ಸಾಹಿತ್ಯ ಸಂಸ್ಮರಣೆ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಸಮ್ಮೇಳನದ ಭವ್ಯ ಮೆರವಣಿಗೆಯು ಈಗಾಗಲೇ ಸಭಾಂಗಣವನ್ನು ಪ್ರವೇಶಿಸಿದೆ. ಸಮ್ಮೇಳನದ ಅಂಗವಾಗಿ ಆಯೋಜಿಸಿರುವಂತಹ ಪುಸ್ತಕ ಪ್ರದರ್ಶನವನ್ನು ಕನ್ನಡಾಂಬೆಗೆ ದೀಪ ಬೆಳಗುವ ಮೂಲಕ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ರೆವರೆಂಡ್ ವಿಜಯ ಹಾರ್ವಿನ್ ಅವರು ಮತ್ತು ಅಭ್ಯಾಗತರೆಲ್ಲರೂ ಸೇರಿಕೊಂಡು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಪುಸ್ತಕ ಪ್ರದರ್ಶನದ ಈ ಅಂಗಣದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಪ್ರಕಟವಾದಂತಹ ಪುಸ್ತಕಗಳ ಪ್ರದರ್ಶನವಿದೆ. ಹಾಗೆಯೇ ಸುಧಾನ ಕಿಟ್ಟಲ್ ಸೆಂಟರ್ ಫಾರ್ ಉದ್ಘಾಟನೆಯನ್ನ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
18ನೆಯ ಹಸ್ತಪ್ರತಿ ಸಮ್ಮೇಳನ ರೆವರೆಂಡ್ GF ಕಿಟ್ಟಲ್ ಸಾಹಿತ್ಯ ಸಂಸ್ಮರಣೆ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ AV ನಾವಡ, ಹಿರಿಯ ವಿದ್ವಾಂಸರು, ಮಂಗಳೂರು, ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಉದ್ಘಾಟನೆಯನ್ನ ಡಾಕ್ಟರ್ ರಾಜಕ್ಕಳ ಗಿರೀಶ್ ಭಟ್, ಅಧ್ಯಕ್ಷರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆಂಗಳೂರು, ಇವರು ನಡೆಸಲಿದ್ದಾರೆ. ಹಾಗೆ ಇಂದು 2 ಪುಸ್ತಕಗಳು ಕೂಡ ಬಿಡುಗಡೆಯಾಗುವುದಕ್ಕಿದೆ. ಬಿಡುಗಡೆಯಾಗಲಿಕ್ಕಿರುವಂತಹ ಪುಸ್ತಕಗಳು ಪ್ರೊಫೆಸರ್ AV ನಾವಡ ಅವರು ಸಂಪಾದಿಸಿದ ಕಿಟ್ಟಲ್ ವಾಚಿಕೆ, ಸೆಲೆಕ್ಟೆಡ್ ರೈಟಿಂಗ್ ಆಫ್ ರೆವರೆಂಡ್ ಫರ್ಡಿನೆಂಡ್ ಕಿಟ್ಟಲ್, ಕನ್ನಡ ಲ್ಯಾಂಗ್ವೇಜ್ ಲಿಟರೇಚರ್ ಆ್ಯಂಡ್ ಕಲ್ಚರ್, ಕಿಟ್ಟಲ್ ಅವರ ಕ್ರಿಸ್ತೀಯ ಕಾವ್ಯ ಕಥಾಮಾಲೆ. ಇನ್ನೊಂದು ಡಾಕ್ಟರ್ ವೀರೇಶ ಬಡಿಗೇರ ಅವರು ಸಂಪಾದಿಸಿದ ಹಸ್ತಪ್ರತಿ ವ್ಯಾಸಂಗ 21, ಹಸ್ತಪ್ರತಿ ವ್ಯಾಸಂಗ 10, 1, 2, ಹಸ್ತಪ್ರತಿ ಅಧ್ಯಯನ 11, 12. ಉದ್ಘಾಟನಾ ಕಾರ್ಯಕ್ರಮದ ನಂತರ ಮಧ್ಯಾಹ್ನದ ನಂತರ ಇಲ್ಲಿ 4 ವಿಚಾರಗೋಷ್ಠಿಗಳು ಕೂಡ ನಡೆಯುವುದಕ್ಕಿದೆ. ತಾವೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಿಗೂ ಹಾಜರಿರಬೇಕು ಅಂತ ವಿನಂತಿಸಿಕೊಳ್ತೇವೆ. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗಕ್ಕೆ ರಜತ ಮಹೋತ್ಸವದ ಸಂಭ್ರಮ. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗಕ್ಕೆ ರಜತ ಮಹೋತ್ಸವದ ಸಂಭ್ರಮ. ಇದರ ಅಂಗವಾಗಿ ಸುಧಾನಾ ಕಿಟ್ಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಇದರ ಜೊತೆಗೂಡಿ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನವನ್ನು ಸುಧಾನಾ ವಸತಿ ಶಾಲೆಯಲ್ಲಿ ಆಯೋಜಿಸಿದೆ. ಮಾರ್ಚ್ 5 ಮತ್ತು 6 ಅಂದರೆ ಇಂದು ಮತ್ತು ನಾಳೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ 4 ವಿಚಾರಗೋಷ್ಠಿಗಳು ನಡೆಯುವುದಕ್ಕಿದೆ. ಜೊತೆಗೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಭಾಗಿಯಾಗಿರುವ ಸುಧಾನಾ ವಸತಿ ಶಾಲೆಯ ಬಗೆಗೆ ಕೆಲವು ಮಾತುಗಳನ್ನು ನಾನಿಲ್ಲಿ ಉದ್ಧರಿಸಲೇಬೇಕು. ಸುಧಾನಾ ವಸತಿ ಶಾಲೆಯು 1991ರಲ್ಲಿ ರೆವರೆಂಡ್ ವಿಜಯ ಹಾರ್ವಿನ್ ಅವರ ಕನಸಿನ ಕೂಸಾಗಿ ಆರಂಭವಾಯಿತು, ಬೆಳವಣಿಗೆಯನ್ನು ಪಡೆಯಿತು. ಈಗಾಗಲೇ ರಜತ ಮಹೋತ್ಸವವನ್ನು ಆಚರಿಸಿಕೊಂಡಿದ್ದೇವೆ. ಶಿಶು ಮಂದಿರದಿಂದ ಆರಂಭವಾದ ಈ ಶೈಕ್ಷಣಿಕ ಸೇವೆಯು ವಿಸ್ತಾರವಾಗಿ ಬೆಳೆಯುತ್ತಾ 10ನೇ ತರಗತಿ PUC ವರೆಗೂ ಕೂಡ ಬೆಳೆದು ನಿಂತಿದೆ. ಕ್ರೀಡೆ, ವಿಜ್ಞಾನ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸುಧಾನಾ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರಾಗಿದ್ದಾರೆ. ಹಚ್ಚ ಹಸುರಿನ ನಡುವೆ ಅತ್ಯಪೂರ್ವವಾದ ಮರಗಿಡಗಳನ್ನು ಉಳಿಸಿ ಬೆಳೆಸಿಕೊಂಡು ವಿರಾಜಮಾನವಾಗಿರುವ ಸುಧಾನಾ ಶಾಲೆಯು ರಾಜ್ಯ ಮಟ್ಟದಲ್ಲಿ ಪರಿಸರ ಮಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ. ರಾಜ್ಯ ಮಟ್ಟದ ಹಲವು ಸಭೆ ಸಮ್ಮೇಳನಗಳು ಕೂಡ ಈ ಸುಧಾನದ ಅಂಗಣದಲ್ಲಿ ಆಯೋಜಿತವಾಗಿತ್ತು. ಬಹಳ ಅಭೂತಪೂರ್ವ ಯಶಸ್ಸನ್ನು ಕೂಡ ಕಂಡದ್ದನ್ನು ಹಲವರು ನೆನಪಿಸಿಕೊಳ್ಳುತ್ತಾರೆ. ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನವು ಸುಧಾನದ ಈ ಅಂಗಣದಲ್ಲೇ ಜರುಗುತ್ತಾ ಇರುವುದು ನಿಜಕ್ಕೂ ಎಲ್ಲರಿಗೂ ಸಂತೋಷದ ವಿಚಾರ. ಸುಧಾನಾ ಶಾಲೆಗೆ ಮತ್ತು ಆಯೋಜಕರಿಗೂ ಕೂಡ ಇದು ಅಭಿಮಾನ ತರುವಂತಹ ವಿಚಾರ.
ಹೀಗಿದೆ: ರೆವರೆಂಡ್ GF ಕಿಟ್ಟಲ್ ಸಾಹಿತ್ಯ ಸಂಸ್ಮರಣೆ ವಿಚಾರಗೋಷ್ಠಿ 1. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ವೀರೇಶ ಬಡಿಗೇರ್, ಡೀನ್, ಭಾಷಾ ನಿಕಾಯ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ ಇವರು ವಹಿಸಿಕೊಳ್ಳಲಿದ್ದಾರೆ. ಡಾಕ್ಟರ್ FT ಹಳ್ಳಿಕೇರಿ, ಹಂಪಿ ಇವರು ರೆವರೆಂಡ್ GF ಕಿಟ್ಟಲ್ ಜೀವನ ಪಥ ಎನ್ನುವ ವಿಚಾರದ ಬಗ್ಗೆ ಪ್ರಬಂಧ ಮಂಡನೆಯನ್ನು ಮಾಡುವುದಕ್ಕಿದ್ದಾರೆ. ಹಾಗೆಯೇ ನಿಘಂಟು ವ್ಯಾಕರಣ ಈ ಕುರಿತಾದಂತಹ ಪ್ರಬಂಧವನ್ನು ಡಾಕ್ಟರ್ ಶ್ರೀಕೃಷ್ಣ ಭಟ್ ಮಂಗಳೂರು ಇವರು ಮಾಡುವುದಕ್ಕಿದ್ದಾರೆ. ಪಠ್ಯಪುಸ್ತಕ ರಚನೆ ಎನ್ನುವ ವಿಚಾರದ ಬಗ್ಗೆ ಪ್ರಬಂಧ ಮಂಡನೆಯನ್ನು ಡಾಕ್ಟರ್ KN ಶೈಲಾ ಮಂಗಳೂರು ಇವರು ನಡೆಸಿಕೊಳ್ಳಲಿದ್ದಾರೆ. ಗ್ರಂಥ ಸಂಪಾದನೆ ಈ ವಿಚಾರದ ಬಗ್ಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ವೀರೇಶ್ ಬಡಿಗೇರ್, ಹಂಪಿ ಅವರು ನಡೆಸಿಕೊಳ್ಳಲಿದ್ದಾರೆ. ಇಂದು ಮಧ್ಯಾಹ್ನದ ಮೇಲೆ ಮೊದಲ ವಿಚಾರಗೋಷ್ಠಿಯು ನಡೆಯುವುದಕ್ಕಿದೆ. ಎರಡನೆಯ ವಿಚಾರಗೋಷ್ಠಿ ರೆವರೆಂಡ್ GF ಕಿಟ್ಟಲ್ ಸಾಹಿತ್ಯ ಸಂಸ್ಮರಣೆ 2. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ K ರವೀಂದ್ರನಾಥ್, ಡೀನ್, ಲಲಿತ ಕಲೆಗಳ ನಿಕಾಯ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ ಇವರು ವಹಿಸಿಕೊಳ್ಳಲಿದ್ದಾರೆ. ಕಾವ್ಯ ರಚನೆ ಎನ್ನುವ ವಿಚಾರದ ಬಗ್ಗೆ ಡಾಕ್ಟರ್ GK ರವಿಶಂಕರ ಉಜಿರೆ ಅವರು ಮಾತನಾಡುವುದಕ್ಕಿದ್ದಾರೆ, ಪ್ರಬಂಧ ಮಂಡನೆ ಮಾಡುವುದಕ್ಕಿದ್ದಾರೆ. ಸಂಶೋಧನಾ ಲೇಖನಗಳು ಎನ್ನುವ ವಿಚಾರದ ಬಗ್ಗೆ ಡಾಕ್ಟರ್ SN ಅಂಗಡಿ, ಬೆಳಗಾವಿ ಇವರು ಪ್ರಬಂಧ ಮಂಡನೆ ಮಾಡುವುದಕ್ಕಿದ್ದಾರೆ. ಧಾರ್ಮಿಕ ಸಾಹಿತ್ಯ ಎನ್ನುವ ವಿಚಾರದ ಬಗ್ಗೆ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ, ಕಾಸರಗೋಡು ಇವರು ಪ್ರಬಂಧ ಮಂಡನೆ ಮಾಡುವುದಕ್ಕಿದ್ದಾರೆ. ಸಾಹಿತ್ಯ ಚರಿತ್ರೆ ಎನ್ನುವ ವಿಚಾರದ ಬಗ್ಗೆ ಡಾಕ್ಟರ್ K ರವೀಂದ್ರನಾಥ, ಹಂಪಿ ಇವರು ಪ್ರಬಂಧ ಮಂಡನೆ ಮಾಡುವುದಕ್ಕಿದ್ದಾರೆ. ನಾಳೆ ರವಿವಾರ ವಿಶೇಷ ಉಪನ್ಯಾಸವನ್ನು ಆಯೋಜಿಸಲಾಗಿದೆ. ಪ್ರೊಫೆಸರ್ AV ನಾವಡ ಅವರ ಸಾಹಿತ್ಯ ಸಾಧನೆಯ ಬಗ್ಗೆ ಕಬ್ಬಿನಾಲೆ ವಸಂತ ಭಾರದ್ವಾಜ, ಮೈಸೂರು ಇವರು ಮಾತನಾಡುವುದಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ SS ಅಂಗಡಿ, ಮುಖ್ಯಸ್ಥರು, ಬೆಳಗಾವಿ ಇವರು ವಹಿಸಿಕೊಳ್ಳಲಿದ್ದಾರೆ. ಮುಂದೆ ಯಕ್ಷಗಾನ ಹಸ್ತಪ್ರತಿಗಳು ಎನ್ನುವಂತಹ ವಿಚಾರಗೋಷ್ಠಿ ನಡೆಯುವುದಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ SR ವಿಘ್ನರಾಜ, ಸಂಶೋಧಕರು, ಧರ್ಮಸ್ಥಳ ಇವರು ವಹಿಸಿಕೊಳ್ಳಲಿದ್ದಾರೆ. ಮೊದಲ ಪ್ರಬಂಧ ಮಂಡನೆ ಯಕ್ಷಗಾನ ಹಸ್ತಪ್ರತಿಗಳು, ವಿಷಯ ವೈವಿಧ್ಯ, ಡಾಕ್ಟರ್ ನಾಗವೇಣಿ ಮಂಚಿ, ಮಂಗಳೂರು ಇವರು ಮಾಡ್ತಾರೆ. ಯಕ್ಷಗಾನ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಸೂಚೀಕರಣ ಈ ವಿಚಾರದ ಬಗ್ಗೆ ಡಾಕ್ಟರ್ SR ವಿಘ್ನರಾಜ, ಧರ್ಮಸ್ಥಳ ಇವರು ಮಾತನಾಡುವುದಕ್ಕಿದ್ದಾರೆ. ಯಕ್ಷಗಾನ ಹಸ್ತಪ್ರತಿ ಲಿಪಿಕಾರರು ಎನ್ನುವ ವಿಚಾರದ ಬಗ್ಗೆ ಡಾಕ್ಟರ್ ದಿವಾ ಕೊಕ್ಕಡ, ಉಜಿರೆ ಇವರು ಪ್ರಬಂಧ ಮಂಡನೆ ಮಾಡುವುದಕ್ಕಿದ್ದಾರೆ. ಯಕ್ಷಗಾನ ಸಂಶೋಧನೆ ಮತ್ತು ಸಂಪಾದನೆ ಈ ವಿಚಾರದ ಬಗ್ಗೆ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್, ಉಡುಪಿ ಇವರು ಮಾತನಾಡುವುದಕ್ಕಿದ್ದಾರೆ. ಮುಂದೆ ಕೊನೆಯ ವಿಚಾರಗೋಷ್ಠಿ ಪ್ರಾಚೀನ ಕಾವ್ಯ ಪರಿಷ್ಕರಣಗಳು. ಅಧ್ಯಕ್ಷತೆಯನ್ನು ಡಾಕ್ಟರ್ B ನಂಜುಂಡಸ್ವಾಮಿ, ಸಂಶೋಧಕರು, ತುಮಕೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಹರಿಹರ ಕವಿಯ ಗಿರಿಜಾ ಕಲ್ಯಾಣ ಎನ್ನುವ ಪ್ರಬಂಧ ಮಂಡನೆಯನ್ನು ಡಾಕ್ಟರ್ ಸುಮಂಗಲ ಮೇಟಿ, ಇಳಕಲ್ ಇವರು ನಡೆಸಿಕೊಡಲಿದ್ದಾರೆ. ರತ್ನಾಕರ ವರ್ಣಿಯ ಭರತೇಶ ವೈಭವ ಎನ್ನುವ ವಿಚಾರದ ಬಗ್ಗೆ ಡಾಕ್ಟರ್ NB ವಿರೂಪಾಕ್ಷಿ, ಬಾಗಲಕೋಟೆ ಇವರು ನಡೆಸುವುದಕ್ಕಿದ್ದಾರೆ, ಪ್ರಬಂಧ ಮಂಡನೆ ಮಾಡುವುದಕ್ಕಿದ್ದಾರೆ. ಷಡಕ್ಷರ ಕವಿಯ ರಾಜಶೇಖರ ವಿಳಾಸ ಎಂಬ ವಿಚಾರದ ಬಗ್ಗೆ ಡಾಕ್ಟರ್ SR ಚನ್ನವೀರಪ್ಪ, ಹಂಪಿ ಇವರು ಪ್ರಬಂಧ ಮಂಡನೆಯನ್ನು ಮಾಡುವುದಕ್ಕಿದ್ದಾರೆ. ಅಕ್ಕಮಹಾದೇವಿಯ ವಚನಗಳು ಡಾಕ್ಟರ್ B ನಂಜುಂಡಸ್ವಾಮಿ, ತುಮಕೂರು ಇವರು ಪ್ರಬಂಧ ಮಂಡನೆಯನ್ನು ಮಾಡುವುದಕ್ಕಿದ್ದಾರೆ.
ನಾಡಿನ ಚಾರಿತ್ರಿಕ ಸಾಂಸ್ಕೃತಿಕ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರುವ ಹಸ್ತಪ್ರತಿಗಳು ಇತಿಹಾಸದ ಮೇಲೆ ಬೆಳಕು ಚೆಲ್ಲಬಲ್ಲ ಅತ್ಯಪೂರ್ವವಾದ ದಾಖಲೆಗಳು. ತಾಳೆಗರಿ, ಚರ್ಮ ಮುಂತಾದವುಗಳಲ್ಲಿ ಕೈಯಿಂದ ರಚಿತವಾದ ಈ ಹಸ್ತಪ್ರತಿಗಳ ಸಂಗ್ರಹ, ಅಧ್ಯಯನ ನಿಜಕ್ಕೂ ಅಮೋಘವಾದ ಸಾಧನೆಯೇ ಸರಿ. ಹಂಪಿಯ ಕನ್ನಡ ವಿವಿಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಹಸ್ತಪ್ರತಿ ಅಧ್ಯಯನ ವಿಭಾಗವು 1996ರಲ್ಲಿ ಆರಂಭವಾಯಿತು. ಹಸ್ತಪ್ರತಿ ಸಂಗ್ರಹ, ಸಂಪಾದನೆ, ಹೊಸ ರೀತಿಯ ಅಧ್ಯಯನ, ಪ್ರಕಟಣೆ ಮುಂತಾದ ಕಾರ್ಯಗಳ ಮೂಲಕ ಪ್ರಾಚೀನ ಸಾಹಿತ್ಯಗಳನ್ನು ಉಳಿಸುವ, ಪರಿಚಯಿಸುವ ಕೆಲಸವನ್ನು ವಿಶ್ವವಿದ್ಯಾನಿಲಯವು ಮಾಡುತ್ತಾ ಇದೆ. 4000ಕ್ಕೂ ಹೆಚ್ಚು ಹಸ್ತಪ್ರತಿಗಳ ಸಂಗ್ರಹ, ಸಂಶೋಧನಾತ್ಮಕ ಪುಸ್ತಕಗಳನ್ನು ಹೊಂದಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಈ ವರ್ಷ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನ ಮತ್ತು ರೆವರೆಂಡ್ GF ಕಿಟ್ಟಲ್ ಸಾಹಿತ್ಯ ಸಂಸ್ಮರಣೆ ಕಾರ್ಯಕ್ರಮವು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಸಭಾಂಗಣದ ಹೊರಭಾಗದಲ್ಲಿರುವವರು ದಯವಿಟ್ಟು ಸಭೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ.
ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಸಹಯೋಗದಲ್ಲಿ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನ ರೆವರೆಂಡ್ GF ಕಿಟ್ಟೆಲ್ ಸಾಹಿತ್ಯ ಸಂಸ್ಮರಣೆ ಇದರ ಉದ್ಘಾಟನಾ ಕಾರ್ಯಕ್ರಮವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವುದಕ್ಕಿದೆ. ಆಗಮಿಸಿರುವಂತಹ ಸಾಹಿತ್ಯಾಸಕ್ತ ಬಂಧುಗಳೆಲ್ಲರೂ ಕೂಡ ಸಭಾಸದನಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ಪ್ರೊಫೆಸರ್ AV ನಾವಡ ಅವರು ವಹಿಸಿಕೊಳ್ಳಲಿದ್ದಾರೆ. ಹಿರಿಯ ವಿದ್ವಾಂಸರು ಮಂಗಳೂರು ಇವರು. ಸಭಾಧ್ಯಕ್ಷತೆಯನ್ನು ಡಾಕ್ಟರ್ ಸ.ಚಿ. ರಮೇಶ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ನೆರವೇರಿಸಿಕೊಡ್ತಾರೆ. ಹಾಗೆಯೇ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವು ನಡೆಯುವುದಕ್ಕಿದೆ. ಸೆಲೆಕ್ಟೆಡ್ ರೈಟಿಂಗ್ ಆಫ್ ರೆವರೆಂಡ್ ಫರ್ಡಿನೆಂಡ್ ಕಿಟ್ಟೆಲ್ ಇನ್ ಕನ್ನಡ ಲ್ಯಾಂಗ್ವೇಜ್ ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಅನ್ನುವ ಪುಸ್ತಕ, ಕಿಟ್ಟೆಲ್ ಅವರ ಕ್ರಿಸ್ತೀಯ ಕಾವ್ಯ ಕಥಾಮಾಲೆ ಎನ್ನುವ ಪುಸ್ತಕ, ಇದನ್ನು ಪ್ರೊಫೆಸರ್ AV ನಾವಡ ಅವರು ಸಂಪಾದಿಸಿದ್ದಾರೆ. ಹಾಗೆ ಡಾಕ್ಟರ್ ವೀರೇಶ ಬಡಿಗೇರ ಅವರು ಸಂಪಾದಿಸಿರುವ ಹಸ್ತಪ್ರತಿ ವ್ಯಾಸಂಗ 21, ಹಸ್ತಪ್ರತಿ ಅಧ್ಯಯನ 10.1.2, ಹಸ್ತಪ್ರತಿ ಅಧ್ಯಯನ 11.1.2 ಈ ಕೃತಿಗಳು ಕೂಡ ಬಿಡುಗಡೆಯಾಗುವುದಕ್ಕಿದೆ. ಹಿರಿಯ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ತಾಳ್ತಾಜೆ ವಸಂತಕುಮಾರ್ ಅವರು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಿದ್ದಾರೆ. ಈಗಾಗಲೇ ಹಸ್ತಪ್ರತಿ ಹಾಗೂ ಪುಸ್ತಕಗಳ ಪ್ರದರ್ಶನದ ಮಳಿಗೆಯನ್ನು ರೆವರೆಂಡ್ ವಿಜಯ ಹಾರ್ವಿನ್ ಅವರು, ಸುಧಾನಾ ಶಾಲೆಯ ಸಂಚಾಲಕರಾಗಿರುವ ರೆವರೆಂಡ್ ವಿಜಯ ಹಾರ್ವಿನ್ ಅವರು ನಡೆಸಿಕೊಟ್ಟಿರುತ್ತಾರೆ. ಅಲ್ಲಿ ಪುಸ್ತಕ ಪ್ರದರ್ಶನ ಮಳಿಗೆಯಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಿತವಾದಂತಹ ಕೆಲವು ಪುಸ್ತಕಗಳ ಪ್ರದರ್ಶನವಿದೆ. ಹಾಗೆಯೇ ಸುಧಾನಾ ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಈ ಸಂಸ್ಥೆಯ ಮೂಲಕ ಪ್ರಕಟವಾದಂತಹ ಕೃತಿಗಳು ಕೂಡ ಮಾರಾಟಕ್ಕೆ, ಪ್ರದರ್ಶನ ಮತ್ತು ಮಾರಾಟ ಇಂದು ರಿಯಾಯಿತಿ ದರದಲ್ಲಿ ಮಾರಾಟವಿದೆ. ಹಾಗೆಯೇ ಪುತ್ತೂರಿನ ಪ್ರತಿಷ್ಠಿತ ಪುಸ್ತಕ ಮಳಿಗೆ ಜ್ಞಾನಗಂಗಾ ಪುಸ್ತಕ ಮಳಿಗೆಯವರು ಕೂಡ ಪುಸ್ತಕಗಳ ಮಾರಾಟವನ್ನು ನಡೆಸ್ತಾ ಇದ್ದಾರೆ. ಸಾಹಿತ್ಯ
ಇದ್ದಾರೆ. ಸಮ್ಮೇಳನಾಧ್ಯಕ್ಷತೆ ಪ್ರೊಫೆಸರ್ ಎ.ವಿ. ನಾವಡ, ಹಾಗೆ ಉದ್ಘಾಟನೆಯನ್ನು ಮಾಡಲಿರುವ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್, ಪುಸ್ತಕ ಬಿಡುಗಡೆಯನ್ನು ಮಾಡುವುದಕ್ಕಿರುವ ಡಾಕ್ಟರ್ ತಾಳ್ತಜೆ ವಸಂತಕುಮಾರ, ಹಸ್ತಪ್ರತಿ ಪುಸ್ತಕ ಪ್ರದರ್ಶನ ಉದ್ಘಾಟನೆ ಇದನ್ನು ನಡೆಸಿರುವಂಥ ರೆವರೆಂಡ್ ವಿಜಯ ಹಾರ್ವೇನವರು ಹಾಗೂ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿಯವರು, ಅವರು ಹಾಗೆ ಸುಧಾನ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶೋಭಾ ನಾಗರಾಜ್ ಮತ್ತು ಹಲವು ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅಭ್ಯಾಗತರು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿ ಮತ್ತು ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತೇನೆ. ಸಮ್ಮೇಳನ ಅಧ್ಯಕ್ಷರಾದ ಪ್ರೊಫೆಸರ್ ಎ.ವಿ. ನಾವಡ ಅವರು, ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಾಚಿ ರಮೇಶ್ ಅವರು, ಹಾಗೆ ಪುಸ್ತಕ ಬಿಡುಗಡೆ ಮಾಡುವುದಕ್ಕಿರುವ ಡಾಕ್ಟರ್ ತಾಳ್ತಜೆ ವಸಂತಕುಮಾರ, ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿರುವ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅವರು, ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿ, ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಮತ್ತು ಶೋಭಾ ನಾಗರಾಜ್, ನಮ್ಮ ನೆಚ್ಚಿನ ಸಂಚಾಲಕರಾದ ರೆವರೆಂಡ್ ವಿಜಯ್ ಹಾರ್ವೇನ್, ಇವರೆಲ್ಲರಿಗೂ ಕೂಡ ವೇದಿಕೆಗೆ ಸುಸ್ವಾಗತ. ಮುಂದೆ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ನಾಡು ನುಡಿ ನಾವು ಕನ್ನಡಿಗರು ಎಂಬ ಭಾವನೆಯೇ ನಮ್ಮೆಲ್ಲರನ್ನೂ ಕೂಡ ಇಲ್ಲಿ ಒಂದುಗೂಡಿಸಿದೆ. ಇದಕ್ಕೆ ಕಾರಣವಾದಂತಹ ನಾಡು ನುಡಿಗೆ ಗೌರವ ಸಲ್ಲಿಸುವುದರೊಂದಿಗೆ ಸರ್ವಶಕ್ತನಾದ ಪರಮಾತ್ಮನನ್ನು ಸ್ತುತಿಸುವ ಮೂಲಕ ಸುಧಾನ ಶಾಲೆಯ ವಿದ್ಯಾರ್ಥಿನಿಯರು ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ಸುಧಾನ ಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆ ಮತ್ತು ಪ್ರಾರ್ಥನೆಯೊಂದಿಗೆ ನಿಮ್ಮ ಮುಂದೆ जाते जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनु जाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಶರಕ್ಷರಿ ಪುನ್ನ ಪಂಪಲ ಕುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಟಂಕಣ ಚಕಣರ ನೆಚ್ಚಿನ ಬೀಡು, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ
जय हे कर्नाटक माते, जय सुंदर नदी वनಗಳ ನಾಡೆ, जय हे रस ऋषिಗಳ ಬೀಡೆ, जय भारत जननीय तनु जाते, जय हे कर्नाटक माते, हे 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 ला 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 ला. ತಾಳೋಷ್ಟ ಸಂಪುಟವೆಂಬುದು ನಾದಬಿಂದುಗಳಾತೀತ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದುಗಳಾತೀತ. ಗುಹೇಶ್ವರನ ಶರಣಾರು ನುಡಿದು ಸೂತಕಿಗಳಲ್ಲ, ಗುಹೇಶ್ವರನ ಶರಣಾರು ನುಡಿದು ಸೂತಕಿಗಳಲ್ಲ. ಕೇಳ ಮಾಡು ಕೇಳ ಮಾಡು ಕೇಳ ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಸ್ವರವೆಂಬುದು ಪರತತ್ವ, ಸ್ವರವೆಂಬುದು ಪರತತ್ವ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕು ಅಂತ ಸುಧಾನಾ ಕಿಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಇದರ ನಿರ್ದೇಶಕರಾಗಿರುವ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ಈ ಏರು ಹಗಲ ಹೊತ್ತಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಹಾಗೂ ಸುಧಾನಾ ಕಿಟ್ಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಇದರ ಸಹಯೋಗದಲ್ಲಿ ಇಂದು ಇಲ್ಲಿ ಸಂಪನ್ನಗೊಂಡಿರುವಂಥ ಅಖಿಲ ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನ ಮತ್ತು ರೆವರೆಂಡ್ ಜಾರ್ಜ್ ಫರ್ಡಿನೆಂಡ್ ಕಿಟ್ಟೆಲ್ ಇವರ ಸಾಹಿತ್ಯ ಸಂಸ್ಮರಣೆ ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ, ಸಮ್ಮೇಳನದ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ಬಂಧುಗಳೇ, ಎಲ್ಲರಿಗೂ ಕೂಡ ಶುಭ ಮುಂಜಾನೆಯ ಆತ್ಮೀಯ ನಮನಗಳು. ಆತ್ಮೀಯರೇ,
ಸುದಾನ ಸಂಸ್ಥೆಗಳಿರುವಂಥ ಈ ಜಾಗ ರೆವರೆಂಡ್ ಕಿಟ್ಟೆಲ್ ಹಾಗೂ ಇತರ ಬಾಸೆಲ್ ಮಿಷನರಿಗಳು ನಡೆದಾಡಿದಂಥ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥ ಸಾಹಿತ್ಯ ಕೃಷಿ ಭೂಮಿಯಾಗಿದೆ. 1880ರ ದಶಕದಲ್ಲಿ ಇಲ್ಲಿಗೆ ಅಂದರೆ ಪುತ್ತೂರಿಗೆ ಬಂದಿರುವಂಥ ಬಾಸೆಲ್ ಮಿಷನರಿಗಳು 1889ರಲ್ಲಿ ಇಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪಿಸಿ ತಮ್ಮ ಸೇವೆಯನ್ನು ಆರಂಭಿಸಿದರು. ಮಂಗಳೂರು ಮತ್ತು ಮಡಿಕೇರಿಯ ಮಧ್ಯೆ ಇರುವಂಥ ಈ ಪುತ್ತೂರು, ಇಲ್ಲಿ ಮಂಗಳೂರಿನ ಮಡಿಕೇರಿಗೆ ಪ್ರಯಾಣ ಮಾಡುವಂಥ ಮಿಷನರಿಗಳು ಈ ಜಾಗದಲ್ಲಿ ಮತ್ತು ಇಲ್ಲಿ ಮೇಲಿರುವಂಥ ಆಗಿನ 1900ರಲ್ಲಿ ಕಟ್ಟಿರುವಂಥ ಅವರ ಆ ಮನೆ ಇದೆ, ಅಲ್ಲಿ ಕೆಲವು ದಿನಗಳ ಕಾಲ ನಿಲುಗಡೆ ಮಾಡಿಕೊಂಡು, ಹಾಗೆ ಕಿಟ್ಟೆಲ್ರವರು ಇಲ್ಲಿ ವಾಸವಾಗಿದ್ದಂಥ ಜಾಗ, ಇಲ್ಲಿ ಅವರು ತಮ್ಮ ಸಾಹಿತ್ಯ ಕೃಷಿಯನ್ನು ಕೂಡ ಮಾಡಿರುವಂಥ ಜಾಗ. ಅವರ ಸ್ಮರಣಾರ್ಥವಾಗಿ ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಕಿಟ್ಟೆಲ್ರವರ ಹೆಸರಲ್ಲಿ ಒಂದು ಶಾಲಾ ಗ್ರಂಥಾಲಯವನ್ನು ಕೂಡ 30 ವರ್ಷಗಳ ಹಿಂದೆ ಆರಂಭಿಸಿದ್ದೆವು. ಹಾಗೆ ನಂತರ ಸಂಶೋಧನೆ, ಗ್ರಂಥ ಪ್ರಕಟಣೆ, ವಿಚಾರ ಸಂಕಿರಣ, ವಿಚಾರ ಕಮ್ಮಟಗಳ ಆಯೋಜನೆ, ವಿದ್ಯಾರ್ಥಿ ಹಾಗೂ ಅಧ್ಯಾಪಕರಿಗೆ ತರಬೇತಿ ಕಾರ್ಯಕ್ರಮ, ಸಮಾಜಮುಖಿ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥದ್ದು, ಬೇರೆ ಜರ್ನಲ್ಗಳ ಪ್ರಕಟ, ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯದ ಸ್ಥಾಪನೆ ಮುಂತಾದಂಥ ಹಲವು ಮೂಲ ಉದ್ದೇಶವನ್ನು ಇಟ್ಟುಕೊಂಡು 2017ರಲ್ಲಿ ಸುದಾನ ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಎಂಬ ಅಭಿವೃದ್ಧಿ ಅಧ್ಯಯನ ಕೇಂದ್ರವನ್ನು ಇಲ್ಲಿ ಆರಂಭಿಸಿ ಈ ತನಕ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. 4 ಕೃತಿಗಳ ಪ್ರಕಟಣೆಯನ್ನು ಕೂಡ ನಾವು ಮಾಡಿರುತ್ತೇವೆ. ಪ್ರಸ್ತುತ ಪ್ರೊಫೆಸರ್ ಎ ವಿ ನಾವಡ ಇವರ ಒತ್ತಾಸೆಯಂತೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಹಸ್ತಪ್ರತಿ ಶಾಸ್ತ್ರ ವಿಭಾಗದೊಂದಿಗೆ ಜೊತೆಯಾಗಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಜೋಡಿಸಿದ್ದೇವೆ. ಈ 2 ದಿನಗಳ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇದರ ಕುಲಪತಿಗಳಾದ ಡಾಕ್ಟರ್ ಸಾಚಿ ರಮೇಶ್ ಇವರು ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ 2 ಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ಸೇರಿರುವ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಾಚಿ ರಮೇಶ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ವಿಜಯ ಹಾರ್ವಿನ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ 2 ದಿನಗಳ ಸಮ್ಮೇಳನದ ಅಧ್ಯಕ್ಷರು ನಮ್ಮ ಹಿರಿಯ ವಿದ್ವಾಂಸರಾಗಿರುವಂಥ ಪ್ರೊಫೆಸರ್ ಎ ವಿ ನಾವಡರವರು. ನಮ್ಮ 2 ಸಂಸ್ಥೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಎ ವಿ ನಾವಡ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಂಸ್ಥೆಯ ಕೋಶಾಧಿಕಾರಿ ಡಾಕ್ಟರ್ ಶ್ರೀಯುತ ಆಸ್ಕರ್ ಆನಂದ್ ಇವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಅಜಕಳ ಗಿರೀಶ್ ಭಟ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ 2 ಸಂಸ್ಥೆಗಳ ಪರವಾಗಿ ಡಾಕ್ಟರ್ ಗಿರೀಶ್ ಭಟ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಸುದಾನ ಕಿಟ್ಟೆಲ್ ಸೆಂಟರ್ನ ಜತೆ ಕಾರ್ಯದರ್ಶಿ ಸಿಲ್ವಿಯಾ ಡಿಸೋಜ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಕೃತಿಗಳ ಲೋಕಾರ್ಪಣೆಗೊಳಿಸುವಂಥವರು ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ತಾಳ್ತಜೆ ವಸಂತ್ ಕುಮಾರ್ ರವರು. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ 2 ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶ್ರೀಯುತ ಮೌನೇಶ್ ವಿಶ್ವಕರ್ಮ ಅವರು ವೇದಿಕೆಗೆ ಬಂದು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ.
ಹಸ್ತಪ್ರತಿ ಪುಸ್ತಕ ಪ್ರದರ್ಶನದ ಉದ್ಘಾಟನೆಯನ್ನು ಈಗಾಗಲೇ ಮಾಡಲಾಗಿದೆ. ಸುದಾನ ವಸತಿ ಶಾಲೆಯ ಸಂಚಾಲಕರಾದ ರೆವರೆಂಡ್ ವಿಜಯ ಹಾರ್ವಿನ್ ರವರು ಇದನ್ನು ನಡೆಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಶ್ರೀಧರ್ ನಾಯ್ಕ್ ವೇದಿಕೆಗೆ ಬಂದು ಅವರಿಗೆ ಹೂಗುಚ್ಛ ನೀಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ನಮ್ಮ ಒಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ಕಾರ್ಯ ನಿರ್ವಹಿಸಿದಂಥವರು ಹಂಪಿ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ FT ಹಳ್ಳಿಕೇರಿಯವರು. ನಿಮ್ಮನ್ನು ನಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶ್ರೀಮತಿ ಶೋಭಾ ನಾಗರಾಜ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಸಂಸ್ಥೆಯ ಈ ಸುದಾನ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳಾದ ಶ್ರೀಮತಿ ಶೋಭಾ ನಾಗರಾಜ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಮೃತವಾಣಿ ಬಂದವರಿಗೆ ಹೂಗುಚ್ಛ ನೀಡಬೇಕಾಗಿ ವಿನಂತಿ. ಹಾಗೆ ಈ ಕಾರ್ಯಕ್ರಮದ ಬೇರೆ ಬೇರೆ ಗೋಷ್ಠಿಗಳಲ್ಲಿ ಪ್ರಬಂಧ ಮಂಡನೆ ಮಾಡಲಿಕ್ಕೆ ಬಂದಿರುವಂತ ಎಲ್ಲ ಹಿರಿಯರು, ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರುವಂತ ಅಧ್ಯಾಪಕರು ಹಾಗೆ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ವಿಶೇಷ ಆಮಂತ್ರಿತರು, ಮಾಧ್ಯಮ ಮಿತ್ರರು, ಸುದಾನ ಸಂಸ್ಥೆಯ ಎಲ್ಲ ಅಧ್ಯಾಪಕರು, ಶಿಕ್ಷಕೇತರ ನೌಕರ ವರ್ಗದವರು, ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ 2 ದಿನಗಳ ಕಾರ್ಯಕ್ರಮ ಸಾಹಿತ್ಯಿಕ ಜ್ಞಾನದ ವೃದ್ಧಿಗೆ ಪೂರಕವಾಗಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಕೂಡ ವಂದನೆಗಳು. ಧನ್ಯವಾದಗಳು ಸರ್. ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ FT ಹಳ್ಳಿಕೇರಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಅಪಾರವಾಗಿ ದುಡಿದ ಮಹನೀಯರಲ್ಲಿ ಒಬ್ಬರಾಗಿರುವಂಥ ರೆವರೆಂಡ್ G. ಫರ್ಡಿನಾಂಡ್ ಕಿಟಲ್ ಅವರಿಗೆ ಮೊದಲು ನಾನು ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರು ಮತ್ತು ಹಿರಿಯ ವಿದ್ವಾಂಸರು ಆಗಿರುವಂಥ ಪ್ರೊಫೆಸರ್ A.V. ನಾವಡ್ ಸರ್ ಅವರೇ, ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಸಚಿ ರಮೇಶ್ ಅವರೇ, ಹಸ್ತಪ್ರತಿ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಕ್ಕಳ್ ಗಿರೀಶ್ ಭಟ್ ಅವರೇ, ಇವತ್ತು ಲೋಕಾರ್ಪಣೆಗೊಳ್ಳಲಿರುವ ಪುಸ್ತಕಗಳನ್ನು ಬಿಡುಗಡೆ ಮಾಡಲು ಆಗಮಿಸಿರುವ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ತಾತಜೆ ವಸಂತಕುಮಾರ್ ಅವರೇ, ಹಸ್ತಪ್ರತಿ ಹಾಗೂ ಪುಸ್ತಕಗಳ ಒಂದು ಪ್ರದರ್ಶನವನ್ನು ಈಗಾಗಲೇ ಉದ್ಘಾಟನೆ ಮಾಡಿದಂತಹ ಸುದಾನ್ ಈ ಒಂದು ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ರೆವರೆಂಡ್ ವಿಜಯ್ ಹಾರ್ವಿನ್ ಅವರೇ, ಹಾಗೆಯೇ ಈ ಒಂದು ಸುದಾನ್ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಶೋಭಾ ನಾಗರಾಜ್ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಹಿರಿಯ ವಿದ್ವಾಂಸರೇ, ಸಾಹಿತ್ಯಾಸಕ್ತ ಬಂಧುಗಳೇ, ಸಂಪ್ರಬಂಧಕಾರರೇ, ಪ್ರಾಧ್ಯಾಪಕ ಮಿತ್ರರೇ, ಬೇರೆ ಬೇರೆ ಕಾಲೇಜುಗಳಿಂದ ಆಗಮಿಸಿರುವಂಥ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ ಮತ್ತು ಇಲ್ಲಿ ಸಮಾವೇಶಗೊಂಡಿರುವ ಎಲ್ಲರಿಗೂ ನನ್ನ ಈ ಒಂದು ಬೆಳಗಿನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಈಗ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಮಂಡಿಸಲಿಕ್ಕೆ ನಾನು ನಿಂತಿದ್ದೇನೆ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಅಧ್ಯಯನಕ್ಕೆ
ಹಸ್ತಪ್ರತಿಗಳು ಬಹುಮುಖ್ಯ ಆಕಾರಗಳಾಗಿವೆ ಎನ್ನುವಂಥದ್ದನ್ನು ಈಗಾಗಲೇ ಪ್ರೂವ್ ಆಗಿರುವಂಥದ್ದು. ತಾಡೋಲೆ, ಕೋರಿ ಕಾಗದ, ಕಡತ ರೂಪದ ಈ ಹಸ್ತಪ್ರತಿಗಳಿಗೆ ಸಾವಿರಾರು ವರ್ಷಗಳ ಒಂದು ದೀರ್ಘವಾದ ಪರಂಪರೆ ಇದೆ. ಈ ಇತಿಹಾಸ ಮತ್ತು ಪರಂಪರೆಯನ್ನು ನಾವು ಅವಲೋಕನ ಮಾಡಿದರೆ ನಮ್ಮ ಪ್ರಾಚೀನ ಕವಿಗಳ ಪ್ರತಿಭೆ ಮತ್ತು ಅವರ ಪಾಂಡಿತ್ಯ ಮತ್ತು ಅವರಿಂದ ರಚನೆಗೊಂಡಿರ್ತಕ್ಕಂಥ ಸಾಹಿತ್ಯದ ವೈವಿಧ್ಯತೆ ಯಾವ ರೀತಿಯಾಗಿತ್ತು, ವಿಶಿಷ್ಟತೆ ಏನಿತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುವಂಥದ್ದು. ಶ್ರೀ ವಿಜಯನಿಂದ ಅಂದರೆ ಕವಿರಾಜ ಮಾರ್ಗವನ್ನು ರಚನೆ ಮಾಡಿದಂಥ ಶ್ರೀ ವಿಜಯನಿಂದ ಮುದ್ದಣ್ಣನವರೆಗಿನ ಅವಧಿಯಲ್ಲಿ ರಚನೆಗೊಂಡಿರ್ತಕ್ಕಂಥ ಕಾವ್ಯಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಶಾಸ್ತ್ರ ಗ್ರಂಥಗಳಾಗಿರ್ಬೋದು, ಇವೆಲ್ಲವೂ ಸಹಿತ ಉಳಿದುಕೊಂಡು ಬಂದಿರುವಂಥದ್ದು ಈ ಒಂದು ಹಸ್ತಪ್ರತಿಗಳ ಮುಖಾಂತರ. ಹೀಗಾಗಿ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಧ್ಯಯನದ ಸಂದರ್ಭದಲ್ಲಿ ಈ ಹಸ್ತಪ್ರತಿಗಳಿಗೆ ವಿಶೇಷವಾದಂಥ ಒಂದು ಚಾರಿತ್ರಿಕ ಮಹತ್ವ ಪ್ರಾಪ್ತವಾಗಿದೆ. ಇಂಥ ಹಸ್ತಪ್ರತಿಗಳ ಕುರಿತು ಸರ್ವೇಕ್ಷಣೆ, ಸಂಗ್ರಹ, ಸಂರಕ್ಷಣೆ, ಸೂಚಿ ರಚನೆ, ಪರಿಷ್ಕರಣೆ, ಪ್ರಕಟಣೆ, ಅಧ್ಯಯನ, ಅಧ್ಯಾಪನ ಹೀಗೆ ವಿವಿಧ ಆಯಾಮಗಳಿಂದ ಅಧ್ಯಯನಗಳು ಕಳೆದ 200 ವರ್ಷಗಳಿಂದ ನಡೆದುಕೊಂಡು ಬರುತ್ತಲಿವೆ. ಇದರಿಂದಾಗಿ ಲಕ್ಷೋಪಲಕ್ಷ ಹಸ್ತಪ್ರತಿಗಳು ಶೋಧಗೊಂಡು ಸಂರಕ್ಷಣೆಗೊಂಡಿವೆ. ಕವಿಗಳಿಂದ ರಚನೆಗೊಂಡ ಸಾವಿರಾರು ಕೃತಿಗಳು ಇಂದಿಗೂ ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡಿವೆ. ಈ ಅಸ್ಮಿತೆಯ ಫಲವಾಗಿ ಕನ್ನಡ ಸಾಹಿತ್ಯದ ಆಳ, ಅಗಲ, ವಿಸ್ತಾರ, ಮಹತ್ವ ನಮಗೆ ಇದರಿಂದ ಸ್ಪಷ್ಟವಾಗುತ್ತದೆ. ಈ ಮಹತ್ ಕಾರ್ಯದಲ್ಲಿ ನಾಡಿನ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಇಲಾಖೆಗಳು, ಸಾರ್ವಜನಿಕ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಲಿವೆ. ಅಂಥ ಸಂಸ್ಥೆಗಳಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗವು ಒಂದು. ಈ ಒಂದು ವಿಭಾಗಕ್ಕೆ ಈಗ 25 ವರ್ಷಗಳ ಒಂದು ಸಮಯ ತುಂಬು ಪ್ರಾಯ. ಈ 25 ವರ್ಷಗಳ ಒಂದು ಪಯಣದಲ್ಲಿ ವಿಭಾಗದ ಪ್ರಾಧ್ಯಾಪಕರು ಕ್ಷೇತ್ರ ಕಾರ್ಯದ ಮುಖಾಂತರ ಹಸ್ತಪ್ರತಿಗಳನ್ನು ಸರ್ವೇಕ್ಷಣೆ ಮಾಡಿ ಅನೇಕ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿರುವುದುಂಟು. ಈಗ ನಾವು ಸಂಗ್ರಹ ಮಾಡಿರುವಂಥ ಹಸ್ತಪ್ರತಿಗಳ ಸಂಖ್ಯೆ 5,000ದಷ್ಟು ಆ ಒಂದು ಸಂಗ್ರಹ ನಮ್ಮಲ್ಲಿ ಇದೆ. ಇವುಗಳ ಸಂರಕ್ಷಣೆಗಾಗಿ ಒಂದು ಸುಸಜ್ಜಿತವಾದಂಥ ಹಸ್ತಪ್ರತಿ ಭಂಡಾರವು ಸಹಿತ ನಮ್ಮ ವಿಭಾಗದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಧೂಳು, ಕ್ರಿಮಿ, ಕೀಟಗಳು ಸೋಂಕದಂತೆ ಹಸ್ತಪ್ರತಿಗಳನ್ನು ವೈಜ್ಞಾನಿಕವಾಗಿ ಅವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ತಾಡೋಲೆ ಮತ್ತು ಕೋರಿ ಕಾಗದ ಪ್ರತಿಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ತಾಡೋಲೆ ಪ್ರತಿಗಳಿಗೆ ಸಿಟ್ರನಲ್ ಆಯಿಲ್ ಬಳಸುವುದರ ಮುಖಾಂತರ ಅವುಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಹಾಗೆಯೇ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಸ್ತಪ್ರತಿಗಳನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅವುಗಳನ್ನು ಡಿಜಿಟಲೈಸೇಷನ್ ಮಾಡುವಂಥ ಒಂದು ಕಾರ್ಯವು ಸಹಿತ ನಿರಂತರವಾಗಿ ನಮ್ಮಲ್ಲಿ ನಡೀತಾ ಇದೆ. ಹೀಗೆ ಸಂರಕ್ಷಿಸಲ್ಪಟ್ಟ ಹಸ್ತಪ್ರತಿಗಳ ಒಂದು ವಿವರಣಾತ್ಮಕ ಸೂಚಿಗಳನ್ನು ಸಹಿತ ನಾವು ಕಾಲದಿಂದ ಕಾಲಕ್ಕೆ ಅವುಗಳನ್ನು ಪ್ರಕಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ 5 ಹಸ್ತಪ್ರತಿ ಸೂಚಿ ಸಂಪುಟಗಳು ಪ್ರಕಟವಾಗಿವೆ. 6ನೆಯ ಹಸ್ತಪ್ರತಿ ಸಂಪುಟ ಮುದ್ರಣದ ಹಂತದಲ್ಲಿದೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥದ್ದು. ಈ ಒಂದು ಹಸ್ತಪ್ರತಿ ಸೂಚಿ ಸಂಪುಟಗಳು ಕೃತಿ ಮತ್ತು ಪ್ರತಿಗಳ ಸಮಗ್ರ ಮಾಹಿತಿಯನ್ನು ಅಧ್ಯಯನಾಸಕ್ತರಿಗೆ ತಲುಪಿಸಿಕೊಡುತ್ತವೆ, ಒದಗಿಸಿಕೊಡುತ್ತವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಸಂಗತಿ. ಈ ಒಂದು ಕಾರ್ಯಗಳ ಜೊತೆಗೆ ಕೃತಿಗಳ ಪರಿಷ್ಕರಣೆಗೂ ಸಹಿತ ನಾವು ನಮ್ಮ ಪ್ರಾಧ್ಯಾಪಕರು ಅನೇಕ ದಿನಗಳಿಂದ, ಅನೇಕ ಕಾಲದಿಂದ ನಾವು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಉಪೇಕ್ಷೆಗೆ ಒಳಗಾಗಿದ್ದ ಮತ್ತು ಅಪ್ರಕಟಿತ ರೂಪದ ಅನೇಕ ಕಾವ್ಯ, ಪುರಾಣ, ಶಾಸ್ತ್ರ ಗ್ರಂಥಗಳನ್ನು ನಾವು ನಿರಂತರವಾಗಿ ಪ್ರಕಟಿಸ್ಕೊಂಡು ಬಂದಿದ್ದೇವೆ. ಈಗಾಗಲೇ ಚಿದಾನಂದ ಅವಧೂತ ಚಾರಿತ್ರ್ಯ, ಹಳೆಯ ಲಾವಣಿಗಳು, ನವಮೋಹನ ತರಂಗಿಣಿ, ಮಾಧವಾಂಕ ಚರಿತೆ, ಹಾಲಸಿದ್ದೇಶ್ವರ ಸಾಂಗತ್ಯ, ಕೋಕಶಾಸ್ತ್ರ, ಬಸವಯುಗದ ವಚನೇತರ ಸಾಹಿತ್ಯ, ಉದ್ಧರಣ ಸಾಹಿತ್ಯ, ಬಸವಕಲ್ಪದ್ರುಮಂ, ವರರಮ್ಯ ರತ್ನಾಕರ, ಕಿತ್ತೂರು ರುದ್ರಮ್ಮನ ಕತೆ ಹೀಗೆ ಅನೇಕ ಕೃತಿಗಳು ಹಸ್ತಪ್ರತಿಯ ಒಡಲಿನಿಂದ ಮೊದಲ ಬಾರಿಗೆ ಅವು ಸಾಹಿತ್ಯ ಲೋಕಕ್ಕೆ ಬೆಳಕನ್ನು ಕಂಡಿವೆ. ಪರಿಷ್ಕರಣೆ ಮತ್ತು ಪ್ರಕಟಣೆಯ ಜೊತೆಗೆ ಹಸ್ತಪ್ರತಿಗಳನ್ನು ವಿವಿಧ ಶಿಸ್ತುಗಳ ಮುಖಾಂತರ ಅಧ್ಯಯನಕ್ಕೊಳಪಡಿಸುವ ಕೆಲಸವೂ ಸಹಿತ ಅಷ್ಟೇ ಸಮರ್ಪಕವಾಗಿ ನಡೆದುಕೊಂಡು ಬಂದಿದೆ. ಸಾಮೂಹಿಕ ಮತ್ತು ವೈಯಕ್ತಿಕ ಯೋಜನೆಗಳ ಅಡಿಯಲ್ಲಿ ಪ್ರಾಧ್ಯಾಪಕರು ನಾವು ಕಾಲಬದ್ಧವಾದಂಥ ಯೋಜನೆಗಳನ್ನು ಹಾಕಿಕೊಂಡು ಅವುಗಳನ್ನು ಪೂರೈಸಿದ್ದೇವೆ. ಸಾಮೂಹಿಕ ಯೋಜನೆಯಡಿ ಹಸ್ತಪ್ರತಿಗಳ ಸರ್ವೇಕ್ಷಣೆ, ಸಂಗ್ರಹ ಹಾಗೆಯೇ ಅವುಗಳ ಸೂಚಿ ರಚನೆ ಇದು ನಿರಂತರವಾಗಿ ನಡೆಯುವಂಥ ಒಂದು ಯೋಜನೆ. ಇವುಗಳ ಜೊತೆಗೆ ಹಸ್ತಪ್ರತಿಗಳ ಡಿಜಿಟಲೈಸೇಷನ್, ಹಸ್ತಪ್ರತಿ ಲಿಪಿಕಾರ ಚರಿತ್ರೆ, ಕನ್ನಡ ದಾಖಲು ಸಾಹಿತ್ಯ, ಕನ್ನಡ ಹಸ್ತಪ್ರತಿಗಳ ಭಾಷಿಕ ರಚನೆ, ಹಾಲುಮತ ಸಂಸ್ಕೃತಿ ದಾಖಲೀಕರಣ ಮತ್ತು ವಿಶ್ಲೇಷಣೆ, ಕನ್ನಡ ಮತ್ತು ಮರಾಠಿ ಮೋಡಿ ಲಿಪಿ ದಾಖಲೆಗಳ ಗಣಕೀಕರಣ ಮೊದಲಾದ ಯೋಜನೆಗಳನ್ನು ನಮ್ಮ ವಿಭಾಗದಿಂದ ನಾವು ಪೂರೈಸಿದ್ದೇವೆ. ಇಂತಹ ಯೋಜನೆಗಳಿಗೆ ಕನ್ನಡ ವಿಶ್ವವಿದ್ಯಾಲಯ, ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ,
ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳಂಥ ಸರ್ಕಾರಿ ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ನಮಗೆ ಅನುದಾನವನ್ನು ಮಂಜೂರು ಮಾಡಿವೆ. ಈ ಯೋಜನೆಗಳಿಗೆ ಪೂರಕವಾಗಿ ನಾವು ಪ್ರತಿ ವರ್ಷ ವಿಚಾರ ಸಂಕಿರಣ, ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನ, ಹಸ್ತಪ್ರತಿ ಜಾಗೃತಿ ಮತ್ತು ತರಬೇತಿ ಶಿಬಿರ, ಐತಿಹಾಸಿಕ ಪರಂಪರೆ ಉಳಿಸಿ ಸಪ್ತಾಹ, DL ನರಸಿಂಹಾಚಾರ್ ದತ್ತಿನಿಧಿ ಅಂಗವಾಗಿ ಹಳಗನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರ, ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ಚಾಚು ತಪ್ಪದೆ ಪ್ರತಿ ವರ್ಷ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ. ಕೊರೋನಾ ಸಂಕಷ್ಟದ ಲಾಕ್ಡೌನ್ ಸಂದರ್ಭದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ತಜ್ಞರಿಂದ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ ಕುರಿತು ಅಂತರ್ಜಾಲದ ಮುಖಾಂತರ ತರಗತಿಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಹಳೆಯವನ್ನು ಹೆಸರಿನ ಚಿಂತನ ವೇದಿಕೆ ಮೂಲಕ ವಿದ್ಯಾರ್ಥಿಗಳಿಗೆ ಸಂಪ್ರಬಂಧ ಮಂಡನೆ, ಚರ್ಚೆ, ಸಂವಾದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ಪುಸ್ತಕ ಪ್ರಕಟಣೆಯಲ್ಲಿಯೂ ಸಹಿತ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಸಾಧನೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಹಸ್ತಪ್ರತಿ ಶಾಸ್ತ್ರ ವಿಭಾಗ ಮಾಲೆ ಅನ್ನುವಂಥ ಒಂದು ಹೆಸರಿನಲ್ಲಿ ನಮ್ಮ ಪ್ರಸಾರಾಂಗವು ಪ್ರಕಟಿಸಿದ 60ಕ್ಕೂ ಹೆಚ್ಚು ಪುಸ್ತಕಗಳು ಈ ಒಂದು ಕ್ಷೇತ್ರದ ಎಲ್ಲೆಯನ್ನು ವಿಸ್ತಾರಗೊಳಿಸಿವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಸಂಗತಿ. ಇದರ ಜೊತೆಗೆ ಈ ಒಂದು ಪ್ರಕಟಣೆಯಲ್ಲಿ ಅನೇಕ ಗ್ರಂಥಗಳಿಗೆ ಸರ್ಕಾರಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಗೌರವವನ್ನು ನೀಡಿ ಗೌರವಿಸಿವೆ, ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿವೆ. ವಿಭಾಗದ ದಶಮಾನೋತ್ಸವದ ಸಂದರ್ಭದಲ್ಲಿ ಅಂದರೆ 2006ರಲ್ಲಿ ಏಕಕಾಲಕ್ಕೆ 10 ಪುಸ್ತಕಗಳ ಪ್ರಕಟಣೆ, 10 ಜನ ಹಸ್ತಪ್ರತಿ ತಜ್ಞರಿಗೆ ಸನ್ಮಾನ, 10 ಜನ ಹಸ್ತಪ್ರತಿ ತಜ್ಞರ ಭಾವಚಿತ್ರ ಅನಾವರಣ, ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆ, ಇದರ ಜೊತೆಗೆ ಕವಳಿಗೆ ಹೆಸರಿನ ನೆನಪಿನ ಸಂಪುಟ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು 2006ರಲ್ಲಿ ಮಾಡಿದ್ದೇವೆ. ಹಸ್ತಪ್ರತಿ ದಾನಿಗಳ ಸಮಾವೇಶವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಹಸ್ತಪ್ರತಿ ಸಂರಕ್ಷಣೆಯನ್ನು ಮಾಡಿಕೊಂಡು ಬಂದ ಮಹನೀಯರನ್ನು ಗೌರವಿಸಲಾಗಿದೆ. ಕನ್ನಡ ವಿಶ್ವವಿದ್ಯಾಲಯದ ರಜತ ಮಹೋತ್ಸವದ ನೆನಪಿಗಾಗಿ 2017ರಲ್ಲಿ ಕನ್ನಡ ಗ್ರಂಥ ಸಂಪಾದಕರ ಸಾಧನೆ ಮಾಲಿಕೆಯಲ್ಲಿ ಎಚ್ ದೇವಿರಪ್ಪನವರು, ಎನ್ ಬಸವರಾಧ್ಯ ಅವರು, BS ಸನ್ನಯ್ಯನವರು, GG ಮಂಜುನಾಥನ್ ಅವರ ಸಾಹಿತ್ಯ ಸಾಧನೆ ಕುರಿತಂತೆ 4 ವಿಚಾರ ಸಂಕಿರಣಗಳನ್ನು ನಾವು ನಾಡಿನ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಹೀಗೆ ಕಳೆದ 25 ವರ್ಷಗಳಲ್ಲಿ ಹಸ್ತಪ್ರತಿಗಳನ್ನು ವಿವಿಧ ಆಯಾಮಗಳಿಂದ ಅಧ್ಯಯನಕ್ಕೆ ಒಳಪಡಿಸಿ ಅದರ ಫಲಿತಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುತ್ತಾ ಬರುತ್ತಲಿರುವುದು ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಒಂದು ಸಾಧನೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷವೆನಿಸುತ್ತದೆ. ಇಂದು ಎಲ್ಲ ಕ್ಷೇತ್ರಗಳ ಮೇಲೆ ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಭಾವ ಸಾಕಷ್ಟು ಬೀರುತ್ತಲಿದೆ. ಇದಕ್ಕೆ ಹಸ್ತಪ್ರತಿ ಶಾಸ್ತ್ರವೂ ಹೊರತಾಗಿಲ್ಲ. ತಾಡೋಲೆ, ಕೋರಿ ಕಾಗದ, ಕಡತಗಳಂಥ ಸಾಮಗ್ರಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಅವುಗಳನ್ನು ಕಂಪ್ಯೂಟರ್ ಮುಖಾಂತರ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಡಿಜಿಟಲೈಸೇಷನ್ ಮಾಡಿಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂಥ ಒಂದು ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಸ್ತಪ್ರತಿ ಶಾಸ್ತ್ರ ವಿಭಾಗವು ಆರಂಭವಾಗಿ ಈಗ 25 ವರ್ಷಗಳನ್ನು ಪೂರೈಸಿದೆ. ಹೀಗಾಗಿ 2021-22ನೇ ಶೈಕ್ಷಣಿಕ ಅವಧಿಯನ್ನು ಹಸ್ತಪ್ರತಿ ಶಾಸ್ತ್ರ ವಿಭಾಗದ ರಜತ ಮಹೋತ್ಸವ ವರ್ಷ ಅಂತ ನಾವು ಘೋಷಿಸಿದ್ದೇವೆ. ಈ ಮಹೋತ್ಸವದ ನೆನಪಿಗಾಗಿ ಈಗಾಗಲೇ ಅಂತರ್ಜಾಲದ ಮೂಲಕ 25 ವಿಶೇಷ ಸನ್ನೆ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ಕಳೆದ ವರ್ಷ ನಡೆಸಿದ್ದೇವೆ. 2006 DL ನರಸಿಂಹಾಚಾರ್ ಅವರ ಜನ್ಮ ಶತಮಾನೋತ್ಸವ ವರ್ಷ. ಈ ಉತ್ಸವದ ನೆನಪಿಗಾಗಿ DL ನರಸಿಂಹಾಚಾರ್ ದತ್ತಿನಿಧಿಯನ್ನು ನಮ್ಮ ವಿಭಾಗದಲ್ಲಿ ನಾವು ಸ್ಥಾಪನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಗಳ ದತ್ತಿನಿಧಿಯನ್ನು DLN ಅವರ ಕುಟುಂಬ ವರ್ಗದವರು ಕೊಡಮಾಡಿದ್ದರು. ಅವರ ಅಳಿಯಂದಿರಾದ MN ಸೀತಾರಾಮ ಅಯ್ಯಂಗಾರ್ ಮತ್ತು ಅವರ ಕುಟುಂಬ ಪರಿವಾರದವರು ಈ ನಿಧಿಗೆ ಮತ್ತಷ್ಟು ಹಣವನ್ನು ಕೊಡಬೇಕೆಂದು ನಾವು ಮಾನ್ಯ ಕುಲಪತಿಗಳ ಮುಖಾಂತರ ಅವರಿಗೆ ಪತ್ರದ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆ ಒಂದು ಮನವಿಗೆ ಅವರು ಸ್ಪಂದಿಸಿ ಮತ್ತೆ ಅವರು ಈಗ 4 ಲಕ್ಷ ರೂಪಾಯಿಗಳನ್ನು ಕಳೆದ 15 ದಿನಗಳ ಹಿಂದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಕೊಡಮಾಡೋದ್ರ ಮುಖಾಂತರ ಈ DLN ದತ್ತಿನಿಧಿ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ರಚನಾತ್ಮಕವಾಗಿ ಮಾಡಿಕೊಳ್ಳಿಕ್ಕೆ ನಮಗೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು, ಕುಲಸಚಿವರು, ನಮ್ಮ ವಿಭಾಗದ ಪ್ರಾಧ್ಯಾಪಕರಾದಿಯಾಗಿ ನಾವು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು DLN ಕುಟುಂಬ ವರ್ಗದವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ರಜತ ಮಹೋತ್ಸವದ ನೆನಪಿಗಾಗಿ ಹಸ್ತಪ್ರತಿ ಭಂಡಾರದ ನೂತನ ಕಟ್ಟಡದ ಉದ್ಘಾಟನೆ ಇಷ್ಟರಲ್ಲಿಯೇ ನಡೆಯಲಿದೆ. 25 ಪುಸ್ತಕಗಳ ಲೋಕಾರ್ಪಣೆ, ಹಸ್ತಪ್ರತಿ ಗ್ರಂಥ ಸಂಪಾದನೆ ಕುರಿತು 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ, ತಾಡೋಲೆ ಹೆಸರಿನ ರಜತ ಮಹೋತ್ಸವದ ನೆನಪಿನ ಸಂಪುಟ, ಹಸ್ತಪ್ರತಿ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳ ಒಂದು ದತ್ತಿನಿಧಿ ಸ್ಥಾಪನೆಯನ್ನು, ಹೀಗೆ 10 ಹಲವು ವಿಧಾಯಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಾವು ಪೂರ್ವಭಾವಿ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ತಾ ಇದ್ದೇವೆ. ವಿಭಾಗದ ವಾರ್ಷಿಕಾವರ್ತನ ಕಾರ್ಯಕ್ರಮಗಳಲ್ಲಿ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನವು ಒಂದು.
ಇದು ವಿಭಾಗದ ಘಟಿಕೋತ್ಸವ ಅಂತೇಳಿ ನಾವು ಭಾವಿಸಿದ್ದೇವೆ. ಹಸ್ತಪ್ರತಿ ಗ್ರಂಥ ಸಂಪಾದನೆ, ಹಳಗನ್ನಡ ಸಾಹಿತ್ಯ ಸಮಾಲೋಚನೆ, ಸಮ್ಮೇಳನಾಧ್ಯಕ್ಷರ ಸಾಹಿತ್ಯದ ಅವಲೋಕನ, ಈ ಕ್ಷೇತ್ರದಲ್ಲಿ ದುಡಿದ ಮಹನೀಯರ ಸಾಹಿತ್ಯ ಸ್ಮರಣೆ, ಹೀಗೆ ಅನೇಕ ವಿಷಯಗಳ ಕುರಿತು ಈ ಸಮ್ಮೇಳನಗಳಲ್ಲಿ ಚಿಂತನ ಮಂಥನ ನಡೀತಾ ಇದೆ. ಈ ಆಶಯಕ್ಕೆ ಅನುಗುಣವಾಗಿ ಈಗಾಗಲೇ ನಾವು ಕರ್ನಾಟಕದಾದ್ಯಂತ 17 ಸಮ್ಮೇಳನಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ ಪ್ರತಿ ವರ್ಷ. ಅದು ಮಂಗಳೂರಿನಿಂದ ಹಿಡಿದು ಬೆಳಗಾವದವರೆಗೆ ಮತ್ತು ಬೇರೆ ಬೇರೆ ತುಮಕೂರಿನಲ್ಲಿ ಮಾಡಿದ್ದೇವೆ, ಸಂಕೇಶ್ವರದಲ್ಲಿ ಮಾಡಿದ್ದೇವೆ. ಹೀಗೆ 17 ಸಮ್ಮೇಳನಗಳನ್ನು ನಾವು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಇದು 18ನೇ ಸಮ್ಮೇಳನ ಇವತ್ತು ಪುತ್ತೂರಿನ ಸುದಾನ್ ಕಿಟಲ್ ಸೆಂಟರ್ನ ಸಹಯೋಗದಲ್ಲಿ ನಡೀತಾ ಇರುವಂಥದ್ದು. ಇದರಲ್ಲಿ GF ಕಿಟಲ್ ಅವರ ಸಾಹಿತ್ಯ ಸ್ಮರಣೆಗೆ 2 ಗೋಷ್ಠಿಗಳನ್ನು ನಾವು ಮೀಸಲಾಗಿಟ್ಟಿದ್ದೇವೆ. ಯಕ್ಷಗಾನ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಸೂಚೀಕರಣ, ವಿಷಯ ವೈವಿಧ್ಯ, ಲಿಪಿಕಾರರು, ಸಂಶೋಧನೆ ಮತ್ತು ಸಂಪಾದನೆಗಳ ವೈಧಾನಿಕತೆ ಕುರಿತಂತೆ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಪ್ರಾಚೀನ ಕಾವ್ಯ ಪರಿಷ್ಕರಣಗಳನ್ನು ಕುರಿತಂತೆ ಒಂದು ಗೋಷ್ಠಿಯನ್ನು ಇಲ್ಲಿ ಆಯೋಜನೆ ಮಾಡಿರುವಂಥದ್ದು. ಜೊತೆಗೆ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಪ್ರೊಫೆಸರ್ AV ನಾವಡ್ ಅವರ ಸಾಹಿತ್ಯ ಸಾಧನೆಯನ್ನು ಕುರಿತಂತೆ ಒಂದು ವಿಶೇಷವಾದಂಥ ಒಂದು ಉಪನ್ಯಾಸವನ್ನು ಈ ಸಂದರ್ಭದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಅಧ್ಯಯನ ಮತ್ತು ಪ್ರಕಟಣೆಯಲ್ಲಿ ಕರ್ನಲ್ ಮೆಕೆಂಜಿ, ಹರ್ಮನ್ ಮೋಗ್ಲಿಂಗ್, ರೆವರೆಂಡ್ GF ಕಿಟೆಲ್, BL ರೈಸ್, GF ಫ್ಲೀಟ್ ವರ್ತ್ ಮೊದಲಾದ ವಿದ್ವಾಂಸರ ಸಾಧನೆ ತುಂಬ ದೊಡ್ಡದು. ಅದರಲ್ಲಿಯೂ ಕಿಟೆಲ್ ಅವರ ಒಂದು ಸಾಹಿತ್ಯ ಕೃಷಿ ವಿಶಿಷ್ಟತೆ ಮತ್ತು ವೈವಿಧ್ಯತೆಯಿಂದ ಕೂಡಿದೆ. ನಿಘಂಟು, ವ್ಯಾಕರಣ, ಪಠ್ಯಪುಸ್ತಕ ರಚನೆ, ಗ್ರಂಥ ಸಂಪಾದನೆ, ಕಾವ್ಯ ಸಂಶೋಧನೆ, ಧಾರ್ಮಿಕ ಸಾಹಿತ್ಯ, ಸಾಹಿತ್ಯ ಚರಿತ್ರೆ ಮತ್ತು ಕ್ರೈಸ್ತ ಸಾಹಿತ್ಯ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಪಾಂಡಿತ್ಯ ಚೆಲ್ಲುವರಿದಿದೆ. ಕಥಾಮಾಲೆ, ಕಾವ್ಯಮಂಜರಿ, ಕರ್ನಾಟಕ ಕಾವ್ಯಮಾಲೆ, ಬೈಬಲ್ ಅನುವಾದ, ಕನ್ನಡ ಇಂಗ್ಲಿಷ್ ನಿಘಂಟು ಸಂಪುಟಗಳು ಸೇರಿದಂತೆ ಅನೇಕ ಗ್ರಂಥಗಳು ಕಿಟೆಲ್ ಅವರಿಂದ ಪ್ರಕಟವಾಗಿವೆ. ಹೀಗೆ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಅವರು ಮಾಡಿದ ಸಾಧನೆಯನ್ನು 2 ಗೋಷ್ಠಿಗಳಲ್ಲಿ ಮೆಲುಕು ಹಾಕುವುದರ ಮುಖಾಂತರ ಕಿಟೆಲ್ ಅವರಿಗೆ ನಾವು ನುಡಿನಮನವನ್ನು ಸಲ್ಲಿಸಲಾಗುವುದು. ಇನ್ನು ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥವರು ಪ್ರೊಫೆಸರ್ AV ನಾವಡ್ ಅವರು. ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಪ್ರೊಫೆಸರ್ AV ನಾವಡ್ ಅವರು ಕರಾವಳಿ ಕರ್ನಾಟಕದ ವಿದ್ವತ್ ಪರಂಪರೆಯ ಕೊಂಡಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ಕುಂದಾಪುರದ ಭಂಡಾರ್ಕರ್ ಕಾಲೇಜಿನಲ್ಲಿ 23 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ, ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಮುಖ್ಯಸ್ಥರಾಗಿ ಅವರು 14 ವರ್ಷಗಳ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಕಾಲದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗವು ಸಹಿತ ಸರ್ವತೋಮುಖವಾದ ಬೆಳವಣಿಗೆಯಲ್ಲಿ ಅವರು ಬಹಳಷ್ಟು ದುಡಿದಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಸಿಕೊಳ್ಳುತ್ತಿದ್ದೇವೆ. ಸಹೋದ್ಯೋಗಿಯಾಗಿದ್ದ ಪ್ರೊಫೆಸರ್ ನಾವಡ್ ಅವರು ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ಸಂಗತಿ. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ, ಅದು ಹಸ್ತಪ್ರತಿ ಆಗಿರ್ಬೋದು, ಗ್ರಂಥ ಸಂಪಾದನೆ ಆಗಿರ್ಬೋದು, ಜಾನಪದ ಆಗಿರ್ಬೋದು, ದಾಖಲೆ ಸಾಹಿತ್ಯ ಆಗಿರ್ಬೋದು ಅಥವಾ ಭಾಷಾ ಸಾಹಿತ್ಯ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅವರವರ ಪ್ರಾಧ್ಯಾಪಕರು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸ್ವತಂತ್ರವನ್ನು ನೀಡಿದರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಮತ್ತು ನಮಗೆ ನಿರಂತರವಾದಂಥ ಪ್ರೋತ್ಸಾಹ ಮತ್ತು ಮಾರ್ಗದರ್ಶಕರಾಗಿ ಪ್ರೊಫೆಸರ್ ನಾವಡ್ ಅವರು ಇವತ್ತಿಗೂ ಸಹಿತ ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ. ಹೆಚ್ಚುವರಿಯಾಗಿ ಅವರು ಅನೇಕ ಕನ್ನಡ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಕೆಲಸವನ್ನು ಮಾಡಿದಂಥವರು. ಕನ್ನಡ ಭಾಷಾ ನಿಕಾಯದ ಡೀನರಾಗಿ, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿ, ಪ್ರಭಾರ ಕುಲಸಚಿವರಾಗಿ ಮತ್ತು ಪುರಂದರದಾಸ ಅಧ್ಯಯನ ಪೀಠದ ಸಂಚಾಲಕರಾಗಿ ಅವರು ಸಲ್ಲಿಸಿದಂಥ ಸೇವೆ ಬಹಳ ಅನನ್ಯಪೂರ್ಣವಾಗಿದೆ ಅನ್ನುವಂಥದ್ದು. ಭಾಷೆ, ಸಾಹಿತ್ಯ, ಜಾನಪದ, ನಿಘಂಟು, ಗ್ರಂಥ ಸಂಪಾದನೆ, ತುಳು ಸಾಹಿತ್ಯ, ಸಂಸ್ಕೃತಿ, ಹೀಗೆ ವಿವಿಧ ಜ್ಞಾನ ಶಾಖೆಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ. ವಿವೇಕ್ಷೆ, ಸಾವಿರಾರು ಕೀರ್ತನೆಗಳು, ಮಿಷನರಿಗಳ ಕನ್ನಡ ವೃತ್ತಾಂತವು, ಸಾಹಿತ್ಯ ಶೋಧ, ಜಾನಪದ ಶೋಧ, ತುಳು ಪಾಡದನ, ಹಸ್ತಪ್ರತಿ ವ್ಯಾಸಂಗ, ಹೀಗೆ 75ಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರೊಫೆಸರ್ ನಾವಡ್ ಅವರು ಸಾಹಿತ್ಯ ಲೋಕಕ್ಕೆ ಕೊಟ್ಟಿರುವಂಥದ್ದು. ಅವರ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸರ್ಕಾರದ ಅನೇಕ ಪ್ರಶಸ್ತಿ ಗೌರವಗಳು ಸಹಿತ ಸಂದಿವೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಈ ಒಂದು ಸಮ್ಮೇಳನದಲ್ಲಿ ಅವರ ಜೀವನ ಮಾರ್ಗ ಮತ್ತು ಸಾಹಿತ್ಯ ಕೃಷಿಯನ್ನು ಕುರಿತಂತೆ ನಾವೊಂದು ವಿಶೇಷವಾದಂಥ ಒಂದು ಉಪನ್ಯಾಸವನ್ನು ಸಹಿತ ನಾಳೆ ಬೆಳಗ್ಗೆ 9:30ಕ್ಕೆ ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಇನ್ನೂ ವಿವರವಾಗಿ ನಾವು ಅವರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಈಗ ನಾನು ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಈಗಾಗಲೇ ಹೇಳಿದಂತೆ ಹಸ್ತಪ್ರತಿ ಸಮ್ಮೇಳನ ನಮ್ಮ ವಿಭಾಗದಿಂದ
ಪ್ರತಿ ವರ್ಷ ಆಯೋಜಿಸುವ ಒಂದು ಬಹುದೊಡ್ಡ ಕಾರ್ಯಕ್ರಮ. ಪುಸ್ತಕಗಳ ಬಿಡುಗಡೆ, ಹಿರಿಯ ವಿದ್ವಾಂಸರ ಸಾಹಿತ್ಯ ಸಂಸ್ಮರಣೆ, ಹಸ್ತಪ್ರತಿ ಸಂಪತ್ತು, ಗ್ರಂಥ ಪರಿಷ್ಕರಣಗಳ ವೈಧಾನಿಕತೆಗಳ ಕುರಿತ ವಿಷಯ ಮಂಡನೆ, ಚರ್ಚೆ, ಸಂವಾದ ಹೀಗೆ ವೈವಿಧ್ಯತೆಯಿಂದ ಕೂಡಿದ ಈ ಸಮ್ಮೇಳನ ಇಂದು ಮತ್ತು ನಾಳೆ ಪುತ್ತೂರಿನ ಈ ಒಂದು ನೆಲದಲ್ಲಿ ಸುದಾನ್ ಕಿಟಲ್ ಕೇಂದ್ರದ ಸಹಯೋಗದಲ್ಲಿ ನಡೆಯುತ್ತಿರುವುದು ಯೋಗವೆನ್ನಬೇಕು. ಸಮ್ಮೇಳನದ ಪೂರ್ವ ಸಿದ್ಧತೆಯಲ್ಲಿ ನಮಗೆ ನಿರಂತರವಾಗಿ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಮಾಡಿದವರು ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸಚಿ ರಮೇಶ್ ಅವರು, ಆಡಳಿತಾತ್ಮಕ ಅನುಮೋದನೆ ನೀಡಿದಂಥ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಬ್ಬಣ್ಣ ರೈ ಅವರಿಗೆ, ಇಬ್ಬರಿಗೂ ಮಹನೀಯರಿಗೂ ನಮ್ಮ ವಿಭಾಗದ ಪರವಾಗಿ ಮತ್ತು ಈ ಸಮ್ಮೇಳನದ ಪರವಾಗಿ ಗೌರವಪೂರ್ವಕವಾದಂಥ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸಮ್ಮೇಳನದ ಸಿದ್ಧತೆಯಲ್ಲಿ ಸಲಹೆ ಸಹಕಾರ ನೀಡಿದ ನಮ್ಮ ವಿಭಾಗದ ಪ್ರಾಧ್ಯಾಪಕ ಮಿತ್ರರಾದ ಡಾಕ್ಟರ್ ವೀರೇಶ್ ಬಡಗೇರ್, ಡಾಕ್ಟರ್ ಕೆ ರವೀಂದ್ರನಾಥ್, ಡಾಕ್ಟರ್ ಎಸ್ ಅಂಗಡಿ ಅವರು, ಡಾಕ್ಟರ್ SR ಚೆನ್ನವೀರಪ್ಪನವರು ಅವರಿಗೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾರ್ಯಾಲಯ ಸಿಬ್ಬಂದಿಗಳಾದ ಸೋಮಣ್ಣ ಸೂಡಿ ಅವರು, ಹಸ್ತಪ್ರತಿ ಸಂರಕ್ಷಕ ಆಗಿರುವಂಥ ಲಕ್ಷ್ಮೇಂದ್ರ ಸ್ವಾಮಿಯವರು, ನಮ್ಮ ವಿಭಾಗದ ಸಹಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಹುಲಿಗಮ್ಮ ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತೇನೆ. ಈ ವರ್ಷದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ AV ನಾವಡ್ ಅವರು ಈ ಒಂದು ಸ್ಥಳದಲ್ಲಿ ಅಂದರೆ ಸುದಾನ್ ಕಿಟಲ್ ಸೆಂಟರಿನ ಜೊತೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರನ್ನು ಪರಿಚಯಿಸಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲು ನಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಇದರ ಜೊತೆಗೆ ನಮ್ಮ ಈ ಒಂದು ಸುದಾನ್ ವಸತಿ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ವಿಜಯ್ ಹಾರ್ವಿನ್ ಅವರು ಮತ್ತು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ನಾಗರಾಜ್ ಅವರು ಸಹ ನಮಗೆ ಈ ಸಮ್ಮೇಳನದ ಸಿದ್ಧತೆಯಲ್ಲಿ ಸಂಪೂರ್ಣವಾದ ಒಂದು ಸಹಕಾರ ಮತ್ತು ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಇಂದು ಮತ್ತು ನಾಳೆ ನಡೆಯುವಂಥ ಈ ಎರಡೂ ದಿನದ ಸಮ್ಮೇಳನದಲ್ಲಿ ನಾವೆಲ್ಲರೂ ಸಹಿತ ಪಾಲ್ಗೊಳ್ಳಲು ಈ ಒಂದು ಸುದಾನ್ ಕಿಟಲ್ ಸೆಂಟರ್ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಕ್ಕಳ್ ಗಿರೀಶ್ ಭಟ್ ಅವರು ನಮ್ಮ ಒಂದು ಆಹ್ವಾನವನ್ನು ಒಪ್ಪಿ ಸಮ್ಮೇಳನವನ್ನು ಉದ್ಘಾಟಿಸಲು ಇಲ್ಲಿ ಆಗಮಿಸಿದ್ದಾರೆ. ಇನ್ನು ಈ ಒಂದು ಹಸ್ತಪ್ರತಿಗಳ ಪ್ರದರ್ಶನ ಈಗಾಗಲೇ ಮುಕ್ತಾಯವಾಗಿದೆ. ಇದನ್ನು ನಡೆಸಿಕೊಟ್ಟಂಥವರು ರೆವರೆಂಡ್ ವಿಜಯ್ ಹಾರ್ವಿನ್ ಅವರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ AV ನಾವಡ್ ಅವರ 2 ಗ್ರಂಥಗಳು ಮತ್ತು ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಸಂಪಾದಿಸಿದ 3 ಗ್ರಂಥಗಳು ಅನಾವರಣಗೊಳ್ಳಲಿವೆ, ಲೋಕಾರ್ಪಣೆಗೊಳ್ಳಲಿವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥವರು ನಮ್ಮ ಕನ್ನಡದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ತಾತಜೆ ವಸಂತ್ ಕುಮಾರ್ ಅವರು ನಮ್ಮ ಒಂದು ಮನವಿಯನ್ನು ಆಹ್ವಾನವನ್ನು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ಪ್ರಸಾರಾಂಗದಿಂದ ಪ್ರಕಟವಾಗಿರುವಂಥ 3 ಪುಸ್ತಕಗಳನ್ನು ಸಕಾಲಕ್ಕೆ ಮುದ್ರಣ ಮಾಡಿ ಒದಗಿಸಿಕೊಟ್ಟಿರುವಂಥ ಪ್ರಸಾರಾಂಗದ ನಿರ್ದೇಶಕರಾದ ಡಾಕ್ಟರ್ ಶೈಲಜಾ ಹಿರೇಮಠ್ ಮತ್ತವರ ಸಿಬ್ಬಂದಿಗಳ ನೆರವನ್ನು ನಾನು ಇಲ್ಲಿ ಸ್ಮರಣೆ ಮಾಡುತ್ತೇನೆ. ಇಂದು ಮತ್ತು ನಾಳೆ ನಡೆಯುವಂಥ ಈ ಒಂದು ಸಮ್ಮೇಳನದಲ್ಲಿ ಅನೇಕ ವಿದ್ವಾಂಸರು ಇಲ್ಲಿ ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು, ಶ್ರೀಕೃಷ್ಣ ಭಟ್ ಅವರು, ಇನ್ನೂ ಅನೇಕ ವಿದ್ವಾಂಸರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಸಮಾರೋಪ ಸಮಾರಂಭದಲ್ಲಿ ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪತ್ರಾಗಾರ ಸಹಾಯಕರಾಗಿರ್ತಕ್ಕಂಥ ಬೆನೆಟ್ G. ಅಮ್ಮನ್ ಮತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸಂಶೋಧನಾ ಪ್ರತಿಷ್ಠಾನದ ಸಂಶೋಧಕರಾಗಿರುವಂಥ ಡಾಕ್ಟರ್ SR ವಿಘ್ನರಾಜ್, ಈ ಇಬ್ಬರು ಮಹನೀಯರನ್ನು 2 ಸಂಸ್ಥೆಗಳ ಪರವಾಗಿ ನಾಳೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವು ಈ ಒಂದು ಸಮ್ಮೇಳನದ ಅಂಗವಾಗಿ ನಡೆಯಲಿದೆ. ಹೀಗಾಗಿ ಈ ಒಂದು ಸಮ್ಮೇಳನದಲ್ಲಿ ಅನೇಕ ವಿದ್ವಾಂಸರು ಮತ್ತು ನಮ್ಮ ಮಂಗಳೂರು ಮತ್ತು ಉಡುಪಿ ಪರಿಸರದ ಪ್ರಾಧ್ಯಾಪಕ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ವಿಶೇಷವಾಗಿ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಈ ಸಂದರ್ಭದಲ್ಲಿ ಇಲ್ಲಿ ಈ 2 ದಿನಗಳ ಸಮ್ಮೇಳನದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದಾರೆ. ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇದರ ಜೊತೆಗೆ ನಮಗೆ ಸಹಕಾರವನ್ನು ಕೊಟ್ಟಂಥವರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲ ಮಹನೀಯರ ಒಂದು ಸಹಕಾರಕ್ಕೆ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಪರವಾಗಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿ, ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವಂಥ ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಸರ್ವರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ಹೇಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಅಖಿಲ ಕರ್ನಾಟಕ
18ನೆಯ ಹಸ್ತಪ್ರತಿ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಉದ್ಘಾಟನೆಯನ್ನು ನೆರವೇರಿಸಲಿರುವಂತಹ ಡಾಕ್ಟರ್ ಅಜೆಕ್ಕಳ ಗಿರೀಶ್ ಭಟ್ ಅವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಡಾಕ್ಟರ್ ಅಜೆಕ್ಕಳ ಗಿರೀಶ್ ಭಟ್ ಅವರು ಮೂಲತಃ ಪುತ್ತೂರಿನವರು. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA 3 ಚಿನ್ನದ ಪದಕಗಳೊಂದಿಗೆ ಪ್ರಥಮ ರ್ಯಾಂಕಿನಲ್ಲಿ ಪಡೆದುಕೊಂಡಿದ್ದಾರೆ. ಹಾಗೆ ಇಂಗ್ಲಿಷ್ MA ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿರುವುದರಿಂದ ಇದನ್ನು ಹೇಳುವುದು ಉಚಿತ ಅಂತ ನನಗನ್ನಿಸ್ತದೆ. ಹಾಗೆ ಇವರು ಈಗ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಇವರು ಅಗ್ನಿರಸ, ಬುದ್ಧಿಜೀವಿ ವರ್ಸಸ್ ಬೌದ್ಧಿಕ ಸ್ವಾತಂತ್ರ್ಯ, ಅಸತ್ಯ ಅಥವಾ ಸತ್ಯ ಮುಂತಾದ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡದ ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಹಲವು ಪ್ರಕಟವಾಗಿದೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿಯೂ ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಭಾಗವಹಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 2 ಸಂಶೋಧಕರು PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಶ್ರೀಯುತರು ದೀಪೋಜ್ವಲನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮಗೆ ಬೆಳಕ ನೀಡು ಕೃಪೆಯನು, ಜ್ಯೋತಿ ಬೆಳಗಿ ಪ್ರಾರ್ಥಿಸುವೆವು, ಜ್ಯೋತಿ ಬೆಳಗಿ ಪ್ರಾರ್ಥಿಸುವೆವು ನಿನ್ನ ಅನುದಿನ. ಜಗಕ್ಕೆ ತನ್ನ ಸಾಹಿತ್ಯದಿಂದ ಕೊಡುಗೆ ನೀಡಿ ಪುನೀತನಾದ ಕಿಟಲ್ ಮಹಾಶಯ, ದೀಪ ಬೆಳಗಿ ಸ್ಮರಿಸುತ್ತಿಹೆವು, ದೀಪ ಬೆಳಗಿ ಸ್ಮರಿಸುತ್ತಿಹೆವು ನಿಮ್ಮ ಈ ದಿನ, ನಿಮ್ಮ ಈ ದಿನ. ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಡಾಕ್ಟರ್ ಅಜೆಕ್ಕಳ ಗಿರೀಶ್ ಭಟ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ 18ನೇ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವಂತಹ ನಮಗೆಲ್ಲ ಆದರಣೀಯರಾದಂತಹ ಪ್ರೊಫೆಸರ್ AV ನಾವಡ ಅವರೇ, ಹಾಗೆಯೇ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಸಾಚಿ ರಮೇಶ ಅವರೇ, ಪ್ರಾಧ್ಯಾಪಕರಾದ ಮತ್ತು ಹಸ್ತಪ್ರತಿ ಶಾಸ್ತ್ರ ವಿಭಾಗವನ್ನು ಈಗ ಮುನ್ನಡೆಸ್ತಾ ಇರುವಂತಹ ಡಾಕ್ಟರ್ FT ಹಳ್ಳಿಕೇರಿಯವರೇ, ಹಿರಿಯರಾದ ವಿದ್ವಾಂಸರಾದ ಮತ್ತು ಇವತ್ತು ಪುಸ್ತಕ ಬಿಡುಗಡೆಯನ್ನು ಮಾಡಲಿರುವಂತಹ ಪ್ರೊಫೆಸರ್ ತಾಳ್ತಗೆ ವಸಂತಕುಮಾರ್ ಅವರೇ, ಸುಧಾನಾ ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಇದರ ನಿರ್ದೇಶಕರಾದಂತಹ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರೇ, ಅದೇ ರೀತಿ ಸುಧಾನಾ ಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ವಿಜಯ್ ಹಾರ್ವೆನ್ ಅವರೇ, ಮುಖ್ಯೋಪಾಧ್ಯಾಯರಾದ ಮೇಡಮ್ ಶೋಭಾ ನಾಗರಾಜ್ ಅವರೇ, ಮತ್ತು ಇಲ್ಲಿ ಸಭೆಯಲ್ಲಿ ತುಂಬ ದೊಡ್ಡ ವಿದ್ವಾಂಸರು ಅನೇಕರಿದ್ದಾರೆ. ಹಾಗಾಗಿ ಒಬ್ಬೊಬ್ಬರ ಹೆಸರು ಕೂಡ ಹೇಳೋದು ಕಷ್ಟ. ಎಲ್ಲ ವಿದ್ವಾಂಸರೇ ಮತ್ತು ಪ್ರಾಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನವನ್ನು ಅತ್ಯಂತ ಪ್ರೀತಿ, ಗೌರವ ಮತ್ತು ಶ್ರದ್ಧೆಯಿಂದ
ನಾನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ದೇನೆ. ನಿಜವಾಗಿ ಈ ಹಸ್ತಪ್ರತಿಶಾಸ್ತ್ರ ಅನ್ನುವಂತಹ ಕ್ಷೇತ್ರದಲ್ಲಿ ನನಗಿರುವ ಪ್ರವೇಶ ಬಹಳ ಕಡಿಮೆ. ಆದರೂ ಹಂಪಿ ವಿಶ್ವವಿದ್ಯಾಲಯದವರು ಹಾಗೆಯೇ ಇದರ ಆಯೋಜಕರು ಪ್ರೊಫೆಸರ್ A.V. ನಾವಡ ಅವರು ಇವರೆಲ್ಲ ನನ್ನ ಮೇಲಿನ ಒಂದು ವಾತ್ಸಲ್ಯದಿಂದ ಈ ಒಂದು ಅವಕಾಶವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಈ ಕ್ಷೇತ್ರದಲ್ಲಿ ತುಂಬ ಅಧ್ಯಯನ ಮಾಡಿದಂತಹ ಅನೇಕ ಹಿರಿಯರು ಇಲ್ಲಿ ಇದ್ದೀರಿ. ಆದ್ದರಿಂದ ಹಸ್ತಪ್ರತಿ ಶಾಸ್ತ್ರದ ಬಗ್ಗೆ ನಾನು ಬಹಳ ವಿಚಾರಗಳನ್ನೇನು ಮಾತಾಡುವುದಿಲ್ಲ. ಮತ್ತು ಅದಕ್ಕೆಂದೇ ವಿಶೇಷವಾದ ಹಲವು ಗೋಷ್ಠಿಗಳು ಕೂಡ ಇಲ್ಲಿ ಇವೆ. ಆದರೂ ಉದ್ಘಾಟನೆ ಮಾಡಿದ ನೆಲೆಯಲ್ಲಿ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಆಡಬೇಕಾಗಿದೆ. ಈ ಸಮ್ಮೇಳನ ಪ್ರೊಫೆಸರ್ ನಾವಡ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂಥದ್ದು ನಿಜವಾಗಿ ಬಹಳ ಔಚಿತ್ಯಪೂರ್ಣವಾಗಿದೆ. ಈಗಾಗಲೇ ಡಾಕ್ಟರ್ ಹಳ್ಳಿಕೇರಿಯವರು ಉಲ್ಲೇಖಿಸಿದ ಹಾಗೆ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಗಟ್ಟಿಯಾದ ಅಡಿಪಾಯವನ್ನು ಹಸ್ತಪ್ರತಿಶಾಸ್ತ್ರಕ್ಕೆ ಹಾಕಿಕೊಟ್ಟವರು ಪ್ರೊಫೆಸರ್ ನಾವಡರು. ಅಥವಾ ಅದೊಂದು ವಿಭಾಗ ಅಂತಲ್ಲ, ಪ್ರಸಾರಾಂಗದ ವಿಚಾರದಲ್ಲೂ ಕೂಡ ತುಂಬ ಕೆಲಸಗಳನ್ನು ಅವರು ಮಾಡಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೆಸರನ್ನು ತಂದವರಲ್ಲಿ ಅವರು ಕೂಡ ಪ್ರಮುಖರಾಗಿ ಇರುವುದು ನಮಗೆಲ್ಲ ಗೊತ್ತಿದೆ. ನನಗೆ ಸುಮಾರು 17-18 ವರ್ಷ ಹಿಂದೆ ಇರ್ಬೋದು, ಅಥವಾ ನಿರ್ದಿಷ್ಟವಾದ ವರ್ಷ ನಮ್ಮ ಪಾದೇಕಲ್ಲು ವಿಷ್ಣು ಭಟ್ರಿಗೆ ಗೊತ್ತಿರ್ಬೋದು. 2005-6 ಆ ಇಸವಿಗಳಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಒಮ್ಮೆ ಹಸ್ತಪ್ರತಿ ಅಭಿಯಾನ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ, ಅದರಲ್ಲಿ ಸಣ್ಣ ಮಟ್ಟಿಗೆ ಭಾಗಿಯಾಗುವಂಥ ಒಂದು ಅವಕಾಶ ನನಗೂ ಸಿಕ್ಕಿತ್ತು. ಕ್ಷೇತ್ರ ಕಾರ್ಯವನ್ನು ಮಾಡಿ ಮನೆ ಮನೆಗಳಿಗೆ ಹೋಗಿ ಹಸ್ತಪ್ರತಿಯನ್ನು ಇದ್ದರೆ ಸಂಗ್ರಹ ಮಾಡುವುದು ಅಂಥದ್ದು ಅಂತ. ಆವಾಗ ವಿಟ್ಲ ಪರಿಸರದಲ್ಲಿ ಕೆಲವು ಮನೆಗಳಿಗೆ ನಾನು ಮತ್ತು ಆಗ ಅಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದಂತಹ ಬಳ್ಳ ವೆಂಕಟರಮಣ ಭಟ್ ಅವರು ಈಗ ಇಲ್ಲ, ನಮ್ಮ ಜೊತೆಗೆ ತೀರ್ಕೊಂಡಿದ್ದಾರೆ. ಅವರು ಕೆಲವು ಮನೆಗಳಿಗೆ ಸುತ್ತಾಡಿದ್ದೆವು. ಬಹಳ ಸಂಗ್ರಹ ಏನು ನಮಗೆ ಆಗಿರಲಿಲ್ಲ. ಆದರೆ ಆ ಹಸ್ತಪ್ರತಿಗಳ ಬಗ್ಗೆ ಒಂದು ನಾವು ಹೋದ ಮನೆಗಳಲ್ಲಾದರೂ ಒಂದು ಜಾಗೃತಿ, ಒಂದು ಎಚ್ಚರವನ್ನು ಮೂಡಿಸಲಿಕ್ಕೆ ನಮಗೆ ಸಾಧ್ಯ ಆಯಿತು. ನನಗೆ ಕುಮಾರವ್ಯಾಸನ ಪದ್ಯಗಳಲ್ಲಿ ಬಹಳ ಇಷ್ಟವಾದ ಪದ್ಯ ಒಂದು ಯಾವುದು ಅಂದರೆ ಈ ಹಲಗೆ ಬಳಪವ ಪಿಡಿಯ ದಗ್ಗಳಿಕೆ ಅಂತ ಹೇಳುವಂಥ ಆ ಸಾಲುಗಳು ಇರುವಂತಹ ಪದ್ಯ. ಇಲ್ಲಿ ಇರುವ ಹಿರಿಯರಿಗೆಲ್ಲ ಗೊತ್ತಿರುವಂತಹ ಪದ್ಯವೇ. ಕೆಲವು ವಿದ್ಯಾರ್ಥಿಗಳು ಕೇಳದೇ ಇರಲಿಕ್ಕೂ ಸಾಕು. ಕುಮಾರವ್ಯಾಸ ಹೇಳಿಕೊಳ್ಳುವಂಥದ್ದು, ಹಲಗೆ ಬಳಪವ ಹಿಡಿಯದ ಅಗ್ಗಳಿಕೆ. ಈ ಸ್ಲೇಟು ಕಡ್ಡಿ ಎಲ್ಲ ಬರೆದು ಒರೆಸುವ ಪ್ರಶ್ನೆ ಇಲ್ಲ ನಂದು. ಕಾವ್ಯವನ್ನು ಬರೆಯುವಾಗ ಕರ್ನಾಟ ಭಾರತ ಕಥಾಮಂಜರಿ ಬರೆದಂಥ ಕುಮಾರವ್ಯಾಸ ಹೇಳುವ ಮಾತು. ಪದವಿಟ್ಟು ಪದವಳು ಪದೊಂದಗ್ಗಳಿಕೆ ಅಂತ. ಅಂದರೆ ಹಾಗಾದರೆ ಅವನು ಬಹಳ ನಿಧಾನವಾಗಿ ಆಲೋಚನೆ ಮಾಡಿ ಬರೀತಾ ಇದ್ದಿರಬೇಕು ಅಂತ ನಾವು ಯೋಚನೆ ಮಾಡಿದರೆ ಹಾಗಲ್ಲ ಅಂತ ಅವನಿಗೆ ಈ ಡೌಟ್ ನಿಮಗೆ ಬರ್ತದೆ ಅಂತ ಅವನಿಗೆ ಗೊತ್ತಿದೆ. ಅದಕ್ಕಾಗಿ ಅವನು ಹೇಳ್ತಾನೆ, ಕಂಠಪತ್ರದ ಉಲುಹು ಕೆಡದಗ್ಗಳಿಕೆ ಅಂತ. ಈ ಕಂಠವನ್ನು ಉಪಯೋಗಿಸಿ, ನಮ್ಮ ದಬ್ಬಣದಾಗೆ ಇರುವ ರಚನೆ ಉಪಯೋಗಿಸಿ ಪತ್ರದಲ್ಲಿ ತಾಳೆಗರಿಯಲ್ಲಿ ಬರೆಯುವಾಗ ಈ ಬರುವಂತಹ ಸೌಂಡು, ಶಬ್ದ, ಉಲುಹು ಕೆಡದಂತೆ, ಅದು ನಿಲ್ಲದಂತೆ ನಾನು ಬರೀತೇನೆ ಅಂತ. ಹೀಗೆ ಆ ತಾಳೆಗರಿಗಳನ್ನೆಲ್ಲ ನೋಡುವಾಗ ಬೇರೆ ಬೇರೆ, ಈಗ ಧರ್ಮಸ್ಥಳದ ತಾಳೆಗರಿಗಳ ಇದನ್ನು ಸಂಗ್ರಹಾಲಯವನ್ನು ಕೂಡ ನಾನು ನೋಡಿದ್ದೇನೆ. ಬೇರೆ ಅನೇಕ ಕಡೆ ಇವತ್ತು ಕೂಡ ಕೆಲವು ಹಸ್ತಪ್ರತಿಗಳು ಅಲ್ಲಿ ಪ್ರದರ್ಶನಕ್ಕಿವೆ. ನೋಡಿದಾಗ ನಮಗೆ ಈ ಕುಮಾರವ್ಯಾಸನ ಈ ಕಂಠ ಪತ್ರದ ಉಲುಹು ಕೆಡದಂತೆ ಬರೆದದ್ದು ನೆನಪಾಗ್ತದೆ ಯಾವಾಗಲೂ. ಹಸ್ತಪ್ರತಿಗಳ ಅಧ್ಯಯನ ಕ್ಷೇತ್ರ ಅನ್ನೋದಿದೆಯಲ್ಲ, ಅದು ಅಷ್ಟು ಒಂದು ಆಕರ್ಷಣೆಯ ಕ್ಷೇತ್ರ ಅಲ್ಲ. ನಮ್ಮ ಅಧ್ಯಯನ ವಿಭಾಗಗಳಲ್ಲಿ ಅಥವಾ ಈ ಸಾಹಿತ್ಯ ಇತ್ಯಾದಿ ವಿಶ್ವವಿದ್ಯಾಲಯಗಳಲ್ಲಿ ವಿಭಾಗಗಳಿರ್ತಾವಲ್ಲ, ಬೇರೆ ಬೇರೆ ವಿಭಾಗಗಳು, MBA, MCOM, ಕನ್ನಡ, ಸಮಾಜಶಾಸ್ತ್ರ, ಇಂಗ್ಲೀಷು ಇದ್ದ ಹಾಗೆ ನಾವು ಈ ಕನ್ನಡ ಎನ್ನುವಂತಹ ಅಧ್ಯಯನದ ಒಂದು ದೊಡ್ಡ ವ್ಯಾಪ್ತಿಯ ಒಳಗೆ ಹಸ್ತಪ್ರತಿಶಾಸ್ತ್ರ ಅಂತ ಅನ್ನೋದನ್ನು ತಗೊಂಡಾಗ ಅದಕ್ಕೆ ಆಕರ್ಷಣೆ ಬಹಳ ಕಡಿಮೆ. ನಮ್ಮಲ್ಲಿ ಯಾವುದೇ ವಿಚಾರ ಸಂಕಿರಣಗಳಲ್ಲಿರ್ಬೋದು, ಕತೆ, ಕಾದಂಬರಿ, ನಾಟಕಗಳು, ಆ ರಚನೆಯನ್ನು ಮಾಡುವವರು, ಕವಿಗಳು, ನಾಟಕ ಬರೆಯುವವರು, ಕಾದಂಬರಿ ಬರೆಯುವವರು, ಕತೆಗಾರರಿಗೆ ಇರುವಂತಹ ಒಂದು ಗ್ಲಾಮರಸ್ ಸ್ಟಾರ್ ವ್ಯಾಲ್ಯೂ ಅಂತ ಏನು ಕರೀತೇವೆ, ಅಂಥದ್ದೆಲ್ಲ
ವಿಮರ್ಶಕರಿಗಿಲ್ಲ. ವಿಮರ್ಶಕರಿಗಾದರೂ ಸ್ವಲ್ಪ ಇರ್ತದೆ. ಈ ನಿಘಂಟಿನ ಕ್ಷೇತ್ರದಲ್ಲಿ, ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡಿದವರಿಗೆ ಅಷ್ಟು ಹೆಸರು ಬರುವುದಿಲ್ಲ. ಆದರೆ ಕೆಲಸ ನಿಜವಾಗಿ ಬಹಳ ದೊಡ್ಡ ಕೆಲಸ. ಅದು ಬಹಳ ವಿದ್ವತ್ತನ್ನು ಬೇಡುವ, ಬಹಳ ಶ್ರಮವನ್ನು ಬೇಡುವಂತಹ ಮತ್ತು ಸಮಯವನ್ನು ಬೇಡುವಂತಹ ಕೆಲಸ. ಈ ಹಸ್ತಪ್ರತಿಯ ಸಂಗ್ರಹಣೆ ಮತ್ತು ಅದನ್ನು ಮುದ್ರಣ ಮಾಡುವಂಥದ್ದು ಅನ್ನುವಂಥದ್ದು ತುಂಬ ಸಮಯವನ್ನು ಬೇಡುವಂತಹ ಕೆಲಸ. ಈ ಹಾಗೆ ನೋಡಿದರೆ ನಮ್ಮ ಈಚಿನ ವರ್ಷಗಳಲ್ಲಿ ನಮ್ಮ ಓರಿಯೆಂಟೇಷನ್, ಅಧ್ಯಯನದ ಓರಿಯೆಂಟೇಷನ್ ಇದೆಯಲ್ಲ, ಒಂದು ದಿಕ್ಕು ಹೆಚ್ಚಾಗಿ ನಾವು ಕನ್ನಡ ಅಥವಾ ಈ ಸಾಹಿತ್ಯದ ಅಧ್ಯಯನದಲ್ಲೂ ಕೂಡ ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ ಇಂತಹ ಶಾಸ್ತ್ರಗಳನ್ನೇ ಬಳಸಿಕೊಳ್ಳುವ ಮೂಲಕ ಸಮಾಜೋ ಸಾಂಸ್ಕೃತಿಕ ಅಧ್ಯಯನಗಳನ್ನೇ ಹೆಚ್ಚಾಗಿ ಮಾಡ್ತಾ ಇರುವಾಗ ಹಸ್ತಪ್ರತಿ ಅನ್ನುವುದು ಈ ಥರದ ಸಿದ್ಧಾಂತಗಳು, ವಿಶ್ಲೇಷಣೆಗಳಿಗೆ ಹೆಚ್ಚು ಅವಕಾಶವನ್ನು ನೀಡುವುದಿಲ್ಲ ಹಳೆಯ ಹಸ್ತಪ್ರತಿಗಳು. ಆದ್ದರಿಂದ ತನ್ನಷ್ಟಕ್ಕೆ ತಾನೇ ವರ್ತಮಾನಕ್ಕೆ ತಳಕು ಹಾಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಅದರ ಬಗ್ಗೆ ನಮ್ಮ ವಿದ್ವತ್ ಕ್ಷೇತ್ರದಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಅದರಲ್ಲೂ ವಿಶೇಷವಾಗಿ ಈಚಿನ ವರ್ಷಗಳಲ್ಲಿ ನಮ್ಮ ಸಾಹಿತ್ಯದ ವಿಭಾಗಗಳಲ್ಲಿ, ಅದು ಪದವಿ ಇರ್ಬೋದು, ಸ್ನಾತಕೋತ್ತರ ಪದವಿ ಇರ್ಬೋದು, ಹಳೆಗನ್ನಡವೇ ಕಡಿಮೆ ಅಂತ ಆಗುವಂತಹ ಮತ್ತು ಹಳೆಗನ್ನಡಕ್ಕೆ ಹೆಚ್ಚು ಅವಕಾಶ ಅಗತ್ಯ ಇಲ್ಲ ಎನ್ನುವಂತಹ ಒಂದು ಮನೋಭಾವ ಬೆಳೆಯುವಾಗ ಹಳೆಗನ್ನಡಕ್ಕಿಂತಲೂ ಹಿಂದೆ ಉಳಿದಂತಹ ಹಸ್ತಪ್ರತಿಗಳ ಅಧ್ಯಯನವಾಗಲಿ ಅಥವಾ ಶಾಸನಗಳ ಅಧ್ಯಯನವಾಗಲಿ ಮತ್ತಷ್ಟು ಕಡೆಗಣನೆಗೆ ಒಳಗಾಗುವಂಥದ್ದು ನಿರೀಕ್ಷಿತವೇ ಆಗಿದೆ. ಗ್ರಂಥ ಸಂಪಾದನೆ, ಹಸ್ತಪ್ರತಿಶಾಸ್ತ್ರ ಮತ್ತು ಗ್ರಂಥ ಸಂಪಾದನೆಗೆ ಎಲ್ಲ ನೇರವಾಗಿ ಸಂಬಂಧ ಇರುವುದು ತಮಗೆಲ್ಲ ಗೊತ್ತಿದೆ. ಅಥವಾ ಗ್ರಂಥ ಸಂಪಾದನೆ ಮಾಡುವವರಿಗೆ ಈ ಹಸ್ತಪ್ರತಿಗಳ ಬಗ್ಗೆ ಹೆಚ್ಚು ಮಾಹಿತಿ ಇರಬೇಕಾದ್ದು. ಗ್ರಂಥ ಪ್ರಕಟಣೆ ಒಂದು ತೌಲನಿಕವಾಗಿ ನೋಡಿದರೆ ಸುಲಭದ ಕೆಲಸ. ಗ್ರಂಥ ಸಂಪಾದನೆಗೆ ಹೆಚ್ಚು ಕೆಲಸ ಇದೆ. ಅಲ್ಲಿ ಹಿಂದೆ ಒಂದು ಈ ಸಾಂಪ್ರದಾಯಿಕವಾದ ಗ್ರಂಥ ಸಂಪಾದನೆ ಮತ್ತು ಆಧುನಿಕ ಪ್ರಜ್ಞೆಯ ಗ್ರಂಥ ಸಂಪಾದನೆ ಅಂತ ಸುಮಾರು ಕಳೆದ 25-30 ವರ್ಷಗಳಿಂದ ನಾವು ಒಂದು ಹೊಸ ಬಗೆಯ ಚಿಂತನೆಯನ್ನು ಕಾಣ್ತಾ ಇದ್ದೇವೆ. ಹಾಗೆ ನೋಡಿದರೆ ಈ ಮೂಲ ಯಾವುದು ಅನ್ನುವ ಶೋಧ ಗ್ರಂಥ ಸಂಪಾದನೆಯಲ್ಲಿ ಕೆಲವು ಆಧುನಿಕ ಚಿಂತನೆಯವರು ಇದನ್ನು ಮೂಲವ್ಯಾಧಿ ಅಂತಲೂ ತಮಾಷೆ ಮಾಡೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ನಾನು ಹಾಗೆ ತಮಾಷೆ ಮಾಡಲಿಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಮೊಳೆ ಜೋಡಿಸಿ ಪುಸ್ತಕ ಪ್ರಿಂಟ್ ಮಾಡುವ ಕಾಲದಲ್ಲಿ 50, 60, 70 ವರ್ಷಗಳ ಹಿಂದೆ ಕೂಡ ಅಡಿಟಿಪ್ಪಣಿಯಾಗಿ ಕಾಪ್ರತಿ, ಗಾಪ್ರತಿ, ಖಾಪ್ರತಿ ಅಂತ ಒಂದು 50 ಪ್ರತಿಗಳ ಉಲ್ಲೇಖ ಮಾಡಿ ಯಾವ ಪ್ರತಿಯಲ್ಲಿ ಏನಿದೆ ಅಂತ ಕೊಟ್ಟವರು ಮೂಲ ಅಂತ ಮೇಲೆ ಒಂದು ಕೊಟ್ಟಿದ್ದಾರಪ್ಪ. ಅದನ್ನು ನಾವು ಅವಹೇಳನ ಮಾಡಿದರೆ ಹೇಗೆ? ಅವರಿಗೆ ಬರೇ ಮೂಲ ಕೊಡ್ಬೋದಿತ್ತು. ಅಷ್ಟೆಲ್ಲ ಶ್ರಮಪಟ್ಟು ಅಡಿಯಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಗೌರವಿಸಬೇಕು. ಆದ್ದರಿಂದ ಸಾಂಪ್ರದಾಯಿಕ ಗ್ರಂಥ ಸಂಪಾದನೆ ಇವತ್ತಿನ ಗ್ರಂಥ ಸಂಪಾದನೆಗಿಂತಲೂ ಹೆಚ್ಚು ಬಹುಶಃ ಶ್ರಮಪಟ್ಟು ಮಾಡಿರ್ತಾರೆ ಅಂತ ನಾನಂತ ಅಂದ್ಕೊಂಡಿದ್ದೇನೆ. ನಮಗೆ ಅಂದರೆ ಈ ಕಾಲದಲ್ಲಿ ಕೂಡ ಈ ಥರ ಅಡಿಟಿಪ್ಪಣಿ ಕೊಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಇಷ್ಟೆಲ್ಲ ಕಂಪ್ಯೂಟರ್ ಕೆಲಸಗಳಿದ್ದೇನೆ. ನಮ್ಮಲ್ಲಿ ಇತ್ತೀಚೆಗೆ ಒಂದು ಪುಸ್ತಕ ಮೊನ್ನೆ ಬಿಡುಗಡೆ ಆಯಿತು, ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಇಂಡೆಕ್ಸ್ ಕೊಡಲಿಕ್ಕೆ ಅದನ್ನು ಸಿದ್ಧಪಡಿಸಿದ ಲೇಖಕರು ಕಂಪ್ಯೂಟರ್ನಲ್ಲಿ ಸಿದ್ಧ ಮಾಡಿದರೆ ಆಗ್ಬೋದು, ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಕಂಪ್ಯೂಟರ್ನವರು ಏನೋ ಅದು ತಂತ್ರಜ್ಞಾನಕ್ಕೆ ನಮಗೆ ಸರಿ ಸಿಗ್ತಾ ಇಲ್ಲ, ಈಗಿನ ಹೊಸ ಇನ್ ಡಿಸೈನೇ ಯಾವುದೋ ಇದು ಅಂತ ಅವರು ಹೇಳ್ತಾ ಇದ್ದಾರೆ. ಕೊನೆಗೆ ಬರೀ ಶಬ್ದಗಳ ಪಟ್ಟಿ ಕೊಡುವುದು, ಪುಸ್ತಕ ಪೇಜ್ ನಂಬರೇ ಬೇಡ ಅಂತ ಹೇಳುವ ತೀರ್ಮಾನಕ್ಕೆ ಬರಬೇಕಾಯಿತು. ಇವತ್ತು ನಾವು ಆ ಸ್ಥಿತಿಯಲ್ಲಿ ಇದ್ದೇವೆ. ಆದ್ದರಿಂದ ಮೊಳೆ ಜೋಡಿಸುವ ಕಾಲದಲ್ಲಿ ಈ ಕ ಆ ಪ್ರತಿಗಳು ಅಂತ ಪಟ್ಟಿ ಮಾಡಿ ಅದರ ಈ ವಿವರ ಕೊಟ್ಟಂಥದ್ದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಆಮೇಲೆ ಈ ಮ್ಯಾನುಸ್ಕ್ರಿಪ್ಟಾಲಜಿ ಅಥವಾ ಕೋಡಿಕಾಲಜಿ ಅಂತ ಏನೋ ಇನ್ನೊಂದು ಶಬ್ದವು ಕೂಡ ಅದಕ್ಕೆ ಬಳಸ್ತಾರೆ. ಇದರಲ್ಲಿ ಬಹಳ ಸ್ವಾರಸ್ಯಕರ ಅಂಶ ಇದೆ. ಯುರೋಪಿನಲ್ಲೆಲ್ಲ ಚರ್ಮದ ಶೀಟಿನಲ್ಲಿ, ಹಾಳೆಯಲ್ಲಿ ಮ್ಯಾನುಸ್ಕ್ರಿಪ್ಟ್ ಅಥವಾ ಹಿಂದಿನ ಹಸ್ತಪ್ರತಿಗಳೆಲ್ಲ ಲಭ್ಯ ಆಗ್ತಂತೆ. ಬಹುಶಃ ಭಾರತ ಅಥವಾ ದಕ್ಷಿಣ ಏಷ್ಯಾದ ಭಾಗಗಳಲ್ಲಿ ಚರ್ಮದ ಹಸ್ತಪ್ರತಿಗಳ ಬಳಕೆ ತುಂಬ ಕಡಿಮೆ ಅಂತ ನಾನು ಭಾವಿಸಿದ್ದೇನೆ. ನಾನು ಹೆಚ್ಚು ಇದರಲ್ಲಿ ಅಧ್ಯಯನ ಮಾಡಿಲ್ಲ. ಆದರೆ ಒಂದು ನನ್ನ ಊಹೆಯ ಪ್ರಕಾರ ವಿಶೇಷವಾಗಿ ಕನ್ನಡದಲ್ಲೆಲ್ಲ ಅಂತೂ ಚರ್ಮದ ಹಸ್ತಪ್ರತಿಗಳು ಇಲ್ಲವೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ
ಬರಹಗಳು ಈಗ ಆಧುನಿಕ ಗ್ರಂಥ ಸಂಪಾದನೆ ಅಂತ ಬಂದಾಗ ಮುಖ್ಯವಾಗಿ ಮೌಖಿಕವಾದಂತಹ ಸಾಹಿತ್ಯವನ್ನು ಕೂಡ ಸಂಪಾದಿಸಿ ಬರೆಯುವಂತಹ ಒಂದು ಜಾನಪದ ಕ್ಷೇತ್ರದ ಅಧ್ಯಯನ ಬಂದ ನಂತರ ಅದನ್ನು ದಾಖಲಿಸುವಂತಹ ಕ್ರಮ ಇದೆ ನೋಡಿ. ಅಂದರೆ ಈ ಬರಹ ರೂಪದಲ್ಲಿ ದಾಖಲಿಸುವಂಥ, ಹಿಂದೆ ನಮ್ಗೆ ಗೊತ್ತಿದೆ ವೇದಕಾಲ ಅಥವಾ ಬಹಳ ಹಿಂದೆ ಈ ಬರಹ ರೂಪ ಇರಲಿಲ್ಲ, ಲಿಪಿಗಳ ಬಳಕೆ ಇರಲಿಲ್ಲ, ಲಿಪಿಗಳ ಅಗತ್ಯವೂ ಬಹುಶಃ ಅವರಿಗೆ ಕಾಣಲಿಲ್ಲ. ಕ್ರಮೇಣ ಈ ಸತ್ಯ ಶಾಶ್ವತವಾಗಿ ಉಳಿಯಬೇಕು, ಕಾಲ ದೇಶವನ್ನು ವ್ಯಾಪಿಸಬೇಕು ಅನ್ನೋ ಈ ಕಾಲ ಮತ್ತು ದೇಶ ಅನ್ನೋ ಎರಡು ಪರಿಕಲ್ಪನೆ ಗಮನಿಸಿ. ಮುಂದಿನ ಕಾಲಕ್ಕೆ ಉಳಿಬೇಕು ಮತ್ತು ದೇಶ, ನಮ್ಮ ಕಾಲದಲ್ಲೇ ಬೇರೆ ದೇಶಗಳಿಗೆ, ದೇಶ ಅಂದರೆ ಪ್ರದೇಶ ಎಂಬ ಅರ್ಥದಲ್ಲಿ ಬೇರೆ ಪ್ರದೇಶಗಳಿಗೆ ವ್ಯಾಪಿಸಬೇಕು ಅಂತ ಅಂದುಕೊಂಡ ಕಾರಣದಿಂದಲೇ ಬಹುಶಃ ಈ ಲಿಪಿ ಸಂಕೇತಗಳು ಬಂದು ಅವುಗಳು ಸಮಗ್ರವಾಗಿ ವ್ಯಾಪಿಸಿರ್ಬೋದು. ನಮ್ಮ ಇವತ್ತಿನಷ್ಟು ಯಾವುದೇ ಸಂವಹನ ಮಾಧ್ಯಮಗಳಾಗಲಿ ಸಂಚಾರದ ಮಾಧ್ಯಮಗಳಾಗಲಿ ಇಲ್ಲದಂತಹ ಕಾಲದಲ್ಲಿ ಕೂಡ ಪಂಪ, ರನ್ನನಂತಹ ಪ್ರಾಚೀನ ಕಾಲದ ಕವಿಗಳು ಹೆಚ್ಚು ಕಡಿಮೆ ಕರ್ನಾಟಕದಾದ್ಯಂತ ಪ್ರಚಾರಕ್ಕೆ ಬಂದದ್ದನ್ನು ಈ ಹಸ್ತಪ್ರತಿಗಳ ಮೂಲಕವೇ ಬಹುಶಃ ಅವರು ಒಬ್ಬರೊಬ್ಬರು ಪ್ರತಿ ಮಾಡಿ ಮಾಡಿ ಅದು ಮುಂದೆ ಬಂದಿರ್ಬೋದು ಅಂತ, ಇಡೀ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ವ್ಯಾಪಿಸಿರ್ಬೋದು. ಆದರೆ ಈ ಬರಹಕ್ಕೆ, ಲಿಪಿಗೆ ಬರಹ ಮೂಲಕ ಶಾಶ್ವತಗೊಳಿಸುವಂಥ ಕ್ಷರವಾಗದಂತೆ ಅಕ್ಷರಗೊಳಿಸುವಂತಹ ಈ ಕ್ರಮ ಬಂತಲ್ಲ, ಈಗ ನಾವು ಈ ಚಕ್ರ, ಬಹುಶಃ ಕಾಲಚಕ್ರ ಒಂದು ಪೂರ್ತಿ ಸುತ್ತು ತಿರುಗಿದ್ದನ್ನು ನಾವು ಕಾಣ್ತೇವೆ. ಈ ಕಾಲವನ್ನು ಪೋಸ್ಟ್ ಟ್ರುತ್ ಅಂತಲೂ ಹೇಳ್ತಾರೆ, ಪೋಸ್ಟ್ ಟ್ರುತ್ ಅಂತ. ಅಂದರೆ ಬಹುಶಃ ಅದನ್ನು ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಗೊತ್ತಿಲ್ಲ, ಸತ್ಯೋತ್ತರ ಯುಗ ಅಂತ ಕರಿಬೋದ ಏನು. ಅಂದರೆ ಸತ್ಯ ಸ್ಥಿರವಾಗಿರಲಿಕ್ಕೆ ಅದು ಬೈಬಲ್ನನ್ನು ಬರೆದದ್ದಿರ್ಬೋದು, ಕುರಾನ್ನಂಥ ಹೋಲಿ ಬುಕ್ಕನ್ನು ಬರಹ ಮೂಲಕ ಬರೆದದ್ದಿರ್ಬೋದು. ಇವತ್ತು ಬರಹ ಮತ್ತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಒಂದು ಕಾಲದಲ್ಲಿ ನಾವಿದ್ದೇವೆ. ಈಗ ಶಾಲೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕಾಪಿ ಬರೆಯುವ ಪದ್ಧತಿ ಇಲ್ಲ. ನಮ್ಮ ಕಾಲದಲ್ಲಿ ನಾವು ನೋಟ್ಸು ಬರೀಬೇಕಿತ್ತು, ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕಿತ್ತು. ಕೆಲವು ಒಂದು 10-15 ವರ್ಷಗಳಿಂದ ಈಚೆಗೆ ಈ ಜೆರಾಕ್ಸು ಇತ್ಯಾದಿಗಳು ತಂತ್ರಜ್ಞಾನ ಬಂದ ಮೇಲೆ ನೋಟ್ಸ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಮತ್ತು ಎಷ್ಟೋ ರೆಫರೆನ್ಸ್ ಬುಕ್ಗಳು ಅಂತ ಹೇಳಿದರೆ ಅದು ಗೈಡಿನ ರೀತಿಯಲ್ಲಿ ಇರುವುದರಿಂದ ನೋಟ್ಸನ್ನು ಬರೆಯುವ ಪ್ರಶ್ನೆ ಹೋಯಿತು. ಆನಂತರ ಈಗ ನೀವು ನೋಡಿದರೆ ಎಷ್ಟೋ ಪರೀಕ್ಷೆಗಳೇ ಕಂಪ್ಯೂಟರ್ನ ಮೂಲಕ ಆಗ್ತವೆ. ಅದು ಟಿಕ್ ಮಾಡೋದಿರ್ಬೋದು, ಇನ್ನು ಕಂಪ್ಯೂಟರ್ನಲ್ಲೇ ಒಂದು ಸ್ವಲ್ಪ ಉದ್ದಕ್ಕೆ ಬರೀಲಿಕ್ಕಿದ್ರೂ ಕಂಪ್ಯೂಟರ್ನಲ್ಲೇ ಟೈಪ್ ಮಾಡುವಂಥ ವ್ಯವಸ್ಥೆ ಕೂಡ ಈಗ ಬೇರೆ ಕೋರ್ಸುಗಳಲ್ಲೆಲ್ಲ ಬಂದುಬಿಟ್ಟಿದೆ. ಆದ್ದರಿಂದ ಕೈಯಲ್ಲಿ ಬರೆಯುವಂಥದ್ದು ಹೋಯಿತು. ಮತ್ತು ಇವತ್ತು ನಮ್ಮ ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ನಾವು ಮಾತಾಡಿದ್ದನ್ನೇ ದಾಖಲಿಸಿ ಅಕ್ಷರ ರೂಪಕ್ಕೆ ಇಳಿಸುವ ಕಾಲ ಬಂದದ್ರಿಂದ, ಅಂಥ ತಂತ್ರಾಂಶ ಬಂದದ್ರಿಂದ ಬಹುಶಃ ಇನ್ನು ಒಂದು 4-5 ವರ್ಷದಲ್ಲಿ ಪರೀಕ್ಷೆಯಲ್ಲಿ ಕೂಡ ನಾವು ಬರೆಯುವ ಅಗತ್ಯ ಇಲ್ಲ. ಏನಾದರೂ ನಮಗೆ ಗೊತ್ತಿದ್ದದನ್ನು ಕಂಪ್ಯೂಟರ್ನ ಎದುರು ಇನ್ನೊಂದು ಡಿವೈಸ್ ಅದಕ್ಕೆ ಸಂಬಂಧಪಟ್ಟದ್ರ ಎದುರು ಹೇಳಿ ನಾವು ಮುಗಿಸುವ ಮೊದಲೇ ಅದು ನಮ್ಮ ರಿಸಲ್ಟನ್ನು ಕೂಡ ಕೊಡುವಂತಹ ಕಾಲ ಇನ್ನು ಕೆಲವೇ ವರ್ಷಗಳಲ್ಲಿ, 3-4 ವರ್ಷಗಳಲ್ಲಿ ಬರ್ಬೋದು. ಆದ್ದರಿಂದ ಅಕ್ಷರ ನಿಮ್ಮ ಚಂದ ಇರಬೇಕು, ಆ ಕಾನ್ಸೆಪ್ಟ್ ಇಲ್ಲ. ಚಂದ ಅಕ್ಷರ ಇರಬೇಕು ಅಥವಾ ಅಕ್ಷರ ಬರೀಲಿಕ್ಕೆ ಕಲಿಬೇಕು, ಇದು ಎಲ್ಲ ಹೊರಟು ಹೋಗ್ಬೋದು ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಈಗ ಫೇಸ್ಬುಕ್ಕಿನಲ್ಲಿ ಲೈವ್ ನೀವು ಮಾತಾಡಿದರೆ ಅದು ಇಂಗ್ಲೀಷಲ್ಲಿ ಮಾತಾಡಿದರೆ ಅದು ಕೆಳಗೆ ಬರೀತಾ ಹೋಗ್ತದೆ, ಸಬ್ ಟೈಟ್ಲ್ ಇಂಗ್ಲೀಷಲ್ಲಿ ಬರ್ತಾ ಹೋಗ್ತದೆ. ಇವತ್ತು ಅಷ್ಟು ವ್ಯವಸ್ಥೆಯನ್ನು ಫೇಸ್ಬುಕ್ಕಿನವರು ಮಾಡಿ ಇಟ್ಟಿದ್ದಾರೆ ಮತ್ತು ಬಹುಮಟ್ಟಿಗೆ ಕರೆಕ್ಟಾಗೇ ಇರ್ತದೆ. ಕೆಲವೊಂದು ಶಬ್ದಗಳು ಮಾತ್ರ ತಪ್ಪುತ್ತದೆ ಬಿಟ್ಟರೆ ಹೆಚ್ಚು ಕಡಿಮೆ ಸರಿಯಾಗಿ ಅದು ಬರೀತದೆ. ನಮ್ಮ ಭಾರತೀಯರ ಕಂಗ್ಲೀಷನ್ನು ಕೂಡ ಅದು ಸರಿಯಾಗಿ ಬರೆಯುವಷ್ಟು ತರಬೇತಿ ಇವತ್ತು ಫೇಸ್ಬುಕ್ಕಿಗೆ ಇದೆ. ಹಾಗಾಗಿ ಇನ್ನು ನಾವು ಮತ್ತೆ ಪೋಸ್ಟ್ ಟ್ರುತ್ತಿನ ಕಾಲದಲ್ಲಿ ಅಕ್ಷರದಿಂದ ಬರೇ ಪದಕ್ಕೆ, ಶಬ್ದಕ್ಕೆ ಹೋಗುವಂಥ ಕಾಲದಲ್ಲಿದ್ದೇವೆ. ಮತ್ತು ಹಸ್ತಪ್ರತಿ ಶಾಸ್ತ್ರ ಅಥವಾ ಈ ಹಸ್ತಪ್ರತಿಗಳ ಪ್ರಯೋಜನ ಏನಿದೆ ಇದರ ಬಗ್ಗೆ ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಿದೆ. ಸರಳವಾಗಿ ಹೇಳುವುದಾದರೆ ನಮ್ಮ ಇಡೀ ಸಾಂಸ್ಕೃತಿಕ ಚರಿತ್ರೆಯನ್ನು ದಾಖಲಿಸುವಂತಹ ದಾಖಲಿಸಿದಂತಹ ದಾಖಲೆಗಳು ಅಂದರೆ ಅದು ಹಸ್ತಪ್ರತಿಗಳು. ನಾನು ನಮ್ಮ ಡಾಕ್ಟರ್ ವಿಘ್ನರಾಜ ಅವರು ಸಂಪಾದಿಸಿದಂಥ ಧರ್ಮಸ್ಥಳದಲ್ಲಿರುವಂಥ ಹಸ್ತಪ್ರತಿಗಳ ಒಂದು ಸೂಚಿಯನ್ನು ಗಮನಿಸ್ತಾ ಇದ್ದೆ. ಎಷ್ಟೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಆ ಪರಿವಿಡಿ ನೋಡಿದರೆ ಗೊತ್ತಾಗ್ತದೆ. ಎಷ್ಟೆಲ್ಲ ನಾವು ಪರಿವಿಡಿ ಮಾತ್ರ ನೋಡಿ ಸಂತೋಷ ಪಡುವುದು, ಗ್ರಂಥವನ್ನು ನೋಡಲಿಕ್ಕೆ ನಮಗೆ
ವ್ಯವಧಾನವೇ ಇಲ್ಲ ಇವತ್ತು. ಆ ಥರ ಕಾಲದಲ್ಲಿದ್ದೇವೆ. ಅದು ಬೇರೆ. ಆ ಪರಿವಿಡಿ ನೋಡಿದರೂ ಸಾಕು, ಗಣಿತ, ವೈದ್ಯಕೀಯ, ಛಂದಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಕಾವ್ಯ ಇತ್ಯಾದಿ ಕಾವ್ಯಗಳಲ್ಲೇ ಬೇರೆ ಬೇರೆ ನಮೂನೆ ಹೇಗೂ ಇದೆಯಲ್ಲ, ಎಷ್ಟೆಲ್ಲ ವಿಧಗಳ ಹಸ್ತಪ್ರತಿಗಳು ಕೇವಲ ಕನ್ನಡ ಭಾಷೆಗೆ ಸಂಬಂಧಪಟ್ಟದ್ದು. ಲಿಪಿ ಬೇರೆ ಇರ್ಬೋದು, ಕೆಲವು ಸಂಸ್ಕೃತ ಭಾಷೆಯದ್ದು ಕನ್ನಡ ಲಿಪಿಯಲ್ಲಿರುವಂಥದ್ದು ಇರ್ಬೋದು. ಒಟ್ಟಿನಲ್ಲಿ ಅಷ್ಟು ವೈವಿಧ್ಯಮಯವಾದ್ದು ವೈದ್ಯಕೀಯ ಕ್ಷೇತ್ರ. ನಿಘಂಟುಗಳು, ಎಷ್ಟು ನಿಘಂಟುಗಳು ನಮಗೆ ಹಸ್ತಪ್ರತಿಯಲ್ಲಿ ಸಿಗ್ತವೆ. ಹಾಗಾಗಿ ಇದು ಇನ್ನೂ ಒಂದು ನಾವು ಗಮನಿಸ್ಬೋದು. ನಮ್ಮ ಭಾರತೀಯತೆಯ ಒಂದು ವೈಶಿಷ್ಟ್ಯ ಅಂತಂದರೆ ಧಾರ್ಮಿಕತೆ, ಸಾಂಸ್ಕೃತಿಕತೆ, ಸಾಮಾಜಿಕತೆ ಇದೆಲ್ಲ ಮಿಕ್ಸ್ ಆಗಿರುವಂಥದ್ದು. ಆದ್ದರಿಂದ ಹಸ್ತಪ್ರತಿಗಳಂಥದ್ದಿರ್ಬೋದು ಅಥವಾ ಇತರ ಅನೇಕ ಕಲೆ ಅಥವಾ ಸಾಂಸ್ಕೃತಿಕ ದ್ರವ್ಯಗಳೇನಿವೆ ಅವುಗಳನ್ನು ಪೋಷಿಸುವಂಥ ಕೆಲಸವನ್ನು ಧಾರ್ಮಿಕ ಕೇಂದ್ರಗಳು, ಬಸದಿಗಳು, ಮಠಗಳು, ಈ ಥರದ ದೇವಾಲಯಗಳು ಇಂಥವುಗಳೇ ಮಾಡಿದ್ದನ್ನು ನಾವು ಕಾಣ್ತೇವೆ. ಬೌದ್ಧ ಕ್ಷೇತ್ರಗಳು ಕೂಡ ಈಗಲೂ ಕೂಡ ಇದನ್ನು ಧರ್ಮಸ್ಥಳದಂಥ ಕೇಂದ್ರ ಇರ್ಬೋದು, ಮಠಗಳಿರ್ಬೋದು, ಕೆಲವೊಂದು ಖಾಸಗಿ ಸಂಸ್ಥೆಗಳು, ವಿಶೇಷವಾಗಿ BM ಶ್ರೀ ಪ್ರತಿಷ್ಠಾನವನ್ನು ನಾವು ಉಲ್ಲೇಖಿಸ್ಬೋದು. ಬೆಂಗಳೂರಿನಲ್ಲಿರುವಂಥದ್ದು. ಅವರು ಸಾಕಷ್ಟು, ಅಲ್ಲಿ ಕೂಡ ನಾನು ನೋಡಿದ್ದೇನೆ ಹಸ್ತಪ್ರತಿ ಭಂಡಾರ. ಸಾಕಷ್ಟು ಹಸ್ತಪ್ರತಿಗಳನ್ನು ಅವರು ಬಹಳ ಚೆನ್ನಾದ ರೀತಿಯಲ್ಲಿ ಸಂಗ್ರಹಿಸಿದ್ದಾರೆ. ಮತ್ತು ಈಗ ನಿಮ್ಗೆ ಗೊತ್ತಿರುವ ಹಾಗೆ ಜರ್ಮನಿ ಮತ್ತು ಬ್ರಿಟಿಷ್ ಲೈಬ್ರರಿ ಇಲ್ಲೆಲ್ಲ ಕೂಡ ಹಸ್ತಪ್ರತಿಗಳ ಭಾರತದ ಹಸ್ತಪ್ರತಿಗಳು ಕೂಡ ಬಹುಶಃ ಅನೇಕ ಹಸ್ತಪ್ರತಿಗಳು ಲಭ್ಯ ಇರಬಹುದು. ಒಂದು ಹಸ್ತಪ್ರತಿ ಚೀನಾದಲ್ಲಿ ಸಿಕ್ಕಿದ್ದಂತೆ, ಅದು ಸುಮಾರು ಕ್ರಿಸ್ತಶಕ 2-3ನೇ ಶತಮಾನ ಇರ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಮಹಾಭಾರತದ ವಿವರಗಳು, ಪರ್ವಗಳ ಹೆಸರುಗಳು, ಆಮೇಲೆ ಚಾಣಕ್ಯನ ಅರ್ಥಶಾಸ್ತ್ರದ ಬಗ್ಗೆ, ಆಮೇಲೆ ಮನುಸ್ಮೃತಿಯ ಬಗ್ಗೆ, ಹೀಗೆ ಅನೇಕ ಅಂಶಗಳು ಅದರ ಇಡೀ ಬಹುಶಃ ಸಿಕ್ಕಿರಲಿಕ್ಕಿಲ್ಲ, ಸಿಕ್ಕಿದ ಭಾಗಗಳಲ್ಲಿ ಸಿಗ್ತದೆ ಅಂತ. ಆಮೇಲೆ ನಮ್ಮ ವಿಶೇಷವಾಗಿ ಕನ್ನಡದ ಹಸ್ತಪ್ರತಿಗಳನ್ನೇ ಗಮನಿಸಿದ್ರು ಕೂಡ ಬಹು ಕನ್ನಡಗಳಿಗೆ ಯಾವ ಯಾವ ರೀತಿಯ ಕನ್ನಡದ ಶೈಲಿಗಳಿತ್ತು, ಲಿಪಿ ಯಾವ ರೀತಿ ವಿಕಾಸವಾಗುತ್ತಾ ಬಂತು. ನಾವಿವತ್ತು ನಾನು ಹೇಳಿದೆ ಆಗಲೇ, ಲಿಪಿ ಇನ್ನೂ ಅಗತ್ಯ ಇಲ್ಲದೆ ಹೋಗ್ಬೋದು ಅಂತ. ಆದರೂ ಕೂಡ ನಮ್ಮ ಕುತೂಹಲಕ್ಕಾದರೂ ಕೂಡ ಲಿಪಿಯ ಒಂದು ವಿಕಾಸದ ಚರಿತ್ರೆ ನಮಗೆ ಆ ಮೂಲಕ ಸಿಗ್ಬೋದು. ನಮ್ಮ ಪ್ರಾಚೀನ ಕಾವ್ಯಗಳಿರ್ಬೋದು, ಯಕ್ಷಗಾನದ ಬಗ್ಗೆ ಇಲ್ಲಿ ಕೃತಿಗಳ ಬಗ್ಗೆ ಒಂದು ಗೋಷ್ಠಿಯೇ ಇದೆ. ಒಂದು ಸ್ವಾರಸ್ಯಕರ ಅಂಶ, ಒಂದು ಯಾವುದೋ ಲೇಖನದಲ್ಲಿ ನಾನು ಕೆಲವು ಸಮಯದ ಹಿಂದೆ, ಯಾರ ಲೇಖನ ಅಂತ ನೆನಪಿಲ್ಲ, ಓದುವಾಗ ನಿರುದ್ಯೋಗದ ಹೊತ್ತಿನಲ್ಲಿ ಈ ಪ್ರತಿ ಮಾಡಲಾಗಿದೆ ಅಂತ ಉಲ್ಲೇಖ ಸಿಗ್ತದೆ ಅಂತ ಓದಿದೆ. ಈ ಕೊರೋನಾ ಕಾಲದಲ್ಲಿ ನಾವು ನಿರುದ್ಯೋಗವಾಗಿದ್ದಾಗ ತುಂಬ ಜನ ಸಾಹಿತಿಗಳು ಬಹಳ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಹಸ್ತಪ್ರತಿಯನ್ನು ನಿರುದ್ಯೋಗದ ಅಂದರೆ ಬೇರೆ ಕೆಲಸ ಇಲ್ಲದಾಗ ನಾನು ಬರೆದಿದ್ದೇನೆ ಅಂತ ಯಾರೋ ದಾಖಲಿಸಿದ ಉಲ್ಲೇಖವನ್ನು ಓದಿದ ನೆನಪಿದೆ. ಈಗ ಇನ್ನೂ ಕೂಡ ಎಷ್ಟೋ ಹಸ್ತಪ್ರತಿಗಳು. ಈಗ ಒಂದು ಅಭಿನಂದನೀಯ ವಿಷಯ ಏನು ಅಂದರೆ, ಹಂಪಿ ವಿಶ್ವವಿದ್ಯಾಲಯದ ಪ್ರಸಾರಾಂಗ ಸಾಕಷ್ಟು 60 ಅವರು ಸಂಖ್ಯೆ ಕೂಡ ಹೇಳಿದರು, ಹೆಚ್ಚು ಹಸ್ತಪ್ರತಿಗಳನ್ನು ಮುದ್ರಣ ರೂಪದಲ್ಲಿ ತಂದಿದೆ ಅಂತ ಪ್ರಸಾರಾಂಗ. ಇದು ಇನ್ನೂ ಎಷ್ಟೋ ಆಗಬೇಕಾದಂಥ ಕೆಲಸ. ಹಾಗೆ ನೋಡಿದರೆ ನಮ್ಮ ಕನ್ನಡದಲ್ಲಿ ವರ್ಷಕ್ಕೆ ಸುಮಾರು 10,000 ಪುಸ್ತಕಗಳು ಬರ್ತವೆ ಅಂತ ಹೇಳ್ತಾರೆ. ಇದು ಬಹುಶಃ ಉತ್ಪ್ರೇಕ್ಷೆ ಆಗಿರಲಿಕ್ಕಿಲ್ಲ. ಯಾಕಂದರೆ ನಿನ್ನೆ ಮೊನ್ನೆ ಬಿಡುಗಡೆಯಾದ 2019ರ ಪುಸ್ತಕಗಳ ಪಟ್ಟಿ, ಗ್ರಂಥಾಲಯಕ್ಕೆ ಆಯ್ಕೆಯಾದ ಪುಸ್ತಕಗಳೇ ಸುಮಾರು 4,000 ಇದೆ ಒಂದೇ ವರ್ಷದ್ದು. ದಿನಕ್ಕೆ 12, ಹೆಚ್ಚು ಕಡಿಮೆ 10-12 ಪುಸ್ತಕಗಳಷ್ಟು ಸರಾಸರಿ ಪುಸ್ತಕಗಳು ಗ್ರಂಥಾಲಯಕ್ಕೆ ಆಯ್ಕೆಯಾಗಿವೆ. ಇನ್ನು ಆಯ್ಕೆ ಆಗದ, ಅದಕ್ಕೆ ಕಳಿಸದ ಎಷ್ಟೋ ಪುಸ್ತಕಗಳು ಬೇರೆ ಇರ್ಬೋದು. ಅಷ್ಟು ಪುಸ್ತಕಗಳು ಬರ್ತಾ ಇರುವಾಗ ಈ ಹಸ್ತಪ್ರತಿಗಳಂತಹ ಅಮೂಲ್ಯವಾದ ಪುಸ್ತಕಗಳು, ಅದು ಆರ್ಥಿಕವಾದಂತಹ ಮಿತಿ ಮಾನದಂಡಕ್ಕೆ ಒಳಗಾಗದೇ ಮುದ್ರಣವಾಗಬೇಕು, ಎಷ್ಟು ಸಾಧ್ಯವೋ ಅಷ್ಟು ಆಗಬೇಕು ಅಂತ ಹೇಳುವಂಥದ್ದು ನಾವು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಕೂಡ ಕಾವ್ಯ ಹೊರತಾದಂಥ ಕಾವ್ಯಗಳು ಸಾಕಷ್ಟು ಬಹುಶಃ ಈಗ ಬಂದಿರ್ಬೋದು. ಕಾವ್ಯಕ್ಕೆ ಹೊರತಾದಂತಹ ರಚನೆಗಳಿವೆ ಅಲ್ಲ, ಅವುಗಳು ಇನ್ನಷ್ಟು ಬೆಳಕು ಕಾಣಬೇಕು. ನಮ್ಮಲ್ಲಿ ಇವತ್ತು ಈ ಇಡೀ ಸಮ್ಮೇಳನದಲ್ಲಿ ಈ ಗ್ರಂಥ ಸಂಪಾದನೆಯ ಕ್ಷೇತ್ರ ಇರ್ಬೋದು ಅಥವಾ ಹಸ್ತಪ್ರತಿಗಳ ಕ್ಷೇತ್ರದಲ್ಲಿರ್ಬೋದು, ವಿಶೇಷವಾಗಿ ಕೆಲಸ ಮಾಡಿದಂಥ ಕಿಟೆಲ್ ಅವರ ಸಂಸ್ಮರಣೆ, ಅವರ ಸಾಹಿತ್ಯದ ಕುರಿತಾದಂತಹ ಗೋಷ್ಠಿಗಳು ಕೂಡ ನಡೀತಾ ಇರುವಂಥದ್ದು ಮತ್ತೊಂದು ಬಹಳ ಔಚಿತ್ಯಪೂರ್ಣವಾದ ಸಂಗತಿ. ಕಿಟೆಲ್ ಅವರು ಈಗ ಆಗ ರೆವರೆಂಡ್ ವಿಜಯಹಾರನ್ ಅವರು ಹೇಳ್ತಾ ಇದ್ರು, ಇಲ್ಲಿ ಮೇಲೆ ಇರುವಂತಹ ಬಂಗಲೆಯಲ್ಲಿ ಉಳ್ಕೊಳ್ತಾ ಇದ್ರು ಮಡಿಕೇರಿಗೆ ಹೋಗುವ ದಾರಿಯಲ್ಲಿ, ಮಂಗಳೂರು ಮಡಿಕೇರಿಯ ದಾರಿಯಲ್ಲಿ ಅಂತ. ಹಾಗಾಗಿ ಕಿಟೆಲ್ ಓಡಾಡಿದಂತಹ ಜಾಗ ಇದು ಅನ್ನುವ ನೆಲೆಯಲ್ಲಿ ಕೂಡ ಹೆಚ್ಚು ಪ್ರಸ್ತುತವಾದ ವಿಚಾರ.
ಮಿಷನರಿಗಳು ಭಾರತಕ್ಕೆ ಬಂದು ಇಲ್ಲಿಯ ಒಂದು ವೈವಿಧ್ಯ, ಡೈವರ್ಸಿಟಿ ಅಂತ ಏನು ನಾವು ಕರಿತೇವೆ, ಅಂತಹ ವೈವಿಧ್ಯವನ್ನು ಕಂಡು, ಅದರಲ್ಲೂ ಕೂಡ ಬಹುಶಃ ಕನ್ನಡ ಭಾಷೆಯ ಒಳಗೆ ಇರುವ ವೈವಿಧ್ಯವನ್ನು ಕಂಡು ಕೂಡ ಅವರು ರೋಮಾಂಚನಕ್ಕೆ ಒಳಗಾಗಿರ್ಬೋದು. ಆ ಕಾರಣದಿಂದ ಅವರು ಯಾವ ಮೂಲ ಉದ್ದೇಶಕ್ಕೆ ಬಂದರೋ ಅದು ಕೂಡ ಮರೆತು ಹೋಗುವಷ್ಟು ಇಲ್ಲಿಯ ಅಧ್ಯಯನ, ಸಂಶೋಧನೆ, ಬರವಣಿಗೆ ಮತ್ತು ಭಾಷೆಯ ಕುರಿತಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡದ್ದಿದೆಯಲ್ಲ, ಅದು ವಿಶೇಷವಾಗಿ ನಾವು ಗಮನಿಸಬೇಕು, ಉಲ್ಲೇಖಿಸಬೇಕು ಮತ್ತು ಅಭಿನಂದನೀಯವಾದಂಥದ್ದು. ಮೊಗ್ಲಿಂಗನ್ ಅಂತವ್ರು ಇರ್ಬೋದು. ನಾವುಡ್ರ ಸಾಹಿತ್ಯದ ಬಗ್ಗೆ ಕೂಡ ಇಲ್ಲಿ ಒಂದು ಉಪನ್ಯಾಸ ನಡೀಲಿಕ್ಕಿದೆ. ಅದರಿಂದ ಅವರ ಸಾಹಿತ್ಯದ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಆದರೆ ಅವರ ಅಧ್ಯಯನ, ಅದರಲ್ಲೂ ಕೂಡ ಅವರು ನಿವೃತ್ತರಾದ ಮೇಲೆ ಬಾಸೆಲ್ ಮಿಷನ್ನಿನ KTCಯಲ್ಲಿ ಬಲ್ಮಠದಲ್ಲಿ ಮಾಡಿದಂತಹ ಅಧ್ಯಯನಗಳು, ಮಿಷನರಿಗಳ ವೃತ್ತಾಂತವು, ಕನ್ನಡ ಭಾಷೆಗೆ ಮಿಷನರಿಗಳು ಕೊಟ್ಟಂತಹ ಕೊಡುಗೆ ಏನು ಅಂತ ಹೇಳುವುದರ ಪುಸ್ತಕ ಬಹಳ ಮಹತ್ವಪೂರ್ಣವಾದ್ದು. ಹಾಗೆ ಕಿಟ್ಟೆಲ್ ಅವರ ಸಾಹಿತ್ಯವನ್ನು ಅವರು ಸಂಪಾದಿಸಿ ಇಂಗ್ಲೀಷ್ನ ಲೇಖನಗಳು, ಜೊತೆಗೆ ಕಿಟ್ಟೆಲ್ ವಾಚಿಕೆ ಅಂತ ಒಂದು ನಮ್ಮ ಪ್ರಾಧಿಕಾರದಿಂದ ಈಗ ಸಿದ್ಧವಾಗ್ತಾ ಇದೆ, ಮುದ್ರಣ ಆಗಿ ರೆಡಿ ಆಗಲಿಕ್ಕೆ ಒಂದು 4-5 ದಿನ ಹೋಗ್ಬೋದು. ಅಂತೂ ಅದನ್ನು ಕೂಡ ಅವರು ಬಹಳ ಶ್ರಮದಿಂದ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಮೊಗ್ಲಿಂಗರ ಒಂದು ಪ್ರಯಾಣ, ಮಂಗಳೂರಿನಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಹೀಗೆ ಮಾಡಿದಂಥ ಪ್ರಯಾಣದ ಒಂದು ವಿವರವನ್ನು ಪ್ರವಾಸ ಕಥನ ಅಂತಲೂ ಅದನ್ನು ಕರೀಬಹುದು. ಆ ಕಥನವನ್ನು ಕೂಡ ಅವರು ಅನುವಾದಿಸಿ ಕೊಟ್ಟಿದ್ದಾರೆ. ಅದು ಕೂಡ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಪ್ರಕಟವಾಗಲಿಕ್ಕಿದೆ. ಹೀಗೆ ಈ ಮಿಷನರಿಗಳ ಸೇವೆ ಇರ್ಬೋದು, ಹಸ್ತಪ್ರತಿಗಳ ಕುರಿತಾದಂತಹ ಗೋಷ್ಠಿಗಳಿರ್ಬೋದು, ಅದರಲ್ಲೂ ಕೂಡ ಪ್ರತ್ಯೇಕವಾದ ಯಕ್ಷಗಾನ ಮೊದಲಾದ ವಿಷಯ, ಪ್ರಾಚೀನ ಕಾವ್ಯಗಳು, ಹೀಗೆ ಮೊದಲಾದ ಗೋಷ್ಠಿಗಳಿರ್ಬೋದು. ಈ ಎಲ್ಲ ಗೋಷ್ಠಿಗಳಲ್ಲಿ ಆಯಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕೆಲಸ ಮಾಡಿರುವಂತಹ ತಜ್ಞರು ಉಪನ್ಯಾಸಗಳನ್ನು ನೀಡಲಿಕ್ಕಿದ್ದಾರೆ. ಆದ್ದರಿಂದ ಈ 2 ದಿನಗಳ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯುವುದರಲ್ಲಿ ನನಗೆ ಯಾವುದೇ ಸಂದೇಹ ಕೂಡ ಇಲ್ಲ. ಹಾಗಾಗಿ ತಮಗೆಲ್ಲ ಈ ಸಮ್ಮೇಳನ ಹೊಸ ಒಳನೋಟಗಳನ್ನು ನೀಡುವಂತಹ ಒಂದು ಸಮ್ಮೇಳನವಾಗಿ ಸದಾಕಾಲ ನೆನಪಿನಲ್ಲಿ ಉಳಿಯುವಂತೆ ಆಗಲಿ. ಸಮ್ಮೇಳನಾಧ್ಯಕ್ಷರಿಗೂ ಅವರು ನಾವುಡ್ರ ವಿಶೇಷತೆ ಏನು ಅಂದರೆ ಅವರು ನಿರಂತರವಾದ ದುಡಿಮೆ, ಬರವಣಿಗೆಯನ್ನು ಅವರು ತಪಸ್ಸಿನಂತೆ ಮಾಡುವವರು. ನಮಗೆಲ್ಲ ನಿಜವಾಗಿ ಅವರಿಗಿಂತ ನಂತರದ ತಲೆಮಾರಿನವರಿಗೆ ಈ ಬಗೆಯ ಶ್ರಮವನ್ನು ಬರವಣಿಗೆಯ ಕ್ಷೇತ್ರಕ್ಕೆ, ಸಂಪಾದನೆಯ ಕ್ಷೇತ್ರಕ್ಕೆ, ಗ್ರಂಥ ರಚನೆ ಕ್ಷೇತ್ರಕ್ಕೆ ಯಾವುದೇ ಕೆಲಸ ಆಗಲಿ ಅದನ್ನು ಅವರು ಅತ್ಯಂತ ವೇಗವಾಗಿ, ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥ ಒಂದು ಮನೋಭಾವದವರು. ಅದರಲ್ಲೂ ಕೂಡ ಜಾನಪದ ಇರ್ಬೋದು, ಗ್ರಂಥ ಸಂಪಾದನೆ ಮಾಡುವ ಕ್ಷೇತ್ರ ಇರ್ಬೋದು, ಕನಕದಾಸರ ಕೀರ್ತನೆ ಮೊದಲಾದ ಕ್ಷೇತ್ರದ ಬಗ್ಗೆ ಕೂಡ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಪುರಂದರದಾಸರ, ಕನಕದಾಸರ ಕೀರ್ತನೆಗಳ ಬಗ್ಗೆ. ಹೀಗೆ ಅಂತಹ ಕೆಲಸ ಏನಿದೆ ಅವರದ್ದು, ಅದು ಇಲ್ಲಿ ಇರುವಂತಹ ನಂತರದ ತಲೆಮಾರಿನವರಿಗೆ ಪ್ರೇರಣಾದಾಯಕವಾಗಲಿ ಅಂತಲೂ ಕೂಡ ನಾನು ಹಾರೈಸುತ್ತಾ, ಇಡೀ ಸಮ್ಮೇಳನಕ್ಕೆ ಯಶಸ್ಸನ್ನು ಕೋರುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಕಿಟ್ಟೆಲ್ ಚೇತನಕ್ಕೂ ಕೂಡ ತಲೆಬಾಗುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎ ವಿ ನಾವಡ್ ಅವರು ಸಂಪಾದಿಸಿರುವಂತಹ ಪುಸ್ತಕಗಳ ಮತ್ತು ಇನ್ನೊಬ್ಬ ಕೃತಿಕಾರ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸಂಪಾದಿಸಿರುವ ಕೃತಿಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಪ್ರೊಫೆಸರ್ ಎ ವಿ ನಾವಡ್ ಅವರು ಸಂಪಾದಿಸಿದ ಸೆಲೆಕ್ಟೆಡ್ ರೈಟಿಂಗ್ ಆಫ್ ರೆವರೆಂಡ್ ಫರ್ಡಿನೆಂಡ್ ಕಿಟ್ಟೆಲ್ ಇನ್ ಕನ್ನಡ ಲ್ಯಾಂಗ್ವೇಜ್ ಲಿಟರೇಚರ್ ಆ್ಯಂಡ್ ಕಲ್ಚರ್, ಕಿಟ್ಟೆಲ್ ಅವರ ಕ್ರಿಸ್ತೀಯ ಕಾವ್ಯ ಕಥಾಮಾಲೆ, ಹಾಗೂ ಡಾಕ್ಟರ್ ವೀರೇಶ್ ಬಡಿಗೇರ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತೇನೆ. ಕೃತಿಕಾರರಾಗಿರುವ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ವೇದಿಕೆಗೆ ಬರಬೇಕು. ಅವರ ಹಸ್ತಪ್ರತಿ ವ್ಯಾಸಂಗ 21, ಹಸ್ತಪ್ರತಿ ಅಧ್ಯಯನ 11-1-2, ಹಸ್ತಪ್ರತಿ ಅಧ್ಯಯನ 11-1-2. ಸೆಲೆಕ್ಟೆಡ್ ರೈಟಿಂಗ್ ಆಫ್ ರೆವರೆಂಡ್ ಫರ್ಡಿನೆಂಡ್ ಕಿಟ್ಟೆಲ್ ಇನ್ ಕನ್ನಡ ಲ್ಯಾಂಗ್ವೇಜ್ ಲಿಟರೇಚರ್ ಆ್ಯಂಡ್ ಕಲ್ಚರ್ ಒಂದು ಪುಸ್ತಕ, ಇನ್ನೊಂದು ಕಿಟ್ಟೆಲ್ ಅವರ ಕ್ರಿಸ್ತೀಯ ಕಾವ್ಯ ಕಥಾಮಾಲೆ ಹಾಗೂ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸಂಪಾದಿಸಿದ ಕೃತಿಗಳು
ಅನಾವರಣಗೊಂಡಿದೆ. ಈಗ ಕಿಟ್ಟೆಲ್ ಅವರ ಕ್ರಿಸ್ತೀಯ ಕಾವ್ಯ ಕಥಾಮಾಲೆ ಇದನ್ನು ಪ್ರೊಫೆಸರ್ ಎ ವಿ ನಾವಡ ಅವರು ಸಂಪಾದಿಸಿದ್ದಾರೆ. ಮುಂದೆ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸಂಪಾದಿಸಿರುವಂತಹ ಹಸ್ತಪ್ರತಿ ವ್ಯಾಸಂಗ 21, ಹಸ್ತಪ್ರತಿ ಅಧ್ಯಯನ 10.1.2, ಹಸ್ತಪ್ರತಿ ಅಧ್ಯಯನ 11.1.2 ಮುಂತಾದ ಕೃತಿಗಳು ಬಿಡುಗಡೆಯಾಗುವುದಕ್ಕಿದೆ. ಹಸ್ತಪ್ರತಿ ವ್ಯಾಸಂಗ 21 ಕೃತಿಕಾರರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಸ್ತಪ್ರತಿ ವ್ಯಾಸಂಗ 21 ಪುಸ್ತಕ ಬಿಡುಗಡೆಯಾಗೊಂಡಿದೆ. ಮುಂದೆ ಹಸ್ತಪ್ರತಿ ಅಧ್ಯಯನ 10.1.2 ಈ ಪುಸ್ತಕವು ಬಿಡುಗಡೆಯಾಗೋದಕ್ಕಿದೆ. ಹಸ್ತಪ್ರತಿ ಅಧ್ಯಯನ 10.1.2 ಮುಂದೆ ಹಸ್ತಪ್ರತಿ ಅಧ್ಯಯನ 11.1.2 ಈ ಪುಸ್ತಕವು ಅನಾವರಣಗೊಳ್ಳುವುದಕ್ಕಿದೆ. ಈ ಕೃತಿಯನ್ನು ರಚಿಸಿದವರು ಡಾಕ್ಟರ್ ವೀರೇಶ್ ಬಡಿಗೇರ ಅವರು. ತಾಳ್ತಾಜೆ ವಸಂತಕುಮಾರ್ ಮತ್ತು ಎಲ್ಲ ಅಭ್ಯಾಗತರು ಕೂಡ ಪಾಲ್ಗೊಳ್ಳುತ್ತಾ ಇದ್ದಾರೆ. ಹಸ್ತಪ್ರತಿ ಅಧ್ಯಯನ 11.1.2 ಪುಸ್ತಕ ಬಿಡುಗಡೆಯಲ್ಲಿ ಪಾಲ್ಗೊಂಡಂತಹ ಗಣ್ಯರಿಗೆ ಧನ್ಯವಾದಗಳು. ಮುಂದೆ ಪುಸ್ತಕ ಬಿಡುಗಡೆ ಮಾಡಿರುವಂತಹ ಡಾಕ್ಟರ್ ತಾಳ್ತಾಜೆ ವಸಂತಕುಮಾರ್ ಅವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಡಾಕ್ಟರ್ ತಾಳ್ತಾಜೆ ವಸಂತಕುಮಾರ್ ಅವರು ದಕ್ಷಿಣ ಕನ್ನಡದವರು, ನಮ್ಮೂರಿನವರು. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಮುಖ್ಯಸ್ಥರಾಗಿ ನಿವೃತ್ತರಾಗಿದ್ದಾರೆ. ಇವರು ಸೃಜನಾತ್ಮಕ ಸಾಹಿತಿಗಳು, ವಿಮರ್ಶಕರು ಹಾಗೂ ಸಂಶೋಧಕರು. ಜರ್ಮನಿಯ ವಿಶ್ವವಿದ್ಯಾಲಯಗಳಲ್ಲೂ ಉಪನ್ಯಾಸವನ್ನು ನೀಡಿದ ಕೀರ್ತಿ ಇವರದ್ದು. ಇವರಿಗೆ ಗೋರೂರು ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಾಂತಾವರ ಪ್ರಶಸ್ತಿ, ಸೇಡಿಯಾಪ ವಿದ್ವತ್ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಇವರು ಪಡೆದಿದ್ದಾರೆ. ಮುತ್ತಿನ ಸತ್ತಿಗೆ, ಹಣತೆಗೆ ಹನಿ ಎಣ್ಣೆ, ಸಾಧನೆ, ಮರೀಚಿಕೆ ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ವಸುಧಾ ಪ್ರತಿಷ್ಠಾನದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಸರ್, ತಮ್ಮ ಮಾತುಗಳಿಗಾಗಿ ನಾವು ಕಾಯ್ತಾ ಇದ್ದೇವೆ. ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವ ನನ್ನ ನಿಡುಗಾಲದ ಸ್ನೇಹಿತರು, ಒಡನಾಡಿಗಳು ಆದ ಪ್ರೊಫೆಸರ್ ಎ ವಿ ನಾವಡ ಅವರೇ,
ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕನ್ನಡ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ಆಸೀನರಾಗಿರುವ ವಿದ್ವಾಂಸರೇ, ವಿದುಷಿಯರೇ, ಸಹೃದಯ ಸಜ್ಜನ ಬಂಧುಗಳೇ, ಇಂಥದ್ದೊಂದು ಕಾರ್ಯಕ್ರಮ, ಇಂಥದ್ದೊಂದು ಸಮಾರಂಭ ಪ್ರಾಯಶಃ ಸುಧಾನ ಸಂಸ್ಥೆಯ ಸಹಕಾರ ಸಹಯೋಗ ಇಲ್ಲದೆ ಹೋಗಿದ್ದರೆ ಪುತ್ತೂರಿನಲ್ಲಿ ಆಗ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಪುತ್ತೂರಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ ಇತಿಹಾಸ ಇದೆ, ಅದು ಬೇರೆ ಮಾತು. ಸಾಹಿತ್ಯ ಸಮ್ಮೇಳನಗಳನ್ನು ಕೂಡ ನಡೆಸಿದ ಇತಿಹಾಸ ಇದೆ. ಇದಾಗಾಗ ನೀರು ಕುಡಿಯೋ ಫ್ಯಾಷನಿಗಲ್ಲ, ವಯಸ್ಸಾಗಿದೆ ಆದದ್ದರಿಂದ ಅಷ್ಟೇ, ಆಯಿತಾ. ಇತಿಹಾಸ ಇದೆ. ಆದರೆ ಒಂದು ಗಂಭೀರವಾದ, ತುಂಬ ಗಂಭೀರವಾದ ಒಂದು ಕಾಯಕದ ಸಂದರ್ಭದಲ್ಲಿ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನಾನು ಕನ್ನಡ ವಿಶ್ವವಿದ್ಯಾಲಯವನ್ನು ಅಭಿನಂದಿಸಬೇಕು, ಸುಧಾನ ಸಂಸ್ಥೆಯನ್ನು ಕೂಡ ಅಭಿನಂದಿಸಬೇಕು. ಸುಧಾನ ವಿದ್ಯಾಸಂಸ್ಥೆ ಬಗ್ಗೆ ಹೊರಗಿಂದ ಬಂದವರಿಗೆ ನಾನು ಎರಡು ಮಾತು ಹೇಳಬೇಕು. ಬಸಲ್ ಮಿಷನ್ನ ಹಿನ್ನೆಲೆಯ ಮಾತು ಬಂತು, ವೇದಿಕೆಯಿಂದ ಬಂದಿದೆ. ಈಗ ಕಿಟೆಲ್ ಅವರು ಓಡಾಡಿದ ನೆಲ ಎನ್ನುವ ಮಾತು ಬಂದಿದೆ. ಮೊಗಲಿಂಗ್ ಅವರ ಪ್ರಯಾಣದಲ್ಲಿಯೂ ಕೂಡ ಅವರು ಈ ಕಡೆ ಬಂದಿರುವ ಸಾಧ್ಯತೆ ಇರಬಹುದು. ನಮ್ಮ ಇಲ್ಲಿ ಇರುವಂತಹ ಒಂದು ರೂಢಿಯ ಮಾತೇನಂತಂದರೆ, ನಾವು ಪುತ್ತೂರಿನವರು ಬೇರೆ 10 ಊರು ಕೊಟ್ಟರು ಕೂಡ ಪುತ್ತೂರನ್ನು ಬಿಡುವವರಲ್ಲ. ಅಷ್ಟೊಂದು ಪ್ರೀತಿ ನಮಗೆ ಈ ಊರಿನ ಬಗ್ಗೆ, ಈ ಊರಿನಲ್ಲಿ ಬೆಳೆದು ಬಂದಂತಹ ಸಾಹಿತಿಗಳ ಬಗ್ಗೆ, ಕಲಾವಿದರ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ಬಹಳ ಶ್ರೀಮಂತವಾದ ಅಂತಹ ಒಂದು ಪರಂಪರೆ ಇಲ್ಲಿ ಇದೆ. ಕರ್ನಾಟಕ ಸಂಘ ಇದೆ, ಅನ್ಯಾನ್ಯ ಸಂಘ ಸಂಸ್ಥೆಗಳಿವೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕ ಇದೆ, ಕೆಲಸ ಕಾರ್ಯಗಳು ನಡೀತಾ ಇರ್ತವೆ. ಅದರ ಜೊತೆಗೆ ಒಂದು ಕನ್ನಡದ ಕಾಯಕವನ್ನೇ ಉಸಿರಾಗಿಸಿಕೊಂಡಿರುವ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮ, ಅದು ಕೂಡ ತುಂಬ, ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ತುಂಬ ಗಂಭೀರವಾದ ನೆಲೆಯಲ್ಲಿ ನಡೆದಂಥ ಒಂದು ಕೆಲಸದ ಅನಾವರಣ ಇಲ್ಲಿ ನಡೀತಾ ಇರುವಂತಹದ್ದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸಿದಂಥ ಒಂದು ಅಂಶ. ಇವತ್ತು ಕಿಟ್ಟೆಲ್ ವಾಚಿಕೆ ಪ್ರೊಫೆಸರ್ ಎ ವಿ ನಾವಡ ಅವರ ಪುಸ್ತಕ ಸಿಲೆಕ್ಟೆಡ್ ರೈಟಿಂಗ್ಸ್ ಆಫ್ ರೆವರೆಂಡ್ ಫರ್ಡಿನೆಂಡ್ ಕಿಟ್ಟೆಲ್ ಇನ್ ಕನ್ನಡ ಲ್ಯಾಂಗ್ವೇಜ್, ಲಿಟ್ರೇಚರ್ ಆ್ಯಂಡ್ ಕಲ್ಚರ್, ಕಿಟ್ಟೆಲ್ ಅವರ ಕ್ರೈಸ್ತೀಯ ಕಾವ್ಯ ಕಥಾಮಾಲೆ, ಹಸ್ತಪ್ರತಿ ವ್ಯಾಸಂಗ 20, ಹಸ್ತಪ್ರತಿ ಅಧ್ಯಯನ 10ನೇ ಸಂಪುಟದ 1 ಮತ್ತು 2ನೇ ಸಂಚಿಕೆಗಳು ಸಂಯುಕ್ತ ಸಂಚಿಕೆ, ಹಸ್ತಪ್ರತಿ ಅಧ್ಯಯನ 11ನೇ ಸಂಪುಟದ 1 ಮತ್ತು 2ರ ಸಂಯುಕ್ತ ಸಂಚಿಕೆ, ಇವಿಷ್ಟು ಕೃತಿಗಳು ಇವತ್ತು ಅನಾವರಣಗೊಳ್ಳುವ ಸಂದರ್ಭ ಒದಗಿದೆ. ಇದರಲ್ಲಿ ಒಂದು ಕೃತಿ ಮಾತ್ರ ಈಗಾಗಲೇ ಕುವೆಂಪು ಭಾಷಾ ಭಾರತಿಯ ಅಧ್ಯಕ್ಷರು ನನ್ನ ಗೆಳೆಯರಾದ ಮಾನ್ಯ ಅಜಕ್ಕಳ ಗಿರೀಶ್ ಭಟ್ರು ಹೇಳಿದರು, ಅದು ಇನ್ನೂ ಸಿದ್ಧವಾಗ್ತಾ ಇದೆ, ಬರ್ತದೆ ಅಂತ ಹೇಳಿದರು. ಉಳಿದ ಕೃತಿಗಳು ನಿಮ್ಮ ಮುಂದೆ, ನಮ್ಮ ಮುಂದೆ ಲೋಕಾರ್ಪಣೆಗೊಂಡಿವೆ. ಮಾನ್ಯ ಎ ವಿ ನಾವಡ ಅವರು ಬಹಳ ಕಾಲ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟಿ ಬೆಳೆಸುವ ಕಾಯಕದಲ್ಲಿ ತೊಡಗಿಕೊಂಡವರು. ಆ ದಿವಸಗಳ ಪೂರ್ವದಲ್ಲಿಯೇ ಕುಂದಾಪುರದ ಬಂಡಾರ್ಕಾಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗವನ್ನು ಅವರು ಕಟ್ಟಿ ಬೆಳೆಸಿದ ಬಗೆ, ಆಗ ಅವರ ಕಣ್ಣಿಗೆ ಬಿದ್ದ ಗಾಯತ್ರಿಯವರು ಅವರ ಭಾಳ ಸಂಗಾತಿಯಾದ ಬಗೆ ನೋಡಿ, ಎಷ್ಟು ಚಂದ ನಗ್ತಾರೆ ನೋಡಿ ಅವರಿಗೆ. ಗಾಯತ್ರಿ ನಾವಡ, ಎ ವಿ ನಾವಡ ಜೊತೆಯಾಗಿ ಕಾಡ್ಯನಾಟದಂಥ ಒಂದು ಪುಸ್ತಕವನ್ನು ಹೊರತಂದ ಬಗೆ, ಶಿವರಾಮ ಕಾರಂತ ಸ್ವಲ್ಪ ಖಾರವಾದಾಗ ಇವರು ಅದಕ್ಕೆ ಉತ್ತರಿಸಿದಂತಹ ಬಗೆ, ಇವೆಲ್ಲ ಹಿಂದಿನ ದಿನಗಳೆಲ್ಲ ನನ್ನ ಸ್ಮೃತಿ ಪಟಲದಲ್ಲಿ ಹಾದು ಹೋಗುತ್ತವೆ. ಈಗ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಬೇಸಿಗೆ ಶಿಬಿರದಲ್ಲಿ ನಾವು ಜೊತೆಯಾಗಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ದಿನಗಳನ್ನು ಕೂಡ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಇಂಥ ನಾವಡರು ಈ ಕೃತಿಗಳನ್ನು ರಚಿಸುವುದರ ಮೂಲಕ, ಸಂಪಾದಿಸಿಕೊಡುವುದರ ಮೂಲಕವಾಗಿ ಸಾರಸ್ವತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದಯವಿಟ್ಟು ಬಂಧುಗಳು ನನ್ನನ್ನು ಮನ್ನಿಸಬೇಕು. ಇದರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ನಾನು ನೋಡಲಿಲ್ಲ ಕೃತಿಯ ಬಗ್ಗೆ, ಇನ್ನು ನೋಡಬೇಕಷ್ಟೇ. ಆದ್ದರಿಂದ ಈ ಕೃತಿಗಳು ಕೂಡ ಇವು ಸಂಗ್ರಹಯೋಗ್ಯವಾಗಿರುತ್ತವೆ, ನಮ್ಮ ಮಸ್ತಕದ ಒಳಗೆ ಇಳಿತವೆ ಅಂತ ನಾನು ಹೃತ್ಪೂರ್ವಕವಾಗಿ ಆ ಒಂದು ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.
ಬಂಧುಗಳೇ, ಈ ಹಸ್ತಪ್ರತಿಶಾಸ್ತ್ರ ಎನ್ನುವಂಥದ್ದು ಇದೆಯಲ್ಲ, ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಭಾಗ, ಅಧ್ಯಯನ ವಿಭಾಗ ಪ್ರಾರಂಭವಾದ ಹೆಗ್ಗಳಿಕೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ್ದು. ಕಲಬುರಗಿಯವರು ಭಾಳ ಸೊಗಸಾಗಿ ಅದ್ರ ಬಗ್ಗೆ ಬರೆದಿದ್ದಾರೆ, ಹಿಂದೆ ಕೂಡ ಬರೆದಿದ್ದಾರೆ, ಕಲಬುರಗಿಯವರು ಬರೆದಿದ್ದಾರೆ. ಆ ಹಸ್ತಪ್ರತಿ ವಿಭಾಗ ಅಂತ ಅಲ್ಲಿ ಪ್ರಾರಂಭ ಆದಾಗ ಆ ಹಸ್ತಪ್ರತಿ ವಿಭಾಗವನ್ನು ಮೊದಲಿಗೆ ಅದರ ನೇತೃತ್ವ ವಹಿಸಿದವರೇ ಮಾನ್ಯ ಪ್ರೊಫೆಸರ್ ಎ ವಿ ನಾವಡ ಅವರು, ಅಮೆಂಬಳ ವಾಸುದೇವ ನಾವಡ ಅವರು. ಅಲ್ಲಿಂದ ಅವರು ಈ ಸಂಡೂರಿನ ಕಡೆಗೆ ಒಂದ್ಸಲ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಸಂಡೂರಿನ ಕಡೆಗೆ, ಸಂಡೂರು ಅಲ್ಲೇ ಪಕ್ಕದಲ್ಲಿ ಆ ಕಡೆಗಿದೆ. ಆ ಸಂಡೂರಿನ ಕಡೆಗೆ ಅಂದರೆ ಈ ಹಸ್ತಪ್ರತಿಯ ಶೋಧದ ಒಂದು ಹಿನ್ನೆಲೆಯಲ್ಲೇ ಆ ಒಂದು ಪ್ರವಾಸ ಕೂಡ ಇತ್ತು. ಅನೇಕ ನೆಲೆಗಳಿಂದ, ಅನೇಕ ಮಠಮಾನ್ಯಗಳ ಒಂದು ಭಾಗಗಳಿಂದ, ಇನ್ನು ಅನೇಕ ಹಿರಿಯ ತಲೆಮಾರಿನವರ ಮೌಖಿಕವಾದ ತೋಂಡಿ ಸಂಪ್ರದಾಯದ ಮಾಹಿತಿಗಳಿಂದ ಈ ಕೃತಿಗಳನ್ನು ಸಂಗ್ರಹಿಸುವಂತಹ, ಸಂಗೋಪನ ಮಾಡುವಂತಹ ಒಂದು ಕೆಲಸವನ್ನು ಕನ್ನಡ ವಿಶ್ವವಿದ್ಯಾಲಯ ಮಾಡ್ತಾ ಬಂತು. ಅವರ ಸರೀಕರಾಗಿಯೇ ದುಡಿತಾ ಬಂದಂಥವರು ಅವರು ಬಡಿಗೇರವರು ಇರಬಹುದು, ಅಥವಾ ಈ ಉಳಿದ ಎಲ್ಲರೂ ಕೂಡ ಹಳ್ಳಿಕೇರಿಯವರು ಇರಬಹುದು. ಇವರೆಲ್ಲರೂ ಕೂಡ ಅದರಲ್ಲಿ ಕೆಲಸ ಮಾಡ್ತಾ ಬಂದದ್ದನ್ನು ನಾವು ನೋಡ್ತೇವೆ. ನಿಮಗೆ ಒಂದು ಮಾತನ್ನು ನಾನು ಹೇಳಬೇಕು. ಈ ಹಸ್ತಪ್ರತಿಯ ಬಗ್ಗೆ 2 ವಿಭಿನ್ನ ನೆಲೆಗಳು ಇಲ್ಲಿಯ ಈ ಕೃತಿಯಲ್ಲಿ ವ್ಯಕ್ತ ಆದದ್ದನ್ನು ನಾವು ಕಾಣ್ತೇವೆ. ಹಸ್ತಪ್ರತಿ ಅಧ್ಯಯನ ಅಂತ ಒಂದು ಪುಸ್ತಕ, ಅದರದ್ದು ಸಂಪುಟ ಹಸ್ತಪ್ರತಿ ಅಧ್ಯಯನದ ಸಂಪುಟ 10 ಮತ್ತು ಸಂಪುಟ 11, ಅದರ ಬಗ್ಗೆ 2 ಮಾತನ್ನು ಹೇಳುತ್ತೇನೆ. ಅನಂತರ ಹಸ್ತಪ್ರತಿ ವ್ಯಾಸಂಗ ಆ ವಿಚಾರಕ್ಕೆ ಬರ್ತೇನೆ. ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸಂಪಾದಿಸಿದಂಥದ್ದು. ಈ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಒಂದು ಲಾಗಾಯತಿನಿಂದ ಬಂದಂಥ ಪಾರಂಪರಿಕವಾದ ನೆಲೆ ಇದೆ. ನಾವೆಲ್ಲ MA ಅಧ್ಯಯನ ಮಾಡುವಾಗ ಅಲ್ಲಿ ಒಂದು ಪೇಪರ್ ಇರ್ತಾಯಿತ್ತು, ಒಂದು ಪತ್ರಿಕೆ ಇರ್ತಾಯಿತ್ತು, ಗ್ರಂಥ ಸಂಪಾದನೆ ಅಂತ ಪತ್ರಿಕೆ ಹೆಸರು. ಗ್ರಂಥ ಸಂಪಾದನೆ ಅಂತ ಒಂದು ಪತ್ರಿಕೆ. ಆ ಗ್ರಂಥ ಸಂಪಾದನೆ ಅನ್ನೋ ಪತ್ರಿಕೆಗೆ ನಮಗೆ ಆಗ ಇದ್ದಂತಹ ಪುಸ್ತಕ ಯಾವುದು ಪಠ್ಯ ಅಂತಂದರೆ DL ನರಸಿಂಹಾಚಾರ್ಯ ಬರೆದ ಒಂದು ಪುಸ್ತಕ. ಇನ್ನೊಂದು ಕತ್ತರೆಯವರ ಪುಸ್ತಕವನ್ನು NS ಲಕ್ಷ್ಮೀನಾರಾಯಣ ಭಟ್ರು ಅನುವಾದ ಮಾಡಿದರು, ಅದೊಂದು ಪುಸ್ತಕ. ಆಮೇಲೆ ಬೇರೆ ಬೇರೆಯವರು ಬರೆದರು. ನಮ್ಮ ಇವರು ಸಣ್ಣಯ್ಯನವರು ಬರೆದರು, ಕಲಬುರ್ಗಿಯವರು ಬರೆದರು, ಸೀತಾರಾಮ್ ಜಾಗೀರ್ದಾರ್ ಬರೆದರು. ತುಂಬ ಮಂದಿ ಅನಂತರ ಅದಕ್ಕೆ ಸೇರ್ಪಡೆಗೊಳಿಸಿದ್ದಾರೆ. ಈ ಗ್ರಂಥ ಸಂಪಾದನೆಯಲ್ಲಿ ಬರತಕ್ಕಂಥ ಒಂದು ಬಹಳ ಮಹತ್ವದ ಅಂಶ ಏನಂತಂದರೆ, ಹಸ್ತಪ್ರತಿಯ ಪೀಳಿಗೆಗಳು ಕಾಲಕಾಲಕ್ಕೆ ಬೇರೆ ಬೇರೆಯವರಿಂದ ರಚಿತವಾದ ಪೀಳಿಗೆಗಳು. ಈಗ ಅದನ್ನು ಗಿರೀಶ್ ಭಟ್ರು ಸ್ವಲ್ಪ ಪ್ರಸ್ತಾಪ ಮಾಡಿದ್ದಾರೆ. ಆ ಪೀಳಿಗೆಗಳ ಕಾಲಕ್ಕಾಗುವಾಗ ಏನಾಗ್ತದೆ ಅಂತಂದರೆ, ಕೆಲವೊಂದು ಸ್ಖಾಲಿತ್ಯಗಳು, ಕೆಲವೊಂದು ದೋಷಗಳು ಅಲ್ಲಿ ಬರುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಅವುಗಳ ರಚಯಿತನ ಅಂದರೆ ಮೂಲ ಕರ್ತೃವಿನ ಹೆಸರಿನಲ್ಲೇ ಲೋಪ ಬರುವಂಥ ಸಾಧ್ಯತೆ ಇದೆ. ಶಿವಕೋಟಿ ಆಚಾರ್ಯ, ರೇವಕೋಟಿ ಆಚಾರ್ಯ ಆಗುವಂಥದ್ದು ಇತ್ಯಾದಿಗಳು. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಸೂಚಿಗಳಲ್ಲಿ ಒಂದು ಉಲ್ಲೇಖ ಇರ್ತದೆ. ನಾನು ನಿಮಗೆ ನನ್ನದೇ ಒಂದು ಅನುಭವವನ್ನು ಹೇಳಬೇಕು ಅಂತಂದರೆ, ಒಂದು ಬೃಹತ್ ಸೂಚಿಯಲ್ಲಿ ನೋಡಿ ನನಗೆ ಮಂಜುಶ್ರೀ ಮೂಲಕಲ್ಪ ಎನ್ನುವ ಒಂದು ಪುಸ್ತಕ ಬೇಕು ಅಂತ ಆಯಿತು. ಆ ಮಂಜುಶ್ರೀ ಮೂಲಕಲ್ಪ ಪುಸ್ತಕ ಎಲ್ಲಿದೆ ಅಂತಂದರೆ ಮಡ್ರಾಸ್ ಓರಿಯೆಂಟಲ್ ಲೈಬ್ರರಿಲಿ ಇದೆ ಅಂತ ಆ ಸೂಚಿ ನಿರ್ದೇಶನ ಕೊಡ್ತಾ ಇತ್ತು. ಇಲ್ಲಿ ನನ್ನ ಗುರುಗಳಾದ ಪ್ರೊಫೆಸರ್ VB ಅರ್ತಿಕಜಿಯವರಿದ್ದಾರೆ. ಅವರ ತಮ್ಮ ಶ್ರೀಕೃಷ್ಣ ಅರ್ತಿಕಜಿಯವರು ನನ್ನ ಸ್ನೇಹಿತರು. ಅಲ್ಲಿ ಅವರು ಕನ್ನಡ ವಿಭಾಗದಲ್ಲಿ ಇದ್ದರು. ನಾನು ಅವರಿಗೆ ಹೇಳಿದೆ, ಒಂದು ಹುಡುಕಿ ಕೊಡಬಹುದಾ ಹೇಗೆ ಅಂತ. ಅವರು ಅಲ್ಲಿ ಹೋಗಿ ನೋಡಿದರೆ ಮಂಜುಶ್ರೀ ಮೂಲಕಲ್ಪ ಎನ್ನುವಂಥ ಒಂದು ಕೃತಿ ಅಲ್ಲಿ ಇಲ್ಲವೇ ಇಲ್ಲ. ಅಂದರೆ ಇದು ಸೂಚಿ ಒಳಗೆ ಸೇರ್ಪಡೆ ಆಗಿದೆ, ಅಲ್ಲಿ ಇದೆ ಅಂತ ಉಲ್ಲೇಖ ಇದೆ, ಆದರೆ ವಾಸ್ತವದಲ್ಲಿ ಅಲ್ಲಿ ಇಲ್ಲ. ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಕೃತಿಕಾರನ ಹೆಸರು ನಮಗೆ ಸೂಚಿಯಲ್ಲಿ ಸಿಗ್ತದೆ, ಆದರೆ ವಾಸ್ತವ ಹಸ್ತಪ್ರತಿಯಲ್ಲಿ ಆ ಹೆಸರಿದ್ದಕ್ಕೆ ಬದಲಾಗಿ ಇನ್ನೊಂದು ಹೆಸರಿರ್ತದೆ. ಇಂತಹ ಅನೇಕ ಉಪದ್ವ್ಯಾಪಗಳಿಗೂ ಕೂಡ ಒಳಗಾಗಬೇಕಾಗ್ತದೆ ನಾವು ಅಂತ, ಅಸಂಗತ ಅಂಶಗಳಿಗೂ ಕೂಡ ಒಳಗಾಗಬೇಕಾಗ್ತದೆ ನಾವು. ಹಾಗೆಲ್ಲ ಅಂಥ ಸಂದರ್ಭಗಳಲ್ಲಿ ಈ ಸ್ಖಾಲಿತ್ಯ ಅಂತ ಬಂದಾಗ ನಾನು ಅತ್ಯಂತ ಮೂಲಭೂತವಾದ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ ವಿದ್ವಾಂಸರ ಮುಂದೆ. ನಾನು ಇದರಲ್ಲಿ ಅಬೋಧ ಸುಮ್ಮನೆ ಅಂತ ಹೇಳ್ಬೋದು, ಆದರೆ ನಾನು ಮುಂದಿಡ್ತಾ ಇದ್ದೇನೆ. ಸ್ಖಾಲಿತ್ಯ ಒಂದು ಬಂದಾಗ, ಒಂದು ದೋಷ, ಅಕ್ಷರ ಸ್ಖಾಲಿತ್ಯ ಬಂದಾಗ ಅದನ್ನು ತಿದ್ದಬೇಕೋ ಬೇಡುವ? ಹಾಗಾದರೆ ಈಗ ನಾವು ಅನಂತರದ ಈ ಹಸ್ತಪ್ರತಿಯೇ ಎಷ್ಟು ಹಸ್ತಪ್ರತಿಗಳಿವೆಯೋ ಅವು ಅಷ್ಟನ್ನು ಕೂಡ ಪಠ್ಯವಾಗಿ ಸ್ವೀಕಾರ ಮಾಡಬೇಕು ಎನ್ನುವಂಥ ಒಂದು ಥಿಯರಿ ಈಗ ಬೆಳ್ಕೊಂಡು ಬಂದಿದೆ.
ನಾನು ಆ ಥಿಯರಿಗೆ ವಿರೋಧ ಅಲ್ಲವೇ ಅಲ್ಲ, ನಾನು ಅದನ್ನು ಸ್ವಾಗತಿಸ್ತೇನೆ, ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆದರೆ ಈಗ ನಾವು ಮೂಲ ಕವಿಯ ಆಶಯಕ್ಕೆ ಅದು ಭಿನ್ನವಾಗಿ ಬಂದರೆ ಆದೀತೆ ಹೇಗೆ? ಈಗ ತೋಂಡಿ ಸಂಪ್ರದಾಯದಲ್ಲಿ ವಿಷಯ ಬೇರೆ, ಮೌಖಿಕ ಸಾಹಿತ್ಯದ ಬೇರೆ, ಓರಲ್ ಟ್ರೆಡಿಷನ್ ಅದಕ್ಕೆ ಸರಿ. ಓರಲ್ ಟ್ರೆಡಿಷನ್ನಲ್ಲಿ ಈಗ ನಿಮಗೆ ತುಳು ಸಿರಿಯನ್ನು ಗೋಪಾಲ್ ನಾಯ್ಕರು ಹಾಡುವಂಥ ಒಂದು ಕ್ರಮ ಬೇರೆ, ಇನ್ನೊಬ್ಬರು ಹಾಡುವಂಥದ್ದು ಬೇರೆ, ಅಷ್ಟು ಪಠ್ಯಗಳು ಸಿಗ್ತವೆ, ಸರಿ, ಅದನ್ನ ಒಪ್ಪಿಕೊಳ್ಳೋಣ. ಈ ಸಿದ್ಧಗೊಂಡ ಪಠ್ಯಗಳಿವೆಯಲ್ಲ, ಕಾವ್ಯ ಕೃತಿಗಳಿವೆಯಲ್ಲ ಅಥವಾ ಶಾಸ್ತ್ರ ಕೃತಿಗಳಿವೆಯಲ್ಲ, ಅವುಗಳನ್ನು ಗ್ರಂಥ ಸಂಪಾದನೆ ಮಾಡುವ ಕಾಲಕ್ಕೆ ಈಗ ಅವ್ರು ಹೇಳಿ ನೋಡಿ, ಕಾಪ್ರತಿ, ಖಾಪ್ರತಿ ಅಥವಾ ಗಾಪ್ರತಿ ಅಂತ ಹೀಗೆ ಕೊಡೋದ್ರ ಉದ್ದೇಶ ಏನಿತ್ತು? ಬಹಳ ಸ್ಪಷ್ಟವಾಗಿ ಅದನ್ನು ಆ ಕಾಲದಲ್ಲಿ ಆ ವಿದ್ವಾಂಸರು ಅದನ್ನು ಸ್ಪಷ್ಟಪಡಿಸ್ತಾರೆ. ಅದು ಎಷ್ಟರ ಮಟ್ಟಿಗೆ ಅದು ಪ್ರಚಾರದಲ್ಲಿತ್ತು ಅಂತಂದರೆ ನಿಮ್ಮ ಜೊತೆ ನಾನು ಹಂಚಿಕೊಳ್ಬೇಕು ನೋಡಿ. ಅದಕ್ಕೆ ಹೆಸರೇ ಟೆಕ್ಸ್ಚುವಲ್ ಕ್ರಿಟಿಸಿಸಮ್ ಅಂತ ಬಂದಿದೆ. ಟೆಕ್ಸ್ಚುವಲ್ ಕ್ರಿಟಿಸಿಸಮ್ ಅದು ನಮ್ಮಲ್ಲಿ ಒಂದು ಪ್ರಸಂಗತ್ವೇನು ಹೇಳ್ತೇನೆ, ಸ್ವಲ್ಪ ಬಹಳ ಗಂಭೀರವಾದ ಎಡೆಯಲ್ಲಿ ಒಂದು ಸ್ವಲ್ಪ ಹದವಾದ ದಾಟಿಯಲ್ಲಿ ಇದನ್ನು ಹೇಳ್ತೇನೆ. ಒಂದು ಪ್ರೊಫೆಸರ್ ಇಂಟರ್ವ್ಯೂಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಒಂದು ದೊಡ್ಡ ವಿಶ್ವವಿದ್ಯಾಲಯಕ್ಕೆ, ಪ್ರತಿಷ್ಠಿತ ವಿಶ್ವವಿದ್ಯಾಲಯಕ್ಕೆ, ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ಹೋಗಬೇಕಾಗಿ ಬಂತು ನನಗೆ. ನಾನು ಸರ್ವಿಸ್ನಲ್ಲಿ ಇದ್ದ ಕಾಲದ್ದು. ಅಲ್ಲಿ ಪ್ರೊಫೆಸರ್ ಹುದ್ದೆಗೆ ಬರುವಂಥ ವ್ಯಕ್ತಿಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಹೀಗೆ ಪ್ರಶ್ನೆಗಳನ್ನು ಕೇಳುವುದು, ಅವರು ಉತ್ತರ ಹೇಳುವುದಂತ ಅಂಥದ್ದೇನಲ್ಲ, ಸಂವಾದ ಅಂತ ಇಟ್ಕೊಳ್ಳಿ. ಟೆಕ್ಸ್ಚುವಲ್ ಕ್ರಿಟಿಸಮ್ ಬಗ್ಗೆ ಏನಾದರೂ ತಮ್ಮ ಅಭಿಪ್ರಾಯ ಹೇಳಬಹುದಾ ಅಂತ ನಾನು ಕೇಳಿದಾಗ ಅವರು ಕೊಟ್ಟ ಉತ್ತರ ಏನಂತ ನಿಮಗೆ ದಿಗ್ಭ್ರಮೆಗೆ ಒಳಗಾಗಬಹುದು ನೀವು. ವಿಮರ್ಶೆಯ ಒಂದು ಕ್ರಮ ಅಂತ ಹೇಳಿದರು. ಅಂದರೆ ಕ್ರಿಟಿಸಿಸಮ್ ಅಂತ ಬಂತಲ್ಲ, ಇದು ಯಾಕೆ ಹೀಗಾಗ್ತದೆ ಅಂತಂದರೆ, ಗ್ರಂಥ ಸಂಪಾದನೆ ಎನ್ನುವುದು ಒಂದು ಪತ್ರಿಕೆಯಾಗಿ ಅಭ್ಯಾಸ ಮಾಡುವ MA ಒಂದು ವರ್ಗದಿಂದ ಬಂದವನು ನಾನು, ಅಥವಾ ನಾವುಡ್ರು, ಅಥವಾ ಇಲ್ಲಿರುವ ಅನೇಕ ಹಿರಿಯರು. ಈಗ ಅನಂತರ ಏನಾಯ್ತು ಅಂತಂದರೆ, ಇದನ್ನು ತೆಗೆದುಬಿಟ್ಟೆವು ನಾವು. MA ಸಿಲೆಬಸ್ ಒಳಗಿದ್ದು ಬೇಡ ಅಂತ ಹೇಳಿ ಟೆಕ್ಸ್ಚುವಲ್ ಕ್ರಿಟಿಸಿಸಮ್ ಇಲ್ಲ ನಮಗೆ. ಕ್ರಿಟಿಸಿಸಮ್ ಇದೆ ಗಿರೀಶ್ ಭಟ್ರೆ. ಅಂದರೆ ಕ್ರಿಟಿಸಮಲ್ಲಿ ನಾವು ವೆಸ್ಟರ್ನ್ ಕ್ರಿಟಿಸಮ್ ಬಹಳ ಆಳವಾಗಿ ಅಭ್ಯಾಸ ಮಾಡ್ತೇವೆ. ಬೇಕಾದ್ರೆ ನಮ್ಮ ಭಾರತೀಯ ಕಾವ್ಯಾಂಶೆಯ ಪ್ರಥೆಗಳಾದರೂ ನಮ್ಗೆ ಗೊತ್ತಿರುವುದಿಲ್ಲ, ಅದು ಗೊತ್ತಿರ್ತದೆ ನಮಗೆ, ಲೀಲಾಜಾಲವಾಗಿ ನಾವು ಉದಾಹರಿಸಬಲ್ಲೆವಲ್ಲ. ಸೊ ಈ ತೊಂದರೆಗೆ ಒಳಗಾದ ಒಂದು ಅಂಶವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಮಗೆ ಆ ಗ್ರಂಥ ಸಂಪಾದನೆಯ ಪಾಠ ಹೇಳ್ತಾ ಇದ್ದವರು MV ಸೀತಾರಾಮಯ್ಯನವರು. ಸ್ವತಃ ಒಳ್ಳೆಯ BMC ಪ್ರತಿಷ್ಠಾನವನ್ನು ಕಟ್ಟಿ ಬೆಳೆಸಿದವರು, BMC ಅವರ ಶಿಷ್ಯರಲ್ಲಿ ಒಬ್ಬರು MV ಸೀತಾರಾಮಯ್ಯನವರು. ಅವರು ಆ ಕಾಲದಲ್ಲಿ ಅವರೇ ಒಬ್ಬ ಲಿಪಿಕಾರನ ಸ್ಥಿತಿ ಏನಾಗ್ತದೆ ಎನ್ನುವುದಕ್ಕಿರುವಂಥ ಸಂಸ್ಕೃತ ಶ್ಲೋಕ ಅದನ್ನೆಲ್ಲ ಉದ್ಧರಿಸಿ ನಾನು ಈಗ ಉದ್ದ ಮಾಡುವುದಿಲ್ಲ ಮಾತನ್ನು. ಅವರೇ ಅದಕ್ಕೊಂದು ಉದಾಹರಣೆ ಆಗುವ ರೀತಿಯಲ್ಲಿ ಅವರ ಶರೀರವೇ ಇತ್ತು ಆ ಕಾಲಕ್ಕೆ ಪಾಪ. ಅಂದರೆ ಅಷ್ಟು ಕೈಕಾಲುಗಳ ಬೆರಳುಗಳೆಲ್ಲ ಮುರುಟಿ ಹೋಗಿದ್ವು, ಅವರಿಗೆ ಪಾಠ ಮಾಡ್ತಾ ಇದ್ರು ಅವರು. ಅಂದರೆ ಈ ಗ್ರಂಥ ಸಂಪಾದನೆ ಇದೆಯಲ್ಲ, ಅದನ್ನು ಕಲಬುರಗಿಯವರು ಅನಂತರ ಅದನ್ನು ಅದಕ್ಕೆ ಒಂದು ವಿಶ್ಲೇಷಣೆ ಕೊಡ್ತಾರೆ. ಅಂದರೆ ಇದು ಈ ಹಸ್ತಪ್ರತಿ ಅಧ್ಯಯನದಲ್ಲಿ ಬಂದಿರತಕ್ಕ ಲೇಖನಗಳ ಹಿನ್ನೆಲೆಯಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ಅಲ್ಲಿ ಕಲಬುರಗಿ MUC ಅವರ ಲೇಖನ ಇದೆ, ವೆಂಕಟಾಚಲ ಶಾಸ್ತ್ರಿಗಳ ಲೇಖನ ಇದೆ. ವೆಂಕಟಾಚಲ ಶಾಸ್ತ್ರಿಗಳಾಗಲಿ ಅಥವಾ MUC ಅವರಾಗಲಿ ಅಥವಾ ಸಣ್ಣಯ್ಯನವರು ಬಹಳ ಒಳ್ಳೆಯ ಒಂದು ಅಧ್ಯಯನಪೂರ್ಣ ಲೇಖನ, ಸಣ್ಣಯ್ಯನವರ ಲೇಖನವನ್ನು ಕೂಡ ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅವರು ಅದನ್ನು ಹೇಳಿಕೊಂಡು ಬರ್ತಾರೆ. ಕಲಬುರಗಿಯವರು ಏನು ಮಾಡ್ತಾರೆ ಅಂತಂದರೆ, ಈ 3 ನೆಲೆಗಳನ್ನು ಅವರು ಸೂಚಿಸ್ತಾರೆ. 3 ನೆಲೆಗಳು ಯಾವುವು ಅಂತಂದರೆ, ಒಂದು ಅವರು ಹೇಳುವಂತಹದ್ದು ಹಸ್ತಪ್ರತಿ ಶಾಸ್ತ್ರ, ಅಂದರೆ ಹಸ್ತಪ್ರತಿಗಳ ನೆಲೆ. ಇನ್ನೊಂದು ನೆಲೆ ಯಾವುದು ಅವರು ಹೇಳುವಂಥದ್ದು ಅಂತಂದರೆ ಗ್ರಂಥಾಲಯದ ಒಂದು ನೆಲೆಯನ್ನು ಅವರು ಹೇಳ್ತಾರೆ. ಈ ಗ್ರಂಥಾಲಯದ ನೆಲೆ ಮತ್ತು ಹಸ್ತಪ್ರತಿಗಳ ನೆಲೆ ಇದೆಯಲ್ಲ, ಮತ್ತು ಕೃತಿಗಳಿವೆಯಲ್ಲ, ಇವುಗಳ ಒಂದು ಸಂಯೋಜನೆ ಆಗಬೇಕಾಗಿದೆ ಎನ್ನುವುದನ್ನು ಅವರು ಹೇಳ್ತಾರೆ. ಈಗ ಕೇವಲ ಸಂಗೋಪನೆ ಅಥವಾ ಸಂಪಾದನೆ ಎನ್ನುವುದಕ್ಕೆ ಅದು ನಿಲ್ಲಬಾರದು, ಅದರಿಂದ ಆಚೆಗೆ ಅದು ಹೋಗಬೇಕು ಎನ್ನುವುದರ ಕಡೆಗೆ ಅವರು ತಮ್ಮ ದೃಷ್ಟಿಯನ್ನು ಹಾಯಿಸುವುದನ್ನು ನಾವು ಕಾಣುತ್ತೇವೆ. ಅವರ ಆ ಲೇಖನವು ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ. ಮತ್ತು ಅನೇಕ ಅತ್ಯಂತ ಉಪಯುಕ್ತವಾದ ಲೇಖನಗಳು ಇದರಲ್ಲಿ ಇರುವುದನ್ನು ಕೂಡ ನಾನು ಪ್ರಸ್ತಾಪ ಮಾತ್ರ ಮಾಡ್ತೇನೆ. ಅದರ ಬಗ್ಗೆ ನಾನು ಹೆಚ್ಚು ವಿವರಗಳಿಗೆ ಹೋಗುವುದಿಲ್ಲ. ಈ ಉದಾಹರಣೆಗೆ ಇವರ ಬಗ್ಗೆ ವೈಶಿ ಭಾನುಮತಿಯವರದ್ದು ಹಸ್ತಪ್ರತಿ ಸಂರಕ್ಷಣೆಯ ಬಗ್ಗೆ ಬಂದಿರುವಂತಹ ಒಂದು ಅಮೂಲ್ಯವಾದ ಲೇಖನ ಇಲ್ಲಿದೆ. ಉಮಾಪತಿ ಶಾಸ್ತ್ರಿಗಳು ಹಸ್ತಪ್ರತಿ ಭಂಡಾರಗಳ ಬಗ್ಗೆ ಬರೆದಿದ್ದಾರೆ. ಹಾಗೆ ಹಿರಿಯ ವಿದ್ವಾಂಸರಾಗಿ ಇಲ್ಲಿ ಕನ್ನಡ ವಿಭಾಗಕ್ಕೆ ಕೂಡ ಬಂದಿದ್ದ G. ವರದರಾಜರಾಯರ ಲೇಖನ ಇದೆ. ಆಮೇಲೆ ನಮ್ಮ ದೇವರಕೊಂಡ ರೆಡ್ಡಿಯವರ ಲೇಖನ ಇದೆ. ಸ್ವತಃ A. ವಿ. ನಾವಡರ ಅನೇಕ ಬರಹಗಳನ್ನು ಕೂಡ ಇದರಲ್ಲಿ ಸೇರಿಸಿಕೊಂಡಿದ್ದಾರೆ. ಗೀತಾಚಾರ್ಯ ಅವರದ್ದಿದೆ. ಆಮೇಲೆ ಬಡಿಗೇರವರು
ಕಂಪ್ಯೂಟರ್ ತಂತ್ರಜ್ಞಾನದ ಬಳಕೆಗಳ ಬಗ್ಗೆ, ಆ ಆಧುನಿಕತೆಯ ಹಿನ್ನೆಲೆಯಲ್ಲಿ ಅದನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಬಹಳ ಸೂಕ್ತವಾದ ಒಂದು ಪರಿಜ್ಞಾನವನ್ನು ಅವರು ಕೊಡುವುದನ್ನು ನಾವು ಕಾಣ್ತೇವೆ. ಅದು ಕೂಡ ಇಲ್ಲಿ ಇದೆ. ಇಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂತಂದರೆ, ಈ ಹಸ್ತಪ್ರತಿಗಳು ಪ್ರಾಚೀನ ಸ್ಮಾರಕಗಳೇ, ಹೇಗೆ ನಾವು ಅದನ್ನು ಪ್ರಾಚೀನ ಸ್ಮಾರಕಗಳು ಅಂತ ಇಟ್ಕೊಳ್ಬಹುದು ಹೇಗೆ ಎನ್ನುವ ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು, ಈ ಆ್ಯಂಟಿಕ್ಸ್ ಅಂತ ಹೇಳ್ತೇವಲ್ಲ ನಾವು, ಆಂಗ್ಲ ಪದ ಆ್ಯಂಟಿಕ್ಸ್ ಇದೆ. ಆ ಆ್ಯಂಟಿಕ್ಸಿಗೆ ಈಕ್ವಲೆಂಟ್ ಆಗಿ ಪ್ರಾಚೀನ ಹಸ್ತಪ್ರತಿಯನ್ನು ನೋಡಿದಂತಹ ಒಂದು ಪರಿಕ್ರಮವನ್ನು ಕೂಡ ನಾವು ಇಲ್ಲಿಯ ಇದರಲ್ಲಿ ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಕನ್ನಡದಲ್ಲಿ ಬಂದಂತಹ ಒಂದು ಈ ಪೀಠಿಕಾ ಪ್ರಕರಣವನ್ನು ಎತ್ತಿಕೊಂಡು ನಂಜುಂಡ ಕವಿಯ ರಾಮನಾಥ ಚರಿತೆಯದ್ದು, ಅಲ್ಲಿಯ ಹೈಕೋರ್ಟ್, ಕಾದಂಬರಿಯ ಸುಡಿಸಿ ಲೀಲಾವತಿಗೆ ಆದರದಿಂ ಕಪ್ಪನು ಇಟ್ಟು ಮೇದಿನಿಯನ್ನು ಮೆಚ್ಚಿಸಿದ ನೇಮಿಚಂದ್ರ. ನೇಮಿಚಂದ್ರ ಏನು ಮಾಡಿದ ಅಂತ ಕೇಳಿದರೆ, ಕಾದಂಬರಿಯನ್ನು ಸುಡಿಸಿದನಂತೆ. ಕಾದಂಬರಿ ಯಾವ ಕಾದಂಬರಿ? ನಮ್ಮ ನಾವೆಲ್ ಅಲ್ಲ, ಕರ್ನಾಟಕ ಕಾದಂಬರಿ ಆ ಕೃತಿ, ಅದನ್ನು ಸುಡಿಸಿ ಲೀಲಾವತಿಗೆ ಆದರದಿಂ ಕಪ್ಪನ್ನಿಟ್ಟು, ಅದರ ಮಸಿಯಿಂದ ಮೇದಿನಿಯನ್ನು ಮೆಚ್ಚಿಸಿದ ನೇಮಿಚಂದ್ರ ಎನ್ನುವ ಈ ಹಸ್ತಪ್ರತಿಗಳ ಕೇಂದ್ರ ಭಂಡಾರದ ಅವಶ್ಯಕತೆಯನ್ನು ಹೇಳುವಾಗ ಇಂಥ ಹಿನ್ನೆಲೆಯನ್ನು ನಾವು ಯೋಚನೆ ಮಾಡಬೇಕು. ನಮ್ಮಲ್ಲಿ ನೀವು ಇತಿಹಾಸ ಓದಿದವರಿಗೆ ಗೊತ್ತಿದೆ, ಅನೇಕ ಹಸ್ತಪ್ರತಿಗಳನ್ನು ಸುಡಿಸಿ ಈ ಬೇಯಿಸಿದ ಪ್ರಸಂಗಗಳು, ವಿಶ್ವವಿದ್ಯಾಲಯಗಳನ್ನೇ ಸುಡಿಸಿದ ಪ್ರಸಂಗಗಳು ಕೂಡ ನಮ್ಮ ಇತಿಹಾಸದ ಮೂಲಕ ನಮಗೆ ದೊರಕ್ತದೆ. ಹಾಗೆಲ್ಲ ಎಷ್ಟು ಹಸ್ತಪ್ರತಿಗಳು ನಾಶವಾಗಿರಬಹುದು ನಮಗೆ ಗೊತ್ತಿಲ್ಲ. ಆ ಹಸ್ತಪ್ರತಿಯ ಉಗಮ ವಿಕಾಸಗಳ ಒಂದು ನಿರೂಪಣೆಯನ್ನು ಮಾಡುವ ನೆಲೆಯಿಂದ ಕೂಡ ಇಲ್ಲಿಯ ಲೇಖನಗಳು ಬಹಳ ಉಪಯುಕ್ತ ಆಗಿವೆ ಎನ್ನುವುದನ್ನು ನಾನು ಹೇಳಬಯಸ್ತೇನೆ. ಹಾಗಾಗಿ ಒಟ್ಟಿನಲ್ಲಿ ಒಂದು ಸರ್ವೇಕ್ಷಣ, ಸಂರಕ್ಷಣ ಮತ್ತು ಸದುಪಯೋಗ, ಈ ಮೂರು ನೆಲೆಗಳಲ್ಲಿ ಈ ವಿಭಾಗವನ್ನು, ಅಂದರೆ ಈ ಅಂಶವನ್ನು ನಾವು ಬೆಳೆಸುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಇಲ್ಲಿಯ ಲೇಖನಗಳು ಹೇಳುತ್ತವೆ. ಅಂಥ ಒಂದು ಒಳ್ಳೆಯ ಲೇಖನಗಳ ಸಂಕಲನವನ್ನು ಕೊಟ್ಟುವುದಕ್ಕೆ ಮತ್ತು ಹಸ್ತಪ್ರತಿ ವ್ಯಾಸಂಗದ ಮೂಲಕವಾಗಿಯೂ ಕೂಡ ಉಪಯುಕ್ತವಾದ ಆ ನೆಲೆಗಳಿಂದ ಅನೇಕ ಅಂಶಗಳ ಕಡೆಗೆ ಬೆಳಕು ಚೆಲ್ಲಿದ್ದಕ್ಕೆ ಈ ಸಂಪಾದಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹೀಗೆ ಬಂಧುಗಳೇ, ಈ ಸಂದರ್ಭದಲ್ಲಿ ಹೊರಬಂದ ಈ ಸಂಪುಟಗಳು ಒಟ್ಟು ಇಲ್ಲಿಯ ಗೋಷ್ಠಿಗೆ, ಒಟ್ಟು ಇಲ್ಲಿಯ ಉಪಕ್ರಮಕ್ಕೆ ಪೂರಕವಾಗಿ ಪರಿಣಮಿಸ್ತವೆ ಎನ್ನುವ ಮಾತನ್ನು ಹೇಳಿ, ಆಧುನಿಕ ಗ್ರಂಥ ಸಂಪಾದನೆಯಲ್ಲಿ ಬಹಳ ನಿಷ್ಣಾತರಾಗಿರುವ, ಅದರಲ್ಲಿ ವಿಶೇಷವಾದ ಪರಿಣತಿ ಇರುವ ವಿದ್ವಾಂಸರು, ವಿದುಷಿಯರು ಇಲ್ಲಿದ್ದೀರಿ ಎನ್ನುವುದರ ಅರಿವು ನನಗಿದೆ. ನಿಮ್ಮ ಕಾಯಕವು ಕೂಡ ನಿರ್ವಿಘ್ನವಾಗಿ ಮುಂದುವರಿಯಲಿ ಅಂತ ಹೇಳಿ ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ವಿರಮಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಫರ್ಡಿನೆಂಡ್ ಕಿಟೆಲ್ ಅವರು ರಚಿಸಿರುವಂತಹ ಕನ್ನಡ ಕವಿತೆಯೊಂದನ್ನು ಸುಧಾನ ವಿದ್ಯಾರ್ಥಿಗಳು ಹಾಡುವುದಕ್ಕಿದ್ದಾರೆ. ಕಾರ್ಯದೇವಾನಿನ್ನದು ನೀ ಕೋಟಿ ನಮಗೆ ವಿನಾಶ ಬಾರದೆಂದಿಗೂ ನೀನಾಲ್ವ ಕಾರ್ಯಕ್ಕೆ ನೀಲಿಪ ಪ್ರತಿ ಸೇವಕ ಭೂಮಿಲಿ ಬಿದ್ದ ಗೋದಿಯ ಹಾಗಿದು ಸಾತು ಫಲವ ತಾಂಡೀವನಿದು ನೇಮಕ ಬಾಮರಣ ಬಾಯಿಷ್ಟ ಮರಣ. ಮುಂದೆ ಹಸ್ತಪ್ರತಿ ಶಾಸ್ತ್ರ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ ಎ ವಿ ನಾವಡ ಅವರನ್ನು ಸನ್ಮಾನಿಸಲಿದ್ದೇವೆ. ಅವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ.
ಪ್ರೊಫೆಸರ್ ಎ ವಿ ನಾವಡರವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಅಮ್ಮೆಂಬಳದವರು. ತಂದೆ ಅಮ್ಮೆಂಬಳ ಶಂಕರನಾರಾಯಣ ನಾವಡ, ತಾಯಿ ಪಾರ್ವತಿ ನಾವಡ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಕೋಟೆಕಾರಿನಲ್ಲಿ ಪಡೆದು ಮಂಗಳೂರು ಮತ್ತು ಮೈಸೂರಿನಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದರು. 1970ರಲ್ಲಿ ಬಂಡರ್ಕಾಸ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ ಶ್ರೀಯುತರು ಆನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕ್ರಿಯಾಶೀಲರಾಗಿ ದುಡಿದಿದ್ದಾರೆ. ಪ್ರಸಾರಾಂಗದ ನಿರ್ದೇಶಕರಾಗಿ, ಭಾಷಾ ನಿಕಾಯದ ಡೀನ್ ಆಗಿ, ಪುರಂದರದಾಸ ಅಧ್ಯಯನ ಪೀಠದ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. 2006ರಲ್ಲಿ ನಿವೃತ್ತರಾದರೂ ಕನ್ನಡ ನುಡಿಯ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಂಗಳೂರಿನ ಥಿಯಾಲಜಿಕಲ್ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಿದ್ದಾರೆ. ನಿರಂತರ ಅಧ್ಯಯನ, ಸಂಶೋಧನೆ ಮತ್ತು ಹಲವು ಗ್ರಂಥ ರಚನೆಯನ್ನು ಮಾಡಿರುವ ಪ್ರೊಫೆಸರ್ ನಾವಡರು ಹಲವು ಗುರುತರವಾದ ಜವಾಬ್ದಾರಿಗಳನ್ನು ನಿರ್ವಹಿಸಿ ಆಡಳಿತಾತ್ಮಕವಾಗಿಯೂ ಸೈ ಎನ್ನಿಸಿಕೊಂಡಿದ್ದಾರೆ. ವಿವಕ್ಷೆ, ತುಳುವ ದರ್ಶನ, ಒಂದು ಸೊಲ್ಲು ನೂರು ಸ್ವರ, ದಾಸಮಾರ್ಗ, ಗೋವಿಂದ ಪೈ ನಿಘಂಟು, ಪಾಣಾರಾಟ ಮುಂತಾದ ಹಲವು ಅಮೂಲ್ಯ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಆರ್ಯಭಟ ಸಾಹಿತ್ಯ ಪ್ರಶಸ್ತಿ, ಖುಷಿ ಜಾನಪದ ಪ್ರಶಸ್ತಿ, ವರ್ಧಮಾನ ಸಾಹಿತ್ಯ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ, ಕನಕಶ್ರೀ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಪ್ರಾಪ್ತವಾಗಿವೆ. ಇವರ ಶ್ರೀಮತಿಯವರಾದ ಶ್ರೀಮತಿ ಗಾಯತ್ರಿ ನಾವಡ ಅವರು ಕೂಡ ಜೊತೆಗೂಡಬೇಕು, ಇವರನ್ನ ಸನ್ಮಾನಿಸಬೇಕು ಅಂತ ಡಾಕ್ಟರ್ NT ಹಳ್ಳಿಕೇರಿ ಮತ್ತು ರೆವರೆಂಡ್ ವಿಜಯ ಹಾರ್ವೇನವರಲ್ಲಿ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತರು ಕೂಡ ಸೇರಿಕೊಳ್ಳಬೇಕು. ನಮ್ಮ ಪ್ರೀತಿಯ ಗೌರವದ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಪ್ರೊಫೆಸರ್ ಎ ವಿ ನಾವಡ ದಂಪತಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿರುವಂತಹ ಪ್ರೊಫೆಸರ್ ಎ ವಿ ನಾವಡ ದಂಪತಿಗಳಿಗೆ ಮತ್ತು ಸನ್ಮಾನವನ್ನು ಮಾಡಿದಂತಹ ಎಲ್ಲ ಅಭ್ಯಾಗತರುಗಳಿಗೂ ಕೂಡ ಕೃತಜ್ಞತೆಯ ನಮನಗಳು. ಮುಂದೆ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎ ವಿ ನಾವಡ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ಸಭೆಗೆ ನನ್ನ ಆದರಪೂರ್ವಕ ನಮಸ್ಕಾರಗಳು. ನನ್ನ ಲಿಖಿತ ಭಾಷಣ ತಮಗೆಲ್ಲ ಅದೀಗ ಬರಲಿದ್ವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಿರುವ ಕಾರಣ ನಾನು ಈ ಭಾಷಣದ ಪೂರ್ಣ ಪಾಠವನ್ನು ಓದುವುದಿಲ್ಲ. ಮುಖ್ಯವಾದಂಥ ಭಾಗ ಮತ್ತು ನೀವು ಸಂದರ್ಭಾನುಸಾರ ಓದ್ಕೊಳ್ಬಹುದು. ನನಗೆ ನನ್ನ ಕೆಲವು ವಿಚಾರಗಳ ಬಗ್ಗೆ ನಿಮ್ಮಿಂದ ಮುಂದೆ
ಪ್ರತಿಕ್ರಿಯೆಯನ್ನು ಕೂಡ ನನಗೆ ಖಾಸಗಿಯಾಗಿ ಪತ್ರ ಬರೆದೋ ಫೋನ್ ಮಾಡಿಯೋ ಹೇಳಬೇಕು ಅಂತ ನನ್ನ ಆಸೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗವು ಪುತ್ತೂರಿನ ಸುಧಾನಾ ಕಿಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನ ಉದ್ಘಾಟಿಸಿದ ಕರ್ನಾಟಕ ಸರ್ಕಾರದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ಟರೇ, ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸಾಚಿ ರಮೇಶ್ ಅವರೇ, ಈ ಸಂದರ್ಭದಲ್ಲಿ ಪುಸ್ತಕದ ಬಿಡುಗಡೆಗಾಗಿ ಬಂದಿರುವ ಮಿತ್ರ ಡಾಕ್ಟರ್ ತಾಳ್ತಿ ವಸಂತಕುಮಾರರೇ, ಸುಧಾನ ಸಂಸ್ಥೆಯ ಸಂಚಾಲಕ ರೆವರೆಂಡ್ ವಿಜಯ ಹಾರ್ವಿನ್ ಅವರೇ, ಸುಧಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ ಅವರೇ, ಹಸ್ತಪ್ರತಿಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರೂ ಆದ ಮಿತ್ರ ಡಾಕ್ಟರ್ FT ಹಳ್ಳಿಕೇರಿಯವರೇ, ಸಮ್ಮೇಳನದ ವಿವಿಧ ಗೋಷ್ಠಿಗಳಲ್ಲಿ ಪ್ರಬಂಧ ಮಂಡಿಸಲು ಆಗಮಿಸಿರುವ ಹಸ್ತಪ್ರತಿ ಪರಿಣಿತರೇ, ಬೇರೆ ಬೇರೆ ಕಾಲೇಜುಗಳ ಪ್ರಾಧ್ಯಾಪಕ ಮಿತ್ರರೇ, ಇಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಸಹೃದಯ ಬಾಂಧವರೇ, ತಮಗೆ ಹೃತ್ಪೂರ್ವಕ ಸ್ವಾಗತ, ನಮಸ್ಕಾರಗಳು. ಪುತ್ತೂರು ಕಲೆ, ಸಂಸ್ಕೃತಿ, ಸಾಹಿತ್ಯ ಸಂಶೋಧನೆಗಾಗಿ ಹೆಸರು ಮಾಡಿದ ನೆಲ, ಸರ್ವಧರ್ಮ ಸಮನ್ವಯದ ಬೀಡು. ಕನ್ನಡಕ್ಕೆ ಗೌರವವನ್ನು ತಂದುಕೊಟ್ಟ ಡಾಕ್ಟರ್ ಶಿವರಾಮ್ ಕಾರಂತ, ಉಗ್ರಾಣ ಮಂಗೇಶ್ರಾವ್, ಮುಳಿಯ, ಕಡೆಂಗೋಡ್ಲು, ಸೇಡಿಯಾಪು, ಮರಿಯಪ್ಪ ಭಟ್, ತಾಳ್ತಜ ಬಂಧುಗಳು, ವಿವೇಕ್ ರೈ, ಬುಳುವಾರು, AP ಮಾಲತಿ ಮುಂತಾದವರು ಈ ನೆಲದವರು. ತುಳು, ಕೊಂಕಣಿ, ಹವ್ಯಕ, ಅರೆವಾಸಗಳ ಹಾಡುಗರಿಂದ ಈ ನೆಲಕ್ಕೆ ಬಹುಭಾಷಿಕ ಸೊಗಸು ಏರ್ಪಟ್ಟಿದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನರ ನಡುವೆ ಅಪರೂಪದ ಸೌಜನ್ಯಪೂರ್ಣ ಸಾಮರಸ್ಯವನ್ನು ಇಲ್ಲಿ ಗುರುತಿಸಬಹುದಾಗಿದೆ. ಕನ್ನಡ, ತುಳು ಸಾಹಿತ್ಯ, ಸಾಮಾಜಿಕ ಸಾಂಸ್ಕೃತಿಕ ರಂಗಗಳಲ್ಲಿ ಅನೇಕ ಹೊಸತುಗಳನ್ನು ಹುಟ್ಟುಹಾಕಿ ಕರಾವಳಿಯನ್ನು ಆಧುನಿಕತೆಗೆ ತೆರೆದುಕೊಳ್ಳುವಂತೆ ಮಾಡಿದ ಬಾಸೆಲ್ ಮಿಷನರಿಗಳ ಆಡುಂಬಲ ಈ ಪುತ್ತೂರು. ಈ ಹಸ್ತಪ್ರತಿ ಸಮ್ಮೇಳನ ಜರುಗುತ್ತಿರುವುದು ಒಂದು ಅರ್ಥಪೂರ್ಣ ಉಪಕ್ರಮ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಜರ್ಮನ್ ಭಾರತಗಳ ಸಾಹಿತ್ಯ ಸಂಸ್ಕೃತಿಗಳ ನಡುವೆ ಕೊಂಡಿಯಂತೆ ಕೆಲಸ ಮಾಡಿದ ಕಿಟೆಲ್ ಸಾಧನೆಗಳ ಬಗೆಗೆ ಒಂದು ಬಗೆಯ ವಿಸ್ಮೃತಿ, ಮರೆವು ಏರ್ಪಟ್ಟಿರುವುದು ವಿಷಾದದ ಸಂಗತಿ. ಅಂದಿನ ಬಾಸೆಲ್ ಮಿಷನ್ ಬಳಗದವರಿಗೆ ಕಿಟೆಲ್ ಒಬ್ಬ ತುಂಟ ಹುಡುಗ, ವಿದ್ರೋಹಿಯಾಗಿಯೇ ಕಾಣಿಸಿಕೊಂಡಿದ್ದರು. ಅವರಿಗೆ ಕಿಟೆಲ್ ತಮ್ಮ ಒಳಗಿನವರಾಗಿರಲಿಲ್ಲ. ಕನ್ನಡಿಗರು ಅವರನ್ನು ನಿಘಂಟು ರಚಕ ಎಂದಷ್ಟೇ ಭಾವಿಸಿದರು. ವೈಯಾಕರಣಿಯಾಗಿ, ಸಾಹಿತ್ಯ ಚರಿತ್ರಕಾರರಾಗಿ, ಗ್ರಂಥ ಸಂಪಾದನಕಾರರಾಗಿ, ನಿಘಂಟಿಗರಾಗಿ, ಸೃಜನಶೀಲ ಕವಿಯಾಗಿ, ಪಠ್ಯಪುಸ್ತಕ ರಚಕರಾಗಿ, ಅನುವಾದಕರಾಗಿ, ಶಾಸನ ತಜ್ಞರಾಗಿ, ಸಾಂಸ್ಕೃತಿಕ ಚಿಂತಕರಾಗಿ, ವೇದ ಪಂಡಿತರಾಗಿ, ಭಾರತೀಯ ವೇದ ಪಂಡಿತರಾಗಿ, ಲಿಂಗಾಯತ ಅಧ್ಯಯನಕಾರರಾಗಿ, ಸಂಗೀತ ತಜ್ಞರಾಗಿ ಬಹುಮುಖಿ ಶ್ರುತತ್ವವನ್ನು ಈ 2 ದಿನಗಳ ಸಮ್ಮೇಳನದಲ್ಲಿ ಚರ್ಚಿಸುತ್ತಿರುವುದು ಒಂದು ಸಂತಸದ ಸಂಗತಿ. ಪುತ್ತೂರಿನ ಸುಧಾನ ಸಂಸ್ಥೆ ಕಿಟೆಲರನ್ನು ನೆನಪಿಸಿಕೊಳ್ಳುವ ಮೂಲಕ ಅವರ ಆಲೋಚನೆಗಳನ್ನು ಹೊಸ ಕಾಲಕ್ಕೆ ಅನುಸಂಧಾನಗೊಳಿಸುತ್ತಿರುವ ಸಂಸ್ಥೆ. ಕನ್ನಡ ನಾಡು ನುಡಿ ಸಾಹಿತ್ಯ ಸಂಶೋಧನೆಗಾಗಿಯೇ ಇರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗದ ಮೊದಲ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದವನು ನಾನು. ಈಗಾಗಲೇ ಅನೇಕರು ಅದನ್ನು ಹೇಳಿದ್ದಾರೆ. ನಾನು ಡಾಕ್ಟರ್ MM ಕಲಬುರ್ಗಿಯವರ ಸದಾಶಯ ಮಾರ್ಗದರ್ಶನದೊಂದಿಗೆ ಮೂರ್ತಗೊಂಡ ವಿಭಾಗದಲ್ಲಿ ನನ್ನೊಂದಿಗಿದ್ದ ಪ್ರೊಫೆಸರ್ FT ಹಳ್ಳಿಕೇರಿ, ಪ್ರೊಫೆಸರ್ ವೀರೇಶ್ ಬಡಿಗೇರ, ಡಾಕ್ಟರ್ ರವೀಂದ್ರನಾಥ, SS ಅಂಗಡಿ, SR ಚೆನ್ನವೀರಪ್ಪ ಎಲ್ಲರೂ ಇಂದು ಈ ಸಮಾರಂಭದಲ್ಲಿ ನನ್ನೊಂದಿಗೆ ಇರುವುದು ನನ್ನ ಸಂತಸವನ್ನು ಇಮ್ಮಡಿಸಿದೆ. ಇದೀಗ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗಕ್ಕೆ 20ರ ಸಂಭ್ರಮ. ಏನೇನು ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ಕ್ರಿಯೆಗೊಳಿಸುವ ಪೂರ್ಣ ಸಂಭ್ರಮದಲ್ಲಿ ನಮ್ಮ ವಿಭಾಗದವರು ಈಗಾಗಲೇ ಕಾರ್ಯಶೀಲರಾಗಿದ್ದಾರೆ. ಭಾಳ ಸಂತೋಷದ ವಿಷಯ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಬಿಬ್ಲಿಯಾಥಿಕಾ ಕರ್ನಾಟಿಕ ಸರಣಿಯ ಮೂಲಕ ದಾಸರ ಪದಗಳು, ಕುಮಾರವ್ಯಾಸ ಭಾರತ, ತೊರವೆ ರಾಮಾಯಣ, ಜೈಮಿನಿ ಭಾರತ, ಬಸವ ಪುರಾಣ, ಚೆನ್ನಬಸವ ಪುರಾಣ, ಹರಿಭಕ್ತಿ ಸಾರ, ರಾವಣೇಶ್ವರ ದಿಗ್ವಿಜಯ, ಕನ್ನಡ ಗಾದೆಗಳು ಮುಂತಾದ ಕೃತಿಗಳನ್ನು ಕಲ್ಲಚ್ಚಿನಲ್ಲಿ ಮಂಗಳೂರಿನಲ್ಲಿ ಪ್ರಕಟಿಸಿದವರು ಮೋಗ್ಲಿಂಗ್. ಆದರೆ ಇವರದು ಗ್ರಂಥ ಸಂಪಾದನೆಯಲ್ಲ, ಗ್ರಂಥ ಪ್ರಕಟಣೆ. ಅದು ಆ ಬಗ್ಗೆ ಮುಂದೆ ನಾನು ಹೇಳ್ತೇನೆ. ಮುಂದೆ ಪ್ರಾಚೀನ ಗ್ರಂಥಗಳನ್ನು ಗ್ರಂಥ ಸಂಪಾದನಾ ಶಾಸ್ತ್ರದ ತತ್ವಗಳಿಗೆ ಅನುಸಾರವಾಗಿ ಸಂಪಾದಿಸಿದವರಲ್ಲಿ ರೆವರೆಂಡ್ ಫರ್ಡಿನೆಂಡ್ ಕಿಟೆಲ್ ಆದ್ಯರು. ಇಂದು ನಾಳೆ ಕಿಟೆಲರ ಸಿದ್ಧಿ ಸಾಧನೆಗಳ ಕುರಿತೇ ಮಾತುಕತೆ ನಡೆಯಲಿರುವುದರಿಂದ
ಅವರು ಗ್ರಂಥ ಸಂಪಾದಕರಾಗಿ ಅನುಸರಿಸಿದ ದಾರಿಯನ್ನು ಪರಿಶೀಲಿಸುವುದು ಸಮಂಜಸ ಎಂದು ನಾನು ಭಾವಿಸುತ್ತೇನೆ. ಕಿಟ್ಟೆಲರು ಮುಖ್ಯವಾಗಿ 2 ಗ್ರಂಥಗಳನ್ನು ಅವರು ಸಂಪಾದಿಸಿದರು. ಒಂದು 1873ರಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣ, ಮುಂದೆ 1885ರಲ್ಲಿ ಅವರು ನಾಗವರ್ಮನ ಛಂದಸ್ಸು ಎಂಬ 2. ಎಂಥ ಶಾಸ್ತ್ರ ನಿಖರತೆ ಅಂದರೆ ಬಹುಶಃ ನಮ್ಮ ಮುಂದಿನ ಭಾರತೀಯ ಏನು ಶಾಸ್ತ್ರ ಸಂಪನ್ನರು, ಗ್ರಂಥ ಸಂಪಾದನಕಾರರು ಶ್ರಮಕ್ಕೆ ಯಾವ ಕಡವಿ ಇಲ್ಲದಂತೆ ಅದನ್ನು ಟೀಕೆ, ಟಿಪ್ಪಣಿ, ವ್ಯಾಖ್ಯಾನ, ಅದಕ್ಕೆ ಅನ್ಯ ಭಾಷೆಗಳಿಗೆ ಇರತಕ್ಕಂಥ ಸಂಬಂಧ ಎಲ್ಲವನ್ನು ಅವರು ಟಿಪ್ಪಣಿಗಳ ಮೂಲಕ ಮಂಡಿಸ್ತಾ ಇದ್ದರು. ಹೀಗೆ ಅದರಲ್ಲಿ ಅವರು ಅವರ ಒಂದು 9 ಹಸ್ತಪ್ರತಿಗಳನ್ನು ಇರಿಸಿಕೊಂಡು ಶಬ್ದಮಣಿ ದರ್ಪಣವನ್ನು ಅವರು ಸಂಪಾದನೆ ಮಾಡಿದರು. ಅದರ ಬಗ್ಗೆ ಅವರ ಬಹುಶ್ರುತತ್ವದ ಬಗ್ಗೆ, ಅವರ ಅಸಾಮಾನ್ಯವಾದಂತಹ ಶ್ರಮದ ಬಗ್ಗೆ ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಗಳು ಒಂದು ಸುದೀರ್ಘವಾದಂತಹ ಲೇಖನವನ್ನೇ ಬರೆದಿದ್ದಾರೆ. ಆಮೇಲೆ ಮುಂದೆ 1899ರಲ್ಲಿ 73ರಲ್ಲಿ ತಂದ ಮೇಲೆ ಅದು 99ರಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿದರು. ಎಷ್ಟು ವರ್ಷಗಳ ಅಂತರ, ಬಹುಶಃ ಅದಕ್ಕೆ ಬೇಡಿಕೆ ಇತ್ತು ಅಂತ ಕಾಣುತ್ತೆ. ಆ ಎಲ್ಲವೂ ಕೂಡ ಅವರಿಗೆ ಬಹಳ ಮಟ್ಟಿಗೆ ಜರ್ಮನ್ ಪಾದ್ರಿಗಳು ಏನು ಬೆಂಬಲ ಕೊಟ್ಟಿರಲಿಲ್ಲ. ಆದರೂ ಕೂಡ ಅವರಿಗೆ ಯಾವ ರೀತಿಯಲ್ಲಿ ಅದನ್ನು ಪ್ರಕಟ ಮಾಡಿದರು ಅನ್ನೋದಕ್ಕೆ ದೊಡ್ಡ ಹಿಂದೆ ಕಥೆ ಇದೆ. ಆಗ ಅವರಿಗೆ 1 ಹಸ್ತಪ್ರತಿ ಹೆಚ್ಚು ಸಿಕ್ಕಿತು. ಮೂಡಬಿದಿರಿಯಲ್ಲಿ ಜೈನ ಮಠದಲ್ಲಿ 1 ಹಸ್ತಪ್ರತಿ ಸಿಕ್ಕಿತು. 10 ಆಯಿತು. ಆಗ ಅವರು ಹೇಳ್ತಾರೆ, ಈ ಹಸ್ತಪ್ರತಿ ಮೊದಲೇ ನನಗೆ ಸಿಕ್ಕಿದ್ದಿದ್ದರೆ ನನ್ನ ಗ್ರಂಥ ಇನ್ನಷ್ಟು ಪರಿಷ್ಕರಣವಾಗ್ತಿತ್ತು. ಈಗ ಆ ಅನುಕೂಲವನ್ನು ನಾನು ಬಳಸಿಕೊಂಡಿದ್ದೇನೆ ಅನ್ನತಕ್ಕಂಥ ಮಾತು. ಇದೇ ಸಂದರ್ಭದಲ್ಲಿ ಒಂದು ಮಾತು, ಅವರಿಗೆ ನಾಗವರ್ಮನ ಛಂದಸ್ಸನ್ನು ಸಂಪಾದನೆ ಮಾಡಿದಾಗ ಅದಕ್ಕೆ ಸಂಬಂಧ ಪಡೆದಿದ್ದರೂ ಸುಮಾರು 80 ಪುಟಗಳ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅದರಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದೆ. ಬಹುಶಃ ಅದಕ್ಕಿಂತ ಸುಮಾರು 20 ವರ್ಷಗಳ ಹಿಂದೆ ವೈಗ್ಲೆ ಅನ್ನತಕ್ಕಂಥ ಒಬ್ಬ ಜರ್ಮನ್ ಪಾದ್ರಿ, ಕನ್ನಡ ಸಂಸ್ಕೃತಗಳಲ್ಲಿ ಅಪಾರವಾದಂಥ ಪಾಂಡಿತ್ಯವನ್ನು ಪಡೆದ ವೈಗ್ಲೆ ಅನ್ನುವವನು ಇದಕ್ಕಿಂತ 15 ವರ್ಷಗಳ ಹಿಂದೆಯೇ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅನ್ನತಕ್ಕಂಥದ್ದನ್ನು ZMDG ಅನ್ನತಕ್ಕಂತಹ ಒಂದು ಜರ್ಮನಿಯ ಒಂದು ಜರ್ನಲ್ ಸಂಶೋಧನಾ ಗ್ರಂಥದಲ್ಲಿ ಆತ ಬರೆದಿದ್ದ. ಅದು ಐತಿಹಾಸಿಕವಾಗಿ 1848ನೇ ಇಸವಿಯಲ್ಲಿ ಅದು ZMDG ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅದು ಐತಿಹಾಸಿಕವಾಗಿ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ. ಅದರಲ್ಲಿ ಬಹಳ ಮಹತ್ವದ ಒಂದು ಅಂಶ ಅಂತಂದರೆ ನಾನು ಹೇಳಬೇಕಾದ್ದು, ಒಂದು ಪುಟ ಅವನು ಜನಪದ ಸಾಹಿತ್ಯದ ಬಗ್ಗೆ ಬರೀತಾನೆ. ನೋಡಿ, 1848ರಲ್ಲಿ ನಮ್ಮಲ್ಲಿ ಜನಪದ ಸಾಹಿತ್ಯದ ಪರಿಕಲ್ಪನೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅವನು ವಿಶೇಷವಾಗಿ ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಸಾಹಿತ್ಯ, ಇದನ್ನು ಸೃಜಿಸುವವರು ಮಹಿಳೆಯರೇ, ಆಮೇಲೆ ಅದನ್ನು ಪ್ರಸರಣ ಮಾಡುವವರು ಮಹಿಳೆಯರೇ ಅಂತ ಹೇಳ್ತಾ ಜನಪದ ಕಥೆಗಳನ್ನು ಅವನು ಅಜ್ಜಿ ಕತೆ ಅಂತ ಹೇಳಿ ಕರೀತಾನೆ. ನೋಡಿ, ಆಮೇಲಿನ ನಮ್ಮ ಜಾನಪದ ಪಂಡಿತರು ವಿದೇಶದ ಕೇಳ್ಕೊಂಡು ಅದಕ್ಕೆ ಅವರೇನು ಫೋಕ್ ಟೇಲ್ಸ್ ಅಂತ ಕರ್ಕೊಂಡು ಬಂದರು, ಜನಪದ ಕಥೆ ಅಂತ. ಆದರೆ ನಮ್ಮ ಎಲ್ಲ ಜನಪದ ವಿದ್ವಾಂಸರು, ನಮ್ಮ ಕುಲಪತಿಗಳು ಜಾನಪದ ಶಾಸ್ತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು, ಶಾಸ್ತ್ರ ಸಂಪನ್ನರು, ಅವ್ರಿಗೆ ಅದು ಗೊತ್ತು. ನಮ್ಮ ಜನ ಇವತ್ತಿಗೂ ಅಜ್ಜಿ ಕಥೆ ಅಂತ ಹೇಳ್ತಾರೆ ಹೊರತು ಜನಪದ ಕಥೆ ಅಂತ ಹೇಳೋದಿಲ್ಲ. ವೈಗ್ಲೆ ಅದನ್ನು ಜನಪದ ಕಥೆ ಅಂತಲೇ ಕರೆದಿದ್ದಾನೆ. ಇನ್ನು 21ನೇ ಶತಮಾನದ ಪೂರ್ವಾರ್ಧದ ಈ ಹೊಸ್ತಿಲಲ್ಲಿ ನಿಂತು ನಮ್ಮ ಕ್ಲಾಸಿಕಲ್ ವಿದ್ವಾಂಸರು ಕಟ್ಟಿದ ಗ್ರಂಥ ಸಂಪಾದನೆ ಶಾಸ್ತ್ರವನ್ನು ಹಾಗೆಯೇ ಒಪ್ಪಿಕೊಳ್ಳಬೇಕೇ? ಪ್ರೊಫೆಸರ್ ಅಜಕ್ಕಳ ಗಿರೀಶ್ ಭಟ್ರು ಒಂದು ಪ್ರಶ್ನೆ ಎತ್ತಿದರು. ಅದಕ್ಕೆ ಬಹುಶಃ ಉತ್ತರ ಇದೆ ನನ್ನಲ್ಲಿ. ಅದು ಇಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಆ ವಿಚಾರ ಹೇಳಿದ್ದೇನೆ. ಆ ಶಾಸ್ತ್ರವನ್ನು ಪೂರ್ವಸೂರಿಗಳು ನಮ್ಮ ಕಾವ್ಯಗಳಿಗೆ ಅನುಸಂಧಾನಗೊಳಿಸಿದ ಕಾಲಮಾನಕ್ಕೂ ಇಂದಿಗೂ ವ್ಯತ್ಯಾಸವಿಲ್ಲವೇ? ಶಾಸ್ತ್ರಗಳು ಕಾಲದಿಂದ ಕಾಲಕ್ಕೆ ಬದಲಾಗಬೇಕಲ್ಲವೇ? ಬದಲಾದ ಸನ್ನಿವೇಶದಲ್ಲೂ ಅದಕ್ಕೆ ಬದ್ಧರಾಗಿ ಉಳಿದರೆ ಪಠ್ಯದ ಚಲನಶೀಲತೆಗೆ ಊನ ತಟ್ಟುವುದಿಲ್ಲವೇ? ಹಾಗೆಂದು ಶಾಸ್ತ್ರಗಳ ನಿಖರತೆಯನ್ನು ಅಲ್ಲಗಳೆಯಲಾಗದು. ಈ ಸಂದರ್ಭದಲ್ಲಿ ನಾನು ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಒಬ್ಬ ಪ್ರಾಧ್ಯಾಪಕರಾಗಿ ಒಬ್ಬ ಹಿರಿಯ ವಿದ್ವಾಂಸ ಡಾಕ್ಟರ್ ಅಹಮದ್ ತರೀಕೆರೆಯವರು ಒಂದು ವಾಕ್ಯವನ್ನು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಎತ್ತಿಕೊಳ್ತಾ ಇದ್ದೇನೆ. ಇದು ಅಹಮದ್ ತರೀಕೆರೆಯವರು,
ನಾನು ಶಾಸ್ತ್ರಗಳ ಚಾರಿತ್ರಿಕ ಋಣಭಾರಗಳಿಂದ ಬಿಡುಗಡೆಗೊಳ್ಳುವ ಸ್ಥಿತಿ ಅಂತ ನಾನು ಇದನ್ನು ಅಂದರೆ ಅವರ ಆಲೋಚನೆಗಳನ್ನು ಶಾಸ್ತ್ರಗಳ ಚಾರಿತ್ರಿಕ ಋಣಭಾರಗಳಿಂದ ಬಿಡುಗಡೆಗೊಳ್ಳುವ ಸ್ಥಿತಿ ಎಂದು ನಾನು ಭಾವಿಸಿದ್ದೇನೆ. ಒಂದೊಮ್ಮೆ ಈ ಶಾಸ್ತ್ರಗಳ ಜೊತೆ ಗುದ್ದಾಟ ಶುರು ಮಾಡಿದರೆ, ಅವುಗಳ ಪ್ರಸ್ತುತತೆಯನ್ನು ಪ್ರಶ್ನೆ ಮಾಡಿದರೆ, ನಮ್ಮ ಸಂಸ್ಕೃತಿಯ ವಿಶಿಷ್ಟ ಪಠ್ಯಗಳಾದ ಶೂನ್ಯ ಸಂಪಾದನೆ, ಕುಮಾರವ್ಯಾಸ ಭಾರತ, ಮಂಟೇಸ್ವಾಮಿ ಕಾವ್ಯಗಳ ಮೂಲಕ ಈ ಶಾಸ್ತ್ರಗಳ ಚೌಕಟ್ಟನ್ನು ಪ್ರಶ್ನೆ ಮಾಡಿದರೆ ಅವಕ್ಕೆ ಹೊಸ ವಿಸ್ತಾರ, ಆಯಾಮ ತನಗೆ ತಾನೇ ಬರುತ್ತದೆ. ಇದನ್ನು ನಾನು ಚಾರಿತ್ರಿಕ ಋಣಭಾರದಿಂದ ಬಿಡುಗಡೆ ಹೊಂದುವ ಪ್ರಕ್ರಿಯೆ ಎಂದು ಭಾವಿಸುತ್ತೇನೆ ಎಂಬುದು. ಇದನ್ನೇ ಮುಂದೆ ವಿಸ್ತರಿಸಿಕೊಂಡು ನನ್ನ ಆಲೋಚನೆ ಹೇಳ್ತೇನೆ. ಅವರ ಈ ಆಲೋಚನೆ ಗಮನಾರ್ಹವಾದುದು. ಆ ಮೂಲಕವೇ ನಮ್ಮ ಗ್ರಂಥ ಸಂಪಾದನಾ ಶಾಸ್ತ್ರ ಸಕಾಲಿಕಗೊಳ್ಳುವುದು. ಪುಣೆಯ ಭಂಡಾರ್ಕರ್ ಸಂಶೋಧನಾ ಕೇಂದ್ರ ಮಹಾಭಾರತದ ಸಂಪಾದನೆಯೇ ನಮಗೆ ಮಾದರಿಯಾಗಬೇಕಾಗಿಲ್ಲ. ಅದೊಂದು ಒಳ್ಳೆಯ ಶಾಸ್ತ್ರ ನಿಖರವಾಗಿ ರೂಪಿತವಾದಂತಹ ಭಂಡಾರ್ಕರ್ ಸಂಸ್ಥೆಯಿಂದ ಮಹಾಭಾರತದ ಒಂದು ಪಠ್ಯ. ಆದರೆ ಇತ್ತೀಚೆಗೆ ಉಡುಪಿಯ ಫಲಿಮಾರು ಸ್ವಾಮಿಗಳು ತಮ್ಮ ಮಠದಲ್ಲಿ ಸಿಕ್ಕಿದಂತಹ ಒಂದು ಹಲವು ಗ್ರಂಥಗಳು ಮಹಾಭಾರತದ ಗ್ರಂಥಗಳ ಕಟ್ಟುಗಳನ್ನು ಬಳಸಿ ಸುಮಾರು 12 ವರ್ಷಗಳ ಕಾಲ ಪಂಡಿತರಿಂದ ಕೆಲಸ ಮಾಡಿಸಿ 38 ಸಂಪುಟಗಳಲ್ಲಿ ಸಂಸ್ಕೃತ ಮಹಾಭಾರತವನ್ನು ಕನ್ನಡಕ್ಕೆ ಅನುವಾದ, ವ್ಯಾಖ್ಯಾನ, ಟೀಕೆಗಳೊಂದಿಗೆ ಪ್ರಕಟ ಮಾಡಿದೆ. ಇದು ಆ ಭಂಡಾರ್ಕರ್ ಸಂಸ್ಥೆ ಪುಣೆಯಲ್ಲಿ ಈಗ ನಮಗೆ ದೊರಕುವ ಆ ಪಠ್ಯಕ್ಕೂ ಈ ಪಠ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ದಾಕ್ಷಿಣಾತ್ಯ ಪಠ್ಯ, ಅವ್ರದ್ದು ಬಹುತೇಕ ಅದು ಔತ್ತರೆಯ ಪಠ್ಯದ ಹಿನ್ನೆಲೆಯಲ್ಲಿ ರೂಪಿತವಾದದ್ದು. ಹಾಗಾದರೆ ಅದು ಮೂಲ ಇದು ಮೂಲ ಅಂತಲ್ಲ, ಎರಡೂ ಪಠ್ಯವೇ. ಅಲ್ಲಿ ಆ ಲಿಪಿಕಾರನ ಮನೋಧರ್ಮಕ್ಕನುಸರಿಸಿ ಈ ಪಠ್ಯ ಉಡುಪಿಯ ಪಠ್ಯ ಅಥವಾ ಅದರ ದ್ವೈತ ಸಿದ್ಧಾಂತದ ಹಿನ್ನೆಲೆಯ ಪಂಡಿತರು ಅದನ್ನು ಲಿಪಿ ಮಾಡುವಾಗ ಮಾಡಿದ ಬದಲಾವಣೆಗಳು ಎಲ್ಲವೂ ಅಲ್ಲಿ ನಮಗೆ ಕಂಡು ಬರುತ್ತದೆ. ಹೀಗೆ ಒಂದು ಈ ಹಸ್ತಪ್ರತಿಗಳು ಕೂಡ ಅವುಗಳು ಚರಪಠ್ಯ ಆಗ್ತವೆ ಅನ್ನೋದನ್ನು ನಾನು ಅಭಿಪ್ರಾಯ. ಆದರೆ ಮಾರ್ಗಕಾವ್ಯಗಳನ್ನು ಸಂಪಾದನೆ ಮಾಡುವಾಗ, ಅಂದರೆ ಪಂಪ, ಪೊನ್ನ, ರನ್ನ ಮುಂತಾದ ಮಾರ್ಗ ಕವಿಗಳ ಕಾವ್ಯವನ್ನು ಸಂಪಾದನೆ ಮಾಡುವಾಗ ನಮಗೆ ಇವರು ಹೇಳಿದ ಹಾಗೆ, ನಮ್ಮ ಮಿತ್ರರು ಇವತ್ತು ಪ್ರಸ್ತಾಪ ಮಾಡಿದ ಹಾಗೆ, ಅಥವಾ ನಮ್ಮ DLN ಪ್ರಣೀತವಾದಂತಹ ಗ್ರಂಥ ಸಂಪಾದನಾ ಶಾಸ್ತ್ರವನ್ನೇ ನಾವು ಒಪ್ಪಿಕೊಂಡು ಅದರ ಶಾಸ್ತ್ರ ನಿಖರತೆಯ ಬಗ್ಗೆ ನಾವು ತುಂಬ ಗೌರವದಿಂದ ನೋಡಬೇಕು. ಅವರ ಶ್ರಮ ಅದ್ಭುತವಾದದ್ದನ್ನು. ಆದರೆ ಹಾಗೆಯೇ ನಾವು ಅದನ್ನು ಮಾಡ್ತಾ ಬಂದರೆ ನಮಗೆ ಸ್ವಲ್ಪ ಸಮಸ್ಯೆಗಳು ಬಂದುಬಿಡ್ತವೆ. ಆದರೂ ನಾನು ಹೇಳ್ತಾ ಇದ್ದೇನೆ, ಮಾರ್ಗ ಕಾವ್ಯಗಳಿಗೆ DLN ಪ್ರಣೀತವಾದಂತಹ ಸಂಪ್ರದಾಯ ಇದೆಯಲ್ಲ, ಆ ವೈಧಾನಿಕತೆ ಇದೆಯಲ್ಲ, ಅದು ಸರಿಯಾದದ್ದೇ. ಅದರಲ್ಲಿ ನನಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಮುಂದೆ ನೋಡಿ ಬರುವ ಈ ದೇಸಿ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಕ್ಕೆ ಸಂಪಾದನೆ ಮಾಡುವ ವಿಧಾನಕ್ಕೆ ಮತ್ತೆ ಅದೇ ವಿಧಾನವನ್ನು ನಾವು ಅನುಸರಿಸಿದರೆ ಬಹಳ ತೊಡಕು ಬರ್ತದೆ. ನೋಡಿ, ಅದೇ ಮಾದರಿಯಲ್ಲಿ RC ಹಿರೇಮಠರು ಮತ್ತು ಪ್ರೊಫೆಸರ್ MM ಕಲಬುರ್ಗಿಯವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೂರಾರು ಹಸ್ತಪ್ರತಿಗಳನ್ನು ಮುಂದಿಟ್ಟುಕೊಂಡು ವಚನ ಸಾಹಿತ್ಯವನ್ನು ಸಂಪಾದನೆ ಮಾಡಿ ಪ್ರಕಟ ಆಗಿ ಎಷ್ಟೋ ವರ್ಷದ ನಂತರ ಕಲಬುರ್ಗಿಯವರು ನಮ್ಮ ವಿಶ್ವವಿದ್ಯಾಲಯ ಇದ್ದಾಗಲೇ ಮತ್ತು ಅವರು ಒಂದು ಲೇಖನದಲ್ಲಿ ಹೇಳಿದ್ದಾರೆ, ಇದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಅದು ಹೀಗಾಗಿ ಅಂದರೆ ಏನಾಗುತ್ತೆ ಅಂತಂದರೆ, ಒಂದು 4 ಸಾಲಿನ ಒಂದು ವಚನಕ್ಕೆ ನೀವು 100 ಹಸ್ತಪ್ರತಿಗಳನ್ನು ಮುಂದಿಟ್ಟುಕೊಂಡು ನೀವು ಅದರ ಶುದ್ಧ ಪ್ರತಿ ಅಂತ ನೀವು ತೀರ್ಮಾನಕ್ಕೆ ಬಂದರೆ ಅದು ನಿಜವಾಗಿ ಬಸವಣ್ಣನ ಕಾಲದ ವಚನವೋ ಅಥವಾ ಅದು ಈ ದೀರ್ಘಕಾಲಿಕ ಪರ್ಯಟನದಲ್ಲಿ ರೂಪಿತವಾದ ಹಲವು ಹಸ್ತಪ್ರತಿಗಳಿಂದಾಗಿ ರೂಪಿತವಾದಂಥ ಒಂದು ಪಠ್ಯವೋ ಅನ್ನತಕ್ಕಂಥ ಇದೇ ಮಿಶ್ರ ಪ್ರತಿ ಅನ್ನತಕ್ಕಂಥ. ಅದಕ್ಕೆ ಉತ್ತರವಾಗಿ ಕಲಬುರ್ಗಿಯವರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ 2 ಕುಮಾರರಾಮನಿಗೆ ಸಂಬಂಧಪಟ್ಟಂಥ ಕಾವ್ಯವನ್ನು, ಸಾಂಗತ್ಯದಲ್ಲಿರತಕ್ಕಂಥ ಕುಮಾರರಾಮನ 2 ಕಾವ್ಯಗಳನ್ನು ಪ್ರಕಟ ಮಾಡಿದರು, ಅವರೇ ಸಂಪಾದಿಸಿ. ಆಗ ಅವರು ಹೇಳ್ತಾರೆ, ಈ ದೇಸಿ ಸಾಹಿತ್ಯಕ್ಕೆ ಅಂದರೆ ಕುಮಾರವ್ಯಾಸ ಭಾರತ, ಈ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಅಥವಾ ಈ ಸಾಂಗತ್ಯ, ತ್ರಿಪದಿ, ಇವುಗಳಿಗೆ ಈ ಮಾದರಿಯನ್ನು ಅನುಸರಿಸುವುದಲ್ಲ ಅಂತ ಅವ್ರು ಹೇಳಿದರು. ಅವ್ರು ಏನು ಮಾಡಬೇಕು ಅಂತಂದ್ರೆ, ಅವರ ಆ ಕಾವ್ಯ ಎಲ್ಲಿ ಹುಟ್ಟಿಕೊಂಡಿದೆ ಆ ಪ್ರದೇಶದಲ್ಲಿ ಸಿಗುವ ಹಸ್ತಪ್ರತಿಗಳಿಗೆ ಹೆಚ್ಚು ಮಾನ್ಯತೆ ಕೊಡಬೇಕು. ಅದು ಕೂಡ ಬಹುಸಂಖ್ಯೆಯ ಹಸ್ತಪ್ರತಿಗಳನ್ನು ಸಂಗ್ರಹಕ್ಕೆ ಇಟ್ಟುಕೊಳ್ಳಬಾರದು. 2-3 ಹಸ್ತಪ್ರತಿಗಳನ್ನು ಮಾತ್ರ ಇಟ್ಟುಕೊಳ್ಳಬೇಕು. ಅದು ಯಾವುದು ಒಂದನ್ನು ನೀವು ಆಧಾರ ಪಠ್ಯವಾಗಿ ಬಳಸಬಹುದು.
ಯಾವುದು ನಿಮಗೆ ಹೆಚ್ಚು ಸರಿ ಅಂತ ಅನಿಸುತ್ತೋ ಅದನ್ನು ಆಧಾರ ಪಠ್ಯವಾಗಿ ಇಟ್ಟುಕೊಳ್ಳಿ. ಆಮೇಲೆ ಉಳಿದ ಹಸ್ತಪ್ರತಿಯನ್ನು ಬಳಸಿಕೊಂಡು ನೀವು ಅದನ್ನು ಬೇಕಾದರೆ ಪಾಠಾಂತರವನ್ನು ಗುರುತಿಸಿ ನೀವು ಮಾಡಿ. ಆದರೆ ನೂರಾರು ಹಸ್ತಪ್ರತಿಗಳನ್ನು ಬಳಸ್ಕೊಳ್ಬೇಡಿ, ಅದು ಅಷ್ಟು ಸರಿಯಾಗಲಾರದು ಅಂತ ಮಾತನ್ನು ಅವರು ಬರೆದಿದ್ದಾರೆ ಇದರಲ್ಲಿ. ಹೀಗಾಗಿ ಆಮೇಲೆ ಆಶುಕಾವ್ಯಗಳು, ನಮ್ಮ ತುಳುವಿನ ಪಾಡ್ದನಗಳಾಗಲಿ ಅಥವಾ ಮೊಂಟೇಸ್ವಾಮಿ ಕಾವ್ಯ ಕನ್ನಡದ ಇಂಥ ಆಶುಕಾವ್ಯಗಳು, ಇದು ಆಶುಕಾವ್ಯಗಳ ರೂಪದಲ್ಲಿ ಅವತರಣಗೊಳ್ಳುವ ಸೃಜನಶೀಲ ಕಾವ್ಯಗಳನ್ನು ಸಂಪಾದಿಸುವಾಗ, ಇದನ್ನು ಮತ್ತೆ ಹೇಳ್ತಾ ಇದ್ದೇನೆ, ಮೊಂಟೇಸ್ವಾಮಿ ಕಾವ್ಯ, ತುಳು ಕೋಟಿ ಚೆನ್ನಯ್ಯ ಪಾಡ್ದನ, ಸಿರಿ ಪಾಡ್ದನ ಇವೆಲ್ಲ ಮೌಖಿಕ ಸಂಪ್ರದಾಯದಲ್ಲಿರುವ ಆಶುಕಾವ್ಯಗಳು. ಹಾಗಿರುವಾಗ ಆಶುಕಾವ್ಯಗಳ ರೂಪದಲ್ಲಿ ಅವತರಣಗೊಳ್ಳುವ ಸೃಜನಶೀಲ ಕಾವ್ಯಗಳನ್ನು ಸಂಪಾದಿಸುವಾಗ ಒಳ್ಳೆಯ ಪಠ್ಯ, ಮೂಲ ಪಠ್ಯ, ಶುದ್ಧ ಪಠ್ಯ, ಪುನರುಕ್ತ ದೋಷದಿಂದ ಕೂಡಿದ ಪಠ್ಯ, ವ್ಯಾಕರಣ ದೋಷ ಪೂರಿತವಾದುದು ಎಂದು ಹೇಳುವುದು ಗ್ರಂಥ ಸಂಪಾದನಕ್ಕೆ ಒಡ್ಡಿದ ಸವಾಲೇ ಸರಿ. ಸಂಸ್ಕೃತಿ ವಿಶಿಷ್ಟ ಪಠ್ಯಗಳನ್ನು ಶಾಸ್ತ್ರದ ನಿಕಷಕ್ಕೆ ಒಡ್ಡಿದಾಗ ಶಾಸ್ತ್ರಗಳು ಸೋಲುತ್ತವೆ. ಹೀಗಾಗಿ ನಮ್ಮ ಅಧ್ಯಯನದ ದಾರಿಯನ್ನು ಇನ್ನೊಂದು ಕಡೆಯಿಂದ ನಡೆಸಬೇಕು. ಶಾಸ್ತ್ರಗಳ ಮೂಲಕ ಪಠ್ಯವನ್ನು ನೋಡುವ, ಪರಿಶೀಲಿಸುವ ಮಾದರಿಯನ್ನು ಕೈಬಿಟ್ಟು ಪಠ್ಯಗಳನ್ನು ಮುಂದಿಟ್ಟುಕೊಂಡು ಶಾಸ್ತ್ರಗಳ ಪುನರ್ನಿರ್ಮಾಣ ಮಾಡುವ ಸಾಧ್ಯತೆಯನ್ನು ಪರಿಶೀಲಿಸಬೇಕು. ಆಗ ಗ್ರಂಥ ಸಂಪಾದನಕಾರನಿಗೆ ವ್ಯಾಕರಣ, ಛಂದಸ್ಸು, ಮೀಮಾಂಸಾ ಶಾಸ್ತ್ರಗಳ ಪರಿಚಯವಷ್ಟೇ ಸಾಲದೆ ಹೋಗುತ್ತದೆ. ಆಧುನಿಕ ಶಾಸ್ತ್ರಗಳಾದ ಜಾನಪದ, ಮಾನವಶಾಸ್ತ್ರ, ಸಂಸ್ಕೃತಿ ಶಾಸ್ತ್ರ ಇವುಗಳು ನೆರವಿಗೆ ಬರುತ್ತವೆ. ಶಾಸ್ತ್ರಗಳ ಜೊತೆ ಮುದ್ದಾಟದ ಬದಲಿಗೆ ಗುದ್ದಾಟ ನಡೆಸಿದಾಗ ನಮ್ಮ ಕುಮಾರವ್ಯಾಸ ಭಾರತ, ದಾಸರ ಪದಗಳು, ವಚನ ಸಾಹಿತ್ಯ, ಮಂಟೇಸ್ವಾಮಿ, ಸಿರಿಪಾಡ್ದನಗಳಿಗೆ ಹೊಸ ಪಠ್ಯ ಲಭ್ಯವಾಗಬಹುದು. ಅಂದರೆ ಒಂದಲ್ಲ ಬಹುಪಠ್ಯಗಳು ಲಭ್ಯವಾಗಬಹುದು. ಹೀಗಾಗಿ ನಾನು ಮುಂದಿನ ಮಾತುಗಳನ್ನು ಅಷ್ಟು ಹೇಳಿದೆ. ಈ ಕೊನೆಯ ಭಾಗ ಅದು ಈ ಚರಪಠ್ಯ ಅಂತ ನಾವು ಹೇಳ್ತೇವಲ್ಲ, ಈಗ ತಾನೇ ಜನಪದ ಸಾಹಿತ್ಯ ಮೌಖಿಕ ಸಾಹಿತ್ಯವನ್ನು ಸಂಪಾದನೆ ಮಾಡುವ ಬಗ್ಗೆ ಕೂಡ ನಾವು ಸ್ವಲ್ಪ ವಿಶೇಷವಾಗಿ ಆಲೋಚನೆ ಮಾಡಬೇಕಾಗಿದೆ. ಮಾರ್ಗ ಕಾವ್ಯಗಳನ್ನು ಸಂಪಾದನೆ ಮಾಡುವ ತಾತ್ವಿಕತೆ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಅಲ್ಲಿ ಏರ್ಪಡುವ ಸ್ಥಿರ ಪಠ್ಯಗಳ ಬಗೆಗೆ ಒಂದು ಸಿದ್ಧ ತಾತ್ವಿಕತೆ ರೂಪುಗೊಂಡಿದೆ. ಆದರೆ ಕುಮಾರವ್ಯಾಸ, ತೊರವೆ ರಾಮಾಯಣ, ಜೈಮಿನಿ ಭಾರತ, ವಚನ ಸಾಹಿತ್ಯ, ದಾಸರ ಪದಗಳು ನಮಗಿಂದು ಅಪಾರ ಸಂಖ್ಯೆಯಲ್ಲಿ ಬಹುರೂಪಗಳಲ್ಲಿ, ತಾಡೆಬೋಲೆಗಳಲ್ಲೋ, ಕೋರಿ ಕಾಗದಗಳಲ್ಲೋ, ಲಿಖಿತ ರೂಪದಲ್ಲೋ ದೊರೆಯುತ್ತವೆ. ಅಂದರೆ ಅವು ನಾಲಗೆಯಿಂದ ಅಕ್ಷರ ರೂಪಕ್ಕೆ ಇಳಿದವು. ಹಸ್ತಪ್ರತಿಯನ್ನು ಹಿಡಿದುಕೊಂಡು ನಮ್ಮ ಜನ ಹಾಡು, ಗಮಕ, ಹರಿಕತೆ, ಯಕ್ಷಗಾನ ಪ್ರಸಂಗಗಳ ಮೂಲಕ ಅವು ಮೌಖಿಕ ರೂಪದಲ್ಲಿ ಪ್ರಸರಣಗೊಂಡವು. ಅನೇಕ ಜನಪದ ಕಾವ್ಯಗಾಯಕರು ತಾವು ಬರೆದ ಪದ ವಾಲೆಯ ಮೇಲಿದೆ ಎನ್ನುವಲ್ಲಿ ಅವರಿಗೆ ಮೌಖಿಕ ರಚನೆಗಳಿಗಿಂತ ಅಕ್ಷರ ರೂಪ ಧಾರಣೆ ಮಾಡಿದ ಕಾವ್ಯದ ಮೇಲೆಯೇ ಅಭಿಮಾನ. ಅನೇಕರಿಗೆ ಅದು ಈ ಜನಪದ ಗಾಯಕರು ಅಷ್ಟೇ. ಅವರು ನಾನು ಸಂಪಾದನೆ ಮಾಡಿದ ತುಳು ಸಿರಿಪಾಡ್ದನ 1996ರಲ್ಲಿ ಕಟೀಲಿಗೆ ಸಮೀಪದ ಒಬ್ಬ ದಲಿತ ಮಹಿಳೆ, ಅದ್ಭುತವಾದಂಥ ಗಾಯಕಿ ಅಂತ ನಾನು ಹೇಳೋದಲ್ಲ, ಕವಿ ಆಕೆ. ಯಾರು? ನಮ್ಮ ರಾಮಕ್ಕ ಮುಗ್ಗೇರ್ತಿ. ಆಗ ನಾನು ಅನೇಕ ಸತಿ ನಾನು ಅವರ ಜೊತೆಗೆ ಚರ್ಚೆಗಳನ್ನು ಮಾಡ್ತಾಯಿದ್ದೆ. ಚರ್ಚೆಗಳನ್ನು ಮಾಡಿದಾಗ ಅವರು ತಾನು ತನ್ನದ ಆಶು ರಚನೆ ಆದರೂ ಅದು ಆಶು ರಚನೆ ಅಲ್ಲ, ಇದು ನನ್ನ ಹಿಂದಿನವರು ಹೇಳಿಕೊಟ್ಟದ್ದು, ಅಜ್ಜಿ ಹೇಳಿಕೊಟ್ಟದ್ದು, ಅಮ್ಮ ಹೇಳಿಕೊಟ್ಟದ್ದು, ನಾನು ಇದನ್ನು ಬಾಯಲ್ಲಿ ಬಾಯಿಪಾಠ ಮಾಡಿಕೊಂಡದ್ದು ಅಂತ ಹೇಳ್ತಾರೆ. ಆದರೆ ವಸ್ತುಸ್ಥಿತಿ ಅದಲ್ಲ. ಯಾಕೆಂದರೆ ನಾನು ಇದನ್ನು ಪ್ರಯೋಗ ಮಾಡಿ ನೋಡಿದೆ. ಒಂದು ಬಾರಿ ನನ್ನ ಕ್ಯಾಸೆಟ್ಟು ಅಲ್ಲಿಂದ ಇಲ್ಲಿ ರೆಕಾರ್ಡ್ ಮಾಡಿಕೊಂಡು ನಾನು ಹಂಪಿಗೆ ಹೋಗಿ ಅದನ್ನು ಟ್ರಾನ್ಸ್ಕ್ರೈಬ್ ಮಾಡುವಾಗ ಒಂದು ಸ್ಟ್ರಕ್ ಆಗೋಯ್ತು, ಒಂದು ಕ್ಯಾಸೆಟ್ ನಡೆಯುವುದೇ ಇಲ್ಲ. ಪುನಃ ಹೋದೆ ಅವರ ಹತ್ರ. ಆಗ ಅವರು ಇದನ್ನು ನಾನು ಮೊನ್ನೆ ಹೇಳಿದ್ದೀನಲ್ಲ, ಯಾಕೆ ಕೇಳ್ತೀರಿ ಪುನಃ? ಇಲ್ಲ, ಅದು ಹೀಗಾಗಿದೆ ಅಂತ ಹೇಳಿದಾಗ ಅವರು ಹೇಳಿದರು, ಅರ್ಧ ಕ್ಯಾಸೆಟ್ಟಿನ ಆ ಭಾಗ ಇಷ್ಟು ಭಾಗದಿಂದ ಮುಂದೆ ಹೇಳಿ ಅಂತ ಹೇಳಿ 5 ನಿಮಿಷ ಸುಮ್ಮನೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಆಮೇಲೆ ಶುರು ಮಾಡಿದ್ರು. ನೋಡಿ, ಅದು ಅರ್ಧ ಗಂಟೆ ಕ್ಯಾಸೆಟ್ ಹೋಗಿ 1.5 ಗಂಟೆ ಆಯಿತು, 1.5 ಕ್ಯಾಸೆಟ್ ಆಯಿತು. ಅದಕ್ಕೆ ನಾನು ಇದು ಅವರ ಆ ಕಾಲದಲ್ಲಿ ಅವರ ರಚನೆ ಎಷ್ಟು ವಿಶಿಷ್ಟವಾಗಿರ್ತದೆ, ಆಶುರಚನೆಯಾಗಿರ್ತದೆ ಅಂತ ನನಗೆ ಗೊತ್ತಾಯಿತು. ಇನ್ನೊಂದು ಪ್ರಯೋಗ ಮಾಡಿದೆ. ಇದು ಅವರದ್ದು ಕೇಳಿದಾಗ ಅವರು ಹೇಳಿದ್ರು, ಇದು ನಾನು ರಚನೆ ಮಾಡಿದ್ದಿರ್ಬೋದು, ನನಗೆ ಮಾಡಲಿಕ್ಕೆ ಬರ್ತದೆ ಅಂತಲೂ ಮತ್ತೊಮ್ಮೆ ಒಪ್ಕೊಂಡ್ರು. ಹಾಗಾದರೆ ಇದು ನಿಮ್ಮದೆಯಾ ಅಂತ ಕೇಳಿದಾಗ ಅಲ್ಲ ಅಂತಲೂ ಹೇಳಿದರು. ಹಾಗಾದರೆ ನನಗೊಂದು ಸಿನಿಮಾದ ಕತೆ ಹೇಳಿ ಅಥವಾ ಒಂದು ಅಜ್ಜಿ ಕತೆ ಹೇಳಿ, ನಾನು ಪ್ರಾರ್ಥನೆ ಮಾಡಿ ಹೇಳ್ತೇನೆ ನೋಡಿ ಅಂತ ಹೇಳಿದರು. ಒಂದು ಕತೆ ಹೇಳಿದೆ ಅವರಿಗೆ. 5 ನಿಮಿಷ ಸುಮ್ಮನೆ ಕೂತರು.
ಡೆನ್ನ 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 ಅಂತ ಹೇಳಿಕೊಂಡು ಆ ಸಿನಿಮಾದ ಕಥೆಯನ್ನು ಎಂಥ ಅದ್ಭುತವಾದ ಪಾಡ್ತನವಾಗಿ ರಚನೆ ಮಾಡಿದರು ರಾಮಕ್ಕ ಮುಗ್ಗೇರ್ತಿ. ಇದು ಒಂದು ನಮ್ಮ ಜನಪದ ಕಾವ್ಯದ ಮಹತ್ವಿಕೆ. ಇದನ್ನು ಕಾವ್ಯದ ಮೇಲೆ ಅಭಿಮಾನ, ಅವರು ಹಾಡಿದ ಕಟ್ಟಿದ ಕಾವ್ಯಗಳನ್ನು ಅಕ್ಷರ ಪಂಡಿತರು ಲಿಪಿಗಿಳಿಸಿ ಪ್ರಕಟಿಸುತ್ತಾರೆ. ಮುಂದೊಂದು ದಿನ ಈ ಅಕ್ಷರ ಕಾವ್ಯವನ್ನು ಮುಂದಿಟ್ಟುಕೊಂಡೇ ಆಚರಣೆಗಳಲ್ಲೋ ಹಬ್ಬಗಳಲ್ಲೋ ಆಕಾಶವಾಣಿಯಲ್ಲೋ ಬಗೆ ಬಗೆಯಲ್ಲೋ ಹಾಡಬಹುದು. ಇದನ್ನೇ ಮೌಖಿಕ ಮೀಮಾಂಸೆಯಲ್ಲಿ ನವಮೌಖಿಕತೆ ಎಂದು ಕರೆಯುತ್ತಾರೆ. ಇದಕ್ಕೊಂದು ನಾನು ಮತ್ತು ನನ್ನ ಶ್ರೀಮತಿ ಗಾಯತ್ರಿ ನಾವಡ ಇಬ್ಬರು ಕುಂದಾಪುರದಲ್ಲಿ ಬಚ್ಚ ಮೇರ ಎಂಬವರಿಂದ ಕಾಟ್ಯನಾಟದ ಹಾಡುಗಳನ್ನು ಸತತವಾಗಿ 3 ವರ್ಷಗಳ ಕಾಲ ಹಲವು ಬಾರಿ ಸಂಗ್ರಹ ಮಾಡ್ತಾ ಬಂದೆವು. ಈಗ ಬಚ್ಚ ಮೇರನೂ ಇಲ್ಲ, ಆ ಪಾಠದ ಆ ಹಾಡುಗಳನ್ನು ಹಾಡುವವರು ಇಲ್ಲ. ಮೊನ್ನೆ ಅವರ ಮೊಮ್ಮಗ ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ, ಅಣ್ಣ ಕನ್ನಡದಲ್ಲಿ ಅಣ್ಣ, ನೀವು ಸಂಗ್ರಹ ಮಾಡಿದ ಕಾಟ್ಯನಾಟದ ಹಾಡುಗಳೇ ನಮಗೆ ಆಧಾರ, ಅಜ್ಜ ನಮಗೆ ಹೇಳಿಕೊಡಲಿಲ್ಲ. ನಾವು ಈಗ ನೀವು ಸಂಗ್ರಹ ಮಾಡಿದ ಪುಸ್ತಕವನ್ನೇ ಮುಂದಿಟ್ಟುಕೊಂಡು ನಾನೀಗ ಪಾತ್ರಿ, ನಾನೀಗ ಅದನ್ನು ಬಾಯ್ಪಾಠ ಮಾಡ್ತಾ ಇದ್ದೇನೆ, ನಾನು ಇನ್ನು ಮುಂದೆ ಕಾಟ್ಯನಾಟದಲ್ಲಿ ಅದೇ ಹಾಡನ್ನು ಹಾಡ್ತೇನೆ ಅಂತ ಹೇಳಿದ. ಹೀಗೆ ಈ ಬಗೆಯ ಪಠ್ಯದ ಪರಿಕಲ್ಪನೆಗೆ ನಾವು ಒಪ್ಪಿಕೊಳ್ಳಬೇಕು. ದಾಸರ ಪದಗಳು ಅವರ ಬಂಧುಗಳು ಬರೆದಿರಿಸಿದ ರೂಪದಲ್ಲಿ ಭಜನಾ ಸಂದರ್ಭಗಳಲ್ಲಿ ಬಹುಜನರು ಹಾಡುವ ಪಠ್ಯಗಳ ಮೂಲಕ ಬಹುಪಠ್ಯಗಳು ಏರ್ಪಡುತ್ತವೆ. ಅಂಕಿತಗಳೇ ಬದಲಾಗುವುದುಂಟು. ಇದು ಉದ್ದೇಶಪೂರ್ವಕ ಆಗುವಂತಹದಲ್ಲ. ಪುರಂದರದಾಸರ ಅನೇಕ ರಚನೆಗಳು ಕನಕದಾಸರ ಅಂಕಿತದಲ್ಲಿ ದೊರೆಯುವುದುಂಟು. ಕನಕದಾಸರದು ಪುರಂದರದಾಸರದೆಂದೂ ತಿಳಿದು ಹಾಡಲಾಗುತ್ತಿದೆ. ಅಂಕಿತಗಳ ಬಗೆಗೆ ಸಂದೇಹವಿದ್ದಾಗ ಕರ್ತೃತ್ವ ನಿರ್ಣಯಿಸುವ ವೇಳೆ ಹಲವು ಹಸ್ತಪ್ರತಿಗಳನ್ನು ಪರಿಶೀಲಿಸಬೇಕು. ಏಕೈಕ ಆಕಾರದಿಂದ ನಿರ್ಣಯಕ್ಕೆ ಬರಬಾರದು. ಇದನ್ನು ವರದರಾಜರಾಯರು ಕಂಡುಕೊಂಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಹಲವು ಹಸ್ತಪ್ರತಿಗಳನ್ನು ಇಟ್ಕೊಂಡು ಕೊಟ್ಟು ಆಮೇಲೆ ಕೊನೆಗೆ ಅನುಬಂಧದಲ್ಲಿ ಏಕೈಕ ಆಕಾರ ಅಂತ ಹೇಳಿ ಇದರ ಬಗ್ಗೆ ಅದರ ಅಥೆಂಟಿಸಿಟಿ ಬಗ್ಗೆ ಸಂದೇಹವನ್ನು ಅವರು ವ್ಯಕ್ತಪಡಿಸ್ತಾರೆ. ಮೂಲ ರಚಕನ ಹುಟ್ಟೂರು ಅಥವಾ ಅವನ ಇರುವ ಪ್ರದೇಶದ ಗಾಯಕರಲ್ಲಿ ವಿಚಾರಿಸಬೇಕು. ವಚನ ಸಾಹಿತ್ಯದಲ್ಲೂ ಈ ಅದಲು ಬದಲು ಕೆಲಸ ನಡೆದುದು ಕಂಡುಬರುತ್ತದೆ. ಈ ಸಂದರ್ಭದಲ್ಲಿ ಸಂಪಾದಕನಾದವನು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಲವು ಬಾಯಿಗಳಿಂದ ಇಳಿದು ಬಂದು ರಚನೆಯನ್ನು ಕಿವಿಯಾರೆ ಕೇಳಬೇಕು. ಅಂಥ ಸಂಭಾವ್ಯತೆಯನ್ನು ಹೊರಗಲಿನಲ್ಲಿ ಇಟ್ಟು ನಿರ್ಣಯಕ್ಕೆ ಬರಬೇಕು. ಅದು ಬಿಟ್ಟು ಆಗಿ ಹೋದ ದಾಸರನ್ನು ಹಾಗೂ ದಾಸ ಅಧ್ಯಯನ ಪರಂಪರೆಯಲ್ಲಿ ಬಂದ ವಿದ್ವಜ್ಜನರನ್ನು ಮಾನವ ಧರ್ಮ ಮರೆತ ಮಹಾಜನರು ಕಲಬೆರಕೆ ಕಾಯಕಕ್ಕೆ ಇಳಿದುಂಟು ಎಂಬುದಾಗಿ 1999ರಲ್ಲಿ ಡಾಕ್ಟರ್ ಸುಧಾಕರ್ ಅವರು ಬರೀತಾ ಇದ್ದಾರೆ. ಈ ರೀತಿಯ ಆರೋಪ ಜನರು ಮಾಡುವುದು ಮೌಖಿಕ ಪರಂಪರೆಯ ಗುಣಧರ್ಮವನ್ನು ಒಪ್ಪಿಕೊಂಡವರು ಮಾಡಬಾರದು. ಹಾಗೆ ನಮ್ಮ ಗ್ರಂಥ ಸಂಪಾದನಾ ಪ್ರಕ್ರಿಯೆಯಲ್ಲಿ ಕೂಡ ಅನೇಕ ಸೇರ್ಪಡೆ ಆಗತ್ತೆ. ಅದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಯಾಕಂದರೆ ಪಾಗು ಹಳಕಟ್ಟಿ ವಚನ ಸಾಹಿತ್ಯವನ್ನು ಅದನ್ನು ಇವತ್ತು ಅದು ಉಳಿದಿದ್ದರೆ ಅದಕ್ಕೆ ಒಂದು ರೀತಿಯಿಂದ ಶೂನ್ಯ ಸಂಪಾದನಾಕಾರರು ಎಷ್ಟು ಕಾರಣರೋ ಅಷ್ಟೇ ಕಾರಣರು ಪಾಗು ಹಳಕಟ್ಟಿಯವರು. ಅವರು ಸಂಪಾದನೆ ಮಾಡುವಾಗ ಕೆಲವು ವಚನಗಳನ್ನು ಬಿಟ್ಟುಬಿಡ್ತಾರೆ. ಅದು ಯಾಕೆ ಅಂತಂದರೆ ಅವರಿಗೆ ಅದು ಇಷ್ಟ ಇಲ್ಲ, ನನಗೆ ಅದಷ್ಟು ಇಷ್ಟ ಇಲ್ಲ ಅಂತ ಹೇಳಿ ಅವರು ಕೆಲವನ್ನು ಬಿಟ್ಟಿದ್ದಾರೆ. ಹಾಗೆ ಕಿಟ್ಟಿಲ್ಲರೂ ಕೂಡ ಕೆಲವು ಅಸಹ್ಯೋಕ್ತಿಗಳು ಅಂತ ನಮ್ಮ ಶಬ್ದವಾಣಿ ದರ್ಪಣಕಾರ ಹೇಳಿದ ಹಾಗೆ ಅಸಹ್ಯೋಕ್ತಿಗಳನ್ನು ಬಂದಾಗ ಅದನ್ನು ಅಲ್ಲಿಗೆ ಜಾರಿಸಿಬಿಟ್ಟು ಅದನ್ನು ಕೈ ಬಿಟ್ಟದ್ದು ಉಂಟು. ಇನ್ನು ಹಲಸಂಗಿ ಗೆಳೆಯರು ಕೂಡ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡಿದ್ದಾರೆ ಎಂದು ಅವರೇ ಬರೆದಿದ್ದಾರೆ. ಇದು ಇಂಥದ್ದೆಲ್ಲ ನಡೆದಿವೆ. ಇನ್ನು ಮೌಖಿಕ ಸಾಹಿತ್ಯ ಸಂಪಾದನಕ್ಕೆ ಒಂದು ವೈಧಾನಿಕತೆಯನ್ನು ರೂಪಿಸಬೇಕು ಅಂತ ನಾನು ಸುದೀರ್ಘವಾಗಿ ಇಲ್ಲಿ ಬರೆದಿದ್ದೇನೆ. ಅದನ್ನು ತಾವು ಪರಿಶೀಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ನಾನು ಅದರಲ್ಲಿ ಒಂದೆರಡು ಮಾತು ಹೇಳೋದಂದರೆ, ಮೌಖಿಕ ಕಾವ್ಯಗಳನ್ನು ಸಂಪಾದನೆ ಮಾಡುವಾಗ ನಾವು ಹಲವು ಪಠ್ಯಗಳನ್ನು ಇಟ್ಟುಕೊಂಡು ಒಂದು ಪಠ್ಯದಲ್ಲಿ ಈ ಭಾಗ ಚೆನ್ನಾಗಿದೆ, ಇನ್ನೊಂದು ಪಠ್ಯದಲ್ಲಿ ಈ ಭಾಗ ಚೆನ್ನಾಗಿದೆ ಅಂತ ಹೇಳಿ ಒಂದಕ್ಕೆ ಕಲಬೆರಕೆ ಒಂದಕ್ಕೆ ಸೇರಿಸುವಂಥ ಅವಿಲು ಕೆಲಸ ಮಾಡಬಾರ್ದು. ಒಬ್ಬನೇ ಈಗ ಗೋಪಾಲ್ ನಾಯ್ಕ ಹಾಡಿದ್ದಕ್ಕೆ ರಾಮಕ್ಕ ಮುಗ್ಗೇರ್ತಿಯ ಹಾಡಿದ ಸಿರಿಪಾಡ್ತನಕ್ಕೆ ಅದನ್ನು ಮಧ್ಯೆ ಪ್ರಕ್ಷಿಪ್ತ ಮಾಡಬಾರ್ದು. ಇದನ್ನು ಕನ್ನಡ ಗ್ರಂಥ ಸಂಪಾದನಾಕಾರರು ಕೆಲವರು ಮಾಡಿದ್ದಾರೆ. ಅದು ಅವರ ಅರಿವಿನ ಕೊರತೆ ಅಂತಲೇ ನಾನು ಹೇಳಬೇಕಾಗತ್ತೆ. ನಾವು ಈ ಥರದ ತುಳುಗು ನಿಘಂಟಿನ ಸಂದರ್ಭದಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ನಾವು ಈ ಥರ ಮಾಡಬಾರ್ದು ಅಂತ ನನಗೆ ಒಂದು ಗಟ್ಟಿಯಾದ ಸೂಚನೆಯನ್ನು ಕೊಟ್ಟವರು ಅಮೆರಿಕದ ಮಾನವಶಾಸ್ತ್ರಜ್ಞ ಡಾಕ್ಟರ್ ಪೀಟರ್ ಜೆ ಕ್ಲಾಸ್ ಅವರು. ಸರಿ, ಇನ್ನು
ಮುಖ್ಯವಾಗಿ ನಾವು ಈ ಜಾನಪದ ಕಾವ್ಯವನ್ನು ಸಂಪಾದನೆ ಮಾಡುವ ಸಂದರ್ಭ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕಂಬಾರರ ಕಾಲದಲ್ಲಿ 1996ರಲ್ಲಿ ನಮಗೆ ಸಿಕ್ಕಿದ ಅನುದಾನದಿಂದ ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯನವರು ನೇತೃತ್ವದಲ್ಲಿ ಹಲವು ಕಾವ್ಯಗಳ ದಾಖಲಾತಿ ಮತ್ತು ಇದು ಏನು ಮುದ್ರಣ ಕಾರ್ಯ ನಡೆಯಿತು. ಆಗ ನಾನು ಸಿರಿಪಾಡ್ದನವನ್ನು ಮಾಡಿ ಅದನ್ನು ಹಸ್ತಪ್ರತಿ ನಾನಲ್ಲಿ ಬೋರ್ಲಿಂಗಯ್ಯನವರ ಹತ್ರ ಚರ್ಚೆ ಮಾಡುವಾಗ ಹೇಳಿದೆ, ನಾವು ನಮ್ಮ ಹೆಸರಿಗಿಂತ ಹೆಚ್ಚಾಗಿ ನಾವು ಯಾರು ಹಾಡಿದ್ದಾರೆ, ಯಾರು ಕವಿಗಳು, ಅವರು ಜನಪದ ಅವರನ್ನೇ ಮುಂದಿಟ್ಟು ಕೆಲಸ ಮಾಡಬೇಕು, ಅವರಿಗೆ ಮಹತ್ವ ಕೊಡಬೇಕು, ನಮಗೆ ಮಹತ್ವಕ್ಕಿಂತ ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ, ರಾಮಕ್ಕ ಮುಗ್ಗೇರ್ತಿ ಕಟ್ಟಿದ ಸಿರಿಪಾಡ್ದನ ಅಂತಲೇ ಪುಸ್ತಕಕ್ಕೆ ಹೆಸರು, ಮುಖಪುಟದಲ್ಲಿ ರಾಮಕ್ಕ ಮುಗ್ಗೇರ್ತಿದು ಫೋಟೋ ಹಾಕುವ ಹಾಗೆ ಮಾಡಿ ಇನ್ನು ಮುಂದೆ ಇದನ್ನು ಎಲ್ಲರೂ ಅನುಸರಿಸಿಕೊಂಡು ಬಂದರು. ನಮ್ಮ ಕುಲಪತಿ ಸಚಿ ರಮೇಶ್ರು ಕೂಡ ಆ ಕಾಲದಲ್ಲಿ ಒಂದು ಕಾವ್ಯವನ್ನು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಬಗ್ಗೆ ಅಂತಂದರೆ, ನಾವೇ ನಮ್ಮನ್ನು ವೈಭವೀಕರಿಸ್ಕೊಳ್ತೇವೆ ಪಂಡಿತರು, ಜಾನಪದ ಪಂಡಿತರು. ಹಾಗಲ್ಲ, ಅದು ಏನಂತಂದರೆ ನಾವು ಆ ಮಾಹಿತಿ ಕೊಡುವವರು ಅಂತ ಅವರನ್ನು ಒಂದು ಈ ಭಾಷಾ ವಿಜ್ಞಾನದಲ್ಲಿ ಇದು ಕೂಡ ಈ ಥರದ ಅವರಿಗೆ ಮಹತ್ವವನ್ನು ನಾವು ಕೊಡಬೇಕು, ನಮ್ಮ ಹೆಸರನ್ನು ಗಾಢವಾಗಿ ಕೊಳ್ಳುವುದಲ್ಲ. ಆಮೇಲೆ ಇನ್ನೊಂದು ಕೊನೆಯ ಮಾತು, ನಾವು ಮತ್ತೊಂದು ಎಡವಟ್ಟು ಮಾಡ್ತೇವೆ. ನಾವು ಏನಂತಂದರೆ, ಅದು ನಾವು ನಮ್ಮ ಅಭಿಪ್ರಾಯಗಳನ್ನು ಅದರಲ್ಲಿ ಪ್ರಸ್ತಾವನೆಯಲ್ಲಿ ಹೇರಲಿಕ್ಕೆ ಹೋಗ್ತೇವೆ. ಅವರು ಒಪ್ತಾರೋ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ತಿಳುವಳಿಕೆ ಇದೆ, ನಮಗೆ ತಿಳುವಳಿಕೆ ಇದೆ, ನಾವು ವಿದ್ವಾಂಸರು ಅಂತ ಹೇಳಿ. ಆದರೆ ಇದು ಭಾಳ ತೊಂದರೆಗಳ ಒಳಗಾಗುತ್ತೆ. ಹಾಗಲ್ಲ, ನಾವು ಬಂದ ಆಲೋಚನೆಗಳ ತಿಳುವಳಿಕೆಯನ್ನು ಅವರ ಮುಂದೆ ಚರ್ಚಿಸಿ, ಅವರಿಗೆ ಓದಿ ಹೇಳಿ, ಆಮೇಲೆ ಅವರ ಒಪ್ಪಿಗೆ ಇದ್ದರೆ ಮಾತ್ರ ಅದನ್ನು ಪ್ರಕಟಿಸಬೇಕೆ ಹೊರತು ನಾವು ನೇರವಾಗಿ ನಾನೇ ಪಂಡಿತ ಅಂತ ತಿಳ್ಕೊಂಡು ಆಗಿದೆ ಸಮಸ್ಯೆ. ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಜನಪದ ಪ್ರಾಧ್ಯಾಪಕರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಕೋರ್ಟಿಗೆ ಹೋಗಿ ಸೋತಿದ್ದಾರೆ. ಹಾಗಿರುವಾಗ ನಾವು ಯಾವುದೇ ಒಬ್ಬ ಕಲಾವಿದನ ಮನಸ್ಸನ್ನು ನೋಯಿಸುವ, ಆ ಸಮುದಾಯವನ್ನು ಅಪಮಾನಿಸುವ ಕೆಲಸಕ್ಕೆ, ನಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ನಾವು ಹೋಗಬಾರದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಜಾನಪದ ಅಧ್ಯಯನದಲ್ಲಿ ಈ ಥರದ ಹೊಸ ಹೊಸ ಆಲೋಚನೆಗಳನ್ನು ನಾವು ಅಳವಡಿಸಿಕೊಳ್ಬೇಕು. ನಮಗೆ ಮೌಖಿಕ ಕಾವ್ಯಗಳಿಗೆ, ಮಾರ್ಗ ಕಾವ್ಯಗಳ ಮಾದರಿ ಅಧ್ಯಯನಕ್ಕೆಲ್ಲ ಸಂಪಾದನೆಗೆ ಸಲ್ಲುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿನ ಕೊನೆಗೆ, ಹಸ್ತಪ್ರತಿಗಳ ಸಂಗ್ರಹ ಇನ್ನಷ್ಟು ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹಸ್ತಪ್ರತಿಗಳು ಇನ್ನೂ ಕೂಡ ಜೈನ ಮಠಗಳಲ್ಲಿ, ಮೂಡಬಿದಿರಿ, ಕಾರ್ಕಳ ಇಲ್ಲಿ ಇನ್ನೂ ಇವೆ, ಬಹಳ ಇವೆ. ಆದರೆ ಅವರು ಅದನ್ನು ಭಾಳ ಜತನದಿಂದ ಕಾಪಿಟ್ಟುಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಇನ್ನೂ ಮಹತ್ವದ ಹಸ್ತಪ್ರತಿಗಳಿವೆ. ಅವುಗಳೆಲ್ಲವೂ ಹೊಸ ಪ್ರಕಟವಾದಾಗ ಅದು ಬಹಳ ಮಹತ್ವದ ಒಂದು ಆಕಾರಗಳಾಗುತ್ತವೆ. ಉದಾಹರಣೆಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಲ್ಲೊಬ್ಬರಾದಂತಹ ಧನಂಜಯ ಕುಂಬಳೆ ಅವರು ತುಳುವಿನ ಬಗ್ಗೆ, ತುಳು ಕಾವ್ಯ ಬಗ್ಗೆ ಅಧ್ಯಯನ ನಡೆಸಿದಾಗ ಅವರು ಅಲ್ಲಿ ಸಿಕ್ಕಿದ ಮಾಹಿತಿಯನ್ನು ಅನುಸರಿಸಿ ಅಧ್ಯಯನ ಮಾಡ್ತಾ ಕುಮಾರವ್ಯಾಸನ ಕಾಲವನ್ನೇ ಸುಮಾರು 130 ವರ್ಷಗಳ ಕಾಲ ಹಿಂದಕ್ಕೆ ಒಯ್ಯುತ್ತಾರೆ. ಅದು ಬಹಳ ತಾರ್ಕಿಕವಾಗಿ ಅದನ್ನು ಅವರು ಚರ್ಚೆ ಮಾಡ್ತಾರೆ. ಆಗ ನನಗೆ ಅನಿಸಿತು, ಮಂಜೇಶ್ವರ ಗೋವಿಂದ ಪೈಗಳು ಸುಮಾರು 70-80 ವರ್ಷಗಳ ಹಿಂದೆ ಕುಮಾರವ್ಯಾಸನ ಕಾಲ ಅಂತ ಹೇಳಿದ ಲೇಖನದಲ್ಲಿ ನಮಗೆ ಈಗ ನಾವು ಹೇಳುವ 1430 ಅಲ್ಲ 1300 ಅಂತ ಗೋವಿಂದಪುರ ಆಗಲೇ ಬರೆದಿದ್ದರು. ಈಗ ಇವರ ತುಳು ಕಾವ್ಯದ ಮೂಲಕ ನಮಗೆ ಕುಮಾರವ್ಯಾಸನ ಕಾಲ, ಯಾಕಂದರೆ ಕುಮಾರವ್ಯಾಸನ ಛಾಪು ಆ ತುಳು ಕಾವ್ಯದ ಮೇಲೆ ಉಂಟು. ಈ ಹಿನ್ನೆಲೆಯಲ್ಲಿ ಅವರ ಚರ್ಚೆ ಒಂದು ಹೊಸ ಆಲೋಚನೆಯನ್ನು ಹುಟ್ಟು ಹಾಕಿದೆ. ಹೀಗೆ ಇಂದು ಮತ್ತು ನಾಳೆ ಇಲ್ಲಿ ನಡೆಯಲಿರುವ ಕಿಟಲ್ ಕೇಂದ್ರಿತ ಚಿಂತನೆಗಳು ಹಾಗೂ ಹಸ್ತಪ್ರತಿಶಾಸ್ತ್ರ ಗ್ರಂಥ ಸಂಪಾದನಾ ಪರಿಷ್ಕರಣಕ್ಕೆ ಸಂಬಂಧಿಸಿದ ಹೊಸ ತಿಳುವಳಿಕೆಗಳು ಮುಂದಿನ ತಲೆಮಾರಿಗೆ ತಿಳಿವಿನ ಪಾಥೇಯವನ್ನು ಕಟ್ಟಲಿ ಎಂದು ಆಶಿಸುತ್ತಾ, ನನಗೆ ನೀಡಿದ ಈ ಉನ್ನತ ಗೌರವಕ್ಕಾಗಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿಶಾಸ್ತ್ರ ವಿಭಾಗದ ವಿದ್ವಾಂಸರಿಗೆ,
ಪುತ್ತೂರಿನ ಸುಧಾನ ಕಿಟಲ್ ಅಧ್ಯಯನ ಕೇಂದ್ರಕ್ಕೆ, ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮತ್ತು ಅಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರೀತಿಪೂರ್ವಕವಾದ ನಮನವನ್ನು ಅರ್ಪಿಸ್ತಾ ನನ್ನ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇನ್ನಷ್ಟು ಶ್ರೇಯಸ್ಸು ಬರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆಯ ನಮನಗಳು ಸರ್. ಪುಸ್ತಕ ಪ್ರದರ್ಶನವನ್ನು ಅನಾವರಣಗೊಳಿಸಿದ ಹಾಗೂ ನಮ್ಮ ಸುಧಾನ ಶಾಲೆಯ ಸಂಚಾಲಕರು ಆಗಿರುವಂತಹ ರೆವರೆಂಡ್ ವಿಜಯ ಹಾರ್ವೇನ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಸಮಯ ಕಳೆದಿದೆ. ಅಧ್ಯಕ್ಷರ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ಅದನ್ನು ನಾನು ಹೆಚ್ಚು ಮಾತಾಡೋದಿಲ್ಲ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಉಪಕುಲಪತಿಗಳೇ ಹಾಗೂ ಸಮ್ಮೇಳನದ ಅಧ್ಯಕ್ಷರಾದಂಥ ನಾವಡ್ರವರೇ, ವೇದಿಕೆ ಇರುವಂಥ ಎಲ್ಲ ಆತ್ಮೀಯರೇ, ನಾನು ಮಾತಾಡೋದಿಲ್ಲ. ಒಂದು ಮಾತನ್ನು ಹೇಳ್ತೇನೆ. ಈಗಾಗಲೇ ಮಕ್ಕಳು ಈಗ ಆಡಿದಂಥ ಒಂದು ಹಾಡನ್ನು ಅವರು ತಾನೇ ತನ್ನ ಕಡೆಯ ದಿನಗಳಲ್ಲಿ ರಚಿಸಿದಂಥ ಆ ಹಾಡು, ಅದನ್ನು ನಿಮ್ಮ ಮುಂದೆ ಇರಿಸಿ ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅವರು ನಮಗೆ ಸ್ಫೂರ್ತಿಯಾಗಿದ್ದಾರೆ ಅನ್ನತಕ್ಕಂಥದ್ದನ್ನು ಹೇಳುವುದಕ್ಕೆ ಇದನ್ನು ಹೇಳ್ತೇನೆ. ಈ ಕಾರ್ಯ ಕ್ರಿಸ್ತ ನಿನ್ನದು, ನೀ ಕೊಟ್ಟಿ ನನಗೆ, ವಿನಾಶ ಬಾರದೆಂದಿಗೂ ನೀನಾಳುವ ಕಾರ್ಯಕ್ಕೆ, ನಿಂಗಿಪ್ಪ ಪ್ರತಿ ಸೇವಕ, ಭೂಮಿಯಲ್ಲಿ ಬಿದ್ದ ಗೋಧಿಯ ಹಾಗಿದ್ದು ಸತ್ತು ಫಲವ, ತಂದೀವನಿದು ನೇಮಕ, ಬಾ ಮರಣ, ಬಾ ಇಷ್ಟ ಮರಣ ಅಂತ ಹೇಳ್ತಾರೆ. ಮರಣವನ್ನು ಬಹಳ ಇಷ್ಟವಾದಂಥ ಮರಣ. ಯಾಕಂದರೆ ನೀನು ನನ್ನನ್ನು ಸೇವೆಗೆ ಕಳಿಸಿದ್ದಿ, ಆ ಸೇವೆಯನ್ನು ನಾನು ಮಾಡಿ ಮುಗಿಸಿದ್ದೇನೆ, ಅದು ನನಗೆ ಫಲ ಕೊಡುತ್ತದೆ ಅನ್ನುವಂಥ ಭರವಸೆ ಕೂಡ ಇದೆ. ಅದರಿಂದ ನನಗಿನ್ನು ಮರಣ ಕೊಡು ಅಂತ. ಸೊ ಇದನ್ನು ಏನು ಹೇಳ್ತೇವೆ ಅಂದರೆ, ಕಿಟ್ಟಲ್ ನಮಗೊಂದು ಸ್ಫೂರ್ತಿದಾಯಕವಾದಂಥ ವ್ಯಕ್ತಿ. ಅದು ಸಾಹಿತ್ಯದಲ್ಲಿ ಸೇವೆ ಮಾಡುವಂಥವರಿಗೆ, ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಸ್ಫೂರ್ತಿಯನ್ನು ಕೊಡತಕ್ಕಂಥ ವ್ಯಕ್ತಿ ಆಗಿ ನಮ್ಮ ಮುಂದೆ ಅವರಿರ್ತಾರೆ. ನಾವ್ರಿಗೆ ಗೊತ್ತಿದೆ, ಕಿಟ್ಟೆಲ್ರನ್ನು ಅವ್ರು ಕಳಿಸಿದಂಥ ಮಿಷನರಿಗಳು ಬಾಸಲಿಂದ ಕಳಿಸಿದಂಥ ಉದ್ದೇಶ ಬೇರೆ, ಅವರು ಇಲ್ಲಿ ಬಂದು ಮಾಡಿದಂಥ ಕಾರ್ಯವೇ ಬೇರೆ. ಧರ್ಮ ಪ್ರಚಾರಕ್ಕೆ ಅಥವಾ ಧರ್ಮದ ಅಭಿವೃದ್ಧಿಗೆ ಅಥವಾ ಕ್ರಿಸ್ತನ ಗಾಸ್ಪೆಲ್ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಅವರನ್ನು ಮಿಷನರಿ ಆಗಿ ಕಳಿಸಿ ಎಲ್ಲ ಮಿಷನರಿಗಳು ಕೂಡ ಅವರನ್ನು ಕಳಿಸ್ಕೊಡ್ತಾರೆ. ಆದರೆ ಕಿಟ್ಟೆಲ್ರು ಅವರು ಎಲ್ಲರ ಮಧ್ಯದಿಂದ ಸಪ್ರೇಟ್ ಆಗಿರ್ತಾರೆ. ಮೊಗ್ಲಿಂಗ್ ಕೂಡ ಮತ್ತು ಬೇರೆ ಸಪ್ರೇಟ್ ಆಗಿರ್ತಾರೆ. ಯಾಕಂದರೆ ಅವರಿಗೆ ದೇವರ ಸೇವೆ, ಮಾನವ ಸೇವೆ, ಅದರ ಒಟ್ಟಿಗೆ ನಮ್ಮ ಸಾಹಿತ್ಯ ಸೇವೆ ಕೂಡ ಅದು ದೇವರದ್ದೇ, ಅದಕ್ಕೆ ದೇವರೇ ನಮ್ಮನ್ನು ಕರೆದಿದ್ದಾನೆ ಅನ್ನತಕ್ಕಂಥ ಒಂದು ಸ್ಪಷ್ಟವಾದಂಥ ನಿಲುವು ಮತ್ತು ಆಲೋಚನೆ ಇತ್ತು ಅವರಿಗೆ. ಹಾಗಾಗಿ ಅವರವರ ಬದುಕಿನಲ್ಲಿ ಸಾಹಿತ್ಯ ಸೇವೆಗೆ ತನ್ನನ್ನು ಹೆಚ್ಚಾಗಿ ಮುಳುಪಾಕಿಟ್ಕೊಂಡು, ಅವರಿಗೆ ಪತ್ರ ಬರ್ತದೆ, ನೀನನ್ನು ಕಳಿಸಿದಂಥ ಉದ್ದೇಶವೇ ಬೇರೆ, ಕೇಂದ್ರದಿಂದ ಅವರ ಬಾಸಲಿಂದ ಪತ್ರ ಬರ್ತದೆ, ನಿನ್ನನ್ನು ಕಳಿಸಿದಂಥ ಉದ್ದೇಶವೇ ಬೇಡ, ನೀನಲ್ಲಿ ಮಾಡುವಂಥ ಕೆಲಸವೇ ಬೇರೆ, ನಾವು ಹಿಂದೆ ತಗೊಳ್ತೇವೆ ಅಂತ ಹೇಳ್ತೇವೆ. ಆದರೆ ಅವರು ಯಾವುದಕ್ಕೂ ಗಮನ ಕೊಡೋದಿಲ್ಲ. ಅದರಿಂದ ಅವರಿಗೆ ಟಚ್ಚಲ್ಲಿ ಬಿಟ್ಟುಕೊಡ್ತಾರೆ. ಆದರೆ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು, ಕನ್ನಡ ಸಂಸ್ಕೃತಿಯನ್ನು ಅವರು ಅಪ್ಪಿಕೊಂಡು ಅದನ್ನು ವಿಶೇಷವಾದ ರೀತಿಯಲ್ಲಿ ಬೆಳೆಸೋದಕ್ಕೆ ಅವರು ಪ್ರಯತ್ನಿಸ್ತಾರೆ. ಯಾಕಂದರೆ ನಾವಿವತ್ತು ತುಂಬ ಜನ ಹೇಳ್ತೇವೆ ಕನ್ನಡ ಅದು ಇದು ಆ ಭಾಷೆ ಎಲ್ಲ ತುಂಬ ನಾವು ಕನ್ನಡಿಗರಾಗಿಯೇ ಕನ್ನಡ ಭಾಷೆ, ಕನ್ನಡ ಉಳಿಬೇಕು, ಕನ್ನಡ ಅಭಿವೃದ್ಧಿ ಆಗಬೇಕು ಎಲ್ಲವನ್ನು ಹೇಳ್ತೇವೆ. ಭಾಳ ಎಮೋಷನಲ್ ಆಗಿ ಯಾರು ಕೂಡ ಬಹಳ ಡೀಪಾಗಿ ಹೋಗಿ ಸಾಹಿತ್ಯವನ್ನು ಬಹಳ ಡೀಪಾಗಿ ಹೋಗಿ ಅದನ್ನು ಭಾಷೆಯನ್ನು ಅಭಿವೃದ್ಧಿ ಪಡೆಯೋದಕ್ಕೆ ಅನೇಕ ಜನ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಹೆಚ್ಚಿನವರು, ಮುಖ್ಯವಾಗಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಆಗ ಮಾತ್ರ ಭಾಷೆ ಅದು ಬೆಳೀತದೆ. ಅದಕ್ಕೆ ಕಿಟ್ಟಲ್ರೇ ನಮಗೊಂದು ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದನ್ನು ಹೇಳ್ತಾರೆ, ಭೂಮಿಯಲ್ಲಿ ಬಿದ್ದ ಬೀಜ ಅಥವಾ ಗೋಧಿ ಯಾವ ರೀತಿಯಲ್ಲಿ ಮೊಳಕೆಯಾಗಿ ಅದು ಫಲ ನೀಗ್ತದೋ ಅದೇ ರೀತಿಯಲ್ಲಿ ನೀನು ನನಗೆ ಕೊಟ್ಟಂಥ ಸೇವೆಯ ಫಲ ಅದು ಸಿಗಬೇಕು ಎನ್ನುವಂಥದ್ದು. ಅದರಿಂದ ಅವರು ಬಿತ್ತಿದಂಥ ಬೀಜವನ್ನು ನಾವಿವತ್ತು ಫಲವಾಗಿ ಸ್ವೀಕರಿಸಬೇಕಾಗಿದೆ. ನಾವು ಕೂಡ ಬೀಜ ಬಿತ್ತಬೇಕು, ಅದು ಫಲವಾಗಿ ಮುಂದಿನ ಜನಾಂಗಕ್ಕೆ ಸಿಗಬೇಕು. ಹಿನ್ನೆಲೆಯಲ್ಲಿ ನಾವು ಕಿಟ್ಟೆಲ್ರನ್ನು ಇವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಯೂನಿವರ್ಸಿಟಿಯವರಿಗೆ, ಕರ್ನಾಟಕ ಯೂನಿವರ್ಸಿಟಿಯವರಿಗೆ ಅಥವಾ ಹಂಪಿ ಯೂನಿವರ್ಸಿಟಿಯವರಿಗೆ ನಾನು ಆಭಾರಿಯಾಗಿದ್ದೇನೆ.
ಮತ್ತು ಮುಖ್ಯವಾಗಿ ಪ್ರೊಫೆಸರ್ ನಾವಡ ಮತ್ತು ನಾವು ತುಂಬ ದಿವಸದಿಂದ ಮಾತಾಡ್ತಂಥ ವಿಚಾರ, ಅವರು ಭಾಳ ಆತ್ಮೀಯರಾಗಿ ನಮ್ಮೊಟ್ಟಿಗೆ ಇದ್ದರು. KTCಯಲ್ಲಿರುವರು ಕೂಡ ಈಗ ಈ ಸ್ಥಳದಲ್ಲಿ ಇದನ್ನು ಆಗಬೇಕನ್ನುವಂಥ ಅವರ ಕನಸಿತ್ತು, ಅದು ಕೂಡ ಈಗ ನನಸಾಗಿ ಬಂದಿದೆ. AV ನಾವಡರವರಿಗೆ ಮತ್ತು ಹಂಪಿ ಯೂನಿವರ್ಸಿಟಿ ಎಲ್ಲರಿಗೆ, ಉಪಕುಲಪತಿಯವರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ನಮನವನ್ನು ತಿಳಿಸಿ ನಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಎಂಬುದಾಗಿ ಬಯಸ್ತೇನೆ. ಧನ್ಯವಾದಗಳು. ನಲ್ಮೆಯ ನಮನಗಳು ಸರ್. ಮುಂದೆ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸ.ಚಿ. ರಮೇಶ್ ಅವರ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಡಾಕ್ಟರ್ ಸ.ಚಿ. ರಮೇಶ್ ಅವರು ಜಾನಪದ ಸಂಶೋಧಕರು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳು ಹೌದು. ಇವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಜೀವನ ಚರಿತ್ರೆ, ಬೇಟೆ ಸಾಂಸ್ಕೃತಿಕ ಪದಕೋಶ, ಶಿಕಾರಿ ಪರಂಪರೆ, ಮಾಟ ಮಂತ್ರ ಮೋಡಿ, ಜಾನಪದ ಕರ್ನಾಟಕ ಸಂಪುಟಗಳು, ಅಲೆಮಾರಿಯ ಸ್ಥಿತಿಗತಿಗಳು, ಬಲೀಂದ್ರ ಜಾನಪದ ವಸ್ತುಕೋಶ ಮುಂತಾದ ಮೌಲಿಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಪರಿಸರ ಚಿಂತನೆ, ಪಾರಂಪರಿಕ ಕೃಷಿ ಮತ್ತು ಜಾನಪದ ಮುಂತಾದ ಕ್ಷೇತ್ರಗಳಲ್ಲಿ ದುಡಿದು ಗಮನಾರ್ಹ ಸಾಧನೆಯನ್ನು ಮಾಡಿರುವ ಡಾಕ್ಟರ್ ಸ.ಚಿ. ರಮೇಶ್ ಅವರನ್ನು ಗೌರವಿಸಬೇಕು ಅಂತ ಸಂಚಾಲಕರಾದ ರೆವರೆಂಡ್ ವಿಜಯ ಹಾರ್ವೇನ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಭ್ಯಾಗತರು ಎಲ್ಲರೂ ಪಾಲ್ಗೊಳ್ಳಬೇಕು. ಧನ್ಯವಾದಗಳು ಸರ್. ಪುಸ್ತಕಗಳನ್ನು ಅನಾವರಣಗೊಳಿಸಿರುವಂತಹ ಡಾಕ್ಟರ್ ತಾಳ್ತಜಿ ವಸಂತಕುಮಾರ್ ಇವರಿಗೆ ಡಾಕ್ಟರ್ FT ಹಳ್ಳಿಕೇರಿಯವರು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ರಾಜಕಳ ಗಿರೀಶ್ ಭಟ್ ಇವರಿಗೆ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಪುಸ್ತಕ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದಂತಹ ರೆವರೆಂಡ್ ವಿಜಯ ಹಾರ್ವೇನ್ ಅವರಿಗೆ ಡಾಕ್ಟರ್ FT ಪ್ರೊಫೆಸರ್ AV ನಾವಡ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು ಸರ್. ಇಂದು ಆದಂತಹ ಹಸ್ತಪ್ರತಿ ವ್ಯಾಸಂಗ ಅಧ್ಯಯನ ಈ ಪುಸ್ತಕಗಳ ಕೃತಿಕಾರರಾದ ಡಾಕ್ಟರ್ ವೀರೇಶ್ ಬಡಿಗೇರ ಇವರು ವೇದಿಕೆಗೆ ಬರಬೇಕು. ಅವರಿಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ
ಡಾಕ್ಟರ್ ಸಚಿ ರಮೇಶ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಇನ್ವಿಟೇಷನ್ ಕೊಡಿ. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಸಮಯ ಆಗಿದೆ. ಇವತ್ತು ನನ್ನ ಸೌಭಾಗ್ಯದ ದಿನ ಅಂತ ನಾನು ತಿಳ್ಕೊತೀನಿ. ಯಾಕೆ ಅಂತಂದರೆ ಇದು ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದ ಕ್ಷೇತ್ರ. ಹಾಗೆ ಮಹಾನುಭಾವರಾಗಿರ್ತಕ್ಕಂಥ ರೆವರೆಂಡ್ ಎಫ್ ಕಿಟ್ಟಲ್ ಅವರು ನಡೆದಾಡಿದಿರ್ತಕ್ಕಂಥ ಒಂದು ಸ್ಥಳ. ನಾನು ಮೊನ್ನೆ ಫೆಬ್ರವರಿ 21ನೇ ತಾರೀಕು ನನ್ನ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ 3 ವರ್ಷಗಳನ್ನು ನಾನು ಕಳೆದಿದ್ದೆ. ಅದು ಮೊದಲ ಟೆನ್ಯೂರ್. ಅಲ್ಲಿಗೆ ಮುಗಿದಿತ್ತು ನನ್ನ ಕೆಲಸ. ಆದರೂ ಕೂಡ ಮತ್ತೆ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರು 1 ವರ್ಷಗಳ ಕಾಲ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ಮರು ಆಯ್ಕೆ ಮಾಡಿದ್ದಾರೆ. ಆ ಮರು ಆಯ್ಕೆಯ ಮೊದಲ ಕಾರ್ಯಕ್ರಮ ಅಂದರೆ ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗಿರಲಿಲ್ಲ. ನೇರವಾಗಿ ಪುತ್ತೂರಿನ ಈ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ಮತ್ತು ಕಿಟ್ಟಲ್ ಅವರ ನಡೆದಾಡಿದಂಥ ಸ್ಥಳದಲ್ಲಿ ನಾನಿವತ್ತು ನೀವೆಲ್ಲರೂ ನನ್ನನ್ನು ಪ್ರೀತಿಯಿಂದ ಕರೆದು ನನಗೆ ಅಧ್ಯಕ್ಷತೆಯನ್ನು ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಹಾಗಾಗಿ ಇದೊಂದು ಸೌಭಾಗ್ಯ ಅಂತಕ್ಕಂಥ ಮಾತು. ಇಂಥ ಒಂದು ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಎ ವಿ ನಾವಡ ಅವರೇ, ಹಾಗೆ ಇವತ್ತು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಕಳ ಗಿರೀಶ್ ಭಟ್ ಅವರೇ, ಹಾಗೆ ನಮ್ಮ ಹಸ್ತಪ್ರತಿ ವಿಭಾಗದ ಎಲ್ಲ ಕೃತಿಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನನ್ನ ಪ್ರಿಯರಾಗಿರ್ತಕ್ಕಂಥ ಹಿರಿಯ ವಿದ್ವಾಂಸರು, ಇದೇ ಊರಿನ ಉಪ್ಪಿನಂಗಡಿಯವರಾಗಿರ್ತಕ್ಕಂಥ ಡಾಕ್ಟರ್ ತಾಳ್ತಜೆ ವಸಂತ್ ಕುಮಾರ್ ಅವರೇ, ಹಾಗೆ ಹಸ್ತಪ್ರತಿ ಹಾಗೂ ಪುಸ್ತಕಗಳ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ವಿಜಯ್ ಹಾರ್ವಿನ್ ಅವರೇ, ಹಾಗೆ ನಮ್ಮ ಜೊತೆಗೆ ಇಲ್ಲಿ ಇರುವ ನಿರ್ದೇಶಕರಾಗಿರ್ತಕ್ಕಂಥ ಸುಧಾನಾ ಕಿಟಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ನ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರೇ, ಇನ್ನೊಬ್ಬ ಮೇಡಮ್ ಅವರ ಹೆಸರನ್ನು ಮರೆತಿದ್ದೇನೆ, ಶೋಭಾ ನಾಗರಾಜ್ ಅವರೇ ಮತ್ತು ಕನ್ನಡ ವಿಶ್ವವಿದ್ಯಾಲಯ ಹಸ್ತಪ್ರತಿ ವಿಭಾಗದ ಸಂಚಾಲಕರಾಗಿರ್ತಕ್ಕಂಥವರು, ವಿಭಾಗದ ಮುಖ್ಯಸ್ಥರು ಮತ್ತು ಈ ಸಮ್ಮೇಳನದ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಎಫ್ ಟಿ ಹಳ್ಳಿಕೆರೆ ಅವರೇ, ಹಾಗೆ ನನ್ನ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗದ ಪ್ರಾಧ್ಯಾಪಕರು ಮತ್ತು ಕನ್ನಡ ಭಾಷಾ ಅಧ್ಯಯನ ಡೀನ್ರಾಗಿರ್ತಕ್ಕಂಥ ವೀರೇಶ್ ಬಡ್ಗೇರ್ ಅವರೇ, ಹಾಗೆ ಮತ್ತೊಬ್ಬ ಪ್ರಾಧ್ಯಾಪಕರು ಹಸ್ತಪ್ರತಿ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥವರು ಮತ್ತು
ಲಲಿತ ಕಲೆಗಳ ನಿಕಾಯದ DN ಆಗಿರ್ತಕ್ಕಂಥ ಪ್ರೊಫೆಸರ್ ರವೀಂದ್ರನಾಥ್ ಅವರೇ, ಹಾಗೆ ಹಸ್ತಪ್ರತಿ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಚನ್ವೀರಪ್ಪ ಅವರೇ, ಮತ್ತೊಬ್ಬ ಪ್ರಾಧ್ಯಾಪಕರಾಗಿರ್ತಕ್ಕಂಥ SS ಅಂಗಡಿ ಅವರೇ, ಹಾಗೆ ಶ್ರೀಮತಿ ಗಾಯತ್ರಿ ನಾವಡ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ಆಸಕ್ತರೇ ಮತ್ತು ಈ ಊರಿನ ಪ್ರಜೆಗಳೇ, ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ಇದೊಂದು ಭಾಳ ಸಂತೋಷದ ಸಂಭ್ರಮದ ದಿನ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 30 ವರ್ಷಗಳ ಹಿಂದೆ ಆರಂಭವಾಗಿರ್ತಕ್ಕಂಥ 25 ವರ್ಷಗಳ ಹಿಂದೆ ಆರಂಭವಾಗಿರ್ತಕ್ಕಂಥ ಹಸ್ತಪ್ರತಿ ಅಧ್ಯಯನದ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥವರು ಇವತ್ತು ಈ ಹಸ್ತಪ್ರತಿ ಸಮ್ಮೇಳನ 18ರ ಅಧ್ಯಕ್ಷರಾಗಿರುವುದು ತುಂಬ ಸಂತೋಷದ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ವಿಭಾಗಗಳು ವಿಶ್ವವಿದ್ಯಾಲಯಗಳಲ್ಲಿ ಹೇಗೆ ಒಬ್ಬರನ್ನೊಬ್ಬರು ಗೌರವಿಸ್ತಾರೆ, ಹೇಗೆ ಒಬ್ಬರನ್ನೊಬ್ಬರು ಅದರ ಮಾನವ ಸಂಬಂಧಗಳು ಹೇಗಿರ್ತವೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂಥದ್ರಲ್ಲಿ ನಾವಡ್ರವರು ವಿಶ್ರಾಂತರಾಗಿ ಸುಮಾರು ವರ್ಷಗಳೇ ಸಂದಿವೆ. ಅವರ ಸ್ನೇಹಿತರು ವಿದ್ವಾಂಸರಾಗಿರ್ತಕ್ಕಂಥ ಹಳ್ಳಿಕೆರೆಯವರು, ವೀರೇಶ್ ಬಡಿಗೇರವರು, ರವೀಂದ್ರನಾಥ್ ಅಂಗಡಿ ಮತ್ತು ಚನ್ವೀರಪ್ಪ ಇವರೆಲ್ಲ ಸೇರಿಕೊಂಡು ಇವತ್ತು ಈ ಮಹಾ ಸಮ್ಮೇಳನಕ್ಕೆ ಅವರನ್ನ ಅಧ್ಯಕ್ಷರನ್ನು ಮಾಡಿರತಕ್ಕಂಥದ್ದು ನಿಜವಾಗಲೂ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಕೂಡ ಗುರು ಹಿರಿಯರನ್ನು ಗೌರವಿಸ್ತಕ್ಕಂಥ ಮತ್ತು ಮಾನವ ಸಂಬಂಧಗಳಿಗೆ ಬೆಲೆ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಅಂತ ನನಗನ್ನಿಸುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ವಿಭಾಗದಲ್ಲಿ ಮುಖ್ಯಸ್ಥರು ಇವನು ಯಾವಾಗ ತೊಲಗ್ತಾನೆ, ಯಾವಾಗ ಈ ಕುಲಪತಿ ತೊಲಗ್ತಾನೆ ಅಂತಕ್ಕಂಥ ವಿಚಾರಗಳೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ವಿಶ್ರಾಂತರಾದವ್ರನ್ನ ಗೌರವಿಸೋದಿದೆಯಲ್ಲ, ಇದು ಬಹಳ ಮುಖ್ಯ. ಯಾಕೆಂತಂದರೆ ಜಾನಪದದ ವಿದ್ಯಾರ್ಥಿಯಾಗಿರ್ತಕ್ಕಂಥ ನಾನು ಈ ನನ್ನ ಹಳೆಯ ಅಥವಾ ಪೂರ್ವಿಕರನ್ನು, ಅವರ ಜ್ಞಾನವನ್ನು ನಾನು ತುಂಬ ಗೌರವಿಸ್ತೀನಿ. ಯಾಕೆಂತಂದರೆ ನಮ್ಮ ಏನು ಈ ಹುಡುಗಾಟಿಕೆಯ ಮತ್ತು ಈ ತರುಣತನದ ವಿಚಾರಗಳು ಎಷ್ಟೋ ಸರಿ ಅಘಾತಗಳನ್ನು ತಂದುಕೊಡ್ತವೆ. ಅಂದರೆ ನಾಮಾವಶೇಷ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಆದರೆ ನಮ್ಮ ಜೊತೆಗೆ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ಸಲಹೆ ಮತ್ತು ಅವರ ಪ್ರೀತಿ ನಮ್ಮ ಜೊತೆಗಿದ್ದರೆ ನಾವು ಉನ್ನತೋನ್ನತವಾದದ್ದನ್ನು ನಾವು ಸಾಧಿಸಿ ತೋರಿಸ್ಬೋದು. ಕುವೆಂಪು ಅವರು ಹೇಳ್ತಾರೆ ಏನಂತಂದರೆ, ಅಜ್ಜನ ಹೆಗಲ ಮೇಲೆ ಇರತಕ್ಕಂಥ ಒಬ್ಬ ಮೊಮ್ಮಗನ ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ದೂರದವರೆಗೆ ನೋಡ್ತದೆ ಅಂತ. ಅಂದರೆ ಅಜ್ಜನ ಆಶ್ರಯ ಇಲ್ಲದಿದ್ದರೆ ಆ ಮಗ ದೂರ ನೋಡೋಕ್ಕಾಗಲ್ಲ. ಯಾಕೆಂತಂದರೆ ಅಜ್ಜ ನಮ್ಮ ವೈಜ್ಞಾನಿಕ ಅಂದರೆ ವೈಜ್ಞಾನಿಕವಾದಂಥ ವಿಚಾರಗಳನ್ನು ನೋಡ್ತಕ್ಕಂಥವನು, ಯಾರು ಮೊಮ್ಮಗ. ಆದರೆ ಅಜ್ಜ ಆ ಉನ್ನತೋನ್ನತ ಶಿಖರಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಅಜ್ಜ ಮಾಡೋದು. ಹಾಗಾಗಿ ನಮ್ಮೆಲ್ಲರ ವಿಚಾರಗಳು ಈ ಭೂಮಿಯಲ್ಲಿ ಬೇರುಗಳಿವೆ ಅಂತಕ್ಕಂಥದ್ದು, ಈ ಭೂಮಿಯ ಸಾರವನ್ನು ತೆಗೆದುಕೊಂಡು, ಅಂದರೆ ಯಾವುದೋ ಒಂದು ಸವಿಯಾದ ಫಲ ಮತ್ತು ಪುಷ್ಪವನ್ನು ನಾವು ಪಡಿಬೇಕಂತಂದರೆ ಅದು ಈ ಗೊಬ್ಬರದ ಮಣ್ಣಿನಿಂದ ಆಹಾರವನ್ನು ಸಂಗ್ರಹ ಮಾಡಿಕೊಂಡು ನಮಗೆ ಸಂತೋಷವನ್ನು ಮತ್ತು ನಮ್ಮ ಹಸಿವನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ಹೇಗೆ ಮಾಡುತ್ತೋ ಹಾಗೆ ನಮ್ಮ ಪೂರ್ವಿಕರು ಅಥವಾ ನಮ್ಮ ಹಿರಿಯರು ನಮಗೆ ಆಶೀರ್ವಾದವನ್ನು ಮಾಡಿದ್ರೆ ನಾವು ಹೂಗಳಾಗ್ಬೋದು ಮತ್ತು ಜನರ ಹಸಿವನ್ನು ನೀಗಿಸೋದಕ್ಕೆ, ಅವರ ಕಷ್ಟಗಳನ್ನು ನೀಗಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು ಅಂತಕ್ಕಂಥದ್ದು ಇದು. ಅಂದರೆ ಹಿರಿಯರನ್ನು ಗೌರವಿಸೋದ್ರ ಹಿಂದೆ ನಮಗಾಗುವ ಫಲ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾವುಡ್ರನ್ನ ನಾವು ಸುಮ್ಮನೆ ಏನು ನಾವಿಲ್ಲಿ ಗೌರವಿಸ್ತಾ ಇಲ್ಲ. ಯಾಕಂದರೆ ಅವರು ಸುಮ್ಮನೆ ಏನು ಗೌರವಾನ್ವಿತರು ಕೂಡ ಆಗಿಲ್ಲ. ಯಾಕಂದರೆ ಅಜಕ್ಕಳ ಗಿರೀಶ್ ಭಟ್ ಅವರು ಅವರ ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ರು, ನಮಗೂ ಒಂದು ತಲೆಮಾರಿನ, ಅಂದರೆ ಹಿಂದಿನ ತಲೆಮಾರಿಗೂ ಮತ್ತು ನಮ್ಮ ತಲೆಮಾರಿಗೂ ಇರತಕ್ಕಂಥ ಈ ಥರದ ಅಧ್ಯಯನಗಳ ಶಿಸ್ತುಗಳಲ್ಲಿ ನಾವು ಹೇಗೆ ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಮತ್ತು ಅವ್ರು ನಮಗಿಂತ ಅವ್ರಿಗೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಅನ್ನೋದು ಇಲ್ಲಿ ಕಂಡುಬರುತ್ತೆ. ಹಾಗಂದರೆ ನಮ್ಮ ಕೆಲಸ ನಮಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು. ಅಂದರೆ ನಮಗೆ 108 ಕೆಲಸಗಳ ನಡುವೆ ನಾವು ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಕ್ಕಂಥದ್ದು. ಆದರೆ ಅವ್ರ ಕಾಲದಲ್ಲಿ ಅವರೆಲ್ಲ ಫ್ರೀ ಆಗಿದ್ದು ಆ ಕೆಲಸವನ್ನು ಮಾಡಿದ್ದಾರೆ ಅಂತಲ್ಲ. ಪ್ರೊಫೆಸರ್ ನಾವಡ ಸರ್ ಅವರು
ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದವರು, ಆನಂತರದಲ್ಲಿ ಬೇರೆ ಬೇರೆ ನಿಕಾಯಗಳಲ್ಲಿ ಡೀನ್ ಆಗಿರ್ತಕ್ಕಂಥವ್ರು, ಆಮೇಲೆ ಪ್ರಸಾರಾಂಗದಲ್ಲಂತೂ ಅದು ಹೇಗೆ ಓಡ್ತಾ ಇತ್ತು ಅಂತಂದರೆ, ಈ ಕಡೆ ಕಲಬುರಗಿಯವರು ಕಾರ್ನಲ್ಲಿ ಹೋಗೋ ಹೊತ್ತಿಗೆ ನಮ್ಮ ಹಸ್ತಪ್ರತಿಗಳನ್ನು ಅದರ ಕಾಗುಣಿತ ಮತ್ತು ಅದರ ತಪ್ಪುಗಳನ್ನು ನೋಡ್ತಕ್ಕಂಥದ್ದು, ಮತ್ತು ನಾವುಡ ಸಾರಿಗೆ ನಿರ್ದೇಶಕರಾಗಿದ್ದರು, ಪ್ರಸಾರಾಂಗ ನಿರ್ದೇಶಿಗೆ ತಕ್ಷಣಕ್ಕೆ ಕೊಡ್ತಕ್ಕಂಥದ್ದು. ಅಂದರೆ ಅದು ಅವರು ಹೇಳ್ತಾ ಇದ್ರು ತಕ್ಷಣ ಆಗಬೇಕು ಅಂತ, ಅಷ್ಟೇ ಅದನ್ನು ತ್ವರಿತವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವುಡ್ರು. ಹಾಗೆ ನಿರ್ದೇಶಕರಾಗಿರ್ತಕ್ಕಂಥವ್ರು, ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಾಗೆ ಬೇರೆ ಬೇರೆ ಶಿಸ್ತುಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಮಹಾನ್ ಅನುಭವವನ್ನು ಹೊಂದಿರತಕ್ಕಂಥ ತಜ್ಞರವರು. ಆಮೇಲೆ ಅವ್ರ ಕೆಲಸ ಎಷ್ಟು, ನಾನು ಹಳ್ಳಿಕೆರೆ ಬೆಳಿಗ್ಗೆ ಮಾತಾಡ್ತಾ ಇರೋದು ಹೇಳ್ತೀವಿ, ಏನು ಮಾತಿಗೆ ಬಂತದು, ಇಂಥ ವಿದ್ವಾಂಸರು ನಮಗೆ ಸಿಕ್ಕಲ್ಲ, ಈಗೆಲ್ಲ ಬರೀ ನಾಟಕ ಮಾಡ್ತಕ್ಕಂಥವ್ರು ಸಿಕ್ಕೋದು ಅಂತ ಒಂದು ಮಾತುಗಳು ನಮ್ಮ ಮಾತುಗಳಲ್ಲಿ ಆಡ್ಕೊಂಡ್ವಿ. ಏಕೆ ಅಂತಂದರೆ ಅವರ ಬರವಣಿಗೆಯ ಶೈಲಿ, ಅವರ ಮಾತನಾಡ್ತಕ್ಕಂಥ ಶೈಲಿ, ಮತ್ತು ಅವರ ವಿಷಯವನ್ನು ಸಂಗ್ರಹ ಮಾಡ್ತಕ್ಕಂಥ ವಿಚಾರ. ಅವ್ರಿಗೆ ಮಾತಾಡ್ತಾ ಹೇಳಿದ್ರು, ನನ್ನ ಕ್ಯಾಸೆಟ್ ಕಳೆದೋದ ನಂತರ ಮತ್ತೆ ಅದೇ ವ್ಯಕ್ತಿ ಹೇಳ್ತಾರೆ, ಮತ್ತೆ ಅದನ್ನು ನಾನು ಸಂಗ್ರಹ ಮಾಡೋದಕ್ಕೆ ಬಂದೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ದಾಸರು ಹೇಳ್ತಾರೆ, ಆಗೋದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ. ನೀವು ಅದೇ ಕ್ಯಾಸೆಟ್ ನಿಮ್ಮ ಹತ್ರ ಇದ್ದಿದ್ರೆ ನಮಗೆ ದೊಡ್ಡ ನಷ್ಟ ಆಗ್ತಿತ್ತು, ನಮ್ಮ ಸಾಹಿತ್ಯ ಲೋಕಕ್ಕೆ ದೊಡ್ಡ ನಷ್ಟ ಆಗ್ತಿತ್ತು. ಅದರ ಆಚೆಗೆ ನಮಗೆ 1.5 ಗಂಟೆ ಮೀರಿದ ಒಂದು ಸಾಹಿತ್ಯ ಆ ವ್ಯಕ್ತಿಯಿಂದ ನಮಗೆ ಸಿಕ್ತು. ಇದು ನಿಜ. ಅಂದರೆ ಯಾವಾಗ ಆ ವ್ಯಕ್ತಿ ಅವನ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಅವನ ಅವನ ಕವಿತ್ವವನ್ನು ಅವನು ಬೆಳೆಸ್ಕೋತಾ ಹೋಗ್ತಾನೆ. ಹಾಗಾಗಿ ನಾವೆಲ್ಲರೂ ಅದನ್ನು ತಿಳ್ಕೊಬೇಕು. ನಾವು ಎಷ್ಟೋ ಸರಿ ನಮ್ಗೆ ಈಗ ತಕ್ಷಣಕ್ಕೆ ನಮಗೇನೋ ಒಂದು ಆಸೆ ಪಡ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಆಸೆ ಇಲ್ಲದೆ ಇರತಕ್ಕಂಥ ಮನುಷ್ಯ ಯಾರೂ ಇಲ್ಲ. ಅದಾಗಲ್ಲ ಅಂದ ತಕ್ಷಣಕ್ಕೆ ನಾವು ಎಲ್ಲ ಡಿಸ್ಪ್ರೇಟ್ ಆಗಿ ಕೆಳಗಡೆ ಹೋಗ್ಬಿಡ್ತೀವಿ. ಅದು ಅಲ್ಲ. ಅಂದರೆ ಆಗ ನಾವು ದಾಸರನ್ನು ನೆನಪು ಮಾಡ್ಕೋಬೇಕು. ಆಗೋದೆಲ್ಲವೂ ಕೂಡ ನಮ್ಮ ಒಳ್ಳೆಯದಕ್ಕೆ, ಒಳಿತಿಗೆ. ಅದಕ್ಕಾಗಿ ನಾವು ಯಾವಾಗಲೂ ದೊಡ್ಡವರು ಹೇಳ್ತಾರೆ, ನಮ್ಮ ನಮಗಾಗದೇ ಇರತಕ್ಕಂಥ ವಿಚಾರಗಳಿವೆಯಲ್ಲ, ಅವು ನಮಗೆ ಸಿಕ್ಕಲಾರ್ದಂಥ ವಿಚಾರಗಳಲ್ಲಿ ಕಹಿ ಅನುಭವಗಳು, ಈ ನಮ್ಮ ಕೆಡುಕುಗಳು, ನಮಗೆ ಇರ್ತಕ್ಕಂಥ ಈ ನೋವುಗಳು, ಇವನ್ನೆಲ್ಲ ಮೆಟ್ಟಲುಗಳನ್ನಾಗಿ ಮಾಡ್ಕೋಬೇಕು. ಆ ಮೆಟ್ಟಲುಗಳ ಮೇಲೆ ನಾವು ಉನ್ನತವನ್ನು ಸಾಧಿಸೋಕ್ಕೆ, ಉನ್ನತೋನ್ನತಿಯನ್ನು ಕಾಣೋದಕ್ಕೆ ನಾವು ಅನುಕೂಲ ಮಾಡ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಇಲ್ಲೆಲ್ಲ ಮಾತಾಡೋದವರೆಲ್ಲರೂ ಕೂಡ ಅದೇ ವಿಚಾರವನ್ನೇ ಕುರಿತು ಮಾತಾಡಿದ್ದಾರೆ. ನನಗೆಲ್ಲ ಒಂದು ಕಡೆ ಅನ್ನಿಸ್ತದೆ, ನಾನು ಜಾನಪದ ವಿದ್ಯಾರ್ಥಿ, ಎಷ್ಟೋ ಸರಿ ನಮ್ಮ ಮನೆಗಳಿಗೆ ಅವರು ಭಿಕ್ಷುಕರಾಗಿ ಬರ್ತಾರೆ. ಕೆಲವರು ಈ ಹೊತ್ತಿಗೆಗಳನ್ನೆಲ್ಲ ಇಟ್ಕೊಂಡು ಒಂದು ಕಡ್ಡಿಯನ್ನು ಅದರೊಳಗೆ ತೋರಿಸಿದ್ರೆ ಅವನು ತೆಗೆದು ಹೇಳ್ತಾನೆ, ಇಡೀ ನಮ್ಮ ಭವಿಷ್ಯವನ್ನು ಹೇಳ್ತಾನೆ, ನಿಂದು ಹಂಗಾಗತ್ತೆ, ನೀನು ಹಿಂಗಾಗ್ತೀಯ, ನಿಮ್ಮ ಮುಂದೆ ಏನೇನೋ ಸಾಧಿಸ್ತೀಯ ಅಂತ ಹೇಳ್ತಾನೆ. ಹೌದು, ನಾವು ಆ ನಂಬಿಕೆಯನ್ನು ಇಡಬೇಕು. ಆದರೆ ಅವನು ಹೇಳಿದ ತಕ್ಷಣಕ್ಕೆ ಅದು ಆಗೋಲ್ಲ. ಆದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಬಹಳ ಮುಖ್ಯವಾಗಿರ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಹಸ್ತಪ್ರತಿಗಳಲ್ಲಿ ನಮಗೆ ತಿಳಿಯಲಾರದ ಪ್ರಕೃತಿಯ ಅದು ಎಷ್ಟೋ ರಹಸ್ಯಗಳು ನಮಗೆ ಸಿಗ್ತವೆ. ಹಾಗಾಗಿ ನನಗೆಲ್ಲೋ ಒಂದು ಕಡೆ ಈ ಹಸ್ತಪ್ರತಿಗಳೆಲ್ಲವೂ ಕೂಡ ಒಂದು ಪ್ರಕೃತಿಯ ಒಂದು ತಿಜೋರಿಯ ಭಂಡಾರದಲ್ಲಿರ್ತಕ್ಕಂಥದ್ದು. ಈ ಹಸ್ತಪ್ರತಿಗಳೇನೋ ಏನೋ ಗೊತ್ತಾವು, ಅದರ ಆ ರಹಸ್ಯವನ್ನು ಭೇದಿಸ್ತಕ್ಕಿರ್ತಕ್ಕಂಥ ಅಥವಾ ತಿಜೋರಿಯನ್ನು ತೆರೆಯೋದಕ್ಕೆ ಇರ್ತಕ್ಕಂಥ ಬೀಗದ ಕೀಗಳು ಅಂತಕ್ಕಂಥ ನನಗನ್ನಿಸುತ್ತೆ. ಎಷ್ಟು ಸರಿ ಅನಿಸುತ್ತೆ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ವೀರೇಶ್ ಪಡಿಗರು ತಮ್ಮ ಭಾಷಣದಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಸ್ತಪ್ರತಿಗಳು ಎಷ್ಟೋ ಈ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ವಿಚಾರಗಳು ಉಂಟು ಅಂತಕ್ಕಂಥದ್ದು. ಕೆಲವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನ್ಯಾಯವನ್ನು ಕೊಡಿಸಿರ್ತಕ್ಕಂಥವು ನಮ್ಮ ಹಸ್ತಪ್ರತಿಯೊಳಗೆ ದಾಖಲಾಗಿರ್ತವೆ ಅಂತ. ಹಾಗಾಗಿ ನಾವು ಹಸ್ತಪ್ರತಿಗಳನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವೇನಾದರೂ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸಂಶೋಧನೆಗಳನ್ನು ಮಾಡುವಾಗ ಅದರ ಪರಿಪೂರ್ಣವಾದಂಥ ಸಂಶೋಧನೆಯ ಫಲವನ್ನು ಪಡಿಬೇಕಂತಂದರೆ ಹಸ್ತಪ್ರತಿಗಳ ಆಕಾರವನ್ನು, ಅದರ ವಿಚಾರಗಳನ್ನು ತಿಳಿದು ಅದರ ಅಧ್ಯಯನ ಮಾಡಿದರೆ ಮಾತ್ರ ನಮ್ಮ ಅಧ್ಯಯನ ಪೂರ್ಣ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಅದಕ್ಕಾಗಿಯೇ ನಾನು ಹೆಚ್ಚು, ನನಗೆ ಎಲ್ಲೋ ಕನ್ನಡ ಯೂನಿವರ್ಸಿಟಿಯ ಆರಂಭದಲ್ಲಿಂದ ಬಂದಾಗ ಅಲ್ಲಿ ನನ್ನ ಸ್ನೇಹಿತರು ಜಾಸ್ತಿ ಜನ ಇದ್ದಾರೆ. ಅದರ ಜೊತೆಗೆ ಹಸ್ತಪ್ರತಿ ಮತ್ತು ಜಾನಪದಕ್ಕೆ ಅತ್ಯಂತ ಅವಿನಾಭಾವವಾದಂಥ ಸಂಬಂಧಗಳು ಇದೆ. ಈ ಹಿನ್ನೆಲೆಯಲ್ಲಿ ನಾನು ಹಸ್ತಪ್ರತಿ ವಿಭಾಗಕ್ಕೆ ನನ್ನ ಕೈಲಾದ ಮಟ್ಟಿಗೆ, ಕನ್ನಡ ವಿಶ್ವವಿದ್ಯಾಲಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 3 ವರ್ಷದಿಂದ ಅದರ ಅಭಿವೃದ್ಧಿ ಅನುದಾನ ಕೇವಲ 1,50,00,000 ಮಾತ್ರ. ನೀವು ಆಶ್ಚರ್ಯಪಡ್ತೀರಿ. ಒಂದು ಸಣ್ಣ ಯಾರೋ ಒಬ್ಬನ ಮನೆಯ ಆದಾಯ 1,50,00,000 ರೂಪಾಯಿ ಇರ್ತದೆ. ಆದರೆ ಕನ್ನಡ ವಿಶ್ವವಿದ್ಯಾಲಯ ನಾವೆಲ್ಲ ಸ್ನೇಹಿತರು ಎಲ್ಲ ವಿಚಾರಗಳನ್ನು ಬಿಟ್ಟು ಭಾಳ ಪ್ರೀತಿಯಿಂದ ಮುಕ್ತವಾಗಿ ಆ
ಕೊಡತಕ್ಕಂಥ ಪ್ರತಿ ವರ್ಷ ಕೊಡ್ತಕ್ಕಂಥ 50 ಲಕ್ಷದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಮುನ್ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ಯಾವುದೇ ಸಾಹಿತ್ಯ ಚಟುವಟಿಕೆಗಳನ್ನು ಕೂಡ ನಾವು ಇದುವರೆಗೂ ನಿಲ್ಲಿಸಿಲ್ಲ, ಮತ್ತು ಯಾವುದೇ PhD ಕಾರ್ಯಕ್ರಮಗಳನ್ನು ನಿಲ್ಲಿಸಿಲ್ಲ, ಮತ್ತು ಬೇರೆ ಬೇರೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಿಲ್ಲಿಸಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಬಾಂಬೆಯಿಂದ ಕರೆಸೋದಕ್ಕೆ ನಮಗಾಗದೇ ಇರ್ಬೋದು, ಅಥವಾ ಡೆಲ್ಲಿಯಿಂದ ಅಥವಾ ಫಾರಿನ್ನಿಂದ ಒಬ್ಬ ವ್ಯಕ್ತಿಯನ್ನು ನಮಗೆ ಕರೆಸ್ಕೊಳ್ಳೋಕ್ಕಾಗದೇ ಇರ್ಬೋದು. ಆದರೆ ನಮ್ಮ ನಡುವೆಯಲ್ಲೇ ಇರತಕ್ಕಂಥ ನಮ್ಮ ಪ್ರೊಫೆಸರ್ ನಾವಡ ಅಂಥವ್ರನ್ನ, ಅಥವಾ ತಾಳ್ತಾಜಿ ಅಂಥವ್ರನ್ನ, ಗಿರೀಶ್ ಅಜಕಾಳೆ ಅಂಥವ್ರನ್ನ, ಇಂಥ ಬೇರೆ ಬೇರೆ ಸ್ನೇಹಿತರನ್ನು ನಾವು ಕರೆದು ಮಾತನಾಡಿಸಿದ್ದೇವೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ನಿರಂತರ ಸಾಹಿತ್ಯ ಚಟುವಟಿಕೆಗಳು ಅಂತೂ ಖಂಡಿತವಾಗಲೂ ನಾವು ನಡೆಸ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲೂ ಕೂಡ 150 ಪುಸ್ತಕಗಳನ್ನು ನಾವು ಪ್ರಕಟ ಮಾಡಿದ್ದೇವೆ. 150 ಪುಸ್ತಕಗಳು ನನ್ನ ಕಾಲದಲ್ಲಿ ಪ್ರಕಟ ಆಗಿವೆ. ಇದು ನಿಜವಾಗಲೂ ಭಾಳ ಹುಬ್ಬೇರಿಸ್ತಕ್ಕಂಥ ಮತ್ತು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಚಾರ. ನಾವು ಏನೇ ಮಾಡಿದರೂ ಕೂಡ ಅದನ್ನು, ಅಂದರೆ ಒಂದು ಪುಸ್ತಕವನ್ನು ಪ್ರಕಟ ಮಾಡಿ ಅದನ್ನು ಮಾರಾಟ ಮಾಡಿ, ಆ ಮಾರಾಟ ಬಂದಿರೋ ಪುಸ್ತಕದ ಹಣವನ್ನು ಮತ್ತೆ ಮರು ಮುದ್ರಣಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ವಿಚಾರವನ್ನು ಮಾಡಿದೆ. ಹಾಗೆ ಇಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಕನ್ನಡ ವಿಶ್ವವಿದ್ಯಾಲಯ ತನ್ನ ಗುರಿಯನ್ನು ಸಾಧಿಸ್ತಾ ಬಂದಿದೆ. ಅದರ ಜೊತೆಗೆ ನನಗೆ ಬಹಳ ಪ್ರಿಯವಾದಂಥ ಹಸ್ತಪ್ರತಿ ಅಧ್ಯಯನ ವಿಭಾಗದಲ್ಲಿ ಮಿತ್ರರು ತುಂಬ ಒಳ್ಳೆಯ ಘನತರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ರು, ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ನಾನೇ ಅಲ್ಲಿದ್ದು 60 ಪುಸ್ತಕಗಳನ್ನು ಈಗಾಗಲೇ ಅವರ ಹಸ್ತಪ್ರತಿ ವಿಭಾಗದಿಂದ ತಂದಿದ್ದಾರೆ ಅಂತಂದರೆ ಅದು ಒಂದು ಅಭಿನಂದನೆ ಹೇಳ್ತಕ್ಕಂಥ ವಿಚಾರ ಅವರಿಗೆ. ಹಾಗಾಗಿ ಮತ್ತು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂತಂದರೆ, ಎಲ್ಲೂ ಯಾವ ವಿಶ್ವವಿದ್ಯಾಲಯದಲ್ಲೂ ಅದಿಲ್ಲ, ಹಸ್ತಪ್ರತಿ ಭಂಡಾರ ನಮ್ಮಲ್ಲಿದೆ. ಬಹುಶಃ ಇದರ ಅರ್ಧ ಭಾಗದಲ್ಲಿ ಆ ಭಂಡಾರ ಸುಮಾರು 5,000 ಹಸ್ತಪ್ರತಿ ಭಂಡಾರ. ಬಹಳ ಆ 2 ಹಸ್ತಪ್ರತಿ ಇಡ್ತಕ್ಕಂಥ ಜಾಗದಲ್ಲಿ ಹೀಗೆ ಹೋಗೋಕ್ಕಾಗಲ್ಲ, ಅಡ್ಡವಾಗಿ ಹೋಗಿ ಹಸ್ತಪ್ರತಿಗಳನ್ನು ನೋಡಬೇಕಾದಂಥ ಸಂದರ್ಭ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ನಾನು ಅನೇಕ ಸಾರಿ ಅವರ ವಿಭಾಗಕ್ಕೆ ಭೇಟಿ ಕೊಟ್ಟಾಗ ನನಗನ್ನಿಸ್ತು, ಇಂಥ ಮಹತ್ವದ ಹಸ್ತಪ್ರತಿಗಳು ನೋಡೋದಕ್ಕಾಗದೇ ಹೀಗೆ ಎಲ್ಲೋ ಒಂದು ಕಡೆ ಒಂದು ಬೇಡದ ವಸ್ತುಗಳನ್ನು ಸರಿದು ಹಾಗಿದೆಯಲ್ಲ ಅಂತಕ್ಕಂಥ ವಿಚಾರವನ್ನು ಮಾಡಲಾಗಿ ನಾವು ಅವರೆಲ್ಲ ಆಲೋಚನೆ ಮಾಡಿ ಹಸ್ತಪ್ರತಿ ಭಂಡಾರಕ್ಕೆ ಒಂದು ಹೊಸ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಈಗ ಹಸ್ತಪ್ರತಿ 5,000 ಹಸ್ತಪ್ರತಿಗಳು ಕೂಡ ಅಲ್ಲಿ ವ್ಯವಸ್ಥಿತವಾಗಿ ಪ್ರದರ್ಶನಕ್ಕೆ ಮಾಡಿದ್ದೇವೆ. ಮತ್ತು ನಿತ್ಯ ಪ್ರದರ್ಶನ ಮಾಡೋದಕ್ಕೂ ಕೂಡ ಪ್ರದರ್ಶನ ಇವನ್ನು ಕೂಡ ಪೆಟ್ಟಿಗೆಗಳನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅಂತಕ್ಕಂಥದ್ದು. ಇನ್ನು ಅವರ ವಿಭಾಗದಲ್ಲಿ ನೋಡಿ, ಈ ದೇಶಕ್ಕೆ ಮತ್ತು ಈ ಪ್ರಪಂಚಕ್ಕೆ ಕೊರೋನಾ ಬಂದು ಮಹತ್ವದ ಒಂದು ಪ್ರಾಣ ಹಾನಿ ಇತ್ಯಾದಿಗಳು, ಅಂದರೆ ಆರ್ಥಿಕವಾಗಿ ಮತ್ತು ಎಲ್ಲ ವಿಚಾರಗಳಲ್ಲೂ ಹಾನಿಯಾಗಿದೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಡಿಜಿಟಲ್ ಮೂಲಕ ನಾವು ಹಸ್ತಪ್ರತಿ ಸ್ನೇಹಿತರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಕೆಲಸದಲ್ಲಿ ನಾವು ಬೆನ್ನು ಹಾಕಲಿಲ್ಲ. ಬಹುಶಃ ನಮ್ಮ ಅಧ್ಯಯನ ಮತ್ತು ನಮ್ಮ ಆ ಥರದ ಪ್ರಾಮಾಣಿಕ ಕೆಲಸ ಬಹುಶಃ ನಮ್ಮನ್ನು ಇನ್ನೂ ಜೀವಂತವಾಗಿ ಇರಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿರಂತರವಾಗಿ ಈ ವಿಭಾಗದಲ್ಲಿ ಕೆಲಸಗಳು ನಡೀತಾ ಇವೆ. ಇನ್ನು ಮುಂದೆಯೂ ಇಂಥ ಕೆಲಸಗಳು ನಡೀಬೇಕು ಅಂತಕ್ಕಂಥದ್ದು. ನೋಡಿ, ಈ ಹಸ್ತಪ್ರತಿಗಳು ನಾನು ಹೇಳ್ತಾ ಇದ್ದೀನಿ ಏನಂತಂದರೆ, ಇವೆಲ್ಲ ನಾವು ಮಾತ್ರ ಕೆಲಸ ಮಾಡಿದ್ದೇವೆ ಅಂತಾರೆ. ಇವತ್ತು ಕಿಟ್ಟಲ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ನೆನೆಸ್ಕೊಳ್ಳೋದಕ್ಕೆ, ಅವರ ವಿಚಾರಗಳನ್ನು ನಾವೆಲ್ಲ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಂಶೋಧನೆಗೆ ತಿಳಿಸೋದಕ್ಕೆ ಇಂಥ ಕಾರ್ಯಕ್ರಮಗಳ ಮೂಲಕ ನಾವು ಮಾಡ್ತಾಯಿದ್ದೀವಿ. ಅವು ನೋಡಿ, ಅವರೊಬ್ಬರು ಕಿಟ್ಟಲ್ ಅವರು ಒಬ್ಬರು ಧಾರ್ಮಿಕ ಪ್ರಚಾರಕರು ಮತ್ತು ಅವರೊಬ್ಬ ಫಾದರ್ ಆಗಿ ಇಲ್ಲಿಗೆ ಬಂದವರು. ಆದರೆ ಅವರ ದೇಶಕ್ಕೆ ಅವರು ಅದರ ಪತ್ಯರಲ್ಲ, ನಮಗೆ ಪತ್ಯರು ಅವರು. ಅಂದರೆ ಇಲ್ಲಿ ಬಂದ ತಕ್ಷಣಕ್ಕೆ ಹಾಗೇನೆ ನಮ್ಮ ಭಾರತ ಅಥವಾ ನಮ್ಮ ಕರ್ನಾಟಕ ಯಾರನ್ನೇ ಬಂದರೂ ಅತ್ಯಂತ ಪ್ರೀತಿಯಿಂದ ಅಪ್ಯಾಯಮಾನವಾಗಿ ಅವ್ರನ್ನ ಅಪ್ಕೊಳ್ತದೆ. ಅಂದರೆ ನಮ್ಮ ಸಂಪ್ರದಾಯಗಳು, ನಮ್ಮ ಆಚಾರಗಳು, ನಮ್ಮ ಪದ್ಧತಿಗಳು ಇವೆಲ್ಲವೂ ಕೂಡ ಏನು ಅಂತಂದರೆ ಅಷ್ಟು ಅಂದರೆ ಮನುಷ್ಯ ಸಂಬಂಧಗಳನ್ನು ಬೆರೆಸೋದಕ್ಕೆ, ನಮ್ಮ ರಾಗದ್ವೇಷಗಳನ್ನು ಕಳೆದುಕೊಳ್ಳೋದಕ್ಕೆ, ನಮ್ಮ ಜಾತ್ರೆ, ನಮ್ಮ ಹಬ್ಬ ಹರಕೆ ಇತ್ಯಾದಿ ಎಲ್ಲವೂ ಕೂಡ ಕೆಲಸ ಮಾಡ್ತವೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಕೋಲ ಅಂತ ಮಾಡ್ತೀವಿ ನಾವು. ಬಹುಶಃ ಈ ಭಾಗದಲ್ಲಿ ಕೋಲ ಇದೆ. ಅಲ್ಲಿ ನಾವು ಇಡೀ 3 ದಿನಗಳ ರಾತ್ರಿ ನಾವೆಲ್ಲ ನಮ್ಮ ರಾಗದ್ವೇಷಗಳನ್ನೆಲ್ಲ ಮರಿತೀವಿ. ಮತ್ತು ದೈವ ಪಾತ್ರ ಏನು ಹೇಳ್ತಾನೆ, ಮತ್ತು ಅವನ ನ್ಯಾಯಸ್ಥಾನದಲ್ಲಿ ಅಥವಾ ಜಡ್ಜ್ ಕೂತ್ಕೊಂಡು ಅಥವಾ ಒಬ್ಬ ನ್ಯಾಯಾಧೀಶನಾಗಿರ್ತಾನೆ, ದೈವ ನ್ಯಾಯಾಧೀಶ ಆತ ಹೇಳಿದ್ದು ನಾವು ಇಡೀ ವರ್ಷ ಪಾಲನೆ ಮಾಡ್ತೀವಿ. ಮತ್ತು ಇಡೀ ವರ್ಷ ನಾವು ಪರಸ್ಪರ ಏನು ನಾವು ದ್ವೇಷದಿಂದ ಬದುಕ್ತಾ ಇರ್ತೀವೋ ಆ ದಿನಗಳಲ್ಲಿ ಒಂದಾಗಿ ಇಡೀ ವರ್ಷ ನಾವು ಮತ್ತೆ
ಒಂದು ರೀತಿಯ ಹೊಸತನದಲ್ಲಿ ಬದುಕತಕ್ಕಂಥ ಮತ್ತು ಒಂದು ಒಳ್ಳೆಯ ರೀತಿಯ ಇಡೀ ಊರಿನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇದಕ್ಕೆ ಭಾಳ ನಮ್ಮ ಪ್ರಾಧ್ಯಾಪಕರನ್ನು, ಹಿರಿಯ ಪ್ರಾಧ್ಯಾಪಕರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಕೂಡ ಅತ್ಯಂತ ಸಂತೋಷ ಸಂಗತಿ. ಇಂಥ ಒಂದು ಕಾರ್ಯಕ್ರಮ ಭಾಳ ಹಿಂದೆಯೇ ಆಗಬೇಕಾಗಿತ್ತು, ಆಗಿರಲಿಲ್ಲ. ಈಗಂತೂ ಅದು ಯಾವಾಗ ನನ್ನ ಕೊನೆಯ ಬಹುಶಃ ದಿನ ಎಣಿಸ್ತಕ್ಕಂಥ ಒಂದು ಸಂದರ್ಭ, ಅಂದರೆ ದಿನ ಎಣಿಸೋದು ಯಾವುದಕ್ಕೆ, ನಮ್ಮ ಕುಲಪತಿ ಹುದ್ದೆಯ ಬಿಡುಗಡೆಗೆ ಕಾಯ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಷ್ಟೋ ಸರಿ ನನಗೆ ಏನೋ ಸಾಧ್ಯವಾದಾಗ ಅವ್ರ ಜೊತೆ ಮಾತಾಡೋಂಥ ಸ್ಥಿತಿಯು ಬಂದಾಗ ಆದರೂ ಕೂಡ ಅವ್ರನ್ನ ಕರೆದುಬಿಟ್ಟು ಮಾತಾಡಿದ್ದೀನಿ. ಆಯಿತು, ಯಾರಾದರೂ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಜಾಗ ಯಾವಾಗಲೂ ಭರ್ತಿಯಾಗಿಯೇ ಇರ್ತದೆ, ಒಂದು ಕ್ಷಣವೂ ಕೂಡ ಅದು ಖಾಲಿ ಇರಲ್ಲ. ಹಾಗಾಗಿ ನೀವು ಮಾಡ್ರಪ್ಪ, ಅದು ಪ್ರೋಸೆಸ್ ಅಷ್ಟೇ. ಆ ಕಾರಣಕ್ಕೋಸ್ಕರ ಅದಕ್ಕೆ ಅವರು ಬಹುಶಃ ಖಾಲಿ ಬಿಟ್ಟಿದ್ರು ಅಂತ ಅನ್ನಿಸ್ತದೆ. ಇವತ್ತು ನನ್ನ ಹೆಸರು ಇಲ್ಲಿ ಅಚ್ಚಾಗಿದೆ, ಭಾಳ ಸಂತೋಷ ಆಗಿದೆ. ಆಗಲಿ, ಇಂಥ ಕೆಲಸಗಳನ್ನು ಇನ್ನು ಮುಂದೆ ಇವರು ಚೆನ್ನಾಗಿ ಮಾಡಲಿ ಅಂತಕ್ಕಂಥದ್ದು ಹೇಳ್ತಾ, ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಭಾಳ ಸಂತೋಷ ಸಂಗತಿ ಅಂತಂದರೆ 25 ವರ್ಷಗಳ ಹಿಂದೆ ಈ ವಿಭಾಗ ಆರಂಭ ಆಗಿದೆ. ಈಗ ದಶಮಾನೋತ್ಸವದ ಇದರ ಸಂಭ್ರಮ, ಅಮೃತ ಮಹೋತ್ಸವ, ರಜತ ಮಹೋತ್ಸವ, ಬೆಳ್ಳಿ ಮಹೋತ್ಸವ, ಎಷ್ಟೊಂದು ಸಂಭ್ರಮದ ಕ್ಷಣ ಇದು. ಹಾಗಾಗಿ ಅದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ ಅವರು. ಅದಕ್ಕೆ ಸಂಸ್ಮರಣ ಗ್ರಂಥವನ್ನು ಕೂಡ ಒಂದು ತರ್ತಾ ಇದ್ದಾರೆ. ಈಗಾಗಲೇ ಅದು ಎಲ್ಲವೂ ಸಿದ್ಧತೆ ನಡೆದಿದೆ. ಹಾಗಾಗಿ ಅದು ನನಗೇನು ಸಂತೋಷ ಅಂತಂದರೆ ನನ್ನ ಕಾಲದಲ್ಲೇ ಮತ್ತೆ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ. ಹಾಗಾಗಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ನನ್ನಲ್ಲಿ ಕರೆದಿದ್ರಿ. ನಾನು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಹೊರಟು ತಡರಾತ್ರಿ ಇಲ್ಲಿ ಬಂದು ಸೇರಿಕೊಂಡೆ. ಯಾಕೆಂತಂದರೆ ಇಷ್ಟು ದೊಡ್ಡವರೆಲ್ಲ ಸೇರಿಕೊಂಡಾಗ ಕುಲಪತಿ ಬರಲಿಲ್ಲ ಅಂತ ಯಾರು ಹೇಳಬಾರ್ದು ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ನನಗೆ ತಿಳಿದ ಕೆಲವು ಮಾತುಗಳನ್ನು ಹೇಳಿದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದೆ ವಂದನಾರ್ಪಣೆಯನ್ನು ಮಾಡುವುದಕ್ಕಿದ್ದಾರೆ ನಮ್ಮ ಸುಧಾನ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶೋಭಾ ನಾಗರಾಜ್ ಅವರು. ಸರ್ವರಿಗೂ ನಮನ, ಶುಭ ದಿನದ ವಂದನೆಗಳು. ಕುಲಪತಿಗಳು ಅವರು ಹೇಳಿರುವಂತೆ ಇವತ್ತು ನಿಜವಾಗ್ಲೂ ಒಂದು ಶುಭ ದಿನ. ನಮ್ಮ ರಾಷ್ಟ್ರದ ಆಜಾದಿ ಕಾ ಅಮೃತ್ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಹಂಪಿ ಹಸ್ತ ಪ್ರತಿ ಶಾಸ್ತ್ರ ವಿಭಾಗದ ರಜತ ಮಹೋತ್ಸವದ ವರ್ಷ 2021-22ರಲ್ಲಿ ಇಂದು ಮತ್ತು ನಾಳೆ ಇಲ್ಲಿ ಅಂದರೆ ನಮ್ಮ ಈ ಸುದಾನದ ಅಂಗಳದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಮತ್ತು ನಮ್ಮ ಸುದಾನದ ಕಿಟ್ಟೆಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸ್ಟಡೀಸ್ ಇದರ ಸಹಯೋಗದಲ್ಲಿ ನಡೆಯುತ್ತಿರುವಂಥ ಈ ಅಖಿಲ ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನ ಹಾಗೂ ರೆವರೆಂಡ್ ಕಿಟ್ಟೆಲ್ ರವರ ಸಾಹಿತ್ಯ ಸಂಸ್ಮರಣೆಗಳು ಉದ್ಘಾಟನೆ ಸಮಾರಂಭ ಇದೀಗ ಸಂಪನ್ನವಾಗಿದೆ. ಕಾರಣೀಭೂತರಾದ ಎಲ್ಲ ಸಾಹಿತ್ಯ ಲೋಕದ ಗಣ್ಯ ದಿಗ್ಗಜರಿಗೂ, ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೂ, ಸಾಹಿತ್ಯ ಪೋಷಕರಿಗೂ ಈ ಕಾರ್ಯಕ್ರಮದ ಆಯೋಜಕ ಸರ್ವರ ಪರವಾಗಿ ಗೌರವಪೂರ್ವಕವಾದ ಆದರಪೂರ್ವಕವಾದ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಗೌರವಾನ್ವಿತ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಡಾಕ್ಟರ್ ಚಿ ರಮೇಶ್, ನಿಮಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ಸರ್. ಈ ಘನವೆತ್ತ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ AV ನಾವಡ, ಹಿರಿಯ ವಿದ್ವಾಂಸರು, ಮಂಗಳೂರು. ಇವರು ಇನ್ನು ಮುಂದೆ ನಡೆಯಲಿರುವಂಥ ಇಂದು ಮತ್ತು ನಾಳೆ ನಡೆಯಲಿರುವಂಥ 2 ದಿನದ ಸಮ್ಮೇಳನವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಈ ಸರ್, ನಿಮಗೆ ನಮ್ಮ ಆತ್ಮೀಯವಾದ ಗೌರವಪೂರ್ವಕವಾದ ನಮನಗಳು. ಈ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಅಜಕಳ ಗಿರೀಶ್ ಭಟ್ರವರು ನಡೆಸಿಕೊಟ್ಟಿದ್ದಾರೆ. ಅಧ್ಯಕ್ಷರು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು. ತಮಗೂ ನಮ್ಮ ಪ್ರೀತಿಪೂರ್ವಕ ವಂದನೆಗಳು ಸರ್. ಡಾಕ್ಟರ್ ತಾಳ್ತಜೆ ವಸಂತಕುಮಾರ್, ನಮ್ಮೆಲ್ಲರ ಪ್ರೀತಿಪೂರ್ವಕ, ನಮಗೆಲ್ಲರಿಗೂ ಗೊತ್ತಿರುವಂಥ ಹಿರಿಯ ವಿದ್ವಾಂಸರು, ಉಪ್ಪಿನಂಗಡಿ. ನಿಮಗೂ ನಮ್ಮ ಪುಸ್ತಕ ಬಿಡುಗಡೆಯನ್ನು ಮಾಡಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಪ್ರೀತಿಪೂರ್ವಕ ವಂದನೆಗಳು ಸರ್. ಡಾಕ್ಟರ್ FT ಹಳ್ಳಿಕೇರಿ,
ಮುಖ್ಯಸ್ಥರು ಹಸ್ತಪ್ರತಿ ಶಾಸ್ತ್ರ ವಿಭಾಗ. ಇಲ್ಲಿ ನಡೆಯಲಿರುವಂಥ 2 ದಿನದ ಈ ಕಾರ್ಯಕ್ರಮದ ಜಂಟಿ ರೂವಾರಿ ಡಾಕ್ಟರ್ ಹಳ್ಳಿಗೇರಿಯವರು. ಸರ್, ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಸರ್, ನಮ್ಮ ನಿರ್ದೇಶಕರು, ಸುಧಾನಾ ಕಿಟ್ಟಲ್ ಸೆಂಟರ್ ಪುತ್ತೂರು, ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, ಸ್ವತಃ ಒಬ್ಬ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ತನ್ನ ಸಾಹಿತ್ಯ ಕೊಡುಗೆಯನ್ನು ಇತ್ತಿರುವಂತಹ ಮತ್ತು ಈ ಕಾರ್ಯಕ್ರಮದ ಆಯೋಜನೆಯ ಮುಖ್ಯ ರೂವಾರಿಯಾಗಿರುವಂತಹ ತಮಗೆ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳು ಸರ್. ಈ ಸಂಸ್ಥೆಯ ಸರ್ವ ಚಟುವಟಿಕೆಗಳಲ್ಲಿ ಬೆಳವಣಿಗೆಯಲ್ಲಿ ಎಂದೆಂದೂ ಬೆನ್ನೆಲುಬಾಗಿರುವಂತಹ ನಮ್ಮ ಸಂಚಾಲಕರು ರೆವರೆಂಡ್ ವಿಜಯ್ ಹಾರ್ವಿನ್ರವರು, ತಮಗೂ ನಮ್ಮ ಗೌರವಪೂರ್ವಕವಾದ ವಂದನೆಗಳು ಸರ್. ವೇದಿಕೆಯಲ್ಲಿರುವಂತಹ ಹಾಗೂ ಇಂದು ಮತ್ತು ನಾಳಿನ ಹಲವಾರು ಸಾಹಿತ್ಯ ಗೌರವದ ಈ ಆಚರಣೆಯಲ್ಲಿ ಭಾಗಿಯಾಗಲಿಕ್ಕಿರುವಂತಹ, ಗೋಷ್ಠಿಯನ್ನು ನಡೆಸಿಕೊಡಲಿಕ್ಕಿರುವಂತಹ ಎಲ್ಲ ಗಣ್ಯ ಸಾಹಿತಿಗಳಿಗೂ, ಸಾಹಿತ್ಯ ಸೇವಾನಿರತ ವಿದ್ವಾಂಸರಿಗೂ, ಸಾಹಿತ್ಯ ಪೋಷಕರಿಗೂ, ಶಿಕ್ಷಣ ಇಲಾಖಾಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ, ಸುಧಾನಾ ಸಂಸ್ಥೆಯ PTA ಪೋಷಕ ವರ್ಗದವರಿಗೂ ಹಾಗೂ ರಾಜ್ಯದ ಎಲ್ಲೆಡೆಯಿಂದ ಮಂಗಳೂರು, ಹಂಪಿ, ವಿದ್ಯಾರಣ್ಯ, ಬೆಂಗಳೂರು, ಕಾಸರಗೋಡು, ಧರ್ಮಸ್ಥಳ, ಉಜಿರೆ, ಮೈಸೂರು, ತುಮಕೂರು, ಉಡುಪಿ, ಮುಧೋಳ, ಬೆಳಗಾವಿ, ಬಾಗಲಕೋಟೆ, ಗದಗ, ಪುತ್ತೂರು, ಉಪ್ಪಿನಂಗಡಿ, ಇಲ್ಲಿಂದೆಲ್ಲ ಬಂದಿರುವಂತಹ ಸಾಹಿತ್ಯ ಪ್ರೇಮಿಗಳು ಹಾಗೂ ಹಿರಿಯ ಸಾಹಿತಿಗಳಿಗೂ ನಮ್ಮ ಆತ್ಮೀಯವಾದ ವಂದನೆಗಳು. ಜೊತೆಗೆ ಇಲ್ಲಿ ನಡೆಯಲಿಕ್ಕಿರುವಂಥ 2 ದಿನದ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪದವಿ ಕಾಲೇಜಿನ ಕನ್ನಡ ಅಧ್ಯಾಪಕರುಗಳು, ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಅವರ ವಿದ್ಯಾರ್ಥಿಗಳು, ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳು ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ 2 ದಿನವೂ ಭಾಗವಹಿಸಲಿಕ್ಕಿದ್ದೀರಿ. ಸದುಪಯೋಗವನ್ನು ಪಡೆದುಕೊಳ್ಳಿರಿ ಎಂಬಂಥ ವಿನಂತಿಯೊಂದಿಗೆ ಸಹಕಾರವನ್ನು ನೀಡಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಪುತ್ತೂರು, ಇವರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಸಾಹಿತ್ಯ ಸೇವಾ ಸಮಾರಂಭದ ಈ ಸಮಾರಂಭದ ಕರ್ತವ್ಯ ನಿರತ ಸುಧಾನದ ಬಂಧುಗಳಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ವಿವೇಕಾನಂದ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದೀರಿ. ತಮಗೆ ಈ ಸಾಹಿತ್ಯ ಹಬ್ಬದಲ್ಲಿ ಪಡ್ಕೊಳ್ಳಿಕ್ಕಿರುವಂತಹ ಎಲ್ಲ ಜ್ಞಾನದ ಒಂದು ಲಾಭವನ್ನು ಪಡ್ಕೊಳ್ಳಿ. ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಬಂದಿರುವಂಥ ನಿಮಗೆಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ 2 ದಿನದ ಸಾಹಿತ್ಯ ಹಬ್ಬವು ಸಾಂಗವಾಗಿ ನೆರವೇರಲಿ. ಸರ್ವೇ ಜನ ಸುಖಿನೋ ಭವಂತು. ಜೊತೆಗೆ ನಾನು ನಮ್ಮ ಈ ಸಂಸ್ಥೆಯಲ್ಲಿ ಎಲ್ಲ ಅಧ್ಯಾಪಕರನ್ನು, ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೃತಜ್ಞತೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಇಂದಿನ ಈ ಉದ್ಘೋಷಣೆಯನ್ನು ಮಾಡ್ತಿರುವಂಥ ನಮ್ಮ ಸಂಸ್ಥೆಯ ಒಂದು ಕಿರಿಯ ಸಾಹಿತಿ, ಅಂಕಣಕಾರ್ತಿ ಕವಿತಾ ಅಡೂರ್ ಮೇಡಮ್, ನಿಮಗೂ ಕೂಡ ನನ್ನ ಅಭಿನಂದನೆಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಕೃತಜ್ಞತೆಗಳು. ಧನ್ಯವಾದಗಳು ಮೇಡಮ್. ಇಲ್ಲಿಗೆ ಅಖಿಲ ಕರ್ನಾಟಕ 18ನೇ ಹಸ್ತಪ್ರತಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಸಂಪನ್ನಗೊಂಡಿದೆ. ಈಗ ಉದ್ಘಾಟನಾ ಸಮಾರಂಭ ಮುಕ್ತಾಯ ಆಗಿದೆ. ಮಧ್ಯಾಹ್ನ ನಮ್ಮ 2 ಗಂಟೆಗೆ ನಮ್ಮ ಮುಂದಿನ ಮಧ್ಯಾಹ್ನಂತರ 2 ಗೋಷ್ಠಿಗಳು ನಡೀತದೆ. ಮೊದಲ ಗೋಷ್ಠಿ 2 ಗಂಟೆಗೆ ಆರಂಭ ಆಗ್ತದೆ. ಈ 2 ಗೋಷ್ಠಿಗಳು ಮುಗ್ದ ನಂತರ ನಮ್ಮ ಸುಧಾನಾ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಅರ್ಧ ಗಂಟೆ ಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸಂಜೆ ಹೊತ್ತಿಗಿದೆ. 2 ಗೋಷ್ಠಿಗಳು ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಂದಿನ ಮಧ್ಯಾಹ್ನ ನಂತರ ನಡೀತದೆ. ಎಲ್ಲರೂ ಊಟ ಸ್ವೀಕರಿಸಿ ಸರಿಯಾಗಿ 2 ಗಂಟೆಗೆ ಸಭಾಂಗಣಕ್ಕೆ ಬರಬೇಕಾಗಿ ವಿನಂತಿ.
ವಿಜ್ಞಾನ, ಹಳೆಗನ್ನಡ, ನಡುಗನ್ನಡ ಇವುಗಳು ಅವರ ಆಸಕ್ತಿಯ ವಿಷಯಗಳಾಗಿವೆ. ಇವರು ಕಾಲಜ್ಞಾನ ಸಾಹಿತ್ಯದಲ್ಲಿ ವಿಜಯನಗರ, ಶಾಸನಗಳಲ್ಲಿ ಕುರುಬರು ಮುಂತಾದ ಹಲವಾರು ಸಂಶೋಧನಾ ಲೇಖನಗಳನ್ನು ನೀಡಿದ್ದು ಅತ್ಯುತ್ತಮ ಸಂಶೋಧನಾ ಗ್ರಂಥ ಪ್ರಶಸ್ತಿ, ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿ ಇತ್ಯಾದಿಗಳಿಗೆ ಭಾಜನರಾಗಿದ್ದಾರೆ. ಸರ್, ಇದೀಗ 20 ನಿಮಿಷಗಳ ವೇದಿಕೆ ನಿಮಗಾಗಿ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತಾ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಮತ್ತು ಸುದಾನ್ ಕಿಟಲ್ ಸೆಂಟರ್ನ ಸಹಯೋಗದಲ್ಲಿ ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನ ಇದೀಗ ಉದ್ಘಾಟನೆಗೊಂಡು ಮೊದಲನೆಯ ಗೋಷ್ಠಿಗೆ ನಾವೆಲ್ಲರೂ ಸಮಾವೇಶಗೊಂಡಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪ್ರೊಫೆಸರ್ ಎ ವಿ ನಾವಾಡ್ ಅವರೇ, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಭಾಷಾ ನಿಕಾಯದ ಡೀನರು ಆಗಿರುವಂಥ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರೇ, ನನ್ನೊಂದಿಗೆ ಸಂಪ್ರಬಂಧ ಮಂಡನೆ ಮಾಡುವಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಡಾಕ್ಟರ್ ಕೆ ಎನ್ ಶೈಲಾ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಡಾಕ್ಟರ್ GF ಕಿಟಲ್ ಅವರ ಜೀವನ ಪಥ ಕುರಿತಂತೆ ಮಾತನಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಈ ವಿಷಯವನ್ನು ಕುರಿತಂತೆ ಮೊದಲಿಗೆ ಮಾತನಾಡಬೇಕಾದಂಥವರು ಈ ಒಂದು ಪುತ್ತೂರು ವಿವೇಕಾನಂದ ಕಾಲೇಜಿನ ಡಾಕ್ಟರ್ HG ಶ್ರೀಧರ್ ಅವರಿಗೆ ಒಪ್ಪಿಸಲಾಗಿತ್ತು. ಆದರೆ ಇವತ್ತು ಮತ್ತು ನಾಳೆ ವಿವೇಕಾನಂದ ಕಾಲೇಜಿನಲ್ಲಿ ನ್ಯಾಕ್ ಸಮಿತಿಯ ಒಂದು ಸಭೆ ಇರೋದರಿಂದ ಶ್ರೀಧರ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಕಳೆದ 10 ದಿನಗಳ ಹಿಂದೆ ಅವರನ್ನು ಸಂಪರ್ಕಿಸಿದಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಹೀಗಾಗಿ ಕೊನೆಗೆ ನಾನು ಇನ್ನೊಂದು ವಿಷಯವನ್ನು ಕುರಿತಂತೆ ಮಾತನಾಡಬೇಕಾಗಿತ್ತು. ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನಾನು ಈ ಒಂದು ಕಿಟಲ್ ಅವರ ಜೀವನ ಪಥವನ್ನು ಕುರಿತಂತೆ ಮಾತನಾಡಬೇಕಾದಂಥ ಒಂದು ಸಂದರ್ಭ ಬಂತು. ಅದೇನೇ ಇರಲಿ, ಡಾಕ್ಟರ್ GF ಕಿಟಲ್ ಅವರ ಸಾಹಿತ್ಯ ಸಾಧನೆ, ಅವರ ಧಾರ್ಮಿಕ ಸಾಹಿತ್ಯ ಆಗಿರ್ಬೋದು ಅಥವಾ ಭಾಷೆ, ಛಂದಸ್ಸು, ವ್ಯಾಕರಣ ಕುರಿತಂಥ ಅಧ್ಯಯನಗಳಾಗಿರ್ಬೋದು, ಇವೆಲ್ಲವುಗಳನ್ನು ಗಮನಿಸುವುದಕ್ಕಿಂತ ಪೂರ್ವದಲ್ಲಿ ಕಿಟಲ್ ಅವರು ನಡೆದು ಬಂದ ಜೀವನದ ಒಂದು ಪಥವನ್ನು ಸಂಕ್ಷಿಪ್ತವಾಗಿ ಮತ್ತು ಸ್ಥೂಲವಾಗಿ ಈ ಒಂದು ಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಪ್ರಭುತ್ವದಿಂದಾಗಿ ಆಡಳಿತ, ಧರ್ಮ, ಶಿಕ್ಷಣ, ಸಮಾಜ, ಆರ್ಥಿಕ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಗಳು ಆಗಿರುವಂಥದ್ದನ್ನು ನಾವು ಇತಿಹಾಸದಿಂದ ಗಮನಿಸ್ತೇವೆ. ವಿಶೇಷವಾಗಿ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಬ್ರಿಟಿಷ್ ಸರ್ಕಾರ ಜರ್ಮನಿಯ ಬಾಸೆಲ್ನಿಂದ ಅನೇಕ ಮಿಷನರಿಗಳನ್ನು ಭಾರತಕ್ಕೆ ಕಳುಹಿಸಿಕೊಟ್ಟಿತು. ಕರ್ನಲ್ ಮೆಕೆಂಜಿ, ಹರ್ಮನ್ ಮೋಗ್ಲಿಂಗ್, ವಿಲಿಯಂ ಕೇರಿ, BL ರೈಸ್, GF ಕಿಟಲ್, JF ಫ್ಲೀಟ್ ಮೊದಲಾದ ಮಿಷನರಿಗಳು
ಭಾರತ ದೇಶಕ್ಕೆ, ಆ ಮೂಲಕ ಕರ್ನಾಟಕಕ್ಕೆ ಬಂದವರಲ್ಲಿ ಪ್ರಮುಖರು. ಕ್ರೈಸ್ತ ಧರ್ಮದ ಪ್ರಚಾರದ ಜೊತೆಗೆ ಸ್ಥಳೀಯ ಭಾಷೆ, ಸಂಸ್ಕೃತಿ, ಸಮಾಜ, ಸಾಹಿತ್ಯ, ಜನಜೀವನವನ್ನು ಕುರಿತಂತೆ ಅವರು ಕುತೂಹಲಗೊಂಡರು. ಅಂಥ ಕುತೂಹಲಿಗರಲ್ಲಿ ಕಿಟಲ್ ಅವರು ಬಹುಮುಖ್ಯರಾಗುತ್ತಾರೆ. ಭಾರತೀಯರಾದ ನಮಗೆ ಕಿಟಲ್ ಯಾಕೆ ಮುಖ್ಯರಾಗುತ್ತಾರೆ ಅನ್ನುವಂಥದ್ರ ಬಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಸಾಕಷ್ಟು ವಿದ್ವಾಂಸರು ಸಂಕ್ಷಿಪ್ತವಾಗಿ ಮಾತನಾಡಿರುವುದುಂಟು. ಅವರು ಯಾಕೆ ನಮ್ಮ ಭಾರತೀಯರಾದ ನಮಗೆ ಮುಖ್ಯರಾಗ್ತಾರೆ ಅನ್ನುವಂಥದ್ದನ್ನು ಗಮನಿಸಿದಾಗ ಇಲ್ಲಿನ ಸಾಮಾನ್ಯ ಜನರೊಂದಿಗೆ ಅತ್ಯಂತ ಗಾಢವಾಗಿ ಅವರು ಬೆರೆತುಕೊಂಡಿದ್ದರು ಅನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ನಮ್ಮ ಭಾರತೀಯ ಜೀವನ ಪದ್ಧತಿಯನ್ನು, ಸಂಪ್ರದಾಯವನ್ನು, ಆಚರಣೆಯನ್ನು ಸ್ವತಃ ಅವರು ವೀಕ್ಷಣೆ ಮಾಡಿ ಅದರಲ್ಲಿ ಭಾಗವಹಿಸಿ ವೀಕ್ಷಣೆ ಮಾಡಿರುವಂಥದ್ದುಂಟು. ಸಾಹಿತ್ಯ ಸಂಸ್ಕೃತಿಯ ಪರಿಕರಗಳನ್ನು ಅವರು ಸಂಗ್ರಹ ಮಾಡಿರುವುದುಂಟು. ಇದರ ಜೊತೆಗೆ ಆ ಪರಿಕರಗಳನ್ನು ಬಳಸಿಕೊಂಡು ಅಧ್ಯಯನ ಮಾಡಿ ಗ್ರಂಥಗಳನ್ನು ಪ್ರಕಟ ಮಾಡಿದ್ದಾರೆ. ಹೀಗಾಗಿ ಭಾರತೀಯರಾದ ನಮಗೆ ಕಿಟೆಲ್ಲರು ಈ ದೃಷ್ಟಿಯಿಂದ ಬಹಳಷ್ಟು ಮುಖ್ಯರಾಗ್ತಾರೆ. ಕಿಟೆಲ್ಲರ ಈ ಧೋರಣೆಗಳು ಮಿಷನರಿ ಮುಖ್ಯಸ್ಥರಿಗೆ ಸರಿ ಕಾಣೋದಿಲ್ಲ. ಅದಕ್ಕಾಗಿ ಕಿಟೆಲ್ಲರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ಅವರ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ದಂಡವನ್ನು ವಿಧಿಸ್ತಾರೆ, ಜೊತೆಗೆ ವಾಪಸ್ ಕೆಲವು ಸಂದರ್ಭದಲ್ಲಿ ಅವ್ರನ್ನ ಕರೆಸ್ಕೊಳ್ತಾರೆ. ಏನೇ ಆದರೂ ಸಹ ಕಿಟೆಲ್ಲರು ಮಾತ್ರ ಎದೆಗುಂದಲಿಲ್ಲ. ಅಂಥ ಕಿಟೆಲ್ಲರ ಜೀವನ ಪಥದ ಬಗ್ಗೆ ಕೆಲವು ವಿಚಾರಗಳನ್ನು ಇಲ್ಲಿ ನಾವು ಮೆಲುಕು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಕಿಟೆಲ್ಲರ ಒಂದು ಜೀವನ ಮಾರ್ಗವನ್ನು ನಾವು 3 ನೆಲೆಗಳಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಿದೆ. ಮೊದಲನೇದ್ದು ಜರ್ಮನಿಯಲ್ಲಿ ಅವರ ಕಳೆದಂಥ ಬಾಲ್ಯ, ಪಡೆದುಕೊಂಡಂಥ ಶಿಕ್ಷಣ ಒಂದು. ಎರಡನೇದ್ದು ಅವರು ಧಾರವಾಡ ನೆಲೆಯಲ್ಲಿ ಧಾರವಾಡಕ್ಕೆ ಬಂದು ಧಾರ್ಮಿಕ ಒಂದು ಸೇವೆಯನ್ನು ಮಾಡಿರುವಂಥದ್ದು, ಸಾಹಿತ್ಯಿಕ ಸೇವೆಯನ್ನು ಮಾಡಿರುವಂಥದ್ದು. ನಂತರದಲ್ಲಿ ಮಂಗಳೂರು ಮತ್ತು ಮಡಿಕೇರಿಗಳಲ್ಲಿ ಇಲ್ಲಿ ಇದ್ಕೊಂಡು ಧರ್ಮ ಪ್ರಚಾರದ ಜೊತೆಗೆ ಮುದ್ರಣ ಮತ್ತು ಕೋಶ ರಚನೆ ಮಾಡಿರುವಂಥದ್ದು. ಹೀಗೆ 3 ನೆಲೆಗಳಲ್ಲಿ ಅಂದರೆ ಧಾರವಾಡ, ಮಂಗಳೂರು ಮತ್ತು ಜರ್ಮನಿ ಒಂದನೇದ್ದು, ಎರಡನೇದ್ದು ಧಾರವಾಡ, ಮೂರನೇದ್ದು ಮಂಗಳೂರು ಮತ್ತು ಮಡಿಕೇರಿ ಭಾಗಗಳಲ್ಲಿ ಅವರು ಇದ್ದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹೀಗಾಗಿ 3 ನೆಲೆಯಲ್ಲಿ ಅವರ ಜೀವನ ಮಾರ್ಗವನ್ನು ನಾವು ಗುರುತಿಸಬಹುದು. ಜರ್ಮನಿಯ ವಾಯುವ್ಯ ಪ್ರದೇಶದ ಫಿನ್ಲ್ಯಾಂಡ್ ಜಿಲ್ಲೆಯ ರೋಸ್ಟರ್ ಹಾಪ್ನಲ್ಲಿ 1832 ಏಪ್ರಿಲ್ 7ರಂದು ಇವರ ಜನನವಾಗ್ತದೆ. ಗಾಟ್ ಫ್ರೀ ಕ್ರಿಸ್ತಿಯಾನ್ ಇವರ ತಂದೆ, ಟ್ಯೂಡೋವ್ ಹೆಲೆನ್ ಹ್ಯಾಬರ್ಟ್ ಈತನ ತಾಯಿ. ಕ್ರೈಸ್ತ ಮತದ ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದ ಧರ್ಮಾಧಿಕಾರಿಯಾಗಿದ್ದರು ಅವರ ತಂದೆಯವರು. ಈ ತಂದೆಯವರಿಗೆ 5 ಜನ ಮಕ್ಕಳು. ಅವರಲ್ಲಿ ಹಿರಿಯ ಮಗನೇ ಕಿಟೆಲ್ ಅವರು ಅನ್ನುವಂಥದ್ದು. ಅವರ ಹುಟ್ಟೂರು ರೋಸ್ಟರ್ ಹಾಫ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅವರು ಮುಗಿಸ್ತಾರೆ. ಈ ಕಿಟೆಲ್ಲನ ಅಜ್ಜನ ಊರು ಈಸ್ಟ್ ಫ್ರೀಜಿಯಾ ಜಿಲ್ಲೆಯ ಔರಿಕ್ ನಗರ ಅಂತ ಒಂದು ಬರ್ತದೆ. ಔರಿಕ್ ನಗರದಲ್ಲಿ ಅವರು ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಬಾಸೆಲ್ ನಗರದ ಮಿಷನ್ ಕಾಲೇಜಿನಲ್ಲಿ ಅವರು ಧಾರ್ಮಿಕವಾದಂಥ ತರಬೇತಿಯನ್ನು ಸಹಿತ ಪಡೆದುಕೊಳ್ತಾರೆ. ಶಾಂತ ಸ್ವಭಾವದವನಾದ ಕಿಟೆಲ್ ಅವರು ತುಸು ಸಂಕೋಚ ಪ್ರವೃತ್ತಿಯವರು ಆಗಿದ್ದರು ಅನ್ನುವಂಥದ್ದು ಅವರ ಜೀವನ ಚರಿತ್ರೆಯನ್ನು ಕಂಡರಿಸಿದಂಥವರು ದಾಖಲೆ ಮಾಡಿದ್ದಾರೆ. ಮಾತು ಕಡಿಮೆ, ಕೆಲಸ ಹೆಚ್ಚು, ಸದಾ ಅಂತರ್ಮುಖಿಯಾಗಿರ್ತಾ ಇದ್ದರು ಮತ್ತು ಧಾರ್ಮಿಕ ಪ್ರವೃತ್ತಿ ಉಳ್ಳವರಾಗಿದ್ದರು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಸಂಗತಿ. ಮೋಜು ಮಸ್ತಿ ಐಷಾರಾಮಿ ಜೀವನದಿಂದ ಇವರು ತುಂಬ ಬಹುದೂರ ಇದ್ದಂಥವರು ಅನ್ನುವಂಥದ್ದು. ಆತನ ಜೀವನ ಚರಿತ್ರೆಯನ್ನು ಕುರಿತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಮಾತು ಬರ್ತದೆ. ಹೀಸ್ ಪಿಟಿ ಅಪಿಯರ್ಡ್ ಟು ಬಿ ಎ ಪರ್ಸನಲ್ ಎಕ್ಸ್ಪ್ರೆಷನ್ ಆಫ್ ಹೀಸ್ ಮೈಂಡ್ ಆ್ಯಂಡ್ ಥಿಂಕಿಂಗ್. ಹೀ ಸ್ಟುಡ್ ಹೀಸ್ ಗ್ರೌಂಡ್ ವೆನ್ ಹೀ ಕಮ್ಯುನಿಕೇಟೆಡ್ ವಿತ್ ಹೀಸ್ ಫೆಲೋ ಸ್ಟೂಡೆಂಟ್ಸ್, ನಾಟ್ ವಿತ್ಡ್ರಾಯಿಂಗ್ ಬಟ್ rather than turning inward always, guarded by ethics of a higher calling ಅಂತೇಳಿ ಆತನ ಗುಣ ಸ್ವಭಾವಗಳನ್ನು ನಮ್ಮ ವಿದ್ವಾಂಸರು ದಾಖಲೆ ಮಾಡಿರುವುದುಂಟು. ಕಿಟೆಲ್ ಅವರು ಸಾಕಷ್ಟು ಭಾಷೆಗಳಲ್ಲಿ ಪ್ರವೀಣತೆಯನ್ನು ಪಡೆದಿದ್ದರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹಿಬ್ರೂ, ಗ್ರೀಕ್, ಲ್ಯಾಟಿನ್ ಮೊದಲಾದ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದರು. ಈತನ ಪ್ರತಿಭೆಯನ್ನು ಗುರುತಿಸಿದಂಥ ಶಾಲೆಯ ಉಪಾಧ್ಯಾಯರು
ನೆವರ್ ಲೆಸ್ ದ್ಯಾನ್ ಗುಡ್ ಅಂತೇಳಿ ಇವ್ರ ಬಗ್ಗೆ ಗುಣಗಾನ ಮಾಡಿರುವುದುಂಟು. ಅಂದರೆ ಒಳ್ಳೆಯದಕ್ಕಿಂತ ಯಾವುದು ಕಡಿಮೆ ಇಲ್ಲ ಅನ್ನುವಂಥ ಒಂದು ಅರ್ಥದಲ್ಲಿ ಇವರ ಗುಣಗಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಒಂದು ಬಾರಿ ಅವರಿಗೆ ಗಂಭೀರವಾದ ಜ್ವರ ಬರ್ತದೆ. ಆ ಜ್ವರದ ತಾಪದಿಂದ ಕಣವರಿಸ್ತಾ ಇರ್ತಾರೆ. ಆಗ ಅವರಿಗೆ ದೈವ ಭಕ್ತಿ ನೆಲೆಗೊಂಡಿತು ಅಂತೇಳಿ ಹೇಳಲಾಗ್ತದೆ. ಜ್ವರದ ತಾಪದಿಂದ ಬಳಲುತ್ತಿರುತ್ತ ಸಂದರ್ಭದಲ್ಲಿ ಅವರಿಗೆ ದೈವ ಭಕ್ತಿ ಪ್ರಾಪ್ತವಾಯಿತು ಅಥವಾ ದೈವ ಪ್ರಾಪ್ತಿ ನೆಲೆಗೊಂಡಿತು ಅನ್ನುವಂಥ ಒಂದು ಮಾತು ಬರ್ತದೆ. ಆ ಸಂದರ್ಭದಲ್ಲಿ ಅವರು ಬೈಬಲ್ ಪಠನ ಮಾಡುವಂಥದ್ದು, ಕ್ರೈಸ್ತನ ಜೀವನ ಚರಿತ್ರೆಯನ್ನು ಮೆಲುಕು ಹಾಕುವಂಥದ್ದು, ಅದು ಹೀಗೆ ಮಾಡೋದ್ರಿಂದ ಅವರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗ್ತಾ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಇದರಿಂದ ಕಿಟಲ್ ಭಾವುಕನಾಗಿ ಕೆಲವು ಸ್ತೋತ್ರಗಳನ್ನು ತನ್ನ ಮಾತೃಭಾಷೆಯಲ್ಲಿ ಸಣ್ಣವನಿರುವಾಗಲೇ ರಚಿಸಿರುವುದುಂಟು. ಆಗ ಕಿಟೆಲ್ಲರಿಗೆ ಕೇವಲ 17 ವರ್ಷ. ಇನ್ನು 3-4 ವರ್ಷಗಳಲ್ಲಿ ಆತನ ಕಾಲೇಜು ವಿದ್ಯಾಭ್ಯಾಸ ಮುಗಿಬೇಕಾಗಿತ್ತು. ಅಂದರೆ ಕಾಲೇಜು ಜೀವನ ಅಥವಾ ಕಾಲೇಜು ಶಿಕ್ಷಣ ಮುಗಿಸ್ಬೇಕಾಗಿತ್ತು. ಆದರೆ ಕಿಟಲ್ ಮಿಷನರಿಗಳಲ್ಲಿ ತರಬೇತಿ ಪಡೆಯಬೇಕೆಂದು ಓದನ್ನು 17ನೆಯ ವಯಸ್ಸಿಗೆ ನಿಲ್ಲಿಸಿಬಿಡ್ತಾನೆ. ಇದರಿಂದ ಶಾಲೆಯ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ರೋಟ್ ಹಾರ್ಟ್ ಅವರು ಬೇಸರಪಟ್ಟುಕೊಂಡು ಆತನ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಹೇಳ್ತಾರೆ. ಆತನಿಗೆ ಶಾಲೆಯನ್ನು ಬಿಡಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೊತಾರೆ. ಬುದ್ಧಿವಂತ ಹಾಗೂ ಸುಸ್ವಭಾವದ ವಿದ್ಯಾರ್ಥಿಯಾಗಿದ್ದ ಅವನನ್ನು ಬಿಟ್ಟುಕೊಡಲು ಅವರು ಒಪ್ಪಲಿಲ್ಲ. ಆದರೆ ವಿವರಣೆ ಪಡೆದುಕೊಂಡ ಮೇಲೆ ಆತನ ಧಾರ್ಮಿಕ ಶ್ರದ್ಧೆಯನ್ನು ಅರಿತುಕೊಂಡು ಅವ್ರಿಗೆ ಬಾಸೆಲ್ ಮಿಷನ್ಗೆ ಹೋಗಲಿಕ್ಕೆ ಪ್ರಿನ್ಸಿಪಾಲರಾಗಿರ್ತಕ್ಕಂಥ ರೋಟ್ ಹಾರ್ಟ್ ಅವರು ಬಾಸೆಲ್ ಮಿಷನ್ಗೆ ಹೋಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ರ್ಯಾದರ್ ಹಿ ಅಂಡರ್ಸ್ಟುಡ್ ಇಟ್ ಬೇಸಿಕಲಿ ಆ್ಯಸ್ ಎ ಕಂಡೀಷನ್ ಆಫ್ ಲೈಫ್. ಎ ಕನ್ವಿನ್ಸ್ಡ್ ಪಿಟಿ ಈಸ್ ದ ಪ್ರಿನ್ಸಿಪಾಲ್ ಫ್ಯೂಚರ್ ಆಫ್ ಹೀಸ್ ಕ್ಯಾರೆಕ್ಟರ್. ಹಿ ಈಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಫಾರ್ ಹೀಸ್ ಸೆಲ್ಫ್ ಚೂಸನ್ ಪ್ರೊಫೆಷನ್. ಅಂದರೆ ಈತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಈ ಒಂದು ತರಬೇತಿಯನ್ನು ಪಡೆದುಕೊಳ್ಳಿಕ್ಕೆ ಅರ್ಹನಾಗಿದ್ದಾನೆ ಅನ್ನುವಂಥ ಒಂದು ಶಿಫಾರಸನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಈ ನಡುವೆ ಆತನ ಮನೆಯವರು, ತಂದೆ ತಾಯಿಗಳು ಆಗಿರ್ಬೋದು ಅಥವಾ ಅವರ ಕುಟುಂಬ ವರ್ಗದವರು ಈತ ಎತ್ತರದ ನಿಲುವನ್ನು ಹೊಂದಿದ್ದರಿಂದ ಮಿಲಿಟ್ರಿಯಲ್ಲಿ ಸೇರಿಸ್ಬೇಕಂತೇಳಿ ಅವ್ರಿಗೆ ಯೋಚನೆ ಮಾಡ್ತಾರೆ. 17 ವರ್ಷದ ನಂತರದಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಕಿಟಲ್ ಅವರಿಗೆ ಸಮೀಪ ದೃಷ್ಟಿಯ ಒಂದು ದೋಷ ಇರೋದರಿಂದ ಮಿಲಿಟ್ರಿಯನ್ನು ಸೇರಿಸಲಿಕ್ಕೆ ಅವರು ಆ ವಿಚಾರದಿಂದ ಕೈ ಬಿಡ್ತಾರೆ. ಅಂತೂ ಕಿಟಲ್ ಮಿಷನರಿ ತರಬೇತಿ ಪಡೆದುಕೊಳ್ಳಲು ಬಾಸೆಲ್ಗೆ ಹೊರಟು ನಿಲ್ತಾರೆ. ಆದರೆ ಆತನಿಗೆ ಅಲ್ಲಿ ಪ್ರವೇಶ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಏಕೆಂದರೆ ಆತನಿಗಿನ್ನೂ 18 ವರ್ಷ ತುಂಬಿರಲಿಲ್ಲ. ಹೀಗಾಗಿ ಬಾಸೆಲ್ ಮಿಷನರಿಯಲ್ಲಿ ತರಬೇತಿ ಪಡೆದುಕೊಳ್ಬೇಕಂದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು. ಹೀಗಾಗಿ ಕಿಟಲ್ ಅವರಿಗೆ 17 ವರ್ಷ ಆಗಿರ್ತದೆ. ಹೀಗಾಗಿ ಅಲ್ಲಿ ಪರ್ಮಿಷನ್ ಸಿಗೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಇದರ ಜೊತೆಗೆ ಶಾಲಾ ಶಿಕ್ಷಣವೂ ಸಹಿತ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಆದರೂ ಪತ್ರದ ಮುಖಾಂತರ ಕಿಟಲ್ ಬಾಸೆಲ್ ಮಿಷನ್ಗೆ ಒಂದು ಅರ್ಜಿಯನ್ನು ಹಾಕಿಕೊಂಡು ಮನವಿ ಮಾಡಿಕೊಳ್ತಾರೆ. 1849ರಲ್ಲಿ ನಾನು ಬಾಸೆಲ್ ಮಿಷನ್ನಿನಲ್ಲಿ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಆಸೆ ಪಟ್ಟಿದ್ದೇನೆ, ದಯವಿಟ್ಟು ಅನುಮತಿ ಕೊಡ್ರಿ ಅಂತೇಳಿ ಪತ್ರ ಬರೀತಾರೆ 1849ರಲ್ಲಿ. ಆ ಮನವಿಯಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ, ಶಾಲೆಯಲ್ಲಿ ಇಷ್ಟರವರೆಗೆ ನಾನು ಕಲಿತಿದ್ದರೂ ಅದೇಕೋ ನೆಮ್ಮದಿ ಎನಿಸಲಿಲ್ಲ. ಐಹಿಕ ಸುಖ ಸಾಧನಗಳು ನನಗೆ ಸೇರುತ್ತವೆಂಬುದು ನಿಜ. ಆದರೆ ಆಮೇಲೆ ಜಿಗುಪ್ಸೆ ಬಂದುಬಿಡುತ್ತದೆ. ನಿಮ್ಮ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ ಮೇಲೆಯೂ ನಾನೊಬ್ಬ ಉತ್ತಮ ಮಿಷನರಿ ಆದೇನು ಎಂಬ ವಿಶ್ವಾಸ ನನಗಿಲ್ಲ. ಏನೇ ಆಗಲಿ ಆ ಮಾರ್ಗ ಹಿಡಿದ ಅನಂತರವಾದರೂ ನೆಮ್ಮದಿ ಸಿಕ್ಕೀತು ಅಂಥೇಳಿ ಅವರು ವಿನಂತಿಯನ್ನು ಮಾಡ್ಕೋತಾರೆ. ಅಂದರೆ ನನಗೆ ಈ ಬಾಸೆಲ್ ಮಿಷನ್ನಿನಲ್ಲಿ ತರಬೇತಿಯನ್ನು ಪಡೆದುಕೊಳ್ಳಿಕ್ಕೆ ಅನುಮತಿ ಕೊಡಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕಿಟೆಲ್ಲರ ಈ ಒಂದು ಪ್ರಾಮಾಣಿಕ ನಿಲುವು ಆಯ್ಕೆ ಸಮಿತಿಯವರಿಗೆ ಅರ್ಥವಾಗ್ತದೆ. ಆ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಜೋಸೆನ್ ಹಾನ್ಸ್ ಅವರು ಈತನ ಒಂದು ಬುದ್ಧಿಮತ್ತೆ ಮತ್ತು ಪ್ರಾಮಾಣಿಕತೆಯ ನಿಲುವಿನ ಬಗ್ಗೆ ಸಕಾರಾತ್ಮಕ ಭಾವನೆಯನ್ನು ಹೊಂದುತ್ತಾರೆ. ಅಲ್ಲದೆ ಬಾಸೆಲ್ನ ವಿವಿಧ ಹಂತದ ಪರೀಕ್ಷೆಗಳಲ್ಲಿ ಕಿಟಲ್ ಅತ್ಯಂತ ಉನ್ನತ ಸ್ಥಾನವನ್ನು, ಉನ್ನತವಾದಂಥ ಅಂಕಗಳನ್ನು ಪಡೆದುಕೊಳ್ತಾ ಇರ್ತಾರೆ. ಹೀಗಾಗಿ ಸತತ 3 ವರ್ಷಗಳವರೆಗೆ ಬಾಸೆಲ್ನಲ್ಲಿ ಕ್ರೈಸ್ತ ಮತ ಶಿಕ್ಷಣವನ್ನು ಅವರು ಮುಗಿಸ್ತಾರೆ. ಸ್ಪುಟ್ಗಾರ್ಟ್ನ ಯೇಸು ನಾಮ ದೇವಾಲಯದಲ್ಲಿ ಕ್ರೈಸ್ತ ಮಿಷನರಿಯಾಗಿ ಅಕ್ಟೋಬರ್ 16, 1853ರಂದು ಅವರು ದೀಕ್ಷೆಯನ್ನು ಪಡೆದುಕೊಳ್ತಾರೆ. ಸ್ಪುಟ್ಗಾರ್ಟ್ನ ಯೇಸು ನಾಮ ದೇವಾಲಯದಲ್ಲಿ ಕ್ರೈಸ್ತ ಮಿಷನರಿಯಾಗಿ ಕಿಟಲ್ ಅವರು
16 ಅಕ್ಟೋಬರ್ 1853ರಂದು ದೀಕ್ಷೆಯನ್ನು ಪಡೆದುಕೊಳ್ತಾರೆ. ಮುಂದೆ ನವೆಂಬರ್ 2ರಂದು 1853ರಲ್ಲಿ ಮತ ಪ್ರಚಾರಕ್ಕಾಗಿ ಕಿಟೆಲ್ ಅವರನ್ನು ಭಾರತಕ್ಕೆ ಕಳಿಸ್ಬೇಕಂತೇಳಿ ಬಾಸೆಲ್ ಮಿಷನ್ ನಿರ್ಧಾರ ಮಾಡ್ತದೆ. ಆ ನಿರ್ಧಾರದಂತೆ ಕಿಟೆಲ್ ಅವರು ಭಾರತದತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಮಿಷನರಿಗಳ ಮತ ಪ್ರಚಾರವು 3 ಹಂತಗಳಲ್ಲಿ ಸಾಗಿ ಬಂದಿದ್ದನ್ನು ನಾವು ನೋಡ್ತೇವೆ. ಅದರ ಒಂದು ಇತಿಹಾಸವನ್ನು ಗಮನಿಸಿದಾಗ ಒಂದನೇದೇನಂತಂದರೆ, ಸಂತೆ ಜಾತ್ರೆಗಳಲ್ಲಿ ಜನ ಸೇರಿದಾಗ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಜಾತ್ರೆ ಉತ್ಸವ ನಡೆದಾಗ ಅಲ್ಲಿಗೆ ಹೋಗಿ ಕ್ರೈಸ್ತ ಮತದ ಹಿರಿಮೆಯನ್ನು ತಮ್ಮದೇ ಆದ ವಿಶಿಷ್ಟ ಕನ್ನಡದಲ್ಲಿ ಪರಿಚಯಿಸುವುದು. ಇದು 1ನೇ ಹಂತ. ಅಂದರೆ ಕ್ರೈಸ್ತ ಧರ್ಮವನ್ನು ಹೇಗೆ ಪ್ರಚಾರ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಒಂದು 3 ಹಂತಗಳನ್ನು ನಾವು ಗುರುತಿಸ್ಬೋದು. 2ನೇದ್ದು ಬೈಬಲ್ ಮತ್ತು ಇತರೆ ಮತೀಯ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸುವಂಥದ್ದು. ಇನ್ನು 3ನೇ ಹಂತ ಶಾಲೆಗಳನ್ನು ಆರಂಭಿಸಿ ಇಂಗ್ಲಿಷ್ ಮತ್ತಿತರೆ ಪಾಶ್ಚಾತ್ಯ ಕ್ರಮದಲ್ಲಿ ಪಠ್ಯಕ್ರಮದೊಂದಿಗೆ ಶಿಕ್ಷಣ ನೀಡುವಂಥದ್ದು. ಆ ಪಠ್ಯಕ್ರಮದಲ್ಲಿ ಸ್ವಮತೀಯ ದೃಷ್ಟಿಕೋನದ ವಿಚಾರಗಳನ್ನು ಅಳವಡಿಸುವುದು. ಇದಕ್ಕಾಗಿ ಪಠ್ಯಪುಸ್ತಕಗಳನ್ನು ರಚನೆ ಮಾಡಿ ಪ್ರಕಟಿಸುವ ಕಾರ್ಯವೂ ಸಹಿತ ಅಷ್ಟೊತ್ತಿಗಾಗಲೇ ಮಿಷನರಿಗಳಿಂದ ಆರಂಭವಾಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅವುಗಳಲ್ಲಿ ಉತ್ತಮವಾದಂಥ ಪಠ್ಯಪುಸ್ತಕಗಳನ್ನು ಮದ್ರಾಸ್ ಸರ್ಕಾರವು ಅಂಗೀಕರಿಸಿ ಬಳಸತೊಡಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇದುವೇ ಪುಸ್ತಕೋದ್ಯಮದ ಮೊದಲ ಹಂತ ಅಂತೇಳಿ ಪ್ರೊಫೆಸರ್ ಶ್ರೀನಿವಾಸ ಹಾವನೂರ್ ಅವರು ಗುರುತಿಸಿದ್ದಾರೆ. ಕಿಟೆಲ್ ಬರುವುದಕ್ಕಿಂತ ಮೊದಲೇ ಅನೇಕ ಬಾಸೆಲ್ ಮಿಷನರಿಗಳು 50ಕ್ಕೂ ಹೆಚ್ಚು ಶಾಲೆಗಳನ್ನು ಇಲ್ಲಿ ಆರಂಭಿಸಿದ್ದರು. ವಿಶೇಷವಾಗಿ ಮೋಗ್ಲಿಂಗ್ ಅವರು ಸಾಹಿತ್ಯಕ ಕೆಲಸಕ್ಕೆ ಒಂದು ರೀತಿಯ ಬುನಾದಿಯನ್ನು ಹಾಕಿದರು. ಆ ಬುನಾದಿಯ ಮೇಲೆ ಕಿಟೆಲ್ ಅವರು ವಿದ್ವತ್ತಿನ ಸೌಧವನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಇದು ಜರ್ಮನಿಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿರುವಂಥದ್ದು, ಬಾಲ್ಯ ಜೀವನವನ್ನು ಕಳೆದಿರುವಂಥದ್ದು, ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನುವಂಥದ್ದು, ದೀಕ್ಷೆಯನ್ನು ಪಡೆದುಕೊಂಡ ಮೇಲೆ ಅವರು ಭಾರತಕ್ಕೆ ಬರುವಂಥ ಒಂದು ಸಂದರ್ಭ. ಇದು 1ನೇ ಹಂತ ಅಂತ ಹೇಳ್ಬೋದು, ಜರ್ಮನಿಯಲ್ಲಿ ಅವರು ಕಳೆದಿರ್ತಕ್ಕಂಥ ಅವಧಿ. ಇನ್ನು 2ನೇ ಹಂತ ಧಾರವಾಡ ಮತ್ತು ಹುಬ್ಬಳ್ಳಿಗಳಲ್ಲಿ ಕ್ರೈಸ್ತ ಮತ ಪ್ರಚಾರವನ್ನು ಮಾಡಿರುವಂಥದ್ದು, ಪ್ರಸಾರವನ್ನು ಮಾಡಿರುವಂಥದ್ದು. ಕಿಟೆಲ್ ತನ್ನ ಸಹ ಮತವಳಿಗರಾದ ಕೌಪ್ಮನ್ ಮತ್ತು ಸೋಫಿಯೊಂದಿಗೆ ಹಡಗಿನ ಮೂಲಕ ಡಿಸೆಂಬರ್ 8, 1853ರಂದು ಟ್ರಯಸ್ಟ್ ಮತ್ತು ಅಲೆಕ್ಸಾಂಡ್ರಿಯಾ ಮೂಲಕ ಮಾರ್ಗವಾಗಿ ಭಾರತದ ನೆಲವಾಗಿರ್ತಕ್ಕಂಥ ಮುಂಬೈಗೆ ಬರ್ತಾರೆ. ಆಗ ಕಿಟೆಲ್ಲರಿಗೆ ತುಂಬ ಜ್ವರ ಬಂದಿರ್ತದೆ, ವಾತಾವರಣ ಬದಲಾವಣೆ ಆಗಿದ್ದರಿಂದ ಜ್ವರ ಬಂದಿರ್ತದೆ. ಹೀಗಾಗಿ ಅಲ್ಲಿಂದ ಬ್ರಿಟಿಷ್ ಹಡಗದ ಮೂಲಕ ಹೊನ್ನಾವರ ತಲುಪ್ತಾರೆ. ನಮ್ಮ ಕರ್ನಾಟಕದ ಹೊನ್ನಾವರ ತಲುಪಿ ರೆವರೆಂಡ್ ಅಮ್ಮಾನ್ ಎಂಬ ಸಹೋದ್ಯೋಗಿಯವರ ಮನೆಯಲ್ಲಿ ಅವರು ವಾಸ್ತವ್ಯ ಮಾಡ್ತಾರೆ ಹೊನ್ನಾವರದಲ್ಲಿ. ಹೊನ್ನಾವರದ ಈ ಮಿಷನ್ನಿನ ಆವಾಸವನ್ನು ಕಟ್ಟುವುದಕ್ಕೆ ಕಿಟೆಲ್ ಅವರ ತಂದೆ ತಮ್ಮ ಸಂಸ್ಥೆಯಿಂದ ಧನ ಸಹಾಯವನ್ನು ಹಿಂದೆನೇ ಒದಗಿಸಿರ್ತಾರೆ. ಕಿಟೆಲ್ ಅವರ ತಂದೆ ಅವರು ಸಹಿತ ಧರ್ಮ ಗುರುಗಳಾಗಿದ್ದರು, ಧರ್ಮಾಧಿಕಾರಿಗಳಾಗಿದ್ದರು. ಹೀಗಾಗಿ ಹೊನ್ನಾವರದಲ್ಲಿ ಒಂದು ಮಿಷನ್ನಿನ ಒಂದು ಆವಾಸವಂದ್ರೆ ಮಿಷನ್ನಿನ ಬಂಗ್ಲೆಯನ್ನು ಕಟ್ಟಲಿಕ್ಕೆ ಹಿಂದೆನೇ ಅವರು ಧನ ಸಹಾಯವನ್ನು ಮಾಡಿರ್ತಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಅಮ್ಮಾನ್ ಅವರು ಪರಿಚಯತರ. ಹೀಗಾಗಿ ಹೊನ್ನಾವರಕ್ಕೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡ್ತಾರೆ. ಜ್ವರ ಕಡಿಮೆ ಆದ ನಂತರ ಮೇಲಾಧಿಕಾರಿಗಳ ಆದೇಶವನ್ನು ಪಡೆದುಕೊಂಡು ಕಿಟೆಲ್ ಅವರು ಮತ್ತು ಕೌಪ್ಮನ್ ಅಂತಕ್ಕಂಥವ್ರು ಇಬ್ಬರು ಧಾರವಾಡಕ್ಕೆ ಬರ್ತಾರೆ. ಸೋಫಿ ಎಂಬುವವಳು ಕೇರಳದತ್ತ, ಅವರು ಕೇರಳಕ್ಕೆ ಅವ್ರನ್ನ ನೇಮಕ ಮಾಡಿರ್ತಾರೆ, ಆ ಕಡೆ ಅವರು ಹೋಗ್ತಾರೆ. ಕೌಪ್ಮನ್ ಮತ್ತು ಕಿಟೆಲ್ ಅವರು ಧಾರವಾಡಕ್ಕೆ ಬರ್ತಾರೆ. ಆ ಸಮಯದಲ್ಲಿ ರೆವರೆಂಡ್ ವೈಗಲ್ ಅವರು ಧಾರವಾಡದಲ್ಲಿ ಮಿಷನರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಅವರು ಭಾರತೀಯ ತತ್ವಜ್ಞಾನದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಾರೆ. ಕನ್ನಡ ಬೈಬಲ್ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆಯ ರಚನಾಕಾರರಾಗಿದ್ದರು ಅನ್ನೋದು ನಮಗೆ ಗೊತ್ತಾಗ್ತದೆ. ಇಂಥವರ ಒಂದು ಹತ್ತಿರ ಕಿಟೆಲ್ ಅವರು 3 ತಿಂಗಳ ಕಾಲ ಕನ್ನಡವನ್ನು ಅಭ್ಯಾಸ ಮಾಡ್ತಾರೆ. ಆರಂಭದ ದಿನಗಳಲ್ಲಿ ಧಾರವಾಡಕ್ಕೆ ಬಂದ ನಂತರ ವೈಗಲ್ ಅವರಿಗೆ ಮುಂದೆ ಮಂಗಳೂರಿಗೆ ವರ್ಗವಾಗ್ತದೆ. ಅವರಿಂದ ಕನ್ನಡ ಕಲಿಕೆ ಆರಂಭವಾಯಿತು. ಕಿಟೆಲ್ಲರ ವರ್ತನೆ, ಪರಿಶ್ರಮ, ಆಳವಾದ ಅಭ್ಯಾಸ, ಮತ ಪ್ರಚಾರ, ಕಾರುವ ಚಟುವಟಿಕೆಗಳ ಬಗ್ಗೆ ಬಾಸೆಲ್ನ ಮುಖ್ಯಸ್ಥ ಜೋಸೆನ್ ಹಾರ್ನ್ ಮತ್ತು ಕೇರಳದಲ್ಲಿದ್ದ ರೆವರೆಂಡ್ ಗುಂಡರ್ಟ್ ಅವರಿಗೆ ಮೊರಕೆ ಅವರು ಮೇಲಿಂದ ಮೇಲೆ ಪತ್ರ ಬರಿತಾ ಇರ್ತಾರೆ. ನಿರಂತರ ಸಂಪರ್ಕದಲ್ಲಿ ಇರ್ತಾರೆ. ಕಿಟೆಲ್ಲರು 2 ವರ್ಷಗಳ ಕಾಲ ಧಾರವಾಡದಲ್ಲಿದ್ದರು. ಹಳ್ಳಿಗಳನ್ನು ಸುತ್ತಾಡಬೇಕು, ಜನರೊಂದಿಗೆ ಮುಕ್ತವಾಗಿ ಬೆರೆಯಬೇಕು, ಪ್ರೀತಿಯಿಂದ ಮಾತನಾಡಿಸಬೇಕು ಅನ್ನುವಂಥ ಒಂದು ಉತ್ಸಾಹ ಅವರಲ್ಲಿ ಇರ್ತದೆ. ಅದಕ್ಕಾಗಿ ಅವರು ಹುಬ್ಬಳ್ಳಿ ಸಮೀಪದ 7-8 ಹಳ್ಳಿಗಳಿಗೆ ಪಾಲ್ ಎಂಬ ದೇಶೀಯ ಪ್ರಚಾರಕನೊಂದಿಗೆ ಹೋಗಿ ತಮ್ಮ
ಅನೇಕ ಮಾಹಿತಿಗಳನ್ನು ಪಡೆದುಕೊಂಡಿದ್ದರು ಅನ್ನುವಂಥದ್ದು ಅವರ ವರದಿಯಲ್ಲಿ ದಾಖಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಂಡಂಥ ಸುಗ್ಗಿಯ ದಿನಗಳಾಗಿರ್ಬೋದು, ರೈತರು ಮಾಡುವಂಥ ಕಣ ಆಗಿರ್ಬೋದು, ಹಳ್ಳಿ ಮನೆಗಳ ರಚನಾ ವಿನ್ಯಾಸ, ಸ್ಥಳೀಯ ಸಮುದಾಯಗಳ ಅಂತ್ಯ ಸಂಸ್ಕಾರ, ವಿಧಿವಿಧಾನ, ನೀರಿನ ಬರ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ, ಕ್ರಿಮಿ ಕೀಟ ಪಕ್ಷಿಗಳ ವರ್ಣನೆ ಆಗಿರ್ಬೋದು, ಆಡು ಮೇಕೆಗಳು ಗಿಡದ ಹಸಿರು ಎಲೆಗಳನ್ನು ತಿಂದು ಜಗಿಯುತ್ತಿದ್ದ ರೀತಿಯನ್ನು ಸಹಿತ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿರುವುದುಂಟು ಕಿಟಲ್ ಅವರು. ಅಲ್ಲದೆ ಜನರನ್ನು ಸಂದರ್ಶಿಸಿದ ರೀತಿ, ಕೆಲಸಗಳಿಗೆ ಜನರನ್ನು ನಿಯಮಿಸಿಕೊಳ್ಳುವುದು, ಮಕ್ಕಳನ್ನು ಮುದ್ದು ಮಾಡುವುದು, ದೇಶೀಯರೊಡನೆ ಒಂದೇ ಚಪ್ರದಲ್ಲಿ ವಾಸಿಸಬೇಕು, ಅವರ ಸಾದಾ ಅಡುಗೆ ಬಟ್ಟೆ ಬರೆ ರೂಢಿಸಿಕೊಳ್ಳಬೇಕು, ಮತ ಪರಿವರ್ತನೆಗೆ ಇದು ಸುಲಭ ಮಾರ್ಗ ಅಂತೇಳಿ ಕಿಟಲ್ ಅವರು ಅಂದ್ಕೊಂಡಿದ್ದರು. ಅಂದರೆ ಸಾಮಾನ್ಯ ಜನರೊಡನೆ ಬೆರೆತುಕೊಂಡಾಗ ನಾವು ಈ ಒಂದು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಅಥವಾ ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಯೋಚನೆ ಅವ್ರದ್ದಾಗಿತ್ತು. ಹೀಗಾಗಿ 1857ರಲ್ಲಿ ಕೇಂದ್ರ ಬಾಷೆಲ್ ಮಿಷನ್ಗೆ ಒಂದು ಪತ್ರವನ್ನು ಬರೀತಾರೆ ಅವರು. ಅಂದರೆ ಇಲ್ಲಿ ಏನೇನು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಒಂದು ಚಿತ್ರಣವನ್ನು ಕೊಡ್ತಾರೆ. ಈ ಚಿತ್ರಣ ಬಾಷೆಲ್ ಮಿಷನ್ ಅಧಿಕಾರಿಗಳಿಗೆ ಸರಿ ಕಾಣೋದಿಲ್ಲ. ಅಂದರೆ ಭಾರತೀಯರೊಂದಿಗೆ ಬೆರೆತುಕೊಳ್ಳುವುದು ಅಥವಾ ಅವರ ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿಯನ್ನು ಗಮನಿಸುವಂಥ ವಿಚಾರಗಳು ಬಾಷೆಲ್ ಮಿಷನ್ ಅವರಿಗೆ ಮುಖ್ಯಸ್ಥರಿಗೆ ಸರಿ ಕಾಣೋದಿಲ್ಲ. ಕಿಟೆಲ್ ಅವರ ಬಗ್ಗೆ ಸದಭಿಪ್ರಾಯವನ್ನು ಇಟ್ಟುಕೊಂಡೇ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಹಳ್ಳಿಗರನ್ನು ತುಸು ದೂರ ಇರಿಸಿಕೊಂಡು ವ್ಯವಹರಿಸುವುದನ್ನು ಅವರು ಆಕ್ಷೇಪಿಸಿದರು. ಕೊನೆಗೆ ಕಿಟೆಲ್ಲರನ್ನು ಕೇಂದ್ರ ಸ್ಥಳ ಬಾಷೆಲ್ಗೆ ವಾಪಸ್ ಕರೆಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಇನ್ನುಳಿದ ಮಿಷನರಿಗಳು ಜನರಿಂದ ಅಂತರ ಕಾಯ್ದುಕೊಂಡೇ ಮತ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಕಿಟೆಲ್ಲರ್ ಈ ತದ್ವಿರುದ್ಧ ವರ್ತನೆಯ ಹಿಂದೆ ಏನಾದರೂ ಸ್ವಂತಿಕೆ ಉಳ್ಳದ್ದು ಮಾಡಬೇಕೆಂಬ ವಿಚಾರ ಬಲವಾಗಿ ಇದ್ದಿತೆಂದು ನಮಗೆ ತೋರ್ತದೆ. ಮುಂದೆ ಅವರು ಮಲಯಾಳಿ ಕೋಶಕಾರ ಗುಂಡರ್ಟ್ ಅವರ ಮಗಳೊಂದಿಗೆ ಮದುವೆಯ ಪ್ರಸ್ತಾಪವು ಸಹಿತ ಬಂದಿರ್ತದೆ. ಆದರೆ ಗುಂಡರ್ಟ್ ಕುಟುಂಬದವರು ಅದನ್ನು ನಿರಾಕರಿಸ್ತಾರೆ. ಮುಂದೆ 1860ರಲ್ಲಿ ಪಾಲಿನ್ ಐತ್ ಎಂಬ ಜರ್ಮನ್ ಮಹಿಳೆಯರನ್ನು ಅವರು ಮದುವೆ ಆಗ್ತಾರೆ. ಅವರಿಗೆ 2 ಗಂಡು ಮಕ್ಕಳು ಕಿಟಲ್ ಅವರಿಗೆ. ದುರ್ದೈವ ಮದುವೆಯಾದ 4 ವರ್ಷಗಳಲ್ಲಿ ಪಾಲಿನ್ ಐತ್ ಅವರು ಮರಣ ಹೊಂದುತ್ತಾಳೆ. ಇದರಿಂದ ಕಿಟಲ್ಲರ್ಗೆ ತುಂಬ ಆಘಾತವಾಗ್ತದೆ. ಇಲ್ಲದೆ ಧಾರವಾಡ ಮಂಗಳೂರಿನ ಹವಾಮಾನ ವಾತಾವರಣವು ಅಷ್ಟಿಗೆ ಒಗ್ಗೋದಿಲ್ಲ. ಅದರಿಂದ ಆರೋಗ್ಯದ ಸುಧಾರಣೆಗಾಗಿ ಮತ್ತೆ ಅವರು 1866ರಲ್ಲಿ ಸ್ವದೇಶಕ್ಕೆ ಮರಳುತ್ತಾರೆ. ಆರೋಗ್ಯ ಸುಧಾರಣೆಗೊಂಡ ಮೇಲೆ ಪತ್ನಿಯ ತಂಗಿಯಾಗಿರ್ತಕ್ಕಂಥ ಜೂಲಿಯೊಂದಿಗೆ 1867ರಲ್ಲಿ ಅವರು ಮತ್ತೊಂದು ಮದುವೆ ಮಾಡ್ಕೊಳ್ತಾರೆ. ಅದರಿಂದ ಮುಂದೆ ಕುಟುಂಬ ಬೆಳೆಯತೊಡಗ್ತದೆ. ನಂತರ ಅವರು ವಾಪಸ್ ಭಾರತಕ್ಕೆ ಬರ್ತಾರೆ. ಮುಂದೆ ಮಂಗಳೂರು, ಮಡಿಕೇರಿ, ಕೇಟಿ ಮತ್ತು ಆನಂದಪುರಗಳಲ್ಲಿ ಇದ್ಕೊಂಡು ಅವರು ಧಾರ್ಮಿಕವಾದಂಥ ಒಂದು ಸಾಹಿತ್ಯ ಸೇವೆಯನ್ನು ಮಾಡ್ತಾರೆ. ಕೋಶವನ್ನು ರಚನೆ ಮಾಡ್ತಾರೆ. ಅನೇಕ ನಮ್ಮ ಛಂದಸ್ಸು ನಿಘಂಟುಗಳನ್ನು ರಚನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಅದೆಲ್ಲವನ್ನು ಸಹಿತ ನಾನು ಸಂಪ್ರಬಂಧದಲ್ಲಿ ಕೊಡ್ತಾ ಇರ್ತೇನೆ, ಮುಂದೆ ಕೊಡ್ತೇನೆ. ಸಮಯದ ಅಭಾವದಿಂದ ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇವರಿಗೆ ಮೋಗ್ಲಿಂಗ್ ತುಂಬ ಗುರುವಿನ ಹಾಗೆ ಇರ್ತಾರೆ. ಸಾಕಷ್ಟು ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಹೀಗಾಗಿ ಗುರು ಶಿಷ್ಯರ ಒಂದು ಸಂಬಂಧ ಮೋಗ್ಲಿಂಗ್ ಮತ್ತು ಕಿಟಲ್ ಅವರಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದರ ಜೊತೆಗೆ ಅನೇಕ ಸಾಹಿತ್ಯಿಕವಾದಂಥ ಕೆಲಸಗಳನ್ನು ಸಹಿತ ಅವರು ಮಾಡಿದ್ದಾರೆ ಎನ್ನುವಂಥದ್ದು ನಾವು ನೋಡ್ತೀವಿ. ಅವರ ಕೋಶ ರಚನೆಗೆ ಟ್ಯೂಬಿಂಗನ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದಾಗ ಬಾಷೆಲ್ ಮಿಷನರಿಗಳಿಗೆ ಕಿಟೆಲ್ಲರ ಒಂದು ಪಾಂಡಿತ್ಯದ ಒಂದು ಮಹತ್ವ ಗೊತ್ತಾಗ್ತದೆ. ಆವಾಗ ಇಡೀ ಭಾರತದಾದ್ಯಂತ ಅಥವಾ ನಮ್ಮ ಕರ್ನಾಟಕದಲ್ಲಿ ಬಾಷೆಲ್ ಮಿಷನರಿಗಳು ಅಥವಾ ಈ ಒಂದು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಸಾಹಿತ್ಯ ಸಂಸ್ಕೃತಿಯ ಒಡನಾಟವು ಸಹಿತ ಅವಶ್ಯ ಅನ್ನುವಂಥದ್ದನ್ನು ಗಮನಿಸಿದಾಗ ಅವರು ಎಲ್ಲ ನಮ್ಮ ಬಾಷೆಲ್ ಮಿಷನರಿಗಳಿಗೆ ಒಂದು ರೀತಿಯ ಅವಕಾಶವನ್ನು ಮಾಡಿಕೊಡ್ತಾರೆ. ಸಾಹಿತ್ಯ, ಭಾಷೆ, ಸಂಸ್ಕೃತಿಗಳಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಅಥವಾ ಇಲ್ಲಿನ ಜನರೊಂದಿಗೆ ಬೆರೆತುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮುಂದೆ 1903ರಲ್ಲಿ ಅವರು ತುಂಬ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥ ಒಂದು ಪುಸ್ತಕವನ್ನು ರಚನೆ ಮಾಡಿರ್ತಾರೆ. ಆದರೆ ಅದು ಪ್ರಕಟವಾಗಿರಲಿಲ್ಲ. ಆದರೆ ಅವರ ಸಾಯುವ ಮುನ್ನಾ ದಿನ ಆ ಪುಸ್ತಕದ ಒಂದು ಪ್ರತಿಯನ್ನು ಗಮನಿಸಿ ಅವರು ತುಂಬ ಸಂತೋಷ ಪಡ್ತಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೋಡ್ಬೋದು. ಹೀಗಾಗಿ ಧರ್ಮ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದ ಕಿಟಲ್ ಅವರು ಇಲ್ಲಿನ ಜನಜೀವನ, ಉಡುಗೆ ತೊಡುಗೆ, ಆಹಾರ, ಕಾಯಕ, ದುಡಿಮೆ ಇತ್ಯಾದಿಗಳನ್ನು ಹತ್ತಿರದಿಂದ ಕಂಡು ಭಾರತೀಯರಲ್ಲಿ ಭಾರತೀಯನಾಗಿ ಇದ್ದದ್ದು ಮಾತ್ರ ಈಗ ಇತಿಹಾಸ. ಇಂಥ ವ್ಯಕ್ತಿತ್ವವನ್ನು ಕುರಿತಂತೆ ಅನೇಕ ವಿದ್ವಾಂಸರು
ನಮ್ಮ ಇದರಲ್ಲಿ ಕೊಂಡಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ದ.ರಾ ಬೇಂದ್ರೆಯವರು ಕನ್ನಡಕ್ಕೆ ಕನ್ನಡಿಯ ಹಿಡಿಯೇ ದುಡಿದವರು ಕಿಟಲ್ ಅಂತೇಳಿ ಒಂದು ಕವನವನ್ನೇ ರಚನೆ ಮಾಡಿದ್ದಾರೆ. ಹಾಗೆಯೇ ಡಿ.ಎಲ್. ನರಸಿಂಹಾಚಾರ್ ಅವರು ಅವರ ಶಾಸ್ತ್ರೀಯ ಮಾರ್ಗವನ್ನು ಕುರಿತಂತೆ ಉತ್ತಮವಾದಂಥ ಮಾತುಗಳನ್ನು ಹೇಳಿರುವಂಥದ್ದು. ರೀನ್ ಹಾರ್ಟ್ವೆಂಟ್ ಅಂತಕ್ಕಂಥವನು ಅಕ್ಷರ ಪುರುಷ ಕಿಟಲ್ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆಯೇ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರು, ಪ್ರೊಫೆಸರ್ ಎ.ವಿ. ನಾವಡ್ ಅವರು ಅವರ ಜೀವನದ ಒಂದು ಪಥದಲ್ಲಿ ಅವರು ಮಾಡಿದಂಥ ಕಾರ್ಯದ ವಿಶೇಷತೆಯನ್ನು ಗುರುತಿಸಿದ್ದಾರೆ. ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ ಅವರು ಒಂದು ದೊಡ್ಡದಾದ ಕವನವನ್ನೇ ಕಿಟಲ್ ಅವರ ಬಗ್ಗೆ ಬರೆದಿದ್ದಾರೆ. ಕಿಟಲ್ ನೀ ನಮ್ಮವ ಅಂತೇಳಿ. ನೀ ಅಗದು ತೋರಿದ ನಿಧಿ ನಮಗ ದಗದಗ ಬೆಲಿ ಹೇಳಿತು, ಪೆಂಡಿಗಟ್ಲೆ ಮಾತು ಮುತ್ತು ಮುತ್ತಿನ ಮಾಲೆ ನಮ್ಮುಂದ ಇಟ್ಟು ನೀ ಕೊಟ್ಟ ಕೋಶ ನಮಗೊಂದು 12 ತಿಂಗಳ ಹಿಂಡುವ ಎಮ್ಮಿ. ಏನಾದರೂ ಕಿಟಲ್ ನೀ ಅಂತ್ಯ ಕಂತ್ಯಗಳಿಗೊಡಪಡದ ಪುಣ್ಯವಂತ, ಬಾಯೊಣಗಿ ತುತ್ತು ಅಂಗಳಕ ಕುಳಿತಾಗ ನಮಗ ನಿನ್ನದ ನೀರು ಅನ್ನುವಂಥ ಒಂದು ಕವನದ ಭಾಗವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಹೀಗಾಗಿ ಡಾಕ್ಟರ್ ಕಿಟಲ್ ಅವರು ತಮ್ಮ ಜೀವನ ಪಥದಲ್ಲಿ ಭಾಷಲ್ ಮಿಷನ್ನಿನ ಒಂದು ಏನು ಅವರು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನು ಗಮನಿಸದೆ ಅವರು ಕನ್ನಡಿಗರಾಗಿ ಬೆರೆತು ಇಲ್ಲಿನ ಸಂಸ್ಕೃತಿಯನ್ನು ಅರಿತುಕೊಂಡಿದ್ದರು. ಅದರ ಮುಖಾಂತರ ಅವರು ಸಾಹಿತ್ಯಿಕ ಕೃತಿಗಳನ್ನು ಬರೀಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯದ ಅಭಾವದಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ಅವರ ನಡೆದು ಬಂದಿರತಕ್ಕಂಥ ದಾರಿಯ ಹಂತಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈ ಗೋಷ್ಠಿಯ 2ನೇ ಪ್ರಬಂಧ ನಿಘಂಟು ವ್ಯಾಕರಣ ಈ ವಿಷಯದ ಕುರಿತು ಪ್ರಬಂಧ ಮಂಡನೆ ಮಾಡಲಿರುವವರು ಡಾಕ್ಟರ್ ಶ್ರೀಕೃಷ್ಣ ಭಟ್. ಇವರು ಪುತ್ರೋಡಿ ಕುಂಡಜೆ ಗ್ರಾಮ, ಕಾಸರಗೋಡು, ಕೇರಳ ರಾಜ್ಯದವರಾಗಿದ್ದು ಶಾಸನಗಳು ಮತ್ತು ವೀರಗಲ್ಲುಗಳು, ಶಾಸ್ತ್ರ ಸಾಹಿತ್ಯ ವಿಹಾರ, ಕನ್ನಡ ಸಾಂಪ್ರದಾಯಿಕ ವ್ಯಾಕರಣ ಇತ್ಯಾದಿ ಪುಸ್ತಕ ಪ್ರಕಟಣೆಗಳನ್ನು ಮಾಡಿರುತ್ತಾರೆ. ಸುಮಾರು 40ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ರಚಿಸಿದ ಇವರು ಶಂಕರ ಸಾಹಿತ್ಯ ಪ್ರಶಸ್ತಿ, ಕೇಶವ ಪ್ರಶಸ್ತಿ ಇತ್ಯಾದಿಗಳಿಗೆ ಭಾಜನರಾಗಿದ್ದಾರೆ. ಸರ್, ಇದೀಗ 20 ನಿಮಿಷಗಳ ವೇದಿಕೆ ನಿಮಗಾಗಿ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ನಮ್ಮ ಆತ್ಮೀಯ ಪ್ರೊಫೆಸರ್ ಎ.ವಿ. ನಾವಡ ಅವರೇ, ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಬಡಿಗೇರ ಅವರೇ, ಈಗಾಗಲೇ ಪ್ರಬಂಧ ಮಂಡನೆ ಮಾಡಿದ ಡಾಕ್ಟರ್ ಎಫ್.ಟಿ. ಹಳ್ಳಿಕೇರಿ ಅವರೇ, ಆಮೇಲೆ ಇನ್ನು ಮಾಡಲಿರುವವರು ಡಾಕ್ಟರ್ ಕೆ.ಎನ್. ಶೈಲಜಾ ಮಂಗಳೂರು ಮತ್ತು ಡಾಕ್ಟರ್ ವೀರೇಶ್ ಬಡಿಗೇರ ಅವರು, ಎಲ್ಲ ವಂದನೆಗಳು. ನನಗೆ ಕೊಟ್ಟಿರತಕ್ಕಂತಹ 20 ಮಿನಿಟ್ಗಳಲ್ಲಿ ನಾನು 19ರಲ್ಲೇ ಇದನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಈಗಾಗಲೇ ಕಿಟ್ಟಲರ ಜೀವನ, ಅದರ ರೀತಿ, ವ್ಯಕ್ತಿತ್ವ ಇದರ ಪರಿಚಯ ನಮಗೆ ಆಗಿರುವ ಕಾರಣ ಅದರ ಬಗ್ಗೆ ನಾವೇನು ಸ್ಪರ್ಶಿಸಬೇಕಾಗಿಲ್ಲ. ನನಗೆ ಕೊಟ್ಟಿರತಕ್ಕಂಥ ವಿಷಯ ಇಲ್ಲಿ ನಿಘಂಟು ಮತ್ತು ವ್ಯಾಕರಣ ಎನ್ನುವುದು. ಅದಕ್ಕೆ ಸೀಮಿತಗೊಳಿಸಿ ನಾನು ಮಾತಾಡ್ತೇನೆ. ಅವರು ಕಿಟಲ್ ನಿಘಂಟು, ಆಮೇಲೆ ಕನ್ನಡ ಭಾಷಾ ವ್ಯಾಕರಣ, ಇದೆರಡು ಈ ವಿಷಯಕ್ಕೆ ನೇರವಾಗಿ ಸಂಬಂಧಪಟ್ಟದ್ದು. ಅದಲ್ಲದೆ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಶಬ್ದಮಣಿ ದರ್ಪಣದ ಸಂಪಾದನೆ. ಆ ಸಂಪಾದನೆ ಇಲ್ಲಿ ಇನ್ನೊಂದು ಪ್ರಬಂಧ ಇರುವ ಕಾರಣ ನಾನು ಸಮಯದ ಅಭಾವಕ್ಕಾಗಿ ಅದನ್ನು ನಾನು ಬರೆದಿದ್ದೇನೆ, ಆದರೆ ಇಲ್ಲಿ ಸ್ಪರ್ಶಿಸುವುದಿಲ್ಲ. ಈಗ ಮೊದಲಿಗೆ ನಿಘಂಟು, ಆಮೇಲೆ ವ್ಯಾಕರಣವನ್ನು ನಾನು ಎತ್ತಿಕೊಳ್ತೇನೆ. ಈ ನಿಘಂಟು ಮತ್ತು ಈ ವ್ಯಾಕರಣ ಕೃತಿಯ ಮೂಲಕವಾಗಿ ಕನ್ನಡಿಗರಿಗೆ ಅತ್ಯಂತ ಪ್ರಾತಸ್ಮರಣೀಯರಾಗಿ ಹೋಗಿರತಕ್ಕಂಥವರು ಇವರು ಕಿಟಲ್ ಎಂಬುದನ್ನು ನಾವು ಮೊದಲಿಗೆ ಒಪ್ಪಿಕೊಳ್ಳಬೇಕಾಗ್ತದೆ. ಒಂದು ನಿಘಂಟಿರಲಿ, ವ್ಯಾಕರಣ ಇರಲಿ, ಇದರಲ್ಲಿ ಕೆಲಸ ಮಾಡಬೇಕು ಅಂತಾದರೆ ಅದರಲ್ಲಿ ಬಹುಜ್ಞತೆ ಬೇಕು, ಆಮೇಲೆ ಕಠಿಣವಾದ ಪರಿಶ್ರಮ ಬೇಕು, ಆಮೇಲೆ ಜ್ಞಾನ ಬೇಕು. ಇದು ಮೂರು ಸೇರಿದರೆ ಮಾತ್ರವೇ ಅಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅಂಥ ಒಂದು ವಿಷಯದಲ್ಲಿ ಕೈ ಹಾಕಿದವರು ಇಲ್ಲಿಗೆ ಬರುವಲ್ಲಿವರೆಗೆ ಕನ್ನಡವನ್ನು ಬಹುಶಃ ಕೇಳಿಯೂ ಅರಿಯದ ಕಿಟಲ್ ಅವರು. ಅದು ಇಲ್ಲಿ ಇದರ ಹಿಂದೆ ಅಡಗಿರತಕ್ಕಂತಹ ಒಂದು ರಹಸ್ಯ ಅಥವಾ ಸ್ವಾರಸ್ಯ ಅದು. ನಮ್ಮ ದೇಶಕ್ಕೆ
ಆಡಳಿತೆಗಾಗಿ ಇದು ಯಾಕೆ ಆಯಿತು ಅಂತ ಒಂದು ಸ್ವಲ್ಪ ಪೀಠಿಗೆ ಹೇಳ್ತೇನೆ. ನಮ್ಮ ದೇಶಕ್ಕೆ ಆಡಳಿತ ನಡೆಸಲು ಬಂದ ವಿದೇಶಿ ಅಧಿಕಾರಿಗಳಾಗಲಿ, ಮತ ಪ್ರಚಾರಕರಾಗಿ ಬಂದ ಕ್ರೈಸ್ತ ಮಿಷನರಿಗಳಾಗಲಿ ನಿಘಂಟು ಹಾಗೂ ವ್ಯಾಕರಣಶಾಸ್ತ್ರಗಳ ಬಗೆಗೆ ಆಸಕ್ತರಾಗುವುದಕ್ಕೆ ಬಲವಾದ ಕಾರಣಗಳಿವೆ. ಅವರಿಗೆ ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸಲು ದೇಶೀಯ ಜನರ ಅವರೊಂದಿಗಿನ ವ್ಯವಹಾರ ಅನಿವಾರ್ಯವಾಗಿತ್ತು. ಆ ವ್ಯವಹಾರಕ್ಕೆ ಆಯಾ ಪ್ರದೇಶದ ಜನಭಾಷೆಯೇ ಮಾಧ್ಯಮವಾಗಿರಬೇಕಾಗಿತ್ತು. ಯಾಕಂದರೆ ಇದು ನಮ್ಮ ಕೇವಲ ಕನ್ನಡಕ್ಕೆ ಮಾತ್ರ ಅಲ್ಲ, ನಮ್ಮ ಭಾರತದ ಬೇರೆ ಬೇರೆ ಪ್ರಾಂತಗಳಿಗೂ ಅವರು ಬಂದಿದ್ದಾರಲ್ಲ, ಅಲ್ಲೆಲ್ಲಿಗೂ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ವಿಷಯ ಇದು. ಜಾನ್ ಮೆಕರಲ್ ಎಂಬ ಬಹುಭಾಷಾ ತಜ್ಞ, ಇದೊಬ್ಬ ಅಧಿಕಾರಿ ಆದವ, ಕೆನರಾ ಜಿಲ್ಲೆಯ ಸಬ್ ಕಲೆಕ್ಟರ್ನಾಗಿ ಮತ್ತು ಮದ್ರಾಸ್ ಸರ್ಕಾರದ ಕನ್ನಡ ಭಾಷಾಂತರಕಾರನಾಗಿ ಕೆಲಸ ಮಾಡಿದವನು. ಅವನು ರಚಿಸಿದ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್, ಇದು ಈ ಸೀರೀಸ್ನಲ್ಲಿ ಬಂದಂಥ 2ನೇ ವ್ಯಾಕರಣ. ನಿಜವಾಗಿ 1820ರಲ್ಲಿ ಬಂದದ್ದು. ಅದರಲ್ಲಿ ಅದರ ಮುನ್ನುಡಿಯಲ್ಲಿ ದೇಶೀಯ ಭಾಷೆಗಳ ಮಹತ್ವ ಮತ್ತು ವಿದೇಶೀಯರಿಗೆ ಅವುಗಳ ಅರಿವಿನ ಅನಿವಾರ್ಯತೆ ಏನು ಎಂಬುದರ ಬಗ್ಗೆ ಒಂದು ಮಾತು ಹೇಳ್ತಾನೆ. ಈಗ ನಾವು ಕೇರಳ ರಾಜ್ಯದಲ್ಲಿರುವವರು, ನಮ್ಮ ಅಲ್ಲಿಯ ಅಧಿಕಾರಿಗಳಿಗೆ ನಾವು ಕನ್ನಡಿಗರು ಮಲಯಾಳ ಕಲಿಬೇಕು ಅಂತ ಅವರು ಹೇಳೋದು. ಆದರೆ ಆತ ಯಾವತ್ತು ವಿದೇಶಿಯನಾಗಿ ಬಂದವ ಏನು ಹೇಳಿದ್ದಾನೆ ಅಂತ ನೋಡಿದರೆ, ದೇಶೀಯ ಭಾಷೆಗಳ ಪರಿಜ್ಞಾನವಿಲ್ಲದೆ ಯಾವ ಸರ್ಕಾರಿ ನೌಕರನು ಸಮರ್ಥವಾಗಿ ಕೆಲಸ ನಿರ್ವಹಿಸಲಾರ. ಸಾರ್ವಜನಿಕ ಹಿತಾಸಕ್ತಿ, ಸ್ವಪ್ರತಿಷ್ಠೆ, ಸರ್ಕಾರಕ್ಕೆ ಉಪಯುಕ್ತತೆ ಇವು ಹೆಚ್ಚಿಸಬೇಕಿದ್ದರೆ ದೇಶೀಯ ಭಾಷೆಗಳ ಅರಿವು ಅನಿವಾರ್ಯ ಅಂತ ಅವನು ಅಲ್ಲಿ ಹೇಳಿದ್ದಾನೆ. ಅಂದರೆ ಇಲ್ಲಿಗೆ ಬಂದಂತಹ ಈ ಯಾರು ಮತಪ್ರಚಾರಕರಾಗಲಿ ಇವರೆಲ್ಲ ಆಯಾ ಪ್ರದೇಶದ ಭಾಷೆಯನ್ನು ಕಲೀಲಿಕ್ಕೆ ಹೊರಡುವುದಕ್ಕೇನು ಕಾರಣ ಎಂಬುದು ನಮಗಿಲ್ಲಿ ಅರ್ಥ ಆಗ್ತದೆ. ಯಾಕಂದರೆ ಇಲ್ಲೇ ಇದ್ದರೆ ಅವರು ಸುಸೂತ್ರವಾಗಿ ಅವರ ಕಾರ್ಯ ನಡೆಯುವುದಿಲ್ಲ. ಆ ಕಾಲದಲ್ಲಿ ಒಂದು ನಂಬಿಕೆ ಇತ್ತು ಅಥವಾ ರೀತಿ ಇತ್ತು, ನಿಘಂಟು ಮತ್ತು ವ್ಯಾಕರಣಗಳ ಅಭ್ಯಾಸದ ಮೂಲಕ ಪರಭಾಷೆಯೊಂದನ್ನು ಕಲಿಯಬಹುದು ಅಂತ ಇತ್ತು. ಕಲೀಲಿಕ್ಕೆ ಒಳ್ಳೆ ಮಾರ್ಗ ಯಾವುದು ಅಂದರೆ ಆ ಭಾಷೆಯ ನಿಘಂಟು ಮತ್ತು ವ್ಯಾಕರಣ ಅಂತ ಇತ್ತು. ಆ ಕಾರಣಕ್ಕಾಗಿಯೇ ಮೊದಲ ಹಂತದಲ್ಲಿ ಆಂಗ್ಲ ಭಾಷಾ ಮಾಧ್ಯಮದಲ್ಲಿರುವ ಕನ್ನಡ ವ್ಯಾಕರಣಗಳು, ಇಂಗ್ಲೀಷ್ ಕನ್ನಡ, ಕನ್ನಡ ಇಂಗ್ಲೀಷ್ ನಿಘಂಟುಗಳು ರಚಿತವಾದವು. ನೋಡಲ್ಲ, ಇಂಗ್ಲೀಷ್ ಸೇರಿಸಿಯೇ ಅದು ಬರ್ತಾ ಇದೆ. ಈ ಗ್ರಂಥಕರ್ತರು ವಿದೇಶೀಯರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಗ್ರಂಥಗಳನ್ನು ರಚಿಸಿದರು ಎಂಬುದಲ್ಲಿ ಗಮನಾರ್ಹ. ಮೊದಲು ಬಂದ ವ್ಯಾಕರಣಗಳಾಗಲಿ ನಿಘಂಟುಗಳಾಗಲಿ ಇದೆಲ್ಲ ವಿದೇಶಿಯರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಬಂದದ್ದು. ಈಗ ನಾನು ಮೊದಲು ನಿಘಂಟಿಗೆ ಹೋಗ್ತೇನೆ. ಕನ್ನಡದಲ್ಲಿ ನಿಘಂಟು ರಚನೆಗೆ ಸುಮಾರು 1100 ವರ್ಷಗಳ ಇತಿಹಾಸವಿದೆ. ತನ್ನ ಕಂದ ಮೊದಲು ಅಲ್ಲಿರಲಿ. ಹಾಗೆ ರೆಫರೆಂಡ್ ಎಫ್ ಕಿಟಲರು ಕನ್ನಡ ಇಂಗ್ಲೀಷ್ ನಿಘಂಟು, ಇದು ನಮ್ಮ ನಿಜವಾಗಿ ನಾವು ಗಮನಿಸುವ ವಿಷಯ. ಇದು ರಚಿಸುವ ಪೂರ್ವದಲ್ಲಿ ವಿದೇಶಿಯರಿಂದ ನಿರ್ಮಾಣಗೊಂಡ ನಿಘಂಟುಗಳಿವೆ. ಅದು ಯಾವುದು? 1, 2, 3, 4, 5 ನಿಘಂಟು. ಅದೆಲ್ಲವೂ ನಾನು ಇಲ್ಲಿ ಓದಿಕೊಂಡು ಕೂತ್ಕೊಳ್ಳೋದಿಲ್ಲ. ಅಷ್ಟು ನಿಘಂಟುಗಳು ಇಲ್ಲಿ ತಯಾರಾಗಿವೆ. ಆದರೆ ಆ ಒಂದೊಂದು ನಿಘಂಟಿನಲ್ಲಿಯೂ ಕೂಡ ಸಾಕಷ್ಟು ತೊಂದರೆಗಳಿವೆ, ನ್ಯೂನತೆಗಳಿವೆ. ಒಂದೊಂದು ನಿಘಂಟು ಕೂಡ ಒಂದೊಂದು ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಬರ್ತದೆ. ಇದರಲ್ಲಿ ಈ ಬಂದ ನಿಘಂಟುಗಳಲ್ಲಿ ಎಫ್ ಜೀಗ್ಲರ್ ಮತ್ತು ಇತರರಿಂದ ರಚಿತವಾದ ಇಂಗ್ಲಿಷ್ ಕನ್ನಡ ಶಾಲಾ ನಿಘಂಟು. ನೋಡಿ, ಅಲ್ಲಿ ಶಾಲಾ ನಿಘಂಟು ಎಂಬುದನ್ನು ನಾವು ಮೊದಲಿಗೆ ಅಲ್ಲಿ ಕಾಣ್ತೇವೆ. ಆ ಹೆಸರನ್ನು ಶಾಲಾ ನಿಘಂಟು ಮಾತ್ರ ಮಂಗಳೂರು ಬಾಸೆಲ್ ಮಿಷನ್ನಿಂದ ಪ್ರಕಟವಾದದ್ದು. ವಿಲಿಯಂ ರೀವ್ನ ಇಂಗ್ಲಿಷ್ ಕನ್ನಡ ನಿಘಂಟಿನಲ್ಲಿ ಅಕಾರಾದಿಯಾಗಿ, ಇದು ಸ್ವಲ್ಪ ಅವಲೋಕನ ಅಷ್ಟೇ, ಅಕಾರಾದಿಯಾಗಿ ಭಾಷಾ ಘಟಕಗಳ ಜೋಡಣೆ. ನಮ್ಮಲ್ಲಿ ಅಕಾರಾದಿ ಇರಲಿಲ್ಲ. ಭಾರತೀಯ ನಿಘಂಟುಗಳಲ್ಲಿ ಅದರ ವಿಭಜನೆ ರೀತಿಯೇ ಬೇರೆ. ಜೋಡಣೆ ಸಂಕೇತಾಕ್ಷರಗಳ ಮೂಲಕ ಅದು ಯಾವ ಪದವರ್ಗಕ್ಕೆ ಸೇರಿದೆ ಎಂಬುದರ ಸೂಚನೆ, ಸುಲಭ ಪರ್ಯಾಯ ಪದಗಳ ಮೂಲಕ ಅರ್ಥ ನಿರೂಪಣೆ ಮೊದಲಾದವುಗಳು ಈ ನಿಘಂಟುಗಳಲ್ಲಿ ಕಾಣಬಹುದಾಗಿದೆ. ಗ್ರಂಥಾರಂಭದ ಪೀಠಿಕೆಯಲ್ಲಿ ನಿಘಂಟಿಗೆ ಪದಗಳನ್ನು ಆಯ್ಕೆ ಮಾಡಿದ ವಿಧಾನ, ಅನುಸರಿಸಿದ ಅರ್ಥ ನಿರೂಪಣ ವಿಧಾನ, ಇವನು ಯಾವುದಂದರೆ ಇದು ನಮ್ಮ ಜಿಗ್ಲರ್, ಮತ್ತು ಕನ್ನಡ ಭಾಷೆಗೆ ವಿಶಿಷ್ಟವಾದ ಕೆಲವು ವ್ಯಾಕರಣಾಂಶಗಳು ಮುಂತಾದವುಗಳ ವಿವರಣೆ ಅಲ್ಲಿ ಬರ್ತದೆ. ಜಾನ್ ಗ್ಯಾರೆಟ್ಟನ ನಿಘಂಟು ರೀವ್ನ ನಿಘಂಟನ್ನು ಆಧರಿಸಿದೆ ಮತ್ತು ಅದಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿದೆ. ಮೊದಲು ಬಂದದ್ದು ಜೀಗ್ಲರ್ನ ನಿಘಂಟು ಹಿಂದಿನ ನಿಘಂಟುಗಳಿಂದ ಭಿನ್ನವಾದ ಇಂಗ್ಲೀಷ್ ಭಾಷೆಯ ವೈಶಿಷ್ಟ್ಯಗಳನ್ನು ಕನ್ನಡಿಗರಿಗೆ ಪರಿಚಯಿಸುವ ಸಮರ್ಥವಾದ ಒಂದು ನಿಘಂಟು. ಇದನ್ನು ಮಹಿದಾಸ್ ಅವರು ಹೇಳಿದ್ದಾರೆ. ಆಮೇಲೆ ರೀವ್ನ ಕನ್ನಡ ಇಂಗ್ಲೀಷ್ ನಿಘಂಟು ಈ ನಿಟ್ಟಿನಲ್ಲಿ ಮೊದಲನೆಯದು.
ಯಾವುದು ಕನ್ನಡ ಇಂಗ್ಲೀಷ್ ನಿಘಂಟು. ಅದಕ್ಕಿಂತ ಮೊದಲು ನಾನು ಹೇಳಿದ್ದು ಇಂಗ್ಲೀಷ್ ಕನ್ನಡ ನಿಘಂಟು. ಹಲವಾರು ಕೊರತೆಗಳ ನಡುವೆಯೂ ಕನ್ನಡ ಇಂಗ್ಲಿಷ್ ನಿಘಂಟಿನ ರಚನೆಗೆ ಭದ್ರವಾದ ನೆಲಗಟ್ಟೊಂದನ್ನು ಸಿದ್ಧಪಡಿಸಿದ ಹೆಮ್ಮೆ ಆ ನಿಘಂಟಿಗೆ ಇದೆ ಅಂತ ಗೊತ್ತಾಗ್ತದೆ. ಇದು ಕಿಟೆಲ್ ನಿಘಂಟಿನ ಹಿನ್ನೆಲೆ, ಅವನು ಆರಂಭ ಮಾಡುವ ಮೊದಲಿನ ಕತೆ. ಈಗ ಕಿಟೆಲ್ ನಿಘಂಟಿಗೆ ಹೋಗೋಣ. 1853ರಲ್ಲಿ ಬಾಸೆಲ್ ಮಿಷನ್ನ ಮಿಷನರಿಯಾಗಿ ಭಾರತಕ್ಕೆ ಬಂದಿದ್ದ ಫರ್ಡಿನಾಂಡ್ ಕಿಟೆಲ್ ಪ್ರಖರವಾದ ಮೇಧಾಶಕ್ತಿ ಮತ್ತು ಶಾಸ್ತ್ರೀಯ ಮನೋಧರ್ಮದ ಬಲದಿಂದ ಅತ್ಯಲ್ಪ ಕಾಲದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದಲ್ಲಿ ನಿಷ್ಣಾತರಾಗಿದ್ದರು ಕಿಟೆಲ್. ಇಲ್ಲಿಗೆ ಬಂದ ಹಲವಾರು ಜನ ನಮ್ಮ ಪಾಶ್ಚಾತ್ಯರು ಈ ಕನ್ನಡ ಭಾಷೆಯನ್ನು ಕಲಿತು ಈ ಶಬ್ದ ಮಣಿದರ್ಪಣಕ್ಕೆ ಸಿಕ್ಕಾಬಟ್ಟೆ ಮನಸೋತವರಾಗಿದ್ದರು. ಇವರು ಹಾಗೆ ಆ ಕಾಲದ ದೇಶೀಯ ಪಂಡಿತರಿಗೂ ಇರದಷ್ಟು ಆಳವಾದ ಪಾಂಡಿತ್ಯವನ್ನು ಅವರು ಹೊಂದಿದ್ದರು. 1870ರ ಹೊತ್ತಿಗಾಗಲೇ ಅವರು ಕನ್ನಡ ಭಾಷೆಯಲ್ಲಿ ಕಥಾಮಾಲೆ, ಪರಮಾತ್ಮಜ್ಞಾನ, ಕ್ರೈಸ್ತ ಸಭಾ ಚರಿತ್ರ ಮೊದಲಾದ ಧಾರ್ಮಿಕ ಕೃತಿಗಳನ್ನು ಪ್ರಕಟಿಸಿದ್ದರು. ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ರಚನೆ ಮಾಡಿದ್ದರು. ಕೇಶಿರಾಜನ ಶಬ್ದ ಮಣಿದರ್ಪಣವನ್ನು ತಲಸ್ಪರ್ಶಿಯಾದ ಅಧ್ಯಯನ ಮಾಡಿದ ಕಿಟೆಲ್ಲರು ಅದರ ಸಂಪಾದನೆಯನ್ನು ಮಾಡಿದರು. ಆ ಸಂಪಾದನೆ ವಿಷಯ ಅಲ್ಲಿ ಬರ್ತದೆ. 1872ರಲ್ಲಿ ಪ್ರಕಟವಾದದ್ದು. ಕರ್ನಾಟಕ ಕಾವ್ಯಮಾಲೆ ಮತ್ತು ನಾಗವರ್ಮನ ಕನ್ನಡ ಛಂದಸ್ಸು ಎಂಬ ಕೃತಿಗಳ ಕೊನೆಯಲ್ಲಿ ಅವರು ಶಬ್ದಗಳ ಡಿಕ್ಷನರಿಯನ್ನು ಕೊಡ್ತಾರೆ. ಅವರು ಡಿಕ್ಷನರಿಯನ್ನು ತಯಾರು ಮಾಡುವಂತಹ ಒಂದು ಆ ಮನೋಧರ್ಮ ಅವರಿಗೆ ಅಲ್ಲೇ ಇತ್ತು. ಆಮೇಲೆ ಇದು ಅವರ ನಿಘಂಟಿನಲ್ಲಿರುವಂಥ ಆಸಕ್ತಿ ಮತ್ತು ವೈದಗ್ಧ್ಯಕ್ಕೆ ಸಾಕ್ಷ್ಯಗಳಾಗಿದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡ ಇಂಗ್ಲಿಷ್ ನಿಘಂಟಿನಂತಹ ಬೃಹತ್ತು ಮತ್ತು ಮಹತ್ಕೃತಿಯ ರಚನೆಗೆ ಕಿಟೆಲ್ಲರೇ ಸಮರ್ಥ ವಿದ್ವಾಂಸ ಎಂಬುದನ್ನು ಕೆಲವು ಆಂಗ್ಲ ಅಧಿಕಾರಿಗಳು, ಗುಂಡರ್ಟ್, ಮೊಗ್ಲಿಂಗ್ ಮೊದಲಾದ ಮಿಷನರಿಗಳು ಮನಗಂಡರು. ಈ ಗುಂಡರ್ಟ್ ಇವರಿಗಿಂತ ಮೊದಲೇ 15 ವರ್ಷ ಮೊದಲೇ ಅವರ ನಿಘಂಟು ಬಂದಿರ್ತಾರೆ. ಅವರಿಗೆ ಮಲಯಾಳಂ ನಿಘಂಟು, ಕನ್ನಡದಲ್ಲಿ ಹೇಗೆ ಕಿಟೆಲೋ ಹಾಗೆಯೇ ಮಲಯಾಳಿಗಳಿಗೆ ಗುಂಡರ್ಟ್ ಅವನ ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡ್ತಾರೆ. ಅಷ್ಟರ ಮಟ್ಟಿಗೆ ಇದೇ ರೀತಿಯ ಸೇವೆಯನ್ನು ಗುಂಡರ್ಟ್ ಅಲ್ಲಿ ಮಾಡಿದ್ದು. ಅಲ್ಲಿಯೂ ವ್ಯಾಕರಣ ಬರೆದಿದ್ದಾನೆ ಒಳ್ಳೆಯದು, ಅಲ್ಲಿಯೂ ಒಂದು ನಿಘಂಟನ್ನು ತಯಾರು ಮಾಡಿದ್ದಾನೆ. ಆ ನಿಘಂಟು ತಯಾರು ಮಾಡುವ ಕಾಲಕ್ಕೆ ಅವನು ತುಂಬ ಕಷ್ಟಪಡ್ತಾನೆ. ಕನ್ನಡದಲ್ಲಿ ಒಂದು ಒಳ್ಳೆಯ ನಿಘಂಟಿಲ್ಲಲ್ಲ, ಹಾಗಾಗಿ ಕನ್ನಡದಲ್ಲಿ ಒಂದು ನಿಘಂಟು ಬರಬೇಕಾಗಿತ್ತು ಅಂತ ಅವನು ಅಭಿಪ್ರಾಯಪಟ್ಟಿದ್ದ. ಹಾಗಾಗಿ ಕಿಟೆಲರಿಗೆ ಅದನ್ನು ವಹಿಸಿಕೊಟ್ಟರೆ ಒಳ್ಳೆಯದು ಎಂಬುದು ಅಭಿಪ್ರಾಯವನ್ನು ಆವತ್ತೂ ಹೇಳಿದ್ದಾಗಿ ನಾವು ತಿಳಿಯುತ್ತೇವೆ. ಮತ್ತು ಕಿಟೆಲರೇ ಅವರ ಮುನ್ನುಡಿಯಲ್ಲಿ ಹೇಳ್ತಾರೆ, ಅವರು ನಿಘಂಟಿನ ಮುನ್ನುಡಿಯಲ್ಲಿ ಹೇಳ್ತಾರೆ, ಉಪೋದ್ಘಾತದಲ್ಲಿ ಬಾಸೆಲ್ ಮಿಷನ್ನವರು ನಿಘಂಟು ರಚನೆಯ ಜವಾಬ್ದಾರಿಯನ್ನು ಕಿಟೆಲ್ಲರಿಗೆ ಒಪ್ಪಿಸಿಕೊಟ್ಟರು 75ರಲ್ಲಿ. ಆ ಕೆಲಸವನ್ನು ಪೂರೈಸಿಕೊಡಲು 3 ವರ್ಷಗಳ ಕಾಲಾವಧಿ ಕೊಟ್ಟದ್ದು. ಆದರೆ ಮುಂದೇನು ಗೊತ್ತಾಗ್ತದೆ, 3 ಅಲ್ಲ 15 ಬೇಕಾಗ್ತಾನೆ ಅಂತ. ಡಾಕ್ಟರ್ ಶ್ರೀನಿವಾಸ ಹಾವನವರು ಹೇಳುವಂತೆ ಕನ್ನಡದ ವಿವಿಧ ಶಬ್ದಗಳನ್ನು ಕೋಶ ರಚನೆಗಾಗಿ ಸಂಗ್ರಹಿಸುವ ಕೆಲಸವನ್ನು ಕಿಟೆಲ್ 1869ರಿಂದಲೇ ಆರಂಭಿಸಿರಬೇಕು. ಅದಕ್ಕಾಗಿ ಕಿಟೆಲರು 18 ಹಳೆಗನ್ನಡ ಕಾವ್ಯಗಳನ್ನು, ನಾನು ಮೊದಲು ಹೇಳಿದೆ ಅಲ್ಲ, ಇದು ಸಮಕಾಲೀನ ಭಾಷೆಯನ್ನು ಕಲಿಯುವುದಕ್ಕಾಗಿ ಅಲ್ಲ, ಕಿಟೆಲರ ನಿಘಂಟು ಅದಕ್ಕಿಂತ ಬೇರೆ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಅಷ್ಟೇ ಸಂಖ್ಯೆಯ ನಡುಗನ್ನಡ ಕಾವ್ಯಗಳನ್ನು, 4 ಮಾತ್ರ ಹೊಸಗನ್ನಡ ಕಾವ್ಯ, ಅದು ಕೂಡ 19ನೇ ಶತಮಾನದ್ದು ಕೃತಿಗಳನ್ನು ಶಬ್ದಗಳಿಗಾಗಿ ಆಯ್ದುಕೊಂಡಿದ್ದರು. ಮಾತ್ರವಲ್ಲ, ಆಡು ಮಾತಿನ ಶಬ್ದಗಳನ್ನು ಹಾಗೂ ಪ್ರಾದೇಶಿಕವಾದ ಕೆಲವು ಕೂಡುನುಡಿ ಸಮಾಸ ಪದಗಳನ್ನು ಎಷ್ಟು ಕೈಗೆ ಸಿಗ್ತಾರೋ ಅಷ್ಟು ಸೇರಿಸಿಕೊಂಡರು. ವಿಶೇಷವಾಗಿ ಅವುಗಳ ಮೂಲವನ್ನು ಅರಸಿಕೊಂಡು ಹೋಗುವತ್ತ ಅವರು ತೀರಾ ಮೊದಲಿನಿಂದಲೂ ಗಮನವನ್ನು ಕೊಡ್ತಾ ಇದ್ದರು. ಯಾಕಂದರೆ ನಿಘಂಟು ತಜ್ಞನಿಗೆ ಯಾವಾಗಲೂ ಶಬ್ದದ ಮೂಲ ತಿಳಿದಿರಬೇಕಾಗ್ತದೆ. ತಾನು ರಚಿಸುವ ನಿಘಂಟಿಗಾಗಿ ಕನ್ನಡ ಪದಗಳನ್ನು ಸಂಗ್ರಹಿಸುವಲ್ಲಿನ ಉದ್ದೇಶವೇನು ಎಂಬುದನ್ನು ಕಿಟೆಲ್ಲರೇ ತನ್ನೊಂದು ತ್ರೈಮಾಸಿಕ ವರದಿಯಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ. ಮಿಷನರಿಗಳ ಕೆಲಸಕ್ಕೆ, ಪ್ರವಚನ ಲೇಖನಾದಿ ಕೆಲಸಕ್ಕೆ ಉಪಯೋಗವಾಗಬೇಕು ತನ್ನ ನಿಘಂಟು. ಅದು ಅವರು ಕನ್ನಡದಲ್ಲಿ ಸೂಕ್ತ ಶಬ್ದವನ್ನು ಬಳಸುವಂತಾಗಬೇಕು ಈ ಕೆಲಸದಲ್ಲಿ. ಮತ್ತೊಂದು, ಕನ್ನಡದ ಗ್ರಾಂಥಿಕ ಹಾಗೂ ಆಡುನುಡಿಯ ಎರಡೂ ಸ್ವರೂಪಗಳನ್ನು ಕನ್ನಡಿಗರಿಗೆ ತಿಳಿಯಪಡಿಸಬೇಕು. ಅದಕ್ಕಾಗಿ ಪಡೆ ನುಡಿಗಳನ್ನು ಸೇರಿಸಬೇಕು. ಕನ್ನಡ ಭಾಷೆಯ ನುಡಿಗಟ್ಟನ್ನು ಮಿಷನರಿಗಳು ತಿಳಿದಿರಬೇಕು, ಯಾಕೆ ಅವರ ಅನುವಾದದಲ್ಲಿ ಬೇಕಾಗ್ತದೆ. ಕ್ರೈಸ್ತ ವಿಚಾರಗಳನ್ನು ಬರೆಯುವುದಕ್ಕೆ ಅದರಿಂದ ನೆರವಾಗ್ತಾರೆ. ಇಂಗ್ಲಿಷ್ ಅಧಿಕಾರಿಗಳು, ಅದರಂತೆ ಇಂಗ್ಲಿಷ್ ಕಲಿತ ದೇಶೀಯರು ಇದರ ಪ್ರಯೋಜನ ಪಡೆಯುವಂತಾಗಬೇಕು. ಇದು ಈ ನಿಘಂಟಿನ ನಿರ್ಮಾಣದಲ್ಲಿ ಇಟ್ಟುಕೊಂಡಂತಹ ಉದ್ದೇಶ ಅಂತ ಗೊತ್ತಾಗ್ತದೆ. ಆಮೇಲೆ ಪದ ಸಂಗ್ರಹವನ್ನು ಹೇಗೆ ಮಾಡಿದರು? ಮೇಲೆ ಹೇಳಿದಂತೆ ಸಂಗ್ರಹಿಸಿದ ಪದಗಳನ್ನೆಲ್ಲ
ಅವರು ತನ್ನ ನಿಘಂಟಿನಲ್ಲಿ ಬಳಸಿಕೊಂಡರು. ಆಡು ಮಾತಿನ ಪದಗಳನ್ನು, ನುಡಿಗಟ್ಟುಗಳನ್ನು, ಗಾದೆ ಒಗಟುಗಳನ್ನು ಸಂಗ್ರಹಿಸಿದರು. ನಾಗವರ್ಮನ ಛಂದೋಮುತಿಯನ್ನು, ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದಿಸುವ ಸಂದರ್ಭದಲ್ಲಿ ಆ ಕೃತಿಗಳಲ್ಲಿ ಬಳಕೆಯಾದ ಪದಗಳನ್ನು ಒಂದೊಂದಾಗಿ ಬರೆದಿಟ್ಟುಕೊಂಡು ಇಂಗ್ಲಿಷ್ನಲ್ಲಿ ಅರ್ಥ ನೀಡಿ ಗ್ರಂಥದ ಕೊನೆಯಲ್ಲಿ ದಾಖಲಿಸಿದ್ದರು. ಅವುಗಳನ್ನು ತಮ್ಮ ನಿಘಂಟಿನೊಳಗೆ ಬಳಸಿಕೊಂಡರು. ಜೊತೆಗೆ ನಾಚಿರಾಜನ ನಾಚಿರಾಜೀಯ, ಆಮೇಲೆ ಬೊಮ್ಮರಸನ ಚತುರಾಸ್ಯ ನಿಘಂಟು, ದೇವೋತ್ತಮನ ನಾನಾರ್ಥಕೋಶ, ಲಿಂಗಣ್ಣನ ಕಬ್ಬಿಗರ ಕೈವಿಡಿ, ತೋಂಟದಾರ್ಯನ ಶಬ್ದಮಂಜರಿ ಇವುಗಳಿಂದಲೂ ನಿಘಂಟಿಗೆ ಪದಗಳನ್ನು ಹೆಕ್ಕಿಕೊಂಡರು. ಜೊತೆಗೆ ಕೃಷಿ, ವ್ಯಾಪಾರ, ಗ್ರಾಮೀಣ ಕರಕುಶಲ ಕಲೆಗಳು, ರಂಗಕಲೆಗಳು ಈ ಕ್ಷೇತ್ರದಲ್ಲಿ ಪರಿಣಿತರಾದವರನ್ನು ಅವರು ಮೈಸೂರು ಮತ್ತು ದಕ್ಷಿಣ ಮರಾಠ ಪ್ರದೇಶದಲ್ಲಿ ಅವರವರ ಕಸುಬುಗಳಿಗೆ ಸಂಬಂಧಿಸಿದ ನಾನಾ ಪದಗಳನ್ನು ಅವರ ಬಾಯಿಂದಲೇ ಕೇಳಿ ದಾಖಲಿಸಿಕೊಂಡುದಾಗಿ ನಿಘಂಟಿನ ಪ್ರಸ್ತಾವನೆಯಲ್ಲಿ ಬರೆದಿದ್ದಾರೆ. ಇದನ್ನು ಎ ವಿ ನಾವಡ ಅವರು ಹೇಳಿದ ಮಾತನ್ನೇ ನಾನು ಇಲ್ಲಿ ಕೋಟ್ ಮಾಡಿದ್ದು. ಆಮೇಲೆ ಪದ ಸಂಗ್ರಹ ಮತ್ತು ಅರ್ಥ ವಿವರಣೆಗೆ ಹತ್ತಾರು ಜನರ ಸಹಾಯವನ್ನು ಪಡೆದುಕೊಂಡರು. ಶ್ರೀನಿವಾಸ ಹಾವನೂರು ಹೇಳ್ತಾರೆ, ಸಂಸ್ಕೃತ ಮತ್ತು ಹಳೆಗನ್ನಡ ಕಾವ್ಯಗಳಲ್ಲಿ ಬಂದ ಶಬ್ದಗಳಿಗೆ 2 ಸಹಾಯಕರನ್ನು ಮತ್ತು ತಮಿಳು, ತೆಲುಗು ಭಾಷಾ ಶಬ್ದಗಳಿಗಾಗಿ 2 ಗೊತ್ತುಪಡಿಸಿದ್ದರು. ಕೃಷಿ, ವಿವಿಧ ವೃತ್ತಿಗಳು, ವೈದ್ಯಕೀಯ, ಆಭರಣಗಳು, ಆಹಾರ ಪದಾರ್ಥಗಳು ಹೀಗೆ ರೂಢಿಯಲ್ಲಿಲ್ಲದ ಪದಗಳನ್ನು ಹೇಕಿಕೊಂಡು ಅರ್ಥ ತಿಳಿಯಲು ಅನೇಕರನ್ನು ಸಂಪರ್ಕಿಸಿದ್ದರು ಎಂಬ ಅಂಶ ಅವರ ತ್ರೈಮಾಸಿಕ ವರದಿಗಳಿಂದ ತಿಳಿದು ಬರುತ್ತದೆ. ಇನ್ನು ಪದಗಳನ್ನು ಜೋಡಣೆ ಹೇಗೆ ಅಂತ, ನಿಘಂಟಿನಲ್ಲಿ ಜೋಡಣೆ ಪದಗಳನ್ನು ದೇಶೀಯ, ಸಂಸ್ಕೃತ, ಅನ್ಯ ದೇಶಗಳೆಂಬುದಾಗಿ ವಿಂಗಡಿಸಿಕೊಂಡು ಮುಖ್ಯ ನಮೂದುಗಳನ್ನು ಅಕ್ಷರಮಾಲಾನುಕ್ರಮದಲ್ಲಿ ಜೋಡಿಸಿಕೊಂಡರು. ಸಂಸ್ಕೃತ ಪದಗಳಿಗೆ ಸಂಸ್ಕೃತ ಕೋಶಗಳಲ್ಲಿ ಬರುವ ಮೂಲಾರ್ಥವನ್ನು ಹೇಳದೆ, ಇದು ನೋಡಿ ಇದು ಗುಂಡರ್ತು ಕೂಡ ಇದೇ ಕೆಲಸವನ್ನು ಮಾಡಿದ್ದಾನೆ. ನಾವು ನಮ್ಮ ಮಲಯಾಳ ನಿಘಂಟಿನ, ಅವನು ಹೇಳಿದ ಮಲಯಾಳ ನಿಘಂಟಿನಲ್ಲಿ, ಕನ್ನಡ ನಿಘಂಟಿನಲ್ಲಿ ಬರುವ ಸಂಸ್ಕೃತ ಶಬ್ದಗಳಿಗೆ ಇದರ ಮೂಲದಲ್ಲಿ ಏನುಂಟು, ಸಂಸ್ಕೃತ ಕಾವ್ಯಗಳು ಅರ್ಥ ಉಂಟು ಅದು ಬೇಕಾಗಿಲ್ಲ, ನಮಗೆ ಕನ್ನಡದಲ್ಲಿ ಯಾವ ಅರ್ಥವನ್ನು ಹೊಂದಿದೆ ಅದನ್ನು ಇಟ್ಟುಕೊಳ್ಬೇಕು ಅಂತ ಇಟ್ಟಲು ಅಲ್ಲಿ ಗುಂಡರ್ತು ಕೂಡ ಅದೇ ರೀತಿಯ ಅಭಿಪ್ರಾಯವನ್ನು ಇಟ್ಟುಕೊಂಡದ್ದನ್ನು ಕಾಣ್ತೇವೆ. ಕನ್ನಡದಲ್ಲಿ ಬಳಕೆಯಾದ ಅರ್ಥವನ್ನೇ ಕೊಟ್ಟರು. ಈ ರೀತಿಯನ್ನು ಇತರ ಅನ್ಯದೇಶೀಯ ಪದಗಳ ಮಟ್ಟಿಗೂ ಅನುಸರಿಸಿದರು. ಮುಖ್ಯ ನಮೂದುಗಳನ್ನು ಧ್ವನ್ಯಾತ್ಮಕ ಲಿಪಿಯಲ್ಲಿ ಕೊಟ್ಟರು. ಇದರಿಂದಲೇ ಈ ನಿಘಂಟು ವಿದೇಶಿಯರನ್ನು ಉದ್ದೇಶಿಸಿ ಸಿದ್ಧವಾದುದು. ಯಾಕಂದರೆ ನಮ್ಮ ಕನ್ನಡಿಗರನ್ನೇ ಉದ್ದೇಶಿಸಿದರೆ ಅದನ್ನು ಧ್ವನ್ಯಾತ್ಮಕ ಲಿಪಿಯಲ್ಲಿ ಕೊಡಬೇಕಾದಂಥ ಅಗತ್ಯ ಇಲ್ಲ. ಹಿಂದಿನ ನಿಘಂಟುಗಳಿಂದ ಭಿನ್ನವೂ ವಿಸ್ತಾರವೂ ಆದ ಈ ನಿಘಂಟಿನ ವಿನ್ಯಾಸ ಸ್ಥೂಲವಾಗಿ ಹೀಗಿದೆ. ಮುಖ್ಯ ನಮೂದು ಅದು ದೇಶಪದವಾಗಿದ್ದಲ್ಲಿ ದಪ್ಪ ಅಕ್ಷರದಲ್ಲಿ, ಆಮೇಲೆ ಅದರ ಧ್ವನ್ಯಾಲೇಖ, ಉಚ್ಚಾರ ಭೇದ, ಪ್ರಧಾನ ಅರ್ಥ, ಆನುಷಂಗಿಕ ಅರ್ಥ, ಒಂದೊಂದು ಶಬ್ದವನ್ನು ನಾನು ಡ್ಯಾಶ್ ಕೊಟ್ಟು ಹೇಳಿದ್ದೇನೆ. ಹತ್ತಿರದ ಸಂಬಂಧಾರ್ಥಗಳು, ಇತರ ನಿಘಂಟುಗಳಲ್ಲಿ ದೊರೆಯುವ ಪರ್ಯಾಯ ಪದಗಳು, ದ್ರಾವಿಡ ಜ್ಞಾತಿ ಪದಗಳು, ವಿವಿಧ ನಿಘಂಟುಗಳಲ್ಲಿ ವಿಭಿನ್ನ ಕಾವ್ಯಗಳಲ್ಲಿ ದೊರೆಯುವ ಪ್ರಯೋಗಗಳು, ಗಾದೆ, ಒಗಟು, ನುಡಿಗಟ್ಟು, ಸಮಾಸ ಪದಗಳಲ್ಲಿ ದೊರೆಯುವ ಪ್ರಯೋಗಗಳು, ಹೀಗೆ ಲಭ್ಯವಾದ ಸರ್ವ ಮಾಹಿತಿಗಳನ್ನು ಒಳಗೊಂಡ ಕಿಟಲ್ ನಿಘಂಟು ಕನ್ನಡ ಭಾಷೆಯ ಮೂಲಕ ಹೊಮ್ಮಿದ ಕನ್ನಡ ಸಂಸ್ಕೃತಿಯ ಚಲನಶೀಲತೆಯನ್ನು ದಾಖಲಿಸಲು ನಡೆಸಿದ ಒಂದು ಐತಿಹಾಸಿಕ ಪ್ರಯತ್ನ ಎಂಬ ನಾವಡರ ಮಾತು ಇಲ್ಲಿ ಸಮರ್ಥಿಸಲೇಬೇಕು. ಕ್ರಿಸ್ತಶಕ 1894ರಲ್ಲಿ ಪ್ರಕಟವಾದ ಈ ನಿಘಂಟಿನಲ್ಲಿ 1737 ಪುಟಗಳು, 70,000 ನಮೂದುಗಳು, ಬಳಸಿದ ಸಂಕ್ಷಿಪ್ತಗಳು 102 ಅಬ್ರಿವೇಷನ್ಸ್. ಇದಕ್ಕಾಗಿ ಪರಾಮರ್ಶಿಸಿದ ಹಳೆಗನ್ನಡ ಕೃತಿಗಳು 18, ನಡುಗನ್ನಡ ಕೃತಿಗಳು 18, ಹೊಸಗನ್ನಡ ಕೃತಿಗಳು 5, ಕನ್ನಡ ಶಾಲಾ ಪಠ್ಯಪುಸ್ತಕಗಳು 4, ದ್ರಾವಿಡ ಇಂಗ್ಲಿಷ್ ನಿಘಂಟುಗಳು 5, ಸಂಸ್ಕೃತ ಇಂಗ್ಲಿಷ್ ನಿಘಂಟುಗಳು 4 ಮತ್ತು 1 ಮರಾಠಿ ನಿಘಂಟು. ಆರಂಭದಲ್ಲಿ 3 ವರ್ಷಗಳ ಕಾಲಾವಧಿಯಲ್ಲಿ ನಿಘಂಟು ರಚನೆಯ ಕೆಲಸವನ್ನು ಪೂರೈಸಿಕೊಡುವಂತೆ ಸೂಚಿಸಲಾಗಿತ್ತಾದರೂ ಕೊನೆಗೆ ನಿಘಂಟಿನ ರಚನೆಗೆ ತಗಲಿದ ಸಮಯ ಒಟ್ಟು 15 ವರ್ಷಗಳು. ನಾನು ಮಾದರಿ ಪುಟ ಅಂತ ಅದನಿಗೆ ಓದಲಿಕ್ಕೆ ಹೋಗುವುದಿಲ್ಲ. ಉಗುರ್ ಎನ್ನುವ ಒಂದು ಶಬ್ದಕ್ಕೆ ಯಾವ ರೀತಿಯ ಅರ್ಥಗಳಿವೆ ಎಂಬುದನ್ನೆಲ್ಲ ಕೊಟ್ಟಂತಹ ಒಂದು ಕಿಟ್ಟಲ್ ನಿಘಂಟಿನ ಒಂದು ಭಾಗವನ್ನು ನಾನಿಲ್ಲಿ ಇಟ್ಟಿದ್ದೇನೆ. ಅದನ್ನು ಅಚ್ಚಾಗುವುದೇ ಕೊಡ್ಬೋದಷ್ಟೆ. ಇದು ಹೇಳಲಿಕ್ಕೆ ಸಮಯ ಇಲ್ಲ ಅಷ್ಟೆ. ಆಮೇಲೆ ಇನ್ನು ಕಿಟ್ಟಲ್ ನಿಘಂಟನ್ನು ಬೇರೆ ಬೇರೆ ಜನರು ಹೊಗಳಿದ ಬಗ್ಗೆ ಕೂಡ ನಾವಿಲ್ಲಿ ಕಾಣ್ತೇವೆ. ಇತರ ದ್ರಾವಿಡ ಭಾಷಾ ನಿಘಂಟುಗಳೊಂದಿಗೆ ಹೋಲಿಸಿದಾಗ ತುಳು, ತಮಿಳು,
ತೆಲುಗು ಈ ಭಾಷೆಗಳ ನಿಘಂಟುಗಳೊಂದಿಗೆ ಹೋಲಿಸಿದಾಗ ಕಿಟಲ್ ನಿಘಂಟು ಅತ್ಯಂತ ಶ್ರೇಷ್ಠ ಒಂದು ಕೃತಿಯಾಗಿ ನಮ್ಮ ಮುಂದೆ ಕಾಣ್ತದೆ ಅಂತ ಹಾವನೂರು ಕೂಡ ಹೇಳಿದ್ದಾರೆ. ಆಮೇಲೆ ಗುಂಡರ್ಟ್ ಮತ್ತು ಕಿಟಲ್ ಬಗ್ಗೆ ಒಂದು ವಿಷಯವನ್ನು ನಾನು ಇಲ್ಲಿ ಹೇಳಲೇಬೇಕಾಗ್ತದೆ. ಕಿಟಲ್ ಬಗ್ಗೆ, ಗುಂಡರ್ಟ್ ಬಗ್ಗೆ ಎಲ್ಲ ನಾವು ಇಲ್ಲಿ ನೋಡಿದೆವು. ಗುಂಡರ್ಟ್ ಮತ್ತು ಕಿಟಲ್ ಅವರು ಪರಸ್ಪರ ಭೇಟಿಯಾಗಿದವರು, ಅವರು ಒಬ್ಬರ ಕೃತಿಗಳ ಬಗ್ಗೆ ಇನ್ನೊಬ್ಬರು ಬರೆದವರು ಎಲ್ಲ ಹೌದು. ಇಬ್ಬರು ಕಾರ್ಯಕ್ಷೇತ್ರ ಅವರದು ಮಂಗಳೂರಾದರೆ ಇವರು ಕೇರಳದಲ್ಲಿ ಮಲಬಾರ್ನಲ್ಲಿದ್ದವರು ಗುಂಡರ್ಟು. ಹಾಗಿದ್ದರೂ ಕೂಡ ಕಿಟಲ್ 1853ರಿಂದ 66ರವರೆಗೆ ಕರ್ನಾಟಕದಲ್ಲಿದ್ದರು. ಇಬ್ಬರೂ ಪರಸ್ಪರ ಪರಿಚಿತರಾಗಿದ್ದರು. ಅವರ ಮಗಳ ಮಗನ್ನು ಕೊಡುವ ಬಗ್ಗೆಲ್ಲ ಪ್ರಸ್ತಾವ ಬಂತು. ಹಿಂದೆ ಹಾವನೂರು ಹೇಳಿದ್ದನ್ನು ಕೂಡ ನಾನು ಕೇಳಿದ್ದೇನೆ. ಮಾತ್ರವಲ್ಲ, ಕನ್ನಡ ಇಂಗ್ಲೀಷ್ ನಿಘಂಟನ್ನು ನಿರ್ಮಾಣ ಅವರು ಸೂಕ್ತವಾಗಿದೆ ಅಂತ ಇವರು ಗುಂಡರ್ಟೆ ಹೇಳಿದ್ದಾನೆ. ಸಂಸ್ಕೃತ ಪದಕೋಶದಲ್ಲಿ ಸೇರಿಕೊಂಡಿರುವ ದ್ರಾವಿಡ ಪದಗಳ ಕುರಿತಾಗಿ ಗುಂಡರ್ಟ್ ಬರೆದ ಲೇಖನವನ್ನು ಕಿಟಲು ಪ್ರಸ್ತಾಪಿಸ್ತಾರೆ. ಇಲ್ಲಿ 1866ರಲ್ಲಿ ಪ್ರಕಟಗೊಂಡ ತುಳು ಇಂಗ್ಲಿಷ್ ಡಿಕ್ಷನರಿಯನ್ನು ಕಿಟಲ್ ತಾನು ಪರಾಮರ್ಶಿಸಿದ ನಿಘಂಟುಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಆದರೆ ಅವರು ಪರಾಮರ್ಶಿಸಿದ ನಿಘಂಟುಗಳ ಪಟ್ಟಿಯಲ್ಲಿ ಗುಂಡರ್ಟ್ ನಿಘಂಟಿಲ್ಲ. ಇದೊಂದು ವಿಶೇಷವಾಗಿ ಕಾಣ್ತಾ ಇದೆ. ಅವರು ಅಬ್ರಿವೇಷನ್ಸ್ ಕೊಡುವಾಗ ಎಂ ಅಂತ ಕೊಟ್ಟು ಅಲ್ಲಿ ಮಲಯಾಳ ಎಂದು ಕೊಟ್ಟು ಕಂಸದಲ್ಲಿ ಎ ಮಲಯಾಳಂ ಇಂಗ್ಲಿಷ್ ಡಿಕ್ಷನರಿ ಬೈ ರೆವರೆಂಡ್ ಎಚ್ ಗುಂಡರ್ಟ್ ಅಂತ ಅಲ್ಲಿ ಕೊಡ್ತಾರೆ. ಆದರೆ ಈ ಪರಾಮರ್ಶನೆ ಮಾಡಿದ ಕೃತಿಗಳು ಎಲ್ಲಿಯೂ ಬರುವುದಿಲ್ಲ, ಸುಮ್ಮನೆ ಹೇಳಿದಷ್ಟೇ. ಆಮೇಲೆ ಒಟ್ಟಿನಲ್ಲಿ ಕೊನೆಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿಟಲ್ ನಿಘಂಟು ಕೇವಲ ವಿದೇಶಿಯರಿಗೆ ಕನ್ನಡ ಕಲಿಸುವ ಕೃತಿಯಾಗಿ ಉಳಿದುಕೊಂಡಿಲ್ಲ. ನಿಘಂಟುಕಾರನು ಆರಂಭದಲ್ಲಿ ಸ್ಪಷ್ಟಪಡಿಸಿದಂತೆ ಸ್ವದೇಶೀಯರಿಗೂ ವಿದೇಶಿಯರಿಗೂ ಸಮನಾಗಿ ಉಪಯುಕ್ತ ಕೃತಿಯಾಗಿ ಮೂಡಿಬಂದಿದೆ. ಸಮಕಾಲೀನ ಕನ್ನಡದ ಆಡುನುಡಿ ಮತ್ತು ಗ್ರಾಂಥಿಕ ರೂಪದ ಸ್ವರೂಪಗಳನ್ನು ತಿಳಿಯಲು ಮಾತ್ರವಲ್ಲ, ಪ್ರಾಚೀನ ಕನ್ನಡದ ಸ್ವರೂಪವನ್ನು ತಿಳಿಯಲು ಇದು ಉಪಯುಕ್ತವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟಿನ ಸಂಪುಟಗಳು ಬಂದ ಬಳಿಕವೂ ಕಿಟಲ್ ನಿಘಂಟು ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿಲ್ಲ ಎಂಬುದು ಅದರ ಮಹತ್ವಕ್ಕೆ ಸಾಕ್ಷಿಯಾಗಿದೆ. ತಗೊಳ್ಬೋದು ಸ್ವಲ್ಪ. ಆಮೇಲೆ ಇನ್ನು ವ್ಯಾಕರಣಕ್ಕೆ ಬರ್ತೇನೆ. ಕನ್ನಡದ ಸಾಂಪ್ರದಾಯಿಕ ವ್ಯಾಕರಣಗಳಿಗೆ ಹೊರತಾದ ಹೊಸ ಪದ್ಧತಿಯ ವ್ಯಾಕರಣಗಳನ್ನು ಶುರು ಮಾಡಿದವರೇ ವಿದೇಶಿಯರು. ನಮ್ಮ ದೇಶದಲ್ಲಿ ವಿದ್ವಾಂಸರ ಗಮನ ಎಲ್ಲ ಇದ್ದದ್ದು ಆ 4 ಹಳೆಗನ್ನಡ ವ್ಯಾಕರಣಗಳಲ್ಲಿ ಮಾತ್ರ. ಆಮೇಲೆ ಇಲ್ಲ, ವಿದೇಶಿಯರು ಬಂದು ಅವರು ಯಾಕೆ ನಾನು ಮೊದಲೇ ಹೇಳಿದ ಹಾಗೆ ಅವರಿಗೆ ಆಡು ಮಾತಿನ ಒಂದು ವ್ಯಾಕರಣ ಆ ಕಾಲಕ್ಕೆ ಆರಂಭದಲ್ಲಿ ಬೇಕಾಗಿತ್ತು. ಹಾಗೆ ವ್ಯಾಕರಣ ಗ್ರಂಥಗಳನ್ನು ಅವರು ರಚಿಸಿದರು. ಕಿಟಲರಿಗಿಂತ ಮೊದಲು ಇಲ್ಲಿ 4 ವ್ಯಾಕರಣ ಗ್ರಂಥಗಳು ಬಂದಿವೆ. 4 ವ್ಯಾಕರಣ ಗ್ರಂಥಗಳು ವಿದೇಶಿಯರಿಂದ ನಿರ್ಮಿತವಾಗಿ ಬಂದಿದೆ. ಅದರಲ್ಲಿ ಎ ಪ್ರಾಕ್ಟಿಕಲ್ ಕೀ ಟು ಕನರೀಸ್ ಲ್ಯಾಂಗ್ವೇಜ್ ಮತ್ತು ಟೇಬಲ್ಸ್ ಆಫ್ ಕನರೀಸ್ ಗ್ರಾಮರ್ ಎಂಬ 2 ಕೃತಿಗಳನ್ನು ಬಾಸೆಲ್ ಮಿಷನೇ ಇಲ್ಲಿ ಪ್ರಕಟ ಮಾಡಿದ್ದು. ಈ ಎಲ್ಲ ಕೃತಿಗಳು ಕೂಡ ಮುಖ್ಯವಾದ ವಿಷಯ ಸಾಂಪ್ರದಾಯಿಕವಾದ ವ್ಯಾಕರಣಗಳಿಂದ ಹೇಗೆ ಭಿನ್ನವಾಗಿ ನಿಲ್ತವೆ ಅಂತ. ಅವುಗಳು ವಿಷಯಾನುಪೂರ್ವಿಯಲ್ಲಿ, ಈಗ ನಮ್ಮಲ್ಲಿ ಮೊದಲು ಅಕ್ಷರಮಾಲ, ಆಮೇಲೆ ಏನು ಸಂಧಿ, ಸಮಾಸ ಸಂಧಿ, ಆಮೇಲೆ ನಾಮ, ವಿಭಕ್ತಿ, ತದ್ಧಿತ, ಈ ರೀತಿಯ ಒಂದು ರೀತಿ ಏನಿದೆ ಇದಿಲ್ವೇ ಇಲ್ಲ. ಅದವರು ವಿಷಯಾನುಪೂರ್ವಿಯಲ್ಲಿ, ಪಾರಿಭಾಷಿಕ ಪದಗಳ ಬಳಕೆಯಲ್ಲಿ ಮತ್ತು ವಿಷಯ ನಿರೂಪಣಾ ವಿಧಾನ ಇದರಲ್ಲಿ ಸಾಂಪ್ರದಾಯಿಕ ವ್ಯಾಕರಣಗಳಿಂದ ಭಿನ್ನವಾಗಿವೆ. ಮೊದಲ 2 ಕೃತಿಗಳಲ್ಲಿ ಧಾರಾಳ ತಪ್ಪುಗಳು, ನಾನು ಮೊದಲು ಹೇಳಿದ ಇದರಲ್ಲಿ ತುಂಬ ತಪ್ಪುಗಳಿವೆ. ಆದರೆ ಒಂದೊಂದು ಕೃತಿ ಬಂದಾಗಲೂ ಆ ತಪ್ಪಿನಲ್ಲಿ ಸುಧಾರಣೆ ಆಯ್ಕೊಂಡು ಬರ್ತಾರೆ. ಅವರು ಪಾರಿಭಾಷಿಕ ಪದಗಳಲ್ಲೇ ತಪ್ಪು ಮಾಡೋದು. ಒಬ್ಬ ಹೇಳ್ತಾನೆ ಸಮಾನ ಎನ್ನುವ ಒಂದು ಸಂಜ್ಞೆ ನಮ್ಮ ಸಾಂಪ್ರದಾಯಿಕ ವ್ಯಾಕರಣಗಳಲ್ಲಿ ಸಿಗ್ತದೆ. ಅವನೇನು ಹೇಳಿದ, ಅವನು ಮೊದಲ ಅಕಾರ ಮೊದಲುಕೊಂಡು ಔಕಾರವರೆಗಿನ ಲೆಕ್ಕಾಚಾರ ಮಾಡುವಾಗ ಮೊದಲ 10 ದಶ ಸಮಾನಗಳು ಅಂತ ಹೇಳ್ತಾರೆ. ದಶ ಸಮಾನ ಅಂತ ಸೂತ್ರ ಉಂಟು. ಈ ಇಂಗ್ಲೀಷಿನಲ್ಲಿ ಬರೆದಂಥ ವ್ಯಕ್ತಿ ಮುಂದಿನ ಶಬ್ದ ಉಂಟಲ್ಲ ಅದನ್ನು ಅಸಮಾನ ಅಂತ ಹೇಳಿಬಿಟ್ಟ. ಸಮಾನ ಎನ್ನುವ ಉದ್ದೇಶವೇ ಬೇರೆ, ಅಸಮಾನ ಎನ್ನುವ ಸುಮ್ಮನೆ ಹಾಗೆ ಕೆಲವು ಕಾಯಿನ್ ಮಾಡಿದ್ದಾರೆ ಅವರು. ಹೀಗೆ ಇಂಥದ್ದು ಕೆಲವು ಉದಾಹರಣೆಗಳು ನಮಗೆಲ್ಲ ಸಿಗ್ತದೆ. ಆಮೇಲೆ ಹೆಚ್ಚು ಹೋಗದೆ ನೇರವಾಗಿ ಇವರದಕ್ಕೆ ಬರ್ತೇನೆ. ಇಂಗ್ಲೀಷನ್ನು ಬಲ್ಲ ಯುರೋಪಿಯನ್ನರಿಗೆ ಕನ್ನಡ ಭಾಷೆಯನ್ನು ಕಲಿಯಲು ಸಹಾಯಕವಾಗುವಂತೆ ಮತ್ತು ನಾನು ಮೊದಲು ಹೇಳಿದನ್ನೇ ಇಲ್ಲಿ ಹೇಳುವಂಥದ್ದು.
483 ಪುಟಗಳಷ್ಟು ವಿಸ್ತಾರವಾಗಿರುವ ಈ ಗ್ರಂಥದಲ್ಲಿ ಒಟ್ಟು 28 ಅಧ್ಯಾಯಗಳಿವೆ. ನಮ್ಮಲ್ಲಿ ಅಷ್ಟು ಬರುವುದಿಲ್ಲ ಸಾಂಪ್ರದಾಯಿಕ ವ್ಯಾಕರಣದಲ್ಲಿ. ಇಲ್ಲಿನ ವಿಷಯಾನುಕ್ರಮ ಹೀಗಿದೆ. ಮೊದಲನೇ ಅಧ್ಯಾಯದಲ್ಲಿ ಕನ್ನಡ ಭಾಷೆ ಕುರಿತಾದ ಕೆಲವು ವಿವರಗಳು, 2ರಿಂದ 16ನೇ ಅಧ್ಯಾಯದವರೆಗೆ ಅನುಕ್ರಮವಾಗಿ ವರ್ಣಮಾಲೆ, ಧಾತು, ನಾಮಪ್ರಕೃತಿ, ಕ್ರಿಯಾಪದ, ಕ್ರಿಯಾವಿಶೇಷಣ, ಆಮೇಲೆ ಬರ್ತಾರೆ ಸಂಧಿ, ಇನ್ನು ಕೆಲವು ವಿಶೇಷ ವರ್ಣಗಳು, ನಾಮಪದ, ನಿಷ್ಪನ್ನ ಶಬ್ದಗಳು, ಸಮಾಸ, ಆಖ್ಯಾತ, ಸರ್ವನಾಮ, ವಿಶೇಷಣ, ಸಂಖ್ಯಾವಾಚಕ, ಕ್ರಿಯಾವಿಶೇಷಣ, ಇವುಗಳ ವಿವರಣೆ ಬರ್ತದೆ. 1 by 1 ಅಲ್ಲಿ ವಿಷಯಾನುಕ್ರಮ ಎನ್ನುವುದಲ್ಲಿ ಅದು. 17ನೇ ಅಧ್ಯಾಯದಲ್ಲಿ ದ್ವಿರುಕ್ತಿ ಪುನರುಕ್ತಿಗಳ ಬಗೆಗೆ, 18ರಲ್ಲಿ ಇನ್ನು, ಬೇರೆ, ಮತ್ತೆ ಈ ಶಬ್ದಗಳನ್ನು ಪ್ರಯೋಗಕ್ಕೆ ಒಂದು ಚಾಪ್ಟರ್, ಇತ್ಯಾದಿ ಪದಗಳ ಪ್ರಯೋಗಗಳ ಬಗೆಗೆ ನಿರೂಪಣೆ ಇದೆ. ಕ್ರಿಯಾಪದರ ವಿಭಿನ್ನ ಪ್ರಕಾರಗಳ ಬಗ್ಗೆ 19ನೇ ಅಧ್ಯಾಯದಲ್ಲಿ, 25ರಲ್ಲಿ ತರತಮ ಭಾವ ಬಗೆಗೆ, 26ರಲ್ಲಿ ವಾಕ್ಯರಚನೆ, 27ರಲ್ಲಿ ಅಪಭ್ರಂಶ ವಿಚಾರ ಮತ್ತು 28ರಲ್ಲಿ ವ್ಯಂಜನಗಳಲ್ಲಿನ ದ್ವಿತ್ವ ವಿಚಾರ ನಿರೂಪಿತವಾಗಿವೆ. ಮಿಕ್ಕುಳಿದ ಅಧ್ಯಾಯಗಳಲ್ಲಿ ಅಂದರೆ 21ರಿಂದ 24ರವರೆಗೆ ಕೆಲವು ವಿಶೇಷ ಶಬ್ದಗಳ ವಿಶಿಷ್ಟ ಪ್ರಯೋಗಗಳ ಕುರಿತಾದ ವಿವರಣೆ ಇದೆ. ಹೀಗೆ ವಿಷಯಾನುಕ್ರಮದಲ್ಲಿ ಹಿಂದಿನ ಸಾಂಪ್ರದಾಯಿಕ ವ್ಯಾಕರಣಗಳು ಮತ್ತು ಅಭ್ಯಾಸಿಗಳ ಸಾಮಾನ್ಯ ವ್ಯಾಕರಣಗಳಿಗಿಂತ ಭಿನ್ನವಾಗಿ ಇದು ಕಂಡುಬರ್ತದೆ. ಆಮೇಲೆ ಅವನು ರೆಫರ್ ಮಾಡಿದ ಪುಸ್ತಕಗಳ ಒಂದು ಪಟ್ಟಿಯೇ ಇದೆ. ಇದರಲ್ಲಿ ಒಟ್ಟು 372 ಖಂಡಿಕೆಗಳಿವೆ. ಪ್ರತಿಯೊಂದು ಖಂಡಿಕೆಯಲ್ಲಿಯೂ ಒಂದೊಂದು ವ್ಯಾಕರಣ ವಿಷಯದ ವಿವೇಚನೆ ಬರುತ್ತದೆ. ಬಳಿಕ ಅಗತ್ಯವೆನಿಸಿದಲ್ಲಿ ರಿಮಾರ್ಕ್ಸ್ ಎಂಬ ಶಿರೋನಾಮೆಯಡಿ ಕೆಲವು ಸ್ಪಷ್ಟತೆಗಳನ್ನು ನೀಡಲಾಗಿದೆ. ಪ್ರಯೋಗದ ಬಾಹುಳ್ಯವು ಕಿಟೆಲ್ ವ್ಯಾಕರಣದ ಇನ್ನೊಂದು ವೈಶಿಷ್ಟ್ಯ. ಹಳಗನ್ನಡ ವ್ಯಾಕರಣ ವಿಷಯಗಳಿಗೆ ಲಕ್ಷ್ಯಗಳಾಗಿ ಶಬ್ದ ಮಣಿದಿರ್ಪಡಿದ ಸಾಕಷ್ಟು ಪ್ರಯೋಗಗಳನ್ನು ಎತ್ತಿಕೊಳ್ಳಲಾಗಿದೆ. ಸಂದರ್ಭೋಚಿತವಾಗಿ ಹಳಗನ್ನಡ, ನಡುಗನ್ನಡ ಕಾವ್ಯಗಳಿಂದಲೂ ಜನರ ಆಡುನುಡಿಗಳಿಂದಲೂ ಪ್ರಯೋಗಗಳನ್ನು ಆಯ್ದುಕೊಡಲಾಗಿದೆ. ಮತ್ತೊಂದು ವಿಶೇಷತೆ ಎಂದರೆ ಕಿಟೆಲ್ಲರು ಪ್ರಯೋಗ ವಾಕ್ಯಗಳನ್ನೇ ಮೂಲವಾಗಿಟ್ಟುಕೊಂಡು ನಿಯಮಗಳನ್ನು ರಚಿಸಿದ್ದಾರೆ. ಇದಕ್ಕಿಂತ ಮೊದಲು ಮಲಯಾಳಿ ಭಾಷೆಗೆ ವ್ಯಾಕರಣವನ್ನು ಬರೆದ ಗುಂಡರ್ಟು ಅವರು ಇಂತಹ ನಿಲುಮೆಯನ್ನು ವಿಶದಗೊಳಿಸಿ ಹೇಳಿದ್ದು ಕಿಟೆಲ್ ವ್ಯಾಕರಣಕ್ಕೂ ಅನ್ವಯಿಸ್ತದೆ. ಗಾದೆಗಳನ್ನು ಲಕ್ಷಗಳಾಗಿ ಕೊಟ್ಟುದು ಈ ಗ್ರಂಥದ ಬೇರೊಂದು ವಿಶೇಷ. ಅವರಿಗೆ ಗಾದೆಗಳ ಬಗ್ಗೆ ತುಂಬ ಮೋಹ. ಕಿಟೆಲ್ ಕೋಶದ ಎಷ್ಟೊಂದು ಗಾದೆಗಳು, ಇಲ್ಲಿಯೂ ಕೂಡ ಆ ಗಾದೆಗಳನ್ನು ನಾವು ಕಾಣಬಹುದು. ತಾನಾಗಿ ಬೀಳುವ ಮರಕ್ಕೆ ಕೊಡಲಿ ಹಾಕಿದ ಹಾಗೆ, ಎಂದೂ ಏರದ ರಾವುತ ಕುದುರೆ ಹಿಂದು ಮುಂದೆ ಏರಿದಂತೆ ಇತ್ಯಾದಿಯಾಗಿ ಬರ್ತಾ ಇದೆ. ಹಾಗಾಗಿ ಇದೊಂದು ಶ್ರೇಷ್ಠ ಕೃತಿ. ಆಮೇಲೆ ಸ್ವರೂಪ ಮತ್ತು ಉದ್ದೇಶಗಳಲ್ಲಿ ಭಿನ್ನವಾದ ಇನ್ನೊಂದು ಇದುಂಟು. ಹಳಗನ್ನಡ ವ್ಯಾಕರಣ ಸೂತ್ರಗಳು ಅಂದರೆ ಗ್ರಂಥಪ್ರಯೋಗ ವಿಧಿಗಳ ವಿವರವು. ಇದನ್ನು ಅವನೇ ಬರೆದನೋ ಇನ್ನೊಬ್ಬರು ಬರೆದರೋ ಇದರ ಬಗ್ಗೆ ಸಾಕಷ್ಟು ವಾದ ವಿವಾದಗಳಿವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಾಸೆಲ್ ಮಿಷನ್ನ ಒಂದು ಪ್ರಕಟಣೆ ಮಾತ್ರ ಓದಿ ನಾನು ನಿಲ್ಲಿಸ್ತೇನೆ. ಆ ಪುಸ್ತಕದ ಬಗ್ಗೆ ಯಾಕೆ ಆ ಪುಸ್ತಕ ರಚನೆ ಆಯಿತು ಅಂತ. ಸರಕಾರಿ ಪರೀಕ್ಷೆಗಳಿಗಾಗಿ ಕರ್ನಾಟಕ ಭಾಷಾ ಗ್ರಂಥಗಳನ್ನು ಅಭ್ಯಾಸ ಮಾಡುವವರು ಕಾವ್ಯರೂಪವಾಗಿರುವ ಶಬ್ದಮಣಿದರ್ಪಣ ಮೊದಲಾದ ಹಳಗನ್ನಡ ವ್ಯಾಕರಣ ಗ್ರಂಥಗಳು, ಛಂದಶಾಸ್ತ್ರವು, ಅಲಂಕಾರಶಾಸ್ತ್ರವು ಗ್ರಹಿಸುವುದಕ್ಕೆ ಬಹಳ ಕ್ಲಿಷ್ಟವಾಗಿರುವುದರಿಂದ ಬಹಳ ತೊಂದರೆ ಪಡುತ್ತಾರಾದ ಕಾರಣ ಈ ತೊಂದರೆಯನ್ನು ಕೂಡಿದ ಮಟ್ಟಿಗೆ ಪರಿಹರಿಸಬೇಕೆಂಬ ಕೋರಿಕೆಯಿಂದ ಪೂರ್ವದಲ್ಲಿ ನಮ್ಮ ಮುದ್ರಾಕ್ಷರ ಮಾಲೆಯಲ್ಲಿ ಮುದ್ರಿಸಲ್ಪಟ್ಟ ಹಳೆಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಪುಸ್ತಕವನ್ನು ಹಳೆಗನ್ನಡ ವ್ಯಾಕರಣಗಳಿಗೆ ಅನುಸಾರವಾಗಿ ತಿದ್ದಿ ಛಂದಶಾಸ್ತ್ರದಲ್ಲಿ ಅಲಂಕಾರಶಾಸ್ತ್ರದಲ್ಲಿಯೂ ಈ ಪರೀಕ್ಷೆಗಳಿಗೆ ಅವಶ್ಯವಾಗಿ ತಿಳಿಯಬೇಕಾದ ಅಂಶಗಳನ್ನು ನೂತನವಾಗಿ ಸೇರಿಸಿ ಮುದ್ರಿಸಿರುತ್ತೇವೆ. ಅದರ ಉದ್ದೇಶ ಅಲ್ಲಿ ಅದು ಪ್ರಕಟವಾದನ್ನು ನಾವು ಕಾಣ್ತೇವೆ. ನಾನು ವ್ಯಾಕರಣ ಪಾಠ ಸುಮಾರು ವರ್ಷ ಮಾಡಿದ್ದೇನೆ. ಎಷ್ಟೋ ಜನ ನಮ್ಮ ವಿದ್ಯಾರ್ಥಿಗಳು ಛಂದಸ್ಸು ಅದನ್ನು ವ್ಯಾಕರಣ ಅಂತ ಹೇಳೋದು. ಛಂದಸ್ಸು ಕೂಡ ಅವರು ವ್ಯಾಕರಣ, ಅಲಂಕಾರ ಕೂಡ ವ್ಯಾಕರಣ. ಯಾಕೆಂದರೆ ಶಾಲಾ ವ್ಯಾಕರಣಗಳಲ್ಲಿ ಈ ವ್ಯಾಕರಣ ಅಂತ ಇರ್ತದೆ, ಸ್ಕೂಲ್ ಗ್ರಾಮರ್ ಅಂತ ಇದ್ದರೂ ಕೊನೆಗೆ ಸಿಲೆಬಸ್ ಬೇಕಲ್ಲ, ಕವರ್ ಆಗಬೇಕಲ್ಲ, ಸಿಲೆಬಸ್ಸಲ್ಲಿ ಇದೆ ಅಂತೇಳಿ ಸ್ವಲ್ಪ ಛಂದಸ್ಸನ್ನು ಅಲಂಕಾರಗಳ ವಿಷಯವನ್ನು ಹೇಳ್ತಾ ಇದ್ದರು. ಇವತ್ತು ಇರ್ಬೋದು ಕೆಲವು ಕಡೆ. ಇದನ್ನು ಕೆಲವು ವಿದ್ಯಾರ್ಥಿಗಳು ಏನು ತಿಳ್ಕೊಳ್ತಾರೆ ಅಂದರೆ ಛಂದಸ್ಸು ವ್ಯಾಕರಣ ಅಂತ. ಹಾಗಾಗಿ ನಾನು ಹೇಳಿದ ಈ ಪುಸ್ತಕ ಉಂಟಲ್ಲ, ಇದರಲ್ಲಿಯೂ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಛಂದಸ್ಸಿನ ಭಾಗವನ್ನು ಸೇರಿಸಿದ್ದಾರೆ. ಇನ್ನು ಗ್ರಂಥ ಸಂಪಾದನೆ ಇದರ ಬಗ್ಗೆ ನಾನೀಗ ಮೊದಲೇ ಹೇಳಿದ್ದೇನೆ ಎಲ್ಲ.
ನನಗೆ ಆಲೋಚನೆ ಮಾಡಿದಷ್ಟು ಹೇಳಲಿಕ್ಕೂ ಆಗಲೂ ಇಲ್ಲ, ನಿಮಗೆ ಗೊತ್ತಿದೆ. ಆಮೇಲೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಸಂಬಂಧಪಟ್ಟವರಿಗೆ, ಇದನ್ನು ಇಷ್ಟೊತ್ತು ಕೇಳಿದಂಥ ನಿಮಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ಇದೀಗ ಮೂರನೇ ಗೋಷ್ಠಿ ಪಠ್ಯಪುಸ್ತಕ ರಚನೆ ವಿಷಯದ ಕುರಿತು ಪ್ರಬಂಧ ಮಂಡನೆ ಮಾಡಲಿರುವವರು ಡಾಕ್ಟರ್ KN ಶೈಲಾ. ಇವರು ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೇಡಮ್, ಇದೀಗ 20 ನಿಮಿಷಗಳ ವೇದಿಕೆ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನದ ವೇದಿಕೆಯಲ್ಲಿ ಇರುವಂತಹ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ AV ನಾವಡ ಹಾಗೂ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ವೀರೇಶ ಬಡಿಗೇರ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇದರ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ FT ಹಳ್ಳಿಕೇರಿ ಹಾಗೂ ಈಗಾಗಲೇ ಪ್ರಬಂಧವನ್ನು ಮಂಡಿಸಿರುವಂತಹ ಡಾಕ್ಟರ್ ಕೃಷ್ಣ ಭಟ್ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಸಹೃದಯ ಕನ್ನಡ ಮನಸ್ಸುಗಳೇ, ನನಗೆ ಇಂದು ನೀಡಿರುವಂತಹ ವಿಷಯ ಕನ್ನಡ ಪಠ್ಯಪುಸ್ತಕಗಳು, ಕಿಟೇಲರ ಕನ್ನಡ ಪಠ್ಯಪುಸ್ತಕಗಳ ಅವಲೋಕನದ ಕುರಿತಂತೆ. ಕನ್ನಡ ಸಾಹಿತ್ಯ ರಚನೆಯ ಪ್ರಯತ್ನಗಳು ವ್ಯವಸ್ಥಿತವಾಗಿ ಪ್ರಾರಂಭವಾದದ್ದು ಕ್ರೈಸ್ತ ಪಾದ್ರಿಗಳು ಮತ್ತು ಅಧಿಕಾರಿಗಳಿಂದಲೇ. ತಮ್ಮ ಹಿಡಿತವನ್ನು ಬಲಪಡಿಸುವಂತಹ ಉದ್ದೇಶದಿಂದ ಜನಜೀವನದ ಸಾಂಸ್ಕೃತಿಕ ವಲಯದಲ್ಲಿ ಆಳವಾಗಿ ಬೇರು ಬಿಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಸವಾಲನ್ನು ಎದುರಿಸಲು ಹಿಂಜರಿಯುತ್ತಿದ್ದಂತಹ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಕಿಟೆಲರ ಆಳವಾದಂತಹ ಅಧ್ಯಯನ, ಕನ್ನಡ ಆಸಕ್ತಿ ಹಾಗೂ ಶ್ರದ್ಧೆಯನ್ನು ಗುರುತಿಸಿದವರು ವಾಲ್ಟರ್ ಎಲಿಯಟ್. ಇವರು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸಿವಿಲ್ ಸರ್ವೆಂಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದವರು. ಇವರು ಈ ಜವಾಬ್ದಾರಿಯನ್ನು ಕಿಟೆಲರಿಗೆ ವಹಿಸಲು ಬ್ರಿಟಿಷ್ ಸರ್ಕಾರಕ್ಕೆ ಕೋರಿಕೊಳ್ತಾರೆ. ಮೈಸೂರಿನ ಶ್ರೀನಿವಾಸಾಚಾರ್ಯ ಎಂಬ ವಿದ್ವಾಂಸರು ಹಾಗೂ ಇತರ ಸ್ಥಳೀಯ ವಿದ್ವಾಂಸರ ನೆರವನ್ನು ಪಡೆದುಕೊಂಡು ಶಬ್ದಾರ್ಥಗಳ ಸತ್ಯಾಸತ್ಯತೆಯನ್ನು ನಿರ್ಧರಿಸ್ತಾರೆ. ಇದರ ಪರಿಣಾಮವಾಗಿ ದೇಶಿ ಭಾಷೆಗಳ ಪ್ರಾಚೀನ ಸಾಹಿತ್ಯ ಸಂಪತ್ತು ಬೆಳಕಿಗೆ ಬರತೊಡಗುತ್ತದೆ. ಇವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಶಾಲಾ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯದ ಪರಿಜ್ಞಾನವನ್ನು ಪಡೆಯಬೇಕು. ಇದು ಇವರು ಕಿಟೆಲರು ಇಟ್ಟುಕೊಂಡಂತಹ ಬಹುಮುಖ್ಯವಾದಂತಹ ಧೋರಣೆಯಾಗಿತ್ತು. ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಪ್ರತಿಯೊಂದರಲ್ಲೂ ಅಪಾರವಾದ ಪಾಂಡಿತ್ಯ ಹಾಗೂ ಅಭಿರುಚಿಗಳನ್ನು ಹೊಂದಿದ್ದ ಕಿಟೆಲರು ಪಠ್ಯಪುಸ್ತಕಗಳನ್ನು ರಚಿಸಿ ಅದಕ್ಕೆ ಅನುಗುಣವಾಗಿ ಪ್ರಾಚೀನ ಕಾವ್ಯಗಳ ಭಾಗಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಪಠ್ಯಪುಸ್ತಕ ರಚನೆಯನ್ನು ಮಾಡ್ತಾರೆ. ಅವರ ಪಠ್ಯಗಳಲ್ಲಿ ಪ್ರಕೃತಿ ವರ್ಣನೆ, ಧರ್ಮ, ಆಧ್ಯಾತ್ಮ, ನೀತಿಗಳನ್ನು ಒಳಗೊಂಡ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿರುವುದನ್ನು ನಾವು ಗಮನಿಸಬಹುದು. ಕನ್ನಡ ಕವಿಗಳ ಕಾವ್ಯ ಭಾಗಗಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಉತ್ತಮ ಕಾವ್ಯ ಸಂಪುಟಗಳನ್ನು ಸಿದ್ಧಪಡಿಸ್ತಾರೆ. ಇದರಿಂದ ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಚಯ ಮತ್ತು ತಿಳುವಳಿಕೆಗೆ ಅನುಕೂಲವಾಗ್ತದೆ. ಕಠಿಣ ಪದಗಳಿಗೆ ಅರ್ಥವನ್ನು ಕೊಟ್ಟು ಶಬ್ದಜ್ಞಾನವನ್ನು ಇರುವಂತೆ ಮಾಡಿರುವಂಥದ್ದು ಈ ಪಠ್ಯಪುಸ್ತಕಗಳ ವಿಶಿಷ್ಟತೆಯಾಗಿದೆ. ಅದಕ್ಕೆ ಡಾಕ್ಟರ್ MM ಕಲಬುರ್ಗಿಯವರು ಕಿಟೆಲರನ್ನ ಕನ್ನಡ ಕವಿ ಚರಿತ್ರೆಯ ಕುಲಪುರೋಹಿತ ಅಂತ ಶ್ಲಾಘಿಸ್ತಾರೆ. ಕಿಟೆಲರು ಕನ್ನಡಕ್ಕಿತ್ತ ಕೊಡುಗೆ ಅಪಾರ, ಅಮೂಲ್ಯವಾದುದು. ಕನ್ನಡ ಗ್ರಂಥ ಸಂಪಾದನೆ ಮತ್ತು ಸಂಶೋಧನೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿದವರಲ್ಲಿ ಕಿಟೆಲರೇ ಪ್ರಥಮರು. ಕನ್ನಡ ವಿದ್ವತ್ ಪ್ರಪಂಚದ ಮೊದಲ ಆಚಾರ್ಯ ಪುರುಷರಾಗಿರುವ ಅವರು ಕನ್ನಡ ಇತಿಹಾಸಕ್ಕೆ ತಳಹದಿ ಹಾಕಿದ ಮೊದಲ ಮಹನೀಯರಾಗಿದ್ದಾರೆ. ದೇಶೀಯರಿಂದ ಮತ ಪ್ರಸಾರಕ್ಕೆ ಅಡ್ಡಿ ಉಂಟಾದಂತಹ ಸಂದರ್ಭದಲ್ಲಿ ಮಿಷನರಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಧುಮುಕಿ ಜನರಿಗೆ ಶಿಕ್ಷಣವನ್ನು ನೀಡಿ ಧರ್ಮ ಪ್ರಸಾರ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವಂತಹ ಆಕಾಂಕ್ಷೆಯನ್ನು ತೋರಿದ್ದು ನಾವು ಗಮನಿಸಬಹುದು. ಡಾಕ್ಟರ್ ಹಾವನೂರು ಹೇಳುವಂತೆ ಕಿಟೆಲರಿಗೆ 2 ಪ್ರೇರಕ ಶಕ್ತಿಗಳಿದ್ವು ಅಂತ ಹೇಳ್ತಾರೆ.
ಒಂದು ಅತ್ಯಧಿಕ ಧಾರ್ಮಿಕ ನಿಷ್ಠೆ ಹಾಗೂ ಆಳವಾದಂತಹ ಭಾಷಾಶಕ್ತಿ. ಕಿಟಲರು ಸಿದ್ಧಪಡಿಸಿದ ಪಠ್ಯ ಪುಸ್ತಕಗಳು ಇಂದಿಗೂ ಈ ಹೊತ್ತಿಗೂ ಗಮನಾರ್ಹವಾಗಿದೆ. ಅವರು ಸಿದ್ಧಪಡಿಸಿದ ಪಠ್ಯ ಪುಸ್ತಕಗಳೆಂದರೆ ಸಣ್ಣ ಕರ್ನಾಟಕ ಕಾವ್ಯಮಾಲೆ, ಇಂಗ್ಲೆಂಡ್ ದೇಶದ ಚರಿತ್ರೆಯು, ಕನ್ನಡ ಪಾಠಗಳ 3ನೆಯ ಪುಸ್ತಕವು, ಕರ್ನಾಟಕ ಕಾವ್ಯಮಾಲೆ, ಪಂಚತಂತ್ರವು ಹಾಗೂ ಕಾವ್ಯಮಂಜರಿ ಅಂತ ಹೇಳುವಂತಹ ಪಠ್ಯವನ್ನು ರಚಿಸಿದ್ದಾರೆ. ಆದರೆ ಅದು ಕಿಟಲರಿಂದಲೇ ರಚಿಸಲ್ಪಟ್ಟಿತು ಅಂತ ಹೇಳುವಂಥದ್ದು ಸಂಶಯಾಸ್ಪದವಾಗಿದೆ. ಸಣ್ಣ ಕರ್ನಾಟಕ ಕಾವ್ಯಮಾಲೆ 1865ರಲ್ಲಿ ಇದು ರಚಿಸಲ್ಪಟ್ಟಿತು. ಇದರಲ್ಲಿ ಭೀಮ ಕವಿಯ ಬಸವ ಪುರಾಣ, ಚಿದಾನಂದ ಅವಧೂತರ ಜ್ಞಾನ ಸಿಂಧು, ಚಾಮರಸನ ಪ್ರಭುಲಿಂಗಲೀಲೆ, ಕುಮಾರವ್ಯಾಸನ ಗದುಗಿನ ಭಾರತ, ನಾಗಚಂದ್ರನ ಪಂಪರಾಮಾಯಣ, ಅಗ್ಗಳನ ಚಂದ್ರಪ್ರಭ ಪುರಾಣ, ಹರಿಹರನ ಗಿರಿಜಾ ಕಲ್ಯಾಣ, ರುದ್ರಭಟ್ಟನ ಜಗನ್ನಾಥ ವಿಜಯ ಮುಂತಾದ ಕಾವ್ಯಗಳಿಂದ ಆಯ್ದ ಭಾಗಗಳಿವೆ. ಇವುಗಳ ಛಂದಸ್ಸನ್ನು ವಿವರಿಸುತ್ತಾ ಕಿಟಲರು ಮುಖಾರಿ, ಭೈರವಿ, ಆನಂದ ಭೈರವಿ ಮೊದಲಾದ ರಾಗಗಳನ್ನು ಗುರುತಿಸ್ತಾರೆ. ಆರಂಭದಲ್ಲಿ 62 ಪುಟಗಳ ಈ ಸಂಕಲನ ಕನ್ನಡ ವ್ಯಾಸಂಗ ಬೆಳೆದಂತೆ 3ನೆಯ ಆವೃತ್ತಿಯು 401 ಪುಟಗಳ ಗಾತ್ರವಾಯಿತು. ವಿಷಯಾನುಸಾರವಾಗಿ ವಿವಿಧ ಪದ್ಯಗಳನ್ನು, ಅದರಲ್ಲಿ ವೈಶಿಷ್ಟ್ಯತೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಕನ್ನಡ ಭಾಷೆ, ಭಕ್ತಿ, ಅಸಾಧ್ಯವಾದ ಕಾರ್ಯಗಳು, ದುರ್ಮಾರ್ಗ, ಆಸೆ, ದುರ್ಜನರು, ಮುಕ್ತರು, ಮಾಯಿ, ಯುದ್ಧ, ಬೇಡರು, ಕೌರವ ಪಾಂಡವರು, ವಸಂತ ಋತು, ಸಕವಿತ್ವದ ಲಕ್ಷಣ ಇತ್ಯಾದಿ. ಒಂದೊಂದು ವಿಷಯಕ್ಕೂ 4-5 ಪದ್ಯಗಳನ್ನು ನೀಡಿರುವಂಥದ್ದು ಗಮನಾರ್ಹವಾದುದು. ಈ ಕೃತಿಯಲ್ಲಿ ಒಟ್ಟು 125 ಪದ್ಯಗಳಿದೆ. ಪ್ರತಿ ಪದ್ಯಕ್ಕೂ ಕೊನೆಯಲ್ಲಿ ಅಡಿ ಟಿಪ್ಪಣಿಯನ್ನು ನೀಡಲಾಗಿದೆ. ಇದರಲ್ಲಿ ಸುಮಾರು 15 ಪುಟಗಳಷ್ಟು ಹರಡಿರುವ 10 ಗೂಢಾರ್ಥವುಳ್ಳ ಶಬ್ದಗಳ ನಿಘಂಟು ಇದೆ. ಕನ್ನಡದಲ್ಲಿ ಅರ್ಥವನ್ನು ಪ್ರತಿಯೊಂದು ಪದ್ಯದಲ್ಲಿ ಸಂಪೂರ್ಣವಾಗಿ ನೀಡಲಾಗಿದೆ. ಕಿಟಲರು ಸತ್ವಯುತವಾಗಿ ನಿರ್ಮಲ ಕಾವ್ಯವನ್ನು ಮೆಚ್ಚಿಕೊಂಡಿರುವುದಕ್ಕೆ ಈ ಸಂಕಲನವೇ ಸಾಕ್ಷಿಯಾಗಿದೆ. ಈ ಕೃತಿ ಯಾವ ರೀತಿಯ ಮತೀಯ ದೃಷ್ಟಿಕೋನವನ್ನು ವ್ಯಕ್ತ ಮಾಡದೆ ಹೊಸ ರೀತಿಯಲ್ಲಿ ಪದ್ಯಗಳನ್ನು ಸಂಗ್ರಹಿಸಿರುವುದು ಮಹತ್ವಪೂರ್ಣವಾಗಿದೆ. 2ನೆಯ ಪಠ್ಯ ಪುಸ್ತಕ ಇಂಗ್ಲೆಂಡ್ ದೇಶದ ಚರಿತ್ರೆಯು. 1866ರಲ್ಲಿ ಈ ಕೃತಿಯನ್ನು ರಚಿಸಲಾಯಿತು. ಭಾರತವನ್ನು ಆಳುತ್ತಿದ್ದಂತಹ ಬ್ರಿಟಿಷರು ತಮ್ಮ ಭರ್ಜರಿ ಇತಿಹಾಸವನ್ನು ಭಾರತೀಯರಿಗೆ ಮನನ ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಮದ್ರಾಸ್ ಸರಕಾರದ ಹತ್ರ ಕೇಳಿಕೊಳ್ತಾರೆ. ಡಾಕ್ಟರ್ ಹೆನ್ರಿ ಮೋರಿಸ್ ಎಚ್ ಇವರು ಬರೆದಿರುವಂತಹ ಇಂಗ್ಲೆಂಡ್ ದೇಶದ ಇತಿಹಾಸದ ಇಂಗ್ಲಿಷ್ ಪ್ರತಿಯ ತರ್ಜುಮೆ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಮದ್ರಾಸ್ ಸರ್ಕಾರ ಈ ಕಾರ್ಯವನ್ನು ಕಿಟಲರಿಗೆ ವಹಿಸಿಕೊಳ್ತದೆ. ಭಾರತೀಯ ಪರಿಸರದ ವಿದ್ಯಾರ್ಥಿಗಳು ಇಂಗ್ಲೆಂಡಿನ ಇತಿಹಾಸವನ್ನು ಓದಬೇಕು ಎಂಬ ಇಚ್ಛೆಯಿಂದ ಈ ಪುಸ್ತಕವನ್ನು ರಚಿಸಲಾಯಿತು. ಈ ಒಂದು ಪುಸ್ತಕದಲ್ಲಿ ಇಂಗ್ಲೆಂಡಿನ ಮೂಲ ನಿವಾಸಿಗಳಿಂದ ಆರಂಭಗೊಂಡ ಈ ಕೃತಿ ವಿಕ್ಟೋರಿಯಾ ರಾಣಿಯ ಆಡಳಿತದವರೆಗಿನ ಪ್ರಮುಖ ಅಂಶಗಳನ್ನು ಸ್ಪಷ್ಟವಾಗಿ ದಾಖಲಿಸುತ್ತದೆ. ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ಸೂರ್ಯನು ಎಂದೂ ಮುಳುಗುವುದಿಲ್ಲ ಎಂಬ ಮಾತನ್ನ ಸ್ಥಿರಪಡಿಸಿಕೊಂಡಂತಹ ಇವರು ಪ್ರಾಚೀನ ಸ್ಥಿತಿಯನ್ನ ಕುರಿತು ಇತಿಹಾಸ ಪ್ರಾರಂಭವಾಗುವ ಪೂರ್ವದಲ್ಲಿ ಜನರು ಗವಿಗಳಲ್ಲಿ ವಾಸಿಸಿ ಪ್ರಾಣಿಗಳನ್ನು ಭೇಟಿಯಾಗಿ ಬದುಕುತ್ತಿದ್ರು. ಬೇರೆ ಬೇರೆ ಯುದ್ಧಗಳನ್ನು ಸಹಿಸಿಕೊಂಡ ಇವರು ನಂತರದಲ್ಲಿ ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯೊಳಗೆ ಹೇಗೆ ಇಟ್ಕೊಂಡ್ರು ಅಂತ ಹೇಳುವಂಥದ್ದನ್ನು ಕಿಟಲರು ಇಲ್ಲಿ ಸರಳವಾಗಿ ನಿರೂಪಿಸ್ತಾರೆ. ಯಾವುದೋ ಒಂದು ಹೊಸ ಸೀಮೆಯಲ್ಲಿ ಕಾಲಿಟ್ಟ ಕೂಡಲೇ ಅಲ್ಲಿ ಸ್ಥಿರವಾಗಿ ನೆಲೆಸಿಕೊಂಡು ರಾಜ್ಯಗಳನ್ನು ಕಟ್ಟುತ್ತಾ ಇದ್ರು ಅಂತ ಹೇಳಿದ್ದಾರೆ. ಭಾರತದ ಕುರಿತ ವಿವರಗಳು ಕೂಡ ಇಲ್ಲಿ ಹಲವಾರು ರೀತಿಯಲ್ಲಿ ಕಂಡು ಬರುತ್ತದೆ. ಈ ಕೃತಿಯಲ್ಲಿ ಅದರ ಒರಿಜಿನಲ್ ಕಾಪಿ ಇವಾಗ KTCಯಲ್ಲಿ ಇದೆ, ಆದರೆ ಅದು ನೋಡಲು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಇದೆ, ಆದರೆ ಅದು ನೋಡಲು ಅಸಾಧ್ಯವಾದಂತಹ ಸ್ಥಿತಿಯಲ್ಲಿ ಇದೆ. ಅದನ್ನು ಅವಲೋಕನ ಮಾಡಿರುತ್ತೇನೆ. ಜಗತ್ತಿನ ಹಲವೆಡೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ 1857ರವರೆಗೆ ಸಮಾಧಾನದಿಂದ ಇದ್ದಂತಹ ಇವರು ಇಂಗ್ಲೆಂಡ್ ಸಿಪಾಯಿಗಳು
ಗಳ ವಿರುದ್ಧ ಭಾರತದಲ್ಲಿ ಸಿಪಾಯಿ ದಂಗೆ ಉಂಟಾದಾಗ ಅವರಿಗೆ ತಲ್ಲಣಿಸುವಂತಹ ಸ್ಥಿತಿ ಉಂಟಾಗ್ತದೆ. ಆವಾಗ ಲಾರ್ಡ್ ಕ್ಯಾನಿಂಗ್ ಇಂಗ್ಲೆಂಡಿನ ಸೈನ್ಯವನ್ನು ತೋರಿಸಿ ಭಾರತದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದ್ನು ಎಂದು ಹೇಳ್ತಾರೆ. ಈ ಒಂದು ಕೃತಿಯನ್ನು ನಾವು ಅವಲೋಕನ ಮಾಡುವಾಗ ಇಲ್ಲಿ ಕಿಟಲರು ಆಳರಸರ ಧ್ಯೇಯಗಳಿಗೆ ಮನ್ನಣೆಯನ್ನು ನೀಡಿ ಕಿಟಲರು ಸಹ ಬ್ರಿಟಿಷರಿಗೆ ಪರವಾಗಿ ಬರೆದಿದ್ದನ್ನು ನಾವಿಲ್ಲಿ ಕಾಣಬಹುದು ಮತ್ತು ಗಮನಿಸಬೇಕಾದಂಥದ್ದು. ಹೀಗೆ ಸುಮಾರು 2 ವರ್ಷಗಳ ಕಾಲ ಇಂಗ್ಲಿಷ್ ಜನರು ಸರ್ವಾಂಗಕ್ಕೆ ಬಣ್ಣವನ್ನು ಬರ್ಕೊಂಡು ಕಾಡು ಮೃಗಗಳ ತೊಗಲನ್ನು ಹೊದ್ದುಕೊಂಡು ಭೂಜಲ ಪ್ರಾಣಿಗಳ ಮಾಂಸವನ್ನು ತಿಂದು ಜೀವಿಸುತ್ತಾ ನಂತರ ಸ್ವಂತ ಪ್ರಯತ್ನಗಳಿಂದ ತಮ್ಮ ಸ್ಥಿತಿಯನ್ನು ಸುಧಾರಿಸಿಕೊಂಡು ಬುದ್ಧಿ, ನೀತಿ, ಧರ್ಮ ಮುಂತಾದವುಗಳಲ್ಲಿ ತಕ್ಕ ತಿದ್ದುಪಡಿಯನ್ನು ಹೊಂದಿ ರಾಜನೀತಿಯಲ್ಲಿ ನಿಪುಣರಾಗಿ ಅಧಿಕಾರವನ್ನು ಬಹುಶಃ ಪೃಥ್ವಿಯ ಎಲ್ಲ ಭಾಗಗಳಲ್ಲಿ ನೆಲೆಸಿಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ವಾಚಕರು ಇಂಗ್ಲಿಷ್ ಜನರ ಏಳಿಗೆ ಅವರ ಯಾವ ಗುಣ ನಡೆ ಕಟ್ಟುಗಳು ಕಾರಣವಾಯಿತು ಅವರ ಏಳಿಗೆಗೆ ಅಂತ ಹೇಳಿ ತಿಳಿದುಕೊಂಡು ಅದನ್ನು ಹೊಗಳಿಕೊಂಡು ಬರೆದಿರುವಂಥದ್ದು. ಅದೇ ರೀತಿ ಈ ಇಂತಹ ಚರಿತ್ರೆಯ ಪುಸ್ತಕಗಳು ದೇಶೀಯರ ಕೀಳರಿಮೆಗೂ ಕಾರಣವಾಗುತ್ತದೆ ಎಂಬುದನ್ನು ನಾವಿಲ್ಲಿ ಗಮನ ಹರಿಸಬೇಕು. ಇದು ವಿಪರ್ಯಾಸವೇ ಸರಿ. ಮೂರನೆಯ ಪಠ್ಯ ಪುಸ್ತಕ ಕನ್ನಡ ಪಾಠಗಳ 3ನೆಯ ಪುಸ್ತಕವು ಅಂತ ಹೇಳುವಂಥದ್ದು. ಇದು 1866ರಲ್ಲಿ ಬ್ಯಾಸಲ್ ಮಿಷನ್ ಪ್ರೆಸ್ನಿಂದ ಪ್ರಕಟಗೊಂಡಂತಹ ಪಠ್ಯ ಪುಸ್ತಕ. ಇದರಲ್ಲಿ 3 ಭಾಗಗಳಿವೆ. 3 ವಿಭಾಗಗಳಾಗಿ ಈ ಒಂದು ಪಠ್ಯ ಪುಸ್ತಕಗಳನ್ನು ವಿಂಗಡಿಸಲಾಗಿದೆ. ಮೊದಲನೆಯ ಭಾಗದಲ್ಲಿ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಬಗ್ಗೆ ಇದೆ ಪಾಠಗಳು. 2ನೆಯ ಭಾಗದಲ್ಲಿ ಜಿಯೋಗ್ರಫಿ, ಭೂಗೋಳದ ಬಗ್ಗೆ ಇದೆ. ಕೊನೆಯಲ್ಲಿ ಸೃಷ್ಟಿ ಜ್ಞಾನ, ಕ್ರಿಯೇಟಿವಿಟಿ ಆಫ್ ದ ವರ್ಲ್ಡ್ ಕುರಿತು ಮಾಹಿತಿ ನೀಡಲಾಗಿದೆ. ಸಾಮಾನ್ಯ ಜ್ಞಾನದ ಭಾಗದಲ್ಲಿ ಈ ಪಂಚತಂತ್ರ, ಕನಕದಾಸರ ಕೀರ್ತನೆ, ನಿಜಲಿಂಗ ಶತಕ, ರಾಮಾಯಣ, ಮಹಾಭಾರತಗಳಿಂದ ಆಯ್ದ ಮಹತ್ವದ ನೀತಿ ಪದ್ಯಗಳನ್ನು ನಾವು ಕಾಣಬಹುದು. ಇದರ ಮೂಲಕ ಅವು ಕಿಟಲರು ಪ್ರಾಮಾಣಿಕತೆ, ಒಳ್ಳೆಯತನ, ಪರೋಪಕಾರ, ಸತ್ಯ, ಸಂಘ ಬದುಕು ಮುಂತಾದ ಮೌಲ್ಯಗಳ ವಿವೇಚನೆಯನ್ನ ವಿದ್ಯಾರ್ಥಿಗಳಿಗೆ ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮೊದಲ ಚಾಪ್ಟರ್ ಏನಿದೆ ಇದು ಸುಮಾರು 40 ವಿಷಯಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. 2ನೇ ಭಾಗದ ಭೂಗೋಳ ಪಾಠಗಳಲ್ಲಿ ನದಿಗಳು, ಸರೋವರಗಳ ಹುಟ್ಟು, ಹಳ್ಳಿ ಮತ್ತು ಪಟ್ಟಣಗಳಿಗೆ ಇರುವಂತಹ ವ್ಯತ್ಯಾಸ, ಜಿಲ್ಲೆಗೂ ತಾಲೂಕುಗಳಿಗೂ ಇರುವ ಸಂಬಂಧ, ಜಿಲ್ಲಾಧಿಕಾರಿಗಳ ಕರ್ತವ್ಯಗಳು, ಭೂಪ್ರದೇಶದ ಚಿತ್ರ ಮೊದಲಾದುವುದು. ಭೂಪ್ರದೇಶದ ಚಿತ್ರ ಅಂತ ಹೇಳಿದರೆ ಮ್ಯಾಪ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್, ಆಡಳಿತಕ್ಕೆ ಸಂಬಂಧಪಟ್ಟಂಥ ಅವಶ್ಯಕ ಜ್ಞಾನವನ್ನು ಕೂಡ ಇದು ಹೊಂದಿದೆ. 3ನೇ ಭಾಗ ಸೃಷ್ಟಿ ಜ್ಞಾನದ ಪಾಠಗಳಲ್ಲಿ ನೀರು, ಬೆಂಕಿ, ಉಪ್ಪು, ಗಂಧಕ, ಸ್ಫಟಿಕ, ಕಬ್ಬಿಣಗಳ ಉತ್ಪತ್ತಿ, ಲಕ್ಷಣ, ಅದರ ಬಗ್ಗೆ ಅಧ್ಯಾಯಗಳನ್ನು ನೋಡ್ತೇವೆ. ಅದೇ ರೀತಿ ನಾಯಿ, ಬೆಕ್ಕು, ರಣಹದ್ದುಗಳು, ಬೆಕ್ಕಿನ ಜಾತಿಯಲ್ಲಿ ಬರುವಂತಹ ಯಾವ್ಯಾವ ತಳಿಗಳು ಇರ್ತದೆ ಎಂಬುದರ ಮಾಹಿತಿ, ಹುಳಗಳ ಸ್ವರೂಪದ ಬಗ್ಗೆ, ಗಡಿಯಾರದ ಬಗ್ಗೆ ಗೆಳೆಯರಿಗೆ ಮಾಹಿತಿ ಕೊಡುವಂಥದ್ದು. ಇದು 3ನೆಯ ತರಗತಿಯವರಿಗೆ ಬೇಕಾದಂತಹ ಎಲ್ಲ ಜ್ಞಾನವನ್ನು ನೀಡುವಂತಹ ಒಂದು ಕೃತಿಯಾಗಿದೆ. ಹೀಗೆ ಈ ಒಂದು ಪಠ್ಯ ಪುಸ್ತಕ ಖಗೋಳಶಾಸ್ತ್ರ, ಸಮಾಜಶಾಸ್ತ್ರ, ವಿಜ್ಞಾನ, ನೀತಿಶಾಸ್ತ್ರ ಮೊದಲಾದ ಶಾಖೆಗಳಿಗೆ ಸಂಬಂಧಪಟ್ಟಿರುವುದರಿಂದ ಇದೊಂದು ಉಪಯುಕ್ತವಾದಂತಹ ಪುಸ್ತಕವಾಗಿದೆ. ಹೆಚ್ಚಿನ ಅಧ್ಯಾಯಗಳು ಸಂವಾದದ ರೂಪದಲ್ಲಿದೆ. ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ ಅಂತ ಹೇಳಿದರೆ, ಹತ್ತಿಯಿಂದ ತಯಾರಿಸುವಂತಹ ಅಂಗಿಗಳು ಮತ್ತು ಕುರಿಯ ಮತ್ತು ಉಣ್ಣೆಗಳಿಂದ ತಯಾರಿಸುವ ಬಟ್ಟೆಗಳ ಒಂದು ವ್ಯತ್ಯಾಸದ ಕುರಿತಂತೆ ಅವರು ಸಂವಾದದ ಮೂಲಕ ಕೊಡ್ತಾರೆ. ಈ ಸಂವಾದ ಹೇಗೆ ಈಗ ನಾಟಕ ಪ್ರಕ್ರಿಯೆಗಳ ಮೂಲಕ ನಾವು ಸರಿಯಾಗಿ ಅರ್ಥೈಸಲು ಸಾಧ್ಯ ಅಂತ ಹೇಳುವಂಥ ಈ ಪ್ರಾಥಮಿಕ ಮಕ್ಕಳು ಕೂಡ ಈ ಒಂದು ಸಂವಾದದ ಮೂಲಕ ಹೇಗೆ ಅದನ್ನು ಮನನ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು ಈ ಪುಸ್ತಕದಲ್ಲಿ ಕಾಣ್ತೇವೆ. ಇನ್ನೊಂದು ಪುಸ್ತಕ ಕರ್ನಾಟಕ ಕಾವ್ಯಮಾಲೆ ಅಂತ ಹೇಳುವಂಥದ್ದು. ಇದು 1874ರಲ್ಲಿ ಪ್ರಕಟವಾದಂತಹ ಒಂದು ಪಠ್ಯ ರಚನೆ. ಇದು ಸಣ್ಣ ಕರ್ನಾಟಕ ಕಾವ್ಯಮಾಲೆಯ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಇದರಲ್ಲಿ ಕನ್ನಡದ ವಿವಿಧ ಕವಿಗಳ ಕಾವ್ಯಗಳಿಂದ ಜೋಡಿಸಿದ ಸಂಗ್ರಹವಿದೆ.
ಇದನ್ನು ಬ್ಯಾಸೆಲ್ ಮಿಷನ್ ಪ್ರೆಸ್ನಿಂದ ಪ್ರಕಟಿಸಲಾಯಿತು. ಇದರಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ 16 ಪುಟಗಳ ದೀರ್ಘವಾದಂತಹ ಪ್ರಸ್ತಾವನೆಯನ್ನು ಇಂಗ್ಲಿಷ್ನಲ್ಲಿ ನೀಡಲಾಗಿದೆ. ಅದು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ದ ಪ್ರೆಸೆಂಟ್ ವಾಲ್ಯೂಮ್ ಆಫ್ ಸೆಲೆಕ್ಷನ್ಸ್ ಫ್ರಮ್ ಕ್ಯಾನರೀಸ್ ಪೊಯೆಟ್ರಿ ಹ್ಯಾಸ್ ಬೀನ್ ಪ್ರಿಪೇರ್ಡ್ ನಾಟ್ ಓನ್ಲಿ ವಿತ್ ರಿಗಾರ್ಡ್ ಟು ವಾಂಟ್ ಆಫ್ ಸ್ಕೂಲ್ಸ್ ಬಟ್ ಆಲ್ಸೋ ವಿತ್ ದ ಏಮ್ ಟು ಕಲ್ಟಿವೇಟ್ ಅ ಗುಡ್ ಟೇಸ್ಟ್ ಫಾರ್ ಇಂಗ್ಲಿಷ್ ಪೊಯೆಟ್ರಿ ಅಂತ ಹೇಳುವಂಥದ್ದು. ಅಂತ ಅದರ ಅರ್ಥ ಅಂತ ಹೇಗೆ ಅರ್ಥೈಸ್ಕೊಳ್ಬೋದು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾತ್ರವಲ್ಲ, ಓದುಗರ ಅಭಿರುಚಿಗೆ ತಕ್ಕಂತೆ ಇದೊಂದು ಪಠ್ಯಕ್ರಮ ಇದೆ ಅಂತ ಹೇಳುವಂಥದ್ದನ್ನು ಹಾಗೆ ಹೇಳಿ ಅವರು ಪ್ರಾರಂಭಿಸಿ ಆ ರಚನೆಯ ಉದ್ದೇಶವನ್ನು ಸ್ಪಷ್ಟಪಡಿಸುವಂಥದ್ದು ಗಮನಾರ್ಹವಾದದ್ದು. ಸೊ ಹೀಗೆ ಓದುಗರ ಸದಭಿರುಚಿಯನ್ನು ಬೆಳೆಸುವ ಉದ್ದೇಶವನ್ನು ಅದು ಹೊಂದಿತ್ತು. ಕಾವ್ಯ ಸಂಚಯದ ವಿಷಯ ವ್ಯಾಪ್ತಿ ಇದರಲ್ಲಿ ತುಂಬ ಅತ್ಯಂತ ವಿಸ್ತಾರವಾಗಿ ಕಂಡುಬರುತ್ತದೆ. ಈ ಸಂಕಲನದಲ್ಲಿ ಸರ್ವಜ್ಞ, ಲಕ್ಷ್ಮೀಶ, ಕುಮಾರ ವಾಲ್ಮೀಕಿ, ಕುಮಾರವ್ಯಾಸ, ದಾಸರು, ಮಹಾಲಿಂಗರಂಗ, ಷಡಕ್ಷರಿ, ವಿರೂಪಾಕ್ಷ ಪಂಡಿತ, ಸೋಮೇಶ್ವರ, ಕೇಶಿರಾಜ, ನಾಗವರ್ಮ ಮುಂತಾದ ಕವಿಗಳ ಕೃತಿಯಿಂದ ಆಯ್ದ ಕಾವ್ಯ ಭಾಗಗಳಿವೆ. ಪ್ರಸ್ತಾವನೆಯಲ್ಲಿ ಈ ಕವಿಗಳ ಜೀವನ ವಿಚಾರವನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದ್ದಾರೆ. ಕನ್ನಡ ಭಾಷೆಯ ಸ್ತುತಿ, ಕನ್ನಡ ಛಂದಸ್ಸಿನ ವಿಧಗಳು, ಒಳ್ಳೆಯ ಕಾವ್ಯದ ಲಕ್ಷಣ, ದೇವರು, ಪಾಪ, ಸೂರ್ಯೋದಯ ಇತ್ಯಾದಿ ವಿಚಾರಗಳನ್ನು ಸುಮಾರು 103 ಭಾಗಗಳಲ್ಲಿ ವಿಂಗಡಿಸಿ ನೀಡಿದ್ದಾರೆ. ಪ್ರತಿಯೊಂದು ಇದರಲ್ಲಿ ಗಮನಾರ್ಹವಾದುದು ಅಂತ ಹೇಳಿದರೆ, ಪ್ರತಿಯೊಂದು ಪದ್ಯಕ್ಕೂ ಪರಿಚ್ಛೇದ, ಅನ್ವಯ ಮತ್ತು ಟೀಕು ಎಂಬ 3 ಭಾಗಗಳಲ್ಲಿ ಪದವಿಭಾಗ, ಪದಾನ್ವಯ ಮತ್ತು ವಿಮರ್ಶೆಯನ್ನು ನೀಡಿದ್ದಾರೆ. ಸಣ್ಣ ಕರ್ನಾಟಕ ಕಾವ್ಯಮಾಲೆಯಲ್ಲಿದ್ದ ಹೆಚ್ಚಿನ ಪದ್ಯಗಳನ್ನು ಇಲ್ಲಿ ಬಿಟ್ಟು ಹೊಸ ಪದ್ಯಗಳನ್ನು ಸೇರಿಸಿದ್ದಾರೆ. ಸೊ ಹೀಗೆ ಮೋಗ್ಲಿಂಗ್ನಿಂದ ಪ್ರಾರಂಭವಾದಂತಹ ಈ ರೀತಿಯ ಸಂಕಲನ ಕ್ರಮವು ಕಿಟಲರಲ್ಲಿ ಮುಂದುವರಿದದ್ದನ್ನು ಹೆಚ್ಚಿನ ಪದ್ಯಗಳಲ್ಲಿ ಗಮನಿಸಬಹುದು. ಶಾಲಾ ಮಕ್ಕಳ ನೈತಿಕತೆಯನ್ನು ಹೆಚ್ಚಿಸಲು ಈ ಕೃತಿ ಸಾಕಷ್ಟು ಪರಿಣಾಮವಾಗಿ ಇದೆ ಅಂತ ಹೇಳ್ಬೋದು. ಕಾವ್ಯಮಾಲೆಯ ಮುನ್ನುಡಿಯಲ್ಲಿ ಸಂಕ್ಷಿಪ್ತವಾಗಿ ಕವಿಗಳ ಜೀವನ ಕೃತಿಗಳ ಕುರಿತು ಕಿಟ್ಟಲರ ವಿವೇಚನೆಯು 1875ರಲ್ಲಿ ಪ್ರಕಟಿಸಿದ ಕನ್ನಡ ಸಾಹಿತ್ಯ ಚರಿತೆಯ ಪ್ರಬಂಧಕ್ಕೆ ಕೂಡ ಸಹಕಾರಿಯಾದಂತೆಯೇ ತೋರುತ್ತದೆ. ಇದರಲ್ಲಿ ಸೇರ್ಪಡೆಯಾದಂತಹ ಶಬ್ದಕೋಶವೇ ನಂತರದಲ್ಲಿ ಬೃಹತ್ ಶಬ್ದಕೋಶದ ಮಾತೃಕೆಯಾಯಿತು ಅಂತ ಹೇಳ್ಬೋದು. ಇನ್ನೊಂದು ಪಠ್ಯ ಪುಸ್ತಕ ಕನ್ನಡ ಪಂಚತಂತ್ರವು ಅಂತ ಹೇಳುವಂಥದ್ದು 1876ರಲ್ಲಿ ಇದು ರಚನೆಗೊಂಡಿತ್ತು. ಈ ಕೃತಿಯನ್ನು 1876ರಲ್ಲಿ ರಚಿಸಿದ್ರು ಕೂಡ ಮುನ್ನುಡಿ ಮಾತ್ರ ಸಂಶೋಧಕರಿಗೆ ಮೀಸಲಾಗಿಟ್ಟಿದ್ದಾರೆ. ಮುನ್ನುಡಿಯಲ್ಲಿ ಪಾಣಿನಿ, ಪಿಂಗಳ ಇವರ ಕಾಲಾನಂತರವೇ ಪಂಚತಂತ್ರವು ಹುಟ್ಟಿಕೊಂಡಿತು ಅಂತ ಹೇಳ್ತಾರೆ. ಈ ಕೃತಿಯನ್ನು ರಚಿಸಬೇಕಾದ್ರೆ ಕಿಟ್ಟಲರು ಕೊಸಗಾಟನ್ ಎಂಬುವರು ಜರ್ಮನ್ ಭಾಷೆಗೆ ಭಾಷಾಂತರಿಸಿದಂತಹ ಪಂಚತಂತ್ರವನ್ನು ಗಮನಿಸಿದ್ದಾರೆ. ಇಲ್ಲಿ ಕಿಟ್ಟಲರು ವಸುಭಾಗ ಭಟ್ಟರ ಪಂಚತಂತ್ರವನ್ನು ಅನುಸರಿಸಿದ್ದಾರೆ. ಪಂಚತಂತ್ರದ ಕುರಿತು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾಣಿಗಳ ಕತೆ, ನೀತಿ ಕಥೆಗಳಾದದನ್ನು ಗ್ರೀಕ್ ಕತೆಗಾರನಾದ ಏಸೋಪ್ಸ್ ಮೊದಲಾದವರು ಬರೆದ ಕಥೆಗಳಲ್ಲಿ ಕಾಣಬಹುದು. ಸ್ವಲ್ಪ ಹಳೆಗನ್ನಡ ಸರಣಿಯನ್ನು ಆಡು ನುಡಿಯಲ್ಲಿ ಬೆರೆಸಿ ಬರೆದ ಇದರ ಶೈಲಿ ಗಮನಾರ್ಹವಾಗಿದೆ. ಸುದೀರ್ಘ ಮುನ್ನುಡಿಯಲ್ಲಿ ಪಂಚತಂತ್ರ ಕಥೆಗಳ ಮೂಲ ಹಾಗೂ ಏಸೋಪ್ಸ್ ನೀತಿ ಕಥೆಗಳಿಗೂ ಇರುವಂತಹ ಸಾಮ್ಯಗಳ ಕುರಿತು ವಿವೇಚನೆ ಇದೆ. ಜನಸಾಮಾನ್ಯರ ಅಭಿರುಚಿಗೆ ತಕ್ಕಂತೆ ಈ ಕಥೆಗಳಿದ್ದು ಇವುಗಳಲ್ಲಿ ಬೋಧನೆ ಮತ್ತು ಮನೋರಂಜನೆ ಮಕ್ಕಳಿಗಾಗಿ ಬೋಧನೆ ಮತ್ತು ಮನೋರಂಜನೆ ಇವೆರಡರ ಸಮ್ಮಿಲನವನ್ನು ನಾವು ಕಾಣಬಹುದು. ನೀತಿ ಕಥೆಗೆ ಒಂದು ವಿಶಿಷ್ಟ ಸ್ಥಾನ ದೊರಕುವಂತ ಮಾಡಿದಂತಹ ಪಠ್ಯ ಇದಾಗಿದೆ. ಪಂಚತಂತ್ರದಲ್ಲಿ ಧಾರ್ಮಿಕ ನೀತಿ ಒಂದೇ ಇರದೆ ಎಲ್ಲ ನೀತಿಶಾಸ್ತ್ರವನ್ನು ಒಳಗೊಂಡಂತಹ ಕಥೆಗಳಿದೆ. ಆದರೆ ಏಸೋಪ್ಸ್ ಅಥವಾ ಈಸೋಪನ ಕಥೆಗಳಲ್ಲಿ ಧಾರ್ಮಿಕ ನೀತಿ ಪ್ರಧಾನವಾಗಿರುವುದನ್ನು ಕಿಟಲರು ಗುರುತಿಸಿದ್ದಾರೆ. ಈಸೋಪ ಅಥವಾ ಏಸಪ್ ಎಂದರೆ ಒಬ್ಬ ಗ್ರೀಕ್ ಜ್ಞಾನಿ. ಹುಟ್ಟು ಗುಲಾಮನಾದ ಈತ ತನ್ನ ದಾಸ್ಯ ವೃತ್ತಿಯಿಂದ ಬಿಡುಗಡೆ ಹೊಂದಿ ಕ್ರೋಯಿಸನ್ ರಾಜನಿಗೆ ಕಾರ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದನು. ಇವನ ಕೃತಿಗಳು ಅಭಿರುಚಿಗೆ ತಕ್ಕಂತೆ ಇದ್ದವು. ಜನಗಳಿಗೆ ಧರ್ಮೋಪದೇಶವನ್ನು ಮಾಡುವುದಕ್ಕೆ ಈತ ಕೃತಿಗಳನ್ನು ರಚಿಸಿದ್ದಾನೆ. ಇತರ ಪಠ್ಯ ಪುಸ್ತಕಗಳಂತೆ ಈ ಪುಸ್ತಕವನ್ನು ಮದ್ರಾಸ್ ಸರ್ಕಾರ
ಇದರ ಆದೇಶದ ಮೇರೆಗೆ ಕಿಟೆಲರು ಸಿದ್ಧಪಡಿಸ್ತಾರೆ. ಈ ಪುಸ್ತಕವನ್ನು 7ನೇ ತರಗತಿಯ ವಿದ್ಯಾರ್ಥಿಗಳು ಅಥವಾ ಮಕ್ಕಳಿಗಾಗಿ ಇಡಲಾಗಿತ್ತು. ಶಾಲಾ ಮಕ್ಕಳಿಗೆ ಬೇಕಾಗುವಷ್ಟು ಕಥೆಗಳನ್ನು ಮಾತ್ರವೇ ಇಲ್ಲಿ ಆರಿಸಿಕೊಂಡಿದ್ದಾರೆ. ಪಂಚತಂತ್ರದಲ್ಲಿ ಬರುವ ಕಥೆಗಳ ಸ್ವರೂಪದ ಕುರಿತು ಹೇಳುವುದಾದರೆ, ಅಮರ ಶಕ್ತಿಯ 3 ಮಕ್ಕಳಿಗೆ ರಾಜನೀತಿಯನ್ನು ಕಲ್ಪಿಸುವುದು ಇದರ ಉದ್ದೇಶವಾಗಿತ್ತು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಮನುಷ್ಯ ಪ್ರಾಣಿಗಳ ಒಂದು ಕಾರ್ಯವನ್ನು ಹೇಗೆ ತೀವ್ರವಾಗಿಸಿ ಆಮೇಲೆ ಅದನ್ನು ರೂಢಿಸಿಕೊಳ್ಬಹುದು ಅಂತ ಹೇಳಿ, ಅದರಿಂದ ಏನು ತಿಳಿದುಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಇಲ್ಲಿ ನೀತಿಯನ್ನು ನಾವು ಕಾಣ್ತೇವೆ. ಕಿಟೆಲರ ಈ ಶೈಲಿ ನಡುಗನ್ನಡ ಭಾಷಾ ಶೈಲಿಯಲ್ಲಿದ್ದರೂ ಕೂಡ ಅಂದಿನ ಕಾಲದ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿತ್ತು ಹಾಗೂ ಒಟ್ಟಿನಲ್ಲಿ ಸರಳವಾದ ಪದಗಳನ್ನೇ ಅವರು ಬಳಸಿದ್ದಾರೆ. ಕೊನೆಯಲ್ಲಿ ಬರುವಂಥದ್ದು ಕಾವ್ಯ ಮಂಜರಿ 1877ರಲ್ಲಿ ಪ್ರಕಟಗೊಂಡದ್ದು. ಈ ಪುಸ್ತಕದ ಮೇಲೆ ಕನ್ನಡ ಕವಿತ್ವದ ಮೊದಲ ಪುಸ್ತಕ ಎಂದು ಛಾಪಿಸಲಾಗಿದೆ. ಸುಮಾರು 60 ಪುಟಗಳ ಈ ಪುಸ್ತಕ ಬ್ಯಾಸಿಲ್ ಮಿಷನ್ ಪ್ರೆಸ್ನಿಂದ ಮುದ್ರಿಸಲಾಯಿತು. ಇದು ಕಿಟೆಲರು ಸಂಪಾದಿಸಿದ ಕೃತಿ ಆಗಿರಬಹುದು ಅಂತ ಹೇಳಿಕೊಂಡು ವಿದ್ವಾಂಸರು ಅಭಿಪ್ರಾಯವನ್ನು ಪಡುತ್ತಾರೆ. ಇದರಲ್ಲಿ ಒಟ್ಟು 19 ಅಧ್ಯಾಯಗಳಿದೆ. ಎಲ್ಲ ಶಿರೋನಾಮೆಗಳನ್ನು ಇಂಗ್ಲಿಷ್ ಭಾಷೆಗಳಲ್ಲೂ ಕೊಟ್ಟಿರುತ್ತಾರೆ. ಶಾಲಾ ಮಕ್ಕಳಿಗೆ ವಿವಿಧ ವಿಷಯಗಳನ್ನು ಪರಿಚಯಿಸಿಕೊಡುವಂತಹ ಉದ್ದೇಶ ಇದರಲ್ಲಿ ಕಂಡುಬರುತ್ತದೆ. ಬಸವ ಪುರಾಣ, ಜ್ಞಾನ ಸಿಂಧು, ಪ್ರಭುಲಿಂಗ ಲೀಲೆ, ಭಾರತ ಭಾಗವತ, ಪಂಪರಾಮಾಯಣ, ಗಿರಿಜಾ ಕಲ್ಯಾಣ, ಜಗನ್ನಾಥ ವಿಜಯ ಮುಂತಾದ ಕೃತಿಗಳಿಂದ ಆಯ್ದ ಭಾಗಗಳು ಇಲ್ಲೂ ಸಹ ಕಂಡುಬರುತ್ತದೆ. ಇದಿಷ್ಟು ಅವರ ಪಠ್ಯ ಕ್ರಮಗಳ ಕುರಿತಂತೆ. ಕಿಟೆಲರ ಅಸಾಧಾರಣ ಜ್ಞಾನ ಸಂಪತ್ತು ದೇಶೀಯ ಮಕ್ಕಳಿಗೆ ಪಠ್ಯ ಪುಸ್ತಕಗಳ ರೂಪದಲ್ಲಿ ದೊರೆತಿರುವುದು ಸೌಭಾಗ್ಯವೇ ಸರಿ. ಹೀಗೆ ಹಸ್ತಪ್ರತಿ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಾಗೂ ಸುಧಾನಾ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಆರ್ ಡೆವಲಪ್ಮೆಂಟ್ ಸ್ಟಡೀಸ್ ಪುತ್ತೂರು ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ವಿಚಾರಗೋಷ್ಠಿಯಲ್ಲಿ ಪ್ರಬಂಧವನ್ನು ಮಂಡಿಸಲು ಅವಕಾಶವನ್ನು ಕೊಟ್ಟಂತಹ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇದರ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ FT ಹಳ್ಳಿಕೇರಿ ಹಾಗೂ ಸರ್ವ ಬಳಗಕ್ಕೂ ವಂದನೆಗಳನ್ನು ಸಲ್ಲಿಸುತ್ತಾ ಇಷ್ಟು ಹೊತ್ತು ಮೌನವಾಗಿದ್ದು ನನ್ನ ಮಾತುಗಳನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಿನ 4ನೇ ಗೋಷ್ಠಿ ಗ್ರಂಥ ಸಂಪಾದನೆ ವಿಷಯದ ಕುರಿತು ಪ್ರಬಂಧ ಮಂಡನೆ ಮಾಡಲಿದ್ದಾರೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ ವೀರೇಶ ಬಡಿಗೇರ, ಡೀನ್ ಭಾಷಣಿಕಾಯ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಇವರು ಕನ್ನಡದ ಹಸ್ತಪ್ರತಿ ತಜ್ಞರಲ್ಲಿ ಪ್ರಮುಖರು. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಜಾನಪದ, ಸಂಗೀತ, ತಂತ್ರಜ್ಞಾನ ಇವುಗಳು ಅವರ ಆಸಕ್ತಿಯ ಕ್ಷೇತ್ರಗಳು. ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದ ಮೇಲೆ ಮಹಾಪ್ರಬಂಧ ಸಲ್ಲಿಸಿ ಡಾಕ್ಟರೇಟ್ ಪದವಿ ಪಡೆದ ಇವರು ಬಸವರಾಜ ಕಟ್ಟಿಮನಿ, ರಾಶಿಬುತ್ತಿ, ಅಡಿಗಲ್ಲು, ಹುಳ್ಳವ್ವ ಸಂಸ್ಕೃತಿ ಸಂಕತನ, ನನ್ನೊಡಲ ಏಕತಾರಿ, ಹಲಗೆ ಬಳಪ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಸರ್, ಇದೀಗ 25 ನಿಮಿಷಗಳ ವೇದಿಕೆ ನಿಮಗಾಗಿ. ಥ್ಯಾಂಕ್ ಯು ಮೇಡಮ್. 18ನೇ ಅಖಿಲ ಭಾರತ ಮುಂದೆ ಆಗ್ಬೋದು ಅಖಿಲ ಭಾರತ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರು, ಹಿರಿಯರು ಮತ್ತು ಮಾರ್ಗದರ್ಶಕ ಪ್ರೊಫೆಸರ್ ಎ ವಿ ನಾವಡ್ ಅವರೇ, ಈ ಗೋಷ್ಠಿಯಲ್ಲಿ ಕಿಟೆಲ್ ಅವರ ಜೀವನ ಸಾಧನೆ ಕುರಿತು ಪ್ರಬಂಧ ಮಂಡಿಸ್ತಕ್ಕಂಥ ಡಾಕ್ಟರ್ FT ಹಳ್ಳಿಕೇರಿ ಅವರೇ, ನಿಘಂಟು ವ್ಯಾಕರಣ ಕುರಿತು ಮಾತಾಡಿದಂಥ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಅವರ ಪಠ್ಯ ಪುಸ್ತಕ ರಚನೆಗಳ ಕುರಿತು ಮಾತಾಡಿದಂಥ KN ಶೈಲಜಾ ಮೇಡಮ್ ಅವರೇ ಮತ್ತು ಎಲ್ಲ ವಿದ್ವಾಂಸರೇ, 2 ಕೆಲಸ ನಿಭಾಯಿಸಬೇಕಾದ್ರೆ ಮೊದಲು ನಾನು ನನ್ನ ಪ್ರಬಂಧವನ್ನು ಮಂಡಿಸ್ತೀನಿ, ಆಮೇಲೆ ಅಧ್ಯಕ್ಷ ಭಾಷಣವನ್ನು ಮಾಡಲಿಕ್ಕೆ ಹೋಗ್ತೀನಿ ಅನ್ನುವಂಥದ್ದು. ನನಗೆ ಕಿಟೆಲ್ ಅಂದ ತಕ್ಷಣ ನೆನಪಾಗುವುದು 2 ವಿಚಾರದ. ಕಿಟೆಲ್ ಅವರನ್ನ ನಾನು 2 ರೀತಿ ಗ್ರಹಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಮೊದಲನೇದ್ದು ಕನ್ನಡ ಸಾಹಿತ್ಯದ, ಕನ್ನಡ ಸಮಾಜದ, ಕನ್ನಡ ಭಾಷೆಯ ಅಸಾಧಾರಣ ಸಾಮರ್ಥ್ಯವನ್ನು ತೆರೆದು ತೋರಿದ್ದು. 2ನೇದ್ದು
ಈ ಕನ್ನಡದ ಅಸಾಧಾರಣ ಸಾಮರ್ಥ್ಯವು ಪರರಿಗೆ ಹಿತವಾಗುವ ಹಾಗೆ, ಅವರಲ್ಲಿ ಒಂದು ಪ್ರೇರಣೆಯನ್ನು ಹುಟ್ಟಿಸುವ ಹಾಗೆ ಕ್ರಮಬದ್ಧಗೊಳಿಸಿದ್ದನ್ನು ನಾವು ಕಿಟೆಲ್ ಅಧ್ಯಯನದ ಮಾದರಿಗಳಲ್ಲಿ ಅಥವಾ ಆಲೋಚನಾ ಕ್ರಮಗಳಲ್ಲಿ ನಾನು ಗುರುತಿಸುವ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದು. ಮುದ್ರಣ ತಂತ್ರಜ್ಞಾನ ಬರುವುದಕ್ಕಿಂತ ಮೊದಲು ಕನ್ನಡ ಭಾಷೆ ತನ್ನ ಎಲ್ಲ ವಲಯಗಳಲ್ಲಿ ಅಥವಾ ಎಲ್ಲ ಮಜಲುಗಳಲ್ಲಿ ತುಂಬ ಸಮೃದ್ಧವಾಗಿ ಬಳಕೆ ಆಗ್ತಿತ್ತು ಅನ್ನೋದನ್ನು ನಾವು ಮರೆಯಬಾರದು. ಕಿಟೆಲ್ ಬರೋಕ್ಕಿಂತ ಪೂರ್ವದಲ್ಲಿ ಶಿಕ್ಷಣ ಮತ್ತು ಪಾಂಡಿತ್ಯದ ವಲಯದಲ್ಲಿ ಸಂಸ್ಕೃತ ಬಹಳ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದರಿಂದ ಕನ್ನಡ ಭಾಷೆಗೆ ಒಂದಷ್ಟು ಹಿನ್ನಡೆ ಆಗಿದ್ದನ್ನು ಕೂಡ ನಾವು ಗುರುತಿಸ್ಬೋದು ಅನ್ನುವಂಥದ್ದು. ಹೀಗೆ ಒಂದು ಪಾರಂಪರಿಕ ಸಾತತ್ಯವನ್ನು ಕಳೆದುಕೊಂಡಿದ್ದ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅದರ ಪಾರಂಪರಿಕ ಅಥವಾ ಸಾಂಪ್ರದಾಯಿಕ ಅಥವಾ ಸೃಜನಶೀಲ ನೆಲೆಯಲ್ಲಿ ಮರುಕಟ್ಟಿಕೊಳ್ಳಲು ಪ್ರಯತ್ನಿಸಿದವರು ಮತ್ತು ಆ ಥರದ ಒಂದು ಮಾನದಂಡಗಳನ್ನು ರೂಪಿಸಿಕೊಂಡವರು ಕಿಟೆಲ್ ಅನ್ನೋದನ್ನು ನಾನು ಇಲ್ಲಿ ಗುರುತಿಸಿ ಪ್ರಯತ್ನ ಮಾಡ್ತೀನಿ ಅಂತದ್ದು. ನೆಕ್ಸ್ಟ್ ಪ್ಯಾರ. ಹೀಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಅಸ್ಮಿತೆಯನ್ನು ಕಳೆದುಕೊಂಡು ನಿರ್ಜೀವವಾಗಿದ್ದ ಕಾಲದಲ್ಲಿ ಅದನ್ನು ಮರುಕಟ್ಟಿಕೊಳ್ಳಲು ಕಿಟೆಲ್ ಅವರು ಹುಡುಕಿಕೊಂಡ ದ್ರವ್ಯಗಳೆಂದರೆ ಬಹಳ ಮುಖ್ಯವಾಗಿ ಕನ್ನಡದ ಶಾರೀರವಾಗಿದ್ದ ಧ್ವನಿಯನ್ನು ಮತ್ತು ಶಬ್ದ ಸಂಪತ್ತನ್ನು ಮತ್ತು ಅದರ ಸಂವಹನಶೀಲತೆಯನ್ನು ನಾವು ಸ್ವಲ್ಪ ಕವಿರಾಜ ಮಾರ್ಗಕಾರನ ಒತ್ತಡಗಳನ್ನು ಅಥವಾ ಒದ್ದಾಟಗಳನ್ನು ಗಮನಿಸಬೇಕಿಲ್ಲಿ. ಹಲವು ಕನ್ನಡಗಳನ್ನು ಪದ ಬಳಸ್ತಿದ್ದಾನು. ಕಿಟೆಲ್ಲರ ಕಾಲಕ್ಕೂ ಕೂಡ ಹಲವು ಕನ್ನಡಗಳು ಹಲವು ರೂಪದಲ್ಲಿ, ಹಲವು ಮಜಲುಗಳಲ್ಲಿ, ಹಲವು ಆಯಾಮಗಳಲ್ಲಿ, ಅವು ಹಲವು ಬಣ್ಣಗಳಲ್ಲಿ ಇದ್ದು ಕಿಟೆಲ್ ಅವರು ಕೂಡ ಇದನ್ನು ಧ್ವನಿಗಳ ಮೂಲಕ ಅವರೊಂದು ಕಡೆ ಬರೀತಾರೆ. ಒಂದು ಕಡೆ ಒಂದು ಪ್ರಸ್ತಾಪ, ಬಸವರಾಜ್ ಕಲಗುಡಿ ಅವರನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಅಂತಂದ್ರೆ, ಇಲ್ಲಿಯ ಮೌಖಿಕ ರೂಪಗಳನ್ನು, ತೋಂಡಿ ರೂಪಗಳನ್ನು ಕಂಡು ಕಿಟೆಲ್ ಅವರು ತುಂಬ ದಂಗಾಗಿ ಹೋಗಿದ್ರಂತೆ. ಅದಕ್ಕೆ ಅವರು ಯೇಸುವಿನಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ಕನ್ನಡದ ಈ ಧ್ವನಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳು, ನನಗೆ ಒಂದು ಧ್ವನಿ ಹಬ್ಬವನ್ನು ಕೊಡ ಅಂತ ಹೇಳಿ ಯೇಸುವಿನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಬಸವರಾಜ ಕಲಗುಡಿ ಅವರು ಒಂದು ಕಡೆ ಅದನ್ನು ನೋಟ್ ಮಾಡ್ತಾರೆ. ಈ ಕನ್ನಡದ ಅಗಾಧ ಸಾಮರ್ಥ್ಯವನ್ನು, ಈ ಧ್ವನಿ ಸಾಧ್ಯತೆಗಳನ್ನು, ನಾದ ಸಾಧ್ಯತೆಗಳನ್ನು, ಲಯ ಸಾಧ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೊಂದು ಧ್ವನಿ ಹಬ್ಬವನ್ನು ಕೊಡ ಅಂತ ಹೇಳಿ ಕಿಟೆಲ್ ಅವರು ಒಂದು ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಈ ಮೂಲಕ ಕಿಟೆಲ್ ಅವರನ್ನು ನಾವು ಕೇವಲ ಒಂದು ಗ್ರಂಥ ಸಂಪಾದಕ ಆಗಿ ಅಥವಾ ಕನ್ನಡ ಚರಿತ್ರೆ ನಿರ್ಮಾಪಕವಾಗಿ ನೋಡುವ ಬದಲಾಗಿ ಒಂದು ತನ್ನ ಸಾತತ್ಯವನ್ನು ಕಳೆದುಕೊಂಡಿದ್ದ ಕನ್ನಡದ ಸ್ವಾಯತ್ತತೆಯನ್ನು, ಅದರ ಪ್ರಮಾಣಬದ್ಧತೆಯನ್ನು ಕಟ್ಟಿಕೊಳ್ಳಲು ಹೆಣಗಾಡಿದಂಥ, ಪ್ರಯತ್ನ ಪಟ್ಟಂಥ ಮತ್ತು ಅದನ್ನು ಮೂಲ ರೂಪಕ್ಕೆ ಹೋಗಿ 3 ಜನ ವಿದ್ವಾಂಸರು ಮಾತಾಡಿದಂಥ ಮಾತಲ್ಲಿ ಕೂಡ ಅದನ್ನು ಗಮನಿಸಿದೆವು. ಬೆಳಗ್ಗೆ ಕೂಡ ಹಿರಿಯರಾಗಿರ್ತಕ್ಕಂಥ ಮತ್ತು ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ನಾವಡ್ ಸರ್ ಅವರನ್ನು ಗುರುತಿಸಿದ್ರು. ನಮ್ಮ ಹಿರಿಯ ಪರಂಪರೆ ಜೊತೆಗೆ, ಹಿಂದಿನ ಪರಂಪರೆ ಜೊತೆಗೆ ಮುದ್ದಾಡುವ ಬದಲಾಗಿ ಗುದ್ದಾಡಬೇಕು ಅನ್ನೋಂಥ ಪದ ಬಳಸಿದರು. ಹಾಗೆ ಹಾರ್ವಿನ್ ಸರ್ ಅವರು ಕೂಡ ಒಂದು ಮಾತು ಹೇಳಿದರು, ಅವರು ದೇವರು ಧರ್ಮವನ್ನು ಎಷ್ಟು ಪ್ರೀತಿಸ್ತಿದ್ರೋ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅಷ್ಟೇ ಪ್ರೀತಿಸ್ತಿದ್ದರು ಅಂತದ್ದು. ಮತ್ತು ಈಗ ಪ್ರಬಂಧ ಮಂಡನೆ ಮಾಡಿದಂಥ 3 ಜನರ ವಿದ್ವಾಂಸರ ಧ್ವನಿಯಲ್ಲಿ ಬಂದಿದ್ದ ಒಂದು ಶಕ್ತಿ ಏನು ಅಥವಾ ಶಬ್ದಗಳೇನಪ್ಪ ಅಂತಂದರೆ, ಕನ್ನಡದ ಅಸಾಧಾರಣ ಸಾಮರ್ಥ್ಯವನ್ನು ಅದರ ಸಾಮರ್ಥ್ಯದ ಮೂಲಕವೇ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕಿಟೆಲ್ರು ಮಾಡಿದರು ಅನ್ನುವಂಥ ಮಾತನ್ನು ಇಲ್ಲಿ ಮಾತಾಡಿದ್ದನ್ನು ನಾವು ನೋಡ್ಬೋದು. ಹೀಗೆ ಕಿಟೆಲ್ ಅವರು ಕನ್ನಡ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಅದರ ಅಂತಸ್ಸಂಭಾವ್ಯತೆಯ ಮೂಲಕ, ಅಂತಸ್ಸಾಧ್ಯತೆಗಳ ಮೂಲಕ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗಾಗಿ ಕಿಟೆಲ್ ಅವರನ್ನು ಕೇವಲ ಮಾರ್ಗಕಾರ ಅನ್ನುವಂಥ ಬದಲಾಗಿ ಕನ್ನಡದ ಅಸಾಧಾರಣ ಸಾಮರ್ಥ್ಯವನ್ನು ಮರುಕಟ್ಟಿಕೊಳ್ಳಲು, ನನ್ನ ಸಂಪಾದನೆ ಅನ್ನೋ ಪದ ಬಳಸೋದಿಲ್ಲ, ರೀಕನ್ಸ್ಟ್ರಕ್ಷನ್ ಅನ್ನೋ ಪದ ಬಳಸ್ತೀನಿ, ಸಂಯೋಜನೆ ಮಾಡುವ, ಮರುಕಟ್ಟಿಕೊಳ್ಳುವ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು ಅನ್ನುವಂಥದ್ದು. ಹೀಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಕಿಟೆಲ್ ದೂರ ದೇಶದಿಂದ ಬಂದವರು. ಕನ್ನಡದ ಬದುಕು, ಭಾಷೆ, ಸಂಸ್ಕೃತಿಯನ್ನು ಸುಮಾರು 40 ವರ್ಷಗಳ ಕಾಲ ಅರ್ಥ ಮಾಡಿಕೊಂಡು ಪಕ್ವವಾಗಿದ್ದರು. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಜೀವನಾಡಿಯಾಗಿದ್ದರು. ಶಬ್ದಮಣಿ ದರ್ಪಣ, ಚಂದೋಂಬುದಿ, ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್, ಪಂಚತಂತ್ರಗಳ ಮೂಲಕ ಪ್ರಮಾಣೀಕರಣ ಭಾಷೆ ಯಾವುದಾಗಬೇಕೆನ್ನುವ ಒಂದು ಬಹುದೊಡ್ಡ ಪ್ರಶ್ನೆಯನ್ನು ಅವರು ಆ ಕಾಲದಲ್ಲಿ ಎತ್ತಿದ್ದರು ಅನ್ನೋದನ್ನು ನಾವು ಗಮನಿಸಬೇಕನ್ನುವಂಥದ್ದು. ಹೀಗಾಗಿ ಬಹಳ ಮುಖ್ಯವಾಗಿ ಕನ್ನಡವನ್ನು ಅನ್ಯ ಪ್ರಜ್ಞೆಯ ಹೊರತಾಗಿ ನೆಲದ ಪ್ರಜ್ಞೆಯಲ್ಲೇ ಕಟ್ಟ ಬಯಸಿದ ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ.
ಆದ್ರೆ ನಾವೇನು ಮಾಡ್ತಿದ್ದೇವೆ ಅಂತಂದ್ರೆ ಇದರ ಬದಲಾಗಿ ಅವರು ಯಾವುದನ್ನು ಕೈ ಬಿಟ್ಟರು, ಯಾವುದನ್ನು ಸರಿ ಮಾಡಿದ್ರು, ಯಾವ ಪಾಠಾಂತರ ಬಿಟ್ಟು ಅಂತೇಳಿ ಚರ್ಚೆ ಮಾಡ್ತೀವಿ ವಿನಃ ಅನ್ಯ ಪ್ರಜ್ಞೆಯ ಮೂಲಕ ಅಂದರೆ ಕನ್ನಡದ ಪ್ರಜ್ಞೆಯ ಮೂಲಕವೇ ಕನ್ನಡವನ್ನು ಕಟ್ಟಿಕೊಳ್ಳುವ ಬಹಳ ದೊಡ್ಡ ಪ್ರಯತ್ನ ಮಾಡಿದ್ದನ್ನು ನಾವು ಇನ್ನು ಮುಂದೆ ಭಾಳಷ್ಟು ಚರ್ಚೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನಾನು ಹೇಳ್ತೀನಿ ಅಂಥದ್ದು. ಭಾಳ ಮುಖ್ಯವಾಗಿ ಬೆಳಗ್ಗೆ ಕೂಡ ಪ್ರಸ್ತಾಪ ಬಂತು. ಕನ್ನಡ ಅಥವಾ ದ್ರಾವಿಡ ಭಾಷೆಗಳು ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿವೆ ಎನ್ನುವ ನಂಬಿಕೆಯ ಜಾಗದಲ್ಲಿ ನಾವು ಸಾಮಾನ್ಯ ಕನ್ನಡ ಅಥವಾ ದ್ರಾವಿಡ ಭಾಷೆಗಳು ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿವೆ ಎನ್ನುವ ನಂಬಿಕೆಯ ಜಾಗದಲ್ಲಿ ಸಂಸ್ಕೃತವು ಕನ್ನಡ ಅಥವಾ ದ್ರಾವಿಡದಿಂದಲೂ ಪದಗಳನ್ನು ಸ್ವೀಕರಿಸಿ ದ್ರಾವಿಡದ ಪ್ರಭಾವದಲ್ಲಿದೆ ಎಂದು ಹೇಳುವ ಮೂಲಕ ಒಂದು ಹೊಸ ಚರ್ಚೆಯನ್ನು ಕಿಟೆಲರು ಇಲ್ಲಿ ಹುಟ್ಟಾಕ್ತಾರೆ ಅನ್ನೋದನ್ನು ಗಮನಿಸ್ಬೋದು ಅಂತ. ಅಂದ್ರೆ ಸಂಸ್ಕೃತದ ಏಕಸ್ವಾಮ್ಯತೆಯನ್ನು ಅಲ್ಲಗಳಿದು, ಇದು ಬಹಳ ಮುಖ್ಯ. ನಾವು ಕಿಟೆಲರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಒಂದು ಬಹಳ ಪರ್ಯಾಯವಾಗಿರ್ತಕ್ಕಂಥ ಒಂದು ಆಲೋಚನಾ ಕ್ರಮವನ್ನು ಕಟ್ಟಿಕೊಡ್ತಾರೆ ಅನ್ನುವಂಥದ್ದು. ಸಂಸ್ಕೃತದ ಏಕಸ್ವಾಮ್ಯತೆಯನ್ನು ಅಲ್ಲಗಳಿದು, ಅವರು ಅಲ್ಲಗಳು ಕೆಲಸ ಮಾಡ್ತಾರೆ. ಹೀಗಾಗಿ ಕಿಟೆಲರ ಕನ್ನಡ ಭಾಷೆ, ಸಾಹಿತ್ಯ, ಚರಿತ್ರೆ, ಹಳೆಗನ್ನಡ ಕಾವ್ಯ ಸಂಪಾದನೆ, ಖಂಡಕಾವ್ಯ, ನಿಘಂಟು, ಕೋಶ ರಚನೆ, ಶಾಲಾ ಪಠ್ಯಗಳು, ಕನ್ನಡ ವ್ಯಾಕರಣ ಹಾಗೂ ಛಂದಸ್ಸುಗಳ ವಿವೇಚನೆಯಲ್ಲಿ ಖಚಿತವಾಗಿ ಈ ಪರ್ಯಾಯ ಗ್ರಹಿಕೆಯನ್ನು, ಕನ್ನಡದ ಗ್ರಹಿಕೆಯನ್ನು ನಾವು ಸ್ಪಷ್ಟವಾಗಿ ಖಚಿತವಾಗಿ ಗುರುತಿಸಬಹುದು ಅನ್ನುವಂಥದ್ದನ್ನು. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಅದರ ಫಲಿತಗಳಾದ ಹಸ್ತಪ್ರತಿಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕಿಟೆಲ್ ತೋರಿದ ನಿಲುವು ಅನನ್ಯವಾದದ್ದು. ಕನ್ನಡ ಜಗತ್ತನ್ನು ಕನ್ನಡ ಶಬ್ದ ಹಾಗೂ ನಾದ ಪ್ರಜ್ಞೆಯ ಮೂಲಕ, ಇದು ಗಮನಿಸಬೇಕು, ಕನ್ನಡ ಜಗತ್ತನ್ನು ಕನ್ನಡ ಶಬ್ದ ಹಾಗೂ ನಾದ ಪ್ರಜ್ಞೆಯ ಮೂಲಕ ಗ್ರಹಿಸಬೇಕೆನ್ನುವುದು ಅವರ ಸ್ಪಷ್ಟ ನಿಲುವಾಗಿತ್ತು. ಯಾವುದೇ ಶಬ್ದಗಳ ಅರ್ಥವನ್ನು ಕೇವಲ ಆಂಶಿಕವಾಗಿ ಗ್ರಹಿಸದೆ, ಭಾಳ ಗಮನಿಸಬೇಕು ಅನ್ನುವಂಥದ್ದು, ಕೇವಲ ಆಂಶಿಕವಾಗಿ ಅಥವಾ ಪಾರ್ಶ್ವಿಕವಾಗಿ ಗ್ರಹಿಸದೆ ಇಡಿಯಾಗಿ ಮತ್ತು ಸರಿಯಾಗಿ ಗ್ರಹಿಸುವುದು ಅವಶ್ಯ ಅನ್ನುವಂಥದ್ದು ಕಿಟೆಲರು ಮನಗೊಂಡಿದ್ದಂಥದ್ದು. ಹೀಗಾಗಿ ಕಾರಣ ಕಾವ್ಯ ಅಥವಾ ಸಂಪಾದನೆ ಅನ್ನುವಂಥದ್ದು ಅಥವಾ ಒಂದು ನಿಘಂಟು ಅನ್ನುವಂಥದ್ದು, ಯಾವುದೇ ಸಾಹಿತ್ಯಿಕ ಚಟುವಟಿಕೆ ಅನ್ನುವಂಥದ್ದು ಅದು ಓದುಗನಲ್ಲಿ ಒಂದು ಸಹಜ ಅಭಿಪ್ರಾಯವನ್ನು ಅಥವಾ ಅಭಿರುಚಿಯನ್ನು, ಒಳ್ಳೆಯ ಅಭಿರುಚಿಯನ್ನು ಸೃಷ್ಟಿ ಮಾಡಬೇಕನ್ನುವಂಥ ಮಾತನ್ನು ಅವರು ಬರೀತಾರೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಮೇಡಮ್ ಕೂಡ ಪಠ್ಯ ಪುಸ್ತಕಗಳ ಬಗ್ಗೆ ಮಾತಾಡೋದ್ರೆ ಸ್ಥೂಲ ರೂಪವನ್ನು ನಾನಿಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದು. ಅವರ ಮೊದಲ ಸಣ್ಣ ಕರ್ನಾಟಕ ಕಾವ್ಯಮಾಲೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತ ಹಾಗೆ ಮರುಮುದ್ರಣದಲ್ಲಿ ಅದೊಂದು ದೊಡ್ಡ ಪ್ರೌಢ ಕಾವ್ಯವಾಗಿ ಬೆಳೆದಿದೆ ಅನ್ನುವಂಥದ್ದು. ಬೇರೆ ಬೇರೆ ಕವಿ ಕೃತಿಗಳಿಂದ ಎತ್ತಿದಂಥ ಭಾಗಗಳನ್ನು ಒಂದು ಅಲ್ಲಿ ತಂದವರು ಸಂಗ್ರಹ ಮಾಡ್ತಾರೆ. ಇದೊಂದು ವಿನೂತನ ಕ್ರಮ, ಕನ್ನಡದಲ್ಲಿ ಇದೊಂದು ವಿನೂತನ ಕ್ರಮ ಅಂತ ಹೇಳಿ ವಿದ್ವಾಂಸರಿಂದ ಗುರುತಿಸಲ್ಪಡ್ತದೆ ಅನ್ನುವಂಥದ್ದು. ನಾನು ಆಗಲೇ ಹೇಳಿದ ಹಾಗೆ ಸದಭಿರುಚಿಯ ಕಾವ್ಯ ನೀಡಬೇಕಾಗಿ ಎನ್ನುವುದು ಉದ್ದೇಶಕ್ಕಾಗಿ ಕಿಟೆಲ್ ಅವರು ಕೆಲವೊಂದು ನಿಯಮಗಳನ್ನು ರೂಪಿಸಿಕೊಳ್ತಿದ್ದಾರೆ. ನಾವು ಗಮನಿಸಬೇಕು, ಸದಭಿರುಚಿಯ ಕಾವ್ಯ ಅವರ ಮಾತುಗಳಲ್ಲಿ ಪದೇ ಪದೇ ಉಲ್ಲೇಖ ಆಗ್ತಕ್ಕಂಥ ಮಾತು. ನಾವು ಕಾವ್ಯ ಬರಲಿ ಏನೇ ಕೆಲಸ ಮಾಡಿದಾಗ ಅದು ಸದಭಿರುಚಿಯನ್ನು ಸೃಷ್ಟಿ ಮಾಡಬೇಕು ಸಮಾಜದಲ್ಲಿ ಅನ್ನುವಂಥದ್ದು. ಹಾಗಾಗಿ ಹೀಗೆ ಸದಭಿರುಚಿಯ ಕಾವ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಅವರೇ ಕೆಲವೊಂದು ನಿಯಮಗಳನ್ನು ರೂಪಿಸಿಕೊಳ್ತಾರೆ. ಅವು ಯಾವ ಅಂತಂದ್ರೆ, ಮೊದಲೇದ್ದು ಕಾವ್ಯದಲ್ಲಿ ಬರುವ ಶಬ್ದ ಅಥವಾ ಶಬ್ದಗುಚ್ಛಗಳನ್ನು ಬದಲಿಸುವುದು. ಇದನ್ನು ಶ್ರೀನಿವಾಸ ಅವನವರವರು ಬಹಳ ಟೀಕಿಸ್ತಾರೆ ಅವರ ಈ ಪ್ರಯೋಗವನ್ನು. ಕಾವ್ಯದಲ್ಲಿ ಬರುವ ಶಬ್ದ ಅಥವಾ ಶಬ್ದಗುಚ್ಛವನ್ನು ಬದಲಿಸುವುದು. ಮತ್ತೊಂದು, ಉನ್ನತ ಮನುಷ್ಯನ ಪರಿಪಾಕಕ್ಕೆ ಹೊಂದಿಕೆಯಾಗದೇ ಇದ್ದಂಥ ಸಂಗತಿಗಳನ್ನು ತೆಗೆದು ಹಾಕುವುದು. ಇದು ಎಲ್ಲಿವರೆಗೆ ಅತಿಯಾಯಿತೆಂದರೆ ಕಾವ್ಯದ ಮೂಲ ಲಕ್ಷಣಗಳಾದ ಉತ್ಪ್ರೇಕ್ಷೆ, ಕಲ್ಪಕತೆಗಳನ್ನು ಕೈ ಬಿಡುವಷ್ಟು ಮಟ್ಟಿಗೆ ಇದು ಮುಂದೆ ಹೋಗುತ್ತೆ ಅನ್ನೋದು. ಕಾವ್ಯಗಳಲ್ಲಿ ಕಂಡುಬರುವ ದೇವದೇವತೆಗಳ ಹೆಸರನ್ನು, ಅಂಕಿತಗಳನ್ನು ಬದಲಿಸುವ ಮಟ್ಟಕ್ಕೆ ಈ ಪ್ರಯೋಗ ಹೋಗುತ್ತೆ ಅನ್ನುವಂಥದ್ದು. ಉಪಮೆಗಳು ವಾಸ್ತವವಾಗಿರಬೇಕೆನ್ನುವುದು ಕಿಟೆಲ್ ನಿಲುವು. ಹಾಗಾಗಿ ಸ್ವರ್ಗದಲ್ಲಿ ಉದ್ಯಾನವನ, ಆಕಾಶದಲ್ಲಿ ಗಂಗೆ ಅನ್ನುವಂಥ ಇಂಥ ಉತ್ಪ್ರೇಕ್ಷ ಅಲಂಕಾರಗಳನ್ನು ಅವರು ಕೈ ಬಿಡ್ತಾರೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಸೋಮೇಶ್ವರ ಶತಕದ ಪ್ರತಿಪದ್ಯದ ಅಂತ್ಯದಲ್ಲಿ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂಥದ್ದು ಬರುವುದು ನಮಗೆಲ್ಲ ಗೊತ್ತು. ಆದರೆ ಅದನ್ನು ತಿದ್ದಿ ನರನೆಲ್ಲ ಕೇಳ್ದೊಪ್ಪುದಿ ಈ ಬುದ್ಧಿಯ, ಹರಹರ ಚೆನ್ನ ಸೋಮೇಶ್ವರ ತಿದ್ದಿ ನರೆಲ್ಲ ಕೇಳೊಪ್ಪುದ ಈ ಬುದ್ಧಿ ಅಂತೇಳಿ ಪ್ರತಿಪದಾಂತಕ್ಕೆ ಅದನ್ನು ಸೇರಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಮುಂದೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಕರ್ನಾಟಕ ಕಾವ್ಯಮಾಲೆಯಲ್ಲಿ ವಿಠಲ ಅಂಕಿತದ ಹಲವು ಕೀರ್ತನೆಗಳು ಬರ್ತವೆ. ಅಲ್ಲೆಲ್ಲ ಬರುವ ವಿಠಲಾಂಕಿತ ಪದಕ್ಕೆ ಪರ್ಯಾಯವಾಗಿ ಬೇರೊಂದು ಪದಗುಚ್ಛವನ್ನು ಅವರು ಸೇರಿಸ್ತಾರೆ. ಉದಾಹರಣೆಗಾಗಿ, ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅನ್ನುವಂಥ ಕೀರ್ತನೆ ಕೊಟ್ಟ ಮೇಲೆ ಕೊನೆಯಲ್ಲಿ ಚಿತ್ತದೋಳು ಶುದ್ಧಿಯಂ ಪುರಂದರ ವಿಠಲನೆ ಉತ್ತಮನೆಂದು ಸುಖಿಯಾಗು ಮನುಜೆ ಎಂಬ ಸಾಲುಗಳನ್ನು ಕೊಡುವುದಿಲ್ಲ. ಕಾರಣ ಪುರಂದರ ವಿಠಲ ದೇವರ ಹೆಸರು ಅನ್ನೋ ಕಾರಣದಿಂದ ಈ ಸಾಲನ್ನು ಕೊಡುವುದಿಲ್ಲ ಅಂತೇಳಿ ಅದನ್ನು ಶ್ರೀನಿವಾಸ ಅವನವರು ಬಹಳ ಕಟುವಾಗಿ ಟೀಕೆ ಮಾಡ್ತಾರೆ. ಎಲ್ಲಿವರೆಗೆ ಅಂತಂದ್ರೆ ಅವರು ಹಿಂದೂ ದೇವರುಗಳ ದೈವತೆಗಳ ವಿರೋಧಿಗಳನ್ನವರಿಗೆ ಅವರು ಅದನ್ನ ಬರೀತಾರೆ ಅನ್ನುವಂಥದ್ದು.
ಕಿಟೆಲ್ ಅವರ ಈ ಕ್ರಮವನ್ನು ಶ್ರೀನಿವಾಸ ಸಾವನೂರವರು ಹೇಗೆ ಟೀಕಿಸ್ತಾರೆ ಅಂದ್ರೆ, ಕಿಟೆಲ್ಲರಿಗೆ ಹಿಂದೂ ದೇವತೆಗಳ ಬಗ್ಗೆ ಅಸಡ್ಡೆ ಇತ್ತು. ಹಳಗನ್ನಡ ಕಾವ್ಯಗಳಲ್ಲಿ ಪ್ರಧಾನವಾಗಿ ಕಾಣುವ ಹಿಂದೂ ದೇವತೆಗಳನ್ನು ಟಿಪ್ಪಣಿ ರೂಪದಲ್ಲಿ ನಿಂದಿಸಿದರಲ್ಲದೆ ಕೆಲ ಪದಗುಚ್ಛಗಳನ್ನು ಬೇಕಾಬಿಟ್ಟಿಯಾಗಿ ಬದಲಿಸಿದರು. ಕಾವ್ಯ ಸಂಪಾದನೆ ಕಾರ್ಯದಲ್ಲಿ ಇದು ಸರ್ವತಾ ಅಪೇಕ್ಷಣೀಯವಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ ಫರ್ನಾಂಡಿಸ್ ಕಿಟೆಲ್ ಅನ್ನೋ ಪುಸ್ತಕದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡಿದ ಪುಟ 44ರಲ್ಲಿ ಅನ್ನುವಂಥದ್ದು. ಈ ಕಿಟೆಲ್ಲರ ಈ ಪ್ರಯೋಗ ಕುರಿತು ಆರ್ ನರಸಿಂಹಾಚಾರ್ಯ ಕೂಡ ಟೀಕೆ ಮಾಡ್ತಾರೆ ಅನ್ನುವಂಥದ್ದು. ಈ ಪ್ರಯೋಗ ಕುರಿತು, ಇಟ್ ಈಸ್ ಮ್ಯಾಟರ್ ಟು ಬಿ ಡೀಪ್ಲಿ ರಿಗ್ರೆಟೆಡ್ ಟು ಟೇಕ್ ದ ಕಿಟೆಲ್ ಹೂ ಈಸ್ ಒನ್ ಆಫ್ ದ ಪಯೋನಿಯರ್ ಇಸ್ ದ field of the Kannada language and literature, has omitted his as the solicited for the loving everything that severed of the superstition at the containing anything ಹಿಂದೂ ಮೈಥಾಲಜಿ ಅನ್ನುವಂಥ ಮಾತನ್ನು ಆರ್ ನರಸಿಂಹ ಅವ್ರ ಮಾತ್ರ ಇದು ಈ ಪದ್ಧತಿ ಅಲ್ಲ, ಗ್ರಂಥ ಸಂಪಾದನೆಯಲ್ಲಿ ಈ ಪ್ರಯೋಗ ಅವ್ರು ಮಾಡಬಾರ್ದಾಗಿತ್ತು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಅನ್ನುವಂಥದ್ದು. ಮುಂದೆ ಕಾವ್ಯಮಂಜರಿಯಲ್ಲೂ ಕೂಡ ಇದನ್ನು ಈ ಥರದ ಒಂದು ತಿದ್ದುಪಡಿಗಳನ್ನು ನಾವು ಗಮನಿಸ್ಬೋದು ಅನ್ನುವಂಥದ್ದು. ಪಂಚತಂತ್ರದಲ್ಲಿ ಕೂಡ ನಾವು ಈಗಾಗಲೇ ಮೇಡಮ್ ಹೇಳಿದಾಗ ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆ ಬೇಕಾದಂಥ ಒಂದಷ್ಟು ಒಳನೋಟಗಳನ್ನು, ಒಂದು ಹೊಸ ದಾರಿಗಳನ್ನು ಅಲ್ಲಿ ಹುಡುಕಿ ಕೊಡೋದನ್ನು ನೋಡ್ಬೋದು ಅನ್ನುವಂಥದ್ದು. ನಾವು ನೇರವಾಗಿ ಬರೆದವ್ರ ಪ್ರಮುಖ ಅವರ ಸಂಪಾದನೆ ಶಬ್ದಮಣಿ ದರ್ಪಣ. ದರ್ಪಣ ಈಗಾಗಲೇ ನಮಗೆ ಗೊತ್ತಿದ್ದ ಹಾಗೆ ಶಾಸ್ತ್ರೀಯವಾಗಿ ಆಧುನಿಕ ರೀತಿಯಲ್ಲಿ ಸಂಪಾದಿಸಿದ ನೆಕ್ಸ್ಟ್ ಶಬ್ದಮಣಿ ದರ್ಪಣ ಅಂತ ಬರುತ್ತೆ. ಶಾಸ್ತ್ರೀಯವಾಗಿ ಆಧುನಿಕ ರೀತಿಯಲ್ಲಿ ಸಂಪಾದಿತವಾದ ಮೊದಲ ಪ್ರಕಟಣೆ ಅಂತೇಳಿ ಶಬ್ದಮಣಿ ದರ್ಪಣ ಈಗಾಗಲೇ ಕೀರ್ತಿಸಿಕೊಂಡಿದೆ. 1868ರಲ್ಲಿ ಜಾನ್ ಗ್ಯಾರೆಟ್ ಅವರು ಮೊದಲ ಬಾರಿಗೆ ಅದನ್ನು ಸಂಪಾದನೆ ಮಾಡ್ತಾರೆ. ಇದು 5 ತಾಳೆಗರಿ ಹಾಗೂ 4 ತಾಳೆಗಳ ಒಳಗಿನ ಒಂದು ಸಂಪಾದನೆ ಆಗಿರ್ತದೆ. ಮುಂದೆ ಅವರು 9 ತಾಳೆಗರ ಸಹಾಯದಿಂದ ಕಿಟೆಲ್ 1872ರಲ್ಲಿ ಶಾಸ್ತ್ರೀಯವಾಗಿ ಸಂಪಾದಿಸುತ್ತಾರೆ ಅನ್ನುವಂಥದ್ದು. ಈ ಬಗೆಯ ಗ್ರಂಥ ಸಂಪಾದನೆಯ ಮಾರ್ಗವನ್ನು ಕಿಟೆಲ್ ಕನ್ನಡಿಗರಿಗೆ ಪ್ರಥಮತಃ ತೋರಿಸಿಕೊಟ್ರು ಅಂತೇಳಿ ಶ್ರೀನಿವಾಸ ಸಾವನೂರು ಒಂದು ಕಡೆ ಅದನ್ನು ಅವರ ಹೊಸಗನ್ನಡ ಅರುಣೋದಯದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರಂತ. ಅಂದ್ರೆ ಶಬ್ದಮಣಿ ದರ್ಪಣದ ಹೆಗ್ಗಳಿಕೆ ಕುರಿತನ್ನುವಂಥದ್ದು. ಸಾಮಾನ್ಯವಾಗಿ ಪ್ರಸ್ತಾವನೆಯ ಮೊದಲ ಭಾಗದಲ್ಲಿ ಹಸ್ತಪ್ರತಿ ಒದಗಿಸಿದ ವ್ಯಕ್ತಿಗಳು, ದೊರೆತ ಸ್ಥಳಗಳು, ಹಸ್ತಪ್ರತಿ ಬಗೆಗಳು, ಸ್ತೋತ್ರ, ವೃತ್ತಿ, ಪ್ರಯೋಗಗಳು, ಅದರ ಸಾಮಾನ್ಯ ಸ್ವರೂಪ, ಅನ್ಯ ಪ್ರತಿಗಳ ಸಂಭಾವ್ಯ, ಸಾದೃಶ್ಯ, ವೈದೃಶ್ಯಗಳ ಕುರಿತು ಚರ್ಚೆ ಮಾಡ್ತಾರೆ. ಜೊತೆಗೆ ರಳಕುಳ ವಿಚಾರ ಕುರಿತು ಅಲ್ಲಿ ಅವರು ವಿವರಿಸ್ತಾರೆ. ಎರಡನೇ ಭಾಗದಲ್ಲಿ ಹಸ್ತಪ್ರತಿಗೆ ದೊರೆತ ಸ್ಥಳ ಅಥವಾ ಹಸ್ತಪ್ರತಿ ನೀಡಿದವರ ಹೆಸರುಗಳನ್ನು ಸಂಕೇತಗಳ ಮೂಲಕ ಕೊಡ್ತಾರೆ. ಉದಾಹರಣೆಗೆ ಡಬ್ಲ್ಯೂ ವೈಗಲ್ ಅನ್ನುವಂಥದ್ದು, ಎಂ ಮೊಗ್ಲಿಂಗ್ ಅನ್ನುವಂಥದ್ದು, MA ರಂಗಾಚಾರ್ಯ ಅನ್ನುವಂಥದ್ದು, MB ಮಲ್ಲಪ್ಪ ಅಥವಾ ಬಿ ಅಂದರೆ ಬೆಟಗೇರಿ, ಹೀಗೆ ಅವುಗಳಿಗೆ ಸಂಕೇತಾಕ್ಷರ ಕೊಡ್ತಾರೆ ಅನ್ನುವಂಥದ್ದು. ಜೊತೆಗೆ ಟೀಕಾಪ್ರತಿಗಳು, ಪೂರ್ಣ ಮತ್ತು ಆಂಶಿಕ ಉದಾಹರಣೆಗಳ ವಿಚಾರ, ಧಾತು ಪಾಠದ ಲಘು ಹಾಗೂ ವಿಸ್ತೃತ ಆವೃತ್ತಿಗಳನ್ನು ಹೊಂದಿದ ಹಸ್ತಪ್ರತಿಗಳ ವಿವರನ್ನ, ಹಸ್ತಪ್ರತಿಗಳನ್ನು ಲೋಪದೋಷಗಳ ಕುರಿತು ಕೂಡ ಅವರಲ್ಲಿ ಉಲ್ಲೇಖಗಳನ್ನು ನೀಡುವುದು ಅಥವಾ ಮಾಹಿತಿಗಳನ್ನು ನೀಡುವುದನ್ನು ಗಮನಿಸಬಹುದು ಅಂತ. ಪ್ರಸ್ತುತ ಕೃತಿ ಸಂಪಾದನೆ ಅಂದರೆ ಶಬ್ದಮಣಿ ದರ್ಪಣೆಗೆ 5ನೇ ನಂಬರಿನ ಬಿ ಪ್ರತಿಯನ್ನು ಅವರು ಆಧಾರವಾಗಿ ಇಟ್ಕೊಳ್ತಾರೆ. ಕಿಟೆಲ್ ಅವರೇ ಹೇಳುವಂತೆ ಇದನ್ನು ಯಾಕೆ ನಾನು ಆಧಾರವಾಗಿ ಇಟ್ಟುವಂಥ ಮೂಲ ಇಟ್ಟುವಂತೆ ಅಂದರೆ, ಏಕೆಂದರೆ ಅದು ಸ್ಫುಟವಾಗಿದೆ ಹಾಗೂ ಪ್ರಾಚೀನವಾಗಿದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾನು ಅದನ್ನು ಆಧಾರ ಗ್ರಂಥವಾಗಿ ಮೂಲವಾಗಿ ಇಟ್ಟುಕೊಂಡು ನಾನು ಮಾತನ್ನು ಬಳಸ್ತಾರಂತ. ಶಬ್ದಮಣಿ ದರ್ಪಣದ ಲಭ್ಯ ಎಲ್ಲ ಹಸ್ತಪ್ರತಿಗಳನ್ನು ಪರಿಶೀಲಿಸುವಾಗ ಪದ್ಯಗಳು, ಶಬ್ದಗುಚ್ಛಗಳು, ಸೂತ್ರಗಳಲ್ಲಿ ಕಂಡ ವೈವಿಧ್ಯತೆಗಳನ್ನು ವಿದ್ವತ್ಪೂರ್ಣವಾಗಿ ವಿವರಿಸುತ್ತಾರೆ. ಬಿ ಪ್ರತಿಗೆ ಪ್ರಾಧಾನ್ಯತೆ ನೀಡಿ ಪಾಠ ನಿಷ್ಕರ್ಷೆ ಮಾಡಿದ ಮೇಲೆ ಬೇರೆ ಪಾಠಾಂತರಗಳನ್ನು ಅಡಿಟಿಪ್ಪಣಿಯಲ್ಲಿ ಕೊಡುತ್ತಾರೆ. ಪಾಠ ನಿಷ್ಕರ್ಷೆಯಲ್ಲಿ ತಾವೊಬ್ಬ ಸಮರ್ಥರೆಂಬುದನ್ನು ಅವರು ಎತ್ತಿ ತೋರಿಸ್ತಾರೆ ಅನ್ನುವಂಥದ್ದು. ಮುಂದೆ ಮಹತ್ವದ ಪರಿಷ್ಕರಣೆಗಣಿಸಿದ DLN ಮತ್ತು ಎಲ್ ಬಸವರಾಜ್ ಅವರೊಂದಿಗೆ ಹೋಲಿಸಿದಾಗ ಅದು ಎಷ್ಟು ಪ್ರಬುದ್ಧವಾಗಿದ್ದಂಥ ಒಂದು ಸಂಪಾದನೆ ಆಗಿತ್ತು ಅನ್ನೋದು ಕೂಡ ನಾವು ನೋಡ್ಬೋದು. ಅದನ್ನು ವೈಶಿ ಭಾನುಮತಿ ಅವರು ಒಂದು ಕಡೆ ಗುರುತಿಸ್ತಾರೆ. ಅಂದ್ರೆ ನಂತರದ ಪರಿಷ್ಕರಣೆಗಳು ಬಂದಾಗಲೂ ಕೂಡ ಅವುಗಳ ಮುಂದೆ ಕಿಟೆಲ್ಲರ ಶಬ್ದಮಣಿ ದರ್ಪಣ ಬಹಳ ಹೆಗ್ಗಳಿಕೆಯನ್ನು ಪಡಿತು ಅನ್ನುವಂಥ ಮಾತನ್ನು ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದು. ಈ ಕಿಟೆಲ್ಲ ವೃತ್ತಿಯ ವಿಶೇಷತೆ ಏನು ಅಂತಂತಂದ್ರೆ ಅವುಗಳನ್ನು ಹೀಗೆ ನಾವು ಪಟ್ಟಿ ಮಾಡ್ಬೋದು. ಸಂಗ್ರಹಿತ ಹಸ್ತಪ್ರತಿಗಳಲ್ಲಿ ಇದ್ದ ಪದ್ಯದ ಲಕ್ಷಣ, ಮಾತ್ರೆ ಇತ್ಯಾದಿ ಪರಿಶೀಲಿಸಿ ಸರಿ ಇದ್ದರೆ ಮಾತ್ರ ಪಾಠ ಸ್ವೀಕರಣೆ ಮಾಡ್ತಾರೆ. ಹಸ್ತಪ್ರತಿ ಹೆಚ್ಚು ಇದ್ದಷ್ಟು ಕಾಲದ ಅಂತರಗಳನ್ನು, ಪ್ರಕ್ಷಿಪ್ತ ಭಾಗಗಳನ್ನು ಕಂಡು ಹಿಡಿಯುವುದು ಸುಲಭ ಅನ್ನುವಂಥದ್ದು ಅವರ ಯೋಚನೆ ಆಗಿರ್ತದೆ ಅನ್ನುವಂಥದ್ದು. ಓಕೆ. ಎರಡನೇದ್ದು, ತಮಿಳು ತೆಲುಗು ಶಬ್ದಗಳ ಸಾದೃಶ್ಯಗಳ ಜೊತೆಗೆ ಅಲ್ಲಲ್ಲಿ ಜರ್ಮನ್ ವ್ಯಾಕರಣಕಾರನನ್ನು, ಕೋಶಕಾರರನ್ನು ಉಲ್ಲೇಖಿಸುತ್ತಾರೆ. ಇದು ಕಿಟೆಲ್ಲರ
ತೌಲನಿಕ ದೃಷ್ಟಿಕೋನದ ಪ್ರತೀಕವಾಗಿದೆ. ಮೂರನೇದ್ದು ಅಸಹಯೋಕ್ತಿಗೆ ಉದಾಹರಣೆಯಾಗಿ ಅವರು ಕೆಲವೊಂದು ಈಗಾಗಲೇ ನಮ್ಮ ಹಿರಿಯರು ಬಳಸಿರ್ತಕ್ಕಂಥ ಪರಿಷ್ಕಾರ ಬಳಸಿದಂಥ ಕೆಲವೊಂದು ಪದಗಳಂತ ಶ್ರುತಿ ದುಷ್ಟ ತುಷಿಕಷ್ಟ ಅನ್ನೋ ಪದಗಳನ್ನು ಅವರು ಕೈ ಬಿಡುವುದನ್ನು ನಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ನಾಲ್ಕನೇ ಅವರ ವಿಶೇಷತೆ ಏನು ಅಂತಂದ್ರೆ ಪೀಠಿಕಾ ಭಾಗದಲ್ಲಿ ಗಮನಿಸುವ ಮತ್ತೊಂದು ಸಂಗತಿ ಅಂದರೆ ರ ಮತ್ತು ಳಗಳ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಅದನ್ನು ಮಲಯಾಳಂ, ತಮಿಳು, ತುಳು, ಬಡಗ ಭಾಷೆಗಳಲ್ಲಿನ ತತ್ಸಮಾನ ಪದಗಳನ್ನು ಪರಿಶೀಲಿಸಿ ರ ಮತ್ತು ಕುಳಗಳು ತುಳು ಹಾಗೂ ಕನ್ನಡದಲ್ಲಿ ಆದಂತೆ ರಳ ಇವಕ್ಕೆ ಮಾತ್ರ ತಿರುಗಲಿಲ್ಲ. ಇದು ರ ಮಾತ್ರವಲ್ಲದೆ ಜ, ತ, ದ ಮತ್ತು ರ್ ಆಗಿ ಪರಿವರ್ತನೆಯಾಗಿದ್ದನ್ನು ಸಾಧ್ಯಂತವಾಗಿ ಅವರು ವಿವರಿಸುತ್ತಾರೆ. ಹಾಗೂ ತಮಿಳಿನಲ್ಲಿ ನ, ಲ ಮುಂತಾಗಿ ಪರಿವರ್ತನೆಯಾದಂಥ ಸಾಧ್ಯತೆಗಳನ್ನು ಬಗೆಗಳನ್ನು ಅವರಲ್ಲಿ ಗುರುತಿಸ್ತಾರೆ ಅನ್ನುವಂಥದ್ದು. ಇದನ್ನು ಸೂತ್ರ 15 ಮತ್ತು 16ರ ಕ್ಷಳ ಮತ್ತು ಲಕಾರಗಳ ಕುರಿತ ಚರ್ಚೆಯಲ್ಲಿ ಇದನ್ನು ಗಮನಿಸ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಸರ್, ಕೆಲವೊಂದು ಸ್ಕಿಪ್ ಮಾಡ್ತೀನಿ ಟೈಮ್ ಆಗಿದ್ದರಿಂದ ಅಲ್ಲಿ ಕೇಶಿರಾಜನ ಕ್ಷಳ ವಿಚಾರ ಬಗ್ಗೆ ನಾನು ಆಗಲೇ ಕೊಟ್ಟಿದ್ದೀನಿ. ಓಕೆ ಸರ್, ನೆಕ್ಸ್ಟ್ ಚಂದೋಂಬರಿ. ಕನ್ನಡ ಶಾಸ್ತ್ರ ಸಾಹಿತ್ಯದ ಮತ್ತೊಂದು ಪ್ರಖ್ಯಾತ ಕೃತಿಯಾದ ನಾಗವರ್ಮನ ಕನ್ನಡ ಚಂದೋಂಬುದಿಯನ್ನು ಸಂಪಾದಿಸಿ ಕ್ರಿಸ್ತಕ 1875ರಲ್ಲಿ ಅವರು ಪ್ರಕಟಿಸ್ತಾರೆ. ನಾಗವರ್ಮನ ಚಂದೋಂಬುದಿಯನ್ನು ಸಂಪಾದಿಸಲು ಕಿಟಲರು ಹಸ್ತಪ್ರತಿಗಳ ಶೋಧ ಕಾರ್ಯಕ್ಕೆ ಇಳಿತಾರೆ. ಅದಕ್ಕೋಸ್ಕರ ಗದಗ, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಕೊಡಗು, ಮಡಿಕೇರಿ ಮುಂತಾದ ಊರುಗಳಿನ ಪಂಡಿತರಿಂದ ಒಟ್ಟು 14 ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡ್ತಾರೆ. ಹುಬ್ಬಳ್ಳಿಯಿಂದ ತಂದ ಹಸ್ತಪ್ರತಿ ತುಸು ಪ್ರಾಚೀನವಾಗಿದ್ದು ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮೂಲ ಆಕಾರವಾಗಿ ಅವರು ಬಳಸ್ಕೊತಾರೆ. ಸರ್ ನೆಕ್ಸ್ಟ್ ಸ್ಲೈಡ್. ಓಕೆ. ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಮುಂದೆ ಈ ಮೊದಲು 1885ರಲ್ಲಿ ಚಂದೋಂಬುದಿ ಕಲ್ಲಚ್ಚಿನಲ್ಲಿ ಮುದ್ರಿತವಾಗಿದ್ದನ್ನು ಅವರು ಗಮನಿಸಿರ್ತಾರೆ. ಸಂಗ್ರಹಿತ ಹಸ್ತಪ್ರತಿಗಳಿಗೆ ಬಿ, ಡಿ, ಎಚ್, ಕೆ, ಎಲ್, ಎಂ ಹೀಗೆ ಬೇರೆ ಬೇರೆ ಸಂಕೇತಾಕ್ಷರಗಳನ್ನು ಕೊಡ್ತಾರೆ ಅನ್ನುವಂಥದ್ದು. ಬೆಟಗೇರಿಯಲ್ಲಿ ದೊರೆತ ಕಾಗದದ ಪ್ರತಿ, ಧಾರವಾಡದಲ್ಲಿ 1865ರಲ್ಲಿ ಕಲ್ಲಚ್ಚಾದ ಪ್ರತಿ, ಇವೆರಡರ ಮೂಲವನ್ನು ಪರಿಶೀಲಿಸಿ ಅದರ ವ್ಯತ್ಯಾಸಗಳನ್ನು ಅಲ್ಲಿ ಅವರು ಸೂಚಿಸ್ತಾರೆ. ಎಸ್ಸಿ ಪ್ರತಿಯನ್ನು ನಾಗವರ್ಮನ ವಂಶಾವಳಿಯನ್ನು ತಿಳಿಯಲು ಅವರು ಬಳಸಿಕೊಂಡಿದ್ದನ್ನು ಇಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಶಬ್ದಮಣಿ ದರ್ಪಣದಲ್ಲಿ ಮಾಡಿದಂತೆ ಸರ್ ನೆಕ್ಸ್ಟ್ ಮಾಡಿದಂತೆ ಕಿಟೇಲರು ಚಂದೋಂಬುದಿಯಲ್ಲಿ ಮಂಗಳ ಪದ್ಯಗಳನ್ನು ಕೈಬಿಟ್ಟಿದ್ದಾರೆ. ಆದರೆ ಸ್ವಂತ ಬರೆದು ಸ್ತುತಿ ಪದಗಳನ್ನು ಸೇರಿಸಿದ್ದಾರೆ. ನಂತರ ಬಂದ ಎಂ.ಎ. ರಾಮಾನುಜನ್ ಅಯ್ಯಂಗಾರ್ ಮತ್ತು ಎಚ್.ಎಸ್. ರಾಮಸ್ವಾಮಿ ಅಯ್ಯಂಗಾರ್ ಅವರ ಆವೃತ್ತಿಗಳು ವಿಷ್ಣು ಸ್ತುತಿಯಿಂದ, ಎಲ್ ಬಸವರಾಜ ಆವೃತ್ತಿ ಅರ್ಧನಾರೇಶ್ವರ ಸ್ತುತಿಯಿಂದ ಶುರುವಾಗುವುದನ್ನು ಇಲ್ಲಿ ನಾವು ಗಮನಿಸಬಹುದು ಅನ್ನುವಂಥದ್ದು. ಲಕ್ಷ ಪದ್ಯಗಳಲ್ಲಿ ಪ್ರಕ್ಷೇಪಗಳನ್ನು ಗುರುತಿಸುವಾಗ ಕಿಟೆಲ್ಲರು ಅವುಗಳ ಜನಪ್ರಿಯತೆಗೆ ಮನಸೋತು ಪಠ್ಯದಲ್ಲಿಯೇ ಉಳಿಸಿಕೊಳ್ಳುವುದನ್ನು ಡಾಕ್ಟರ್ ವೈ.ಸಿ. ಭಾನುಮತಿ ಅವರು ಒಂದು ಕಡೆ ಗುರುತಿಸ್ತಾರೆ. ಬಿ ಪಾಠ ಸಂಪ್ರದಾಯದ 318, 322, 326, 330 ಹೀಗೆ ಪದ್ಯಗಳನ್ನು ಉದಾಹರಣೆಯಾಗಿ ನೀಡ್ತಾರೆ ಅನ್ನುವಂಥದ್ದು. ಅವರ ಗ್ರಂಥ ಸಂಪಾದನಾ ಸಂಕಲನದಲ್ಲಿ 705ನೇ ಪುಟದಲ್ಲಿ ಅವರು ಈ ಥರದ ಒಂದು ಚರ್ಚೆಗಳನ್ನು ಮಾಡಿದ್ದನ್ನು ಇಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಒಟ್ಟಾಗಿ ಉತ್ತಮ ಪಾಠ ಒದಗಿಸುವಲ್ಲಿ ಸರ್ ನೆಕ್ಸ್ಟ್ ಓಕೆ ಉತ್ತಮ ಪಾಠ ಒದಗಿಸುವಲ್ಲಿ ಕಿಟೇಲರ ಪಟ್ಟ ಪರಿಶ್ರಮ ದೊಡ್ಡದು. ಅವರ ಶಬ್ದ ಜ್ಞಾನ ಅಗಾಧವಾಗಿತ್ತು. ಹಸ್ತಪ್ರತಿಗಳು ಲಭ್ಯವಿದ್ದು ಸರಿಯಾದ ಪಾಠಗಳು ಸಿಗದಿದ್ದಾಗ ಅಂತಹ ಅಪಪಾಠಗಳನ್ನು ಅಡಿಟಿಪ್ಪಣಿಗಳಲ್ಲಿ ಪ್ರಾಮಾಣಿಕವಾಗಿ ದಾಖಲಿಸುತ್ತಾರೆ. ಉದಾಹರಣೆಗೆ ಚಂದೋಂಬುದಿಯ 6ನೇ ಪದ್ಯದಲ್ಲಿ ಬರುವ ವೇದದೊಲನುಗತರೆನಿಸುವ ವೇದಗಳೋಳ್ ನಿಪುಣನಾಗಿ ಎನ್ನುವ ಪಾಠ ಸ್ವೀಕರಿಸಿದ್ದರು ವೇದಗಳೋಳ್ ಎಂಬುದು ನಿಶ್ಚಯವಾಗಿಯೂ ತಪ್ಪು ಪಾಠ. ಈ ಸರ್ಟನ್ಲಿ ರಾಂಗ್ ಪರ್ಹ್ಯಾಪ್ಸ್ ಅಂತೇಳಿ ವಾದಗಳೋಳು ಎಂದು ಪಾಠ ದೋಷದ ಕುರಿತು ಸ್ಪಷ್ಟವಾಗಿ ಹೇಳುತ್ತಾರೆ. ಚಂದೋಂಬುದಿಯ ಮುನ್ನುಡಿ ಮತ್ತು ಅನುಬಂಧದ ಭಾಗಗಳು ಗ್ರಂಥ ಸಂಪಾದನೆಯ ಮಾದರಿಯ ಭಾಗಗಳಾಗಿರುವುದು ಇಲ್ಲಿ ವಿಶೇಷ. ಕನ್ನಡ ಸಾಹಿತ್ಯ ಚರಿತ್ರೆಯ ಮೊಳಕೆಗಳನ್ನು ಈ ಕೃತಿಯ ಮೊದಲ ಭಾಗದಲ್ಲಿ ಗುರುತು ಮಾಡಿದ್ದನ್ನು ನಾವು ಗಮನಿಸಬಹುದು ಅನ್ನುವಂಥದ್ದು. ಒಟ್ಟಿನಲ್ಲಿ ಆಳವಾದ ಅಧ್ಯಯನ, ಬಹುಮುಖಿ ಭಾಷಾ ಪಾಂಡಿತ್ಯ ಮತ್ತು ದನಿವರಿಯದ ಶ್ರದ್ಧೆ ಕಿಟೆಲ್ ಸಾಧನೆಯ ಪ್ರೇರಕ ಶಕ್ತಿಗಳು. ಕಣ್ಣೆದುರಿನ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಹಸ್ತಪ್ರತಿಗಳನ್ನು ಅರ್ಥ ಮಾಡಿಕೊಳ್ಳಲಿ ಹಾಗೂ ಅವುಗಳನ್ನು ಪರಿಷ್ಕರಿಸಿ ಪ್ರಕಟಿಸುವಲ್ಲಿ ಅವರು ತೋರಿದ ಒಲುಮೆ ಅಗಾಧವಾದದ್ದು. ವಿವಿಧ ಕಾರಣಗಳಿಂದ ವಿಸ್ಮೃತಿಗೆ ಒಳಗಾಗಿದ್ದ ಕನ್ನಡ ಪ್ರಜ್ಞೆಯನ್ನು ಅದರ ನೆಲದ ಅಂತಃಶಕ್ತಿ ಹಾಗೂ ಅಂತಃಸಂಬಂಧದೊಂದಿಗೆ ಆಧುನಿಕ ಕೃಷಿ ಮಾಡಿ ಫಲಿತವನ್ನು ಕಂಡವರು ಕಿಟೆಲ್ಲರು. ಕಿಟೆಲ್ಲರ ಮುಖ್ಯ ಆಸಕ್ತಿ ಅಂದರೆ ಹಳಗನ್ನಡ ಮತ್ತು ನಡುಗನ್ನಡ ಕಾವ್ಯಗಳನ್ನು ಇಡಿಯಾಗಿ ಮತ್ತು ಸರಿಯಾಗಿ ಗ್ರಹಿಸುವುದು. ಅದಕ್ಕಾಗಿ ಸ್ವತಃ ಹಸ್ತಪ್ರತಿಗಳ ಶೋಧ, ಸಂಗ್ರಹಣೆ ಮತ್ತು ಅಧ್ಯಯನಕ್ಕೆ ಇಳಿಯುತ್ತಾರೆ.
ಕಾವ್ಯ ಸೌಂದರ್ಯಕ್ಕಿಂತ ಅವುಗಳಲ್ಲಿನ ಶಬ್ದ ಸಂಪತ್ತು ಹಾಗೂ ಭಾಷಾ ಶುದ್ಧತೆಯ ಕಡೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಅವರ ನಂಬಿಕೆ ಏನಂದ್ರೆ ಶಬ್ದಾಂತರ್ಗತ ಭಾಷೆಯ ಮೂಲಕವೇ ಧರ್ಮ ಸಾಧನೆಯಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಎಂಬುದು ಕಿಟೆಲ್ ಅವರ ಪ್ರಮುಖ ತಿಳುವಳಿಯಾಗಿತ್ತು. ಹಾಗಾಗಿ ಕವಿಯ ಅಥವಾ ಗ್ರಂಥ ಸಂಪಾದನಕಾರ ಓದುಗರ ಸದಭಿರುಚಿ ಮೂಡಿಸಿ ಅವರನ್ನು ಸುಸಂಸ್ಕೃತರನ್ನಾಗಿಸಬೇಕು ಎನ್ನುವುದು ಕಿಟೆಲ್ ಸಂಪಾದನೆಯ ಮುಖ್ಯ ಕಾಳಜಿಯಾಗಿತ್ತು. ಕಿಟೆಲ್ ಪ್ರಕಾರ ಉತ್ತಮ ಕವಿತೆ ಅಥವಾ ಉತ್ತಮ ಸಂಪಾದನೆ ಯಾವುದಾಗಿತ್ತಪ್ಪ ಅಂದ್ರೆ ಪ್ಯೂರಿಟಿ ಆ್ಯಂಡ್ ಫ್ರೀಡಮ್ ಫ್ರಾಮ್ ದ ಸೆಕ್ಟರಿಸಮ್. ಅವರು ಬಹಳ ಮುಖ್ಯವಾಗಿ ಕಾವ್ಯದ ಪರಿಶುದ್ಧತೆ ಪ್ಯೂರಿಟಿ ಮತ್ತು ಮತೀಯ ಮುಕ್ತತೆ ಫ್ರೀ ಫ್ರಾಮ್ ಸೆಕ್ಟರಿಸಮ್ ಅನ್ನುವಂಥದ್ದು, ಮನನೋಯಿಸುವ ಅಥವಾ ಅಸಭ್ಯತೆ ಇಲ್ಲದಿರುವುದು ಅವರ ಸಂಪಾದನೆ ಅಥವಾ ಅವರ ಒಟ್ಟು ಕಾವ್ಯ ಹೇಗಿರಬೇಕು ಅನ್ನೋದು ಗ್ರಹಿಕೆ. ನಥಿಂಗ್ ದ್ಯಾಟ್ ಮೈಟ್ ಗಿವ್ ದ ಅಫೆನ್ಸ್ ಅನ್ನುವಂಥದ್ದು, ಅತಿಶೋಕ್ತಿ ಇಲ್ಲದಿರುವುದು ಮತ್ತು ಅಸಂಬದ್ಧತೆ ಇಲ್ಲದಿರುವುದು. ಇಂಥ ಕಾವ್ಯವನ್ನು ಇಂಥ ಸಂಪಾದನೆಯನ್ನು ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಒಂದು ಒಳ್ಳೆಯ ಸದಭಿರುಚಿಯನ್ನು ಮೂಡಿಸಬೇಕು ಅನ್ನುವಂಥದ್ದು ಅವರ ಒಟ್ಟು ತಿಳುವಳಿಕೆ ಆಗಿತ್ತು ಅನ್ನುವಂಥದ್ದು. ಸಂಪಾದನೆ, ಶಬ್ದಕೋಶ ಹಾಗೂ ಚರಿತ್ರೆ ರಚನೆ ಈ ಮೂರೂ ಕವಲುಗಳ ಮೂಲಕ ಕಿಟೆಲರು ಕನ್ನಡದ ಪ್ರಮಾಣೀಕರಣದ ನೆಲೆಗಳನ್ನು ಹುಡುಕಲು ಹಂಬಲಿಸಿದರು. ಕಿಟೆಲ್ ಭಾಷೆಯ ಪ್ರಮಾಣೀಕರಣಕ್ಕಿಂತ ಪದಗಳ ಚಾರಿತ್ರಿಕ ಮೂಲವನ್ನು ಹುಡುಕಲು ಪ್ರಯತ್ನಿಸಿದರು. ಅದಕ್ಕಾಗಿ ಕನ್ನಡ ಅಥವಾ ದ್ರಾವಿಡ ಭಾಷೆಗಳ ಮೌಖಿಕ ರೂಪಗಳತ್ತ ಆಕರ್ಷಿಸಲಾಗುತ್ತಾರೆ. ಈ ರೀತಿಯ ವಿಧಾನದ ಮೂಲಕ ಮೊದಲ ಬಾರಿಗೆ ಗ್ರಂಥ ಸಂಪಾದನೆ ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆಗಳಿಗೆ ಚಾರಿತ್ರಿಕ, ವರ್ಣನಾತ್ಮಕ ಹಾಗೂ ತೌಲನಿಕ ಭಾಷಾ ವಿಜ್ಞಾನದ ಸೂಕ್ಷ್ಮಗಳನ್ನು ಬೆಸೆಯುತ್ತಾರೆ. ಅವರ ಅಧ್ಯಯನದ ಮಿತಿಗಳು ಅಥವಾ ಸಂಪಾದನೆಯ ಮಿತಿಗಳಂದ್ರೆ ಸದಭಿರುಚಿಯ ಸಾಹಿತ್ಯ ನೀಡಬೇಕೆನ್ನುವರ ಕಾಳಜಿ ಒಮ್ಮೊಮ್ಮೆ ವಿಪರೀತಕ್ಕೆ ಹೋಗುತ್ತದೆ. ಲಿಪಿಕಾರರ ಸೇರ್ಪಡೆಗಳನ್ನು ಗುರುತಿಸಿ ನಿಜಪಾಠ ಕೊಡಬೇಕೆನ್ನುವ ಕಿಟೆಲರು ಕಾವ್ಯದಲ್ಲಿನ ಶಬ್ದಗುಚ್ಛಗಳನ್ನು ಬದಲಿಸುತ್ತಾರೆ ಮತ್ತು ಕೈ ಬಿಡುತ್ತಾರೆ. ಸ್ವತಃ ಪದ್ಯಗಳನ್ನು ಬರೆದು ಸೇರಿಸುತ್ತಾರೆ. ಇದನ್ನು ಚಂದೊಂಬಿದಿ ಆರಂಭದ ಪದ್ಯದಲ್ಲಿ ಗಮನಿಸಬಹುದು. ಕೀರ್ತನೆ ಮತ್ತು ಸೋಮೇಶ್ವರ ಶತಕಗಳ ಅಂಕಿತಗಳನ್ನು ಧಾರ್ಮಿಕ ಎನ್ನುವ ಕಾರಣಕ್ಕೆ ತಿದ್ದುವ ಕೆಲಸ ಮಾಡುತ್ತಾರೆ. ಸಂಪಾದನೆ ಮತ್ತು ಸಾಹಿತ್ಯದ ಓದು ಜಾತ್ಯತೀತವಾಗಿರಬೇಕು ಎನ್ನುತ್ತಲೇ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಜಾತಿ ಮತ್ತು ಧರ್ಮ ಮೂಲವಾಗಿ ವಿಂಗಡಿಸಿ ಕುಬ್ಜಗೊಳಿಸಿದ್ದನ್ನು ಕೂಡ ನಾವು ಕಾಣಬಹುದು. ಈ ಧೋರಣೆ ಇಂದಿಗೂ ಮುಂದುವರೆದಿದೆ. ಸಮಗ್ರ ಸಾಹಿತ್ಯದ ಹೆಸರಿನಲ್ಲಿ ಇಂದು ಪ್ರಬಲ ಜಾತಿಗಳು ಕನ್ನಡ ಸಾಹಿತ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಿರುವುದು ನಡೆಯುತ್ತದೆ. ಇದೆಲ್ಲದರ ಹೊರತಾಗಿ ಕನ್ನಡ ಗ್ರಂಥ ಸಂಪಾದನೆಗೆ ಕಿಟೆಲ್ ಅವರು ನೀಡಿದ ಕನ್ನಡ ದೀಕ್ಷೆ ಮತ್ತು ತಾಂತ್ರಿಕ ಸ್ಪರ್ಶದಿಂದಾಗಿ ಕನ್ನಡ ಹಸ್ತಪ್ರತಿ ಜಗತ್ತು ಕನ್ನಡಿಗರ ಮತ್ತು ಕನ್ನಡೇತರರ ಭಾವಕೋಶವನ್ನು ಪ್ರಭಾವಿಸುವಂತಾಯಿತು. ಇಷ್ಟು ನನ್ನ ಈ ಪ್ರಬಂಧದ ಒಂದು ಸ್ಥೂಲ ರೂಪ. ಒಟ್ಟಿನಲ್ಲಿ ನಾನು ಆಗದೆ ಹೇಳಿದಾಗೆ ಕನ್ನಡವನ್ನು ಕನ್ನಡ ಪ್ರಜ್ಞೆಯ ಮೂಲಕ ಕಟ್ಟಿಕೊಳ್ಳಬೇಕನ್ನುವಂಥ ಒಂದು ಖಚಿತತೆಯನ್ನು ಅಥವಾ ಒಂದು ತಿಳುವಳಿಕೆಯನ್ನು ಅವರು ಕಿಟೆಲ್ ಪಡ್ಕೊಂಡಿದ್ರು ಅಂತ ಹೇಳ್ತಾ, ಈಗ ನನ್ನ ಅಧ್ಯಕ್ಷೀಯ ಭಾಷಣ 5 ನಿಮಿಷದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಈಗಾಗಲೇ ಅವರ ಮಾತುಗಳನ್ನು ಕೇಳಿದ್ದೀರಿ. ಒಂದು ಸೂತ್ರ ರೂಪದಲ್ಲಿ ಹೇಳುವುದಾತಂದ್ರೆ, ಮೂವರು ವಿದ್ವಾಂಸರು ಕಾಲದ ಮಿತಿಯೊಳಗಡೆ ತಮ್ಮ ಕೊಟ್ಟಂಥ ವಿಚಾರಗಳನ್ನು ಬಹಳ ಪ್ರಬುದ್ಧವಾಗಿ ಮತ್ತು ನ್ಯಾಯಸಮ್ಮತವಾಗಿ ಇಲ್ಲಿ ಮಂಡಿಸಿದ್ದಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನುವಂಥದ್ದು. ಹಳ್ಳಿಕೇರಿ ಸರ್ ಅವರು ಅವರ ಬದುಕಿನ ಸಂಘರ್ಷ ಮೂಲಕ ಹೇಳ್ತಾ, ಜನ ವಿದೂರ ಆಗಬೇಕನ್ನುವಂಥ ಮಿಷನರಿಗಳ ಸ್ವಭಾವಕ್ಕೆ ವಿರುದ್ಧವಾಗಿ ಅವರು ಜನರ ಹತ್ತಿರ ಹೋಗುವ, ಜನರೊಳಗಾಡುವ, ಜನರ ಮೂಲಕ ಹೋಗುವ ಕೆಲಸವನ್ನು ಮಾಡಿದರು ಅನ್ನೋದನ್ನು ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದರು ಅನ್ನುವಂಥದ್ದು. ಜೊತೆಗೆ ಕನ್ನಡಿಗರೊಂದಿಗೆ ಕನ್ನಡಿಗರಾಗಿ ಬೆರೆತಿರುವಂಥ ಮಾತನ್ನು ಬೆಳೆಸಿದರು. ಹೀಗಾಗಿ ನಾನು ಈಗಲೇ ನನ್ನ ಪ್ರಬಂಧಕ್ಕೆ ಪೂರಕವಾಗಿ ಕೂಡ ಅಂದರೆ ಕನ್ನಡ ಪ್ರಜ್ಞೆಯ ಮೂಲಕ ಕನ್ನಡವನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ಅವರದೊಂದು ನಿರ್ಧಾರ ಇತ್ತಲ್ಲ ಅಥವಾ ಒಂದು ಧೋರಣೆ ಇತ್ತಲ್ಲ, ಅದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಇನ್ನು ನಿಘಂಟು ಮತ್ತು ವ್ಯಾಕರಣ ಬಗ್ಗೆ ಮಾತಾಡ್ತಾ ಕೃಷ್ಣ ಭಟ್ ಸರ್ ಅವರು ದೇಶೀಯ ಭಾಷೆಗಳ ಮಹತ್ವ, ವಿದೇಶಿಯರಿಗೆ ಇರಬೇಕಾದ ಪ್ರಜ್ಞೆ, ದೇಶಿ ಭಾಷೆಗಳ ಕುರಿತಾಗಿ ವಿದೇಶರು ಹೊಂದಿರಬೇಕಾದಂಥ ಒಂದು ಧೋರಣೆಗಳು ಮತ್ತು ಪ್ರಾದೇಶಿಕ ಭಾಷೆಗಳನ್ನು ಯಾಕೆ ಕಲಿಬೇಕು ಅನ್ನೋದನ್ನು ಭಾಳ ಮನಮುಟ್ಟುವ ಹಾಗೆ ಅವರು ಇಲ್ಲಿ ಚರ್ಚೆ ಮಾಡಿದರು ಅನ್ನುವಂಥದ್ದು. ಜೊತೆಗೆ ವಿದೇಶಿಯರನ್ನು ಅನುಲಕ್ಷಿಸಿ ರಚಿಸುವ ಬಗ್ಗೆ ಪ್ರಸ್ತಾಪ ಮಾಡಿದರು. ಜೊತೆಗೆ ಕನ್ನಡದ ಅನೇಕತೆಯ ಬಗ್ಗೆ ಅವರು ಹೇಗೆ ಪ್ರತಿಪಾದನೆ ಮಾಡಿದ್ರನ್ನು ಕೂಡ ತಮ್ಮ ವಿಚಾರಗಳಲ್ಲಿ ಅವರು ಮಂಡಿಸಿದರು. ಅಂದರೆ ಕನ್ನಡದ ಅನೇಕತೆಗಳಿತ್ತು, ಕನ್ನಡದ ಬಹುಳತೆಯ ಬಗ್ಗೆ ಕಿಟೆಲರಿಗೆ ಇದ್ದಂಥ ಒಂದು ಧೋರಣೆಗಳನ್ನು ಅಥವಾ ವಿಚಾರಗಳನ್ನು, ಸಂಗತಿಗಳನ್ನು ಅವರು ಭಾಳ ಮನಪೂರ್ವಕವಾಗಿ ಕಟ್ಟಿಕೊಟ್ಟಿದ್ದನ್ನು ನಾವು ಗಮನಿಸ್ತೇವಂಥದ್ದು. ಇನ್ನು ಶೈಲಜಾ ಮೇಡಮ್ ಅವರು ಪಠ್ಯಪುಸ್ತಕಗಳ ಬಗ್ಗೆ ಮಾತಾಡ್ತಾ, ಬೋಧನೆ ಅದು ನೀತಿಯುಕ್ತವಾಗಿರಬೇಕು. ನಾನು ಕಾವ್ಯದಲ್ಲಿ ಸದಭಿರುಚಿಗಳನ್ನು ಮೂಡಿಸಿದರೆ ಬೋಧನೆ ಪಾಠಶಾಲೆಗಳಲ್ಲಿ ಅಥವಾ ತರಗತಿಗಳಲ್ಲಿ ಮಕ್ಕಳಿಗೆ ಒಂದು ನೀತಿ ಬೋಧಕಪ್ರದವಾಗಿರ್ತಕ್ಕಂಥ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ನೆಲೆಗಳು ಕಾಣಬೇಕು ಅನ್ನೋದು ಆ ನಿಟ್ಟಿನಲ್ಲಿ
ಕನ್ನಡದ ಪಠ್ಯ ಪುಸ್ತಕಗಳನ್ನು ರಚಿಸುವಲ್ಲಿ ಅವರ ತೋರದ ಕಾಳಜಿಯನ್ನು ಅವರು ಕೂಡ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಮಂಡಿಸಿದ್ರು ಅನ್ನೋದು ಹೇಳ್ತಾ, ಇದುವರೆಗೂ ನನ್ನ ಮಾತುಗಳನ್ನು ಮತ್ತು ಅಧ್ಯಕ್ಷ ಭಾಷೆಗಳನ್ನು ತಾವು ಕೇಳಿದ್ದೀರಿ. ಅವ್ರು ಓದ್ಬೇಕಾದ್ರೆ ಅಖಂಡೇಶ್ವರ ವಚನ ಅದು ಅಕ ಅಂತ ಆಗೈತೆ ಅಷ್ಟೇ. ಈಗ ಅಖಂಡೇಶ್ವರ ವಚನ ಶಬ್ನಕ್ಕೂ ಶಿವ ಇದು ಅಂತ ನನಗೂ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಅದರಿಂದ ಅವ್ರ ಅಸ್ತ್ರಪ್ರತಿಗಳನ್ನೇ ಪರಿಶೀಲನೆ ಮಾಡಿದ್ದಾರೆ, ಸರ್ವಜ್ಞನ ಅಸ್ತ್ರಪ್ರತಿ ನೋಡಿದ್ದಾರೆ, ಎಲ್ಲ ಅಸ್ತ್ರಪ್ರತಿಗಳು ನೋಡಿದ್ದಾರೆ. ಆ ಕಾಲದಲ್ಲಿ ಭಾಳ ಇನ್ನೂ ಬರೀತಾ ಇದ್ರು. ಓಲಗಿರಿನಲ್ಲಿ 1920 ಇಸ್ವಿ ತನಕ 25 ಇಸ್ವಿ ತನಕ ಬರೆಯೋದನ್ನು ನಾನೇ ನೋಡಿದ್ದೀನಿ, ದಾಖಲೆ ಮಾಡಿದ್ದೀನಿ. ಅದರಿಂದ ಅದಲ್ಲ ನಿಜವಾಗ್ಲೂ ಬರೀ ಕಿವಿಲ್ ಕೇಳಲಿ ಅವೆಲ್ಲ ಸುಳ್ಳು. ನಿಜವಾಗ್ಲೂ ಅಸ್ತ್ರಪ್ರತಿ ಓದಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ವೀರಶೈವ ಜಂಗಮರುಗಳು ಪರಿಚಯ ಇತ್ತು ಧಾರವಾಡ ಹುಬ್ಳಿನಲ್ಲಿ. ವಸ್ತ್ರದ್ದನ್ನು ಅವ್ರ ಹೆಸರು ಹೇಳ್ತಾರೆ. ಅವ್ರ ಸಹಾಯ ತಗೊಂಡ್ರು. ಪಿ ಆರ್ ಕರ್ಬಿ ಶಾಸ್ತ್ರಗಳ ಪರಿಚಯ ಆಯಿತು. ವ್ಯಾಕರಣದ ಮಲ್ಲಪ್ಪನವ್ರ ಹತ್ರ ಚಂದೋಮುದಿ ಮ್ಯಾನ್ಸ್ಕ್ರಿಪ್ಟ್ ಇಸ್ಕೊಂಡಿದ್ದ ದಾಖಲೆ ಇದೆ. ವ್ಯಾಕರಣದ ಮಲ್ಲಪ್ಪನವರು ಅಂದರೆ ಮೈಸೂರು ಅರಮನೆಯಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಮಹಾರಾಜರು ಅವ್ರ ಪರ್ಮಿಷನ್ ಇಲ್ಲದೆ ಒಂದು ಅಕ್ಷರ ಪ್ರಿಂಟ್ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಅವರು 1907 ತನಕ ಬದುಕಿದ್ರು. ಅವ್ರಿಗೆ ರೈಸ್ ಅವ್ರಿಗೆ ನಮ್ಮ ಯಾವುದು ಪಂಪ ಭಾರತದ ಅಸ್ತ್ರಪ್ರತಿಯನ್ನು ಕೊಟ್ಟಂಥವ್ರು, ಪಂಪ ಭಾರತ ಮ್ಯಾನ್ಸ್ಕ್ರಿಪ್ಟ್ನ ಓಲೆಗಿರಿಲಿ ಓದಂಥವ್ರು. ಇಂಥ ಎಲ್ಲ ವಿದ್ವಾಂಸರ ಕಾಂಟ್ಯಾಕ್ಟ್ ಇತ್ತು. ಅವ್ರ ಹತ್ರ ಎಲ್ಲ ಇಸ್ಕೊಂಡು ನೋಡಿದ್ರಿ. ಇದನ್ನೆಲ್ಲ ತೋಂಡಿಲ್ ಕೇಳಿಲ್ಲ, ಖಂಡಿತ ಅಸ್ತ್ರಪ್ರತಿಯಲ್ಲೇ ಪರಿಶೀಲನೆ ಮಾಡಿ ಅವ್ರು ಅಲ್ಲ. ನಾನು ನಿಮ್ಮ ವಾದವನ್ನು ಒಪ್ಪುದಿಲ್ಲ. ಯಾಕಂತಂದ್ರೆ ಅವ್ರ ಜೊತೆಗೆ ಎದುರಿಗೆ ಮುದ್ರಿತ ಸಾಹಿತ್ಯ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಗಮನಿಸಬೇಕು ಅದನ್ನ. ಅಲ್ಲ ಸರ್, ಆದ್ರೆ ಬೋಲಗಿರಿ ಇತ್ತಲ್ಲ, ಬೋಲಗಿರಿ ಕರ್ತಗಳಿದ್ದು ಅದರಲ್ಲೇ ಕಾಪಿ ಮಾಡಿದ್ದಾರೆ. ಒಂದು ಫ್ಲೆಕ್ಸಿಬಿಲಿಟಿಯನ್ನು ಅವ್ರು ಗಮನಿಸಿದಕ್ಕೆ ಬಹುಶಃ ಅದ್ರ ಕೈ ಹಾಕಿರ್ಬೋದೇನಂತ. ಇದು ಬೇಡ, ದೊಡ್ಡ ಚರ್ಚೆ ಸಮಯ ಇಲ್ಲ. ಅಲ್ಲ ಸರಿ, ಆದ್ರೆ ನೂರಾರು ಅಸ್ತ್ರಪ್ರತಿಗಳು ಪರಿಶೀಲನೆ ಮಾಡಿರೋದಂತೂ ಸತ್ಯ. ಈರುವರು ವಿದ್ವಾಂಸರಲ್ಲೇ ಒಂದು ವಿನಂತಿ ಮಾಡ್ಕೊಳ್ತಿದ್ದೇವೆ, ಮುಂದಿನ ಗೋಷ್ಠಿ ನಡೆಯುವುದಕ್ಕಿದೆ. ಬೆಳಗ್ಗೆ ಮೇಷ್ ಹೇಳಿದಾಗೆ ಇದು ದೊಡ್ಡ ಚರ್ಚೆ ಅದು. ಇದು ಮುಗಿಸು ಸಾಕು, ಸಮಯ ಇಲ್ಲ. ಇದೀಗ ನಮ್ಮ ಮೊದಲನೇ ವಿಚಾರಗೋಷ್ಠಿ ಮುಕ್ತಾಯಗೊಂಡಿದೆ. ವಿಚಾರಗೋಷ್ಠಿಗಳನ್ನು ನಡೆಸಿಕೊಟ್ಟಂತಹ ಗಣ್ಯರಿಗೆ ಸಮ್ಮೇಳನದ ಅಧ್ಯಕ್ಷರಾದ ಪ್ರೊಫೆಸರ್ ಎ.ವಿ. ನಾವಡ ಅವರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆ ಗೋಷ್ಠಿಯನ್ನ ನಡೆಸಿಕೊಟ್ಟಂತಹ ಎಲ್ಲ ಪ್ರಬಂಧ ಮಂಡಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಎರಡನೇ ವಿಚಾರಗೋಷ್ಠಿಗೆ ಹೋಗೋಣ. ರೆವರೆಂಡ್ ಜಿ.ಎಫ್. ಕಿಟ್ಟಲ್ ಸಾಹಿತ್ಯ ಸಂಸ್ಮರಣೆ 2 ಇದರ ವಿಚಾರಗೋಷ್ಠಿಯು ಈಗ ನಡೆಯಲಿದೆ. ಈಗ ಈ ಗೋಷ್ಠಿಯಲ್ಲಿ ಪ್ರಬಂಧ ಮಂಡಿಸಲಿರುವ ಡಾಕ್ಟರ್ ಕೆ. ರವೀಂದ್ರನಾಥ್ ಹಂಪಿ, ಡಾಕ್ಟರ್ ಎಸ್.ಎಸ್. ಅಂಗಡಿ ಬೆಳಗಾವಿ, ಡಾಕ್ಟರ್ ಜಿ.ಕೆ. ರವಿಶಂಕರ್ ಉಜಿರೆ ಮತ್ತು ಡಾಕ್ಟರ್ ಬಾಲಕೃಷ್ಣ ಹೊಸ ಅಂಗಡಿ ಕಾಸರಗೋಡು ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎ.ವಿ. ನಾವಡ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮೊದಲನೇ ಪ್ರಬಂಧ ಮಂಡನೆ ಕಾವ್ಯ ರಚನೆ. ಇದರ ಬಗ್ಗೆ ಪ್ರಬಂಧ ಮಂಡಿಸಲಿದ್ದಾರೆ ಡಾಕ್ಟರ್ ಜಿ.ಕೆ. ರವಿಶಂಕರ್ ಉಜಿರೆ ಇವರು ಉಜಿರೆಯ ಎಸ್ಟಿಎಂ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಪ್ರಾಣಿರೂಪಕಗಳು ಅನ್ಯತೆಯ ಅನುಸಂಧಾನ ಎಂಬ ವಿಷಯದಲ್ಲಿ PhD ಸಂಶೋಧನೆಯನ್ನು ಪೂರ್ಣಗೊಳಿಸಿ ಕಣ್ಣೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಇವರ ಪ್ರಕಟಿತ ಕೃತಿಗಳು ಅಂತಾರಾಷ್ಟ್ರೀಯ ಕೃಷಿ, ಅರ್ಥಶಾಸ್ತ್ರಜ್ಞ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ, ಹವಿಗನ್ನಡದ ಅನನ್ಯ ಸಾಹಿತ್ಯ, ವಿದ್ವಾಂಸ ಡಾಕ್ಟರ್ ಹರಿಕೃಷ್ಣ ಭರಣ್ಯ. ಇವರ ಅನೇಕ ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಸರ್, ಇದೀಗ ವೇದಿಕೆ ನಿಮಗಾಗಿ.
20 ನಿಮಿಷಗಳ ಕಾಲಾವಕಾಶ, 15 ನಿಮಿಷಗಳ ಕಾಲಾವಕಾಶ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಈ 18ನೆಯ ಹಸ್ತಪ್ರತಿ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎ ವಿ ನಾವಡ ಅವರೇ, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರವೀಂದ್ರನಾಥ್ ಸರ್ ಅವರೇ, ಹಾಗೂ ಪ್ರಬಂಧವನ್ನು ಮಂಡಿಸಲಿಕ್ಕಿರುವಂತಹ ಬಾಲಕೃಷ್ಣ ಹೊಸಂಗಡಿ ಸರ್ ಅವರೇ, ಹಾಗೂ ಎಸ್ ಅಂಗಡಿ ಸರ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ವಿದ್ವಾಂಸರೇ, ವಿದ್ಯಾರ್ಥಿ ಮಿತ್ರರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೃದಯರೇ, ಕಿಟೆಲ್ ಅವರ ಕಾವ್ಯದ ಕುರಿತಾಗಿ ಇವತ್ತಿನ ಈ ವಿಚಾರಗೋಷ್ಠಿಯಲ್ಲಿ ನಾನು ಮಾತಾಡಲಿಕ್ಕಿದೆ. ಕಿಟೆಲ್ರ ಉಳಿದೆಲ್ಲ ಕ್ಷೇತ್ರದ ಅವರು ಕೊಟ್ಟಿರುವಂತಹ ಕೊಡುಗೆಗಳ ಬಗೆಗೆ ಈಗಾಗಲೇ ಚರ್ಚೆಗಳಾಗಿದೆ. ಅವರ ಕಾವ್ಯದ ಕುರಿತಾಗಿ ಗಮನಿಸೋದಿದ್ರೆ ಕಥಾಮಾಲೆ ಅನ್ನುವಂತಹ ಅವರ ಕಥನ ಕಾವ್ಯ, ಬಿಡಿ ಕವನಗಳು ಮತ್ತು ಶಿಶುಗೀತೆಗಳು ನಮಗೆ ಬಹಳ ಮುಖ್ಯವಾಗುವಂತಹದ್ದು. ಅದರಲ್ಲಿ ಕ್ರಿಸ್ತನ ಜೀವನ ಕಥನವನ್ನು ನಿರೂಪಣೆ ಮಾಡುವಂತಹ ಹೊಸಗನ್ನಡದ ಮೊದಲ ಖಂಡಕಾವ್ಯ ಅನ್ನುವಂತಹ ಬಿರುದಿಗೆ ಪಾತ್ರವಾಗಿರುವಂತಹ ಕಥಾಮಾಲೆ ಅನ್ನುವಂತಹ ಶೀರ್ಷಿಕೆಯಲ್ಲಿರುವಂತಹ ಕಥನ ಕವನವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಈ ಕಾವ್ಯ ಪ್ರಕಟವಾಗಿರುವಂತಹದ್ದು 1862ರಲ್ಲಿ ಮಂಗಳೂರಿನ ಬಾಸೆಲ್ ಮಿಷನ್ ಈ ಪ್ರೆಸ್ನಿಂದ ಇದು ಪ್ರಕಟ ಆಗಿದೆ. ಅದರ ಮುಖಪುಟದಲ್ಲಿ ಆ ಸೆಲೆಕ್ಷನ್ ಸ್ಕ್ರಿಪ್ಚರ್ಸ್ ಸ್ಟೋರೀಸ್ ಇನ್ ಹಿಂದೂ ಮೀಟರ್ ನ್ಯೂ ಟೆಸ್ಟ್ಮೆಂಟ್ ಅಂತ ಅದರಲ್ಲಿ ಶೀರ್ಷಿಕೆಯನ್ನು ಮುದ್ರಿಸಲಾಗಿದೆ. ಇದು ಒಟ್ಟು ಈ ಕಥನ ಕವನದಲ್ಲಿ ಯೇಸು ಕ್ರಿಸ್ತನ ಜನನದಿಂದ ತೊಡಗಿ ಅವನ ಕೊನೆಯವರೆಗಿನ ಪುನರುತ್ಥಾನದವರೆಗಿನ ಘಟನೆಗಳು ನಿರೂಪಣೆಗೊಂಡಿರುವಂತಹದ್ದು. ಒಟ್ಟು 43 ಅಧ್ಯಾಯಗಳಿರುವಂತಹ ಕಥನ ಕಾವ್ಯ ಅದು. ಒಟ್ಟು ಕಾವ್ಯದ ಸ್ವರೂಪವನ್ನು ನಾವು ಗಮನಿಸುವಾಗ ಕಾವ್ಯದ ಆರಂಭದಲ್ಲಿ ವಂದನಾ ವಾಕ್ಯ ಅನ್ನುವಂತಹ ಶೀರ್ಷಿಕೆಯಲ್ಲಿ 5 ಭಾಮಿನಿ ಷಟ್ಪದಿಗಳಿವೆ ಮತ್ತು ಕೊನೆಯಲ್ಲಿ ಸಮಾಪ್ತಿ ವಾಕ್ಯವು ಅನ್ನುವಂತಹ ಮಂಗಲ ರೂಪದ 3 ಭಾಮಿನಿ ಷಟ್ಪದಿಯ ಪದ್ಯಗಳಿವೆ. ಒಟ್ಟು 453 ಪದ್ಯಗಳಿದೆ. ಅದರಲ್ಲಿ 206 ಭಾಮಿನಿ ಷಟ್ಪದಿ ಪದ್ಯಗಳು ಮತ್ತು 73 ವಾರ್ಧಕ ಷಟ್ಪದಿಯ ಪದ್ಯಗಳು ಮತ್ತು 174 ಪೂರ್ವಿರಾಗ ಅಥವಾ ಕೀರ್ತನೆಗಳ ಮಟ್ಟಿನಲ್ಲಿರುವಂತಹ ಹಾಡುಗಳಿವೆ. ಪೂರ್ವಿರಾಗದಲ್ಲಿ ರಚಿತವಾಗಿರುವಂತಹ ಎಲ್ಲ ಹಾಡುಗಳಿಗೂ ಕೂಡ ಕೀರ್ತನೆಯ ಮಟ್ಟನ್ನು ಅದು ಅನುಸರಿಸುವುದು ನಮಗೆ ಗೋಚರವಾಗ್ತದೆ. ಪಲ್ಲವಿ 3 ಮಾತ್ರೆಯ 6 ಗಣಗಳನ್ನು ಹೊಂದಿದ್ರೆ ಉಳಿದ ಚರಣಗಳು 3 ಮಾತ್ರೆಯ 4 ಗಣಗಳನ್ನು ಹೊಂದಿದೆ. ನಾವು ಮುಖ್ಯವಾಗಿ ಈಗಾಗಲೇ ಚರ್ಚೆ ಆಯಿತು ಕೀರ್ತನೆಗಳನ್ನು ಮಾರ್ಪಡಿಸಿದರ ಬಗೆಗೆ, ಕ್ರಿಶ್ಚಿಯನ್ ಮಿಷನರೀಸ್ಗಳ ಮನೋಭಾವದ ಬಗೆಗೆ ಚರ್ಚೆ ಆಗಿದೆ. ಆದರೆ ಅವರ ಈ ಕ್ರಿಸ್ತ ಕಾವ್ಯವನ್ನು ನಾವು ಗಮನಿಸುವಾಗ ಕಥಾಮಾಲೆ ಅನ್ನುವಂತಹ ಶೀರ್ಷಿಕೆಯಲ್ಲಿ ಬಂದಿರುವಂತಹ ಕಾವ್ಯವನ್ನು ಗಮನಿಸುವಾಗ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಪರಕೀಯವಾಗಿರುವಂತಹ ಕ್ರಿಶ್ಚಿಯನ್ ಧರ್ಮವನ್ನು ಅವರು ಭಾರತೀಕರಣಕ್ಕೆ ಒಳಗು ಮಾಡುವಂತಹ ಪ್ರಕ್ರಿಯೆಯನ್ನು ಈ ಕಾವ್ಯದ ಮೂಲಕ ಬಹಳ ಸ್ಪಷ್ಟವಾಗಿ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ದೇಶೀಯವಾದಂತಹ ಛಂದೋಬಂಧಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಜನಪ್ರಿಯವಾಗಿರುವಂತಹ ಭಾಮಿನಿ ಷಟ್ಪದಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಕುಮಾರವ್ಯಾಸನನ್ನ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಅವರ ಅನೇಕ ಪದ್ಯಗಳು ಭಾಮಿನಿ ಷಟ್ಪದಿಯ ಪದ್ಯಗಳು ಕುಮಾರವ್ಯಾಸನ ಷಟ್ಪದಿಯ ಸಾಲುಗಳನ್ನು ಅಥವಾ ಕುಮಾರವ್ಯಾಸನ ಧಾಟಿಯನ್ನ ಹೋಲ್ತದೆ ಹೇಳೋದನ್ನು ನಾವು ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಕಥಾಮಾಲೆ ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಹೆಸರನ್ನ ಕಾವ್ಯಕ್ಕೆ ಶೀರ್ಷಿಕೆಯಾಗಿ ಬಳಸದೇ ಇರುವುದನ್ನು ನಾವು ಗಮನಿಸಬೇಕು. ಈ ಕೃತಿಯನ್ನು ಸಂಪಾದಿಸಿರುವಂತಹ ಪ್ರೊಫೆಸರ್ ಎ ವಿ ನಾವಡ ಅವರು ಅಭಿಪ್ರಾಯ ಪಡುವಂತೆ ಬೈಬಲಿನ ಹೊಸ ಒಡಂಬಡಿಕೆ ಈ ಕಾವ್ಯದ ವಸ್ತು ವಿನ್ಯಾಸವನ್ನು ಒದಗಿಸಿಕೊಟ್ಟಿದೆ. ಜಿ ಭಾರತ್ ಅವರ 52 ಬಿಬ್ಲಿಕಲ್ ಸ್ಟೋರೀಸ್ ಆಫ್ ಸ್ಕೂಲ್ಸ್ ಆ್ಯಂಡ್ ಫ್ಯಾಮಿಲೀಸ್ ಅನ್ನುವಂತಹ ಅಂದಿನ ಜರ್ಮನ್ ಗ್ರಂಥವೇ ಇದಕ್ಕೆ ಮುಖ್ಯ ಆಕರ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕನ್ನಡದಲ್ಲಿಯೂ ಕೂಡ ಅನುವಾದಗೊಂಡು ಪ್ರಕಟ ಆಗಿತ್ತು. ನವನಿರ್ಧಾರ ದ್ವಿಪಂಚಶತಿ ಅನ್ನುವಂಥ ಹೆಸರಿನಲ್ಲಿ 1841ರಲ್ಲಿ ಇದು ಪ್ರಕಟ ಆಗಿತ್ತು. ನಂತರ ಅದು ಮರುಮುದ್ರಣ ಕೂಡ ಗೊಂಡಿದೆ. ಕಿಟೆಲ್ ಅವರು ಈ ಕಾವ್ಯವನ್ನು ಬರೆಯುವಾಗ ಈ ಅನುವಾದವನ್ನು ಕೂಡ ಗಮನಿಸಿಕೊಂಡಿದ್ರು ಅಂತ ವಿದ್ವಾಂಸರಿಗಾಗಲೇ ಗುರುತಿಸಿದ್ದಾರೆ. ಈಗಾಗಲೇ ಹೇಳಿರುವ ಹಾಗೆ ಕ್ರಿಶ್ಚಿಯನ್ ಪಾಶ್ಚಾತ್ಯ ಮಣ್ಣಿನಲ್ಲಿರುವಂತಹ ಕ್ರಿಶ್ಚಿಯನ್ ಧರ್ಮವನ್ನು ಕರ್ನಾಟಕದವರಿಗೆ ಅಥವಾ ಭಾರತೀಯರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನಿಟ್ಟುಕೊಂಡು ಕಿಟೆಲ್ ಅವರು ಭಾರತಕ್ಕೆ ಬಂದರು ಅಥವಾ ಕರ್ನಾಟಕಕ್ಕೆ ಬಂದರು. ಹಾಗಾಗಿ ಈ ಕ್ರಿಸ್ತನ ಕಾವ್ಯವನ್ನು ಅವರು ಭಾರತೀಕರಣಗೊಳಿಸುವ ಮೂಲಕ ಅದನ್ನು ನಿರೂಪಿಸಿದ್ದಾರೆ.
ಕಥಾಮಾಲೆಯ ಆರಂಭವನ್ನು ನಾವು ಗಮನಿಸುವಾಗ ಈಗಾಗಲೇ ಅವರು ಸಾಕಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ, ನೋಡಿದ್ದಾರೆ. ಹಾಗಾಗಿ ಕಥಾಮಾಲೆಯ ಆರಂಭ ಆಗುವಂತಹದ್ದು ಶ್ರೀ ಯೆಹೋವಾಯ ನಮಃ ಅಂತ. ಅವರು ಸಾಕಷ್ಟು ಹಸ್ತಪ್ರತಿಗಳನ್ನು ನೋಡಿದ್ದಾರೆ. ಅದರಲ್ಲೆಲ್ಲ ಗಣಪತಯೇ ನಮಃ, ಶಾರದೆಯೇ ನಮಃ ಅನ್ನುವಂತಹ ಸಾಲಿನಿಂದ ಆರಂಭವಾಗಿರುವುದನ್ನು ಗಮನಿಸಿದ್ದಾರೆ. ಹಾಗಾಗಿ ನಾಂದಿ ಪದ್ಯದ ರೂಪದಲ್ಲಿ ಆರಂಭ ಆಗುವಂತಹದ್ದು ಶ್ರೀ ಯೆಹೋವಾಯ ನಮಃ ಅಂತ ಆರಂಭ ಆಗ್ತದೆ. ಯೇಸು ಕ್ರಿಸ್ತನ ಸಂದೇಶವನ್ನ ಭಾರತೀಯತೆಯ ಮೂಲಕ ಪಸರಿಸಬೇಕು ಅನ್ನುವಂತಹ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿ ನಮಗೆ ಆರಂಭದ ಆ ಸಾಲಿನಲ್ಲಿ ಸ್ಪಷ್ಟವಾಗ್ತದೆ. ಯೇಸುವಿನ ಮಹಿಮೆಗಳನ್ನು ಅವರು ಈಗಾಗಲೇ ಚಂಪು ಕಾವ್ಯದಲ್ಲಿ ಯಾವ ಮಾದರಿಯಲ್ಲಿ ಬಂದಿದೆಯೋ ಅದೇ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಕೊನೆಗೆ ನಮಿಸಲೆರಗಿರಿ ಹಿಂದೂ ದೇಶದ ಸಕುಲ ಕುಲದವರೇ ಎಂಬುದಾಗಿ ಉದ್ಗರಿಸ್ತಾರೆ. ನಮಿಸಲೆರಗಿರಿ ಹಿಂದೂ ದೇಶದ ಸಕುಲ ಕುಲದವರೇ. ಯೇಸುವಿಗೆ ನಮಿಸ್ಲಿಕ್ಕೆ ಹೇಳ್ಬೇಕು ಹಿಂದೂ ದೇಶದ ಸಕುಲ ಕುಲದವರೇ ಅಂತ ಬಹಳ ವಿಶಾಲವಾದ ಮನೋಭಾವದಿಂದ ಅದನ್ನ ಕರೆ ಕೊಟ್ಟಿದ್ದಾರೆ. ಮೊದಲ ಅಧ್ಯಾಯದಲ್ಲಿ ಯೇಸುವಿನ ಜನನದ ವಿಷಯ ಇದೆ. ನಂತರ ಪಂಡಿತರ ಬಂದದ್ದು, ಶಿಶುಹತ್ಯವು, ದೇವಾಲಯದ ಪ್ರವೇಶಕ್ಕೆ ಸಂಬಂಧಿಸಿದ ಹಾಗಿರುವಂತಹದ್ದು, ಸ್ನಾನ ಅನ್ನುವಂತಹ ಶೀರ್ಷಿಕೆಯಲ್ಲಿ ನಿರೂಪಣೆಗೊಂಡಿರುವಂತಹ ಕಾವ್ಯದಲ್ಲಿ ನಾವು ದೇವಶಿಶುವನ್ನ ಕೊಲ್ಲುವಂತಹ ಸಲುವಾಗಿ ನಡೆದಂತಹ ಹತ್ಯೆಯ ಸಂದರ್ಭದಲ್ಲಿ ಬರುವಂತಹ ಕಿಟೆಲ್ ಅವರ ಸಾಲುಗಳನ್ನು ಗಮನಿಸಬಹುದು ಅಂತ ಅಂದ್ಕೊಳ್ತೇನೆ. ಕೇಳಿರ ಬಹು ಕತ್ತಿ ದನಿಯನು ನೂಲಿನಾಲ್ಗಳು ಕಡೆದು ಕಡೆಯುತ್ತ ಬಾಲ ಮೊಲೆಶಿಶು ಕೊಂದು ಬಿಟ್ಟರು ಕಠಿಣ ಭಾವದಲ್ಲಿ ಗೋಳನಾಡುತ್ತ ಅಲುತಲುತಲಿ ಹೇಳಲಾರದೆ ಶೋಕಪಟ್ಟರು ಹಾಳುಕಾರರಿಗಯ್ಯೋ ಎನ್ನುವ ತಾಯಿ ತಂದೆಯರು. ಹಾಳುಕಾರರು ಅನ್ನುವಂತಹ ಶಬ್ದವನ್ನು, ಈ ಬಗೆಯ ಅನೇಕ ಶಬ್ದಗಳನ್ನು ಕಿಟೆಲ್ ಅವರು ಬಳಸಿರೋದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನಂತರದ ಅಧ್ಯಾಯಗಳು ಜೀವದ ನೀರು, ಪಕ್ಷವಾಯುವಿನವನು, ಕ್ರಿಸ್ತನ ಉದ್ಯೋಗವು, ದೆವ್ವ ಹಿಡಿದವನು, ನಾಯನೂರಿನ ಯೌವನಸ್ಥನು, ಕೊಳದಲ್ಲಿಯ ರೋಗಿಷ್ಠನು, ಹೊಲದ ಸಾಮ್ಯವು, ವರ್ತಕನ ಸಾಮ್ಯವು, ಸಮುದ್ರ ಬಿರುಗಾಳಿಯು, ಆಹಾರ ದಾನವು, ಸಮುದ್ರ ಗಮನವು, ನೆರೆಯವನ ವಿಷಯವು, ಶ್ರೇಷ್ಠ ಪಾಲು, ತಂದೆಯನ್ನಗಲಿದ ಮಗನ ಸಾಮ್ಯವು, ಐಶ್ವರ್ಯವಂತನ ಸಾಮ್ಯವು, 10 ಮಂದಿ ಕುಷ್ಠರೋಗಿಗಳು, ಒಳ್ಳೆ ಕುರುಬನು, ಲಾಜರನ ಪುನರುತ್ಥಾನ, ಕೂಸುಗಳ ಆಗಮನವು, ದ್ರವ್ಯಸ್ಥಯವನು, 2 ಕುರುಡರು, ಸುಂಕದ ಜಕ್ಕಾಯನು, ರಾಜನ ಸಾಮ್ಯವು, ಕ್ರಿಸ್ತನ ಮೆರವಣಿಗೆ, ಯೆರೂಸಲೇಮ ವಿಷಯದ ನಿರ್ಣಯ, 10 ಮಂದಿ ಕನ್ಯೆಯರ ಸಾಮ್ಯವು, ಪರಲೋಕದಿಂದ ಕೇಳಿಸಿದ ಧ್ವನಿಯು ಅನ್ನುವಂತಹ ಈ ಅಧ್ಯಾಯಗಳೆಲ್ಲ ಯೇಸು ಮಾಡಿರುವಂತಹ ಪವಾಡಗಳನ್ನು, ಅವನು ಕೊಟ್ಟಿರುವಂತಹ ದೃಷ್ಟಾಂತದ ಕಥೆಗಳನ್ನು, ಸಾಮೆತೆಗಳನ್ನು, ಬೋಧನೆಗಳನ್ನು ವಿವರಿಸುವಂತಹದ್ದು. ಕ್ರಿಸ್ತನ ಉದ್ಯೋಗವು ಅನ್ನುವಂತಹ ಅಧ್ಯಾಯದಲ್ಲಿ ಯೇಸುವಿನ ಮಹಿಮೆಯನ್ನ ಕಿಟಲ್ ನಿರೂಪಿಸಿದಂತಹ ಪರಿ ಇದು. ಯಾರು ಬಂದರೆ ಕ್ರಿಸ್ತನಡಿಗುಪಕಾರ ತಪ್ಪದು, ಸಕಲ ಜನರು ಉದಾರವೆನಿಸುವ ಹೃದಯದೇಕಾಪೇಕ್ಷೆಯಾಗಿಹುದು, ಭಾರ ಹೊರುವವರೆಲ್ಲರೀಗಲೇ, ಮೋರೆ ಬಾಡಿದ ಮನುಜರೀಗಲೇ, ಸಾರಿ ಬರಲಿ ಪ್ರೀತಿ ಸಾಗರವೆನಿಸುವ ಯೇಸುವಿಗೆ. ಭಾರ ಹೊರುವವರೆಲ್ಲರೀಗಲೇ, ಮೋರೆ ಬಾಡಿದ ಮನುಜರೀಗಲೇ, ಸಾರಿ ಬರಲಿ ಪ್ರೀತಿ ಸಾಗರವೆನಿಸುವ ಯೇಸುವಿಗೆ ಅಂತ ಯೇಸುವಿನ ಗುಣಗಾನವನ್ನ ಮಾಡಿದ್ದಾರೆ. ನೆರೆಯವನ ವಿಷಯವು ಅನ್ನುವಂತಹ ಅಧ್ಯಾಯದಲ್ಲಿ ಬಂದಿರುವಂತಹ ನೆರೆಯವನನ್ನ ಪ್ರೀತಿಸಬೇಕು ಅನ್ನೋದಕ್ಕೆ ಕೊಡುವಂತಹ ದೃಷ್ಟಾಂತವು ಕೂಡ ಬಹಳ ನಮಗೆ ಮುಖ್ಯವಾಗುವಂತಹದ್ದು. ಒರದೆಯರದಂತೈದಿ ಮಾಡೆದುದರೆಯ ಬಾಣವನೇಸು ಕ್ರಿಸ್ತನು, ನರಿಯ ಭಾವದ ಶಾಸ್ತ್ರಿ ಎದೆಯೊಳೆಸಗಿದ ಹಾಗಾಯಿತು, ಅರಿತುಕೊಳ್ಳಿರಿ ನರರೆ ನಿತ್ಯದಿ ನೆರೆಯ ನಾರೆಂದ್ ಕೇಳುವುದೇತಕ್ಕೆ, ಮರೆತು ಮಮತೆಯ ಗೈವ ಕೆಲಸವ ಮಮತೆ ಮಾಡಿರಲೆ. ಅರಿತುಕೊಳ್ಳಿರಿ ನರರೆ ನಿತ್ಯದಿ ನೆರೆಯನಾರೆಂದ್ ಕೇಳುವುದೇತಕ್ಕೆ, ಮರೆತು ಮಮತೆಯ ಗೈವ ಕೆಲಸವ ಮಮತೆ ಮಾಡಿರಲಿ. ಯೇಸು ಕ್ರಿಸ್ತನ ಸಂದೇಶವನ್ನು ಬಹಳ ಸಮರ್ಥವಾಗಿ ಕನ್ನಡದ ಭಾಷೆಯನ್ನು ಕಲಿತು ಕನ್ನಡದಲ್ಲಿ ನಿರೂಪಣೆ ಮಾಡಿರೋದನ್ನು ನಾವು ಗಮನಿಸಬಹುದು. ಅದೇ ರೀತಿ 10 ಮಂದಿ ಕನ್ಯೆಯರ ಸಾಮ್ಯವು ಅನ್ನುವಂತಹ ಅಧ್ಯಾಯದ ಕೊನೆಯಲ್ಲಿ ಕಿಟಲ್ ಕಟ್ಟಿಕೊಡುವಂತಹ ರೂಪಕವು ಕೂಡ ಬಹಳ ಸೊಗಸಾಗಿ ಬಂದಿರುವಂತಹದ್ದು. ದೇಶೀಯವಾದಂತಹ ನುಡಿಗಟ್ಟನ್ನು, ರೂಪಕವನ್ನು ಬಳಸಿಕೊಂಡು ಬಂದಿರುವಂತಹ ಸಾಲುಗಳಿದು. 4 ಚೌಪದಿಯಲ್ಲಿದೆ, 4 ಸಾಲುಗಳಿವೆ. ಹೃದಯವೆಂಬ ದೀಪದಲ್ಲಿ ಸದಮಲಾತ್ಮವೆಂಬುದೆಣ್ಣೆ ಹದುಳದಿಂದ ತುಂಬಿಕೊಂಡು ಹದನ ಅರಿತು ಹೊರಡಿರಿಂದು.
ಬಹಳ ಸುಂದರವಾಗಿ ಮೂಡಿಬಂದಿರುವಂತಹ ಚೌಪದಿ ಇದು. ಹೃದಯವೆಂಬ ದೀಪದಲ್ಲಿ ಸದಮಲಾತ್ಮವೆಂಬುದೆಣ್ಣೆ ಹದುಳದಿಂದ ತುಂಬಿಕೊಂಡು ಹದನವರಿತು ಹೊರಡಿರಿಂದು. ಸುಭಾಷಿತದ ಮಾದರಿಯಲ್ಲಿ ಇರುವಂತಹದ್ದು. ನಾವು ಬಹುಶಃ ಇದನ್ನ ಕ್ರಿಸ್ತನ ಕಾವ್ಯ ಅನ್ನುವಂತಹ ಚೌಕಟ್ಟಿನಿಂದ ಹೊರಗೆ ಇಟ್ಟು ನೋಡಿದ್ರು ಕೂಡ ನಾವು ಬಹಳ ಎಲ್ಲ ಕಾಲಕ್ಕೂ ಕೂಡ ಪ್ರತಿ ದಿವಸ ನಾವು ಹೇಳೋದಕ್ಕೆ ಸಾಧ್ಯ ಇರುವಂತಹ ಒಂದೊಳ್ಳೆಯ ಯೋಚನೆಯ ಕಡೆಗೆ ಪ್ರೇರೇಪಿಸುವಂತಹ ಸಾಲುಗಳಿವು. ಮುಂದಿನ ಅಧ್ಯಾಯಗಳಲ್ಲಿ ಯೂದನೆಂಬವನ ದ್ರೋಹ ಚಿಂತನೆ, ಪಾದ ಶುದ್ಧೀಕರಣ, ಯೇಸು ತನ್ನ ದ್ರೋಹಿಯನ್ನು ತೋರಿಸಿದ್ದು, ಜಯ ಪ್ರಾರ್ಥನೆ, ಶತ್ರುಗಳ ಆಗಮ, ವಿಚಾರಣೆ, ಕ್ರೂಜೆಯ ಮರಣ, ಕ್ರಿಸ್ತನ ಪುನರುತ್ಥಾನ, ಹಳ್ಳಿ ಇಬ್ಬರಿಗೆ ಆದ ದರ್ಶನ, ತೋಮನೆಂಬವನ ಅವಿಶ್ವಾಸ, ಕ್ರಿಸ್ತನ ದಿವಾರೋಹಣವು, ಯೇಸುವಿನ ಕೊನೆಯ ದಿನಗಳನ್ನು ಅವನ ಪುನರುತ್ಥಾನದ ಕುರಿತಾಗಿ ಇರುವಂತಹ ವಿವರಗಳು. ಈ ಅಧ್ಯಾಯಗಳಲ್ಲಿ ನಾವು ಗಮನಿಸಬೇಕಾದದ್ದು ತೋಮನೆಂಬವನ ಅವಿಶ್ವಾಸವನ್ನುವಂತಹ ಅಧ್ಯಾಯದಲ್ಲಿ ಯೇಸುವಿನ ಪುನರುತ್ಥಾನವನ್ನು ನಂಬದೇ ಇರುವವರಿಗೆ ಹೇಳುವಂತಹ ಚೌಪದಿಯ ಪದ್ಯಗಳು. ಅದು ಆರಂಭ ಆಗುವಂತಹದ್ದು ನಂಬು ಮನುಜ ನೋಡದೆ ನಂಬು ನಂಬು ಅಂತಲೇ ಆರಂಭ ಆಗ್ತದೆ ಆ ಚೌಪದಿ. ಪಲ್ಲವಿಯೊಂದಿಗೆ ಆರಂಭ ಆಗಿ ಪೂರ್ವಿರಾಗದ ಪದ್ಯಗಳು ಕೊನೆಗೆ ಕಾಣದಿರಲಿ ಕಣ್ಣು ಸುಪ್ರಮಾಣವಿರಲಿ ಮನದ ಸಾಕ್ಷಿ ತ್ರಾಣವಿದರಲುಂಟು ದೇವರಾಣೆಯಂತೆ ಕೇಳಿಸುವುದು ಅಂತ ಕೊನೆಯಾಗ್ತದೆ. ಯೇಸುವಿನ ಕುರಿತಾದಂತಹ ಬಹಳ ದೃಢವಾದಂತಹ ನಂಬಿಕೆಯನ್ನ ಅಥವಾ ಅವರಿಗೆ ಕೊಟ್ಟಿದ್ದಂತಹ ಮತ ಪ್ರಚಾರದ ಜವಾಬ್ದಾರಿಯನ್ನ ಬಹಳ ಸಮರ್ಥವಾಗಿ ಕಾವ್ಯದ ಮೂಲಕ ದಾಟಿಸೋದಕ್ಕೆ ಸಾಧ್ಯ ಇದೆ ಅಂತ ದೃಢವಾಗಿ ನಂಬಿ ಅದನ್ನ ದೇಶೀಯವಾದಂತಹ ಛಂದೋಬಂಧಗಳ ಮೂಲಕವೇ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದವರು. ಪರಕೀಯವಾದಂತಹ ಕ್ರಿಶ್ಚಿಯನ್ ಧರ್ಮವನ್ನ ಭಾರತೀಯರಿಗೆ ಪರಿಚಯ ಮಾಡೋದಕ್ಕೆ ಅದನ್ನ ಇಲ್ಲಿಯ ಸಂಸ್ಕೃತಿಯ ಒಳಗೆ ಇಟ್ಟು ಅದನ್ನ ಪರಿಚಯಿಸುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಅದನ್ನ ಭಾರತೀಯ ಸಂಸ್ಕೃತಿಗೆ ಅಳವಡಿಸಿ ಅದನ್ನು ನಿರೂಪಣೆ ಮಾಡುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ. ಸಮಾಪ್ತಿ ವಾಕ್ಯದ ಕೊನೆಯ ಪದ್ಯವನ್ನು ನಾವು ಗಮನಿಸಬೇಕು. ಮತ್ತೆ ನೀನು ಮಮತೆ ಯೇಸುವೆ ಹೆತ್ತ ಮಾತೆಗೆ ಹೆಚ್ಚು ಕರುಣೆಯ ಎತ್ತಿ ಹಸ್ತವನೆಲ್ಲ ನರರಿಗೆ ದಯೆಯ ಕೊಡುತ್ತಲಿರು. ಇತ್ತು ನಮ್ಮಯ ಶಾಪ ನಿನ್ನಲಿ ಸತ್ತ ನಮ್ಮಯ ಜೀವಕ್ಕೋಸ್ಕರ ಹೊತ್ತಿಸೆನ್ನೈ ನಿನ್ನ ಮೇಲ್ ಪ್ರೀತ್ಯಗ್ನಿ ಎಮ್ಮೊಳಗೆ ಅಂತ ಇಡೀ ಕ್ರಿಸ್ತ ಕಾವ್ಯ ಕೊನೆ ಆಗ್ತದೆ. ಯೇಸುವಿನ ಕೊನೆಯ ಆತನ ಗಲ್ಲಿಗೇರಿಸಲ್ಪಟ್ಟಿರುವಂತಹ ಸಂದರ್ಭವನ್ನ ವರ್ಣನೆ ಮಾಡುವಂತಹ ವಾರ್ಧಕ ಷಟ್ಪದಿಯಲ್ಲಿರುವಂತಹ ಪದ್ಯಗಳು ಕೂಡ ನಮಗೆ ಮುಖ್ಯವಾಗುವಂತಹ ಪದ್ಯಗಳು. ಇದು ಬಹುಶಃ ಗೋವಿಂದ ಪೈಗಳ ಗೋಲ್ಘೋತಕ್ಕೂ ಕೂಡ ಇದು ನೇರವಾಗಿ ಪ್ರಭಾವವನ್ನು ಬೀರಿರುವಂತಹ ಪದ್ಯ. ಬಿಸಿಲು ಕಡು ಕಾಯುತ್ತಲಾರನೆಯ ತಾಸಿನೊಳಗೆ ಸೆವ ರವಿಕಿರಣಗಳಡಗಡಗಿ ಕತ್ತಲಗೋ ಮುಸುಕಲ ಸೂರ್ಯಪತಿ ಇಳಿಯೊಡನೆ ದುಃಖಿಸಿದ ತರವಾಗಿ ತೋರುತ್ತಿದುವುದು ಪಸರಿಸಿತು ವಿಮಲಪತಿಯೊಳು ಆತ್ಮದೊಳು ಸಂಕಟವು ಬೆಸಸಿದನು ನನದೇವ ನನದೇವ ನನಗೀಗ ನನಸುವರೆ ಬಿಟ್ಟಿಯೋ ಎನ್ನುತ್ತಲೇ ಬಹು ರಕ್ತ ಒಸರಿನಂತೆ ಬೀಳುವುದಿಲೆಗೆ. ಸೂರ್ಯಾಸ್ತವಾಗ್ತಾ ಇರುವಂತಹ ಸಂದರ್ಭವನ್ನ ಬಹುಶಃ ಗೋವಿಂದ ಪೈಗಳು ಕೂಡ ಹಾಗೆಯೇ ಅದನ್ನ ಬಳಸಿಕೊಂಡಿದ್ದಾರೆ. ದಿನಮುಖದೊಳಿರುಳಿನ ಸೊಡರು ನೇಸರಂಬುಗುವಂತೆ ಅಂತ ಅವರ ಗೋಲ್ಗೋತ ಕಾವ್ಯದಲ್ಲಿಯೂ ಕೂಡ ಯೇಸು ಕ್ರಿಸ್ತನ ಕೊನೆಯ ದಿನಗಳನ್ನು ಅವರು ವರ್ಣಿಸಿದ್ದಾರೆ. ಒಟ್ಟಿನಲ್ಲಿ ಕಿಟಲ್ ರಚಿಸಿರುವಂತಹ ಕಥಾಮಾಲೆಯನ್ನ ನಾವು ಅವರ ಧರ್ಮ ಪ್ರಚಾರದ ಉದ್ದೇಶದ ದೃಷ್ಟಿಯಿಂದಲೂ ಕೂಡ ಬಹಳ ಅತ್ಯಂತ ಮಹತ್ವದ ಕೃತಿ ಅಂತ ನಾವು ಅದನ್ನು ಭಾವಿಸಿಕೊಂಡಿದ್ದೇವೆ. ಹೊಸ ಒಡಂಬಡಿಕೆಯ ಗದ್ಯಕಥೆಗಳ ಹಿನ್ನೆಲೆಯಲ್ಲಿ ಕಿಟಲ್ ಅದನ್ನು ಜನಪ್ರಿಯವಾದಂತಹ ಛಂದಸ್ಸುಗಳಾದಂತಹ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಗಳನ್ನು ಮತ್ತು ದೇಶೀಯ ಛಂದೋಬಂಧಗಳನ್ನು ಬಳಸಿಕೊಂಡು ಅದನ್ನು ಖಂಡಕಾವ್ಯವಾಗಿ ನಿರೂಪಣೆ ಮಾಡಿದ್ದಾರೆ. ಕೇವಲ ಛಂದಸ್ಸಿನಲ್ಲಿ ಮಾತ್ರ ಹೊಸ ಪ್ರಯೋಗವನ್ನು ನಡೆಸದೆ ದೇಶೀಯವಾದಂತಹ ದೇಶೀಯ ಕಾವ್ಯ ಸಂಪ್ರದಾಯದಿಂದ ಪಡ್ಕೊಂಡಿರುವಂತಹ ಉಪಮೆ ರೂಪಕ ಪದಬಂಧಗಳನ್ನು ಅವರು ಹೇರಳವಾಗಿ ಬಳಸಿಕೊಂಡಿದ್ದಾರೆ ಮತ್ತು ಪ್ರತಿ ಪುಟಗಳಲ್ಲಿಯೂ ಕೂಡ ಕಠಿಣ ಪದಗಳಿಗೆ ಅರ್ಥಕೋಶವನ್ನು ನೀಡಿದ್ದಾರೆ. ಕನ್ನಡದಲ್ಲಿ ಆಗ ಬಳಕೆಯಲ್ಲಿ ಇಲ್ಲದೇ ಇರುವಂತಹ ಅನೇಕ ಹೊಸ ಪದಗಳನ್ನು ನಮಗೆ ಇಡೀ ಕಥನ ಕಾವ್ಯದಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಸಮಾಸ ಪದಗಳನ್ನು ಅವರೇ ಟಂಕಿಸಿರೋದನ್ನು ನಮಗೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೊಸಗನ್ನಡದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುವಂತಹ ಬಹಳ ಗಮನಾರ್ಹವಾದಂತಹ ಕಾವ್ಯ ಇದು. ನಾವು ಹಾಗಾಗಿ ಈ ಕಥನ
ಕಾವ್ಯದ ಕುರಿತಾಗಿ ಈ ಕೃತಿಯನ್ನು ಸಂಪಾದಿಸಿರುವಂತಹ ಮತ್ತು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ A.V. ನಾವಡರು ಹೇಳಿರುವಂತಹ ಮಾತನ್ನು ನಾನು ಇಲ್ಲಿ ಉಲ್ಲೇಖಿಸುವುದು ಬಹಳ ಸೂಕ್ತ ಅಂತ ಭಾವಿಸ್ತೇನೆ. ಭಾರತೀಯ ಸಂಸ್ಕೃತಿ ಅಥವಾ ಕನ್ನಡ ಸಂಸ್ಕೃತಿ ಹಾಗೂ ಕ್ರಿಶ್ಚಿಯನ್ ಸಿದ್ಧಾಂತಗಳ ನಡುವಣ ಸೇತು ಅಂತ ಅವರು ಈ ಕೃತಿಯನ್ನು ವ್ಯಾಖ್ಯಾನಿಸ್ತಾರೆ. ಅದು ಬಹಳ ಅತ್ಯಂತ ಸೂಕ್ತವಾದಂತಹ ಈ ಕೃತಿಯ ಬಗೆಗಿರುವಂತಹ ವಿವರಣೆಗಳು ಅಂತ ನಾನು ಭಾವಿಸ್ತೇನೆ. ಇದಲ್ಲದೆ ಕೆಲವು ಬಿಡಿ ಕವಿತೆಗಳನ್ನು ಮತ್ತು ಶಿಶು ಗೀತೆಗಳನ್ನು ಕಿಟೆಲ್ ಅವರು ಬರೆದಿದ್ದಾರೆ. ಅದನ್ನು ಇಲ್ಲಿ ಗಮನಿಸೋದಕ್ಕೆ ಸಮಯಾವಕಾಶದ ಕೊರತೆ ಇರೋದ್ರಿಂದ ಮತ್ತು ಒಟ್ಟು ಅದನ್ನು ಸ್ವರೂಪದ ಕುರಿತಾಗಿ ಮತ್ತು ಕಥನ ಕಾವ್ಯದ ಪ್ರಭಾವದ ಕುರಿತಾಗಿಯೂ ಕೂಡ ಗಮನಿಸೋದಕ್ಕೆ ಸಮಯಾವಕಾಶದ ಕೊರತೆ ಇರೋದ್ರಿಂದ ಮತ್ತು ಮುಂದೆ ಪ್ರಬಂಧ ಮಂಡಿಸುವವರಿಗೆ ಅವಕಾಶ ಮಾಡಿಕೊಡುವ ದೃಷ್ಟಿಯಿಂದ ವಿರಮಿಸ್ತಾ ಇದ್ದೇನೆ. ಇಷ್ಟು ಹೊತ್ತು ಮತ್ತು ಈ ವಿಚಾರವನ್ನು ಮಂಡಿಸುವುದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮತ್ತು ಈ ಕೃತಿಯನ್ನು ಕಥನ ಕಾವ್ಯದ ಈ ಕೃತಿಯನ್ನು ಒದಗಿಸಿಕೊಟ್ಟು ಅದಕ್ಕೆ ಸುದೀರ್ಘವಾದಂತಹ ಮುನ್ನುಡಿಯನ್ನು A.V. ನಾವಡರು ಬರೆದಿದ್ದಾರೆ. ಬಹುಶಃ 40-45 ಪುಟಗಳ ಮುನ್ನುಡಿ ಇದೆ. ಹಾಗಾಗಿ ನನಗೆ ಹೆಚ್ಚು ಈ ಕೃತಿಯನ್ನು ಅಧ್ಯಯನ ಮಾಡುವುದಕ್ಕೆ ಮೊದಲೇ ಆ ಮುನ್ನುಡಿ ಇರೋದ್ರಿಂದ ಹೆಚ್ಚು ನೇರವಾಗಿ ಅರ್ಥವಾಗುವ ಹಾಗೆ ಇರುವಂತಹ ಬಹಳ ಸುದೀರ್ಘವಾದಂತಹ ಮುನ್ನುಡಿ. ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಮತ್ತು ಕಿರಿಯನಾಗಿರುವ ನನಗೆ ಈ ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕನ್ನಡ ವಿಶ್ವವಿದ್ಯಾನಿಲಯದ ಹಸ್ತಪ್ರತಿ ವಿಭಾಗದ ಎಲ್ಲ ಪ್ರಾಧ್ಯಾಪಕರಿಗೆ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ವಾಂಸರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಧನ್ಯವಾದಗಳು ಸರ್. ಈ ಗೋಷ್ಠಿ 2ನೇ ಪ್ರಬಂಧ ಮಂಡನೆ ಸಂಶೋಧನಾ ಲೇಖನಗಳು. ಈ ಪ್ರಬಂಧವನ್ನು ಮಂಡಿಸಲಿರುವವರು ಡಾಕ್ಟರ್ S.S. ಅಂಗಡಿಯವರು, ಶ್ರೀಯುತರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇದರ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ಇವರು ಪ್ರಾಚೀನ ಸಾಹಿತ್ಯ, ಹಸ್ತಪ್ರತಿ ಗ್ರಂಥ ಸಂಪಾದನೆ ಹಾಗೂ ಭಾಷಾಶಾಸ್ತ್ರದಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಪ್ರಕಟಣೆಗಳು ಸರಳ ಶಬ್ದಮಣಿ ದರ್ಪಣ, ಕನ್ನಡ ಹಸ್ತಪ್ರತಿ ಭಾಷಿಕ ವಿವೇಚನೆ, ಸರಳ ಕವಿರಾಜ ಮಾರ್ಗ ಇತ್ಯಾದಿ. ಇವರು ಅನೇಕ ಗ್ರಂಥಗಳ ಸಂಪಾದನೆಯ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಲಭ್ಯವಾದ ಪ್ರಶಸ್ತಿಗಳು ಲಿಂಗರಾಜ ಪ್ರಶಸ್ತಿ, ಶಿವರಾತ್ರೀಶ್ವರ ಪ್ರಶಸ್ತಿ ಇತ್ಯಾದಿ. ಸರ್, ಈಗ ವೇದಿಕೆ ನಿಮಗಾಗಿ. ಸಭೆಗೆ ನಮಸ್ಕಾರ. ಸಮಾರಂಭದ ಉಪಸ್ಥಿತರಿರುವ ಗುರುಗಳಾದ ಪ್ರೊಫೆಸರ್ A.V. ನಾವಡ್ ಅವರೇ, ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನ ಈ ಪದದ ರೂವಾರಿಗಳು ಸಮಾರಂಭದ ಅಧ್ಯಕ್ಷರೂ ಆದಂಥ ಡಾಕ್ಟರ್ K. ರವೀಂದ್ರನಾಥ್ ಅವರೇ, ಹೊಸಂಗಡಿ ಅವರೇ, ರವಿಕುಮಾರ್ ಅವರೇ, ಎಲ್ಲರಿಗೂ ನಮಸ್ಕಾರ. ಸಭೆಯಲ್ಲಿ ಪಾದೇಕಲ್ಲು ಬಿಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಎಚ್ಚರಿಕೆಯಿಂದ ಪ್ರಬಂಧವನ್ನು ಮಂಡಿಸಬೇಕಾಗತ್ತೆ. ಆ ಜವಾಬ್ದಾರಿ ಇದೆ. ಸ್ನೇಹಿತರೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಸಂಶೋಧನೆ ನಡೆಸಲು ಮೂಲ ಸಾಮಗ್ರಿಯನ್ನು ಒದಗಿಸಿದವರು ಪಾಶ್ಚಾತ್ಯರು. ದೇಶೀಯ ವಿದ್ವಾಂಸರಲ್ಲಿ ಸಂಶೋಧನೆಯ ಬಗ್ಗೆ ಆಸಕ್ತಿ ಹುಟ್ಟುವಂತೆ ಮಾಡಿದವರು ಪಾಶ್ಚಾತ್ಯ ಪಾದ್ರಿಗಳು. ನಮ್ಮ ಕನ್ನಡದ ಚೇಹರೆಗಳನ್ನು ಪಾಶ್ಚಾತ್ಯ ವಿದ್ವಾಂಸರ ಆಸಕ್ತಿಯ ಹುಡುಕುವುದು ಪಾಶ್ಚಾತ್ಯ ವಿದ್ವಾಂಸರ ಆಸಕ್ತಿಯ ಮುಖ್ಯ ಕ್ಷೇತ್ರವಾಗಿತ್ತು. ಈ ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಅಗ್ರಗಣ್ಯರು, ಅಗ್ರಮಾನ್ಯರು ಕಿಟೆಲರು. ಭಾಷೆ, ಸಾಹಿತ್ಯ, ಶಬ್ದಕೋಶ, ಛಂದಸ್ಸು, ವ್ಯಾಕರಣ, ಧಾರ್ಮಿಕ ಸಾಹಿತ್ಯ ಇವು ಕಿಟೆಲರ ಮುಖ್ಯವಾದ ವರ್ಕಿಂಗ್ ಏರಿಯಾ. ನನ್ನ ಪಾಲಿಗೆ ಬಂದದ್ದು ಕಿಟೆಲರ ಸಂಶೋಧನಾ ಲೇಖನಗಳು. ಕಿಟೆಲರ ಸಂಶೋಧನೆ ಹಾಗೂ ಅದರ ಹಿಂದಿರುವ ಅಧ್ಯಯನ ವಿಧಾನ ಕುರಿತು ಈ ಸಂಪ್ರಬಂಧದಲ್ಲಿ ಸ್ಥೂಲವಾಗಿ ವಿವೇಚನೆ ಮಾಡಿದ್ದೇನೆ. ಗುರುಗಳಾದ ಪ್ರೊಫೆಸರ್ A.V. ನಾವಡ್ ಅವರು ಇಂಡಿಯನ್ ಆಂಟಿಕ್ವರಿ ಎಂಬ ಸಂಶೋಧನಾ ಪತ್ರಿಕೆಯಲ್ಲಿ ಪ್ರಕಟವಾದ ಕಿಟೆಲ್ ಅವರ ಸಂಶೋಧನಾ ಲೇಖನಗಳನ್ನು ಒಂದೆಡೆ ಕಲೆ ಹಾಕಿ ಸಿಲೆಕ್ಟೆಡ್ ರೈಟಿಂಗ್ಸ್ ಆಫ್ ರೆವರೆಂಡ್ ಫರ್ನಾಂಡ್ ಕಿಟೆಲ್ ಆನ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಲಿಟರೇಚರ್ ಆ್ಯಂಡ್ ಕನ್ನಡ ಕಲ್ಚರ್ 2020ರಲ್ಲಿ ಆ ಗುರುಗಳ ಬುಕ್ ಬಿಡುಗಡೆ ಆಯಿತು. ಇವತ್ತದು ಬಿಡುಗಡೆ ಆಯಿತು. ಆ ಪುಸ್ತಕವನ್ನು ಕೇಂದ್ರವಾಗಿಟ್ಟುಕೊಂಡು ಕಿಟೆಲರ ಬರೆದ ಇಂಗ್ಲೀಷಲ್ಲಿ ಆ ಪುಸ್ತಕವನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಕಿಟೆಲರ ಸಂಶೋಧನೆಯನ್ನು ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ಈ ಲೇಖನದ ಒಂದು ಮೇಲು ಮತ್ತು ಹಾರ್ಡ್ ಪ್ರತಿಯನ್ನು ಸ್ನೇಹಿತರದ ಹಳಿಕೆಯವರಿಗೆ ತಲುಪಿಸಿದ್ದೇನೆ. ಇಲ್ಲಿ ಕಿಟೆಲರ 33 ಲೇಖನಗಳಿವೆ. ಕಿಟೆಲರ ಬರೆದ 33 ಲೇಖನಗಳಿವೆ. ಅವುಗಳಲ್ಲಿ ಗುರುಗಳು 5 ರೀತಿಯಾಗಿ ಅವುಗಳ ವರ್ಗೀಕರಣ ಮಾಡಿದ್ದಾರೆ. ದ್ರವಿಡ ಅಧ್ಯಯನ, ಅದರಲ್ಲಿ ಶಾಸನ ಸಾಹಿತ್ಯ, ಕೊಡಗು ಅಧ್ಯಯನ. ಎರಡನೇದು ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಲಿಂಗಾಯತ ಅಧ್ಯಯನ, ಭಾರತದ ಧಾರ್ಮಿಕ ಸಾಹಿತ್ಯ. 5ನೇದು ಭಾರತದ ಸಂಗೀತ ಶಾಸ್ತ್ರ. ಇದಕ್ಕೆ ಸಂಬಂಧಪಟ್ಟಂತೆ ಕಿಟೆಲರ ಲೇಖನಗಳು. ದ್ರವಿಡ ಭಾಷೆಗೆ ಸಂಬಂಧಪಟ್ಟಂತೆ ಕಿಟೆಲರು 11 ಲೇಖನಗಳನ್ನು ಬರೆದಿದ್ದಾರೆ. ದ್ರವಿಡ ಭಾಷೆಗೆ ಸಂಬಂಧಪಟ್ಟಂತೆ ಆನ್ ದ್ರವಿಡಿಯನ್ ಎಲಿಮೆಂಟ್ಸ್ ಆನ್ ಇನ್ ಸಂಸ್ಕೃತ ಡಿಕ್ಷನರೀಸ್. ಈ ಲೇಖನದಲ್ಲಿ ಸಂಸ್ಕೃತ ನಿಘಂಟುಗಳಲ್ಲಿ ದಾಖಲಾದ ದ್ರವಿಡ ಅಂಶಗಳನ್ನು ಕುರಿತು ಕಿಟೆಲ್ ಚರ್ಚೆ ಮಾಡಿದ್ದಾರೆ. ಸಂಸ್ಕೃತ ನಿಘಂಟುಗಳಲ್ಲಿ ದಾಖಲಾದ ದ್ರವಿಡ ಅಂಶಗಳು
ಸುಮಾರು 87 ದ್ರವಿಡ ಪದಗಳನ್ನು ಕಿಟಲ್ ವಿವರಣೆ ಮಾಡಿದ್ದಾರೆ. ಪೇಟ, ಪೆಟ್ಟ, ಮೀನ್, ಮೀನ್, ಆಡು, ಏಡ ಮುಂತಾದ ಶಬ್ದಗಳ ಜೊತೆಗೆ ಅಂಕ, ಅಂಕುರ ಮುಂತಾದ ಶಬ್ದಗಳು ಹೇಗೆ ದ್ರವಿಡ ಭಾಷೆಯಿಂದ ಆರ್ಯನಿಗಿಂತ ಭಿನ್ನವಾಗಿವೆ, ಹೇಗೆ ಭಿನ್ನವಾಗಿವೆ ಇಲ್ಲಿ ಅದರಂತೆ ಅಂಬಾರಿ, ಅಟವಿ ಮುಂತಾದ ದ್ರವಿಡ ಮೂಲ ಶಬ್ದಗಳು ಸಂಸ್ಕೃತ ನಿಘಂಟುಗಳಲ್ಲಿ ದಾಖಲಾಗಿರುವುದನ್ನು ಕಿಟಲ್ ತುಂಬ ಶ್ರಮವಹಿಸಿ ಹುಡುಕಿದ್ದಾರೆ. ಅದನ್ನು ಈ ಲೇಖನದಲ್ಲಿ ಗುರುತಿಸಿದ್ದಾರೆ. ತಾತ್ಪರ್ಯ ಇಷ್ಟೇ, ದ್ರಾವಿಡ ಮತ್ತು ಸಂಸ್ಕೃತ ಭಾಷಾ ಪರಿವಾರದ ಸಾಮ್ಯ ವೈಷಮ್ಯಗಳನ್ನು ಗುರುತಿಸಲು ಈ ಲೇಖನ ತುಂಬ ವಿದ್ವಾಂಸರ ಗಮನ ಸೆಳೆಯುತ್ತದೆ. ಆನ್ ಸಮ್ ಸಂಸ್ಕೃತ ವರ್ಬ್ಸ್, ಎರಡನೇ ಲೇಖನ ಸಂಸ್ಕೃತದ ಕೆಲವು ಕ್ರಿಯಾಪದಗಳು. ಏಕೆ ಕ್ರಿಯಾಪದಗಳು ಒಂದು ಭಾಷೆಯ ಮೂಲ ರೂಟ್ಸ್, ಅವು ಮೇಲೆ ಬೇರುಗಳು ಕ್ರಿಯಾಪದಗಳು. ಇಲ್ಲಿ ಬಿಡ, ಹೊರಡ ಎಂಬ ಕ್ರಿಯಾಪದಗಳಿಗೆ ಮುಳುಗು ಎಂಬ ದ್ರಾವಿಡದ ಮೂಲ ಕ್ರಿಯಾರೂಪಗಳು ಮೂಲವಿರಬೇಕೆಂದು ಕಿಟಲ್ ಊಹಿಸಿದ್ದಾರೆ. ಕ್ರಿಯಾರೂಪಗಳು ಆಯಾ ಭಾಷೆಯ ಮೂಲ ರೂಪಗಳು, ಧಾತುಗಳು, ಕೇಶರಾಜ ಧಾತುಪಾಠ ಮೂಲ ರೂಪಗಳು. ಗಮನಾರ್ಹ ನೋಟ್ಸ್ ಆನ್ ಸೌತ್ ಇಂಡಿಯನ್ ಕಂಪೇರಿಟಿವ್ ಫಿಲಾಲಜಿ, ಈ ಲೇಖನದಲ್ಲಿ ದ್ರಾವಿಡ ತೌಲನಿಕ ಭಾಷಾಶಾಸ್ತ್ರ, ದ್ರಾವಿಡ ತೌಲನಿಕ ಭಾಷಾಶಾಸ್ತ್ರದ ಬಗ್ಗೆ ಒಂದು ಟಿಪ್ಪಣಿ ಇದೆ. ಈ ಲೇಖನದಲ್ಲಿ ಸಂಸ್ಕೃತವೂ ಸೇರಿದಂತೆ ಆರ್ಯನ ಭಾಷೆಗಿಂತ ದ್ರಾವಿಡ ಭಾಷೆ ಹೇಗೆ ಭಿನ್ನವಾಗಿದೆ, ಕಿಟಲ್ ಧ್ವನಿ ರಚನೆ ಮತ್ತು ಪದರಚನೆ ಈ ನೆಲೆಯಲ್ಲಿ ಒಂದು ಸೌಂಡ್ ಸಿಸ್ಟಮು, ಒಂದು ವರ್ಡ್ ಸಿಸ್ಟಮು, ಈ ಹಿನ್ನೆಲೆಯಲ್ಲಿ ಸಂಸ್ಕೃತಕ್ಕಿಂತ ದ್ರಾವಿಡ ಭಾಷೆ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಕಿಟಲ್ ಚರ್ಚೆ ಮಾಡಿದ್ದಾರೆ. ಇದನ್ನು ಮೊಟ್ಟ ಮೊದಲಿಗೆ ಗುರುತಿಸಿದವರು ಕಿಟಲ್, ನಂತರ ಕಾಲ್ಡ್ವೆಲ್, ಗುಂಡಲ್ ಅವರಿಗೆ ಈ ಲೇಖನ ಪ್ರೇರಣೆ ಕೊಟ್ಟಿತ್ತು. ಇದು ಬಹಳ ಮುಖ್ಯವಾದ ವಿಷಯ. ಕಿಟಲ್ರು ಒಬ್ಬರು. ಅದರಂತೆ ಸಮ್ ರಿಮಾರ್ಕ್ಸ್ ಆನ್ ಡಾಕ್ಟರ್ ಪೋಪ್, ನೋಟ್ಸ್ ಆಫ್ ದ ಸೌತ್ ಇಂಡಿಯನ್ ಆರ್ ದ್ರವಿಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜ್ ಲೇಖನದಲ್ಲಿಯೂ ಸಹಿತ ದಕ್ಷಿಣ ಭಾರತದ ಅಥವಾ ದ್ರಾವಿಡ ಭಾಷಾ ಪರಿವಾರದ ಬಗ್ಗೆ ಡಾಕ್ಟರ್ ಪೋಪರ ಪ್ರತಿಕ್ರಿಯೆಯನ್ನು ಕುರಿತು ಚರ್ಚಿಸಿದ್ದಾರೆ. ಇಂಡೋ ಯುರೋಪಿಯನ್ ಭಾಷಾ ಪರಿವಾರದಲ್ಲಿ ಸೇರಿದ ದ್ರಾವಿಡ ಪದಗಳ ಸ್ವರೂಪವನ್ನು ಪರಿಶೀಲಿಸುವುದು ಕಿಟಲ್ರ ಉದ್ದೇಶವಾಗಿತ್ತು. ಸಂಸ್ಕೃತವೂ ಸೇರಿದಂತೆ ಇಂಡೋ ಭಾಷಾ ಪರಿವಾರದಲ್ಲಿ ದ್ರಾವಿಡ ಶಬ್ದಗಳು ಹೇಗೆ ಸೇರಿವೆ, ಇದು ಕಿಟಲ್ರ ಮುಖ್ಯ ಉದ್ದೇಶ ಆಗಿತ್ತು. ಅದರಲ್ಲಿ ಪಾಡು, ಪಟ್, ಪೈ ಮುಂತಾದವುಗಳಲ್ಲಿ ಇವು ಇದ್ದವು. ಇವುಗಳನ್ನ ಕಿಟಲ್ರ ವಾದಿಸಲು ಒಪ್ಪುವುದು ಏಕೆಂದರೆ ಕಷ್ಟವೇ. ಏಕೆಂದರೆ ತೆಲುಗುದಲ್ಲಿ ಪಕಾರವಾಗಿ ಉಳಿದಿದೆ, ಕನ್ನಡದಲ್ಲಿ ಮಾತ್ರ ಹಕಾರವಾಗಿ ಕಂಡುಬರುತ್ತದೆ. ಕಿಟಲ್ ಬಹುಶಃ ಇದನ್ನು ಗಮನಿಸಿದಂತೆ ಕಾಣುವುದಿಲ್ಲ, ಆದರೆ ಅವು ದ್ರಾವಿಡ ಭಾಷಾ ಪದಗಳು ಎಂಬ ಕಿಟಲ್ರ ಸೂಚನೆ ಸರಿಯಾಗಿದೆ. ನೋಟ್ಸ್ ಕನ್ಸರ್ನಿಂಗ್ ದ ನ್ಯೂಮರಲ್ಸ್ ಆಫ್ ಏನ್ಷಿಯಂಟ್ ದ್ರಾವಿಡಿಯನ್ ಆ್ಯಂಡ್ ಎ ನೋಟ್ ಆನ್ ದ್ರಾವಿಡಿಯನ್ ನ್ಯೂಮರಲ್ಸ್, ದ್ರಾವಿಡ ಸಂಖ್ಯಾವಾಚಕಗಳ ಬಗ್ಗೆ ಈ ಲೇಖನದಲ್ಲಿ ಮೂಲ ದ್ರಾವಿಡಕ್ಕೆ ಸಂಬಂಧಿಸಿದ ಸಂಖ್ಯಾವಾಚಕಗಳನ್ನು ಕಿಟಲ್ ತಮ್ಮ ಕಾಲದ ದ್ರಾವಿಡ ಭಾಷೆಗಳ ಸಂಖ್ಯಾವಾಚಕಗಳ ಸ್ವರೂಪವನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಸಂಖ್ಯಾವಾಚಕಗಳ ಬಗ್ಗೆ ನಮಗೆ ನೋಡ್ರಿ ಚರ್ಚೆ ಆಗಿರಲಿಲ್ಲ. ನ್ಯೂಮರಲ್ಸ್ ಬಗ್ಗೆ, ಫಿಲಾಲಜಿ ಬಗ್ಗೆ, ಇವು ಬಗ್ಗೆ ಮೊದಲು ಗಮನ ಸೆಳೆದ್ರಲ್ಲ ಕಿಟಲ್ ಅವರು. ಅದು ಬಹಳ ಮುಖ್ಯ. ಅಂದರೆ ಬಹಳಷ್ಟು, ಯಾಕಂದರೆ ಸಂಖ್ಯಾವಾಚಕಗಳು ನಾಮಪದ ವರ್ಗದಲ್ಲಿ ಸೇರುವ ಸಂಖ್ಯಾವಾಚಕಗಳು ಇವು ಬದಲಾಗದ ಭಾಷಾಂಶಗಳು. ಭಾಷೆಯ ಆನುವಂಶಿಕ ಸಂಬಂಧವನ್ನು ಗುರುತಿಸುವಲ್ಲಿ ಅವು ಮಹತ್ವಪೂರ್ಣವಾಗಿವೆ. ಕಿಟಲರು ದ್ರಾವಿಡ ಭಾಷೆಗಳ ನೆರವಿನಿಂದ 1 ರಿಂದ 100ರವರೆಗೆ ಸಂಖ್ಯಾವಾಚಕ ಪಟ್ಟಿ ಕೊಡ್ತಾರೆ. ಸಾವಿರ ಎಂಬ ಸಂಖ್ಯಾವಾಚಕವು ಸಂಸ್ಕೃತದ ತದ್ಭವ ಕಿಟಲ್ ಸರಿಯಾಗಿ ಗುರುತಿಸಿದ್ದಾರೆ. ಅಂದರೆ ದ್ರಾವಿಡ ಸಂಖ್ಯಾವಾಚಕಗಳ ಅಧ್ಯಯನದಲ್ಲಿ, ದ್ರಾವಿಡಿಯನ್ ನ್ಯೂಮರಲ್ಸ್, ದ್ರಾವಿಡ ಸಂಖ್ಯಾವಾಚಕ ಅಧ್ಯಯನದಲ್ಲಿ ಕಿಟಲ್ರಲ್ಲಿ ಈ ಲೇಖನಗಳು ತುಂಬ ಗಮನ ಸೆಳೆಯುತ್ತವೆ. ಏಕೆಂದರೆ ಆ ಕಾಲದಲ್ಲಿ ಯೋಚನೆ ಇಲ್ಲ ನ್ಯೂಮರಲ್ಸ್ ಬಗ್ಗೆ, ಜೆಂಡರ್ ಸಿಸ್ಟಮ್ ಬಗ್ಗೆ, ಈ ಬಹುವಚನಗಳ ಬಗ್ಗೆ ಇತ್ಯಾದಿ. ಆನ್ ಸಮ್ ದ್ರಾವಿಡಿಯನ್ ವರ್ಡ್ಸ್, ಕೆಲವು ದ್ರಾವಿಡ ಸಾಮಾಜಿಕ ಭಾಷಾ ಪ್ರಭೇದಗಳು, ಸೋಷಿಯಲ್ ಡೈರೆಕ್ಟ್ ಸಾಮಾಜಿಕ ಭಾಷಾ ಪ್ರಭೇದಗಳಲ್ಲಿ ತೋಡ, ಕೋಟ ಈ ಶಬ್ದಗಳಿರುವ ಡಕಾರ ಮತ್ತು ಟಕಾರ ಇವು ಮೂರ್ಧನ್ಯ ಉಚ್ಚಾರ ಸರಿಯಲ್ಲ. ಡ ಮತ್ತು ಟ ಅವು ತೋದ, ಕೋತ ಇರಬೇಕೆಂದು ತಿಳಿಸಿದ್ದಾರೆ. ತೋದ, ಕೋತ ಇದು ಕಿಟಲವಾದ. ಕಿಟಲದ ನಿಲುವು ಸೂಕ್ತವಾಗಿದೆ. ಡೆರಿವೇಷನ್ ಆಫ್ ಎಲಿಫೆಂಟ್ಸ್ ಎಂಬ ಲೇಖನದಲ್ಲಿ ಎಲಿಫೆಂಟ್ ಎಂಬ ಶಬ್ದ ಮೂಲ ದ್ರಾವಿಡವಾಗಿರಬಹುದೇ ಎಂಬ ಪ್ರಶ್ನೆಯನ್ನು ಕಿಟಲ್ ಎತ್ತಿಕೊಂಡಿದ್ದಾರೆ. ಆ ಪದದ ಪೂರ್ವ ಪದ ದ್ರಾವಿಡ ಮೂಲವಾದದ್ದು. ದ್ರಾವಿಡದ ಆನೆ ಅಥವಾ ಯಾನೆ ಎಂಬುದೇ ಎಲೆಯಾಗಿದೆ. ಅದು ಸಂಸ್ಕೃತದ ಐರಾವತ ಪ್ಯಾಂಟ್ ಕಿಟಲರ ಅಭಿಪ್ರಾಯವಾಗಿದೆ. ಆದರೆ ಅವರ ಪದನಿಷ್ಪತ್ತಿಯನ್ನು ಒಪ್ಪುವುದು ಕೊಂಚ ಕಷ್ಟವೇ. ಹೇಳ್ತಾರೆ ಆನೆ, ಯಾನೆ, ಸ್ವಲ್ಪ ಯೋಚನೆ ಮಾಡಬೇಕು. ತಪ್ಪತ್ತ ಹೇಳ್ತಾ ಇಲ್ಲ, ಯೋಚನೆ ಮಾಡಬೇಕಾಗಿದೆ. ಅಂದರೆ ಬಿಟ್ಟೇರು, ಬಾರಿಕ,
ಬಿಟ್ಟೇರು ಆ್ಯಂಡ್ ಬಾರಿಕ ಎಂಬ ಲೇಖನದಲ್ಲಿ ಮನುಗುಳಿ ಶಾಸನದಲ್ಲಿ ಸಿಗುವ ಬಿಟ್ಟೇರು ಬಾರಿಕ ಈ ಶಬ್ದಗಳು ಗ್ರಾಮದ ಕಾವಲುಗಾರ ಎಂಬ ನಿಷ್ಪತ್ತಿಯನ್ನು ಕಿಟಲ್ ಕೊಡ್ತಾರೆ. ಬಹುಶಃ ಇದು ಒಪ್ಪತಕ್ಕದ್ದೇ. ಇದನ್ನು ಆಧುನಿಕ ನಾಮಶಾಸ್ತ್ರದ ದೃಷ್ಟಿಯಿಂದ ಹೊಸ ಹೊಳವುಗಳನ್ನ ಕೊಡ್ತಾ ಇದೆ. ಆಧುನಿಕ ನಾಮಶಾಸ್ತ್ರ ಇವು ವ್ಯಕ್ತಿ ನಾಮ, ಕುಟುಂಬ ನಾಮ, ಸ್ಥಳನಾಮ ಇವುಗಳ ದೃಷ್ಟಿಯಿಂದ ಬಿಟ್ಟೇರು ಬಾರಿಕ ಮನುಗುಳಿ ಶಾಸನದಲ್ಲಿ ಉಲ್ಲೇಖವಾಗಿರುವ ತಜ್ಞರ ಗಮನ ಸೆಳೆಯುತ್ತವೆ. ಬಾಯ್ ಎಂಬ ಲೇಖನವು ಸಹಿತ ಟಿಪ್ಪಣಿ. ಬಾಯ್ ಶಬ್ದದ ರೂಪ ಭೇದಗಳನ್ನ, ಅರ್ಥ ಛಾಯೆಗಳನ್ನ ಕಿಟಲ್ ತಮ್ಮ ನಿಘಂಟು, ಕನ್ನಡ ಇಂಗ್ಲಿಷ್ ನಿಘಂಟು, ಪಕ್ಕದ ದ್ರವಿಡಿಯನ್ ನಿಘಂಟು, ನಮ್ಮ ತೆಲುಗು ನಿಘಂಟು ಸಿ.ಪಿ. ಬ್ರೌನ್ ನಿಘಂಟು, ಪಕ್ಕದ ಕುಂಡಲ್ ನಿಘಂಟು ಇವುಗಳನ್ನು ಹೋಲಿಕಾತ್ಮಕವಾಗಿ ಪಡೆದು ಇದು ಫಾರೆಸ್ಟರ್ ಮೌಂಟನರ್ ಅರಣ್ಯವಾಸಿ, ಫಾರೆಸ್ಟರ್ ಮೌಂಟನರ್ ಪರ್ವತವಾಸಿ ಅವರು ಸೂಚಿಸುವ ಅರ್ಥ. ಅದರಂತೆ ಅಬೌಟ್ ಆಫ್ ಗನ್ ಪೌಡರ್ ಎಂಬ ಲೇಖನದಲ್ಲಿ ಸಿಡಿಮದ್ದು ಆ ಪದ ಪ್ರಾಚೀನತೆಯನ್ನು ಹುಡುಕ್ತಾರೆ. ಇದು ಬಹಳ ಮುಖ್ಯ. ಪಂಪ, ರನ್ನ, ಪಣ್ಣ, ಜನ್ನ ಮುಂತಾದ ಎಲ್ಲ ಚಂಪು ಕವಿಗಳಲ್ಲಿ ಈ ಸಿಡಿಮದ್ದು ಪದ ಹೆಂಗೆ ಬಂತು, ಸಿಡಿಮದ್ದು ಹುಡುಕುತ್ತಾರೆ. ಬಲಮರ್ದು ಎಂಬ ಅರ್ಥದಲ್ಲಿ ನಮ್ಮ ಪಂಪಾದಿ ಚಂಪು ಕವಿಗಳಲ್ಲಿ ಶಬ್ದಮಂದಿರ ಪಡೆದಂತಹ ವ್ಯಾಕರಣ ಕೃತಿಗಳಲ್ಲಿ ಹೇಗೆ ಬಳಕೆಯಾಗಿದೆ ಕಿಟ ಹುಡುಕುತ್ತಾರೆ. ಅದರರ್ಥ ದೇಹಕ್ಕೆ ಶಕ್ತಿ ಕೊಡುವ ಔಷಧ. ಕಿಟಲರ ಶೋಧ ಮೌಲಿಕವಾಗಿದೆ, ದೇಹಕ್ಕೆ ಶಕ್ತಿ ಕೊಡುವ ಔಷಧ. ಅದರಂತೆ ದ್ರಾವಿಡ ಶಾಸನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕಿಟಲರು 2 ಲೇಖನಗಳನ್ನು ಬರೆದಿದ್ದಾರೆ. ದ 3 ಕೊಂಗ ಇನ್ಸ್ಕ್ರಿಪ್ಷನ್ಸ್ ಎಂಬ ಲೇಖನದಲ್ಲಿ ಕೊಡಗು ಪ್ರದೇಶದಲ್ಲಿ ಸಿಗುವ, ಕಿಟಲರು ಇಲ್ಲೇ ಇದ್ರು, ಅವರ ಕೊಡಗು ಮಡಿಕೇರಿ ಇಲ್ಲೇ ಓಡಾಡ್ತಾ ಇದ್ರು. 3 ಶಾಸನ ಸಿಕ್ಕುವು. ಆ ಶಾಸನಗಳ ಸಾಂಸ್ಕೃತಿಕ ಮೌಲ್ಯ ಶೋಧ ನಮ್ಮ ಕಿಟಲರಿಗೆ ಮುಖ್ಯವಾಗಿತ್ತು. 3 ಹಳೆಗಣ್ಣ ಶಾಸನಗಳನ್ನು ಗುರುತಿಸಿ ಅವುಗಳ ಪಾಠ ಮತ್ತು ಅರ್ಥ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಕನ್ನಡೇತರಿಗೆ ಕನ್ನಡದ ರಚನೆ ತಿಳಿಸುವುದು ಕಿಟಲರ ಮುಖ್ಯ ಉದ್ದೇಶ ಆಗಿತ್ತು. ಅವುಗಳ ಪಾಠವನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಈ ಲೇಖನದಲ್ಲಿ ಕಿಟಲರ ಭಾಷಾಶಾಸ್ತ್ರ, ಲಿಪಿಶಾಸ್ತ್ರ, ಇತಿಹಾಸ ತಜ್ಞತೆ ವ್ಯಕ್ತವಾಗಿದೆ. ಇಂದಿಗೂ ಸ್ಟಿಲ್ ಟುಡೇ ಇಂದಿಗೂ ಸಾಂಸ್ಕೃತಿಕ ಅಧ್ಯಯನಕ್ಕೆ ಈ ಲೇಖನಗಳು ಅಂದರೆ ಕೊಡಗು ಪ್ರದೇಶದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಈ 3 ಲೇಖನಗಳು ಭಾಳ ಮುಖ್ಯವಾಗಿವೆ ಎಂಬುದು ಭಾಳ ಮುಖ್ಯ. ಅದರಿಂದ ಬೆತ್ತೂರು ಇನ್ಸ್ಕ್ರಿಪ್ಷನ್ಸ್ ಆಫ್ ದ ಟೈಮ್ ರಾಜೇಂದ್ರ ಸಂತ ಎಂಬ ಲೇಖನವೂ ಸಹಿತ ವಿಶೇಷವಾದದ್ದಾಗಿದೆ. ಏಕೆಂದರೆ ದೇಕಬ್ಬೆಯ ಶಾಸನ ಕನ್ನಡ ಸಂಸ್ಕೃತಿಯ ದೃಷ್ಟಿಯಿಂದ ಭಾಳ ಮುಖ್ಯವಾದ ಶಾಸನ. ಶುದ್ಧ ಮಹಿಳೆಯೊಬ್ಬಳ ಸಹಗಮನ ಪದ್ಧತಿ ಅಲ್ಲಿ ವ್ಯಕ್ತವಾಗಿದೆ ಆ ಲೇಖನದಲ್ಲಿ. ಅಂದರೆ ಕಿಟಲರಿಗಿಂತ ಹಿಂದೆ ಮಾಡಿದ್ರು BL ರೈಸು ನೋಡಿದ್ರು ಅದನ್ನು ಕಿಟಲರು, ಅದರ ಪುನಃ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ಕಿಟಲರು. ಅದು ಭಾಳ ಮುಖ್ಯ. ಅಲ್ಲಿ ಆ ಶಾಸ್ತ್ರವನ್ನು ಭಾಷೆಯ ದೃಷ್ಟಿಯಿಂದ, ಸಂಸ್ಕೃತಿಯ ದೃಷ್ಟಿಯಿಂದ, ಛಂದಸ್ಸಿನ ದೃಷ್ಟಿಯಿಂದ ಅನಲಿಸ್ ಮಾಡ್ತಾರೆ ನಮ್ಮ ಕಿಟಲರು ಅನ್ನೋದು ಭಾಳ ಮುಖ್ಯವಾದ ವಿಷಯ. ಈ ದೃಷ್ಟಿ ವಿದ್ವಾಂಸರ ಗಮನ ಸೆಳೆದಿದೆ. ಮುಂದೆ ರಿತ್ತಿಯವರು, ಬಾಲಗೋಪಾಲ್ ಅವರು, ಚಿದಾನಂದಮೂರ್ತಿಯವರು, ಕಲಬುರ್ಗಿಯವರು ಆಲೋಚನೆ ಮಾಡ್ತಾರೆ. ಅವಾಗ ಸೂಚನೆ ಕೊಟ್ಟರಲ್ಲ ಕಿಟಲರು, ಒಬ್ಬ ಸಂಶೋಧಕ ಮುಂದಿನವರು ಸೂಚನೆ ಕೊಟ್ಟರಲ್ಲ. ಶೇಡಿಯಾಪುರ ಅವರು ಪಂಚಮಿ ವಿಭಕ್ತಿಯನ್ನು ಗಮನಕ್ಕೆ ತಂದ್ರಲ್ಲ. ನೋಡಿ ಎಂಥ ಲೇಖನ ಚಂದೋಗತಿಯನ್ನು ಗಮನಕ್ಕೆ ತಂದ್ರಲ್ಲ. ಅದು ಮುಖ್ಯ. ಕಿಟಲರು ಗಮನಕ್ಕೆ ತರ್ತಾರೆ. ಅದರಂತೆ ಕೊಡಗು ಅಧ್ಯಯನದ ಬಗ್ಗೆ ಕಿಟಲರು 3 ಮೌಲಿಕವಾದಂಥ ಲೇಖನ ಬರೆದಿದ್ದಾರೆ. ದ ಕೊಡಗು ಸೂಪರ್ಸೈಸೇಷನ್, ದ ಡೈಮಂಡ್ ಆಫ್ ದ ಕೂರ್ಗ ಪಿಲೋಟರ್ ಎಂಬ ಲೇಖನದಲ್ಲಿ ಕೊಡಗು ಭಾಗದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ವಿವಾಹ ಪದ್ಧತಿ, ಅಲ್ಲಿರ್ತಕ್ಕಂಥ ಕರಿಗಾಳಿ, ಭೂತಾರಾಧನೆ, ಚಾಮುಂಡಿ ಮುಂತಾದ ದೇವತೆಗಳು ಜನಸಾಮಾನ್ಯರಲ್ಲಿ ಹೇಗೆ ಪ್ರಭಾವ ಬೀರಿದ್ದವು, ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇವು ಹೇಗೆ ಪ್ರಭಾವ ಬೀರಿದ್ದವು ಎಂಬುದು ಪ್ರದರ್ಶಿತ ಕಲೆಗಳು, ಇವುಗಳನ್ನು ಗಮನಿಸಿರ್ತಾರೆ ನಮ್ಮ ಕಿಟಲರು. ಇದು ಒಂದು ಭಾಗ. ನಂತರ 2ನೇ ಭಾಗದಲ್ಲಿ ನಾವಡ್ಸರು 10 ಲೇಖನಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 10 ಲೇಖನಗಳನ್ನು ಕಿಟಲರು ರಚಿಸಿದ್ದಾರೆ. ಅವುಗಳಲ್ಲಿ 2 ಲೇಖನಗಳು ಭಾಷೆಗೆ ಸಂಬಂಧಪಟ್ಟಿವೆ, ಮಿಕ್ಕ 8 ಲೇಖನಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಿವೆ. ಭಾಷೆಗೆ ಎ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಪ್ರಿಪೇರ್ಸ್ ಟು ದ ಫಸ್ಟ್ ಎಡಿಷನ್. ಅಂದರೆ ಇದು ಕಿಟಲವರ ನಿಘಂಟ ಮೊದಲ ಅವರದ್ದೇ ಪ್ರಸ್ತಾವನೆ. ಇದರ ಮೇಲೆ ಚರ್ಚೆ ಮಾಡಲ್ಲ. ಕೃಷ್ಣಭಟ್ರು ದೀರ್ಘ ಹೇಳಿದ್ದಾರೆ. ಕೃಷ್ಣಭಟ್ರು ದೀರ್ಘ ಪ್ರಸ್ತಾವ ಮಾಡೋದಿಲ್ಲ. ಯಾಕೆ ಇಂದಿಗೂ ಸ್ಟಿಲ್ ಟುಡೇ ಕನ್ನಡದ ಒಂದು ನಮ್ಮ ಸಾಂಸ್ಕೃತಿಕ ನಿಘಂಟು ಯಾವುದಪ್ಪ ಅಂದ್ರೆ ಕಿಟಲ್ ನಿಘಂಟು. ಅದರ ಮೊದಲ ಪ್ರಸ್ತಾವನೆಯನ್ನು ಈ ಬುಕ್ದಲ್ಲಿ ಬಂದಿದೆ. ಇಂದಿಗೂ ಸಹಿತ ಅದಕ್ಕೆ ಎಂದಿದ್ರು ರಿವು, ಸ್ಯಾಂಡರ್ಸನ್ನು, ಬ್ಯೂಚರು, ಗ್ಯಾರೆಟ್ಟು ಮಾಡಿದ್ರು. ಅದು ಮೀರಿದ ನಿಘಂಟು ನಮ್ಗೆ ಇಟ್ಟರು. ಒಂದು ಮಾತನ್ನು ಹೇಳಲೇಬೇಕಾಗಿದೆ ಪಾದಿಕಲಿಸೋದ್ರಿಂದ. ಕಿಟಲರು ಸಂಶೋಧನೆ ಮಾಡೋ ಕಾಲಕ್ಕೆ ಒಂದು ಗ್ರೌಂಡ್ ರೆಡಿ ಆಗಿತ್ತು. ಛಂದಸ್ಸಿಗೆ ಬಂದ್ಯಾ ಒಂದು ರೆಡಿ ಆಗಿತ್ತು ಫಾರಮ್, ಅವರೇ ಪಾದ್ರಿಗಳೇ ಮಾಡಿದ್ರು. ವ್ಯಾಕರಣಕ್ಕೆ ಬಂದ್ಯಾ ಒಂದು ನೆಟ್ವರ್ಕ್ ರೆಡಿ ಆಗಿತ್ತು. ನಿಘಂಟಿಗೆ ಬಂದ್ಯಾ ರಿವ್ ಮಾಡಿದ್ರು ನೋಡಿ, ಗ್ಯಾರೆಟ್ ಮಾಡಿದ್ರು, ಬ್ಯೂಚರ್ ಮಾಡಿದ್ರು, ಸ್ಯಾಂಡರ್ಸನ್ ರಿವ್ ನಿಘಂಟು ಪರಿಷ್ಕಾರ ಮಾಡಿದ್ರು. ಈ ಮಾರ್ಗ ಗೊತ್ತಿತ್ತು ಕಿಟಲರಿಗೆ. ಹೊರ
ಅವರದ್ದೇ ಮುಂದುವರಿಸಿದ್ರು ಕಿಟಳರು, ವ್ಯವಸ್ಥಿತವಾಗಿ ಮುಂದುವರಿಸಿದ್ರು ಕಿಟಳರು. ವ್ಯಾಕರಣದಲ್ಲಿಯೂ ಅಷ್ಟೇ, ಛಂದಸ್ಸಿನಲ್ಲೂ ಅಷ್ಟೇ, ಸಾಹಿತ್ಯ ಕ್ಷೇತ್ರದಲ್ಲೂ ಅಷ್ಟೇ ಒಂದು ಗ್ರೌಂಡ್ ರೆಡಿ ಆಗಿತ್ತು. ಅದು ಭಾಳ ಮುಖ್ಯವಾದ ವಿಷಯ. ಅಂದರೆ ಅದು ಮೊದಲ ಪ್ರಸ್ತಾವನೆಯನ್ನು ಇದು ಸೇರಿದೆ. ಮಿಷನರಿಗಳ ಬಹುತ ನಿಘಂಟಿನ ಬಗ್ಗೆ ಹೆಚ್ಚು ಮಾತಾಡೋದಲ್ಲ. ಪ್ರಿಪೇರ್ಸ್ ಟು ದ ಶಬ್ದಮಣಿ ದರ್ಪಣ ನಾವು ಸೇರಿಸಿದ 2ನೇ ಲೇಖನ 2ನೇ ಭಾಗದಲ್ಲಿ ಇದು ಶಬ್ದಮಣಿ ದರ್ಪಣದ ಮೊದಲ ಆವೃತ್ತಿಯ ಪ್ರಸ್ತಾವನೆ. ಇದ್ರ ಬಗ್ಗೆಯೂ ಸಹಿತ ಈಗಾಗಲೇ ಚರ್ಚೆ ಆಗಿದೆ. ದರ್ಪಣದ ಬಗ್ಗೆ ನಾ ಪುನರಾವರ್ತಿ ಬೇಡ. ಇನ್ನು ವರ್ಲ್ಡ್ ಕೆಂಡ್ರಿಜ್ ಲಿಟ್ರೇಚರ್ ಆ್ಯಂಡ್ ಎಸೆ ಆಫ್ ಕೆಂಡ್ರಿಜ್ ಲಿಟ್ರೇಚರ್ ಎಂಬ ಲೇಖನಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ದೃಷ್ಟಿಯಿಂದ ಬಹಳ ಮೌಲಿಕವಾದ ಲೇಖನಗಳು ಕಿಟಳರು. ಏಕೆಂದರೆ ಕನ್ನಡ ಸಾಹಿತ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಕನ್ನಡ ಸಾಹಿತ್ಯ ರಚನೆಗೆ ಸಮೀಚೀನವಾದ ಸಮೀಕ್ಷೆ ಮಾಡಿದವರು ಕಿಟಳರು ಪ್ರಮುಖರು. BL ರೈಸ್ ನನ್ನ ಗಮನದಲ್ಲಿದೆ. ಈ ಲೇಖನಗಳು ಆ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಿಟಳರು ಜೈನ, ವೈಷ್ಣವ, ಶೈವ ಹೀಗೆಲ್ಲ ವಿಭಾಗೀಕರಣ ಮಾಡ್ತಾರೆ. ಜೊತೆಗೆ ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ಲಕ್ಷ್ಮೀಶ, ವಚನಕಾರರು, ಹರಿದಾಸರು ಮೊದಲ ಬಾರಿಗೆ ಪ್ರಸ್ತಾಪಿಸಿದವರಲ್ಲಿ ಕಿಟಳರು ಒಬ್ಬರು. ಮುಂದೆ ಅವರ ಪಕ್ಕದೇ ಇದ್ದಲ್ಲ ಆರ್ ನರಸಿಂಹಾಚಾರ್ಯರಿಗೆ ಹೆಲ್ಪ್ ಆದವು. ಆರ್ ನರಸಿಂಹಾಚಾರ್ಯ ಕವಿಚರಿತೆ ಮಾಡ್ತಿದ್ರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆದವು ಈ ಲೇಖನಗಳು. ಮುಂದೆ ಆರ್ ನರಸಿಂಹಾಚಾರ್ಯರಿಗೆ ದಿಕ್ಸೂಚಿಗಳಾದವು ಎಂಬುದು ಗಮನಾರ್ಹ ಸಂಗತಿ. ನಾಗವರ್ಮ ಪ್ರೊಸಡಿ, ನಾಗವರ್ಮನ ಚಂದೋಮುದಿ ಕನ್ನಡದಲ್ಲಿ ಅದ್ವಿತೀಯವಾದ ಚಂದೋ ಗ್ರಂಥ. ಅದ್ರ ಬಗ್ಗೆ ಬಡಿಗರ್ತ ಹೇಳಿದ್ದಾರೆ. ಇಲ್ಲಿಯೂ ಸಹಿತ ಕನ್ನಡ ಚರಿತ್ರೆಯನ್ನು ಇವರು ಹೇಳ್ತಾರೆ. ಯಾರು? ನಮ್ಮ ಕಿಟಳರು. ನಾಗವರ್ಮ ಚಂದೋಮುದಿಯೂ ಸಹಿತ ಹಲವು ಮೊಟ್ಟುಗಳನ್ನು, ಅದು ಸಂಸ್ಕೃತ, ಪ್ರಾಕೃತ, ಕರ್ನಾಟಕ ವಿಶೇಷ ಜಾತಿಗಳು ಈ ಎಲ್ಲವನ್ನು ಹೇಳ್ತಾರೆ ಚಂದೋಮುದಿ ಪ್ರಸ್ತಾವನೆಯಲ್ಲಿ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೇಳ್ತಾರೆ. ಇದು ಅದು ಇನ್ನೊಂದು ಲೇಖನ ನೋಟ್ಸ್ ಆನ್ ಇಂಡಿಯನ್ ಪ್ರೊಸಡಿ ಆ್ಯಂಡ್ ಪೊಯೆಟ್ರಿ ಲೇಖನದಲ್ಲಿಯೂ ಸಹಿತ ಕಿಟಳರು ಭಾರತೀಯ ಛಂದಸ್ಸು ಕಾವ್ಯದ ಬಗ್ಗೆ ಯೋಚಿಸುವ ರೀತಿ ಬರೆಯುತ್ತಾರೆ. ಅಲ್ಲಿ ಹೇಳಕ್ಕಾಗೋದಿಲ್ಲ, ಯೋಚಿಸುವ ರೀತಿ ಬರೆಯುತ್ತಾರೆ ಕಿಟಳರು. ಇವಂದರೆ ಆಕಾರಗಳ ಸಂಗ್ರಹದಲ್ಲಿ, ಆಕಾರಗಳ ವ್ಯಾಖ್ಯಾನದಲ್ಲಿ ಕಿಟಳರು ಭಾಳ ಮಾದರಿಯಾಗಿದ್ದರು. ಇತರ ಪಾದ್ರಿಗಳಿದ್ದರು ಹೆಂಗೆ ಡಿಫ್ರೆಂಟ್ ಆಗ್ತಾರೆ ಕಿಟಳರು, ಅದು ಭಾಳ ಮುಖ್ಯ. ಆನ್ ದ ವೈಷ್ಣವ ದಾಸ ಲೇಖನದಲ್ಲಿ ಕಿಟಳರು ಕರ್ನಾಟಕ ದಾಸ ಸಾಹಿತ್ಯ ಸ್ಥೂಲ ಸ್ವರೂಪವನ್ನು ಹೇಳಿದ್ದಾರೆ. ಆನ್ ವೈಷ್ಣವ ದಾಸ ಅವರ ಲೇಖನ ಬರೆಯುವ ಕಾಲಕ್ಕೆ ಇದ್ದದ್ದು ಒಂದೇ ಮೊಘಲಿಂಗ್ ದಾಸರ ಪದಗಳು. ಅದು ಗೊತ್ತಿತ್ತು ಅವರಿಗೆ. ಮೊಘಲಿಂಗ್ ದಾಸರ ಪದ ಒಂದೇ ಇತ್ತು ಈ ಲೇಖನ ಬರೆಯುವ ಕಾಲಕ್ಕೆ. ಅವ್ರ ಕಣ್ಮುಂದೆ ಇತ್ತು ದಾಸ ಸಾಹಿತ್ಯದ ಹಸ್ತಪ್ರತಿಗಳ ಒಡಲಿನಿಂದ ಹರಿದಾಸರ ಕೀರ್ತನೆಗಳ ಪ್ರಕಟಿಸಿ ಕನಕ, ಪುರಂದರ, ವಿಜಯದಾಸ, ಕೃಷ್ಣದಾಸ ಮುಂತಾದ ಹರಿದಾಸರ ಪರಿಚಯವನ್ನು ಈ ಲೇಖನದಲ್ಲಿ ಅವರು ಹೇಳಿದ್ದಾರೆ. ತಾತ್ಪರ್ಯ ಇಷ್ಟೇ, ದಾಸ ಸಾಹಿತ್ಯದ ಆರಂಭ ಘಟ್ಟದಲ್ಲಿ ಮೊಟ್ಟ ಮೊದಲು ಅಡಿರೇಷನ್ ಹಾಕಿದವರಲ್ಲಿ ಕಿಟಳರು ಒಬ್ಬರು. ಮೊಘಲಿಂಗರ ನಂತರ ಕಿಟಳರು ಒಬ್ಬರು ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ಸೇಮ್ ವೇ ದ ಕಂಟ್ರಿ ಕಂಪೇರ್ಡ್ ವಿತ್ ದ ಕಂಟ್ರೀಸ್ ಅಡ್ಜಸ್ಟ್ಮೆಂಟ್ ಟು ದ ಇಟ್. ಇಲ್ಲಿ ಸರ್ವಜ್ಞನ ವಚನಗಳು ಅವ್ರ ಗಮನಕ್ಕಿದ್ದು. ಸರ್ವಜ್ಞನ ವಚನಗಳ ಸಂಸ್ಕೃತಿ ಚೇಹರೆಯನ್ನು ಹುಡುಕುವುದವರಿಗೆ ಮುಖ್ಯ ಆಗಿತ್ತು. ಸರ್ವಜ್ಞ ವಚನಗಳಲ್ಲಿ ಆಗಿರ್ತಕ್ಕಂಥ ದೇಶೀಯ ಚೇಹರೆಯ ಹುಡುಕಾಟ ಕಿಟಳರಿಗೆ ಮುಖ್ಯವಾಗಿತ್ತು. ಸೇಮ್ ವೇ ದ ಇಂಟ್ರೊಡಕ್ಷನ್ ಟು ದ ಪಂಚತಂತ್ರ ಕಥೆಗಳ ಬಗ್ಗೆ. ಏಕೆಂದರೆ ಭಾರತೀಯ ಕಥಾ ಸಾಹಿತ್ಯದಲ್ಲಿ ಪಂಚತಂತ್ರ ಕಥೆಗಳಿಗೆ ಅದರದ್ದೇ ಆದ ಒಂದು ಸಾಂಸ್ಕೃತಿಕ ಮಹತ್ವವಿದೆ. ಏಕೆಂದರೆ ಅಲ್ಲಿ ಕಥಾನಕ ಪಾತ್ರ ಸೃಷ್ಟಿ ಇರದಿದ್ದರೂ ಜನಸಾಮಾನ್ಯರೇ ಪಾತ್ರಗಳು, ನೀತಿಬೋಧೆಯೇ ರಸ, ಸಾಮಾಜಿಕ ಧಾರ್ಮಿಕ ಜೀವನದ ಅಭ್ಯಾಸಗಳಿಗೆ ಇದೊಂದು ಕೈಪಿಡಿಯಾಗಿದೆ. ಕಿಟಳರ ಈ ಲೇಖನ ಕರ್ನಾಟಕದಲ್ಲಿ ಬಂದಂತಹ ಪಂಚತಂತ್ರಗಳ ಸ್ಥೂಲ ಸಮೀಕ್ಷೆಯನ್ನು ಮಾಡಿದ್ದಾರೆ ಕಿಟಳರು. ಮುಂದೆ ವೆಂಕಟ ಸುಬ್ಬಯ್ಯಗೆ ಪ್ರೇರಣೆ ಕೊಟ್ಟಿತು. ನೋಡಿ, ಇದು ಇಂಪಾರ್ಟೆಂಟು. ಒಂದು ಸಂಪ್ರಬಂಧ ಮುಂಚೆ ಕ್ಲೂ ಕೊಡ್ಬೇಕಲ್ಲ, ಹಂಗಿರಬೇಕು. ಆ ಶಕ್ತಿ ಕಿಟಳರಿಗೆ, ಯಾಕಂದ್ರೆ ಅವ್ರು ರೆಡಿ ಆಗಿತ್ತು. ಹಿಂದೊಂದು ಪಾದ್ರಿಗಳ ಒಂದು ಪರಂಪರೆ ಇತ್ತಲ್ಲ, ಅವ್ರ ಪರಂಪರೆಯನ್ನು ಇವರು ಮುಂದುವರಿಸಿದ್ರು. ಮುಂದೆ ನಾನು ಹೆಂಗೆ ಮುಂದೆ ಇದು ವೆಂಕಟ ಸುಬ್ಬಯ್ಯನವರಿಗೆ ಇದು ಮಾದರಿಯಾಯಿತು ಅನ್ನೋದು ಭಾಳ ಮುಖ್ಯವಾಗಿ. ಇದು ಕೈಪಿಡಿಯಾಗಿದೆ. ಕಿಟಳರ ಲೇಖನ ಕನ್ನಡದಲ್ಲಿ ಬಂದಂಥ ಪಂಚತಂತ್ರಗಳ ಸ್ಥೂಲ ಸಮೀಕ್ಷೆ ಆಗಿದೆ. ಸೇಮುವೆ ಮಂಗರಾಜ ಕವಿ ಮಂಗ ಅಭಿಧಾನ ಇದು ಹಳಗನ್ನಡ ನಿಘಂಟು. ಸಂಸ್ಕೃತಿ ಹಳಗನ್ನಡ ನಿಘಂಟು. ಹಳಗನ್ನಡದಲ್ಲಿ ಬಂದಂಥ 2 ದೊಡ್ಡ ನಿಘಂಟುಗಳಲ್ಲಿ ಒಂದು ನಾಗವರ್ಮನ ನಿಘಂಟು, ಇನ್ನೊಂದು ಮಂಗರಾಜ ನಿಘಂಟು. 2 ದೊಡ್ಡ ನಿಘಂಟುಗಳು. ಈ ನಿಘಂಟನ ಮೊಟ್ಟ ಮೊದಲಿಗೆ ಎಡಿಟ್ ಮಾಡಿದವರು ನಮ್ಮ ಕಿಟಳರು. ಮೊಟ್ಟ ಮೊದಲು ಆ ಬಗ್ಗೆ ಲೇಖನ ಬರೆದವರು, ಎಡಿಟ್ ಅಲ್ಲ, ಲೇಖನ ಬರೆದವರು ನಮ್ಮ ಕಿಟಳರು. ಇದು ಮಂಗರಾಜ ಹಳಗನ್ನಡ ನಿಘಂಟು. ಈ ಲೇಖನದಲ್ಲಿ ಕವಿ ಇತಿವೃತ್ತ ವಿಚಾರ, ನಿಘಂಟಿನ ಸ್ವರೂಪ, ಮಹತ್ವ ಕುರಿತು ಹೇಳುವುದು ಸ್ವಾಗತಾರ್ಹ ಸಂಗತಿಯಾಗಿದೆ. ಅಂತ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಕಿಟಳರ ಈ ಲೇಖನಗಳು ಕನ್ನಡ ಸಾಹಿತ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿವೆ. ಈ ಲೇಖನಗಳು ಕನ್ನಡ ಸಾಹಿತ್ಯ ಅಧ್ಯಯನಕ್ಕೆ ನೇರವಾಗಿ ಸಂಬಂಧಪಟ್ಟಿವೆ. ಮುಂದೆ ಬಂದಂಥ ಆರ್ ನರಸಿಂಹಾಚಾರ್ಯ, ಎ ವೆಂಕಟ ಸುಬ್ಬಯ್ಯ, ಮುಂದೆ ನಮ್ಗೆ ಗೊತ್ತಾಗಿದೆ. ಮುಗುಳಿ, ಮರಿಯಪ್ಪ ಭಟ್, ತಹಸೀಲ್ ಶಾಮರಾಯ್, ಮೈಸೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಪ್ರೇರಣೆ ಕೊಟ್ಟರು ನಮ್ಮ ಕಿಟಳರು ಒಬ್ಬರು ಅನ್ನೋದು ಮುಖ್ಯ. 3ನೇ ಭಾಗ ನಾವು ಮಾಡ್ತಾರೆ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕಿಟಳರ ಲೇಖನಗಳು.
ಕಿಟಲರು ಲಿಂಗಾಯತ ಸಮಾಜ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 3 ಲೇಖನಗಳನ್ನು ರಚಿಸಿದ್ದಾರೆ. ಅವು ದ ಆರಿಜಿನ್ ಆಫ್ ಲಿಂಗಾ ಕಲ್ಟ್ ಇನ್ ಇಂಡಿಯಾ 1, 7 ಲಿಂಗಾಯತ ಲೆಜೆಂಡಾ 2, ದ ವಾಷರ್ಮನ್ ವೈಷ್ಣವ ಎ ಲಿಂಗಾಯತ ಲೆಜೆಂಡಾ. ಈ ಲೇಖನದಲ್ಲಿ 3 ಲೇಖನ ಲಿಂಗಾಯತ ಸಮುದಾಯದ ಬಗ್ಗೆ ಕಿಟಲರು ಬರೆಯುತ್ತಾರೆ. ಕಿಟಲರು ಭಾರತದ ಲಿಂಗಾಯತ ಪಂಥದ ಅಥವಾ ಸಂಪ್ರದಾಯದ ಉಗಮ, ವಿಕಾಸ, ಮುಖ್ಯ ಆಕಾರ, ಅನುಭವ ಶಿಖಾಮಣಿ ಕೇಂದ್ರವಾಗಿ ಇಟ್ಕೊಂಡು ಅಲ್ಲಿ ಉಕ್ತವಾದ ನಂದಿಕೋಲು, ಕಿನ್ನರಿ, ದಂಡಿಗೆ, ಶಿವಾಸನ, ಪೀಠ ಇವುಗಳ ಹಿನ್ನೆಲೆ ಲಿಂಗಾಯತ ಪುರಾಣಗಳ ಹೆಜ್ಜೆ ಗುರುತುಗಳನ್ನು ಶೋಧಿಸಲು ಪ್ರಯತ್ನ ಮಾಡುತ್ತಾರೆ. ಅದರಂತೆ ವೀರಾಗಮನ, ವೀರಮಹೇಶ್ವರ ಸ್ವರೂಪವನ್ನು ಇತಿಹಾಸ ಸಂಸ್ಕೃತಿಯ ದೃಷ್ಟಿಯಿಂದ ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಾರೆ. ಈ ಕುರಿತು ಕಿಟಲರ ವಿಚಾರಗಳನ್ನ ಒಪ್ಪುವುದು ಕಷ್ಟವಾದರೂ ಆ ಕಾಲದಲ್ಲಿ ಲಿಂಗಾಯತ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳತ್ತ ವಿದ್ವಾಂಸರ ಗಮನ ಸೆಳೆಯುವುದು ಮೆಚ್ಚಬೇಕಾದ ಸಂಗತಿ. ಮೊದಲನೇ ಬಾರಿಗೆ ಆಲೋಚನೆ ತಂದರು ಈ ಕಡೆ. ಮುಂದೆ ಹಲಕಟ್ಟಿ ಅವರು, ನಂತರ PS ಹುಣಿಸಾಳ್ ಅವರು, ದೊಡ್ಡ ಪರಂಪರೆ ಬಂತು. ಆ ಕಡೆ ಗಮನ ಸೆಳೆದಲ್ಲ ಲಿಂಗಾಯತ ಸಮಾಜ ಸಂಸ್ಕೃತಿ ಬಗ್ಗೆ. ಇದು ಸಹಿತ ಬಹಳ ಮುಖ್ಯ. ಇನ್ನು ಕನ್ನಡ ಧಾರ್ಮಿಕ ಸಾಹಿತ್ಯ 4ನೇ ಭಾಗ ಮಾಡ್ತಾರೆ ನಾವು ಸರ್. ಕನ್ನಡ ಧಾರ್ಮಿಕ ಸಾಹಿತ್ಯಕ್ಕೆ ಕಿಟಲರು 3 ಲೇಖನಗಳು ಮಾಡ್ತಾರೆ ರಿಲಿಜನ್ ಸಂಬಂಧಪಟ್ಟಂತೆ. ಎ ಶಾರ್ಟ್ ಸರ್ವೆ ಆಫ್ ವೇದಿಕ ಪೊಲೋಥೆಯಿಸಮ್ ಆ್ಯಂಡ್ ಪ್ಯಾಟ್ರಿಸಿಸಮ್, ಎ ಟ್ರ್ಯಾಕ್ ಆ್ಯಂಡ್ ಸೈಂಟಿಫಿಕ್ ರಿವ್ಯೂ ಆಫ್ ಎ ಶಾರ್ಟ್ ಸ್ಟೋರಿ ಆಫ್ ಇಂಡಿಯನ್ ರಿಲಿಜನ್ ಪಾಲ್ ವಾನ್ ಬಾಸೆಲ್. ಈ 3 ಲೇಖನಗಳಲ್ಲಿ ಕಿಟಲರು ವೇದ ಕಾಲದಲ್ಲಿ ಸರ್ವದೇವತಾ ಆರಾಧನೆ, ಮತ, ಧರ್ಮಕ್ಕೆ ಸಂಬಂಧಪಟ್ಟಂತೆ ತ್ಯಾಗ ಮುಖ್ಯ, PW ಬಾಷೆಲ್ ಭಾರತೀಯ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳ ಪರಿಶೀಲನೆ ಈ ಲೇಖನಗಳ ಮುಖ್ಯ ವಸ್ತು. ಆ ಲೇಖನಗಳ ಸ್ಥೂಲ ಸ್ವರೂಪವನ್ನು ಕುರಿತು ಹೇಳುವುದಾದರೆ, ಕನ್ನಡ ನಾಡಿನಲ್ಲಿ ಪ್ರಾಚೀನ ಕಾಲದಿಂದಲೂ ಹಲವು ಧಾರ್ಮಿಕ ಪಂಥಗಳು ಅಸ್ತಿತ್ವದಲ್ಲಿದ್ದವು. ಅವು ಧರ್ಮ ಪ್ರಸಾರ, ಸಂಸ್ಕೃತಿ ಪ್ರಸಾರ ಮಾಡುತ್ತವೆ. ಜನರಲ್ಲಿ ನೀತಿ, ನೇಮ, ಆಧ್ಯಾತ್ಮ ತುಂಬುವಲ್ಲಿ ಅವರ ಪಾತ್ರ ಹಿಡಿದು. ಅಂದರೆ ಜನತೆ ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ ಪಂಥಗಳ ಬಗ್ಗೆ ಶ್ರದ್ಧೆ, ನಮ್ರತೆ ಇಟ್ಟುಕೊಂಡಿದ್ದರು. ಒಂದು ಸ್ಥೂಲವಾದ ಲೇಖನಗಳು ಇವು. ಇನ್ನು ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 1 ಲೇಖನವನ್ನು ಬರೆದಿದ್ದಾರೆ ಕಿಟಲರು. ನಾವು ಮಾಡಿದ 5ನೇ ರೋಮನ್ ಅಂಕೆದು. ಕಿಟಲರು ಭಾರತ ಸಂಗೀತ ಶಾಸ್ತ್ರ ಸಂಬಂಧಪಟ್ಟಂತೆ ಮೌಲಿಕ ಲೇಖನ ಬರೆದಿದ್ದಾರೆ. ಎ ನಿಜಗುಣ ನೋಟ್ಸ್ ಆನ್ ಇಂಡಿಯನ್ ಮ್ಯೂಸಿಕ್ ನೋಡಿ ಎಂಬುದು ತುಂಬ ಮುಖ್ಯವಾದ ಲೇಖನ. ಭಾರತದಲ್ಲಿ ಸಂಗೀತ ಶಾಸ್ತ್ರದಲ್ಲಿ ನಿಜಗುಣ ಶಿವರ ಬಹುದೊಡ್ಡ ಹೆಸರು. ಅವರ ವಿವೇಕ ಚಿಂತಾಮಣಿ ಮಹತ್ವದ ಕೃತಿ. ಅಷ್ಟೇ ಅಲ್ಲ, ಅದು ಮೊದಲ ವಿಶ್ವಕೋಶವೂ ಹೌದು. ನಮ್ಮ ನಂಜುಂಡಸ್ವಾಮಿ ಸರಿ ಗೊತ್ತಿದ್ದಾರೆ. ನಂಜುಂಡಸ್ವಾಮಿ ಬಗ್ಗೆ ಮೊದಲ ವಿಶ್ವಕೋಶ ಅಲ್ಲವ. ಅವುಗಳ ಬಗ್ಗೆ ನಮ್ಮ ಗಮನ ಸೆಳೆದ್ರಲ್ಲ ಅವರು ಕಿಟಲರು. ಅದು ಭಾಳ ಮುಖ್ಯ. ಇತಿಮಿತಿ ಏನೇ ಇರಲಿ, ಶಕ್ತಿ ಆಸಕ್ತಿ ಏನೇ ಇರಲಿ, ಲಿಂಗಾಯತ ಧರ್ಮದ ಬಗ್ಗೆ ಆಯಿತು, ಸಂಗೀತ ಬಗ್ಗೆ ಆಯಿತು, ಸಾಹಿತ್ಯ ಚರಿತ್ರೆ ಆಯಿತು, ಭಾಷೆ ಆಯಿತು, ನಮ್ಮ ಗಮನ ಸೆಳೆದ್ರಲ್ಲ ಅದು ಭಾಳ ಮುಖ್ಯ. ಅದು ವಿಶ್ವಕೋಶ ಹೌದು. ಅಲ್ಲಿ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಂಗೀತ, ನಾದ, ಲಯ, ಧ್ವನಿ, ಶ್ರುತಿ ಮುಂತಾದವುಗಳನ್ನು ಅವರ ಸ್ವರೂಪವನ್ನು ಕುರಿತು ಕಿಟಲರು ಈ ಲೇಖನದಲ್ಲಿ ದೀರ್ಘವಾಗಿ ವಿವೇಚನೆ ಮಾಡಿದ್ದಾರೆ. ಅವರ ಜೊತೆಗೆ ನಿಜಗಳ ಕಾಲ, ದೇಶ, ಮತ ಈ ಕುರಿತು ಪ್ರಾಸಂಗಿಕವಾಗಿ ಸಾಹಿತ್ಯ ಚರಿತ್ರೆ ದೃಷ್ಟಿಯಿಂದಲೂ ಮಹತ್ವಪೂರ್ಣ ಸಂಗತಿಯಾಗಿದೆ. ಸಂಗೀತ ಶಾಸ್ತ್ರದ ಅಧ್ಯಯನ ಕಡೆಗೆ ವಿದ್ವಾಂಸರ ಗಮನ ಸೆಳೆದ ಮೊದಲ ಲೇಖನ ಇದಾಗಿದೆ. ಇವು ಮುಖ್ಯ. ಈ ಕನ್ನಡೇತರರಿಗೆ ಬಿಟ್ಬಿಡಿ, ಕನ್ನಡೇತರರಿಗೆ ಒಂದು ಹೊಸ ಬಾಗಿಲು ತೆಗೆದಿರಲ್ಲ, ಇದು ಭಾಳ ಮುಖ್ಯ. ಹೀಗೆ ಕಿಟಲರು ಅವರ ಕಾಲಕ್ಕೆ ತಮಗೆ ದೊರೆತ ಆಕಾರಗಳಿಂದ, ಕೊನೆ ಪೆರ ಇದು, ಕಿಟಲರು ಆ ಕಾಲಕ್ಕೆ ತಮಗೆ ದೊರೆತ ಆಕಾರಗಳ ಸಹಾಯದಿಂದ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಸಮಾಜ, ಧರ್ಮ, ಸಂಗೀತ, ಕೋಶ, ಛಂದಸ್ಸು ಮುಂತಾದ ಹೊಸ ವಿಷಯಗಳನ್ನ ವಿದ್ವಾಂಸರ ಗಮನವನ್ನು ಸೆಳೆದರು ಎಂಬುದು ದಿಟ. ಈ ಕ್ಷೇತ್ರದಲ್ಲಿ ಕಿಟಲರು ಪ್ರಥಮ ಹೆಜ್ಜೆ ಕೊಟ್ಟಂಥದ್ದು ದಿಟ. ತಮ್ಮದೇ ಆದ ವಿಧಾನಗಳನ್ನು ರೂಪಿಸಿಕೊಂಡರು. ಹಲವು ಹೊಸ ಅಧ್ಯಯನ ಕ್ಷೇತ್ರಗಳನ್ನ ಅನಾವರಣಗೊಳಿಸಿದರು. ತಮ್ಮ ಸಂಶೋಧನೆಗೆ ಕ್ಷೇತ್ರ ಕಾರ್ಯಕ್ಕೆ ಹೋದರು. ಮಂಗಳೂರಿಗೆ ಹೋದರು, ಮಡಿಕೇರಿಗೆ ಹೋದರು, ಧಾರವಾಡಕ್ಕೆ ಬಂದರು. ಗಂಗಾಧರ ಮಡಿವಾಳ ತುರುಮೂರಿ ಅಂತ ದೇಶಿ ವಿದ್ವಾಂಸರು, ಶಿವಲಿಂಗಯ್ಯ ವಸ್ತ್ರದ ಜಂಗಮರು ಭೇಟಿಯಾದರು. ಕೃಷ್ಣಮಾಚಾರ್ಯ ಬ್ರಾಹ್ಮಣ ವಿದ್ವಾಂಸರು ಕೈಗಾಲ ಬಿದ್ದರು. ಹೇಳ್ರಪ್ಪ ಬಟ್ ಇದು ಸ್ಟೋನ್, ಇದು ಕಲ್ಲು ಸ್ಟೋನ್ ಬರ್ಕೋತಿದ್ದರು. ಹಿಂಗೆ ನೋಡಿ, ನಮ್ಮ ಬೆಳಗಾವಿ ಕಡೆಗೆ ಗಂಗಾಧರ ಮಡಿವಾಳ ತುರುಮೂರಿ ಕಿಟಲರ ಜೊತೆಗೆ ಇದ್ದರು. ಅವರ ಶಿವಲಿಂಗಪ್ಪ ವಸ್ತ್ರರು, ಕೃಷ್ಣಮಾಚಾರ್ಯ ದೇಶಿ ವಿದ್ವಾಂಸ, ಅವರ ಮಾಹಿತಿ ತಗೊಂಡು ತಾವೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿದರು. ಕ್ಷೇತ್ರ ಕಾರ್ಯ, ಆಕಾರಮುಖಿ, ವ್ಯಾಖ್ಯಾನಮುಖಿ, ದಾಖಲಾಧಾರಿತ ಸಂಶೋಧನಾ ವಿಧಾನಗಳನ್ನ ಬಳಸಿಕೊಂಡರು. ಒಂದರ್ಥದಲ್ಲಿ ಅವರದ್ದು ಸಹಿತ ಸಾಂಸ್ಕೃತಿಕ ಸಂಶೋಧನೆಯೇ ಆಗಿದೆ. ಯಾಕೆಂದರೆ ಅವರ ಹಿಂದೆ ಕನ್ನಡಿಗರ ಸೂಕ್ಷ್ಮ ಸಂವೇದನೆಯನ್ನು, ಜೀವನಾನುಭವಗಳನ್ನ ಅರಿಯುವುದೇ ಆಗಿದೆ. ಅವ್ರ ಮುಖ್ಯ ಉದ್ದೇಶ ಅದಾಗಿತ್ತು. ಯಾಕೆಂದರೆ ಬೈಬಲ್ ಅನುವಾದ, ಧರ್ಮ ಪ್ರಸಾರ, ಆಡಳಿತ ನಿಯಂತ್ರಣ ಅಷ್ಟು ಸುಲಭ ಅಲ್ಲ. ಬೈಬಲ್ ಅನುವಾದ, ಧರ್ಮ ಪ್ರಸಾರ, ಆಡಳಿತ ನಿಯಂತ್ರಣ ಸುಲಭ ಅಲ್ಲ. ಅದಕ್ಕಾಗಿ ಕನ್ನಡಿಗರ ಸೂಕ್ಷ್ಮ ಸಂವೇದನೆಯನ್ನು, ಜೀವನಾನುಭವಗಳನ್ನ ಕ್ಯಾಚ್ ಮಾಡೋದು ಮುಖ್ಯ ಆಗಿತ್ತು ಅವರಿಗೆ.
ಕನ್ನಡಿಗರ ಸೂಕ್ಷ್ಮ ಸಂವೇದನೆಯನ್ನು ಜೀವನಾನುಭವಗಳನ್ನು ಅರಿಯುವುದೇ ಆಗಿದೆ. ಆ ಮೂಲಕ ಕರ್ನಾಟಕದ ವೈವಿಧ್ಯಪೂರ್ಣ ಸಾಂಸ್ಕೃತಿಕ ಪರಂಪರೆಯನ್ನು ಕಿಟ್ಟಲನ್ನು ಹೊರಗೊಳಿಸಿದರು. ಆ ಮೂಲಕ ಕರ್ನಾಟಕದ ವೈವಿಧ್ಯಪೂರ್ಣ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಆ ಕಾರ್ಯಸಿದ್ಧಿಗಾಗಿ ಒಂದು ಭೂಮಿಕೆ ಸಿದ್ಧಪಡಿಸಿದರು ಕಿಟ್ಟಲರು. ಅದು ಮುಖ್ಯ, ಅವರ ಮೂಲ ನೆಲೆಯಾಗಿತ್ತು. ಇದರಿಂದ ನಮಗೆ ಲಾಭ ಆತ, ಕಿಟ್ಟಲರಿಂದ ನಮಗೂ ಅನುಕೂಲ ಆದ. ಇದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕನ್ನಡಿಗರಿಗೆ ತಮ್ಮ ಪರಂಪರೆ ಪರಿಸರ ಪ್ರಜ್ಞೆ ಜಾಗೃತವಾಯಿತು. ಮುಂದೆ ಡಿ ಎಲ್ ನರಸಿಂಹಾಚಾರ್ಯ ದೊಡ್ಡ ದೊಡ್ಡ ಸ್ಕಾಲರು ಕಿಟ್ಟಲ್ ನಿಘಂಟು ಪರಿಷ್ಕರಣೆ ಮಾಡಿದ್ದಾರೆ. OED ಮಾದರಿಯಲ್ಲಿ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಮಾಡಿದರೆ ಪರಿಸರ ಐತಿಹಾಸಿಕ ಚಾರಿತ್ರ ನಿಘಂಟು ಕನ್ನಡ ಸಾಹಿತ್ಯ 8 ಸಂಪುಟಗಳು OED ಮಾದರಿಯಲ್ಲಿ ಅದು ಈ ಮುಂದೆ ಕ್ಲೂ ಕೊಟ್ಟರು, ಕೊರತೆಯನ್ನು ಹಿಡ್ಕೊಂಡು ಕ್ಲೂ ಕೊಟ್ಟರು. ನಮ್ಮ ಕನ್ನಡಿಗರಿಗೆ ಜಾಗೃತವಾಯಿತು. ಅಷ್ಟೇ ಮಹತ್ವ ಸಂಗತಿಯಾಗಿ ಕಿಟ್ಟಲರು ಕನ್ನಡದ ಶೋಧಕ್ಕಾಗಿ ದೇಶೀಯ ವಿದ್ವಾಂಸರಿಗೆ ಮಾದರಿಯಾದರು. ನೆಕ್ಸ್ಟ್ ಆರ್ ನರಸಿಂಹಾಚಾರ್ಯ, KB ಪಾಠಕ್, SC ನರಸಿಂಹಾಚಾರ್ಯ ದೇಶೀಯ ಪಂಡಿತರಿಗೆ ಮಾದರಿಯಾದರು. ಕಿಟ್ಟಲರ ನಂತರ ಆಫ್ಟರ್ ಕಿಟ್ಟಲ್ ಕನ್ನಡ ಅಧ್ಯಯನವು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಹೊಸ ಸಾಧ್ಯತೆಗಳತ್ತ ಬೆಳೆಯಿತು ಎಂಬುದು ಇಂಥ ಅವಕಾಶ ಮಾಡಿಕೊಟ್ಟಂಥ ಗುರುಗಳ ನಾವಡರಿಗೆ ನಾವಡ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ಹೇಳ್ತಾ ಇದ್ದೆ, ಯಾಕೆಂದರೆ ಪಂಪ್ ಹೇಳ್ತಾನಲ್ಲ, ಒಂದೇ ಗರಡಿಯೊಳು ಪಳಗಿದ ಮಾನಸರೇವೋ ನಾವು, ನಾನಾಗಲಿ ರವೀಂದ್ರಾಸ್ತರಾಗಲಿ ಹಳ್ಳಿಕೆರೆ ಅವರಾಗಲಿ ಬಡಿಗೆರೆ ಅವರಾಗಲಿ ಅವ್ರ ಗರಡಿಲೇ ಪಳಗಿದಾವು. ಹೇಗೆ 24 ವಯಸ್ಸು ನಮಗೆ ಇನ್ನೂ ಮೀಸಿ ಬಂದಿರಲಿಲ್ಲ, ಅಲ್ಲಿ ಸಂಶೋಧನಾ ಸಾಗರೆ ನಾವಡ್ರ ಕೆಳಗೆ ಬಂದು ನಾವು ಪಂಪ್ ಅಂತಲ್ಲ, ಒಂದೇ ಗರಡಿಯೊಳು ಪಳಗಿದ ಮಾನಸರೇವೋ ನಾವು, ಇದೊಂದೇ ಮಾತು ಸಾಕ. ಅವ್ರ ಜೊತೆಯಲ್ಲಿ ಬೆಳೆಸಿದವರು. ಇಷ್ಟೇ ಗುರುಗಳ ಪಾದಕ್ಕೆ ನಮಸ್ಕರಿಸಿ ರವೀಂದ್ರಾಸ್ತರಿಗೆ ನಮ್ಮ ಅಖಿಲ ಕರ್ನಾಟಕ ಹೆಸರು ಅವ್ರು ಕೊಯ್ನ್ ಮಾಡಿದ ಪದ ಅದ, ಅವರ ಕೊಯ್ನ್ ಮಾಡಿದ ಶಬ್ದವನ್ನು ಈಗೆಲ್ಲ ಮುಂದುವರೆದುವಂಥದ್ದು. ಅವರಿಗೂ ಅಂಗಡಿ ಹೊಸ ಅಂಗಡಿ ರವಿಕುಮಾರ್ ಅವರಿಗೂ ತಮಗೂ ನಾನು ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಗೋಷ್ಠಿಯ 3ನೇ ಪ್ರಬಂಧವನ್ನು ಮಂಡಿಸಲಿದ್ದಾರೆ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿ, ಕಾಸರಗೋಡು. ಧಾರ್ಮಿಕ ಸಾಹಿತ್ಯದ ಬಗ್ಗೆ ಪ್ರಬಂಧ ಮಂಡಿಸಲಿರುವ ಶ್ರೀಯುತರು ಸರ್ಕಾರಿ ಕಾಲೇಜು ಕಾಸರಗೋಡಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕವಿತೆ, ಲಲಿತ ಪ್ರಬಂಧ, ಸಣ್ಣ ಕಥೆ, ವಿಮರ್ಶೆ, ನಾಟಕ ಮುಂತಾದ ಪ್ರಕಾರಗಳಲ್ಲಿ ಒಂದಷ್ಟು ಕೃಷಿ ನಡೆಸಿರುವ ಇವರು ಹೆಣ್ಮಗಜೆ ಎಂಬ ಪುಸ್ತಕವನ್ನು ಮಲಯಾಳದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಗುಜರಾತ್ ಅಂಡ್ ಇಟ್ಸ್ ಲಿಟರೇಚರ್ ಎಂಬ ಪುಸ್ತಕವನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅರಿಷ್ಟನೇಮಿ ಎಂಬ ರೂಪಕವು ಇವರ ಸ್ವತಂತ್ರ ಸಂಶೋಧನಾ ಕೃತಿಯಾಗಿದೆ. ಸರ್, ತಮಗಾಗಿ ಈಗ ವೇದಿಕೆ. ಗುರು ಸಮಾನರಾದ ಪ್ರೊಫೆಸರ್ AV ನಾವಡ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ಈ ವೇದಿಕೆಯಲ್ಲಿ ಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇರುವ ಹಿರಿಯ ಮಿತ್ರರು ಆಗಿರುವ ಡಾಕ್ಟರ್ ಕೆ ರವೀಂದ್ರನಾಥ್ ಅವರಿಗೂ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಸೇರಿರುವ ನಿಮಗೆ ಮತ್ತು ಗೋಷ್ಠಿಯಲ್ಲಿ ಸಹ ಪ್ರಬಂಧ ಮಂಡನಕಾರರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಬಹುಶಃ ನಾನು ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ನೆನಪು ಮಾಡಿಕೊಳ್ಬೇಕಾದ್ದು ಬೆನೆಟ್ ಜಿ ಅಮ್ಮಣ್ಣ ಅವರನ್ನು, ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜು ಮಂಗಳೂರು. ಅವರು ಕಿಟ್ಟಲ್ ಅವರ ಕೃತಿಗಳನ್ನು ಅದರ ಮೂಲ ಸ್ವರೂಪದಲ್ಲಿ ತೋರಿಸದೇ ಇರ್ತಿದ್ರೆ ನನಗೆ ಈ ಟಿಪ್ಪಣಿಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಜೊತೆಗೆ FT ಹಳ್ಳಿಕೇರಿಯವರನ್ನ, ವೀರೇಶ್ ಬಡಿಗೇರವರನ್ನ ನೆನಪಿಸ್ಕೊಳ್ತಾ, ಸುಧಾನ ಕಾಲೇಜು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಮೊದಲನೇದಾಗಿ ನೆನಪುಗಳನ್ನು ಮಾಡ್ತಾ ನನ್ನ ಪ್ರಬಂಧದ ಕಡೆಗೆ ತೆರಳುತ್ತಾ ಇದ್ದೇನೆ. ಈ ಧಾರ್ಮಿಕ ಸಾಹಿತ್ಯದ ಪ್ರವೇಶದ ಕುರಿತಾಗಿ ಅಥವಾ ಧಾರ್ಮಿಕ ಸಾಹಿತ್ಯವನ್ನು ಹೇಗೆ ಗ್ರಹಿಸಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಇವೆ. ಆದರೆ ನಾನು ಮುಖ್ಯವಾಗಿ, ಯಾಕಂದರೆ ನಮ್ಮಲ್ಲಿ ತರೀಕೆರೆಯವರು ಒಂದು ಮಾದರಿಯನ್ನು ಹೇಳಿದರು, ಅವರು 3 ಬಗೆಯ ಗ್ರಹಿಕೆಗಳನ್ನು ಅವರು ಅಲ್ಲಿ ತರ್ತಾರೆ. ಅವರ ಕನ್ನಡ ಸಂಶೋಧನೆ ತಾತ್ವಿಕ ವಿಚಾರ ಅನ್ನುವಲ್ಲಿ ಮುಖ್ಯವಾಗಿ ಧರ್ಮ ಅನ್ನೋದು ಪ್ರಶ್ನಾತೀತವಾಗಿರುವಂಥ ಆ ರೀತಿಯ ಒಂದು ಗ್ರಹಿಕೆ ಅಥವಾ ಸಂಪ್ರದಾಯವಾದಿಯಾದಂಥ ಗ್ರಹಿಕೆ. ಆಮೇಲೆ ಕೇವಲ ಅಧ್ಯಯನ ವಸ್ತು ಅನ್ನುವಂತಹ ಅಧ್ಯಯನಕಾರರ ಅಥವಾ ವಿದ್ವಾಂಸರ, ಅವರು ಅದನ್ನು ಜಡ ವಿದ್ವಾಂಸರ ಗ್ರಹಿಕೆ ಅಂತ ಕರೀತಾರೆ. ಆಮೇಲೆ ಧರ್ಮ ಅನ್ನೋದು ಅಫೀಮು ಅನ್ನುವ ರೀತಿಯಲ್ಲಿ, ಓಪಿಯಂ ಅನ್ನುವ ರೀತಿಯಲ್ಲಿ ಬರುವಂಥ ವಿಚಾರವಾದಿ ಗ್ರಹಿಕೆ ಅನ್ನುವಂಥ ಈ ರೀತಿಯ 3 ಬಗೆಯ ಗ್ರಹಿಕೆಗಳನ್ನು ಅವರು ಅಲ್ಲಿ ಹೇಳ್ತಾರೆ. ಸೊ ಇನ್ನೊಂದು ಕನ್ನಡ ಸಂಶೋಧನೆಯ ಶತಮಾನದ ಸಂಶೋಧನೆಯ ಕೃತಿಯಲ್ಲಿ GS ಶಿವರುದ್ರಪ್ಪ ಅವರು
ಧಾರ್ಮಿಕ ಸಾಹಿತ್ಯದ ವರ್ಗೀಕರಣವನ್ನು ಮಾಡುವ ಸಂದರ್ಭದಲ್ಲಿ ಧಾರ್ಮಿಕ, ಆಮೇಲೆ ಭಕ್ತಿ ಮತ್ತು ಅನುಭಾವಿ ಸಾಹಿತ್ಯ ಅನ್ನುವ ರೀತಿಯಲ್ಲಿ ಅದರ ವರ್ಗೀಕರಣವನ್ನು ಮಾಡ್ತಾರೆ. ಆದರೆ ಇದೆಲ್ಲದಕ್ಕಿಂತ ಭಿನ್ನವಾಗಿ ನನಗೆ ಈ ವಿಚಾರವನ್ನು ಸ್ಪರ್ಶಿಸಬೇಕು ಅಂತ ಅನ್ನಿಸಿದ ಕಾರಣಕ್ಕಾಗಿ ಆಶೀಶ್ ನಂದಿಯವರು ಅವರ ಡಿಸೆಂಟಿಂಗ್ ನಾಲೆಜಸ್ ಆ್ಯಂಡ್ ಓಪನ್ ಫ್ಯೂಚರ್ಸ್, ಮಲ್ಟಿಪಲ್ ಸೆಲ್ವ್ಸ್ ಆ್ಯಂಡ್ ಸ್ಟ್ರೇಂಜ್ ಡೆಸ್ಟಿನೇಷನ್ ಅನ್ನುವಂಥ ಬಹಳ ವೈಚಾರಿಕವಾಗಿ ನಮ್ಮನ್ನೆಲ್ಲ ಬಡಿದೆಬ್ಬಿಸುವಂಥ ಕೃತಿ. ಅದು ಭಾಳ ಹಿಂದೆ ಓದಿದ್ದ ಕೃತಿ. ಅದರಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಮಾದರಿಯನ್ನು ಅವರು ಅಲ್ಲಿ ತರ್ತಾರೆ. ಏನು ಮಾದರಿ ಅಂದರೆ, ವಸಾಹತು ಶಾಹಿತ್ವಕ್ಕೆ ಒಳಗಾದ ಮತ್ತು ಒಳಗುಪಡಿಸಿದ ಈ ಎರಡು ಸಂಸ್ಕೃತಿಗಳಿವೆಯಲ್ಲ, ಇವುಗಳ ತಾಕಲಾಟ ಹೇಗೆ ನಡೀತಾ ಇರುತ್ತೆ ಅಂದರೆ, ಯಾಕಂದರೆ ನಾನು ಅದನ್ನು ಕಿಟೆಲ್ ಧಾರ್ಮಿಕ ಸಾಹಿತ್ಯವನ್ನು ಗ್ರಹಿಸುವ ಸಂದರ್ಭದಲ್ಲಿ ಈ ಮಾದರಿ ಭಾಳ ಮುಖ್ಯ ಅಂತ ಅನ್ನಿಸಿತ್ತು. ಯಾಕಂದರೆ ಅಲ್ಲಿ ಈ ಮಿಷನರಿ ಅನ್ನುವಂತಹ ಈ ಪರಿಕಲ್ಪನೆ ಇದೆಯಲ್ಲ, ನಮ್ಮಲ್ಲಿ ಬೇರೆ ಬೇರೆ ಮಿಷನ್, ರಾಮಕೃಷ್ಣ ಮಿಷನ್ ಇರ್ಬೋದು ಅಥವಾ ಈ ಥರದ ಬೇರೆ ಬೇರೆ ಮಿಷನರಿ ಚಟುವಟಿಕೆಗಳು ಅಥವಾ ಧಾರ್ಮಿಕ ಪ್ರಚಾರದ ಅಥವಾ ಧರ್ಮ ಪ್ರಚಾರದ ಚಟುವಟಿಕೆಗಳು, ಇವೆಲ್ಲ ಈ ಮಾದರಿಗಳು ಎಲ್ಲಿಂದ ಸಿಕ್ಕುವು ಅಂದರೆ ಕೊಲೋನಿಯಲ್ ಮಾದರಿ ಅವುಗಳನ್ನು ಸ್ವೀಕರಿಸಿಕೊಂಡು, ಅಂದರೆ ಒಂದು ಮಾದರಿಗೆ ವಿರುದ್ಧವಾಗಿ ಅದೇ ಮಾದರಿಯನ್ನು ಎತ್ತುಕೊಂಡು ಅದಕ್ಕೆ ಸವಾಲೊಡ್ಡುವಂಥ ಕೆಲಸ ಅಲ್ಲಿ ನಡೀತಾ ಇದೆ. ಬಹುಶಃ ಕೊಲೋನಿಯಲ್ ಕಡೆಯಿಂದ ಬಂದಿರುವಂಥ, ಯಾಕಂದರೆ ನಮಗೆ ಈ ಬಹುಶಃ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರ ಕೃತಿಯ 20ನೇ ಮತ್ತು 32ನೇ ಪುಟದಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ. 1833ರಲ್ಲಿ 833 ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಅವಾಗ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಇರಲಿಲ್ಲ ಅನ್ನುವಂಥ ವಿಚಾರ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಆಮೇಲೆ 833ರಲ್ಲಿ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಯಾಕೆಂದರೆ ಒಂದು ವ್ಯಾಪಾರಿ ಸಂಸ್ಥೆ ಅದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡ ಮೇಲೆ ಅಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅಥವಾ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವವರಿಗೆ ಅವಕಾಶವನ್ನು ಕೊಡುವಂಥ ಸಂದರ್ಭವನ್ನು ನೋಡ್ತೀವಿ. ಆಮೇಲೆ ನಮ್ಮಲ್ಲಿ ಈ ಮಿಷನರಿ ಚಟುವಟಿಕೆಗಳೆಲ್ಲ ಕಾಣಿಸಿಕೊಂಡವು ಅನ್ನೋದು. ಸೊ ಒಟ್ಟು ಒಂದು ಸ್ಟ್ರಕ್ಚರ್ ಏನಿದೆ ಅಥವಾ ಒಂದು ಮಾದರಿ ಏನಿದೆ, ಇಲ್ಲಿ ಕಿಟೆಲ್ ಅವರು ಧಾರ್ಮಿಕ ಚಟುವಟಿಕೆಯ ನೆಲೆಯ ಮಾದರಿ ಅದನ್ನು ಭಾರತೀಯ ಅಥವಾ ಕನ್ನಡದ ಒಳಗಿನಿಂದಲೇ ಎತ್ಕೊಳ್ತಾರೆ. ಸೊ ಆ ಮಾದರಿ ಅನ್ನೋದು ಅದು ಹಾಡಿನ ಅಥವಾ ಕೀರ್ತನೆಗಳ ಮಾದರಿ, ಆ ಸ್ಟ್ರಕ್ಚರನ್ನು ಎತ್ಕೊಂಡು ಅದರಲ್ಲಿ ತಮ್ಮ ಸಾಹಿತ್ಯವನ್ನು ಅಳವಡಿಸಿಕೊಳ್ಳುವ ಈ ಒಂದು ಕೆಲಸವನ್ನು, ಅಥವಾ ಮಲ್ಟಿಪಲ್ ಸೆಲ್ವ್ಸ್ ಅನ್ನೋದು, ಬಹುಮುಖಿಯಾಗಿರುವಂಥ ವ್ಯಕ್ತಿತ್ವಗಳು ಒಟ್ಟೊಟ್ಟಿಗೆ ಸೇರುವಂಥ ಈ ರೀತಿಯ ಮಾದರಿಗಳು ನಮಗೆ ಸಾಕಷ್ಟು ಬಹಳ ಪೂರ್ವದಿಂದಲೂ ಸಿಗ್ತವೆ. ನಮಗೆ ಪಂಪನ ಮಾದರಿಯೂ ಕೂಡ ಹೆಚ್ಚು ಕಡಿಮೆ ಅದೇ ಮಾದರಿ. ಯಾಕೆಂದರೆ ಒಂದು ಅರಿಕೇಸರಿಯ ತಗುಳ್ಚಿಪ್ ಹೇಳುವಂಥ ಕೆಲಸ ನಡೀತಾ ಇರುತ್ತೆ. ಸೊ ಆ ರೀತಿಯ ತಗುಳ್ಚಿಪ್ ಹೇಳುವಂಥ ಕೆಲಸ ಎಲ್ಲೆಲ್ಲೆಲ್ಲ ನಡೀತಾ ಇತ್ತು, ಸಮೀಕರಣದ ಮಾದರಿ ಎಲ್ಲೆಲ್ಲ ನಡೀತಾ ಇರುತ್ತೆ ಅಂದರೆ ಪಂಪನಲ್ಲಿಯೂ ಅದು ನಡೆದಿದೆ. ಆಮೇಲೆ ನೀವು ಶ್ರೀಯವರಲ್ಲಿ ಎಜಾಕ್ಸ್ ಮತ್ತು ಅಶ್ವತ್ಥಾಮನನ್ನು ತಗುಳ್ಚಿಪ್ ಹೇಳುವಂಥ ಕೆಲಸ. ಸೊ ಇಲ್ಲಿ ಕಿಟೆಲ್ ಅವರಲ್ಲಿಯೂ ಕೂಡ ಈ ರೀತಿಯ ಸಮೀಕರಣದ ಒಂದು ಮಾದರಿ ನಡೆಯುತ್ತೆ. ಇಡೀ ಕಿಟೆಲ್ ಅವರ ವ್ಯಕ್ತಿತ್ವವನ್ನು ಎಲ್ಲಿ ನಮಗೆ ಹಿಡಿದಿಡುವುದಕ್ಕೆ ಸಾಧ್ಯ ಅಂದರೆ ಬಹುಶಃ ನಮಗೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಸಿಗುವಂಥ ಒಂದು ಭಾಳ ಮುಖ್ಯವಾದಂಥ ಸೂತ್ರ, ವ್ಯಾಕರಣದಿಂದ ಪದಂ, ಆ ವ್ಯಾಕರಣದ ಪದದಿನ್ ಅರ್ಥಂ, ಅರ್ಥದ ತತ್ವಾಲೋಕದಿ ಆಕಾಂಕ್ಷಿಪ ಮುಕ್ತಿ ಅಕ್ಕುಂ, ಇದೇ ಬುಧರ್ಗೆ ಫಲಂ. ಬಹುಶಃ ಇಡೀ ಕಿಟೆಲ್ ಮಹಾಶಯರ ವ್ಯಕ್ತಿತ್ವ ವ್ಯಾಕರಣದಲ್ಲಿ ನಿಲ್ಲುತ್ತೆ, ಪದಗಳ ಚರ್ಚೆಯಲ್ಲಿ ನಿಲ್ಲುತ್ತೆ, ಆಮೇಲೆ ಅದರ ಅರ್ಥದಲ್ಲಿ ಶಬ್ದಕೋಶದ ನಿಘಂಟುವಿನ ಕೆಲಸದಲ್ಲಿ ನಿಲ್ಲುತ್ತೆ. ತತ್ವಾಲೋಕಂ, ನೀವು ಬಹುಶಃ ಇಲ್ಲಿ ಅವರು ಮಾಡಿರುವಂಥ ಕೆಲಸಗಳನ್ನು ಅಥವಾ ಅವರು ಮಾಡಿದಂಥ ಸಂಶೋಧನೆಗಳನ್ನು ಗಮನಿಸಿದರೆ ಅಲ್ಲಿ ಮುಖ್ಯವಾಗಿ ಎರಡು ಮಾದರಿಗಳನ್ನು ಅಥವಾ ಎರಡು ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು, ಕ್ರೈಸ್ತ ವಿಚಾರಗಳನ್ನು ಕನ್ನಡದಲ್ಲಿ ಬರೆಯುವಂಥ ಕೆಲಸ ಮತ್ತು ಕನ್ನಡದ ವಿಚಾರಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವಂಥ ಕೆಲಸವನ್ನು. ಯಾಕೆಂದರೆ ಕಥಾಮಾಲೆ ಹೊಸ ಒಡಂಬಡಿಕೆಯ ವಿಚಾರವನ್ನು
ಭಾರತೀಯ ಛಂದಸ್ಸನ್ನು ಬಳಸಿಕೊಂಡವರು ಈಗಾಗಲೇ ಅದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ರವಿಶಂಕರ್ ಅವರು ಮಾಡಿದ್ದಾರೆ. ಸೊ ಆ ರೀತಿಯ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಆಮೇಲೆ ಪರಮಾತ್ಮ ಜ್ಞಾನದಲ್ಲಿ ಅವರು ತರುವಂಥ ಈ ಎಸ್ ಸೊ ಇಲ್ಲಿ 4 ಕಥಾಮಾಲೆ ಇರ್ಬೋದು, 1862ರಲ್ಲಿ ಬಂದದ್ದು. ಆಮೇಲೆ ಪರಮಾತ್ಮನ ಜ್ಞಾನ ಅನ್ನೋದು 1863ರಲ್ಲಿ ಬಂದಂಥ ಕೃತಿ, ಅಥವಾ ಯೇಸು ಕ್ರಿಸ್ತ ಶ್ರಮೇಚರಿತಂ ಅನ್ನೋದು 1865ರಲ್ಲಿ ಬಂದಂಥ ಕೃತಿ. ಆಮೇಲೆ ಕ್ರೈಸ್ತ ಸಭಾಚರಿತ್ರ, ಇವೆಲ್ಲವನ್ನು ಅವರು ಕನ್ನಡದಲ್ಲಿ ಬರೀತಾರೆ. ಅಂದರೆ ಕನ್ನಡದ ಜನರಿಗೆ ಅಥವಾ ಕನ್ನಡದ ಮನಸ್ಸುಗಳಿಗೆ ಅದನ್ನು ತರುವಂಥ ಕೆಲಸ ಮಾಡ್ತಾರೆ. ಸೊ ಇನ್ನು ಇಲ್ಲಿನ ವಿಚಾರಗಳನ್ನು ಯುರೋಪಿಯನ್ನರಿಗೆ ಅಥವಾ ಪಾಶ್ಚಾತ್ಯರಿಗೆ ತಿಳಿಸುವ ಕೆಲಸಕ್ಕಾಗಿ ಸೊ ಈ ಸರ್ವೆ ಆನ್ ದ ವೇದಿಕ್ ಪೊಲಿಥಿಸಮ್, ಬಹುದೇವತಾ ಆರಾಧನೆಯ ಕುರಿತಾಗಿರುವಂಥ ಪ್ರಬಂಧ ಇರ್ಬೋದು, ಅಥವಾ ಟ್ರ್ಯಾಕ್ಟ್ ಆಫ್ ಸ್ಯಾಕ್ರಿಫೈಸ್, ಅದನ್ನು ಯಜ್ಞ ಸುಧಾನಿಧಿ ಅಂತ ಕರೆದರು. ಸೊ ಅಲ್ಲಿ ಯಜ್ಞದ ಕುರಿತಾಗಿರುವಂಥ ಭಾಳ ದೀರ್ಘವಾದಂಥ ಚರ್ಚೆ ಇತ್ಯಾದಿಗಳು ಬರ್ತವೆ. ಆಮೇಲೆ ದಕ್ಷಿಣ ಭಾರತದ ಡೈಲೆಕ್ಟ್ಗಳ ಬಗ್ಗೆ ಅಥವಾ ಪ್ರಾದೇಶಿಕ ನುಡಿಕಟ್ಟುಗಳ ಬಗ್ಗೆ, ಮತ್ತು ಭಾಳ ಮುಖ್ಯವಾಗಿ ಲಿಂಗ ಆರಾಧನೆಯ ಬಗ್ಗೆ ಬರುವಂಥ 1876ರಲ್ಲಿ ಬಂದಂಥ ಕೃತಿ. ಸೊ ಈ ಎರಡು ಅಂದರೆ ಒಂದು ಕೊಲೋನಿಯಲ್ ಆಗಿರುವಂಥ, ಈಗಾಗಲೇ ಹೇಳಿದ ರೀತಿಯಲ್ಲಿ ಅದು ಇಂಡಿಯನೈಸೇಷನ್ ಹೇಗೆ ನಡೀತಾ ಇರುತ್ತೆ ಅಥವಾ ಭಾರತೀಕರಣ ಅನ್ನೋದು ಹೇಗೆ ನಡೀತಾ ಇರುತ್ತೆ, ಅಂದರೆ ಭಾರತೀಯರ ಮನಸ್ಸುಗಳಿಗೆ ಈ ವಿಚಾರಗಳನ್ನು ತಲುಪಿಸುವುದಕ್ಕಾಗಿ ಭಾರತೀಯ ಮಾದರಿಗಳನ್ನೇ ಎತ್ತುಕೊಳ್ತಾರೆ. ಸೊ ಅದು ಮಲ್ಟಿಪಲ್ ಸೆಲ್ಸ್ನ ಒಂದು ತಾಕಲಾಟ ಅಂತ ನಾನು ಇದನ್ನು ಗುರುತಿಸ್ತೇನೆ. ಯಾಕೆಂದರೆ ಕಿಟಲ್ ಅವರು ಒಂದು ಕಡೆಯಲ್ಲಿ ಭಾರತೀಯರ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಆಮೇಲೆ ಅವ್ರು ಯಾರು ಬಾಸೆಲ್ ಮಿಷನ್ ಅವರು ಕಳಿಸಿದಾರೋ ಅವರು ಪದೇ ಪದೇ ನೋಟಿಸ್ಗಳನ್ನು ಕಳಿಸ್ತಾ ಇರ್ತಾರೆ. ಕಿಟಲ್ ಭಾಳ ಸೊಗಸಾಗಿ ಅದಕ್ಕೆ ಪ್ರತಿಕ್ರಿಯೆ ಅಥವಾ ಉತ್ತರವನ್ನು ಕೊಡ್ತಾ ಇರ್ತಾರೆ. ಯಾಕೆಂದರೆ ಒಬ್ಬ ಮಿಷನರಿಯಾಗಿ, ಒಬ್ಬ ಧರ್ಮ ಪ್ರಚಾರಕನಾಗಿ ಕೆಲಸ ಮಾಡಬೇಕಿದ್ರೆ ಮೊದಲು ಭಾಷೆಯ ಮೂಲಕ ಕೆಲಸ ಮಾಡಬೇಕು. ಸೊ ಈ ವಿಚಾರಗಳನ್ನು ಹೇಳ್ತಾ ಸೊ ನನ್ನ ಸಮಯದ ಮಿತಿಯನ್ನು ಇಲ್ಲಿಗೆ ಮಿತಿ ಹಾಕ್ಕೊಂಡು ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಅವಕಾಶಕ್ಕಾಗಿ ಎಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದಿನ ಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಗೋಷ್ಠಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ರವೀಂದ್ರನಾಥ್ ಹಂಪಿ, ಡೀನ್ ಲಲಿತ ಕಲೆಗಳ ನಿಕಾಯ ಕನ್ನಡ ವಿವಿ ಹಂಪಿ ಇವರು. ಸಾಹಿತ್ಯ ಚರಿತ್ರೆಯ ಬಗ್ಗೆ ಪ್ರಬಂಧ ಮಂಡಿಸಲಿರುವ ಶ್ರೀಯುತರು ಹಸ್ತಪ್ರತಿ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇದರ ಸಹ ಪ್ರಾಧ್ಯಾಪಕರಾಗಿ ಹಾಗೂ ಮುಖ್ಯಸ್ಥರಾಗಿ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶೈಕ್ಷಣಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕವಾಗಿ ತಮ್ಮದೇ ಆದ ಹೆಜ್ಜೆಗುರುತುಗಳನ್ನು ಮೂಡಿಸಿರುವ ಇವರು ಹಳೆಗನ್ನಡ, ನಡುಗನ್ನಡ, ವಚನ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ, ದಾಖಲು ಸಾಹಿತ್ಯ, ಹಸ್ತಪ್ರತಿ ಶಾಸ್ತ್ರ, ಗ್ರಂಥ ಸಂಪಾದನಾ ಶಾಸ್ತ್ರಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಇವರ ಪ್ರಮುಖ ಪ್ರಕಟಣೆಗಳು ಅಗ್ನಿದಿವ್ಯ, ಕನ್ನಡ ಟೀಕಾ ಸಾಹಿತ್ಯ, ಚರಿತ್ರೆ ಚಾರಿತ್ರ್ಯ, ಜೈನ ಟೀಕಾ ಸಾಹಿತ್ಯ ಇತ್ಯಾದಿ. ಇವರಿಗೆ ಲಭ್ಯವಾದ ಪ್ರಶಸ್ತಿಗಳು: ಕನ್ನಡ ಪುಸ್ತಕ ಸೊಗಡು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಚನ ಸಾಹಿತ್ಯ ಪುರಸ್ಕಾರ, ಶಿವರಾತ್ರೀಶ್ವರ ಪ್ರಶಸ್ತಿ ಇತ್ಯಾದಿ. ಸರ್, ಇದೀಗ ನಿಮ್ಮ ಕಾಲಾವಧಿ, ವೇದಿಕೆ ನಿಮಗಾಗಿ. ಅಖಿಲ ಕರ್ನಾಟಕ 18ನೆಯ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರು ಹಾಗೂ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಆರಂಭದ ಮುಖ್ಯಸ್ಥರು, ಆ ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆಲ್ಲ ಮಾರ್ಗದರ್ಶಕರು ಮತ್ತು ಗುರು ಸಮಾನರು ಆಗಿರುವಂಥ ಪ್ರೊಫೆಸರ್ ಎ ವಿ ನಾವಡ ಸರ್ ಅವರೇ, ಈ ಗೋಷ್ಠಿಯಲ್ಲಿ ಕೆಟಲ್ ಅವರ ಸಂಶೋಧನಾ ಲೇಖನಗಳನ್ನು ಕುರಿತು ಮಾತನಾಡಿದಂಥ ಸ್ನೇಹಿತರಾದ ಪ್ರೊಫೆಸರ್ ಅಂಗಡಿ ಅವರೇ, ಕೆಟಲ್ ಅವರ ಕಾವ್ಯಗಳನ್ನು ಕುರಿತು ಮಾತಾಡಿದಂಥ ಶ್ರೀ ರವಿಶಂಕರ್ ಅವರೇ, ಹಾಗೆಯೇ ಅವರ ಧಾರ್ಮಿಕ ಸಾಹಿತ್ಯವನ್ನು ಕುರಿತು ಮಾತನಾಡಿದಂಥ ಬಾಲಕೃಷ್ಣ ಹೊಸಂಗಡಿ ಅವರೇ, ಇಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಬಂಧುಗಳೇ, ಭಾಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ BM ಶ್ರೀಕಂಠಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ದೇಶ ಭಾಷೆಗಳ ಈಗಿನ ಚರಿತ್ರೆಯಲ್ಲಿ ಕ್ರೈಸ್ತ ಪಾದ್ರಿಗಳಿಗೆ ಪ್ರಥಮ ಸ್ಥಾನವನ್ನು ಕೊಡಬೇಕಾಗಿದೆ.
ನಮ್ಮ ಸೀಮೆಯಲ್ಲಿ ಮೊತ್ತ ಮೊದಲು ಹಳೆಯ ತಾಡೋಲೆಗಳನ್ನು ಶೋಧಿಸಿ ಸಾಹಿತ್ಯ ಗ್ರಂಥಗಳನ್ನು ಹೊರತೆಗೆದು ಅಚ್ಚುಕೂಟವನ್ನು ಒದಗಿಸಿಕೊಟ್ಟು ಪುಸ್ತಕಗಳನ್ನು ಪ್ರಕಟಿಸಿರುವರು ಸಾಮಾನ್ಯವಾಗಿ ಕ್ರೈಸ್ತ ಮಿಷನರಿಗಳು. ಕನ್ನಡದಲ್ಲಿ ಡಾಕ್ಟರ್ ಕೆಟಲ್, ತೆಲುಗಿನಲ್ಲಿ ಡಾಕ್ಟರ್ ಬ್ರೌನ್, ತಮಿಳಿನಲ್ಲಿ ಡಾಕ್ಟರ್ ಪೋಪ್, ಮಲಯಾಳಂನಲ್ಲಿ ಡಾಕ್ಟರ್ ಗುಂಡಾರ್ಟ್. ಈ ನಾಲ್ವರು ಆಯಾ ಭಾಷೆಗಳ ಪಂಡಿತರ ಸಹಾಯದಿಂದ ಚೆನ್ನಾಗಿ ಕಲಿತು ಹಳೆಯ ಗ್ರಂಥಗಳನ್ನು ಬೆಳಕಿಗೆ ತಂದದ್ದಲ್ಲದೆ ವ್ಯಾಕರಣ ನಿಘಂಟುವನ್ನು ರಚಿಸಿ ಭಾಷಾಶಾಸ್ತ್ರ ವ್ಯಾಸಂಗಕ್ಕೆ ಸಾಮಗ್ರಿಯನ್ನು ಕೂಡಿ ಹಾಕಿದರು. ಆ ಬಳಿಕ ಡಾಕ್ಟರ್ ಕಾಲ್ವೆಲ್ನವರು ಈ ನಾಲ್ವರ ಕೆಲಸವನ್ನು ಕ್ರೋಢೀಕರಿಸಿ ಬಹುಕಾಲ ಶ್ರಮಪಟ್ಟು ಆಳವಾಗಿ ಪರಿಶೋಧಿಸಿ ಆರ್ಯ ಭಾಷಾ ವರ್ಗದಿಂದ ಭಿನ್ನವಾದ ದ್ರಾವಿಡ ಭಾಷಾ ವರ್ಗವನ್ನುಂಟು ಎಂಬ ತಮ್ಮ ಅಭಿಪ್ರಾಯವನ್ನು ಜನಗಳ ಮುಂದಿಟ್ಟರು. ಬಹುಶಃ ಇದು BM ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಭಾಳ ಹಿಂದೆಯೇ ಹೇಳಿದಂಥ ಮಾತು. ಈ ಮಾತಿನ ಹಿಂದೆ ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವಂಥದ್ದು, ಅದಕ್ಕೂ ಭಾಷಾ ವೈಲಕ್ಷಣ್ಯಗಳಿವೆ, ಅದಕ್ಕೆ ಆದಂಥ ಒಂದು ಸಾಹಿತ್ಯ ಚರಿತ್ರೆ ಇದೆ ಎಂಬುದನ್ನು ಕರಾರುವಕ್ಕಾಗಿ ತೋರಿಸಿಕೊಟ್ಟಂಥ ಒಬ್ಬ ಪಾಶ್ಚಾತ್ಯ ಕನ್ನಡದ ವಿದ್ವಾಂಸ ಯಾರಾದರೂ ಅಂದರೆ ಅವರು ಕಿಟಲ್ ಅವರು ಅನ್ನುವಂಥದ್ದನ್ನು ಈ ಮಾತಿನ ಹಿಂದೆ ನಾವು ಗ್ರಹಿಸಬೇಕಾಗಿದೆ. ಬಹುಶಃ 1853ರಲ್ಲಿ ಬಾಸೆಲ್ ಮಿಷನ್ ಸಂಸ್ಥೆಯ ಮೂಲಕ ತನ್ನ 21ನೇ ವಯಸ್ಸಿನಲ್ಲಿ ಬಂದಂಥ ಕಿಟಲ್ ಅವರು 40 ವರ್ಷಗಳ ಕಾಲ ಈ ನಾಡಿನಲ್ಲಿ ಕನ್ನಡದ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ಆತ. ಆತನನ್ನು ನಾವು ಕನ್ನಡಿಗರು ಮರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆತ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಕಿಟಲ್ ಯುಗವನ್ನೇ ನಿರ್ಮಿಸಿದಂಥ ವ್ಯಕ್ತಿ ಆತ. ಅಲ್ಲಿಂದಲೇ ನಮ್ಮ ಸಾಹಿತ್ಯ ಚರಿತ್ರೆ ಆರಂಭವಾಯಿತು. ಆರ್ ನರಸಿಂಹಾಚಾರ್ಯ ಅವರ ಕರ್ನಾಟಕ ಕವಿಚರಿತೆಗೆ ಹಿನ್ನೆಲೆಯಾಗಿ ನಡೆಸಿದಂಥ ಈ ಸಾಹಿತ್ಯ ಚರಿತ್ರೆಯ ಕಾರ್ಯದಲ್ಲಿ ಕಿಟಲ್ ಅವರು ವಹಿಸಿದಂಥ ಶ್ರಮ ಅತ್ಯಂತ ಶ್ರಮದಾಯಕವಾಗಿರುವಂಥದ್ದು. ಬೆಳಗಿನಿಂದ ನಡೆದಂಥ ಗೋಷ್ಠಿಗಳನ್ನು ನಾನು ಕೇಳಿದ್ದೇನೆ. ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಎಲ್ಲ ಸ್ನೇಹಿತರು ಕನ್ನಡ ಸಾಹಿತ್ಯ ಚರಿತ್ರೆಗೆ ಕಿಟಲ್ ಅವರ ಕೊಡುಗೆಯನ್ನು ಹಾಗಾಗಿ ಅಲ್ಲೆಲ್ಲೇ ಹೇಳ್ಕೊಂಡು ಹೋಗಿದ್ದಾರೆ. ಹೀಗಾಗಿ ನನ್ನ ಕೆಲಸ ಕಡಿಮೆಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಆದರೆ ಬಹಳ ಮುಖ್ಯವಾಗಿ ಆತ ಬಹುಭಾಷಾ ಪಂಡಿತನಾಗಿದ್ದ. ಬಹುಶಃ ಗ್ರೀಕ್ ಭಾಷೆ ಇರ್ಬೋದು, ಲ್ಯಾಟಿನ್ ಭಾಷೆ ಇರ್ಬೋದು, ಹಿಬ್ರೋ ಇರ್ಬೋದು, ಫ್ರೆಂಚ್ ಇರ್ಬೋದು, ಇಂಗ್ಲೀಷು ಮತ್ತು ಕನ್ನಡ ಇಷ್ಟೊಂದು ಭಾಷೆಗಳಲ್ಲಿ ಆತ ಪರಿಣಿತನಾಗಿದ್ದ. ವಿಶೇಷವಾಗಿ ತಾಡೋಲೆಗಳಲ್ಲಿಯ ಕಾವ್ಯಗಳನ್ನು ಓದಿ ಟಿಪ್ಪಣಿಯ ಮಾಡುವಷ್ಟು ಸಮರ್ಥವಾಗಿ ಆತ ಕನ್ನಡವನ್ನು ಕಲ್ತದ್ದ. ಆ ಕಾರಣದಿಂದಲೇ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಇನ್ನು ಇದೆಲ್ಲ ನಾನು ಅವರ ಪೂರ್ವಪರವನ್ನು ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಸಾಮಾನ್ಯವಾಗಿ ಕಿಟಲ್ ಅವರ ಸಾಧನೆ ಅಂದರೆ ನಾವು ಗುರುತಿಸಿದಂತೆ ಆದ್ಯತೆಯ ಮೇರೆಗೆ ಅದರ ಆಡಳಿತ, ಕ್ರೈಸ್ತ ಮತದ ಪ್ರಸಾರ, ಶಿಕ್ಷಣ ಮತ್ತು ಮುದ್ರಣ ಎಂದು ನಾವು ಗುರುತಿಸುತ್ತೇವೆ. ಸಾಮಾನ್ಯವಾಗಿ ಕಿಟಲ್ ಅವರನ್ನು ಈ 4 ನೆಲೆಯಲ್ಲಿ ಗುರುತಿಸ್ತೇವೆ. ಆದರೆ ಇವುಗಳ ಜೊತೆಗೆ ತಾವು ದುಡಿಯುತ್ತಿರುವ ಪ್ರಾದೇಶಿಕ ಭಾಷಾ ಸಾಹಿತ್ಯದ ಆ ಚರಿತ್ರೆಯನ್ನು ಕಾಲಾನುಕ್ರಮಣಿಕೆಯಲ್ಲಿ ಭಾಳ ಮುಖ್ಯ ಇದು. ಈ ಕ್ರೊನಾಲಾಜಿಕಲ್ ಅಂತೀವರನ್ನು ಕಾಲಾನುಕ್ರಮಣಿಕೆಯಲ್ಲಿ ಗುರುತಿಸುವುದರ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆ ನಿರ್ಮಾಣಕ್ಕೆ ಅಡಿಗಲ್ಲನ್ನು ಹಾಕಿದಂಥ ಒಬ್ಬ ಮಹತ್ವದ ವ್ಯಕ್ತಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಮರಿಸಬೇಕು. ಬಹುಶಃ ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಅದು ಕವಿ ಸಾಹಿತ್ಯ, ಶಾಸನ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳ ಮಹಾಸಂಗಮ. ಅದು ಅಂಥ ಮಹಾಸಂಗಮವನ್ನು ಆತ ಕರಾರುವಕ್ಕಾಗಿ ಶಾಸನಗಳ ಮೂಲಕ, ತನಗೆ ಸಿಕ್ಕಂಥ ಹಸ್ತಪ್ರತಿಗಳ ಮೂಲಕ, ಕಾವ್ಯಗಳ ಮೂಲಕ ಆತ ಪರಿಶೋಧಿಸಿ, ಅದರಲ್ಲೂ ಕೂಡ ಜನಪದ ಸಾಹಿತ್ಯದ ತಿಳುವಳಿಕೆ ಇತ್ತು. ಒಂದು ಕಡೆಗೆ ಆತ ಹೇಳ್ತಾನೆ, ತನ್ನ ಕಾವ್ಯಮಾಲೆ ಅನ್ನುವಂಥ ಕೃತಿಗೆ ಪೂರ್ವಿ ರಾಗಗಳನ್ನು ಅಳವಡಿಸಬೇಕಾದ್ರೆ ಆತ ಉತ್ತರ ಕರ್ನಾಟಕದಲ್ಲಿರುವಂಥ ಕೃಷ್ಣ ಪಾರಿಜಾತ ತನ್ನ ಗಮನಕ್ಕೆ ಬಂದಿರುವಂಥದ್ದು ಆತ ಉಲ್ಲೇಖ ಮಾಡ್ತಾನೆ. ಕರಾವಳಿ ಕರ್ನಾಟಕದ ಯಕ್ಷಗಾನ 4-5 ತಾಸು ಈ ಜನ ಕೇಳ್ತಿದ್ರು ಅನ್ನುವಂಥದ್ದನ್ನು, ರಾಗಬದ್ಧವಾದಂಥ ಈ ಆಟಗಳನ್ನು ಕೇಳ್ತಿದ್ರು ಅನ್ನುವಂಥ ಕಾರಣದಿಂದಲೇ ಆತ ಕಾವ್ಯ ಇದರಲ್ಲಿ ಮಾಲೆಯಲ್ಲಿ ಆ ರಾಗಗಳನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಕಾರಣದಿಂದ ಆತಗೆ ಜನಪದ ಸಾಹಿತ್ಯ ಚರಿತ್ರೆಯೂ ಗೊತ್ತಿತ್ತು, ಮತ್ತು ಶಾಸನಗಳು ಗೊತ್ತಿತ್ತು, ಮತ್ತು ಕಾವ್ಯ ಪುರಾಣ ಗೊತ್ತಿತ್ತು. ಈ ಮೂರನ್ನು ಅಳವಡಿಸಿಕೊಂಡು ಆತ ಕನ್ನಡ ಸಾಹಿತ್ಯ ಚರಿತ್ರೆಗೆ ಆತ ಅಡಿಗಲ್ಲನ್ನು ಹಾಕ್ತಾನೆ. ಭಾಳ ಮುಖ್ಯವಾಗಿ 2 ಲೇಖನಗಳು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕಾಗಿರುವಂಥ ವಿಷಯಗಳಿವು. ಒಂದು ಓಲ್ಡ್ ಕನ್ನಡೇಜ್ ಲಿಟ್ರೇಚರ್ ಅನ್ನುವಂಥ ಒಂದು ಬಿಡಿ ಲೇಖನವನ್ನು ಆರಂಭದಲ್ಲಿ ಬರೀತಾರವರು. ಅಲ್ಲಿ ಅದು ಮುಂದೆ ಚಂದೋಂಬುದಿಗೆ ಬರೆದಂಥ
ಒಂದು ಬಿಡಿಲೇಖನ ಮುಂದೆ ಚಂದೋಂಬದಿಯಲ್ಲಿ ಒಂದು 60 ಪುಟಗಳ ವ್ಯಾಪ್ತಿಯನ್ನು ಪಡ್ಕೊಳ್ತದೆ. ಅಂದರೆ ಸುದೀರ್ಘವಾದ ಸಾಹಿತ್ಯ ಚರಿತ್ರೆಯನ್ನು ಅಲ್ಲಿ ಏನು ಹೆಸರು ಇಡ್ತಾನೆ ಅಂದರೆ ಆ ಚಂದೋಂಬದಿಯಲ್ಲಿ ಎಸ್ಎ ಆನ್ ಕನ್ನಡ ಲಿಟ್ರೇಚರ್ ಅಂತ ಬರೀತಾರೆ. ಒಂದು ಸುದೀರ್ಘವಾದ ಒಂದು ಪ್ರಬಂಧ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಬರೆದಂಥ ಒಂದು ಪ್ರಬಂಧ ಅಂತ ಸುದೀರ್ಘವಾಗಿ ಆ ಲೇಖನದಲ್ಲಿ ಅವರು ಚರ್ಚೆ ಮಾಡ್ತಾರೆ. ಓಲ್ಡ್ ಕನ್ನಡ ಲಿಟ್ರೇಚರ್ ಅನ್ನುವಂಥ ಈ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ಪ್ರಥಮ ಲೇಖನ. ಇದನ್ನು ಬೇರೆ ಹಾವನೂರವರು ಒಂದು ಬೇರೆ ಹೇಳ್ತಾರೆ, 1846-49 ಸುಮಾರಿನಲ್ಲಿ ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನೇ ಜರ್ಮನ್ ಭಾಷೆಯಲ್ಲಿ ಕಿಟಲ್ ಅವರು ಬರೆದಿದ್ರು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ಕೊಡ್ತಾರೆ. ಬಹುಶಃ ಜರ್ಮನಿಯರಿಗೆ ಅದು ಅರ್ಥ ಆಗಬೇಕು ಅನ್ನೋ ಕಾರಣದಿಂದ ಅದು ಕೊಟ್ಟಿರ್ಬೋದು. ಆದರೆ ನಮಗೆ ಭಾಳ ಮುಖ್ಯ ಆಗೋದು, ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಕನ್ನಡದ ಸಾಹಿತ್ಯ ಚರಿತ್ರೆಯನ್ನು ಮೊದಲು ಬರೆದಲ್ಲ, ಅಲ್ಲಿ ನಮಗೆ ಕಿಟಲ್ ಅವರು ಭಾಳ ಮುಖ್ಯ ಆಗ್ತಾರೆ. ಈ ಓಲ್ಡ್ ಕನ್ನಡೇಜ್ ಲಿಟ್ರೇಚರ್ ಅನ್ನುವಂಥ ಲೇಖನದಲ್ಲಿ ಆತ ಜೈನ ಸಾಹಿತ್ಯ, ಲಿಂಗಾಯತ ಸಾಹಿತ್ಯ, ಶೈವ ಸಾಹಿತ್ಯ, ವೈಷ್ಣವ ಸಾಹಿತ್ಯ ಅಂತ 4 ರೀತಿಯ ವರ್ಗೀಕರಣ ಮಾಡ್ತಾನೆ. ನಮಗೆ ಈಗ ಅಧ್ಯಯನ ಮಾಡೋರಿಗೆ ಏನಾಗ್ತದೆ, ವೀರಶೈವ ಸಾಹಿತ್ಯ ಅಥವಾ ಲಿಂಗಾಯತ ಸಾಹಿತ್ಯ ಬರೋದಕ್ಕಿಂತ ಮೊದಲು ಶೈವ ಸಾಹಿತ್ಯ ಇತ್ತು ಅಂತ ನಾವು ತಿಳ್ಕೊಂಡಿವಿ. ಆದರೆ ಕಿಟಲ್ ಅವರಿಗೆ ಆ ವಿಷಯದಲ್ಲಿ ಪರಕೇನಾದ್ರಿಂದ ಅಥವಾ ಆಕರಗಳ ಕೊರತೆಯಿಂದಲೋ ಏನೋ ಸ್ವಲ್ಪ ಅವರಿಗೆ ಆ ವ್ಯತ್ಯಾಸಗಳು ಆಗಿರಬಹುದು. ಆ ವ್ಯತ್ಯಾಸಗಳೆಲ್ಲವೂ ಕೂಡ ದೋಷಗಳು ಅಲ್ಲವು ಆ ಕಾರಣಕ್ಕಾಗಿ. ಹಾಗಾಗಿ ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆತೆಷ್ಟು ಕರಾರುವಕ್ಕಾಗಿ ಮಾಡ್ತಾನಂದರೆ, ಆರಂಭದಲ್ಲಿ ಜೈನರು ಶಾಸ್ತ್ರ ಸಾಹಿತ್ಯದ ಮೇಲೆ ಕೃಷಿ ಮಾಡಿದ್ದಾರೆ. ಬಹುಶಃ ಜೈನರ ಮಾಡಿದಂಥ ಗಣಿತಶಾಸ್ತ್ರ ಇರ್ಬೋದು, ಕ್ಷೇತ್ರ ಗಣಿತ ಇರ್ಬೋದು, ಅಥವಾ ಇವ್ಯಾವ ನಮ್ಮ ಲೌಕಿಕ ಶಾಸ್ತ್ರಕೃತಿಗಳದವಲ್ಲ, ಈ ಶಾಸ್ತ್ರಕೃತಿಗಳ ಮೇಲೆ ಜೈನರು ಹೆಚ್ಚು ಮಾಡಿರುವಂಥದ್ದು ಆತನ ಗಮನಕ್ಕೆ ಬಂದಿದೆ. ಆ ಕಾರಣದಿಂದಲೇ ಆತ ಏನು ಮಾಡ್ತಾನೆ ಅಂತಂದ್ರೆ, ಅಲ್ಲಿ ಸೈಂಟಿಫಿಕ್ ಲಿಟ್ರೇಚರ್ ಅಂತಾರೆ, ಶಾಸ್ತ್ರೀಯವಾಗಿರುವಂಥ ಸಾಹಿತ್ಯದ ಮೇಲೆ ಹೆಚ್ಚು ನಮ್ಮ ಜೈನರು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಇವರು ಸಂಸ್ಕೃತ ಸಾಹಿತ್ಯ ಮತ್ತು ಈ ಪ್ರಾದೇಶಿಕ ಭಾಷೆಯ ಮೇಲೆ ಅವರು ಹೆಚ್ಚು ಹಿಡಿತವನ್ನು ಸಾಧಿಸಿದ್ರು ಅನ್ನುವಂಥದ್ದನ್ನು ಅವರು ಕೊಡ್ತಾರೆ. ಹೇಮಚಂದ್ರನ ವ್ಯಾಕರಣವನ್ನು ಉದಾಹರಣೆಯಾಗಿ ಕೊಡ್ತಾನಲ್ಲಿ ನಮ್ಮ ಕಿಟಲ್ ಅವರು. ಅತ್ಯಂತ ಪ್ರಾಚೀನವಾದ ಜೈನ ಅಷ್ಟಪ್ರತಿ ಪ್ರಕಟಗೊಂಡಿದ್ದು 1428ರಲ್ಲಿ ಅಂತನರ್ಥ. ಅಂದರೆ ಅತ್ಯಂತ ಪ್ರಾಚೀನವಾದ ಅಷ್ಟಪ್ರತಿ ಸಿಕ್ಕಿರುವಂಥದ್ದು. ಬಹುಶಃ ಈಗ ಅದನ್ನೇ ಆದಿಪುರಾಣ ಕನ್ನಡದಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಅಂತ ನಮ್ಮ ಸಣ್ಣಯ್ಯನವರು ಹೇಳ್ತಾರೆ ಮತ್ತು ಈ ಕ್ಷೇತ್ರದಲ್ಲಿ ದುಡಿದಂಥವ್ರು ಹೇಳ್ತಾರೆ. ಸಂಸ್ಕೃತಕ್ಕೆ ಬಂದರೆ ಅಮರಲಿಂಗ, ಅಮರಕೋಶ ಅದು ಅತ್ಯಂತ ಪ್ರಾಚೀನವಾದ ಅಷ್ಟಪ್ರತಿ ಅನ್ನುವಂಥದ್ದು ನಮ್ಮ ವಿದ್ವಾಂಸರಿಗೆ ಗೊತ್ತಿದೆ. ಅಂದರೆ ಎಷ್ಟು ಕರಾರುವಕ್ಕಾಗಿ 1428ರಲ್ಲಿ ಈ ಜೈನ ಅಷ್ಟಪ್ರತಿ ಒಂದು ಪ್ರಕಟಗೊಂಡಿತ್ತು ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ನಾಗವರ್ಮನ ಛಂದಸ್ಸು, ಕಾವ್ಯಾವಲೋಕನ, ನಿಘಂಟು, ಸಾಳ್ವನ ರಸರತ್ನಾಕರ, ಕೇಶಿರಾಜನ ಶಬ್ದಮಣಿ ದರ್ಪಣ, ದೇವೋತ್ತಂಸನ ನಾನಾರ್ಥ ರತ್ನಾಕರ, ನಾಗಚಂದ್ರನ ಜನಮುನಿತನಯ, ಶಾಸ್ತ್ರಸಾರ, ವೃತ್ತಿವಿಲಾಸ, ಧರ್ಮ ಪರೀಕ್ಷೆ, ನಾಚಿರಾಜೀಯ, ಅಭಿಧಾನ ರತ್ನಮಾಲ, ಒಟ್ಟು 11 ಗ್ರಂಥಗಳು ಆತ ಪರಿಶೋಧಿಸಿ ಇದು ಜೈನ ಸಾಹಿತ್ಯ, ಇದು ಜೈನ ಸಾಹಿತ್ಯದ ಈ ಕವಿ ಮತ್ತು ಕಾವ್ಯಗಳ ಚರಿತ್ರೆ ಅಂತ ಆತಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾನೆ. ಪ್ರತಿಯೊಂದು ಕಾವ್ಯಗಳ ಹಿನ್ನೆಲೆಯನ್ನು ಕುರಿತು ಆತ ಮಾತಾಡ್ತಾನೆ. ವಿಶೇಷವಾಗಿ ಆ ಕಾವ್ಯಗಳ ಮಹತ್ವ, ಛಂದಸ್ಸಿನಂಥ ಕೃತಿಗಳಿಗೆ ಸಂಸ್ಕೃತದ ಪ್ರಭಾವ ಹೇಗಾಗಿದೆ ಅನ್ನುವಂಥದ್ದನ್ನು ಪಾಶ್ಚಾತ್ಯ ವಿದ್ವಾಂಸ ನಿರ್ಣಯಿಸ್ತಾನೆ. ಅದಕ್ಕೆ ಆತ ಪಿಂಗಳನ ಉದಾಹರಣೆ ಕೊಡ್ತಾನೆ ಮತ್ತು ಬೇರೆ ಬೇರೆ ವ್ಯಕ್ತಿಗಳ ಸಂಸ್ಕೃತ ಕವಿಗಳ ಉದಾಹರಣೆಯನ್ನು ಕೊಡ್ತಾನೆ. ಇನ್ನು ಲಿಂಗಾಯತ ಸಾಹಿತ್ಯಕ್ಕೆ ಬಂದರೆ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಂ ಶ್ರೀ ಮುಗುಳಿಯವರು ವೀರಶೈವ ಸಾಹಿತ್ಯ ಅಂತ ಬರೀತಾರೆ. ಅವರು ಲಿಂಗಾಯತ ಸಾಹಿತ್ಯ ಚರಿತ್ರೆ ಅಂದಲ್ಲ, ಅಲ್ಲಿ ವರ್ಗೀಕರಣ ಮಾಡಬೇಕಾದಾಗ ಇದರ ಅಭಿಪ್ರಾಯಗಳು ಏನೇ ಇರಲಿ. ಆದರೆ ಈ ವೀರಶೈವ ಕವಿಗಳು ಎಂದು ದಾಖಲಿಸಿರುವುದನ್ನು ನಾವು ನೋಡ್ತೀವಿ ರಂ ಶ್ರೀ ಮುಗುಳಿಯವರ ಇದರಲ್ಲಿ. ಆದರೆ ಕಿಟಲ್ ಅವರು ಲಿಂಗಾಯತ ಸಾಹಿತ್ಯ ಅಂತ ಹೆಸರಿಸ್ತಾರೆ. ಬಹುಶಃ ವೀರಶೈವ ಎಂಬ ಬಳಕೆ ಕಿಟಲ್ ಅವರ ಸಾಹಿತ್ಯ ಚರಿತ್ರೆಯಲ್ಲಿ ಎಲ್ಲಿಯೂ ಸಿಗೋದಿಲ್ಲ, ಶೈವ ಅನ್ನೋದು ಸಿಗ್ತದೆ. ಆ ಕಾರಣದಿಂದ ಇವತ್ತಿನ ಏನು ನಮಗೆ ಪ್ರೊಫೆಸರ್ ನಾವಡ ಸರ್ಗೆ ಗೊತ್ತಿದೆ, ಅಂಗಡಿಯವ್ರಿಗೆ ಗೊತ್ತಿದೆ ಮತ್ತು ನಮ್ಮ ನಂಜುಂಡಸ್ವಾಮಿ ಅವ್ರಿಗೆ ಗೊತ್ತಿದೆ, ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ವೀರಶೈವ ಪದದ ಬಗ್ಗೆ ಎಷ್ಟೊಂದು ಚರ್ಚೆಗಳಿವೆ ಅನ್ನುವಂಥದ್ದು. ಹಾಗಿದ್ದಾಗ ನಮಗೆ ಇಂಥ ಚರ್ಚೆಗೆ ನಮ್ಮ ಕಿಟಲ್ ಅವರ ಸಾಹಿತ್ಯ ಚರಿತ್ರೆ ಅಥವಾ ಕಿಟಲ್ ಅವರ ಅಭಿಪ್ರಾಯಗಳು ಒಂದು ಆಕರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಆದರೂ ಏನಾಗ್ತದೆ ಅಂದರೆ, ಅಲ್ಲಿ ಕಲಬುರ್ಗಿಯವರು ಒಂದು ಕಡೆಗೆ ಹೇಳ್ತಾರೆ, ಖರೆ ಕಿಟಲ್ ಅವರು ಶೈವ ಸಾಹಿತ್ಯ ಅಥವಾ ಲಿಂಗಾಯತ ಸಾಹಿತ್ಯ ಅಂತ ವರ್ಗೀಕರಣ ಮಾಡ್ತಾರೆ. ಆದರೆ ಅವರು ಕೃತಿಗಳನ್ನು ಉದಾಹರಣೆಯಾಗಿ ಕೊಡ್ತಾರಲ್ಲ, ಅಲ್ಲಿ ಅವರು ಕರಾರುವಕ್ಕಾಗಿ ಗೆರೆ ಕೊಡ್ದಂಗೆ ಇದು ಲಿಂಗಾಯತ ಸಾಹಿತ್ಯ ಅಥವಾ ಇದು ಶೈವ ಸಾಹಿತ್ಯ ಅನ್ನುವಂಥ ಇದರಲ್ಲಿ ಆತಗೆ ಅಷ್ಟು ಪರಿಣಾಮಕಾರಿಯಾಗಿ ಆತ ಅದನ್ನು ವರ್ಗೀಕರಣ ಮಾಡೋಕ್ಕಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಕಲಬುರ್ಗಿಯವರು ಹೇಳ್ತಾರೆ. ಅವರ ದೃಷ್ಟಿಯಲ್ಲಿ ಶೈವ ಸಾಹಿತ್ಯ ಯಾವುದು ಅಂದರೆ, ಅಥವಾ ವೀರಶೈವ ಸಾಹಿತ್ಯ ಯಾವುದು ಅಂದರೆ, ಸಹಜಾನಂದ ಕವಿಯ ಭಕ್ತಿ ರಸಾಯನ.
ಮಹಾಲಿಂಗ ಕವಿ ಅನುಭವಾಮೃತ ಮತ್ತು ಚಿದಾನಂದ ಅವಧೂತರ ಜ್ಞಾನ ಸಿಂಧು, ನಿಜಗುಣ ಶಿವಯೋಗಳ ವಿವೇಕ ಚಿಂತಾಮಣಿ. ಅಂದರೆ ಉದ್ದೇಶ ಯಾವ ತಾತ್ವಿಕ ಕೃತಿಗಳಾಗಿದ್ವು, ಧಾರ್ಮಿಕವಾದ ತತ್ವಗಳನ್ನು ಯಾವ ಗಟ್ಟಿಯಾಗಿ ಹೇಳ್ತಿದ್ವು, ಬಹುಶಃ ವಿಶ್ವಕೋಶ ಅಂತ ನಮ್ಮ ಅಂಗಡಿಯವರು ಹೇಳಿದರು ನಮ್ಮ ವಿವೇಕ ಚಿಂತಾಮಣಿಯನ್ನು, ಅಂತಹ ಕೃತಿಗಳು ಶೈವ ಕೃತಿಗಳು ಅಥವಾ ಶೈವ ಸಾಹಿತ್ಯ ಅಂತ ಅವ್ರು ಗ್ರಹಿಸಿಕೊಂಡಾರ ಕಿಟಲ್ ಅವರು. ಆದರೆ ಅದನ್ನು ಬಿಟ್ಟರೆ ಸೋಮೇಶ್ವರ ಶತಕ, ಭೀಮಕವಿಯ ಬಸವ ಪುರಾಣ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಈ ಶರಣರ ಚರಿತ್ರೆಯನ್ನು ಒಳಗೊಂಡ ಕಾವ್ಯ ಪುರಾಣಗಳು ಬಂದವಲ್ಲ, ಇವುಗಳನ್ನು ಆತ ಲಿಂಗಾಯತ ಸಾಹಿತ್ಯದ ಸಾಲಿನಲ್ಲಿ ಸೇರಿಸ್ತಾರೆ. ಇಲ್ಲಿ ಅದರ ಚರ್ಚೆಗಳು ಏನೇ ಇದ್ರೂ ಕೂಡ ನಾವು ಆತನ ಶ್ರಮವನ್ನು ಮಾತ್ರ ಇಲ್ಲಿ ಗೌರವಿಸಬೇಕು. ಮುಂದೆ ಸಾಹಿತ್ಯ ಚರಿತ್ರೆಗೆ ಮುಂದಿನವರು ಹೇಗೆ ತಮ್ಮ ಚರಿತ್ರೆಯ ಬೇರೆ ಬೇರೆ ಪುಟಗಳನ್ನು ಸೇರಿಸಿಕೊಂತ ಹೋದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ ವಿಪುಲವಾದ ರಚನೆಯಾಗಿದ್ದ ವಚನ ಸಾಹಿತ್ಯದ ಬಗ್ಗೆ ಕಿಟಲ್ ಅವರು ಇಲ್ಲೆಲ್ಲಿ ಮಾತಾಡೋದಿಲ್ಲ. ಅಂದರೆ ಅವ್ರಿಗೆ ವಚನ ಸಾಹಿತ್ಯ ಸಿಕ್ಕತ್ತು ಅಥವಾ ಸಿಗ್ಲಿಕ್ಕಿಲ್ಲ, ಸಿಕ್ಕಿದ್ರು ಕೂಡ ಅದಕ್ಕೆ ಬೇರೆ ಕಾರಣಗಳು ಅದಾವೆ ನಮ್ಮಲ್ಲಿ. ಅಂದರೆ ಈಗ ನಮ್ಮ ಇವ್ರದ್ದು ಷಣ್ಮುಖ ಶಿವಗಳ ವಚನವನ್ನು ಮಾತ್ರ, ಅಖಂಡೇಶ್ವರ ವಚನ ಮಾತ್ರ ಅವರು ಉಲ್ಲೇಖ ಮಾಡ್ತಾರೆ, ಬೇರೆ ವಚನಗಳು ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ಸಿಕ್ಕರು ಕಾರಣ ಏನಂತಂದ್ರೆ ಅಲ್ಲಿ ನಮಗೆ ಗೊತ್ತಿದೆ, ಹಳಕಟ್ಟಿಯವರ ಕೃತಿಯಲ್ಲಿ ನೋಡಿದಾಗ ಅವರು ಬಸವ ವಚನಶಾಸ್ತ್ರ ಸಾರ ಅನ್ನುವಂಥ ಒಂದು ಕೃತಿಯನ್ನು ಪ್ರಕಟಣೆಯಾಗಿನೇ ಕಳಿಸ್ತಾರೆ ಅವರು, ಎಲ್ಲಿ ಕ್ರೈಸ್ತ ಮಿಷನರಿಗಳಿಗೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ವಚನಶಾಸ್ತ್ರ ಸಾರದಲ್ಲಿರುವಂಥ ತತ್ವಗಳು ಮತ್ತು ನಮ್ಮ ಕ್ರೈಸ್ತ ತತ್ವಗಳು ಇವು ಎರಡೂ ಒಂದೇ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಈ ವಚನಗಳನ್ನು ಪ್ರಕಟ ಮಾಡೋದಿಲ್ಲ. ಯಾಕಂದರೆ ಇವರು ಧರ್ಮ ಪ್ರಸಾರಕ್ಕಾಗಿನೇ ಬಂದಂಥ ಜನ, ಈಗ ನಿರಾಕರಿಸಿರೋ ಅನ್ನುವಂಥದ್ದು ಒಂದು ನಮ್ಮ ಅಭಿಪ್ರಾಯ ಇದೆ. ಇಂಥ ಸಂದರ್ಭದಲ್ಲಿ ಅಭಿಪ್ರಾಯಗಳನ್ನು ಬದಿಗಿರಿಸೋಣ, ಅದೇನೇ ಇರಲಿ. ಆದರೆ ಸಿಕ್ಕಿರ್ಲಿಕ್ಕಿಲ್ಲ, ವಚನಗಳು ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ಹಂಗೇನೇ ಇಲ್ಲ, ವಚನಗಳು ಅಳಕಟ್ಟಿಯವರಿಗೆ ಸಿಕ್ಕಲ್ಲ ಮುಂದೆ ಬೇಕಾದಷ್ಟು. ಆದರೂ ಕೂಡ ಸಿಗ್ಲಿಕ್ಕಿಲ್ಲ ಅಂತಲೇ ನಾವು ಅಭಿಪ್ರಾಯ ಪಡಬೇಕು. ಯಾಕಂತಂದರೆ ನೀವು ಷಣ್ಮುಖ ಶಿವಗಳ ವಚನ ಕಟ್ಟುಗಳನ್ನ ಆತ ಹೆಸರಿಸ್ತಾನೆ, ಅಂಥ ಒಂದು ಮಡಿಮೈಲಿಗೆ ಅಥವಾ ಶಿಷ್ಟಾಚಾರ ಬಹುಶಃ ಕಿಟಲ್ ಅವರಿಗೆ ಇದ್ದಿಲ್ಲ ಅಂತ ಗಮನಿಸ್ಬೋದು. ಇನ್ನೊಂದು ವೈಷ್ಣವ ಸಾಹಿತ್ಯಕ್ಕೆ ಬರ್ತಾರೆ ಅವರು. ವೈಷ್ಣವ ಸಾಹಿತ್ಯಕ್ಕೆ ಬಂದ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಆ ಕೃತಿಗಳನ್ನು ಗುರುತಿಸ್ತಾರೆ ಅವರು. ಲಕ್ಷ್ಮೀಶನ ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ವಾಲ್ಮೀಕಿ ರಾಮಾಯಣ, ಚಾಟು ವಿಠಲನಾಥನ ಭಾಗವತ, ಚಿದಾನಂದ ಕವಿಯ ಹರಿಭಕ್ತಿ ರಸಾಯನ, ದಾಸರ ಪದಗಳು, ಮೋಹನ ತರಂಗಿಣಿ, ಈ ಮುಂತಾದ ಕೃತಿಗಳನ್ನೆಲ್ಲ ಹೆಸರಿಸಿ ಅವ್ರು ಏನು ಮಾಡ್ತಾರೋ ಅದನ್ನು ವೈಷ್ಣವ ಸಾಹಿತ್ಯ ಅಂತ ಗೊತ್ತು. ಅಂದರೆ ಹೀಗೆ ಓಲ್ಡ್ ಕೆನ್ರೇಜ್ ಲಿಟ್ರೇಚರ್ ಎಂಬುವಂಥ ಈ ಪರಿಚಯಾತ್ಮಕ ಲೇಖನದ ನಂತರ ಅವರು ನಾಗವರ್ಮನ ಚಂದೋಂಬುದಿಯಲ್ಲಿ ಒಂದು ಪ್ರಾಸ್ತಾವಿಕವಾಗಿ ಸುದೀರ್ಘವಾಗಿರುವಂಥ 60 ಪುಟಗಳ ಒಂದು ಸಾಹಿತ್ಯ ಚರಿತ್ರೆಯನ್ನು ಈ ಕನ್ನಡ ಸಾಹಿತ್ಯಕ್ಕೆ ಅವ್ರು ಕೊಡ್ತಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಅವರ ನಿಲುವುಗಳು ಹೆಂಗಿದೆ, ಎಷ್ಟು ಸ್ಪಷ್ಟ ಇದ್ವು ಅಂದರೆ ಅವರ ಅಭಿಪ್ರಾಯಗಳನ್ನ ಇವತ್ತು ಕೂಡ ನಾವು ತೆಗೆದುಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಕ್ರಿಸ್ತಶಕ 800ರಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಆರಂಭವಾಗುತ್ತದೆ, ಇದು ಕಿಟಲ್ ಅವರ ಮೊದಲ ನಿರ್ಣಯ. ಬಹುಶಃ ನಾವು ಅದನ್ನೇ ಹೇಳ್ತೀವಿ. ಕವಿರಾಜ ಮಾರ್ಗ ಪೂರ್ವದಲ್ಲಿ ನಮಗೆ ಯಾವುದೂ ಸಾಹಿತ್ಯ ಸಿಕ್ಕಿಲ್ಲ, ಅಸಗ ಸಿಕ್ಕಿಲ್ಲ, ಗುಣನಿಂದೆ ಸಿಕ್ಕಿಲ್ಲ, ಗುಣವರ್ಮ ಸಿಕ್ಕಿಲ್ಲ. ಬಹುಶಃ ಒಡ್ಡಾರಾಧನೆ ಅಂತ ಒಂದು ಕೃತಿಯನ್ನು ಬಿಟ್ಟರೆ ಪಂಪನಿಂದಲೇ ಈ ಕಾವ್ಯದ ಚರಿತ್ರೆ ಆರಂಭ ಆಗ್ತದೆ. ಹಾಗಾಗಿ ಕ್ರಿಸ್ತಶಕ 800ರಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಆರಂಭವಾಗುತ್ತದೆ ಅನ್ನುವಂಥದ್ದು ಇವರ ಮೊದಲನೇ ನಿಲುವು. ಎರಡನೇ ನಿಲುವು ಯಾವುದಂದರೆ 1300ರ ಕಾಲಕ್ಕೆ, ಅಂದರೆ 1300 ಕಾಲಕ್ಕೆ ಕನ್ನಡ ಸಾಹಿತ್ಯ ಬಹುಮುಖವಾಗಿ ರಚನೆಗೊಂಡಿತು. ಇದು ಬಹಳ ಮಹತ್ವದ ಸಂಗತಿ. ಅಲ್ಲಿ ಕೇವಲ ಕಾವ್ಯ ಸಾಹಿತ್ಯ ಹುಟ್ಟಲಿಲ್ಲ, ಶಾಸ್ತ್ರ ಸಾಹಿತ್ಯ ಹುಟ್ಟಿಗಿಂತ ಅದನ್ನು ಗಮನಿಸಿದ್ರು ಕಿಟಲ್ ಅವರು. ಬಹುಶಃ ಈ 11-12ನೇ ಶತಮಾನ, 10ನೇ ಶತಮಾನದಿಂದ 11-12ನೇ ಶತಮಾನದವರೆಗೂ ಶಾಸ್ತ್ರ ಸಾಹಿತ್ಯ ಹೆಚ್ಚು ಬೆಳೀತು. ಅದು ನಿಮಗೆ ಸೂಪಶಾಸ್ತ್ರ ಇರ್ಬೋದು, ಅಥವಾ ನಮ್ಮ ಲೋಕೋಪಕಾರ ಇರ್ಬೋದು, ಅಥವಾ ಗಜಶಾಸ್ತ್ರ ಇರ್ಬೋದು, ಅಶ್ವಶಾಸ್ತ್ರ ಇರ್ಬೋದು. ಅಂದರೆ ಶಾಸ್ತ್ರ ಸಾಹಿತ್ಯ ಹೆಚ್ಚು ಬೆಳೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೇಕು. ಅದಕ್ಕಾಗಿ ನಲ್ಲಿ ವೈವಿಧ್ಯಮಯವಾಗಿರುವಂಥ ಅದಕ್ಕೆ ನಾವು ವಿದ್ವಾಂಸರು ಹೇಳ್ತಾರೆ, 10ನೇ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ಸುವರ್ಣ ಯುಗ ಆದರೆ 12ನೇ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ಸಮೃದ್ಧಿಯ ಯುಗ, ಸಮೃದ್ಧವಾಗಿರುವಂಥ ಯುಗ. ಅದು ಸಾಹಿತ್ಯದ ದೃಷ್ಟಿಯಿಂದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿದರು. ಷಟ್ಪದಿ ಅಂತ ಪ್ರಕಾರ, ರಗಳೆ ಅಂತ ಪ್ರಕಾರ, ಕಾವ್ಯ ಪುರಾಣಗಳು, ಬೇರೆ ಬೇರೆ ಸಾಂಗತ್ಯ ಇವೆಲ್ಲ ಬಂದು ಇದನ್ನು ಗಮನಿಸಿ ಅವರು ಆ ಮಾತು ಹೇಳಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಇನ್ನು 1872ರಿಂದ ಹೊಸಗನ್ನಡ ಸಾಹಿತ್ಯ ಆರಂಭ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಹೀಗೆ ಈ 3 ಅಭಿಪ್ರಾಯಗಳು ಅವರು ಬರಬೇಕಾದ್ರೆ ಅಲ್ಲಿ 130 ಕನ್ನಡ ಕಾವ್ಯಗಳನ್ನು ಭಾಳ ಪರಿಶೀಲನೆ ಮಾಡ್ತಾರೆ ಕಿಟಲ್ ಅವರು. ಆ 130 ಕನ್ನಡ ಕಾವ್ಯಗಳನ್ನು ವರ್ಗೀಕರಿಸಿ ಆ ವರ್ಗೀಕರಣದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು
ಭಾಳ ಮುಖ್ಯವಾಗಿ ಅವರ ಇನ್ನೊಂದು ನಿಲುವು ಅಂದರೆ 800ರಿಂದ 13ರವರೆಗೆ 40 ಜನ ಕವಿಗಳ ವಿವರಣೆ ಐತಿ. 1300ರವರೆಗೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ಶೈವ ಪಂಡಿತ್ ಅಂತ ಹೇಳ್ತಾರೆ. ಕೆಲವು ಶೈವ ಪಂಡಿತರಿದ್ರು ಅಂತಾರೆ. ಆ ಪಂಡಿತರು ಯಾರು ಅಂತಂದರೆ ಮಲುಹಣ, ಪಂಡಿತಾರಾಧ್ಯ, ಶ್ರೀಪತಿ ಪಂಡಿತ, ಶಿವಲಿಂಗ ಮಂಚಣ್ಣ, ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು. ಇವರು ಶೈವ ಪಂಡಿತರು. ಅಂದರೆ ಶೈವ ಪಂಡಿತರು ಇವರು, ಇದು ಲಿಂಗಾಯತನಲ್ಲ ವೀರಶೈವನಲ್ಲ ಅನ್ನೋ ಅರ್ಥದಲ್ಲಿ ಅವರು ಶೈವ ಪಂಡಿತರು ಅಂತ ಹೇಳ್ತಾರೆ. ಕ್ರಿಸ್ತಶಕ 13ರಿಂದ 1872ರವರೆಗಿನ ಕಾಲವನ್ನು ವಿಭಜಿಸಿ ಅಲ್ಲಿ 13ರಿಂದ 1500ರವರೆಗೆ ಲಿಂಗಾಯತ ಮತ್ತು ಶೈವ ಕವಿಗಳನ್ನು ಮಾತ್ರ ಗುರುತಿಸ್ತಾರೆ. ನಮ್ಮ ಬಹುಶಃ ಈಗ ನಮಗೆ ಗೊತ್ತಿದೆ, ಹರಿಹರ, ರಾಘವಾಂಕ, ಭೀಮಕವಿ, ಲಕ್ಕಣದಂಡೇಶ, ವಚನಕಾರರು, ಈ ಕುಮಾರವ್ಯಾಸನ ಯುಗ ಬರೋವರೆಗಿನ ಬರೀ ಅಲ್ಲಿ ವೀರಶೈವ ಕವಿಗಳು ಶೈವ ಕವಿಗಳೇ ಇದ್ದರು. ಹಾಗಾಗಿ ಅದನ್ನು ಸ್ಪಷ್ಟವಾಗಿ ಕಿಟಲ್ ಅವರು ಗುರುತಿಸಿದ್ದಾರೆ ಮತ್ತು ಅಧ್ಯಯನ ಮಾಡಿದ್ದಾರೆ ಅಂತ ಇದರಿಂದ ನಮಗೆ ಗೊತ್ತಾಗ್ತದೆ. ಹಾಗೆಯೇ ಚನ್ನಬಸವ ಪುರಾಣ, ಕುಮಾರರಾಮಚರಿತೆ, ರಾಘವಾಂಕ ಚಾರಿತ್ರ ಮತ್ತು ಶಾಸನಗಳು ಇವನ್ನ ಆಧರಿಸಿ ವೀರಶೈವ ಸಾಹಿತ್ಯದ ಇತಿಹಾಸವನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಅಂದರೆ ಶೈವ ಸಾಹಿತ್ಯದ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಇದು ಆದಮೇಲೆ 1500ರಿಂದ 1872ರವರೆಗೆ ಇದನ್ನು ವೈದಿಕ ಸಾಹಿತ್ಯ ಅಂತ ಕರೀತಾರೆ ಅವರು. ಬಹುಶಃ ಅಲ್ಲಿ ತಿಮ್ಮಣ್ಣ ಕವಿ ಇರ್ಬೋದು, ಪುರಂದರದಾಸ್ ಇರ್ಬೋದು, ಕನಕದಾಸ್ ಇರ್ಬೋದು, ಚಾಟ ವಿಠಲನಾಥ್ ಇರ್ಬೋದು, ಚಿಕ್ಕನ್ನ, ಇವನ್ನೆಲ್ಲವನ್ನು ಅವ್ರು ಪಟ್ಟಿ ಮಾಡ್ತಾರೆ. 53 ಮಂದಿ ಕವಿಗಳ ಒಂದು ದೊಡ್ಡ ಪಟ್ಟಿಯನ್ನೇ ಅವರಲ್ಲಿ ಕೊಡ್ತಾರೆ. ಹೀಗಾಗಿ ಮತ್ತೆ ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಪ್ರಕಟವಾಗಿರುವಂಥ ಮತ್ತು ಧಾರವಾಡದಲ್ಲಿ ಪ್ರಕಟವಾದಂಥ ಈ ಕನ್ನಡದ ಕೃತಿಗಳ ಬಗ್ಗೆ ಒಂದು ಪಟ್ಟಿಯನ್ನು ಕೊಡ್ತಾನೆ. ಅಂದರೆ ಸಮಕಾಲೀನ ಪ್ರಜ್ಞೆ ಕಿಟಲ್ ಅವರಿಗೆ ಎಷ್ಟೊಂದು ಇತ್ತು ಅನ್ನುವಂಥದ್ದು. ಯಾವುದು ಅಷ್ಟಪ್ರತಿ ಮೂಲದಿಂದ ಈಗ ಪ್ರಕಟಣೆ ಹಂತಕ್ಕೆ ಹೋಗಿದೆ ಅಥವಾ ಪ್ರಕಟಣೆ ಆಗದೇ ಇರುವಂಥ ಅಷ್ಟಪ್ರತಿಗಳು ಯಾವುದು ಅನ್ನುವಂಥ ಈ ಶೋಧದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ತಮ್ಮ ಹತ್ತಿರವಿದ್ದ ನವರತ್ನ ಚಿಂತಾಮಣಿ, ನಕ್ಷತ್ರ ತಿಲಕ ಮುಂತಾದ ಅಷ್ಟಪತಿಗಳ ಬಗ್ಗೆ ನಮಗೆ ತಿಳುವಳಿಕೆ ಕೊಡ್ತಾರೆ. ಇಂಥ ಕೃತಿಗಳು ಅದಾವು ಅಂತ ಹೇಳ್ತಾರೆ. ಡೆಪಟಿ ಚನ್ನಬಸಪ್ಪನವರು ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ಎನ್ನುವಂಥ ಕೃತಿಯನ್ನು ಅನುವಾದ ಮಾಡಿರೋ ಅನ್ನುವಂಥ ಉಲ್ಲೇಖವನ್ನು ಕೂಡ ಅಲ್ಲೇ ಮಾಡ್ತಾರೆ ಅವರು. ಅಂದರೆ ಉದ್ದೇಶ ಏನಂತಂದರೆ, ಒಂದು ನಾಡಿನ ತನ್ನ ಸಮಕಾಲೀನ ಚರಿತ್ರೆ ಅಲ್ಲಿವರೆಗಿನ ಎಷ್ಟು ಅಪ್ ಟು ಡೇಟ್ ಆಗಿತ್ತು, ಯಾರ್ಯಾರು ಕೆಲಸ ಮಾಡಿದ್ರು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೇಕು. ಅದಕ್ಕಾಗಿ ನಮ್ಮ ಮೇಡಮ್ ಅವ್ರು ಬೆಳಗ್ಗೆ ಒಂದು ಮಾತನ್ನು, ಕಲಬುರಗಿಯವ್ರ ಮಾತನ್ನು ಬೆಳೆಸ್ಕೊಂಡ್ರು ಅವರು. ಈ 800ರಿಂದ 1872ರವರೆಗೆ ಏನು ಕಿಟಲ್ ಅವರು ಈ ಸಾಹಿತ್ಯ ಚರಿತ್ರೆಯನ್ನು ಕೊಟ್ಟರಲ್ಲ, ಅದನ್ನು ಕಂಡಂಥ ಎಂ ಕಲಬುರ್ಗಿಯವರು ಈ ಕಿಟಲ್ ಅವರು ಕನ್ನಡ ಕವಿಚರಿತೆಯ ಕುಲಪುರೋಹಿತ ಅಂತ ಹೇಳಿ ಒಂದು ಅವರ ಅಭಿಮಾನದ ಮಾತನ್ನು ತಮ್ಮ ಲೇಖನದಲ್ಲಿ ಹೇಳ್ತಾರೆ. ಒಟ್ಟಾರೆ ಇನ್ನು ಮುಗಿಸ್ತೀನಿ ನಾನು. ಕಿಟಲ್ ಅವರ ಸಾಹಿತ್ಯ ಚರಿತ್ರೆ ಒಟ್ಟು ಸ್ವರೂಪ ಒಂದೆರಡು ಮಾತಿನಲ್ಲಿ ಏನಿರ್ಬೋದು ಇದು ಸಾಹಿತ್ಯ ಚರಿತ್ರೆಯಲ್ಲಿ. ಹಳೆಗನ್ನಡವಿರಲಿ, ನಡುಗನ್ನಡವಿರಲಿ, ಛಂದಸ್ಸಿರಲಿ, ವ್ಯಾಕರಣ ಇರಲಿ, ಕಾವ್ಯ ಲಕ್ಷಣವನ್ನು ಹೇಳುವಂಥ ಯಾವುದೇ ಕೃತಿಗಳಿರಲಿ, ಅವರಿಗೆ ಅಲ್ಲಿ ಬರುವ ಪವಾಡ, ಕವಿಸಮಯ, ಕಲ್ಪನೆಗಳಿಗಿಂತ ಆ ಕಾವ್ಯಗಳ ಭಾಷೆ, ಶಬ್ದಾರ್ಥ, ಆಗ ಅವುಗಳ ವಸ್ತು ವಿಶೇಷತೆ ಏನೆಂಬುದನ್ನು ತಿಳಿಯುವಂಥ ಕುತೂಹಲ ಇವರ ಸಾಹಿತ್ಯ ಚರಿತ್ರೆಯನ್ನು ಓದಿದ ಮೇಲೆ ನಮಗೆ ಮನವರಿಕೆ ಆಗ್ತದೆ. ಅವರು ಏನೋ ಅದನ್ನು ತೆಗೆದು ಹಾಕಿದ್ರು, ಅಂಕಿತ ಬಿಟ್ಟರು, ಅದು ಬೇರೆ ಪ್ರಶ್ನೆ. ಅತಿಮಾನುಷ್ಯತೆ ಕಡೆಗೆ ಅವ್ರಿಗೆ ಅಷ್ಟು ಒಲವಿಲ್ಲ. ಒಟ್ಟು ಒಂದು ವಾಸ್ತವ ಕನ್ನಡ ಸಾಹಿತ್ಯ ಚರಿತ್ರೆ ಏನು ಅನ್ನುವಂಥದ್ದನ್ನು ಅವರು ಗಮನಿಸ್ಬೇಕು. ಮತ್ತು ಈ ಕುತೂಹಲದಿಂದಲೇ ಅವರು 1865ರಲ್ಲಿ ಕರ್ನಾಟಕ ಕಾವ್ಯಮಾಲೆ ಹೆಸರಿನ ಕೃತಿಯನ್ನು ಅವರು ರಚಿಸಿದರು. ಇದೇ ಕುತೂಹಲದಿಂದಲೇ, ಏನೈತೆ ತಿಳ್ಕೋಬೇಕು ಅನ್ನೋ ಕಾರಣದಿಂದಲೇ. ಅಲ್ಲಿ 1874ರಲ್ಲಿ ಅದು 130 ಪುಟಗಳ ವಿಸ್ತಾರವನ್ನು ಪಡೀತು ಅನ್ನುವಂಥದ್ದು. ಇದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಆದರೆ ಇದು ಮುಂದೆ ಈ ಕೆಲಸ, ಈ ಕಾವ್ಯಮಾಲೆ ಅನ್ನುವಂಥ ಈ ಕೆಲಸ ಮುಂದೆ ಎಷ್ಟು ಮಂದಿಗೆ ಉಪಯೋಗ ಆಯಿತು ಅಂದರೆ, ಬೇರೆ ಬೇರೆ ಕವಿಗಳ ಒಂದು ತತ್ವಕ್ಕೆ ಸಂಬಂಧಪಟ್ಟಂಥ ಉಲ್ಲೇಖಗಳಿರುವಂಥ ಪದ್ಯಗಳನ್ನು ಸಂಗ್ರಹಿಸಿ ಅದರ ಕೊಡ್ತಾನೆ. ಆದರೆ ನಮಗೆ ಗೊತ್ತಿದೆ, ಇಲ್ಲಿರುವಂಥ ಕೆಲವು ವಿದ್ವಾಂಸರಿಗೆ ನಮ್ಮ ಸಂಸಿ ಬೂಸ್ನೂರು ಮಠವರು ವಚನಸಾರ ಸಂಗ್ರಹ ಅಂತ ಒಂದು ಪುಸ್ತಕ ತರ್ತಾರೆ. ಅಲ್ಲಿ ವಚನವನ್ನೇ ಅಧಿಕೃತವಾಗಿ ಇಟ್ಟುಕೊಂಡು ವಚನದಲ್ಲಿ ಭಕ್ತಿ, ವಚನದಲ್ಲಿ ಕುಟುಂಬ, ವಚನದಲ್ಲಿ ಕಾಯಕ, ವಚನದಲ್ಲಿ ದಾಸೋಹ, ವಚನದಲ್ಲಿ ಸಂಸಾರ, ಈಗ ಇಂಥ ವಿಷಯಗಳನ್ನ ಕುರಿತು ವಚನ ಸಾಹಿತ್ಯ ಏನು ಹೇಳ್ತಾನೆ. ಬಹುಶಃ ಇದು ಕಿಟಲ್ ಅವರ ಮಾದರಿ. ಅದು ಕಿಟಲ್ ಅವರ ಮಾದರಿ. ಇದನ್ನು ನಾವು ಗುರುತಿಸಬೇಕು. ಕನ್ನಡ ಸಾಹಿತ್ಯ ಚರಿತ್ರೆಗೆ ಕಿಟಲ್ ಅವರ ಕೊಡುಗೆ ಏನು ಅಂತಂದರೆ, ಮುಂದಿನ ವಿದ್ವಾಂಸರ ದುಡಿಮೆಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಾತ, ಮಾರ್ಗದರ್ಶನವನ್ನು ಹಾಕಿಕೊಟ್ಟ. ಇವು ನಾವು ಗುರುತಿಸಬೇಕಾಗಿರುವಂಥ, ಕಿಟಲನ್ನು ಗೌರವಿಸಬೇಕಾಗಿರುವಂಥ ಅಂಶಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಏನೇ ಇದ್ರೂ ಕೂಡ ಇವರ ಕಾವ್ಯಮಂಜರಿ ಹೆಸರಿನಲ್ಲಿ ಒಂದು ಪುಸ್ತಕ, ಟೀಕು ಮತ್ತು ಏನದು ನಿಘಂಟು ಮೂಲಕ ಒಂದು ಕಾವ್ಯದ ಮಂಜರಿ ಇದಾಯಿತು. ಅದನ್ನು ನಮ್ಮ ಮೇಡಮ್ನವ್ರು ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಹೇಳಿದ್ದಾರೆ. ಅದರ ಸಂಗತಿಗೆ ನಾನು ಹೋಗೋದಿಲ್ಲ. ಆದರೆ ಭಾಳ ಮುಖ್ಯವಾಗಿ ಈ ಕಿಟಲ್ ಅವರ
ಸಾಹಿತ್ಯ ಚರಿತ್ರೆಗೆ ಏನು ಪ್ರೇರಣೆ, ಯಾಕೆ ಬೇರೆಯವರು ಯಾಕೆ ಕನ್ನಡದಲ್ಲಿ ಅನ್ಕೊಳ್ಳೋಕೆ ಬೇರೆ ಬೇರೆ ವಿದ್ವಾಂಸರಿದ್ದರು, ಬೇರೆ ಬೇರೆ ಕ್ರೈಸ್ತ ಮಿಷನರಿಗಳಿದ್ದರು. ಆದರೆ BM ಶ್ರೀಕಂಠಯ್ಯನವರು ಕನ್ನಡದಲ್ಲಿ ಕಿಟಲ್, ತೆಲುಗಿನಲ್ಲಿ ಬ್ರೌನ್ ಅಂತ ಯಾಕೆ ಇವ್ರನ್ನೇ ಗುರುತಿಸಿರಲ್ಲ, ಮೊಘಲಿಂಗನ್ನ ಯಾಕೆ ಗುರುತಿಸಿಲ್ಲ ಅಂದರೆ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಇದು ಭಾಳ ಮುಖ್ಯ ಆದಂತ. ಅದು ನಿಘಂಟು, ವ್ಯಾಕರಣ, ಛಂದಸ್ಸು, ಶಬ್ದ ಅದು ಸೆಕೆಂಡರಿ. ಅದಕ್ಕಿಂತಲೂ ಹೆಚ್ಚಾಗಿ ಮೊದಲು ಸಾಹಿತ್ಯ ಚರಿತ್ರೆಯ ಕಾಲಾನುಕ್ರಮಣೆಯನ್ನು ಗುರುತಿಸೋದ್ರಿಂದ ಇದು ಭಾಳ ಮುಖ್ಯ ಆಕಂತ. ಇದು ಯಾಕೆ ಬಂತು ಅಂದರೆ ಭಾಷಲ್ ಮಿಷನ್ ಸಂಸ್ಥೆ ಬಹು ಹಿಂದೆಯೇ ಹಳೆಗನ್ನಡ ಕೃತಿಗಳ ಅಷ್ಟಪ್ರತಿಗಳನ್ನು ಸಂಗ್ರಹಿಸುತ್ತದೆ. ಕಿಟಲ್ ಅವರಿಗೆ ಅದು ಒಂದು ಆಧಾರ ಆಯ್ತು, ಸಾಹಿತ್ಯ ಚರಿತ್ರೆಯನ್ನು ರಚಿಸಲಿಕ್ಕೆ ಅಥವಾ ಒಂದು ಪ್ರಮುಖ ಆಕರ ಸಂಗ್ರಹ ಆಯಿತು. ಮಡ್ರಾಸಿನ ಫೋರ್ಟ್ ಸೆಂಟ್ ಜಾರ್ಜ್ ಕಚೇರಿಯಲ್ಲಿಯೂ ನಮ್ಮ ಕನ್ನಡದ ಅಷ್ಟಪ್ರತಿಗಳಿದ್ದವು. ಅದರ ಜೊತೆಗೆ ಹಳೆಗನ್ನಡ ಕಾವ್ಯ ಸಂಪಾದನೆ ಸಂದರ್ಭದಲ್ಲಿ ಅಷ್ಟಪ್ರತಿಗಳ ಬಗ್ಗೆ ಈತನ ಆಸಕ್ತಿ ಇತ್ತು. ಈ ಮೂರೂ ಕಾರಣದಿಂದ ಆತ ಏನು ಮಾಡಿದ, ಅಷ್ಟಪ್ರತಿಗಳ ಸಹಾಯದಿಂದ ಕನ್ನಡ ಸಾಹಿತ್ಯ ಚರಿತ್ರೆನ ಯಾಕೆ ನಾನು ರಚಿಸಬಾರ್ದು ಅನ್ನುವಂಥ ಆಲೋಚನೆ ಬಹುಶಃ ಕಿಟಲ್ ಅವರಿಗೆ ಬಂದಿರಬೇಕು ಅಂತಂದು ಹೇಳಿ ನಾವು ಇಲ್ಲಿ ಊಹಿಸ್ಬೋದು. ಕಿಟಲ್ ಸಾಹಿತ್ಯ ಚರಿತ್ರೆಯಿಂದ ಹೊರಡಬಹುದಾದ ಫಲಿತಗಳೇನು? ಭಾಳ 2-3 ಫಲಿತಗಳದಾವೆ. ಈ ಧಾರ್ಮಿಕತೆಯನ್ನು ಆತ ಧರ್ಮ ಅಂತ ಎಂದೂ ಕರಲಿಲ್ಲ ನಮ್ಮ ಪರಿಭಾಷೆಯಲ್ಲಿ. ಆತ ಲಿಂಗಾಯತ ಮತ ಅಂತ ಕರೆದ, ಶೈವ ಮತ ಅಂತ ಕರೆದ, ಜೈನ ಮತ ಅಂತ ಕರೆದ. ಆದರೆ ಆ ಸಾಹಿತ್ಯದ ವಸ್ತುವಿನ ನೋಡಿ ಅದನ್ನು ಒಂದು ಧಾರ್ಮಿಕ ಸಾಹಿತ್ಯ ಅಂದ. ಅಂದರೆ ಧರ್ಮ ಬೇರೆ, ಮತ ಬೇರೆ. ಧರ್ಮ ಅನ್ನೋದು ಅದು ಒಂದೇ, ಅದು ಯೂನಿವರ್ಸಲ್. ಒಳ್ಳೆಯದನ್ನು ಯಾವ್ದು ಮಾಡ್ತಾ ಅದು ಧರ್ಮ. ಮತ ಅಂದರೆ ಅಭಿಪ್ರಾಯ. ಅದು ಜೈನರ ಅಭಿಪ್ರಾಯ ಏನು, ಲಿಂಗಾಯತರ ಅಭಿಪ್ರಾಯ ಏನು, ಕ್ರೈಸ್ತರ ಅಭಿಪ್ರಾಯ ಏನು, ಈ ರೀತಿಯಲ್ಲಿ ಆತ ಮತ ಅಂತಲೇ ಗುರುತಿಸ್ಕೊಂತ ಹೋದ. ಭಾಳ ಸ್ಪಷ್ಟವಾದ ಕಲ್ಪನೆ ನಮ್ಮ ಇವರಿಗೆ ಏನು ಈ ಕಿಟಲ್ ಅವರಿಗೆ ಇತ್ತು ಅನ್ನುವಂಥದ್ದು ಅದು ನೋಡ್ಬೋದು. ಕಿಟಲ್ ಅವರ ಈ ವಿಭಾಗ ಕ್ರಮವೇ ನಮ್ಮ ಅಂಗಡಿಯವರು ಹೇಳಿದಂಗೆ ಮುಂದಿನ ಸಾಹಿತ್ಯ ಚರಿತ್ರೆ ನಿರ್ಮಾಪಕರಾದಂಥ ಶ್ರೀಮುಗಳಿ ಅವರಿಗೆ, ವೆಂಕಟರಾಮಪ್ಪನವರಿಗೆ, ಅಥವಾ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಚರಿತ್ರೆ ಅಥವಾ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ನಿರ್ಮಾಣ ಮಾಡಿದಂಥ ಎಲ್ಲ ವಿದ್ವಾಂಸರಿಗೆ ಒಂದು ಅಡಿಪಾಯ ಆಯಿತು, ಮಾರ್ಗದರ್ಶನ ಆಯಿತು ಅಥವಾ ಪ್ರೇರಣೆ ಆಯಿತು ಅನ್ನುವಂಥದ್ದನ್ನು ಈ ಫಲಿತದಲ್ಲಿ ನೋಡ್ಬೋದು. ಎರಡನೇದು, ತಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಕವಿಕಾಲವನ್ನು ನಿರ್ಣಯಿಸಲು ಶಾಸನಗಳನ್ನು ಆಶ್ರಯಿಸಿದೆ ಅಂತ. ಭಾಳ ಮುಖ್ಯ ಅಂದರೆ ಶಾಸನಗಳು ಅಧಿಕೃತ ದಾಖಲೆಗಳು ಅನ್ನುವಂಥ ತಿಳುವಳಿಕೆ ಕಿಟಲ್ ಅವರಿಗಿತ್ತದು. ಮೂರನೇದಾಗಿ ನಡುಗನ್ನಡ ಕೃತಿಗಳು, ಅದರಲ್ಲೂ ರಾಜಶೇಖರ ವಿಳಾಸ, ಶಬ್ದವಣಿ ದರ್ಪಣ, ಬಸವ ಪುರಾಣ, ಜೈಮಿನಿ ಭಾರತ ಮುಂತಾದವುಗಳು ಇವರ ಗಮನವನ್ನು ಸೆಳೆದಂಥ ಕೃತಿಗಳಿವು. ಈ ಸಾಹಿತ್ಯದಲ್ಲಿ ಹೆಚ್ಚು ಇವುಗಳನ್ನ ಚರ್ಚೆ ಮಾಡ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ರಾಜಶೇಖರ ವಿಳಾಸ ಈಸ್ ಎ ವ್ಯಾಲ್ಯೂಯಬಲ್ ಓನ್ಲಿ ಫಾರ್ ಇಟ್ಸ್ ಫೈನ್ ಥಾಟ್. ಇವುಗಳ ತತ್ವದೃಷ್ಟಿಯಿಂದಲೇ ಇದು ಒಳ್ಳೆಯ ಕೃತಿ ಅನ್ನುವಂಥದ್ದನ್ನು ಅಂತ ಹೇಳ್ತಾರೆ. ಒಂದು ಸಿದ್ಧಾಂತದಿಂದ, ಧಾರ್ಮಿಕ ತತ್ವಗಳಿಂದ ಅಂತ ಹೇಳ್ತಾರೆ. ಅದೇ ರೀತಿ ಆತ ಹೇಳೋದು, ಹಾಡು ಕುಣಿತಗಳಿಗೆ ಪ್ರಾಧಾನ್ಯತೆ ಇರುವ ಯಕ್ಷಗಾನ ಮತ್ತು ಕೃಷ್ಣ ಪಾರಿಜಾತಂಥ ಕೃತಿಗಳು ಇವ್ರ ಗಮನದಲ್ಲಿತ್ತು. ಹಾಗಾಗಿ ಅವರು ಒಂದು ಕಡೆಗೆ ಬರೀತಾರೆ, ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಅದು ಸಾಹಿತ್ಯ ಮತ್ತು ಸಂಗೀತದ ಎರಡೂ ಸಮ್ಮಿಳಿತ ಆಗಬೇಕು ಅಂತ. ಅದನ್ನೇ ನಾವು ಛಂದಸ್ಸಿನ ಅಧ್ಯಯನ ಅಂದ್ರೆ ಲಯದ ಅಧ್ಯಯನ ಅಂತ ಕರೆದ್ವಿ ನಾವು. ಬಹುಶಃ ಕಿಟಲ್ ಅವರು ಇದನ್ನು ಅವಾಗ ಗುರುತಿಸಿದ್ರು ಅದನ್ನು. ಆ ಕಾರಣಕ್ಕಾಗಿ ಈ ಎಲ್ಲ ಪಂಚತಂತ್ರದ ಕೃತಿಗಳಲ್ಲಿ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಎರಡು ಪರಂಪರೆ ಬರ್ತಾವೆ ಪಂಚತಂತ್ರ. ಯಾಕಂದ್ರೆ ನಮ್ಮ ವಿಭಾಗ ಅದಕ್ಕೊಂದು ಕಾಂಟ್ರಿಬ್ಯೂಷನ್ ಕೊಟ್ಟೈತಿ. ಪಂಚತಂತ್ರದ ಕಥೆಗಳಲ್ಲಿ 2 ಪರಂಪರೆ ಅದಾವೆ. ಒಂದು ವಿಷ್ಣು ಶರ್ಮನ ಪರಂಪರೆ, ಇನ್ನೊಂದು ವಸುಭಾಗ ಭಟ್ಟನ ಪರಂಪರೆ. ನಮ್ಮ ಕಿಟಲ್ ಅವರನ್ನು ಆಧರಿಸಿದ್ದು ವಸುಭಾಗ ಭಟ್ಟನ ಪರಂಪರೆಯನ್ನು ಆಧರಿಸಿದ್ರು. ಆದರೆ ಈ ವಿಷ್ಣು ಶರ್ಮನ ಪರಂಪರೆ ಐತಲ್ಲ, ಅದು ಪಂಚತಂತ್ರದ ಕಥೆಗಳಿಗೆ ಬರೆದಂಥ ಒಂದು ಸಾರ. ನಮ್ಮಲ್ಲಿ ನಮ್ಮ ಚೆನ್ನವೀರಪ್ಪ ಮತ್ತು ಬಡಿಗೇರವರು ಅದನ್ನ ಸಂಪಾದನೆ ಮಾಡ್ಯಾರ. ವಿಷ್ಣು ಶರ್ಮನ ಪಂಚತಂತ್ರ ಕಥಾಸಾರ ಅಂತ ಮಾಡ್ಯಾರ ಅದನ್ನು. ಅದು ಒಂದು ಪರಂಪರೆನ ಬೇರೆ. ಹಾಗಾಗಿ ಇಂಥವೆಲ್ಲವೂ ಕೂಡ ನಮ್ಮ ಇವತ್ತಿನ ಚರ್ಚೆಗೆ ಇವು ನಮಗೆ ಆಹಾರ. ಕಿಟಲ್ ಅವರು ಹೇಳಿರುವಂಥ ಅಭಿಪ್ರಾಯಗಳು ಇವತ್ತು ನಮ್ಮ ಅಧ್ಯಯನಗಳನ್ನು, ಸಂಶೋಧನೆಗಳನ್ನು ಮುಂದುವರಿಸಲಿಕ್ಕೆ ಇವು ಆಕಾರಗಳಾಗಿ ಬರ್ತವೆ. ಇದು ಕಿಟಲ್ ಅವರು ಕೊಟ್ಟಂಥ ಒಂದು ಕೊಡುಗೆ. ಹಾಗೆಯೇ ಈತ ಮುಖ್ಯವಾಗಿ ವರಹ ತಿಮ್ಮಪ್ಪನ ಅಂಕಿತದ ಕೀರ್ತನೆಗಳನ್ನು ಮೊದಲ ಬಾರಿಗೆ ಗುರುತಿಸಿದ. ವರಹ ತಿಮ್ಮಪ್ಪನ ಅಂಕಿತದ ಕೀರ್ತನೆಗಳು ಇವೆ ಅನ್ನುವಂಥದ್ದನ್ನು ಗುರುತಿಸಿದ. ವಿಶೇಷವಾಗಿ ಮಾಧ್ವಾಚಾರ ಪ್ರಣೀತ ದ್ವೈತ ತತ್ವಜ್ಞಾನವೇ ಹರಿದಾಸರಿಗೆ ಮೂಲ ಅನ್ನುವಂಥದ್ದನ್ನು ಆತಲ್ಲಿ ಗುರುತಿಸಿದ. ಅದರ ಜೊತೆಗೆ ದಾಸ ಸಾಹಿತ್ಯದ ವ್ಯಾಪ್ತಿ ಇನ್ನೂ ಪೂರ್ಣಗೊಂಡಿಲ್ಲ ಅಂತಲೂ ಆತ ಅಭಿಪ್ರಾಯ ಪಡ್ತಾನೆ. ದಾಸ ಸಾಹಿತ್ಯದ ವ್ಯಾಪ್ತಿ ನನ್ನ ತಿಳಿದ ಮಟ್ಟಿಗೆ ಇದು ಪೂರ್ಣಗೊಂಡಿಲ್ಲ, ಇನ್ನು ಅಪೂರ್ಣ ಅನ್ನುವಂಥ ತನ್ನ ಮಿತಿಯನ್ನು ಕೂಡ ಅಲ್ಲಿ ಹೇಳ್ಕೊಳ್ತಾರೆ. ಹೀಗಾಗಿ ಕಿಟಲ್ ತಮ್ಮ ಸಾಹಿತ್ಯ ಚರಿತ್ರೆ ಉಲ್ಲೇಖಿಸಿದ ಅನೇಕ ಕೃತಿಗಳು ಕವಿಚರಿತೆಯಲ್ಲಿಯೂ ಕೂಡ ಇವತ್ತು ನಮಗೆ ಉಲ್ಲೇಖ ಆಗಿಲ್ಲ.
ಯಾಕಂದರೆ ವೀರನಂದಿಯ ಕೃತಿಗಳು ಇವತ್ತು ಸಿಕ್ಕಿರ್ಬೋದು ನಮಗೆ, ವೀರನಂದಿಯ ಕೃತಿಗಳು, ವಿಶ್ವನಾಥನ ಕೃತಿಗಳು, ಇವುಗಳ ಅಷ್ಟಪ್ರತಿಯೇ ಅಜ್ಞಾತವಾಗಿ ಉಳಿದಾವೆ. ಅಂದರೆ ಕಿಟಲ್ ಅವರಿಗೆ ಸಿಕ್ಕಂಥ ಅಷ್ಟಪ್ರತಿಗಳು ಇವತ್ತು ನಮಗೆ ಸಿಕ್ಕಲ್ಲ, ಅವು ಅಜ್ಞಾತವಾಗಿಯೇ ಉಳಿದಾವೆ. ಆ ಕಾಲಕ್ಕೆ ಅವರು ಚಾಮರಸನ ಪ್ರಭುಲಿಂಗ ಲೀಲೆ ಭಾಳ ಸ್ವಾರಸ್ಯಕರವಾದ ಸಂಗತಿ ಅದು. ಚಾಮರಸನ ಪ್ರಭುಲಿಂಗ ಲೀಲೆ ತೆಲುಗು ತಮಿಳು ಭಾಷೆಗೆ ಅನುವಾದವಾಗಿದೆ ಎಂಬುದನ್ನು ಮೊದಲ ಬಾರಿಗೆ ತಿಳಿಸಿದ ಒಬ್ಬ ವಿದ್ವಾಂಸ ಕಿಟಲ್ ಅವರು. ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಅದು ತೆಲುಗಿಗೆ ಹೋಗೈತಿ ಅಥವಾ ತಮಿಳಿಗೆ ಹೋಗೈತಿ ಅಂತಂದ್ರೆ, ಆದರೆ ಕಿಟಲ್ ಆ ಕಾಲಕ್ಕೆ ಚಾಮರಸನ ಪ್ರಭುಲಿಂಗ ಲೀಲೆ ತೆಲುಗಿನಲ್ಲೂ ಅನುವಾದಗೊಂಡಿದೆ, ತಮಿಳಿನಲ್ಲೂ ಅನುವಾದಗೊಂಡಿದೆ ಅನ್ನುವಂಥ ಮೊದಲ ಬಾರಿಗೆ ಗುರುತಿಸಿದೆ ಇವರು ಸಾಹಿತ್ಯ ಚರಿತ್ರೆಯಲ್ಲಿ. ಇನ್ನು ಸಾಹಿತ್ಯ ಚರಿತ್ರೆಯಲ್ಲಿ ಕೆಲವು ತಪ್ಪು ನಿಲುವುಗಳನ್ನು ಇವರು ತೆಗೆದುಕೊಂಡರೆ ಅದು ಅಪರಾಧ ಅಂತಲ್ಲ ಅಥವಾ ದೋಷ ಅಂತ ಅಲ್ಲ, ಅವರಿಗೆ ಸಿಕ್ಕಂಥ ಆಕರಗಳ ಹಿನ್ನೆಲೆಯಲ್ಲಿ ಅವು ಆಗಿರ್ತವೆ. ಅದೇನು ಹೇಳ್ತಾರೆ ಅಂದರೆ, ಕೇಶಿರಾಜನ ತಂದೆ ಸೂಕ್ತಿ ಸುಧಾರಣೆ ಬರೆದಂಥ ಮಲ್ಲಿಕಾರ್ಜುನ ಪಂಡಿತ ಮತ್ತು ನಮ್ಮ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಇಬ್ಬರು ಒಂದೇ ಅಂತ ಹೇಳ್ತಾರೆ. ಇವತ್ತು ನಾವು ಅದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಶ್ರೀಶೈಲ ಪರಂಪರೆಯಲ್ಲಿರುವಂಥವ್ರು, ಸೂಕ್ತಿ ಸುಧಾರಣದ ಮಲ್ಲಿಕಾರ್ಜುನ ಈತ ನಮ್ಮ ಕೇಶಿರಾಜನ ತಂದೆ ಅನ್ನೋದು. ಇದು ಅದು ಏನೇ ಇರಲಿಲ್ಲ, ಅವರಿಬ್ಬರು ಬೇರೆ ಅನ್ನುವಂಥದ್ದು ಇವತ್ತು ನಮಗೆ ಸಾಬೀತಾಗಿತ್ತು, ಆದರೆ ಅವರಿಗೆ ಅದು ಗೊತ್ತಾಗಿಲ್ಲ. ಅದೇ ರೀತಿ ಶಬ್ದ ಮಂಜರಿ ಬರೆದ ವಿರಕ್ತ ತೋಂಟದಾರ್ಯರು ಒಬ್ಬರೇ, ತೋಂಟದ ಸಿದ್ಧಲಿಂಗ, ಇವರಿಬ್ಬರು ಒಂದೇ ಅಂತ ಹೇಳ್ತಾರೆ. ಆದರೆ ಇದು ಅಭಿಪ್ರಾಯ ಸರಿಯಲ್ಲ. ಆದಿಕವಿ ಪಂಪ ತಮಿಳು ರಾಮಾಯಣ ಬರೆದಂಥ ಕಂಬನಾಗಿರಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಇವು ದೋಷಗಳಲ್ಲ, ಇವು ಆ ಮಿತಿಗಳವು, ಸಾಹಿತ್ಯ ಚರಿತ್ರೆ ಮಿತಿಗಳು. ಇವುಗಳನ್ನು ನಾವೀಗ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ಚರ್ಚೆ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ನಮಗೆ ಅವಕಾಶಗಳು ಇವೆ. ಅಲ್ಲಮನ ಹೆಸರು, ನಮ್ಮ ವಚನಕಾರ ಅಲ್ಲಮನ ಹೆಸರು ಮುಸ್ಲಿಂ ಅಲ್ಲಾನಿಂದ ಬಂದಿರಬೇಕು ಅಂತ ಊಹೆ ಮಾಡ್ತಾರೆ. ಊಹೆ ಇದು ನಮ್ಮ ಕಿಟಲ್ ಅವರ ಊಹೆ ಸಾಹಿತ್ಯ ಚರಿತ್ರೆಯಲ್ಲಿ. ಪ್ರಾಯಶಃ ಈ ತಪ್ಪುಗಳು ಅವರಿಗೆ ಮನವರಿಕೆ ಆಗ್ಯಾವ, ಅವತ್ತೇ ಮನವರಿಕೆ ಆಗ್ಯಾವ. ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಮೇ ದ ಪ್ರೆಸೆಂಟ್ ವಾಲ್ಯೂಮ್ ಫಾರ್ಮ್ ಎ ಸ್ಮಾಲ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್. ಈ ಕೆಲಸ, ನನ್ನ ಈ ಕೆಲಸ ಸ್ವಲ್ಪ ಹೆಚ್ಚು ಕಡಿಮೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್, ಒಂದು ಸಣ್ಣ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ. ಅದ್ರ ಮುಂದೆ ಹೇಳ್ತಾರೆ ಅವರು, ಇಟ್ಸ್ ಡಿಫೆಕ್ಟ್ಸ್ ವೆರಿ ಡೌಟ್ಫುಲ್. ಇದರಲ್ಲಿ ದೋಷಗಳ ಇದೇವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಬರೆದಂಥ ಸಾಹಿತ್ಯ ಚರಿತ್ರೆಯಲ್ಲಿ ದೋಷಗಳು ಇವೆ ಅನ್ನುವಂಥದ್ದು ಯಾವುದೇ ಅನುಮಾನ ಇಲ್ಲ. ಯಾಕಂತಂದರೆ ಅವು ಒಂದು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ ಬರೋದ್ರಿಂದ, ಹೆಸರುಗಳಲ್ಲಿ ಒಂದು ಸಾಮ್ಯತೆ ಇರೋದ್ರಿಂದ ಅಥವಾ ವಸ್ತುವಿನಲ್ಲಿ ಒಂದು ಸಾಮ್ಯತೆ ಇರೋದ್ರಿಂದ, ಈ ರೀತಿ ಸಿಮಿಲರ್ ಕ್ಯಾರೆಕ್ಟರ್ ಇರೋದ್ರಿಂದಲೇ ನಾನು ಈ ರೀತಿ ಒಂದು ಅಭಿಪ್ರಾಯಕ್ಕೆ ಬಂದಿರಬಹುದು. ಈ ತಿಳುವಳಿಕೆಯೂ ಕೂಡ ನನಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಕಿಟಲ್ ಮಹಾಶಯ ಹೇಳ್ತಾನಂದರೆ, ಒಂದು ಸಾಹಿತ್ಯ ಚರಿತ್ರೆಯನ್ನು ಬರೆಯುವಂಥವ್ರಿಗೆ ಎಂಥ ಒಂದು ಪರಿಜ್ಞಾನ ಇರಬೇಕು ಅನ್ನುವಂಥದ್ದನ್ನು, ಈ ಅರಿವನ್ನು ನಾವು ಕಾಣ್ತೇವೆ. ಒಟ್ಟಾರೆ ಸಾಹಿತ್ಯ ಚರಿತ್ರೆ ಕೇವಲ ಸಂಶೋಧನೆ ಗುಣದಿಂದ ಶುಷ್ಕವಾಗಿರಬಾರದು, ಅಲ್ಲಲ್ಲಿ ವಿಮರ್ಶಾತ್ಮಕ ಮಾತುಗಳಿಂದ ಅದು ಜೀವಂತವಾಗಿದೆ ಅನ್ನುವಂಥ ಒಂದು ಪ್ರಶಂಸೆಯ ಮಾತನ್ನು ಕಲಬುರ್ಗಿಯವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದೇ ರೀತಿ BM ಶ್ರೀಕಂಠಯ್ಯನವರು ಹೇಳ್ತಾರೆ, ಕಿಟಲ್ ಅವರ ಈ ಪ್ರಬಂಧವೇ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಾಧಿಸುವುದಕ್ಕೆ ಮೊದಲ ಆಯುಧ ಪೂಜೆ ಅಂತಂದು ಹೇಳಿ ನಮ್ಮ BM ಶ್ರೀಕಂಠಯ್ಯನವರು ಹೇಳ್ತಾರೆ. ಕನ್ನಡ ಸಾಹಿತ್ಯ ಚರಿತ್ರೆ ತಕ್ಕ ಮೆಟ್ಟಿಗೆ ವ್ಯವಸ್ಥಿತವಾದ ಮೊದಲ ಪ್ರಯತ್ನ ಎಂಬುದು ಶ್ರೀನಿವಾಸ ಅವನೂರವರ ಹೇಳಿಕೆ. ಒಟ್ಟಾರೆ ನಮ್ಮ ಈ ಕಿಟಲ್ ಅವರು ಹೇಳಿದಂತೆ ದಾಕ್ಷಿಣಾತ್ಯ ಪ್ರದೇಶವಾದ ಯಾವುದೇ ಸಾಹಿತ್ಯದೊಂದಿಗೆ ಹೋಲಿಕೆ ಮಾಡಿದಾಗಲೂ ಕನ್ನಡ ಸಾಹಿತ್ಯ ತನ್ನದೇ ಆದ ವೈಲಕ್ಷಣವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ನಮ್ಮ ಕಿಟಲ್ ಅವರ ಅಭಿಪ್ರಾಯ ಆಗಿತ್ತು. ದಕ್ಷಿಣ ಭಾಗದ ಯಾವುದೇ ಸಾಹಿತ್ಯ ಜೊತೆ ನೀವು ಕಂಪೇರ್ ಮಾಡಿರಿ ಕನ್ನಡವನ್ನು, ಅದು ತನ್ನದೇ ಆಗಿರುವಂಥ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿದೆ ಅನ್ನುವಂಥ ಅಭಿಮಾನದ ಮಾತನ್ನು ಕಿಟಲ್ ಅವರೇ ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಒಳವನ್ನು ಹಾಕಿಕೊಟ್ಟ ಕಿಟಲ್ ಅವರು ಹೆಸರು ಕನ್ನಡ ನಾಡಿನಲ್ಲಿ ಅಜರಾಮರವಾಗಿ ಉಳಿಯುತ್ತದೆ ಎನ್ನುವಂಥ ಮಾತುಗಳೊಂದಿಗೆ ನನ್ನ ಪ್ರಬಂಧವನ್ನು ಮುಗಿಸ್ತೇನೆ. ಡಿಟೇಲ್ ಆಗಿ ಪ್ರಬಂಧದಲ್ಲಿ ನಾನೆಲ್ಲ ಚರ್ಚೆ ಮಾಡಿ ಕೊಡ್ತೇನೆ. ಇನ್ನು ಅಧ್ಯಕ್ಷೀಯ ಮಾತಿನಲ್ಲಾಗಿ 2 ಮಾತುಗಳನ್ನು ಹೇಳೋದಾದರೆ, ನಮ್ಮ GK ರವಿಶಂಕರ್ ಅವರು ತುಂಬ ಉತ್ತಮವಾಗಿ ತಮ್ಮ ಪ್ರಬಂಧವನ್ನು ಮಂಡಿಸಿದರು. ಕಿಟಲ್ ಅವರ ಕಾವ್ಯ ರಚನೆ ಅನ್ನೋದು ಬಹುಶಃ ಯೇಸುವಿನ ಚರಿತ್ರೆಯನ್ನು ಷಟ್ಪದಿಯಲ್ಲಿ ರಚಿಸ್ತಾರೆ ಅವರು. ಇದಕ್ಕೆಲ್ಲ ಕನ್ನಡ ಸಾಹಿತ್ಯದ ಪ್ರಭಾವ ಪ್ರೇರಣೆ ಆಗಿರುವಂಥದ್ದನ್ನು ಗಮನಿಸಬೇಕು. ನಾನು ಹೇಳಿದ್ನಲ್ಲಿ ಈಗಾಗಲೇ ಪೂರ್ವಿ ರಾಗ ಮತ್ತು ಷಟ್ಪದಿ ರಚಿಸುವಾಗ ಆತನಿಗೆ ಇಲ್ಲಿಯ ಕೃಷ್ಣ ಪಾರಿಜಾತ ಮತ್ತು ಈ ಕರಾವಳಿ ಕರ್ನಾಟಕದ ಯಕ್ಷಗಾನದ ಪ್ರಭಾವ ಆಗಿರುವಂಥದ್ದನ್ನು ಗಮನಿಸಬೇಕು. ವಿಶೇಷವಾಗಿ ಇದಕ್ಕೆ ಇನ್ನೂ ಒಂದು ಅವ್ರಿಗೆ ಪ್ರೇರಣೆ ಅಂತಂದರೆ, ಈ ಕಿಟಲ್ ಅವ್ರಿಗಿಂತ ಮೊದಲು ನಮ್ಮ ಗಳಗನಾಥ್ ಅಂತವರು, ಗಂಗಾಧರ ಮಡಿವಾಳೇಶ್ವರ ತುರ್ಮರಿ ಅಂತವರು, ಅವರೆಲ್ಲ ಸಾಹಿತ್ಯ ಕಾವ್ಯಕ್ರಿಯೆಯಲ್ಲಿ ತೊಡಗಿದ್ರು ಅವರು. ಬಹುಶಃ ಅವರ ಸಂಪರ್ಕದಿಂದಲೂ ಕೂಡ ಇವರು ಕಾವ್ಯಕ್ರಿಯೆಗೆ ಆಗಿರ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ಕೊಡ್ಬೋದು. ಇನ್ನು ಡಾಕ್ಟರ್ SS ಅಂಗಡಿಯವರು ಕಿಟಲ್ ಅವರ ಸಂಶೋಧನಾ ಲೇಖನಗಳನ್ನು ಕುರಿತು ಹೇಳಿದರು. ಭಾಳ ಉತ್ತಮವಾಗಿರುವಂಥ ಪ್ರಬಂಧ. ಭಾಷೆ, ಸಾಹಿತ್ಯ, ನಿಘಂಟು, ವ್ಯಾಕರಣ, ಛಂದಸ್ಸಿಗೆ ಸಂಬಂಧಿಸಿದಂತೆ
ಇವರ ಸಂಶೋಧನೆಯ ಲೇಖನಗಳನ್ನು ದ್ರಾವಿಡ ಭಾಷಾ ವರ್ಗಗಳ ಮೂಲಕ ಕಿಟಲ್ನವರು ನೋಡಿದ ಬಗೆಯನ್ನು ಅವರು ಇಡೀ ಪ್ರಬಂಧದ ಉದ್ದಕ್ಕೂ ಕೂಡ ಚರ್ಚೆ ಮಾಡಿರುವಂಥದ್ದನ್ನು ನಾವು ಗಮನಿಸಬೇಕು. ಕಿಟಲ್ನವರ ಸಂಶೋಧನೆಗಳು ದೇಶಿ ವಿದ್ವಾಂಸರ ಮೇಲೆ ಹೇಗೆ ಪ್ರಭಾವ ಬೀರಿದವು, ಅದು ಆರ್ ನರಸಿಂಹಾಚಾರ್ಯ ಬಗ್ಗೆ ಇರ್ಬೋದು, DL ನರಸಿಂಹಾಚಾರ್ಯ ಇರ್ಬೋದು, ಜಯಾನಂದ ಮೂರ್ತಿ ಅವರು ಇರ್ಬೋದು, ಕಲಬುರ್ಗಿ ಇಂಥರ ಮೇಲೆಲ್ಲ ಹೇಗೆ ಪ್ರಭಾವ ಆದವು ಅನ್ನುವಂಥದ್ದನ್ನು ಕೂಡ ಅವರು ಎಳೆಯಾಗಿ ವಿವರಿಸಿಕೊಟ್ಟಿದ್ದಾರೆ. ಇನ್ನು ಮೂರನೆಯ ಪ್ರಬಂಧ ನಮ್ಮ ಡಾಕ್ಟರ್ ಬಾಲಕೃಷ್ಣ ಹೊಸಂಗಡಿಯವರು ಧಾರ್ಮಿಕ ಸಾಹಿತ್ಯದ ಮೇಲೆ ಅವರು ಒಂದು ಅಭಿಪ್ರಾಯವನ್ನು ಕೊಟ್ಟರು. ಈಸ್ಟ್ ಇಂಡಿಯಾ ಕಂಪನಿಯ ಉಪೇಕ್ಷೆ ಕಾರಣವಾಗಿ, ಅಲ್ಲಿ ಧಾರ್ಮಿಕ ಛಾಯೆ ಉಪೇಕ್ಷೆ ಕಾರಣವಾಗಿ ಕ್ರೈಸ್ತ ಮಿಷನರಿಗಳು ಧಾರ್ಮಿಕ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದನ್ನು ಇನ್ನೂ ಅಷ್ಟು ಅದನ್ನು ಆ ಅಭಿಪ್ರಾಯಗಳನ್ನು ಅವರು ಪರಾಮರ್ಶಿಸಿ ಅವ್ರು ಮಾಡಿ, ವಿಶೇಷವಾಗಿ ಇದುವರೆಗೆ ನೀತಿ ಪ್ರಧಾನವಾದ ಆಶಯಗಳೊಂದಿಗೆ ಅವರು ದಾಸರ ಪದಗಳನ್ನು ಸಂಪಾದನೆ ಮಾಡಿರಲ್ರಕ್ಕೆ, ಅದ್ರ ಜೊತೆ ಸರ್ವಜ್ಞನ ವಚನಗಳನ್ನು ಸಂಪಾದನೆ ಮಾಡಿರಲ್ರಕ್ಕೆ, ಕಾವ್ಯಮಾಲೆ ಪಂಚತಂತ್ರ ಕೃತಿಗಳನ್ನು ಸಂಪಾದನೆ ಮಾಡಿರ್ಬೇಕು. ಆ ಸಂಪಾದನೆ ವೈಧಾನಿಕತೆ ಬೇರೆ, ಆದರೆ ಅದೇ ಕಾವ್ಯಗಳನ್ನು ಯಾಕೆ ಸಂಪಾದನೆ ಮಾಡಿದರು? ಅಲ್ಲಿರುವಂಥ ಧಾರ್ಮಿಕ ಅಂಶಗಳು, ಅಲ್ಲಿರುವಂಥ ನೀತಿ ಪ್ರಧಾನವಾದಂಥ ಹೇಳಿಕೆಗಳು, ಇವು ನಮ್ಮ ಕಿಟಲ್ ಅವರಿಗೆ ಧಾರ್ಮಿಕ ಪ್ರಜ್ಞೆಗೆ ಕಾರಣ ಆಗಿರ್ಬೋದು ಅನ್ನುವಂಥ ಮಾತನ್ನು ಹೇಳಿ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಂದು ಪತ್ರಿಕೆಯನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಪ್ರೀತಿಯ ಗೆಳೆಯರಾಗಿರುವಂಥ ಡಾಕ್ಟರ್ FT ಹಳ್ಳಿಕೇರಿ ಅವರಿಗೂ ಮತ್ತು ಇತರ ಸ್ನೇಹಿತರಿಗೂ, ಹಾಗೆಯೇ ನಮಗೆ ಭಾಳ ಸಂತೋಷ ಅಂದರೆ 18ನೆಯ ಅಷ್ಟಪತಿ ಸಮ್ಮೇಳನ ಪೂಜ್ಯ ಗುರುಗಳಾದ ನಮ್ಮ AV ನಾವ್ಡಾ ಸರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೀತದೆ. ಇಂಥ ಒಂದು ವಿಶಿಷ್ಟವಾಗಿರುವಂಥ ಭಾಳ ಸುಂದರವಾಗಿರುವಂಥ ಈ ಸಭಾ ವೇದಿಕೆಯಲ್ಲಿ ಒಂದು ದಿವಸದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಯಿತು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಎರಡೂ ಸಂಸ್ಥೆಗಳಿಗೆ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈ ವಿಚಾರಗೋಷ್ಠಿಯ ನಂತರ ಸುಧಾನ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ಅತಿಥಿ ಅಭ್ಯಾಗತರು ನಮ್ಮ ಜೊತೆಗಿದ್ದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪ್ರಬಂಧ ಮಂಡಿಸಿದ ಡಾಕ್ಟರ್ GK ರವಿಶಂಕರ್, ಡಾಕ್ಟರ್ SS ಅಂಗಡಿ, ಡಾಕ್ಟರ್ ಬಾಲಕೃಷ್ಣ, ಡಾಕ್ಟರ್ K ರವೀಂದ್ರನಾಥ್ ಇವರಿಗೆ ಸಮ್ಮೇಳನದ ಅಧ್ಯಕ್ಷರಾದಂತಹ AV ನಾವ್ಡಾ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮಿಷ ಸರ್, ಒಂದೇ ನಿಮಿಷ ಸರ್. ಬಾಲಕೃಷ್ಣ ಅವರೇ, ನೀವು ಇದ್ರ ಥಿಯಾಲಜಿ ಕಾಲೇಜಲ್ಲಿ ನೋಡಿದೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಈಗ ಪ್ರಿಂಟ್ ಆಗಿದೆ ಅಲ್ವಾ? ನಾವ್ಡಾ ಅವರೆಲ್ಲ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ನೀವು ಥಿಯಾಲಜಿ ಕಾಲೇಜಲ್ಲಿ ಏನು ನೋಡಿದ್ರಿ? ಮತ್ತೆ ಏನೋ ನಾನು ವಿಶೇಷವಾಗಿ ನೋಡಿದೆ ಅಂತ ನೀವು ಹೇಳಿದ್ರಿ. ಅವ್ರು ತೋರಿಸಿದ್ರು ನನಗೆ ಮ್ಯಾನ್ಸ್ಕ್ರಿಪ್ಟ್ ಎಲ್ಲ ಅಂತ ಹೇಳಿದ್ರಿ. ಅದೇ ಈಗ ನಾವ್ಡಾ ಅವರು ಅದನ್ನ ಆಗಲೇ ಈಗ ಪುಸ್ತಕದ ಫಾರಮಲ್ಲಿ ತಂದಿದ್ದಾರೆ. ನೀವು ನೋಡಿದ್ರಲ್ಲಿ ಏನು ವಿಶೇಷ ಆಯಿತು? ಹಲೋ, ಹಾಂ ಸರ್, ನಾನು ಹಳೆಯ ಪ್ರಿಂಟ್ ನೋಡಿದೆ ಅಂತ ಹೇಳಿದೆ, ನಾನು ವಿಶೇಷವಾದದ್ದನ್ನು ನೋಡಿದೆ ಅಂತ ಹೇಳಲಿಲ್ಲ. ಓಕೆ. ಆಮೇಲೆ ನಮ್ಮ ರವೀಂದ್ರನಾಥ್ ಅವ್ರಿಗೆ ಈ ರೈಸ್ ಅವರು ಕಿಟಲ್ ಅವ್ರು ಹೇಗೆ ಬರೆದ್ರು, ರೈಸ್ ಅವರು ಸಾಹಿತ್ಯ ಚರಿತ್ರೆ ಬರೆದಿದ್ದಾರೆ. ಅವ್ರಿಂದ ಅದು ಎರಡೂ ಅವರಿಬ್ಬರು ಸ್ನೇಹಿತರಾದ್ರಿಂದ ನಾವು ಅದನ್ನು ಪೂರಕವಾಗಿ ಬಳಸ್ಕೋಬೇಕು ಅಂತ. ಆಮೇಲೆ ಸರ್, ಈಗ ನಾವ್ಡಾ ಸರ್ ಅವರು ಈಗ ಏನು ತಂದಿದ್ದಾರಲ್ಲ, ಇದನ್ನು ಸಂಪೂರ್ಣ ಲೇಖನ ಸಂಪುಟ ತಂದಿದ್ದಾರಲ್ಲ, ಅಷ್ಟೇ ಲೇಖನ ಇನ್ನೂ ಏನಾದ್ರು ಲೇಖನ ಇದೆಯಾ ಸರ್? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ಕಾರ್ಯಕ್ರಮ ಇದೆ. ಎರಡು ವಿಚಾರಗೋಷ್ಠಿಗಳಲ್ಲಿಯೂ ಪ್ರಬಂಧ ಮಂಡನೆ ಮಾಡಿದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಇನ್ನು ಮುಂದೆ ಇಲ್ಲಿ ಸುಧಾನ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಎಲ್ಲ ಅಭ್ಯಾಗತರು, ಸಾಹಿತ್ಯಾಭಿಮಾನಿ ಬಂಧುಗಳು ಕೂಡ ಒಂದು ಕೆಲವೇ ಕ್ಷಣಗಳು ಅಷ್ಟೇ ನೀವು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಅಂಗವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಸುಧಾನ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಿಂದ ನಾವೀಗ ಆಹ್ಲಾದಿಸಲಿದ್ದೇವೆ.
ಪ್ರಪ್ರಥಮವಾಗಿ ಭರತನಾಟ್ಯ ನೃತ್ಯದ ಪ್ರಕಾರದ ಮೂಲಕ ಭಗವಂತನನ್ನು ಪ್ರಾರ್ಥಿಸುತ್ತಾ ತನ್ನ ವಿವಿಧ ರೀತಿಯ ಹಾವಭಾವದೊಂದಿಗೆ ನಮ್ಮನ್ನು ರಂಜಿಸಲು ಬರಲಿದ್ದಾಳೆ 9ನೇ ತರಗತಿಯ ವಿದ್ಯಾರ್ಥಿನಿ ವಿಖ್ಯಾತಿ ಬೆಜ್ಜಿಂಗಳ. hum chi chi hum chi chi hum chi chi Tarikita taka taka, tanakita taka taka, chenukita taka taka, timikita taka tam, tajum, takadiku tadigina tum, takadiku tadigina tum, takadiku tadigina tum, taka tarikita taka taka, tanakita taka taka, chenukita taka taka, timikita taka tam, tajum, takadiku tadigina tum, takadiku tadigina tum, takadiku tadigina tum, Shiva Shakti Sutanagi Janisida Sharavana Veera Kumara ದುಷ್ಟ ಜನ ಸಂಹಾರ ಶಿವಶಕ್ತಿ ಸುಧನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ ಶಿವಶಕ್ತಿ ಸುಧನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ ತಾಂ ತತ್ತರಿ ಧೀಂ ತದ್ದಣ್ಣ ತುಂ ತಚ್ಚುಣ್ಣೋ ನಂ ತದ್ಧಿಮ್ಮಿ ತಕ್ಕಿಟ್ಟ ತುಂ ತತ್ತಿಂಗೆಣ್ಣ ತುಂ ತತ್ತಿಂಗೆಣ್ಣ ತುಂ ತತ್ತಿಂಗೆಣ್ಣ ತುಂ ತಾಂ ತತ್ತರಿ ಧೀಂ ತದ್ದಣ್ಣ ತುಂ ತಚ್ಚುಣ್ಣೋ ನಂ ತದ್ಧಿಮ್ಮಿ ತಕ್ಕಿಟ್ಟ ತುಂ ತತ್ತಿಂಗೆಣ್ಣ ತುಂ ತತ್ತಿಂಗೆಣ್ಣ ತುಂ ತತ್ತಿಂಗೆಣ್ಣ ತುಂ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ತರಿ ತಜ್ಜುಂ ದಣ್ಣ ತಜ್ಜುಂ ಜೊಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ತ ದಣ್ಣ ತಜ್ಜುಣ್ಣು ತ ತದ್ದಿಂಗೆಣ್ಣ ತುಂ ತರಿ ತಜ್ಜುಂ ದಣ್ಣ ತಜ್ಜುಂ ಜೊಣ್ಣು ತಜ್ಜುಂ ದಿಮ್ಮಿ ತಜ್ಜುಂ ತರಿ ತದ್ದಣ್ಣ ತ ದಣ್ಣ ತಜ್ಜುಣ್ಣು ತ ತದ್ದಿಂಗೆಣ್ಣ ತುಂ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಕಾರ್ತಿಕೇಯ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ ದೇವಯಾನಿ ಶ್ರೀವಲ್ಲಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ ತಕ್ಕ ತರಿಕಿಟ ತಕ ತಕ್ಕ ಧನಕಿಟ ತಕ ತಕ್ಕ ಚೊಣುಕಿಟ ತಕ ತಕ್ಕ ದಿಮಿಕಿಟ ತಕ ತಾಂ ತಜ್ಜುಂ ತಕದಿಕು ತದಿಗಿನ ತುಂ ತಕದಿಕು ತದಿಗಿನ ತುಂ ತಕದಿಕು ತದಿಗಿನ ತುಂ ತಕ್ಕ ತರಿಕಿಟ ತಕ ತಕ್ಕ ಧನಕಿಟ ತಕ ತಕ್ಕ ಚೊಣುಕಿಟ ತಕ ತಕ್ಕ ದಿಮಿಕಿಟ ತಕ ತಾಂ ತಜ್ಜುಂ ತಕದಿಕು ತದಿಗಿನ ತುಂ ತಕದಿಕು ತದಿಗಿನ ತುಂ ತಕದಿಕು ತದಿಗಿನ ತುಂ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವನೇರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟ
ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏಳಿ ಕುಳಿತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ತನ್ನ ಅಮೋಘ ನೃತ್ಯ ಶೈಲಿಯ ಮೂಲಕ ನಮ್ಮನ್ನು ರಂಜಿಸಿದ ನಿನಗೆ ಮನದಾಳದ ವಂದನೆಗಳು. ನಮ್ಮ ಸುಧಾನದಂಗಣದಲ್ಲಿರುವ ಎಲ್ಲರನ್ನೂ ಎಚ್ಚರಿಸಲು ತನ್ನ ಹಾಡು ಕೇಳಿಸಿದೆ ಕಲ್ಲು ಕಲ್ಲಿನಲ್ಲಿ ಎಂಬ ಹಾಡಿನ ಮೂಲಕ ಎಚ್ಚರಿಸಲು ಬರಲಿದ್ದಾಳೆ ಅರ್ಪಿತಾ ಶೇಠ್ 10ನೇ ತರಗತಿ. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಸಿಂಗಾರ ಬಂಗಾರ ಸೇರಿ ಮೂಡಣವೇ ಸಿಂಗೋರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗ ಸಂಗೀತ ಸ್ವರಸ್ವರದ ಹೇರಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರುವಿಡಿದೆ ನೀನೊಮ್ಮೆ ಬಂದಲ್ಲಿ ಹಿತವಾಗಿ ಹಾಡು ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು
ಗಾಳಿಯ ಆದೇಶ ಮೇಘವೇ ಸಂದೇಶ ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನಗಾಗಿವೆ ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ ನವರಸವು ಮೈತಾಳಿ ಜೀವನದ ಜೋಕಾಲಿ ಯುಗ ಯುಗಗಳು ನಿನಗಾಗಿವೆ ನೀನೊಮ್ಮೆ ಬಂದಲ್ಲಿ ಬೆಳಕನ್ನು ನೀಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ತನ್ನ ಸ್ವರ ಮಾಧುರ್ಯದಿಂದ ಎಲ್ಲರನ್ನು ತನ್ನಡೆಗೆ ಆಕರ್ಷಿಸಿದ ನಿನಗೆ ಪ್ರೀತಿಯ ವಂದನೆಗಳು. ಶಾಸ್ತ್ರೀಯ ಕಥಕ ಆಧಾರಿತ ನೃತ್ಯ ಶೈಲಿಯಲ್ಲಿ ದೇವಿಯನ್ನು ಆರಾಧಿಸಲು ತನ್ನ ಐಗಿರಿ ನಂದಿನಿ ಎಂಬ ಹಾಡಿಗೆ ಇದೀಗ ನೃತ್ಯ ಪ್ರದರ್ಶಿಸಲಿದ್ದಾಳೆ ಲಾಸ್ಯಾ ಬಿ ಶೆಟ್ಟಿ 9ನೇ ತರಗತಿ. शिरोधिनि वासिनि विष्णु विलासिनि जिष्णुनुते ತನ್ನ ನೃತ್ಯ ಶೈಲಿಯ ಮೂಲಕ ನಮ್ಮೆಲ್ಲರ ಮನಸೂರೆಗೊಂಡ ನಿನಗೆ ಪ್ರೀತಿಪೂರ್ವಕ ನಮನಗಳು. ನಿಮ್ಮೆಲ್ಲರ ಮನಸೂರೆಗೊಳ್ಳಲು ತಮ್ಮ ಹಾಡು ಹೇ ಶಾರದೆ ಹಾಡಿನೊಂದಿಗೆ ಬರಲಿದ್ದಾರೆ ನಿಧಿ ಹೆಚ್ ಮತ್ತು ಸಾನ್ವಿ ರೈ 9ನೇ ತರಗತಿ.
ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಗ್ನೇನೆ ನಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಗ್ನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೆ, ಶಿಲೆಯಿಂದ ತಾನೆ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾನತಿ, ಒಲವಿಂದ ತಾನೆ ಸುಖ ಸಮ್ಮತಿ. ಈ ಲೋಕ ವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರಣ ಎಲ್ಲರೂ ಜೀವನಿಸಿ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಮಧುರ ಕಂಠದಿಂದ ನಮ್ಮನ್ನು ರಂಜಿಸಿದ್ದಕ್ಕಾಗಿ ಅಭಿನಂದನೆಗಳು. ತನ್ನ ಜನಪದ ನೃತ್ಯ ಸುಗ್ಗಿ ಕಾಲ ಹೀಗೆ ಬಂದಿತು ಎನ್ನುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾಳೆ 9ನೇ ತರಗತಿಯ ವಿದ್ಯಾರ್ಥಿನಿ ವಂಶಿತಾ ಕೆ. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ತಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಗಂಟೆ ಗಂಟೆ ಕಟ್ಟಿ ನಿಂತ ಬಳುವೆ ಅಂದ. ಕಾಳು ಕಾಳು ರಾಶಿಯು ಎಂತ ಚಂದ, ಕಾಳು ರಾಶಿಯು ನೋಡಲಂದ. ಬಳ್ಳ ತುಂಬಿ ಕೊಡುವ ಕಡಿಗಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಕಡಿಗಾನ ಚಂದ. ಸುಗ್ಗಿ ಕಾಲ ಹೇಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿಯ ಮಹತ್ವವನ್ನು ಸಾರಿ ಸಾರಿ ಹೇಳಿದ ನಿನಗೆ ಮನದಾಳದ ನಮನಗಳು. ಅತ್ಯಂತ ಸುಪ್ರಸಿದ್ಧ ಹಾಡು ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಹಾಡನ್ನು ಹಾಡಲು ಬರಲಿದ್ದಾಳೆ 10ನೇ ತರಗತಿಯ ವಿದ್ಯಾರ್ಥಿನಿ ಅರ್ಪಿತಾ ಶೇಟ್. ಇದೀಗ ನಿಮ್ಮ ಮುಂದೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನಗತಿಯ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೀರ್ಘ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಸತಸಾಹಸ ಸಾರತಿರು ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಸತಸಾಹಸ ಸಾರತಿರು ಶಾಸನಗಳ ಸಾಲಿನಲ್ಲಿ. ತೋಳಿಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸತ್ವಿಕಾಸಶೀಲ ನುಡಿಯಲು ಭಾರತ ಸೀಮೆ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸತ್ವಿಕಾಸಶೀಲ ನುಡಿಯಲು ಭಾರತ ಸೀಮೆ. ವತ್ಸರ ನಿರ್ವತ್ಸರ ನನದುದ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ಕೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೀರ್ಘ
ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ತನ್ನ ಸುಮಧುರವಾದ ಸ್ವರದಿಂದ ತಮ್ಮೆಲ್ಲರ ಮನಸ್ಸಿನಲ್ಲಿ ಉತ್ಸಾಹದ ಚಿಲುಮೆಯನ್ನು ಹರಸಿದ ನಿನಗೆ ಅಭಿನಂದನೆಗಳು. ಈ ಕಾರ್ಯಕ್ರಮ ಕೊನೆಯ ನೃತ್ಯ. ಇವತ್ತಿನ ಕಾರ್ಯಕ್ರಮದ ಕೊನೆಯ ನೃತ್ಯ ಜನಪದ ಶಾಸ್ತ್ರೀಯ ಆಧಾರಿತ ಶೈಲಿಯ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಲು ಬರಲಿದ್ದಾಳೆ ವಿಖ್ಯಾತಿ ಬಿಜ್ಜಿಂಗಳ 9ನೇ ತರಗತಿ. ಅದ್ಭುತ ನೃತ್ಯ ಶೈಲಿಯ ಮೂಲಕ ನಮ್ಮೆಲ್ಲರನ್ನು ಮಂತ್ರಮುಗ್ಧಗೊಳಿಸಿದ ನಿನಗೆ ಮನದಾಳದ ಅಭಿನಂದನೆಗಳು. ಇಲ್ಲಿ ನೆರೆದಿರುವ ಎಲ್ಲರ ಗಮನಕ್ಕೆ ನಾಳೆಯ ದಿನ ಇದೇ ವೇದಿಕೆಯಲ್ಲಿ
ಸಮಯ 9:30ಕ್ಕೆ ವಿಶೇಷ ಉಪನ್ಯಾಸ. ತದನಂತರದಲ್ಲಿ ಗೋಷ್ಠಿ ನಡೆಯಲಿದೆ. ಯಕ್ಷಗಾನ ಹಸ್ತಪ್ರತಿಗಳು, ತದನಂತರ ಪ್ರಾಚೀನ ಕಾವ್ಯ ಪರಿಷ್ಕರಣಗಳು ಮಧ್ಯಾಹ್ನದ ನಂತರ ನಡೆಯಲಿದೆ. ಕೊನೆಯದಾಗಿ ಇಲ್ಲಿಯವರೆಗೂ ತಮ್ಮ ಅಮೂಲ್ಯವಾದ ಸಮಯ ಹಾಗೂ ಅತ್ಯಂತ ತಾಳ್ಮೆಯಿಂದ ನಮ್ಮ ಜೊತೆ ಸಹಕರಿಸಿದ ಗಣ್ಯಾತಿ ಗಣ್ಯರೆಲ್ಲರಿಗೂ ಮನದಾಳದ ವಂದನೆ, ಅಭಿವಂದನೆ. ಮಧ್ಯಾಹ್ನದ ನಂತರದಲ್ಲಿ ಸಮಾರೋಪ ಸಮಾರಂಭವು ನಡೆಯಲಿದೆ. ಎಲ್ಲರೂ ಕೂಡ ದಯವಿಟ್ಟು ಕಾರ್ಯಕ್ರಮವನ್ನು ಭಾಗವಹಿಸಬೇಕಾಗಿ ವಿನಂತಿ.